Hello students, welcome to NSC Biology. ನಾನು ನೀಲಾವತಿ ನಿಮ್ಮ ಬಯಾಲಜಿ ಲೆಕ್ಚರರ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರೋಂಥ ಒಂದು ಬ್ಯೂಟಿಫುಲ್ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್. ಬಯೋಟೆಕ್ನಾಲಜಿ ಅನ್ನೋದೊಂದು ಯೂನಿಟ್ ನಮಗೆಲ್ಲರಿಗೂ ಆಲ್ರೆಡಿ ಗೊತ್ತಿದೆ. ಈ ಯೂನಿಟ್ ಅಲ್ಲಿ 2 ಚಾಪ್ಟರ್ ಇದೆ. ಒಂದು ಈ ಚಾಪ್ಟರ್, ಇನ್ನೊಂದು ಬಯೋಟೆಕ್ನಾಲಜಿ ಅಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ ಬಿಡಿ. ಸೊ ಓವರ್ ಆಲ್ ಈ ಯೂನಿಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಫಸ್ಟ್ ಹೇಳ್ತೀನಿ. ಆಮೇಲೆ ಅದೆಲ್ಲದಕ್ಕಿಂತ ಮುಂಚೆ ನಾನು ಮಿನಿಮಮ್ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಒಂದು 5 ಮಿನಿಟ್ಸ್ ನಿಮ್ಮ ಪ್ರೀಷಿಯಸ್ ಟೈಮನ್ನು ತಗೊಳ್ತಾ ಇದ್ದೀನಿ ಮಕ್ಕಳ. ಈ 5 ಮಿನಿಟ್ಸ್ ಅಥವಾ ಒಂದು 10 ಮಿನಿಟ್ಸ್ ಅಂತಲೇ ಅನ್ಕೊಳ್ಳಿ ಮ್ಯಾಕ್ಸಿಮಮ್. ಈ ಟೈಮ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಲೈಫ್ ಚೇಂಜ್ ಆಗುವಂಥ ಕೆಲವು ವಿಚಾರಗಳನ್ನು ನಾನಿಲ್ಲಿ ಹೇಳಬೇಕು ಅದಕ್ಕೋಸ್ಕರ. ಸೊ ಹಾಗಾಗಿ ವಿಡಿಯೋ ನೋಡಿದ ತಕ್ಷಣನೇ ಕೆಲವು ಮಕ್ಕಳು ಮಾಡ್ತಿರೋದು ನಮ್ಗೆ ಗೊತ್ತು. ಸ್ಟಾರ್ಟಿಂಗ್ ಎಲ್ಲ ಸುಮ್ಮನೆ ಏನೋ ಹೇಳ್ಕೊಂಡು ಹೋಗಿದ್ದಾರೆ, ಇದೆಲ್ಲ ಬೇಡ. ಡೈರೆಕ್ಟಾಗಿ ಚಾಪ್ಟರ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ, ಹೆಂಗಿದ್ರು ಟೈಮ್ ಸ್ಟಾಂಪ್ ನೋಡಿರ್ತೀರಲ್ವಾ, ಇಲ್ಲಿಂದ ಸ್ಟಾರ್ಟ್ ಆಗಿದೆ ಕ್ಲಾಸು ಅಂತ ಅದನ್ನಷ್ಟು ಡೈರೆಕ್ಟಾಗಿ ಸ್ಕಿಪ್ ಮಾಡಿ ಕ್ಲಾಸ್ಗೆ ಡೈರೆಕ್ಟಾಗಿ ಬರ್ತೀರಾ, ತಪ್ಪೇನಿಲ್ಲ. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಟೈಮ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಕ್ಕೋಸ್ಕರನೇ ನಾನೇ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಅಮೂಲ್ಯವಾದಂತಹ ಸಮಯ ಒಂದು 10 ನಿಮಿಷ ನನಗಿಲ್ಲಿ ಕೊಡಲೇಬೇಕು ಕ್ಲಾಸ್ ಕೇಳೋಕ್ಕಿಂತ ಮುಂಚೆ. ಯಾಕೆ ಅಂತ ಹೇಳಿದ್ರೆ ಅದು ನಿಮ್ಮ ಲೈಫ್ ಚೇಂಜ್ ಆಗುತ್ತೆ. ಲೈಫ್ ಚೇಂಜ್ ಆಗೋದು ಅಂತ ಹೇಳಿದ್ರೆ ನಿಮ್ಮ ಮಾರ್ಕ್ಸ್ ಬಂದರೆ ತಾನೇ ಲೈಫ್ ಚೇಂಜ್ ಆಗೋದು. ಆ ವಿಚಾರವಾಗಿ ಮಾತಾಡ್ತಾ ಇದ್ದೀನಿ. ಹಾಗಾದರೆ ಹೇಳ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಅಂತ. ಮೊದಲನೇ ವಿಚಾರ, ಈ ಒಂದು ಟಾಪಿಕ್ ಅಥವಾ ಈ ಒಂದು ಚಾಪ್ಟರ್ ಅಥವಾ ಈ ಯೂನಿಟ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋಂಥದ್ದು. ಇದು ಫಸ್ಟ್ ವಿಚಾರ. ಈ ಒಂದು ಯೂನಿಟಿಂದ ನಿಮಗೆ ಲಾಜಿಕಲ್ ಕ್ವೆಶನ್ಸ್ ತುಂಬ ಕೇಳ್ತಾರೆ. ಲಾಜಿಕಲ್ ಕ್ವೆಶನ್ಸ್ ಅಂತ ಹೇಳಿದ್ರೆ ನೀವು ಸ್ವಲ್ಪ ತಲೆ ಯೂಸ್ ಮಾಡಿ ಆನ್ಸರ್ಸನ್ನು ಅಟೆಂಡ್ ಮಾಡಬೇಕು ನೀಟಲ್ಲಿ. ಯಾಕಂತ ಹೇಳಿದ್ರೆ ಇಲ್ಲಿ ನಾನು ಮಾಡ್ತಾ ಇರೋಂಥ ವಿಡಿಯೋ 1 ಶಾರ್ಟ್ ವಿಡಿಯೋ, ನೀಟಿಗಂತ ಹೇಳ್ತಾ ಇದ್ದೀನಿ. ಎಲ್ಲ ಟಾಪಿಕ್ಕು ಈ ಒಂದು ವಿಡಿಯೋದಲ್ಲೇ ಕವರ್ ಆಗಿರುತ್ತೆ. ಅಂದರೆ ಫುಲ್ಲು ಚಾಪ್ಟರನ್ನು ಈ ವಿಡಿಯೋ ಜಸ್ಟ್ 1 ಶಾರ್ಟಲ್ಲಿ. ಸೊ ನೀಟಿಗೆ ಅಂತ ಹೇಳಿದಾಗ ನಿಮಗೆಲ್ಲರಿಗೂ ನೀಟಿನ ವ್ಯಾಲ್ಯೂ ಗೊತ್ತಿದೆ. ನೀಟಲ್ಲಿ ಯಾವ್ಯಾವ ಲೆವೆಲಲ್ಲಿ ಕ್ವೆಶನ್ಸ್ ಕೇಳ್ತಾರೆ, ಅಲ್ಲಿ ಡಿಫಿಕಲ್ಟಿ ಲೆವೆಲ್ಲು ಇರ್ಬೋದು, ಅಥವಾ ತುಂಬ ಈಸಿ ಕ್ವೆಶನ್ಸು ಬರ್ಬೋದು, ಅಥವಾ ಆವ್ರೇಜ್ ಕ್ವೆಶನ್ಸು ಬಂದಿರ್ಬೋದು. ಕೆಲವು ಕ್ವೆಶನ್ಸ್ ಔಟ್ ಆಫ್ ದ ಸಿಲೆಬಸ್ ಅಂತ ನಮಗೆ ಅನ್ಸಿದ್ರು ಅಲ್ಲಿ ಇಲ್ಲಿ ಟ್ವಿಸ್ಟ್ ಮಾಡಿ ಕ್ವೆಶನ್ಸ್ಗಳನ್ನು ಕೇಳಿರ್ತಾರೆ. ಸೊ ಈ ಥರ ಕ್ವೆಶನ್ಸ್ ಬಂದಾಗ ನಾವು ಹೇಗೆ ಆನ್ಸರ್ ಮಾಡಬೇಕು, ಸೊ ಇದೆಲ್ಲದು ಲಾಜಿಕಲ್ ಕ್ವೆಶನ್ಗೆ ಸೇರಿಕೊಳ್ಳುತ್ತೆ. ಸೊ ಈ ಥರ ಈ ಯೂನಿಟಿಂದ ಇಲ್ಲ ಕೆಲವು ಟೈಮ್ ಅಂತೂ ಬರೀ ಒಂದು ಚಾಪ್ಟರಿಂದ ಎಷ್ಟು ಕ್ವೆಶನ್ ಬರುತ್ತೆ ನಿಮಗೆ ಗೊತ್ತಿದೆಯಾ? ಕ್ಯಾನ್ ಯು ಗೆಸ್? ಇಲ್ಲಿ ನಾನು ಗೆಸ್ ಮಾಡಿ ಹೇಳ್ತಾ ಇಲ್ಲ, ನೀವು ತೆಗೆದು ಟೆಸ್ಟ್ ಮಾಡಿ ನೋಡಿ. ಪ್ರೀವಿಯಸ್ ಇಯರ್ ನೀಟ್ ಪೇಪರ್ಗಳನ್ನು ಮಿನಿಮಮ್ 5 to 6 ಕ್ವೆಶನ್ಸ್ ಬಂದಿದೆ. 5 to 6 ಕ್ವೆಶನ್ ಒಂದು ಚಾಪ್ಟರಿಂದ ಅಥವಾ ಒಂದು ಯೂನಿಟಿಂದ ಅಂತ ಹೇಳಿದ್ರೆ ಮಕ್ಕಳ ಜಸ್ಟ್ ಥಿಂಕ್ ಎಷ್ಟು ಇಂಪಾರ್ಟೆಂಟ್ ಯೂನಿಟ್ ಇದು ಅಥವಾ ಎಷ್ಟು ಇಂಪಾರ್ಟೆಂಟ್ ಚಾಪ್ಟರ್ ಇದು. ಯಾಕಂತ ಹೇಳಿದ್ರೆ ಒಂದು ಕ್ವೆಶನಿಗೆ ನೀಟಲ್ಲಿ 4 ಮಾರ್ಕ್ಸ್. ಓಕೆ, ತುಂಬ ಕಡಿಮೆಯಲ್ಲಿ ಕಡಿಮೆ 5 ಕ್ವೆಶನ್ ಅಂತಲೇ ಅನ್ಕೊಳ್ಳೋಣ, 20 ಮಾರ್ಕ್ಸ್. 20ರಿಂದ 24 ಮಾರ್ಕ್ಸ್ ಇರುವಂಥ ಚಾಪ್ಟರ್ ಅಥವಾ ಯೂನಿಟ್ ಅಂತ ಹೇಳಿದ್ರೆ ನೀವು ಥಿಂಕ್ ಮಾಡಿ ಎಷ್ಟು ಸೀರಿಯಸ್ ಆಗಿ ನೀವು ಇದನ್ನು ಕೇಳಿಸ್ಕೋಬೇಕು. ಇದು ಮೊದಲನೇ ವಿಚಾರ. 20ರಿಂದ 20 ಮಾರ್ಕ್ಸ್ ತಾನೇ ಬಿಡಿ ಮ್ಯಾಮ್, 24 ಮಾರ್ಕ್ಸು ನಾವು ಅಟೆಂಡ್ ಮಾಡ್ತಾ ಇದ್ದೀವಿ 720 ಮಾರ್ಕ್ಸಿಗೆ. ಆದರೆ ಮಕ್ಕಳ ಒಂದೊಂದು ಮಾರ್ಕಿಗೂ ರ್ಯಾಂಕ್ ವೇರಿಯೇಷನ್ ಆಗುತ್ತೆ. ಈ ನಿಮಗೊಂದು ಡೇಟಾ ತೋರಿಸ್ತೀನಿ ನೋಡಿ. ಇದು 2ನೇ ವಿಚಾರ ನಾನು ಹೇಳಕ್ಕೆ ಹೊರಟಿರೋಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಕರ್ನಾಟಕದಲ್ಲಿ MBBS ಸೀಟ್ಸ್ ಎಷ್ಟು ಅವೈಲೇಬಲ್ ಇದೆ 2024-25 ಈ ಇಯರಿನ ಮಾತ್ರ ನಾನು ಹೇಳೋದಾದರೆ ಎಷ್ಟು ಸೀಟ್ಸ್ ಇದೆ ನೋಡಿ. ಟೋಟಲ್ಲು 12,194, ಅಂದರೆ 12,000 ಚಿಲ್ಡ್ರನ್ ಸೀಟ್ ಅಷ್ಟೇ ಇರೋದು. ಆದರೆ ಪ್ರತಿ ವರ್ಷ ಆವ್ರೇಜ್ ಅಂತ ನಾವು ನೋಡ್ತಾ ಹೋದರೆ ಎಷ್ಟು ಮಕ್ಕಳು ಎಕ್ಸಾಮ್ ಬರೀತಿದ್ದಾರೆ ಐಡಿಯಾ ಇದೆಯಾ ನಿಮಗೆ? 1.5ರಿಂದ ಬೇಡ 1.5 ಲಕ್ಷ ಸ್ಟೂಡೆಂಟ್ಸ್ ಅಂತಾನೆ ಅನ್ಕೊಳ್ಳೋಣ. ಇಷ್ಟು ಸ್ಟೂಡೆಂಟ್ಸ್ ಬರೀತಾ ಇದ್ದಾರೆ ಎಕ್ಸಾಮನ್ನು. ಪ್ರತಿ ವರ್ಷ 1.5 ಲಕ್ಷ ಸ್ಟೂಡೆಂಟ್ಸ್ ಬರೀತಿದ್ದಾರೆ. ಈ 1.5 ಲಕ್ಷ ಸ್ಟೂಡೆಂಟ್ಸಲ್ಲಿ ಈಗ ನೀವು ಹೇಗೆ ಬಯಾಲಜಿಗೆ 70 ಮಾರ್ಕ್ಸ್ಗೆ 21 ಬಂದರೆ ಸಾಕೋಣ ಪಾಸ್ ಅಂತೆ, ಈ ಮ್ಯಾಥ್ಸಲ್ಲಿ ಒಂದು 100ಗೆ 30-35 ಬಂದರೆ ಪಾಸ್ ಅಂತೆ ಅಂತ ಹೆಂಗೆ ಹೇಳ್ತೀರಾ? ಕಟ್ ಆಫ್ ಇಟ್ಟಿರ್ತಾರೆ ನೋಡಿ. ಅದೇ ಥರನೇ ನೀಟಲ್ಲೂ ಕಟ್ ಆಫ್ ಅಂತ ಇರುತ್ತೆ. ಬಟ್ ಪ್ರತಿ ವರ್ಷ ಈ ಕಟ್ ಆಫ್ ವೇರಿಯೇಷನ್ ಆಗ್ತಾ ಇರುತ್ತೆ. ಓಕೆ, ಯಾವುದೋ ಒಂದು ವರ್ಷ ಬರೀ ಒಂದು 150 ಕಟ್ ಆಫ್ ಇರ್ಬೋದು, 720 ಹೇಳ್ತಾ ಇರೋದು. ಯಾವುದೋ ಒಂದು ವರ್ಷ 200 ಇರ್ಬೋದು. ಸೊ ಪ್ರತಿ ವರ್ಷ ವೇರಿಯೇಷನ್ ಆಗ್ತಾನೆ ಇರುತ್ತೆ. ಅದು ನಿಮಗೂ ಗೊತ್ತಿರುತ್ತೆ ಇಷ್ಟೊತ್ತಿಗಾಗಲೇ. ಈ ಥರ ಕಟ್ ಆಫ್ ದಾಟಿ ಎಸ್ ನಾವು ಗೆದ್ವಿ ಅಂತ ಸೆಲೆಬ್ರೇಟ್ ಮಾಡೋಂಥ ಮಕ್ಕಳನ್ನ ನಾವು ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ತೀವಿ. ಆ ಥರ 1.5 ಲಕ್ಷದಲ್ಲಿ ಎಷ್ಟು ಜನ ಕ್ವಾಲಿಫೈ ಆಗ್ತಾರೆ ಗೊತ್ತಾ? ಅಂದಾಜು ಅಂತ ತಗೊಂಡ್ರು 70,000 to 80,000 ಸ್ಟೂಡೆಂಟ್ಸ್. ಇದೆಲ್ಲ ನಾನು ಸುಮ್ಮನೆ ಊಹೆ ಮಾಡ್ಕೊಂಡು ಹೇಳ್ತಾ ಇಲ್ಲ, ಇವೆಲ್ಲ ವಿತ್ ಡೇಟಾ ನಾನು ರೆಫರ್ ಮಾಡಿ ಹೇಳ್ತಾ ಇದ್ದೀನಿ. ಸರಿ, 70,000 to 80,000 ಸ್ಟೂಡೆಂಟ್ಸ್ ಹೊರಗಡೆ ಬಂದರು. ಬಟ್ ಸೀಟ್ ಎಲ್ಲಿದೆ ಅವರಿಗೆ? ಇಲ್ಲಿ ನೋಡಿ, ಕೇವಲ 12,000 ಸೀಟ್ ಅಷ್ಟೇ ಇರೋದು. ಈ 12,000 ಸೀಟಲ್ಲಿ ಪ್ರೈವೇಟ್ ಸೀಟು 8,000 ಚಿಲ್ಡ್ರನ್, 8,395.
ಗೌರ್ಮೆಂಟ್ ಸೀಟ್ ಬೇಕು ಅಂತ ಹೇಳಿದ್ರೆ 3,799. ಬಟ್ ಇಷ್ಟೇ ಸೀಟು ಪ್ರತಿ ವರ್ಷನೂ ಇರುತ್ತೆ ಅಂತ ನಾನು ಅಶ್ಯೂರ್ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನೋಡಿ, ಇಲ್ಲಿ 2020-21 ನೋಡಿದಾಗ ಕರ್ನಾಟಕದಲ್ಲಿ ಎಷ್ಟು ಸೀಟ್ ಇತ್ತು MBBSಗೆ? 9,345 ಇತ್ತು. ಆದರೆ 2024-25 ಜಸ್ಟ್ 3 ವರ್ಷದಲ್ಲಿ ಸೀಟು ಜಾಸ್ತಿ ಆಗಿದೆ, 12,000 ಆಗಿದೆ, 3,000 ಸೀಟ್ ಜಾಸ್ತಿ ಆಗಿದೆ. ಸೊ ಇದೇ ಥರ ನೆಕ್ಸ್ಟ್ ಇಯರ್ ನೋಡಿದಾಗ ಇನ್ನೂ 1,000 ಸೀಟ್ ಜಾಸ್ತಿ ಆಗಿರ್ಬೋದು. ಮೆಡಿಕಲ್ಗೆ ಕಾಲೇಜ್ಗಳೆಲ್ಲ ಓಪನ್ ಮಾಡಿ ಅಥವಾ ಸೀಟ್ ಅವೈಲಬಿಲಿಟಿ ಜಾಸ್ತಿ ಇರ್ಬೋದು, ಇಲ್ಲ ಇಷ್ಟೇ ಮೇಂಟೈನ್ ಆಗ್ಬೋದು. ಓಕೆ, ನಾವು ಅಂದಾಜು 12,000-13,000 ಅಂತ ಅಂದ್ರೂ ಮಕ್ಕಳ ನೋಡಿ 70,000-80,000 ಸ್ಟೂಡೆಂಟ್ಸ್. ಈಗ ನೀವು ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಈ 1.5 ಲಕ್ಷ ಸ್ಟೂಡೆಂಟಲ್ಲಿ ನೀವು ಒಬ್ರು ಅನ್ನೋದು ನನಗೆ ಗೊತ್ತು. ಹಾಗಾದರೆ ಎಷ್ಟು ಕಾಂಪಿಟೇಷನ್ ಇದೆ. ಅಷ್ಟು ಈಸಿಯಾಗಿ ನಾವು 1 ಮಾರ್ಕ್ ತಾನೆ 2 ಮಾರ್ಕ್ ತಾನೆ ಅಂತ ಹೇಳಿ ಬಿಡೋಕ್ಕಾಗಲ್ಲ. ಸೊ ಆ ಥರ ಇದ್ದಾಗ 20-24 ಮಾರ್ಕ್ಸ್ ಅಂತ ಹೇಳ್ತಾ ಇದ್ದೀನಿ. ಹೆಂಗ್ರಪ್ಪ ನೆಗ್ಲೆಕ್ಟ್ ಮಾಡ್ತೀರಿ? ಓಕೆ, ಫಸ್ಟ್ ಆಫ್ ಆಲ್ ನಮ್ಮ ತಲೆಯೊಳಗೆಲ್ಲ ಬರೋದೇನು, ಬಯಾಲಜಿ ತುಂಬ ಈಸಿ ಮ್ಯಾಮ್. ಫಿಸಿಕ್ಸು ಕೆಮಿಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಬಯಾಲಜಿ ತುಂಬ ಈಸಿ. ಹಾಗಂತಲೇ ಅಂದ್ಕೊಂಡ್ರು ಬಯಾಲಜಿಗೆ ಎಷ್ಟಿದೆ ವೇಟೇಜು. ನೀವು ಫಿಸಿಕ್ಸು ಕೆಮಿಸ್ಟ್ರಿ ಅಷ್ಟು ಕಂಬೈನ್ ಮಾಡಿದ್ರೆ ನಮ್ಮ ಬಯಾಲಜಿ ಒಂದು ಸಬ್ಜೆಕ್ಟ್ ಈಕ್ವಲ್. ಅಂದರೆ 50% ಏನಿದೆ ಮಾರ್ಕ್ಸು ಅದು ನಮ್ಮ ಬಯಾಲಜಿನೇ ಎತ್ತು ಕೊಡ್ತಾ ಇದೆ. ಇನ್ನು 180 + 180 360 ಮಾರ್ಕ್ಸ್ ನಮಗೆ ಬರ್ತಾ ಇರೋದು ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿಯಿಂದ. ಕಂಪ್ಲೀಟ್ 360 ಮಾರ್ಕ್ಸು ನಮಗೆ ಬಯಾಲಜಿಯಿಂದನೇ ಬರ್ತಿದೆ ಅಂದರೆ ಈ 360ಯಲ್ಲಿ 10 ಕ್ವೆಶ್ಚನ್ ಡಿಫಿಕಲ್ಟಿ ಕೊಡ್ಲಿಕ್ಕಂಡ್ರು 40 ಮಾರ್ಕ್ಸ್ ಹೋಯ್ತು ನಿಮಗೆ. ಅಂದರೆ ನಿಮಗೆ ಅಲ್ಲೇ ಶೇಕ್ ಆಗಿಬಿಡ್ತೀರಾ ಫ್ರೀ ಸೀಟ್ ತೊಗೊಳ್ಳೋಷ್ಟೊತ್ತಿಗೆ. ಕರೆಕ್ಟ್ ಅಲ್ವಾ? ಈ ಫ್ರೀ ಸೀಟಲ್ಲೂ ಎಷ್ಟೊಂದು ಕೋಟಾ ಬೇಸಿಸ್ ಮೇಲೆ ಮಕ್ಕಳು ಇದಾಗ್ತಿರ್ತಾರೆ, ಸೀಟ್ ಸಿಗ್ತಾ ಇರುತ್ತೆ ಅವರಿಗೆ. ಅಂದರೆ ಕೋಟಾ ಅಂತ ಹೇಳಿದ್ರೆ ಸ್ಪೋರ್ಟ್ಸ್ ಕೋಟಾ ಆಗಿರ್ಬೋದು, ರೂರಲ್ ಕೋಟಾ ಆಗಿರ್ಬೋದು. ಇನ್ನು ಕೆಲವರು ಕನ್ನಡ ಮೀಡಿಯಮಿಂದ ಇಷ್ಟು ವರ್ಷ ಓದಿದಾಗ ಅವ್ರಿಗೊಂದಿಷ್ಟು ಸಪ್ರೇಟ್ ಇದಿರುತ್ತೆ. ಸೊ ಈ ಥರ ಆಮೇಲೆ ಕ್ಯಾಸ್ಟಿಂದು ಕ್ಯಾಟಗರಿ ಇವೆಲ್ಲದು ನೋಡಿಕೊಂಡು ನಿಮಗೆ ಸೀಟ್ ಸಿಗೋಷ್ಟೊಳಗಡೆ ಎಷ್ಟು ಪೇರೆಂಟ್ಸು ಸುಸ್ತಾಗಿರ್ತಾರಲ್ವ. ಅಂದರೆ ನಮ್ಮ ಟಾರ್ಗೆಟ್ ಏನಕ್ಕಿರಬೇಕು? ಫ್ರೀ ಸೀಟು ತೊಗೊಳಕ್ಕಿರಬೇಕು. ಅಂದರೆ ಅಷ್ಟು ಮಾರ್ಕ್ಸ್ ನಾವು ತೆಗಿಲೇಬೇಕು. ಸರಿ ಮ್ಯಾಮ್, ಇಷ್ಟೆಲ್ಲ ಕತೆ ಹೇಳಿದ್ರಿ, ನಾವು ಒಪ್ಕೊಂಡ್ವಿ. ಹಾಗಾದರೆ ನಮಗೆ ಫ್ರೀ ಸೀಟ್ ತೆಗಿಬೇಕು ಅಂದರೆ ನಾವು ಏನು ಮಾಡಬೇಕು ಹೇಳಿ? ವೆರಿ ಸಿಂಪಲ್. ನಾನು 3 ಟಿಪ್ಸ್ ಕೊಡ್ತೀನಿ. ಆ 3 ಟಿಪ್ಸನ್ನು ಫಾಲೋ ಮಾಡಿ, ಸಿನ್ಸಿಯರ್ ಆಗಿ ಫಾಲೋ ಮಾಡಿ. ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ನೀವು ಕೇಳಬೇಕು, ನಾನು ಈ ಟಿಪ್ಸನ್ನು ಫಾಲೋ ಮಾಡಿದ್ನಾ? ನಾನು ಇವಾಗ ಅಳ್ತಿದ್ದೀನಲ್ಲ ಮಾರ್ಕ್ಸ್ ಕಮ್ಮಿ ಬಂತು ಅಂತ, ನಾನು ಇದನ್ನೆಲ್ಲ ಫಾಲೋ ಮಾಡಿದ್ನಾ ಮೇಡಮ್ ಹೇಳ್ದಂಗೆ? ಅವಾಗ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಹಾಗಾದರೆ 3 ಟಿಪ್ಸ್ ಏನು ಅಂತ ಹೇಳ್ತೀನಿ. ಫಸ್ಟ್ ಟಿಪ್ಪು ಇಲ್ಲಿ ಬೋರ್ಡ್ ಮೇಲೆ ಬರೆದ್ಬಿಡ್ತೀನಿ ನಾನು. ಫಸ್ಟ್ ಟಿಪ್ ಏನು ಬರೆದಿದ್ದೀನಿ? ಕಾನ್ಸೆಪ್ಟ್ ಕ್ಲಾರಿಟಿ. ನಾವು ಯಾವುದೇ ಒಂದು ವಿಚಾರ ಓದಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳ, ಮೊದಲನೇದಾಗಿ ನಮಗೆ ಕಾನ್ಸೆಪ್ಟ್ ಕ್ಲಾರಿಟಿ ಇರಬೇಕು. ನಾವು ಮೂವಿಗೆ ಹೋಗ್ತೀವಿ ಅಂತ ಅಂದ್ಕೊಳ್ಳಿ, ಸುಮ್ಮನೆ ಮೂವಿ ನೋಡ್ಕೊಂಡು ಬರ್ತೀರಾ, ಇಲ್ಲ ಮೂವಿ ನೋಡ್ಕೊಂಡು ಯಾರು ಹೊರಗಡೆ ಬಂದಮೇಲೆ ನಿಮಗೆ ಸ್ಟೋರಿ ಕೇಳಿದ್ರೆ ನಮಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತಿರ್ತೀರ. ಆಬ್ವಿಯಸ್ಲಿ ನಾವು ಸ್ಟೋರಿ ಹೇಳೋ ಲೆವೆಲಿಗೆ ಮೂವಿ ನೋಡಿರ್ತೀವಿ. ಯಾಕೆ ಆ ರೀತಿ ನಮ್ಮ ಮೈಂಡಲ್ಲಿ ಕೂತಿರುತ್ತೆ? ಯಾಕಂದರೆ ನಾವು ಕ್ಲಿಯರ್ ಆಗಿ ಆ ಸ್ಟೋರಿ ಏನಿತ್ತು, ಈ ಹೀರೋ ಅಂದರೆ ಈ ಮೂವಿ ಏನಕ್ಕೋಸ್ಕರ ಮಾಡಿದ್ದಾರೆ, ನಮಗೆ ಅಷ್ಟು ಕ್ಲಿಯರ್ ಆಗಿ ಆ ಮೂವಿಯ ಕಾನ್ಸೆಪ್ಟ್ ಗೊತ್ತಾಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಹಾಗೇನೆ ನಾವಿಲ್ಲಿ ಯಾವ್ದಾದ್ರು ಒಂದು ವಿಚಾರ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಥವಾ ಒಂದು ಟಾಪಿಕ್ಗೆ ಓದ್ತಾ ಇದ್ದೀವಿ, ಒಂದು ಲೆಸನ್ನೇ ಓದ್ತಿದ್ದೀವಿ ಅಂದರೆ ಆ ಲೆಸನ್ನಲ್ಲಿ ಇರುವಂಥ ಪ್ರತಿ ಕಾನ್ಸೆಪ್ಟ್ ನಮಗೆ ಅಷ್ಟು ಕ್ಲಿಯರ್ ಆಗಿರಬೇಕು. ಯಾವಾಗ ಕಾನ್ಸೆಪ್ಟ್ ಕ್ಲಾರಿಟಿ ನಿಮಗಿರುತ್ತೆ, ಇದರಿಂದ ಬೆನಿಫಿಟ್ ಹೇಳ್ತೀನಿ ಕೇಳಿ. ಮೊದಲನೇ ಬೆನಿಫಿಟ್, ನಾವು ಕ್ವೆಶ್ಚನ್ಸ್ಗಳನ್ನು NTA ಕೊಡಬೇಕಾದ್ರೆ ಇಲ್ಲಿ 3-4 ಲೆವೆಲಲ್ಲಿ ಕೊಡ್ತಾರೆ. ಮೊದಲನೇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶ್ಚನ್ಸ್. ಅದೇ ಥರ ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಟೈಪ್ ಆಫ್ ಕ್ವೆಶ್ಚನ್ಸ್ ಅಂತ ಸುಮಾರು ಕ್ಯಾಟಗರಿ ಇರುತ್ತೆ. ಈ ಲೆವೆಲ್ 2, ಲೆವೆಲ್ 1, ಲೆವೆಲ್ 2 ಬಿಟ್ಬಿಡಿ. ಈ ಲೆವೆಲ್ 3 ಮತ್ತು ಲೆವೆಲ್ 4 ಅಂದರೆ ಡಿಫಿಕಲ್ಟಿ ಲೆವೆಲ್ ಮಾತಾಡ್ತಾ ಇರೋದು ನಾನು. ಲೆವೆಲ್ಗಳಂತ ಹೇಳಿದ್ರೆ ಅರ್ಥ ಏನು? ಲೆವೆಲ್ 1 ಅಂದರೆ ಸಿಕ್ಕಾಬಟ್ಟೆ ಈಸಿ, ಲೆವೆಲ್ 2 ಅದಕ್ಕಿಂತ ಸ್ವಲ್ಪ ಕಷ್ಟ, ಲೆವೆಲ್ 3 ಇನ್ನೂ ಕಷ್ಟ, ಲೆವೆಲ್ 4 ಇದಕ್ಕಿಂತ ಜಾಸ್ತಿ ಕಷ್ಟ. ಈಗ ನಾನು ಬರೀ ಲೆವೆಲ್ 3, ಲೆವೆಲ್ 4 ಟೈಪ್ ಆಫ್ ಕ್ವೆಶ್ಚನ್ಸ್ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂದರೆ ಅಂಥ ಕ್ವೆಶ್ಚನ್ಸ್ ಬರೋದು ಈ ಕಾನ್ಸೆಪ್ಟಿಂದ. ಅಂದರೆ ಇಲ್ಲಿ ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್ ಕೇಳ್ತಾರೆ. ನಿನ್ನ ನಾಲೆಡ್ಜ್ ಎಷ್ಟಿದೆ, ನೀನು ಯಾವ ರೀತಿ ಅಪ್ಲೈ ಮಾಡಿ ನಿನ್ನ ನಾಲೆಡ್ಜನ್ನು ಈ ಕ್ವೆಶ್ಚನ್ ಸಾಲ್ವ್ ಮಾಡ್ತೀಯಪ್ಪ, ಮಾಡು ನೋಡೋಣ. ಸೊ ಅದು ಅಪ್ಲೈಡ್ ಲೆವೆಲ್ ಕ್ವೆಶ್ಚನ್. ಓಕೆ, ಅದೇ ಥರ ಕಾನ್ಸೆಪ್ಟ್ ಕ್ಲಾರಿಟಿ ಇತ್ತು ಅಂತ ಹೇಳಿದ್ರೆ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಅಂತ ಹೇಳ್ತಾರೆ. ಕಾನ್ಸೆಪ್ಟ್ ಬೇಸಿಸ್ ಇಂದ ಕ್ವೆಶ್ಚನ್ಸ್ಗಳನ್ನು ತೆಗಿತಾರೆ, ಅದನ್ನು ಕಾನ್ಸೆಪ್ಚುಯಲ್ ಅಂತ ಹೇಳಿ ಕರಿತೀವಿ. ಕಾನ್ಸೆಪ್ಚುಯಲ್ ಕ್ವೆಶ್ಚನ್ಸ್. ಇನ್ನು ಮೂರನೇದು, ಚಾಪ್ಟರ್ಸ್ಗಳನ್ನು ಇಂಟರ್ ಕನೆಕ್ಟ್ ಮಾಡ್ತಾರೆ. ನಮಗದು ಗೊತ್ತೇ ಇರಲ್ಲ. ಈ ಚಾಪ್ಟ್ರಲ್ಲಿ ಹಿಂಗಿದೆಯಾ, ಆ ಚಾಪ್ಟ್ರಲ್ಲಿ ಆ ಥರ ಇದೆಯಾ. ನಾನು ಸುಮಾರು ವಿಡಿಯೋದಲ್ಲಿ ಹೇಳ್ತಾನೆ ಬಂದಿದ್ದೀನಿ.
ಯಾವ ಚಾಪ್ಟರಿಂದ ಯಾವ ಕ್ವೆಶನ್ಸ್ ಇನ್ನೊಂದು ಚಾಪ್ಟರ್ಗೆ ಕನೆಕ್ಟ್ ಆಗಿರುತ್ತೆ, ನಮಗದು ಐಡಿಯಾನೇ ಇರೋದಿಲ್ಲ. ನಾನು ಎಷ್ಟೊಂದು ಎಕ್ಸಾಂಪಲ್ಸು ಸಮೇತ ಕೊಟ್ಟಿದ್ದೀನಿ. ನೋಡ್ರೋ, ಈ ವಿಡಿಯೋದಲ್ಲಿ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಚಾಪ್ಟರ್ ಈ ಥರ ಕ್ವೆಶನ್ ಕೇಳಿದ್ದಾರೆ, ಈ ಕಾನ್ಸೆಪ್ಟ್ ಇಲ್ಲಿದೆ, ಇದಕ್ಕೆ ಇಂಟರ್ ಕನೆಕ್ಟ್ ಆಗಿರುವಂತಹ ಕಾನ್ಸೆಪ್ಟ್ ಈ ಚಾಪ್ಟರ್ ಇದೆ. ಇದನ್ನೆಲ್ಲ ನಾನು ವಿತ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಅದು ಸುಮಾರು ಮಕ್ಕಳಿಗೆ ಈಗ ಆಲ್ರೆಡಿ ಗೊತ್ತಿದೆ. ಅಂದರೆ ಇಂಟರ್ ಕನೆಕ್ಟೆಡ್ ಕಾನ್ಸೆಪ್ಟ್ಗಳು ಈ ಒಂದು ಟಾಪಿಕ್ ಮೇಲೆ ಬರೋದು. ಅಂದರೆ ಓವರ್ ಆಲ್ ಇಂಟರ್ ಕನೆಕ್ಟೆಡ್ ಕ್ವೆಶನ್ಸ್. ಈ ತರ ಕ್ವೆಶನ್ಸ್ ನಾವೇನಂತ ಕರೆಯೋದು ಲೆವೆಲ್ 3, ಲೆವೆಲ್ 4. ಓಕೆ, ಇದು ಮೊದಲನೇ ಟಿಪ್. ಅಂದ್ರೆ ಫಸ್ಟ್ ಟಿಪ್ ನೀವೇನ್ ರೆಡಿ ಆಗಬೇಕು, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋ ಕಡೆ ಹೋಗ್ಬೇಕು. ಎರಡನೇದು, ನಾವು ಎಷ್ಟೇ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರು ನಮಗೆ ಆನ್ಸರ್ ಮಾಡೋ ಎಬಿಲಿಟಿ ಇರಬೇಕು. ಈಗ ಕ್ವೆಶನ್ ಕೇಳ್ತಿದ್ದಾರೆ, ನಾವೇನೋ ಬ್ಲೈಂಡ್ ಆಗಿ ಹೋಗ್ತಾ ಇದೀವಿ, ಆದ್ರೆ ಅವ್ರು ಕ್ವೆಶನ್ ಹೆಂಗ್ ಕೇಳ್ತಿದ್ದಾರೆ ಅನ್ನೋ ಐಡಿಯಾನೇ ನಮಗಿಲ್ಲ ಅಂತ ಹೇಳಿದ್ರೆ ಕರೆಕ್ಟ್ ಅಲ್ವಾ? ರಿಯಲ್ ಆಗಿ ಅಖಾಡಕ್ಕೆ ಇಳಿದಾಗ ತಾನೇ. ಈಗ ನನಗೆ ಫೈಟಿಂಗ್ ಬರುತ್ತೆ, ನಂಗೆ ಕುಸ್ತಿ ಬರುತ್ತೆ ಅಂತ ಏನು ಬೇಕಾದ್ರೂ ಅನ್ಬೋದು. ಇಲ್ಲ ನಮಗೆ ಸ್ವಿಮ್ಮಿಂಗ್ ಬರುತ್ತೆ, ಎಲ್ಲ ಫೈನ್. ಈಗ ನೀನು ನೀರಿಗೆ ಹಾರಪ್ಪ, ನೀನು ಹೆಂಗೆ ಸ್ವಿಮ್ ಮಾಡ್ತೀಯ ಆವಾಗ ತಾನೇ ನಂಗೆ ಅರ್ಥ ಆಗೋದು. ಅಂದರೆ ಪ್ರಾಕ್ಟೀಸ್ ಮಾಡಬೇಕು ಈ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿ ಮಾಡಿ ಮಾಡಿ. ದಟ್ ಇಸ್ ದ ಸೆಕೆಂಡ್ ಟಿಪ್, MCQ ಪ್ರಾಕ್ಟೀಸ್. ಯಾವಾಗ MCQ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದಲ್ಲ, ಎರಡಲ್ಲ, 100 ಅಲ್ಲ, 1000 MCQ ಪ್ರಾಕ್ಟೀಸ್ ಮಾಡ್ರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ. ಓಕೆ, ಸೊ ಹಾಗಾದ್ರೆ MCQ ಪ್ರಾಕ್ಟೀಸ್ ಮಾಡೋಕ್ಕೆ ಏನು ಮಾಡಬೇಕು ಮ್ಯಾಮ್? ವೆರಿ ಸಿಂಪಲ್. ಅಲ್ಲಿ ಯಾರೋ ಒಬ್ರು ಹೇಳಿದ್ರು, ಬನ್ನಿ ನಾನು ಒಂದಿಷ್ಟು ಕ್ವೆಶನ್ಸ್ ಕೊಡ್ತೀನಿ, ಇದೇ ಕ್ವೆಶನ್ ಸಾಲ್ವ್ ಮಾಡಿ. ಅಲ್ಲ, ಕ್ವೆಶನ್ಸ್ ನಾನು ಎಷ್ಟು ಫ್ರೇಮ್ ಮಾಡ್ತೀನೋ ಅದಕ್ಕಿಂತ 10ರಷ್ಟು ಕ್ವೆಶನ್ಸ್ ನೀವು ಫ್ರೇಮ್ ಮಾಡೋ ಕೆಪಾಸಿಟಿ ಇರುತ್ತೆ. ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಿಮಗೆ ಲಾಸ್ಟಿಗೆ ಬಂದಾಗ. ಓಕೆ, ಸೊ ಆ ಥರ ಪ್ರತಿಯೊಬ್ಬರ ಟ್ಯಾಲೆಂಟು ಡಿಫ್ರೆಂಟ್ ಆಗಿರುತ್ತೆ. ಯಾರು ಎಷ್ಟು ಕ್ವೆಶನ್ಸ್ ಬೇಕಾದ್ರೂ ಫ್ರೇಮ್ ಮಾಡ್ಬೋದು. ಸೊ ಹಾಗಾಗಿ ದಯವಿಟ್ಟು ಯಾರು ನಿಮಗೆ ಇಷ್ಟು ಕ್ವೆಶನ್ಸನ್ನು ಮಾತ್ರ ಓದ್ಕೊಳ್ಳಿ, ಇಲ್ಲ ನಾವು ಈ ಥರ PDF ಕೊಡ್ತಾ ಇದ್ದೀವಿ, ಇಷ್ಟನ್ನು ಮಾತ್ರ ರೆಡಿಯಾಗಿ ಅಂತ ಹೇಳಿದ್ರೆ ಬ್ಲೈಂಡ್ ಆಗಿ ಬಿಲೀವ್ ಮಾಡಬೇಡಿ. ನೀವು ಎಷ್ಟು ಕ್ವೆಶನ್ಸ್ ನಿಮಗೆ ಸಿಗ್ತಾ ಇದೆಯೋ ಅದನ್ನು ಸಾಲ್ವ್ ಮಾಡ್ಕೊತ ಹೋಗಿ. ಕ್ವೆಶನ್ಸ್ಗಳು ಎಲ್ಲೆಲ್ಲಿ ಸಿಗ್ತಾ ಇದ್ದಾವೆ? ಅಫ್ಕೋರ್ಸ್ ಪಬ್ಲಿಕೇಶನ್ಸಲ್ಲಿ, ಬುಕ್ಸ್ಗಳಲ್ಲಿ. ನೀವು ಯಾವ್ದಾದ್ರು ಬುಕ್ ತೊಗೊಳ್ಳಿ. ಓಕೆ, ನಿಮ್ಮ ಲೈಬ್ರರಿಯಲ್ಲಿ, ಕಾಲೇಜ್ ಲೈಬ್ರರಿಯಲ್ಲಿ ಬೇಕಾದಷ್ಟು ಬುಕ್ಸ್ ಇರುತ್ತೆ, ಕರೆಕ್ಟ್ ಅಲ್ವಾ? ಆ ಬುಕ್ಸಲ್ಲಿ ಯಾವ ಕ್ವೆಶನ್ಸ್ ಆದ್ರೂ ತೆಗೀರಿ, ಅಂದರೆ ಯಾವ ಬುಕ್ ಆರು, ಯಾವ ಪಬ್ಲಿಕೇಶನ್ ಆದ್ರೂ ತಗೊಳ್ಳಿ, ಕ್ವೆಶನ್ ಸಾಲ್ವ್ ಮಾಡ್ತಾ ಹೋಗಿ. ಎಲ್ಲ ಪಬ್ಲಿಕೇಶನಿಂದ ಸಾಲ್ವ್ ಮಾಡ್ತೀವಿ ಮ್ಯಾಮ್, ಇನ್ನೂ ಒಳ್ಳೆಯದೇ. ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಪರ್ಫೆಕ್ಟ್ ಇನ್ನೂ ಆಗ್ತಾ ಹೋಗ್ತೀರಾ. ಸೊ ದಟ್ ಇಸ್ ಅ ಸೆಕೆಂಡ್ ಟಿಪ್. MCQ ಪ್ರಾಕ್ಟೀಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮೂರನೇದೇನು ಅಂತ ಹೇಳಿದ್ರೆ, ನಮ್ಮ ಭಗವದ್ಗೀತೆ, ನಮ್ಮ ಖುರಾನ್, ನಮ್ಮ ಬೈಬಲ್. ಏನು ಮ್ಯಾಮ್ ಬೈಬಲು, ಕುರಾನು, ಭಗವದ್ಗೀತೆ ಓದಬೇಕಾ? ಅವೆಲ್ಲದಕ್ಕೂ ಸಮನಾಗಿರುವಂಥ ಇನ್ನೊಂದು ಬುಕ್ ಇದೆ. ಯಾವ್ದೇಳಿ? NCERT ಟೆಕ್ಸ್ಟ್ ಬುಕ್. ಅದು ಹಂಗಿಂಗ್ ಓದೋದಲ್ಲ, ಲೈನ್ ಬೈ ಲೈನ್ ಓದಬೇಕು. ಯಾಕೆ NCERT ಟೆಕ್ಸ್ಟ್ ಬುಕ್ ಓದಬೇಕು? ಇದು ಈ ಭಗವದ್ಗೀತೆ ಅಷ್ಟು ಸಮ ಅಂತ ಹೇಳ್ತಾ ಇದ್ದೀನಿ ಅಂದರೆ, ನಾನೇನು ಲೆವೆಲ್ 1, ಲೆವೆಲ್ 2 ಟೈಪ್ ಆಫ್ ಕ್ವೆಶನ್ಸ್ ಅಂತ ಹೇಳಿದ್ನಲ್ಲ, ಅಂದರೆ ಡೈರೆಕ್ಟ್ ಕ್ವೆಶನ್ ಕೇಳ್ಬೋದು ಸ್ಟೇಟ್ಮೆಂಟ್ ಬೇಸಲ್ಲಿ. ನಿನ್ನ ಹೆಸರೇನು? ಡೈರೆಕ್ಟ್ ಕ್ವೆಶನ್. ಓಕೆ, ಅದೇ ನಿಮ್ಮ ತಂದೆ ಹೆಸರು ಹೇಳಿ ಅಥವಾ ನಿಮ್ಮ ಅಮ್ಮನ ಹೆಸರು ಹೇಳಿ, ಇಂಥವರ ಹೆಂಡತಿ ಇವರಿಗೆ ಹುಟ್ಟಿರುವಂಥ ಮೊದಲನೇ ಮಗ ಇವನಿಗೆ ಒಬ್ಬ ತಮ್ಮ ಹುಟ್ಟಿದ್ದಾನೆ, ಅವನ ಹೆಸರೇನು? ಅದು ಲೆವೆಲ್ 3, ಲೆವೆಲ್ ಟೈಪ್ ಆಫ್ ಕ್ವೆಶನ್ಸ್. ಅಂದರೆ ಇಡೀ ಫ್ಯಾಮಿಲಿ ಜಾತಕ ಗೊತ್ತಿದ್ರೆ ಮಾತ್ರ ನಾವು ಲೆವೆಲ್ 3, ಲೆವೆಲ್ ಟೈಪ್ ಆಫ್ ಕ್ವೆಶನ್ಸ್ ಅಟೆಂಡ್ ಮಾಡ್ತೀವಿ. ಡೈರೆಕ್ಟಾಗಿ ನಿನ್ನ ಹೆಸರೇನು? ಇದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್, ಡೈರೆಕ್ಟ್ ಕ್ವೆಶನ್. ಸೊ ಈ ರೀತಿ ಕ್ವೆಶನ್ಸಿಗೆ ಅಟೆಂಡ್ ಮಾಡಬೇಕು ಅಂದರೆ ನಾವು NCERT ಲೈನ್ ಬೈ ಲೈನ್ ಓದಬೇಕು. ಆಮೇಲೆ ಎಷ್ಟೋ ಮಕ್ಕಳು ತುಂಬ ತಲೆ ಕೆಡಿಸ್ಕೊಂಡು ಕೂರೋದೆಲ್ಲ ಹೇಳಿ ಅಸರ್ಷನ್ ರೀಸನ್ ಅಲ್ಲಿ. ಈ ಅಸರ್ಷನ್ ರೀಸನ್ ಅಲ್ಲಿ ನಾವು ಪರ್ಫೆಕ್ಟ್ ಆಗಬೇಕು ಅಂತ ಹೇಳಿದ್ರು ಮತ್ತೆ ಅಗೇನ್ NCERT ಟೆಕ್ಸ್ಟ್ ಬುಕ್ಗೆ ಲೈನ್ ಬೈ ಲೈನ್ ಅಲ್ಲಿ ಓದಬೇಕು. ಓಕೆ, ಅಂದ್ರೆ ಏನೇನು ಸಿಗುತ್ತೆ ನಮಗೆ NCERT ಓದಿದಾಗ? ಮೊದಲನೇದು ಸ್ಟೇಟ್ಮೆಂಟ್ ಕ್ವೆಶನ್ಸ್, ಎರಡನೇದು ಅಸರ್ಷನ್ ಅಂಡ್ ರೀಸನ್. ಓಕೆ, ನೀವಿಷ್ಟು ಕರೆಕ್ಟಾಗಿ ಫಾಲೋ ಮಾಡಿದ್ರಿ ಅಂತ ತಿಳ್ಕೊಳ್ಳಿ, ನಿಮಗೆ ಯಾರು 360ಗೆ 350 ಎಬೋ ತೆಗಿಯೋದನ್ನ ಸ್ಟಾಪ್ ಮಾಡಕ್ ಆಗೋದೇ ಇಲ್ಲ. ಇದನ್ನ ನಾನು ಚಾಲೆಂಜ್ ಮಾಡ್ತೀನಿ. ಓಕೆ, ಸೊ ಹಾಗಾದ್ರೆ ಮ್ಯಾಮ್ MCQ ಯಾವ ಬುಕ್ ಬೇಕಾದ್ರೂ ರೆಫರ್ ಮಾಡಿ ಅಂದ್ರಿ. NCERT ಟೆಕ್ಸ್ಟ್ ಬುಕ್ ಓದಿದ್ರೆ ಲೆವೆಲ್ 1, ಲೆವೆಲ್ 2 ಟೈಪ್ ಆಫ್ ಕ್ವೆಶನ್ಸ್ ಅಂದ್ರೆ ಸ್ಟೇಟ್ಮೆಂಟ್, ಅಸರ್ಷನ್ ಅಂತ ಹೇಳ್ತೀರಿ. ಬಟ್ ನಮಗೆ ಕಾನ್ಸೆಪ್ಟೇ ಕೆಲವು ಟೈಮ್ ತಲೆ ಕೆಡಿಸ್ಬಿಡುತ್ತಲ್ಲ. ಈಗ ನಾನು ಯಾವುದೋ ಒಂದು ಚಾಪ್ಟರ್ ಓದ್ತಾ ಇರ್ತೀನಿ, ಫಾರ್ ಎಕ್ಸಾಂಪಲ್ ಅದು ಜೆನೆಟಿಕ್ಸ್ ಓದ್ತಾ ಇದ್ದೀನಿ ಅಥವಾ ಹ್ಯೂಮನ್ ಫಿಸಿಯಾಲಜಿ ಓದ್ತಿದ್ದೀನಿ, ಪ್ಲಾಂಟ್ ಫಿಸಿಯಾಲಜಿ ಓದ್ತಿದ್ದೀನಿ, ನನ್ಗೆ ಕೆಲವು ಟಾಪಿಕ್ ಅರ್ಥ ಆಗಲ್ಲ, ಏನು ಮಾಡೋದು ಮ್ಯಾಮ್? ವೆರಿ ಸಿಂಪಲ್. ಇಲ್ಲಿ ನಾನು ನನ್ನ ಬಗ್ಗೆ ಹೇಳ್ಕೊತಿದ್ದೀನಿ ಅಥವಾ ನಮ್ಮ ಚಾನಲ್ ಬಗ್ಗೆ ಹೇಳ್ತಿದ್ದೀನಿ ಅಂತೆಲ್ಲ ನನ್ನನ್ನು ಸುಮ್ಮನೆ ನಂಬೇಡಿ. ಯಾಕೆ ನಂಬೇಡಿ? ಈಗ ನಾನು ಇಷ್ಟು ಹೇಳಿದ್ನಲ್ಲ, ಈಗ ನಾನು ಹೇಳಿದ್ದನ್ನು ಇಷ್ಟು ನಂಬಿಡ್ತೀರಾ ನೀವು? ನಂಬಬಾರ್ದು. ನನ್ನನ್ನು ನೀವು ಟೆಸ್ಟ್ ಮಾಡಬೇಕು. ಹಾಗಾದರೆ ಟೆಸ್ಟ್ ಮಾಡೋಕ್ಕೆ ನನಗೆ ಕ್ವೆಶ್ಚನ್ ಪೇಪರ್ ಕೊಡ್ತೀರಾ? ಕ್ವೆಶ್ಚನ್ ಪೇಪರ್ ಏನು ಕೊಡಬೇಡಿ. ನಾನು ಏನು ಇವಾಗ ಈ ವಿಡಿಯೋ ಮಾಡ್ತಿದ್ದೀನಲ್ವಾ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ ಆ್ಯಂಡ್ ಪ್ರೋಸೆಸ್, ಈ ಚಾಪ್ಟರ್ನ ಕಂಪ್ಲೀಟಾಗಿ ನೋಡಿ.
ಓಕೆ, ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ ತನಕ ನೋಡಿ. ಫುಲ್ಲು ನೋಡಾದ್ಮೇಲೆ ಈ ಮೇಡಮ್ ಇಷ್ಟೆಲ್ಲ ಬಂದು ಮಾತಾಡ್ಬಿಟ್ರಲ್ಲ, ದೊಡ್ಡದಾಗಿ ನಿಮಗೆ 360ಗೆ 350 ಗ್ಯಾರಂಟಿ ಆಗೇ ಆಗುತ್ತೆ ನೀವು ಇಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ಅಂತ. ತಾಡು, ಇದು ಒಂದು ಚಾಪ್ಟರ್ ಇಟ್ಕೊಂಡು ನಾನು ಇವ್ರನ್ನ ಟೆಸ್ಟ್ ಮಾಡ್ತೀನಿ ಅಂತ ನೋಡಬೇಕು. ಯಾರನ್ನು ಬ್ಲೈಂಡಾಗಿ ಬಿಲೀವ್ ಮಾಡಬಾರ್ದು. ನಾನೇ ಹೇಳ್ತಿದ್ದೀನಿ ನೋಡಿ, ನನ್ನನ್ನು ನೀವು ನಂಬಾರ್ದು, ನನ್ನನ್ನು ನೀವು ಟೆಸ್ಟ್ ಮಾಡಬೇಕು. ಆ ಟೆಸ್ಟ್ ಮಾಡೋಕ್ಕೋಸ್ಕರ ನೀವೇನು ಮಾಡಬೇಕು, ಫಸ್ಟು ಕಂಪ್ಲೀಟ್ ವಿಡಿಯೋ ನೋಡಬೇಕು. ವಿಡಿಯೋ ನೋಡಾದ್ಮೇಲೆ ಇಲ್ಲ ಅಟ್ಲೀಸ್ಟ್ ವಿಡಿಯೋದ ಒಂದೊಂದು ಟಾಪಿಕನ್ನು ಫಸ್ಟು ಕೇಳಿಸ್ಕೊಂಡು ಆ ಟಾಪಿಕ್ಗೆ ರಿಲೆವೆಂಟ್ ಆಗಿ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು. ಅದಾದಮೇಲೆ ಆ ಟಾಪಿಕ್ಗೆ ಸಂಬಂಧಪಟ್ಟಂಗೆ MCQನ ಸಾಲ್ವ್ ಮಾಡಬೇಕು. ಈ ಥರ ಪ್ರತಿ ಟಾಪಿಕ್ಕು ಕೇಳಿಸ್ಕೊಳ್ಳೋದು, ಅಂದರೆ ವಿಡಿಯೋ ಕ್ಲಾಸ್ ಕೇಳಿಸ್ಕೊಳ್ಳೋದು ನಾನು ಮಾಡಿದ್ದು, ಅದಾದಮೇಲೆ ಮತ್ತೆ NCERT ಟೆಕ್ಸ್ಟ್ ಬುಕ್ ಓದೋದು, ಮತ್ತೆ MCQನ ಸಾಲ್ವ್ ಮಾಡೋದು. ಈ ಥರ ಈ ಒಂದು ಚಾಪ್ಟರಿಗೆ ಮಾತ್ರ ಮಾಡಿ. ಈ ಚಾಪ್ಟರಲ್ಲಿ ಯಾವುದೇ ಥರ ಕ್ವೆಶ್ಚನ್ ಬಂದರು, ಯಾವುದೇ ಪಬ್ಲಿಕೇಶನ್ ಆಗಿರಲಿ ಕಂಡ್ರು, ಅದು ಲೆವೆಲ್ 3, ಲೆವೆಲ್ 4, ಲೆವೆಲ್ 5 ಎಂಥ ಕ್ವೆಶ್ಚನ್ ಆದ್ರೂ ಕೇಳಿ, ನೀವು ಅಷ್ಟು ಅಟೆಂಡ್ ಮಾಡೋ ಲೆವೆಲಿಗೆ ಬಂದಿದ್ದೀರಾ. ಹಾಗಂತೇಳಿ 2004, 2003 ಕ್ವೆಶ್ಚನ್ಸ್ ಎಲ್ಲ ಸಾಲ್ವ್ ಮಾಡಬೇಡ್ರಪ್ಪ. ಔಟ್ ಆಫ್ ದ ಸಿಲೆಬಸ್ಸಲ್ಲಿರುವಂಥ ಕ್ವೆಶ್ಚನ್ಸ್ಗಳೆಲ್ಲ ಕೇಳಲ್ಲ. ಈ 2013, 14ಇಂದ ಈಚೆಗೆ ಏನೇನು ಬಂದಿದೆ ಅಂಥ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ. ಯಾಕಂತ ಹೇಳಿದ್ರೆ ಮೊದಲು ಸಿಲೆಬಸ್ಸು ತುಂಬ ವ್ಯಾಸ್ಟ್ ಆಗಿತ್ತು. ಈಗ NCERT ರಿಡ್ಯೂಸ್ ಮಾಡಿ ಎಷ್ಟಿದೆ ಅದನ್ನು ಮಾತ್ರ ಕ್ವೆಶ್ಚನ್ಸ್ ಕೇಳಬೇಕು ಅಂತ ಹೇಳಿದೆ NTAನವರಿಗೆ. ಸೊ ಅದ್ರ ಮೇಲೆ ಮಾತ್ರ ಕ್ವೆಶ್ಚನ್ಸ್ ಬರುತ್ತೆ. ನೀವೀಗ ಈ ಥರ ಕ್ವೆಶ್ಚನ್ಸನ್ನು ಸಾಲ್ವ್ ಮಾಡಿ ನಿಮಗೆ ಕಾನ್ಫಿಡೆನ್ಸ್ ಬಂತಾ, ನಾನು ಹೇಳ್ದಂಗೆ ಮಾಡೋದ್ರಿಂದ ನೀವು ಕರೆಕ್ಟಾಗಿ ಆನ್ಸರ್ ಮಾಡ್ತೀರಾ ಅಂತ ನಿಮಗೆ ಫೀಲ್ ಆಗ್ತಿದೆಯಾ, ಆವಾಗ ನನ್ನನ್ನು ನಂಬಿ. ಈ ಥರ ಇದೊಂದು ಚಾಪ್ಟರ್ ಮಾತ್ರ ಮಾಡಬೇಡಿ. ಸುಮಾರಷ್ಟು ವಿಡಿಯೋ ಹೊರಗಡೆನೇ ಇದೆ, ಅಂದರೆ ಯೂಟ್ಯೂಬಲ್ಲಿ ಅಲ್ಲ ಫ್ರೀಯಾಗಿ ಸಿಗುತ್ತೆ ನಿಮಗೆ ನಾನು ಮಾಡಿರೋಂಥ ಕ್ಲಾಸಸ್. ಅವೆಲ್ಲ ಕ್ಲಾಸಸ್ಗೂ ನೀವು ಹಾಗೆ ಮಾಡಬೇಕು. ಮಾಡಾದಮೇಲೆ ನಿಮಗೆ ಕಾನ್ಫಿಡೆನ್ಸ್ ಕೊಟ್ಟರೆ ಮಾತ್ರ, ಬಂದರೆ ಮಾತ್ರ ಈಗ ನಾನು ನೆಕ್ಸ್ಟ್ ಏನು ಹೇಳ್ತೀನಿ ಇದನ್ನು ನೀವು ಮಾಡಬೇಕು. ಓಕೆ, ಹಾಗಾದರೆ ನೆಕ್ಸ್ಟ್ ಏನು ಹೇಳಕ್ಕೆ ಹೊರಟಿದ್ದೀನಿ, ಚಾನಲ್ ಮೆಂಬರ್ಶಿಪ್ ಬಗ್ಗೆ. ಸುಮಾರು ಮಕ್ಕಳು ಈ ಥರ ಟೆಸ್ಟ್ ಮಾಡಿದ್ದೀರಿ, ಟೆಸ್ಟ್ ಮಾಡಾದ್ಮೇಲೆ ಚಾನಲಿಗೆ ಮೆಂಬರು ಆಗಿದ್ದೀರಿ. ಆ ಮಕ್ಕಳಿಗೆ ಥ್ಯಾಂಕ್ಸು ಹೇಳ್ತೀನಿ. ಯಾಕಂತ ಹೇಳಿದ್ರೆ ತುಂಬ ಸಾವಿರಾರು ಮಕ್ಕಳು ಮೆಂಬರ್ಸ್ ಆಗಿದ್ದೀರಾ. ಮಕ್ಕಳ ನಮ್ಮ ಚಾನಲನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಮ್ಮ ಚಾನಲ್ ಈ ಲೆವೆಲಿಗೆ ಬೆಳೆದಿದೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಯು ಗೈಸ್, ನಿಮ್ಮ ಸಪೋರ್ಟಿಂದಾನೆ, ನೀವು ಮೆಂಬರ್ಸ್ ಆಗ್ತಿರೋದ್ರಿಂದಾನೆ. ಓಕೆ, ಸೊ ಎಷ್ಟು ಮಕ್ಕಳು, ಸಾವಿರಾರು ಮಕ್ಕಳು ಮೆಂಬರ್ಸ್ ಆಗಿದ್ದೀರಾ. ಹಾಗೆ ಸುಮಾರಷ್ಟು ಮಕ್ಕಳು, ಸುಮಾರಷ್ಟು ಮಕ್ಕಳು ಇಮೇಲ್ ಬರ್ತಾನೆ ಇರುತ್ತೆ, ಇಮೇಲ್ ಮಾಡ್ತಾನೆ ಇದ್ದೀರಾ. ಮ್ಯಾಮ್ ನನಗೆ 360ಇಂದ 350 ಅಬೋವ್ ಬಂದಿದೆ, ಮೊನ್ನೆನೂ 359, 360ಗೆ 360 ಬಂದಿರೋರು ಸುಮಾರು ಮಕ್ಕಳು ಮೆಂಬರ್ ಆಗಿರೋರು ನನಗೆ ಮೆಸೇಜ್ ಎಲ್ಲ ಹಾಕಿದ್ದೀರಾ, ಅಂದರೆ ಇಮೇಲ್ ಐಡಿಯಲ್ಲಿ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ ಅವರಿಗೆ, ಹಾರ್ಟಿ ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಸೊ ಆ ಮಕ್ಕಳಾಗಿರ್ಬೋದು ಅಥವಾ ಹೊಸದಾಗಿ ಮೆಂಬರ್ ಆಗಂಥ ಹುಡುಗರಾಗಿರ್ಬೋದು, ಅವ್ರಿಗೆ ಹೇಳ್ತಾ ಇರೋದಿಷ್ಟೇ, ದಯವಿಟ್ಟು ಹಾನೆಸ್ಟ್ ಆಗಿ ಈಗ ನಾನು ಏನೇನು ಹೇಳಿದೆ ಆ ಟಿಪ್ಸನ್ನು ಫಾಲೋ ಮಾಡಿ. ಹಾಗಾದರೆ ಮೆಂಬರ್ ಆಗಕ್ಕೆ ನಾವು ಏನು ಮಾಡಬೇಕು, ಮೆಂಬರ್ಶಿಪ್ ಅಂತ ಹೇಳಿದ್ರೆ ಏನು, ಇದು ಕೆಲವು ಮಕ್ಳಿಗೆ ಗೊತ್ತಿಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ. ಮೆಂಬರ್ಶಿಪ್ ಅಂದರೆ ಏನೂ ಇಲ್ಲ. ಈಗ ನಾನು ಅವಾಗ ತಾನೇ ಹೇಳಿದೆ, ಕೆಲವು ವೀಡಿಯೋಸ್ಗಳು, ಕೆಲವು ಚಾಪ್ಟರಿನ ವೀಡಿಯೋಸ್ಗಳು ಫ್ರೀಯಾಗಿ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ. ಆ ಥರ ಹುಡುಕ್ತಾ ಹೋದರೆ ನಿಮಗೊಂದು 5-6 ಚಾಪ್ಟರ್ ವೀಡಿಯೋಸ್ಗಳು ಸಿಗ್ಬೋದು ಅಂತ ಅಂದ್ಕೊಳ್ಳಿ. ಹಾಗಾದರೆ ಉಳಿದಿದ್ದ ಚಾಪ್ಟರಿಗೆ ಏನು ಮಾಡಬೇಕು, ಆವಾಗ ನೀವು ಚಾನಲ್ ಮೆಂಬರ್ ಆಗಬೇಕು. ಓಕೆ, ಸೊ ಚಾನಲ್ ಮೆಂಬರ್ ಆಗೋಕ್ಕೆ ಕೇವಲ ನೀವು ಖರ್ಚು ಮಾಡಬೇಕಾಗಿರೋಂಥ ದುಡ್ಡು ಎಷ್ಟು ಗೊತ್ತಾ, 159 ರೂಪಾಯಿ ಮಾತ್ರ. ಇಲ್ಲಿ 1000 ರೂಪಾಯಿ ಅಲ್ಲ, ಲಕ್ಷಾಂತರ ರೂಪಾಯಿ ಅಲ್ಲ, 159 ರೂಪಾಯಿ. ಇದು ಕೇವಲ ಒಂದು ಚಾಪ್ಟರ್ಗೋ ಅಥವಾ 2 ಚಾಪ್ಟರ್ಗಲ್ಲ. ಇಲ್ಲಿ ನೋಡಿ, ಕಂಪ್ಲೀಟ್ ಸಿಲೆಬಸ್, ಫುಲ್ ಸಿಲೆಬಸ್. ಫಸ್ಟ್ PUCಯಲ್ಲಿರುವಂಥ 19 ಚಾಪ್ಟರ್, ಸೆಕೆಂಡ್ PUCಯಲ್ಲಿರುವಂಥ 13 ಚಾಪ್ಟರ್, ಟೋಟಲ್ 32 ಚಾಪ್ಟರ್. ಯಾಕೆ 32 ಚಾಪ್ಟರ್ಸ್ ಅಂತ ಹೇಳ್ತಾ ಇದ್ದೀನಿ, ಒಂದಿಷ್ಟು ಚಾಪ್ಟರ್ಸ್ ಡಿಲೀಟ್ ಆಗೋಗ್ಬಿಟ್ಟಿದೆ. ಆಮೇಲೆ ಡಿಲೀಟ್ ಆದಮೇಲೂ ಕೆಲವೊಂದು ಟಾಪಿಕ್ಸ್ಗಳನ್ನು ಆ್ಯಡ್ ಮಾಡಿದ್ದಾರೆ, ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮೆಂಬರ್ಸ್ಗಳಿಗೆ ಆಲ್ರೆಡಿ ಗೊತ್ತಾಗಿದೆ ಇವೆಲ್ಲ. ಓಕೆ, ಈ 32 ಚಾಪ್ಟರ್ಸ್ ಇಷ್ಟು ಸಹ ಒನ್ ಶಾರ್ಟ್ ವಿಡಿಯೋನೇ, ಅಂದರೆ 32 ವಿಡಿಯೋಸ್ ಇರುತ್ತೆ ನಿಮ್ಮ ಹತ್ರ. ಚಾನಲಿಗೆ ಬಂದರೆ ಟೋಟಲ್ 32 ವಿಡಿಯೋ ಸಿಗುತ್ತೆ. ಯಾಕಂದರೆ ಪ್ರತಿ ಚಾಪ್ಟರ್ನ ಒನ್ ಶಾರ್ಟ್ ವಿಡಿಯೋಗಳು ಈಸಿಯಾಗಿ ನೋಡ್ಕೊತಾ ಹೋಗ್ತೀರಾ, ಎಲ್ಲೂ ಸರ್ಚ್ ಮಾಡೋದೇ ಬೇಡ. ಓಕೆ, ಸೊ ಅದಕ್ಕೆ ನೀವು ಪೇ ಮಾಡಬೇಕಾಗಿರೋದು ಕೇವಲ 159 ರೂಪೀಸ್. ಈಗ ನಾನೊಬ್ಬ ಸ್ಟೂಡೆಂಟ್, ಈಗ ನಾನೇನು ಮಾಡ್ತಾ ಇದ್ದೀನಿ, ಸರಿ ನಾನು ಒಂದು 6 ತಿಂಗಳು ಕಂಪ್ಲೀಟಾಗಿ ಬರೀ ಬಯಾಲಜಿನೇ ಓದ್ತೀನಿ ಅಂತ ಹೇಳಿ, ಬರೀ ತಿಂಗಳಿಗೆ ಒಂದು 159 ರೂಪಾಯಿ ತಾನೇ ಕಟ್ಟಾದರೂ ಪರವಾಗಿಲ್ಲ ಅಂಥೇಳಿ ನಾನು ನೋಡೋಕ್ಕಂತ ಕೂತ್ರೆ 6 ತಿಂಗಳಲ್ಲೇ ಇಡೀ ಸಿಲೆಬಸ್ಸೇ ಮುಗಿಸ್ಕೊಂಡು ಹೋಗ್ಬಿಡ್ಬೋದು ನೀವು 32 ಚಾಪ್ಟರಿಂದ. ನೀವು ಫಸ್ಟ್ PUC ಸ್ಟೂಡೆಂಟ್ಸ್ ಏನಾದ್ರು ಆಗಿದ್ರಿ ಅಂತ ಹೇಳಿದ್ರೆ ಆರಾಮಾಗಿ ಬರೀ 6 ತಿಂಗಳು, 1 ವರ್ಷದಲ್ಲೇ ಮುಗಿಸ್ಕೋಬೋದು. ಇನ್ನು ಕೆಲವು ಮಕ್ಳು ಇರ್ತಾರೆ, ನಾನು ಅರ್ಜೆಂಟಲ್ಲಿ ಓದಲ್ಲ, 1 ವರ್ಷ ಕಂಪ್ಲೀಟ್ ನನ್ನ ಟೈಮನ್ನು ಬಯಾಲಜಿಗೆ ಡೆಡಿಕೇಟ್ ಮಾಡ್ತೀನಿ, ಅಂದರೆ ಜಸ್ಟ್ 1 hour ಕೊಟ್ಟರು ಸಾಕು ನೀವು. ಓಕೆ, ಸೊ ಈ ಥರ 1 hour ನಾನು ಬಯಾಲಜಿ ಡೆಡಿಕೇಟ್ ಮಾಡ್ತೀನಿ ಅಂತ ಬರೀ 8ರಿಂದ ಎಲ್ಲ 1 ವರ್ಷ ಕಂಪ್ಲೀಟಾಗಿ ಇಟ್ಟರು ನಿಮಗೆ 2000 ಅಷ್ಟೂ ಆಗಲ್ಲ.
ಓಕೆ. ಸೊ ಯಾಕಂದರೆ ತಿಂಗಳಿಗೆ ನೀವು ಖರ್ಚು ಮಾಡ್ತಾ ಇರೋದು 159 ರೂಪಾಯಿ ಮಾತ್ರ. ಸೊ 360 ಮಾರ್ಕ್ಸ್ಗೆ ನೀವು 350 ಎಬೋ ತೆಗಿತಿದ್ದೀರಾ, ಬರೇ ಒಂದು 159 ರೂಪಾಯಿ ಖರ್ಚು ಮಾಡಿ ಅಂತ ಹೇಳಿದ್ರೆ ಅದು ಯಾಕೆ ಯೋಚನೆ ಮಾಡ್ತೀರಿ? ಅದನ್ನು ನಾನು ಮಾಡಿರೋ ವಿಡಿಯೋ ಅಂತಲೇ ಅಲ್ಲ, ನಾಲೆಡ್ಜ್ ಎಲ್ಲಿ ಸಿಕ್ಕಿದ್ರು ಗ್ರ್ಯಾಬ್ ಮಾಡಬೇಕಂತೆ ದೊಡ್ಡವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಟೈಮ್ ವೇಸ್ಟ್ ಮಾಡ್ತಿದ್ದಂಗೆ ಮೆಂಬರ್ ಆಗಿ. ಯಾವಾಗ ಮೆಂಬರ್ ಆಗಿ? ನಾನು ಹೇಳಿದ್ನಲ್ಲ ಅದನ್ನೆಲ್ಲ ಫಾಲೋ ಮಾಡಿ, ನನ್ನನ್ನು ಟೆಸ್ಟ್ ಮಾಡಿ, ನನ್ನ ನಂಬೋದು ಅಂದರೆ ಮಾತ್ರ ಮೆಂಬರ್ ಆಗಿ. ಓಕೆ, ಇಲ್ಲಾಂದರೆ ನನ್ನನ್ನು ನಂಬೇಡಿ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಿರೋದು? ಇವಾಗ ಲಾಸ್ಟ್ ವಿಚಾರ ಹೇಳ್ತೀನಿ. ಹಾಗಾದರೆ ಮೆಂಬರ್ ಆಗೋದು ಹೇಗೆ? ಇದು ಕೆಲವು ಮಕ್ಕಳಿಗೆ ಡೌಟ್ ಇದೆ. ಸುಮಾರಷ್ಟು ಮಕ್ಕಳು ವಿತೌಟ್ ಡೌಟ್ ಮೆಂಬರ್ ಆಗಿದ್ದೀರಿ, ಬಟ್ ಗೊತ್ತಿಲ್ಲದಿದ್ದವ್ರಿಗೆ ಹೇಳ್ತಾ ಇದ್ದೀನಿ. ಇಲ್ಲಿ ನಿಮಗೆ ಕ್ಲೀನಾಗಿ ಕಾಣಿಸುತ್ತೆ ನೋಡಿ, ಇಲ್ಲಿ ಸಬ್ಸ್ಕ್ರೈಬ್ ಪ್ಲಸ್ ಅಂತ ಒಂದು ಬೆಲ್ ಬಟನ್ ಪಕ್ಕ ಕಾಣಿಸುತ್ತೆ. ಆ ಥರನಾದ್ರು ಕಾಣಿಸ್ಬೋದು. NSC ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿದ ತಕ್ಷಣವೇ ಸಬ್ಸ್ಕ್ರೈಬ್ ಪ್ಲಸ್ ಅಂತನಾದ್ರು ಕಾಣಿಸ್ಬೋದು, ಇಲ್ಲ ಜಾಯಿನ್ ಅಂತನಾದ್ರು ಕಾಣಿಸ್ಬೋದು. ಓಕೆ, ಜಾಯಿನ್ ಅಂತ ಕಾಣಿಸಿದ್ರೆ ಜಾಯಿನ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಅಕಸ್ಮಾತ್ ಜಾಯಿನ್ ಅನ್ನೋ ಟರ್ಮೇ ಕಾಣಿಸ್ತಿಲ್ಲ, ವರ್ಡೇ ಕಾಣಿಸ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಪ್ಲಸ್ ಅಂತಿದೆಯಲ್ಲ ಅದ್ರ ಮೇಲೆ ಯಾರು ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಮತ್ತೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಇಲ್ಲೇನಿದೆ ನೋಡಿ, ಇಲ್ಲಿ ಬಯಾಲಜಿ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಫಾರ್ ನೀಟ್ ಬಯೋ ಕನ್ನಡ ಫಾರ್ ₹159 ಅಂತ ಕಾಣಿಸ್ತಿದೆ ಅಲ್ವಾ? ಈ ಥರ ಸುಮಾರಷ್ಟಿದೆ ಇಲ್ಲಿ. ಇವಾಗ ನಿಮ್ಗೆ ಇದು ಬೇಕು ಅಂದರೆ ಅದ್ರ ಪಕ್ಕದಲ್ಲಿ ಮತ್ತೆ ಜಾಯಿನ್ ಅಂತ ಇದೆ. ಈ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀರಾ. ಸೊ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಆಪ್ಷನ್ಸ್ಗಳು ಕೇಳುತ್ತೆ. ನೀನು ಗೂಗಲ್ ಪೇಯಿಂದ ಹಾಕ್ತೀಯೋ ಅಥವಾ ಡೆಬಿಟ್ ಕಾರ್ಡ್ ಯೂಸ್ ಮಾಡಿ ಅಮೌಂಟ್ ಪೇ ಮಾಡ್ತೀಯೋ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತೀಯೋ ಅದು ನಿಮಗೆ ಬಿಟ್ಟಿತ್ತು, ಆಯಿತಾ? ಸೊ ನೀವು ಯಾವುದರಿಂದನಾದ್ರು ಪೇ ಮಾಡಿ. ಜಸ್ಟ್ ಲೈಕ್ ಹೇಗೆ ನೀವು ಅಮೆಝಾನಲ್ಲಿ ಏನಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಒಂದಿಷ್ಟು ಇನ್ಫಾರ್ಮೇಷನ್ ಕೇಳಲ್ವೇನೋ, ನಿಮ್ಮ ಹೆಸರೇನೋ ಅದು ಇದು ಅಂತ, ಅದೇ ಥರನೇ ಇಲ್ಲಿ ಕೇಳುತ್ತೆ. ಎಂಟ್ರಿ ಮಾಡ್ತಿದ್ದಂಗೆ ಆರಾಮಾಗಿ ಮೆಂಬರ್ ಆಗ್ತೀರಾ. ತುಂಬ ಅಂದರೆ ತುಂಬ ಈಸಿ. ಇನ್ನು ಕೆಲವು ಮಕ್ಕಳು ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಬೇಕಾದ್ರೆ ನಮಗೆ ಆಗೋಕ್ಕೆ ಆಗ್ತಿಲ್ಲ ಮ್ಯಾಮ್ ಅಂತ ಕೆಲವರು ಕಂಪ್ಲೇಂಟ್ ಮಾಡ್ತಾಯಿದ್ರು. ಅಂಥವ್ರಿಗೂ ಅಷ್ಟೇ, ನಿಮ್ಮ ಆ ಕಾರ್ಡ್ ಏನಿದೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್, ಅದ್ರ ಹಿಂದ್ಗಡೆ ಮೇಲೆ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಆ ನಂಬರಿಗೆ ಕಾಲ್ ಮಾಡಿ, ಆಯಿತಾ? ಯಾವ ನಂಬರಿಂದ ಕಾಲ್ ಮಾಡಿ ಗೊತ್ತಾ? ಬ್ಯಾಂಕಲ್ಲಿ ನಿಮ್ಮ ಅಪ್ಪನೋ ಅಥವಾ ಅಮ್ಮನೋ ಯಾವ ನಂಬರ್ ಕೊಟ್ಟಿರ್ತಾರಲ್ಲ ಕಾರ್ಡಿಗೆ, ಆ ನಂಬರಿಂದ ಕಾಲ್ ಮಾಡಿ ನೀವು ಹೇಳಿ ಈ ಥರ ವಿಚಾರ, ನಾವು ಈ ಥರ ಯೂಟ್ಯೂಬಲ್ಲಿ ಮೆಂಬರ್ ಆಗೋಕ್ಕಂತ ಹೊರಟಿದ್ದೀವಿ, ಕಾರ್ಡ್ ಯಾಕೋ ತೊಗೊಳ್ತಾ ಇಲ್ಲ, ಸೊ ಅದಕ್ಕೆ ಏನು ಮಾಡಬೇಕು ಅಂತ. ಅವ್ರು ಅದನ್ನೇನಿಲ್ಲ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ, ಇಮಿಡಿಯೇಟಾಗಿ ಮೆಂಬರ್ ಆಗ್ತೀರಾ. ತುಂಬ ಕಷ್ಟನೇ ಇಲ್ಲ ಕೊಂಡ್ರು, 2 ನಿಮಿಷದಲ್ಲಿ ಆಗೋ ಕೆಲಸ ಆಯಿತು. ಓಕೆ, ನೀವೇ ಹೇಳ್ತೀರಾ ಅಯ್ಯೋ ಎಷ್ಟು ಬೇಗ ಸಿಂಪಲಾಗಿ ಆಗೇ ಹೋಯ್ತಲ್ಲ ಅಂತ. ಈ ಥರ ಪ್ರತಿ ತಿಂಗಳು ನೀವೇನು ಮಾಡೋದು ಬೇಡ, ಆಟೋಮೆಟಿಕ್ಕಾಗಿ ಅದೇ ನಿಮ್ಗೆ ಅಮೌಂಟ್ ಕಟ್ ಆಗ್ತಾ ಇರತ್ತೆ. ಯಾವಾಗ ನಿಮಗೆ ಕಂಪ್ಲೀಟಾಗಿ ಸಿಲೆಬಸ್ ಎಲ್ಲ ಮುಗೀತು, ಸಾಕು ನನಗೆ ಇನ್ನು ಬಯಾಲಜಿ NSC ಯೂಟ್ಯೂಬ್ ಚಾನಲಿಂದು ಎಲ್ಲ ಕ್ಲಾಸಸ್ ಅರ್ಥ ಆಗಿದೆ ಅಂದಾಗ ನೀವು ಕ್ಯಾನ್ಸಲ್ ಕೊಟ್ಕೋಬೋದು. ಓಕೆನಾ? ನೋಡಿ, ಇಷ್ಟು ಇನ್ಫಾರ್ಮೇಷನ್ ನಾನು ಹೇಳಬೇಕಾಗಿತ್ತು, ಹೇಳಿದ್ದೀನಿ. ಇದು ತುಂಬಾ ಪ್ರೀಷಿಯಸ್ ಇನ್ಫಾರ್ಮೇಷನ್. ಬರೀ ಮೆಂಬರ್ ಆಗೋದಷ್ಟೇ ಅಲ್ಲ, ಅದಕ್ಕಿಂತ ಮುಂಚೆ ನಾನು ಏನೇನು ಟಿಪ್ ಕೊಟ್ಟಿದ್ದೀನಿ ಅವೆಲ್ಲವೂ. ಓಕೆ, ಹಾಗಾದರೆ ಇವಾಗ ಟೈಮ್ ವೇಸ್ಟ್ ಮಾಡ್ದಿದ್ದಂಗೆ ಪಟ 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 ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಡ, ಬನ್ನಿ. ಎಸ್, ಮೊದಲನೇದಾಗಿ ಬಯೋಟೆಕ್ನಾಲಜಿ ಅಂತ ಹೇಳಿದ್ರೆ ಈ ಚಾಪ್ಟರ್ ನೋಡಿದ ತಕ್ಷಣವೇ ಸ್ವಲ್ಪ ಶಿವರಿಂಗ್ ಆಗುತ್ತೆ. ಅಯ್ಯೋ ಇದೊಂಥರ ಕಷ್ಟಪ್ಪ, ನನಗೆ ಇದು ಬೇಡ ಈ ಚಾಪ್ಟರ್ ಎತ್ತಿಟ್ಬಿಡ್ತೀನಿ. ಇದು ಮತ್ತು ಜೆನೆಟಿಕ್ಸು, ಟ್ರಸ್ಟ್ ಮೀ, ನೀವು ಫುಲ್ ಫಿದಾಗ್ಬಿಡ್ತೀರಾ ಈ ಚಾಪ್ಟರ್ ವಿಡಿಯೋ ಫುಲ್ ನೋಡಾದ್ಮೇಲೆ. ಓಕೆ, ನನ್ನ ಮೇಲೆ ನಂಬಿಕೆ ಇಡಬಹುದು. ಬಯೋಟೆಕ್ನಾಲಜಿ ಅಂದರೆ ಫಸ್ಟ್ ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ 2 ಟರ್ಮ್ ಇದೆ. ನಾವು ಕನ್ನಡದಲ್ಲೆಲ್ಲ ಓದಲ್ವಾ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ಆಸಂಧಿ ಅಂತ 2 ವರ್ಡನ್ನ ಜಾಯಿನ್ ಮಾಡಿದಾಗ ಒಂದು ಸಂಧಿ ಅಂತ ಆಗಲ್ವಾ? ಅದೇ ಥರನೇ ಇಲ್ಲೂ ನೋಡಿ 2 ಟರ್ಮ್ ಇದೆ. ಒಂದು ಬಯೋ ಅನ್ನೋ ಟರ್ಮು, ಇನ್ನೊಂದು ಪ್ಲಸ್ ಟೆಕ್ನಾಲಜಿ. ಸೊ ಏನು ಹಾಗಂದರೆ ಫಸ್ಟ್ ತಿಳ್ಕೊಳ್ಳೋಣ. ಈಗ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಬಯೋ ಅಂತ ಹೇಳಿದ್ರೇನು? ಲೈಫ್ ಸೈನ್ಸ್ ಅಂದರೆ ಲಿವಿಂಗ್ ಆರ್ಗ್ಯಾನಿಸಮ್. ಆ ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಹೇಳಿದ್ರೆ ಯಾವ್ಯಾವ್ದು ಇರ್ಬೋದು? ಯೂನಿಸೆಲ್ಯುಲಾರ್ ಇಂದ ಹಿಡಿದು ಮಲ್ಟಿ ಸೆಲ್ಯುಲರ್. ಯೂನಿಸೆಲ್ಯುಲಾರ್ ಅಂದರೆ ಬ್ಯಾಕ್ಟೀರಿಯಾ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಯಾವುದೋ ಒಂದು ಪ್ರೊಟೆಸ್ಟಾ ಆಗಿರ್ಬೋದು, ಇಲ್ಲ ಮಲ್ಟಿ ಸೆಲ್ಯುಲಾರ್ ಪ್ಲಾಂಟ್ ಆಗಿರ್ಬೋದು, ಅನಿಮಲ್ ಆಗಿರ್ಬೋದು, ಹ್ಯೂಮನ್ ಬೀಯಿಂಗ್ ಆಗಿರ್ಬೋದು, ಯಾರು ಆಗಿರಲಿ ಅವರೆಲ್ಲರನ್ನೂ ನಾವೇನಂತ ಕರಿತೀವಿ? ಲಿವಿಂಗ್ ಆರ್ಗ್ಯಾನಿಸಮ್ ಅಂತ ಕರಿತೀವಿ. ಓಕೆ, ಅಂದರೆ ಯೂನಿಸೆಲ್ಯುಲಾರ್ ಟು ಮಲ್ಟಿ ಸೆಲ್ಯುಲಾರ್. ಈಗ ಬರೇ ನಾನೊಂದು ಸೆಲ್ ಅಂತಾನೆ ತಗೊಂಡ್ರು, ಈ ಸೆಲ್ಲಲ್ಲಿ ಯಾವುದೋ ಒಂದು ಎನ್ಸೈಮ್ ಇರ್ಬೋದು, ಅಥವಾ ಆ ಸೆಲ್ ಒಳಗಡೆ ಇರುವಂಥ DNA ಇರ್ಬೋದು, ಏನು ಬೇಕಾದ್ರು. DNA ವಿಚಾರಕ್ಕೆ ಇನ್ನೂ ಹೋಗೋದು ಬೇಡ, ಜಸ್ಟ್ ಒಂದು ಎನ್ಸೈಮ್ ಇರ್ಬೋದು. ನಾವು ಯಾವುದನ್ನಾರು ಯೂಸ್ ಮಾಡ್ಕೊಂಡಾರು ಸರಿ, ನಾವೇನು ಮಾಡ್ತಾ ಇದ್ದೀವಿ? ಟೆಕ್ನಾಲಜಿ. ಇಲ್ಲಿ ಟೆಕ್ನಾಲಜಿ ಅಪ್ಲೈ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ಅಂತ ಹೇಳಿದ್ರೇನು? ಸ್ಕಿಲ್ ಅಥವಾ ನಾಲೆಡ್ಜ್. ಅಂದರೆ ಈ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನು ಯೂಸ್ ಮಾಡಿಕೊಂಡು ಒಂದಿಷ್ಟು ಟೆಕ್ನಿಕ್ ಅಪ್ಲೈ ಮಾಡಿ, ಅಂದರೆ ನಮ್ಮ ನಾಲೆಡ್ಜನ್ನ ಅಪ್ಲೈ ಮಾಡಿ ನಮಗೆ ಒಂದು ಯೂಸ್ಫುಲ್ ಪ್ರಾಡಕ್ಟ್ ಬರ್ತಾ ಇದೆ. ಆ ಯೂಸ್ಫುಲ್ ಪ್ರಾಡಕ್ಟ್ ಯಾರಿಗೆ? ನೋಡಿ, ಇವನಿಗೆ
ಈ ಹ್ಯೂಮನ್ ಬೀಯಿಂಗಿಗೆ ನಾವೆಂತ ಮನುಷ್ಯರು ಅಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಯೂಸ್ ಇಲ್ಲ ಅಂತ ಹೇಳಿದ್ರೆ ನಾವು ಏನೂ ಮಾಡಕ್ ಹೊರಡ್ರ. ಕರೆಕ್ಟಾ? ನಮಗೆ ಯೂಸ್ ಇರೋದಕ್ಕೆ ನಾವು ನೀಟಲ್ಲಿ ಮಾರ್ಕ್ಸ್ ತೆಗೆದುಕೊಟ್ಟಿದ್ದೀವಿ. ಯಾಕಂತ ಹೇಳಿದ್ರೆ ಡಾಕ್ಟರ್ ಆದ್ರೆ ನಮಗೆ ಒಳ್ಳೆ ಸ್ಯಾಲ್ರಿ ಬರುತ್ತೆ, ಲೈಫ್ ಚೆನ್ನಾಗಿರುತ್ತೆ ಅಂತ. ಸೊ ಒಟ್ಟು ನಮಗಲ್ಲಿ ಯೂಸ್ ಆಯ್ತಾ? ಹಾಗೇನೆ ಹ್ಯೂಮನ್ ಬೀಯಿಂಗು ಯಾಕೆ ಬಯೋಟೆಕ್ನಾಲಜಿ ಅನ್ನೋದ್ರ ಬಗ್ಗೆ ಇಷ್ಟು ತಲೆ ಕೆಡಿಸ್ಕೊತಾ ಇದ್ದಾನೆ? ಅವನಿಗೆ ಏನೋ ಒಂದು ಪ್ರಾಡಕ್ಟ್ ಸಿಗ್ತಿದೆ, ಆ ಪ್ರಾಡಕ್ಟ್ ಅವನಿಗೆ ಯೂಸ್ ಆಗ್ತಾ ಇದೆ. ಸೊ ಅದಕ್ಕೆ ಅವನೇನ್ ಮಾಡ್ತಿದ್ದಾನೆ, ಈ ಬ್ರಾಂಚ್ ಬಗ್ಗೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಹಾಗಾದ್ರೆ ಬಯೋಟೆಕ್ನಾಲಜಿ ಅಂತ ಹೇಳಿದ್ರೇನು? ಇಟ್ಸ್ ಅ ಬ್ರಾಂಚ್ ಆಫ್ ಬಯಾಲಜಿ. ನಾವ್ ಹೇಗೆ ಬಾಟ್ನಿ, ಝುವಾಲಜಿ, ಬಯೋಕೆಮಿಸ್ಟ್ರಿ ಇವೆಲ್ಲ ಒಂದೊಂದು ಬ್ರಾಂಚ್ ತರ ಅಂತ ಹೇಗೆ ಹೇಳ್ತೀವಿ, ಅದೇ ತರನೇ ಬಯೋಟೆಕ್ನಾಲಜಿ ಅನ್ನೋದು ಒಂದು ಬ್ರಾಂಚ್. ಈ ಬ್ರಾಂಚ್ ಅಲ್ಲಿ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನು ಯೂಸ್ ಮಾಡ್ಕೊಳ್ತೀವಿ. ಡೈರೆಕ್ಟ್ ಆಗಿ ಲಿವಿಂಗ್ ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡ್ಬೋದು, ಅಥವಾ ಅದರೊಳಗಡೆ ಇರುವಂತಹ ಎನ್ಸೈಮ್ ಅನ್ನು ಯೂಸ್ ಮಾಡ್ಬೋದು. ಒಟ್ನಲ್ಲಿ ಅವುಗಳನ್ನ ಯೂಸ್ ಮಾಡ್ಕೊಂಡು, ಲಿವಿಂಗ್ ಬೀಯಿಂಗ್ಸ್ ಅನ್ನ ಯೂಸ್ ಮಾಡ್ಕೊಂಡು ಟೆಕ್ನಾಲಜಿ ಅಪ್ಲೈ ಮಾಡಿ ನಮ್ಗೆ ಒಂದು ಪ್ರಾಡಕ್ಟ್ ಬಂತಪ್ಪ. ಆ ಪ್ರಾಡಕ್ಟ್ ಹ್ಯೂಮನ್ ಬೀಯಿಂಗಿಗೆ ಯೂಸ್ ಆಗ್ತದೆ. ಆ ಬ್ರಾಂಚ್ ಯಾವ್ದ್ರಿ? ಬಯೋಟೆಕ್ನಾಲಜಿ. ಹಾಗಾದ್ರೆ ನಾನು ಏನ್ ಡೆಫಿನೇಷನ್ ಕೊಡ್ಬೋದು ಬಯೋಟೆಕ್ನಾಲಜಿಗೆ? ಇದು ನಿಮಗೆ ಅರ್ಥ ಆಯ್ತಲ್ಲ? ಡೆಫಿನೇಷನ್ ಇಷ್ಟೇ, ವೆರಿ ಸಿಂಪಲ್. ಬಯೋಟೆಕ್ನಾಲಜಿ ಇಟ್ ಡೀಲ್ಸ್ ವಿತ್ ಟೆಕ್ನಿಕ್ ಆಫ್ ಯೂಸಿಂಗ್ ಲೈವ್ ಆರ್ಗ್ಯಾನಿಸಮ್. ಜೀವಂತ ಇರೋದು ಮತ್ತೆ ಆರ್ಗ್ಯಾನಿಸಮ್ ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿ ಸತ್ತೋಗಿರೋದಲ್ಲ. ಲೈವ್ ಆರ್ಗ್ಯಾನಿಸಮ್ ಆರ್ ಎನ್ಸೈಮ್ಸ್ ಫ್ರಮ್ ದ ಆರ್ಗ್ಯಾನಿಸಮ್. ಎನ್ಸೈಮ್ಸ್ ನಾವು ಯೂಸ್ ಮಾಡಿ ಆರ್ಗ್ಯಾನಿಸಮ್ ಇಂದ ಏನಕ್ಕೆ? ಟು ಪ್ರೊಡ್ಯೂಸ್ ದ ಪ್ರಾಡಕ್ಟ್. ಒಂದು ನನಗೆ ಪ್ರಾಡಕ್ಟ್ ಬರ್ಬೋದು, ಇಲ್ಲ ಕೆಲವು ಟೈಮ್ ಏನಾಗುತ್ತೆ, ನಾನು ಆರ್ಗ್ಯಾನಿಸಮ್ ಅನ್ನು ಯೂಸ್ ಮಾಡಿಕೊಂಡು ಕೆಲವು ನಾಲೆಡ್ಜ್ ಅಪ್ಲೈ ಮಾಡಿ ಯಾವುದೋ ಒಂದು ಪ್ರೋಸೆಸ್ ಕಂಡುಹಿಡಿದು ಬಿಡ್ತೀನಿ. ಈ ತರ ಪ್ರೋಸೆಸ್ ಅಂತೆ, ಇವೆಲ್ಲ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಆ ಪ್ರೋಸೆಸ್ ಆದ್ರೂ ಹ್ಯೂಮನ್ ಬೀಯಿಂಗಿಗೆ ಹೆಲ್ಪ್ ಆಗಬೇಕು. ಓಕೆ, ಸೊ ಪ್ರಾಡಕ್ಟ್ಸ್ ಅಂಡ್ ಪ್ರೋಸೆಸಸ್ ಯಾರಿಗೆ ಯೂಸ್ಫುಲ್ ನೋಡಿ? ಯೂಸ್ಫುಲ್ ಟು ಹ್ಯೂಮನ್ ಬೀಯಿಂಗ್ಸ್. ಸೊ ಅಂತ ಬ್ರಾಂಚಿಗೆ ನಾವೇನಂದ್ವಿ? ಬಯೋಟೆಕ್ನಾಲಜಿ. ಸೂಪರ್, ಅಂದ್ರೆ ಇಂಟ್ರೆಸ್ಟಿಂಗ್ ಆಯ್ತು. ಬಯೋಟೆಕ್ನಾಲಜಿ ಹ್ಯೂಮನ್ ಬೀಯಿಂಗ್ ಯೂಸ್ ಆಗುತ್ತೆ ಅನ್ಕೊಳ್ಳಿ, ಇಂಟ್ರೆಸ್ಟಿಂಗ್ ಆಯ್ತು. ಹಾಗಾದ್ರೆ ನಮ್ಮ ಪ್ರಕಾರ ಈ ಬಯೋಟೆಕ್ನಾಲಜಿ ಇವಾಗ ಬಂದಿದ್ದು ಅಂತ ಹೇಳಿದ್ರೆ ನಂಬ್ತೀರಾ? ಖಂಡಿತ ಇಲ್ಲ. ನಮ್ಮಮ್ಮ, ನಮ್ಮಜ್ಜಿ, ಅವರಜ್ಜಿ, ಅವ್ರ ಮುತ್ತಜ್ಜಿ ಅವ್ರಿಗೂ ಬಯೋಟೆಕ್ನಾಲಜಿ ಗೊತ್ತಿತ್ತು. ಬರೇ ನಮ್ಮಮ್ಮ, ನಮ್ಮಜ್ಜಿ, ಅವ್ರ ಮುತ್ತಜ್ಜಿ ಅಲ್ಲ, ನಿಮ್ಮಮ್ಮ, ನಿಮ್ಮಜ್ಜಿ, ಅವ್ರ ಮುತ್ತಜ್ಜಿ ಅವರಿಗೂ ಗೊತ್ತಿತ್ತು. ಅದೇ ತರ ಅವ್ರ ಅಜ್ಜ, ಮುತ್ತಜ್ಜ ಅವ್ರುಗಳಿಗೂ ಗೊತ್ತಿತ್ತು. ಅಂದ್ರೆ ಬಯೋಟೆಕ್ನಾಲಜಿ ಅನ್ನೋದು ಇವಾಗ ಬಂದಿರುವಂತ ಬ್ರಾಂಚ್ ಅಲ್ಲ, ಇದು ಹಳೆಯ ಕಾಲದಿಂದನೂ ಇದೆ. ಸೊ ಹಾಗಾದ್ರೆ ಈಗ ಬಯೋಟೆಕ್ನಾಲಜಿ ಇಲ್ಲ, ಈಗಿದೆ, ಬಟ್ ಈಗ ಒಂದು ಸ್ವಲ್ಪ ಮಾಡರ್ನ್ ವರ್ಷನ್ ಅಲ್ಲಿ ಇದೆ. ಓಕೆ, ಸೊ ಆ ಬೇಸಿಸ್ ಮೇಲೆ ನಾವು ನೋಡಕ್ ಹೋದಾಗ 2 ಫೇಸ್ ಆಗಿ ನೋಡ್ತೀವಿ ಈ ಬಯೋಟೆಕ್ನಾಲಜಿನ. ಯಾವ್ಯಾವುದು? ಒಂದು ಹಳೆಯ ಕಾಲದಿಂದನೇ ಯೂಸ್ ಆಗಿದೆ ಅಲ್ವಾ, ಅದನ್ನ ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಈಗೀಗ ಬಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದೀವಲ್ಲ, ಅದನ್ನ ಮಾಡರ್ನ್ ಬಯೋಟೆಕ್ನಾಲಜಿ ಅಂತ ಕರಿತೀವಿ. ಬರ್ದ್ಬಿಡ್ಲ ಇಲ್ಲಿ? ಓಕೆ, NCERT ಟ್ರೆಡಿಷನಲ್ ಬಯೋಟೆಕ್ನಾಲಜಿ, ಮಾಡರ್ನ್ ಬಯೋಟೆಕ್ನಾಲಜಿ ಹೇಳಿಲ್ಲ, ಬಟ್ ಇದ್ರ ಮೇಲೆ ಕ್ವೆಶನ್ಸ್ ಕೇಳ್ತಾರೆ, ಗೊತ್ತಿರಲಿ. ಟ್ರೆಡಿಷನಲ್ ಬಯೋಟೆಕ್ನಾಲಜಿ ಅಂದ್ರೆ ಏನು? ಈಗ ನಮ್ಮ ಅಜ್ಜಿ, ನಿಮ್ಮಜ್ಜಿ ಕಾಲದಿಂದನೂ ಯೂಸ್ ಮಾಡ್ತಾರೆ ಅಂತ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಬಿಟ್ಟೆ. ಏನ್ ಹಾಗಂದ್ರೆ ಹೇಳ್ತೀನಿ. ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಹಾಲಿಗೆ ಹೆಪ್ಪಾಕೋದು ಅನ್ನೋದು ಗೊತ್ತಿದೆ ತಾನೆ? ಕರೆಕ್ಟ್ ಅಲ್ವಾ? ಸೊ ಹಾಲಿಗೆ ಹೆಪ್ಪಾಕೋದು ಅಂತ ಹೇಳಿದ್ರೆ ಮಿಲ್ಕ್ ತಗೊಳ್ತಿದ್ರು. ಈ ಮಿಲ್ಕಿಗೆ ಒಂದಿಷ್ಟು ಕರ್ಡ್ಸ್ ಅನ್ನ ಆಡ್ ಮಾಡ್ತಾ ಇದ್ರು. ಇದನ್ನ ಇನಾಕ್ಯುಲಮ್ ಅಂತ ಈಗ ನಾವು ಕರಿತೀವಿ ಸ್ಟೈಲಿಶ್ ಆಗಿ. ಇನಾಕ್ಯುಲಮ್ ಅಂದ್ರೆ ಇದ್ರೊಳಗಡೆ ಒಂದಿಷ್ಟು ಕರ್ಡ್ಸ್ ಇದೆ. ಈ ಕರ್ಡ್ ಆಡ್ ಮಾಡಿದಾಗ ನನಗೆ ಇಡೀ ಎಂಟೈರ್ ಮಿಲ್ಕ್ ಕರ್ಡ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಹಾಗಾದ್ರೆ ಇದು ಬಯೋಟೆಕ್ನಾಲಜಿ ಅಂತ ಹೆಂಗೆ ಹೇಳ್ತೀರಾ ಮ್ಯಾಮ್ ಈ ಪ್ರೋಸೆಸ್ಸು? ಯಾಕೆ ಹೇಳ್ತೀನಿ. ಈಗ ತಾನೇ ಏನಂತ ಡೆಫಿನೇಷನ್ ಓದಿದ್ದೆ? ಆರ್ಗ್ಯಾನಿಸಮ್ ಅನ್ನ ಯೂಸ್ ಮಾಡಿ ಟೆಕ್ನಾಲಜಿ ಅಪ್ಲೈ ಮಾಡಬೇಕು. ಹಾಗಾದ್ರೆ ಕರ್ಡ್ ಅಲ್ಲಿ ಆರ್ಗ್ಯಾನಿಸಮ್ ಇಲ್ವಾ? ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಓದಿದಿರಾ? ಕರ್ಡ್ ಅಲ್ಲಿ ಇರುವಂತ ಆರ್ಗ್ಯಾನಿಸಮ್ ಯಾವುದು? ಲ್ಯಾಕ್ಟೋಬ್ಯಾಸಿಲಸ್. ಸೊ ಈ ಲ್ಯಾಕ್ಟೋಬ್ಯಾಸಿಲಸ್ ಏನ್ ಮಾಡ್ತಿದೆ ನೋಡಿ, ಇದೊಂದು ಲ್ಯಾಕ್ಟೋಬ್ಯಾಸಿಲಸ್. ಇದೇನ್ ಮಾಡುತ್ತೆ? ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದೆ. ಅಂದ್ರೆ ಲ್ಯಾಕ್ಟಿಕ್ ಆಸಿಡ್ ಅನ್ನ ರಿಲೀಸ್ ಮಾಡಿ ಫರ್ಮೆಂಟೇಷನ್ ಅನ್ನ ಪ್ರೋಸೆಸ್ ಮಾಡ್ತಾ ಇದೆ. ಸೊ ಫರ್ಮೆಂಟೇಷನ್ ಅನ್ನೋದೊಂದು ಟೆಕ್ನಿಕ್. ಸೊ ನಮ್ಮಮ್ಮ, ನಮ್ಮಜ್ಜಿ, ನಿಮ್ಮಜ್ಜಿಗಳಿಗೆ ಈ ಫರ್ಮೆಂಟೇಷನ್ ಅನ್ನ ಟೆಕ್ನಿಕ್ ಗೊತ್ತಿಲ್ದಲೇನೆ ಅವ್ರಿಗೆ ಪ್ರೋಸೆಸ್ ಮಾಡ್ತಾ ಇದ್ರು. ಸೊ ಫೈನಲ್ ಆಗಿ ಯಾವ ಯೂಸ್ಫುಲ್ ಪ್ರಾಡಕ್ಟ್ ಅವ್ರಿಗೆ ಬರ್ತಾ ಇತ್ತು? ಈ ಒಂದು ಪ್ರಾಡಕ್ಟ್ ಅವ್ರಿಗೆ ಸಿಗ್ತಾ ಇತ್ತು. ದಟ್ ಇಸ್ ನಥಿಂಗ್ ಬಟ್ ಕರ್ಡ್. ಅಂದ್ರೆ ಬಯೋಟೆಕ್ನಾಲಜಿ ಆಯ್ತಲ್ಲ, ಫರ್ಮೆಂಟೇಷನ್ ಪ್ರೋಸೆಸ್ ಯೂಸ್ ಮಾಡಿ. ಇದೇ ತರ ರೀಕಾಲ್ ಮಾಡ್ಕೊಳ್ಳಿ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಅಲ್ಲಿ ಈ ತರ ಸುಮಾರಷ್ಟು ಪ್ರಾಡಕ್ಟ್ ನಮಗೆ ಬಂತು ಫರ್ಮೆಂಟೇಷನ್ ಯೂಸ್ ಮಾಡಿ. ಯಾವ್ಯಾವುದು? ನಾವು ಮನೇಲಿ ತಿನ್ನುವಂಥ ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಬ್ರೆಡ್ ಆಗಿರ್ಬೋದು, ಕೇಕ್ ಆಗಿರ್ಬೋದು, ಅಷ್ಟೇ ಯಾಕೆ ವೈನ್, ಇವೆಲ್ಲವೂ ಮನೇಲಿ ಏನೇನು ಪ್ರಿಪೇರ್ ಮಾಡ್ತಾರೆ ಇವೆಲ್ಲ ಈ ಫರ್ಮೆಂಟೇಷನ್ ಪ್ರೋಸೆಸ್ ಇಂದಾನೆ ಆಗ್ತಾ ಇರೋದು. ಬಟ್ ಆರ್ಗ್ಯಾನಿಸಮ್ಗಳು ಬೇರೆ ಬೇರೆ. ಈಗ ಉದಾಹರಣೆಗೆ ನಾನು ಬ್ರೆಡ್ ಕೇಕ್ ಮಾಡೋಕ್ಕೆ ಈಸ್ಟ್ ಯೂಸ್ ಮಾಡ್ಬೋದು, ದೋಸೆ ಇಡ್ಲಿ ಮಾಡೋಕ್ಕೆ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ಮೈಕ್ರೋಬ್ಸ್, ಒಟ್ಟಿನ ಲಿವಿಂಗ್ ಆರ್ಗ್ಯಾನಿಸಮ್ ಯೂಸ್ ಮಾಡಿಕೊಂಡು ಟೆಕ್ನಾಲಜಿ ಅಪ್ಲೈ ಮಾಡಿ ನನಗೆ ಯೂಸ್ಫುಲ್ ಆಗ್ತಿರುವಂಥ ಪ್ರಾಡಕ್ಟ್ ಬರ್ತಾ ಇದೆ. ಅಂದ್ರೆ ಬಯೋಟೆಕ್ನಾಲಜಿ ಆಯ್ತಲ್ಲ, ಬಟ್ ಇದು ಹಳೆ ಕಾಲದ್ದಾಯ್ತು. ಇಟ್ಸ್ ಅ ಟ್ರೆಡಿಷನಲ್ ಬಯೋಟೆಕ್ನಾಲಜಿ. ಎಲ್ಲರ ಮನೆಯಲ್ಲೂ ಮೊದಲಿಂದನೂ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಈಗ ಇಷ್ಟೆಲ್ಲ ಇದಕ್ಕೆ ರೂಪ, ಅದು ಇದು ಅಲಂಕಾರ ಮಾಡಿಬಿಟ್ಟು
ಮಾಡರ್ನ್ ಬಯೋಟೆಕ್ನಾಲಜಿ ಅಂತ ಹೇಳ್ತಿದ್ದೀವಿ ಅಂದರೆ ಒಂದು ಸ್ವಲ್ಪ ನಾವು ಅಡ್ವಾನ್ಸ್ ಆಗಿ ಹೋಗಲೇಬೇಕು ತಾನೆ. ಹಾಗಾದರೆ ಅಂಥ ಅಡ್ವಾನ್ಸ್ ಆಗಿ ನಾವು ಏನು ಮಾಡ್ತಾ ಇದ್ದೀವಿ ಅದನ್ನು ಹೇಳ್ತೀನಿ. ಈಗ ಸೈನ್ಸ್ ತುಂಬ ಡೆವಲಪ್ ಆಗಿದೆ, ಮನುಷ್ಯರು ಮೈಂಡು ತುಂಬ ಚೆನ್ನಾಗಿ ಓಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದಕ್ಕೆ ಅವನೇನು ಮಾಡ್ದ, ಹ್ಯೂಮನ್ ಬೀಯಿಂಗು ಬರೀ ಆರ್ಗ್ಯಾನಿಸಮ್ ಯಾಕೆ ನೋಡಿ, ಇದು ಯಾವುದೋ ಒಂದು ಆರ್ಗ್ಯಾನಿಸಮ್ ಅಂತ ಅನ್ಕೋಣ. ಈ ಆರ್ಗ್ಯಾನಿಸಮ್ ಜೊತೆ ಆಟ ಆಡೋದಕ್ಕಿಂತ ಅದರೊಳಗಡೆ ಇರುವಂಥ ಜೀನ್ಸ್ ಜೊತೆ ಆಟ ಆಡೋಣ ಅಂತೇಳಿ ಒಂದು ಸ್ಟೆಪ್ ಮುಂದಕ್ಕೆ ಹೋದ. ಸೊ ಜೀನ್ಸ್ ಅಂತ ಹೇಳಿದ್ರೆ ಯಾವುದು, ಡಿ ಎನ್ ಎ ಜೊತೆನೆ ಆಟ ಆಡ್ಬಿಡ್ತೀನಿ ತಾಡು. ಇದ್ರ ಜೊತೆನೆ ನಾನು ಮ್ಯಾನಿಪ್ಯುಲೇಟ್ ಮಾಡಿ, ಯಾಕಂದರೆ ಆರ್ಗ್ಯಾನಿಸಮ್ ಬಾಡಿ ಒಳಗಡೆ ಇರೋದು ಡಿ ಎನ್ ಎ, ನಾನು ಹೊಸ ಪ್ರಾಡಕ್ಟ್ ರೆಡಿ ಮಾಡ್ತೀನಿ. ಸರಿ, ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ, ಅವಾಗ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರತಿಯೊಬ್ಬರಿಗೂ ಮಿಂಚುಳ ಗೊತ್ತಿದೆ ಅಲ್ವಾ? ಮಿಂಚುಳಕ್ಕೆ ಇಂಗ್ಲೀಷ್ನಲ್ಲಿ ಏನಂತ ಹೇಳ್ತೀವಿ ಹೇಳಿ? ಫೈರ್ ಫ್ಲೈ. ನೋಡಿ ಹೆಂಗೆ ಕಾಣಿಸ್ತದೆ, ನಾನು ಡೆಫಿನೇಷನ್ಗೆ ಆಮೇಲೆ ಬರ್ತೀನಿ. ಹಾಂ, ನೋಡಿ ಹೆಂಗೆ ಕಾಣಿಸ್ತದೆ, ಏನೋ ಹಿಂದ್ಗಡೆ ಬ್ಯಾಕ್ ಸೈಡಲ್ಲಿ ಲೈಟ್ ಇಟ್ಕೊಂಡು ಹೋಗ್ತಾ ಇದೇನೋ ಅನ್ನೋ ಕಾಣಿಸ್ತಾ ಇದೆ. ಸೊ ದಿಸ್ ಇಸ್ ಫೈರ್ ಫ್ಲೈ. ಓಕೆ, ಸೊ ಈಗ ಈ ಫೈರ್ ಫ್ಲೈ ಯಾಕೆ ಕತ್ಲಾಗ್ತಿದ್ದಂಗೆ ಮಿಂಚ್ತಾ ಇದೆ ಅನ್ನೋದನ್ನು ಹ್ಯೂಮನ್ ಬೀಯಿಂಗ್ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ದ. ಇದೇ ಆ ಮಿಂಚುಳ ಅಂತ ಅನ್ಕೋಣ, ನಿಮ್ಮ ಮೆಚ್ಚಿನ ಮಿಂಚುಳ ಇದು ನಗಾಡ್ಕೊಂಡು ಕೂತಿದೆ. ಈ ಮಿಂಚುಳ ಹೇಳುತ್ತೆ, ಅಯ್ಯೋ ಮಗನೇ, ನನ್ನ ಸೆಲ್ಲಲ್ಲಿ ಸ್ಪೆಷಲ್ ಜೀನ್ ಇದೆ ಕಣೋ, ನಿಂಗೆ ಅದು ಗೊತ್ತಿಲ್ಲ ಅಂತ ಹೇಳುತ್ತೆ. ಹೌದಾ, ಏನಂತ ಜೀನ್ ಇದೆ ಮಿಂಚುಳ ನಿನ್ನ ಹತ್ರ ಅಂತ ನಾವು ಹುಡುಕಕ್ಕೆ ಟ್ರೈ ಮಾಡಿದ್ವಿ, ಯಾಕಂದ್ರೆ ನಾವು ಹ್ಯೂಮನ್ ಬೀಯಿಂಗ್ ಏನು ಕಮ್ಮಿ ಇಲ್ಲ. ಸರಿ, ಅದರ ಡಿ ಎನ್ ಎ ಎಲ್ಲ ಟೆಸ್ಟ್ ಮಾಡ್ತೀವಿ. ಇದೇ ಡಿ ಎನ್ ಎ ದೊಡ್ಡದಾಗಿ ಬರಿತಾ ಇದ್ದೀನಿ. ಈ ಡಿ ಎನ್ ಎ ಅಂತ ಹೇಳಿದ್ರೆ ಸಾವಿರಾರು ಜೀನ್ಸ್ ಇದೆ, ಆದರೆ ಇಲ್ಲಿ ಯಾವುದೋ ಒಂದು ಪರ್ಟಿಕ್ಯುಲರ್ ಜೀನ್ ಇದೆ. ಈ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಆಯಿತು, mRNA ಬಂತು, ಟ್ರಾನ್ಸ್ಲೇಷನ್ ಆಯಿತು, ಪ್ರೋಟೀನ್ ಬಂತು. ಈ ಪ್ರೋಟೀನ್ ಹೆಸರು ಲೂಸಿಫೆರಿನ್ ಅಂತ. ಲೂಸಿಫೆರಿನ್ ಅನ್ನೋ ಪ್ರೋಟೀನ್. ಓಕೆ, ಸೊ ಈ ಲೂಸಿಫರ್ ನೋಡಿ, ಲೂಸಿ ಅನ್ನೋದೊಂದು ಹೆಸರು ನಾನು ನಿಮ್ಗೆ ಎವಲ್ಯೂಷನ್ ಚಾಪ್ಟ್ರಲ್ಲಿ ಹೇಳಿದ್ದೀನಿ. ಮೆಂಬರ್ಸ್ ಆಗಿರೋರು ಕಮೆಂಟ್ ಮಾಡಿ, ಇದು ನಾನು ಪರ್ಟಿಕ್ಯುಲರ್ ಆಗಿ ನೋಡ್ರೋ ಇದು ಹಳೆ ಕಾಲದ ಹ್ಯೂಮನ್ ಬೀಯಿಂಗಿಂದ ಒಂದು ಹೆಸರು ಅಂತ ಹೇಳಿದ್ದೆ. ನೀವು ಕಮೆಂಟ್ ಮಾಡಬೇಕು. ಮೆಂಬರ್ಸ್ ಆಗಿರೋಂಥ ಮಕ್ಕಳು ಕರೆಕ್ಟಾಗಿ ವಿಡಿಯೋ ನೋಡಿ ಕ್ಲಾಸ್ ಕೇಳಿದ್ದೀರಾ ಅಂದರೆ, ಬರೀ ಲೂಸಿ ಮಾತ್ರ, ಲೂಸಿಫೆರಿನ್ ಅಲ್ಲ, ಲೂಸಿ. ಬಟ್ ಇಲ್ಲಿ ಲೂಸಿಫೆರಿನ್ ಅಂತ ಬರೋಣ. ಈ ಲೂಸಿಫೆರಿನ್ ಅನ್ನೋದೊಂದು ಪ್ರೋಟೀನ್. ಈ ಪ್ರೋಟೀನಿನ ಪವರ್ ಏನಪ್ಪಾ ಅಂತ ಹೇಳಿದ್ರೆ, ಬೆಳಿಗ್ಗೆ ಫುಲ್ಲು ಸನ್ಲೈಟನ್ನು ಅಬ್ಸರ್ವ್ ಮಾಡ್ಕೊಂಡು ಬಿಡೋದು, ಫೋಟಾನ್ಸ್ ಆಫ್ ಲೈಟನ್ನು, ರಾತ್ರಿ ಆಗ್ತಿದ್ದಂಗೆ ಲೈಟನ್ನು ಎಮಿಟ್ ಮಾಡೋದು. ಸೊ ದಟ್ ಇಸ್ ವಾಟ್ ದ ಪವರ್. ಓಕೆ, ಅಂದರೆ ಸನ್ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ರಾತ್ರಿ ಆಗ್ತಿದ್ದಂಗೆ ಅದನ್ನು ಎಮಿಟ್ ಮಾಡುತ್ತೆ. ಸೊ ಅದೇ ಕೆಲಸ ಇವಾಗ ಈ ಮಿಂಚುಳ ಮಾಡ್ತದೆ. ಈ ಮಿಂಚುಳ ಬಾಡಿಯಲ್ಲಿರುವಂಥ ಪ್ರತಿಯೊಂದು ಸೆಲ್ಲಲ್ಲೂ ಈ ಒಂದು ಜೀನ್ ಇದೆ. ಈ ಜೀನಿಂದ ಅದೇನು ಮಾಡ್ತಾ ಇದೆ, ಪ್ರೋಟೀನ್ ರೆಡಿ ಮಾಡ್ಕೊಂತು. ಈ ಪ್ರೋಟೀನ್ ಸನ್ಲೈಟನ್ನು ಅಬ್ಸರ್ವ್ ಮಾಡ್ಕೊಳ್ತಿದೆ, ಲೂಸಿಫೆರಿನ್ ಪ್ರೋಟೀನ್, ರಾತ್ರಿ ಆಗ್ತಿದ್ದಂಗೆ ಎಮಿಟ್ ಮಾಡ್ತದೆ. ಈಗ ಹ್ಯೂಮನ್ ಬೀಯಿಂಗಿಗೆ ಬಂತಲ್ಲಪ್ಪ ಐಡಿಯಾ, ನಾನು ಯಾಕೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬಾರ್ದು ಅಂತ ಹೇಳಿ ಏನು ಮಾಡ್ದ, ಈ ಜೀನನ್ನು ಕಟ್ ಮಾಡಿ ತಗೊಂಡ. ನೋಡಿ ಮ್ಯಾಮ್, ಹಾಗಾದ್ರೆ ಮಿಂಚುಳ ಸತ್ತೋಗಲ್ವಾ? ಒಂದು ಸೆಲ್ಲಲ್ಲಿರುವಂಥ ಜೀನ್ ತೊಗೊಂಡ್ರೆ ಸಾಕು, ಇದ್ರ ಬಾಡಿಯಲ್ಲಿರುವಂಥ ಎಲ್ಲ ಸೆಲ್ಲು ತಗೊಳ್ಳೋ ಅವಶ್ಯಕತೆ ಇಲ್ಲ. ಸರಿ, ಒಂದು ಜೀನ್ ತಗೊಂಡ, ಈ ಲೂಸಿಫೆರಿನ್ ಪ್ರೊಡ್ಯೂಸ್ ಮಾಡುವಂಥ ಜೀನ್ ಇದು, ಇದೇ ಪ್ರೋಟೀನ್ ಅಲ್ಲ, ಜೀನ್. ಈ ಜೀನನ್ನು ಏನು ಮಾಡ್ತಾನೆ, ಒಂದು ಪ್ಲಾಂಟ್ ಸೆಲ್ಲಿಗೆ ಹಾಕ್ತಾನೆ. ಪ್ಲಾಂಟ್ ಸೆಲ್ ಒಂದು ಎಂಬ್ರಿಯೋ ಕಂಡೀಷನಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇದು ಪ್ಲಾಂಟ್ ಸೆಲ್ಲಿನ ಡಿ ಎನ್ ಎ. ಈ ಡಿ ಎನ್ ಎಗೆ ಈ ಲೂಸಿಫೆರಿನ್ ಜೀನನ್ನು ಹಾಕ್ತಾನೆ. ಹೆಂಗೆ ಹಾಕೋದು, ಅದೇ ಚಾಪ್ಟರ್ ಇರೋದು, ಆಮೇಲೆ ಓದೋಣ. ಈಗ ಇದು ಎಂಬ್ರಿಯೋ ಕಂಡೀಷನಲ್ಲಿ ಇದ್ದಾಗ ಜಸ್ಟ್ ಲೈಕ್ ಝೈಗೋಟ್ ಥರ ಇತ್ತು, ಮಲ್ಟಿಪ್ಲೈ ಆಯಿತು. ಈಗ ಇಡೀ ಪ್ಲಾಂಟ್ ಪ್ರತಿ ಸೆಲ್ ಒಳಗಡೆನೂ ಈ ಜೀನ್ ಸೇರ್ಕೊಂಡಿದೆ ಇವಾಗ. ಸೊ ಇವಾಗ ಪ್ಲಾಂಟ್ ಏನು ಮಾಡ್ತಿದೆ, ಬೆಳಿಗ್ಗೆ ಹೊತ್ತು ಸನ್ಲೈಟನ್ನು ಅಬ್ಸರ್ವ್ ಮಾಡ್ತಾ ಇದೆ, ರಾತ್ರಿ ಆಗ್ತಿದ್ದಂಗೆ ಲೈಟನ್ನು ಎಮಿಟ್ ಮಾಡ್ತಾ ಇದೆ. ಅಂದರೆ ಇಡೀ ಪ್ಲಾಂಟು ಸಹ ಇಲ್ಲಿ ನೋಡಿ ಫುಲ್ಲು ಪಳಪಳ, ಜಸ್ಟ್ ಲೈಕ್ ಮಿಂಚುಳ. ಎಷ್ಟು ಚೆನ್ನಾಗಿ ಬಂತಲ್ಲ ರೈಮಿಂಗ್ ವರ್ಡು, ಪ್ಲಾಂಟು ಪಳಪಳ ಜಸ್ಟ್ ಲೈಕ್ ಮಿಂಚುಳ. ನೋಡಿ ಫುಲ್ಲು ಲೈಟ್ ಬರ್ತಾ ಇದೆ ಇಡೀ ಪ್ಲಾಂಟಿಂದ. ಹಾಗಾದರೆ ಏನು ಯೂಸ್ ಮ್ಯಾಮ್? ವೆರಿ ಸಿಂಪಲ್. ನಾವು ಕತ್ಲಲ್ಲಿ ಕಾಣಿಸ್ಬೇಕು ಅಂದರೆ, ಓಡಾಡ್ಬೇಕಾದ್ರೆ ರೋಡಲ್ಲಿ ಏನು ಮಾಡ್ತೀವಿ, ಸ್ಟ್ರೀಟ್ ಲೈಟ್ ಹೆಲ್ಪ್ ತೊಗೊಳ್ತೀವಿ. ಈಗ ಇಡೀ ಪ್ಲಾಂಟನ್ನು ಇಡೀ ಸ್ಟ್ರೀಟ್ ಮಧ್ಯದಲ್ಲಿ ನಾವು ನೆಟ್ಬಿಟ್ವಿ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗುತ್ತೆ, ರಾತ್ರಿ ಆಗ್ತಿದ್ದಂಗೆ ಯಾವ ಎಲೆಕ್ಟ್ರಿಸಿಟಿನೂ ಬೇಡ, ಏನೂ ಬೇಡ, ಫುಲ್ಲು ಲೈಟು ಇಡೀ ರೋಡ್ ಫುಲ್ಲು. ಸೊ ಈ ಒಂದು ಟೆಕ್ನಾಲಜಿ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಆಯಿತು? ಯಾಕಂತ ಹೇಳಿದ್ರೆ ಬಯೋಟೆಕ್ನಾಲಜಿ, ಈ ಒಂದು ಪ್ರೋಸೆಸ್ ಅಥವಾ ಈ ಒಂದು ಪ್ರಿನ್ಸಿಪಲ್ ಅಥವಾ ಈ ಒಂದು ನಾಲೆಡ್ಜ್ ಆರ್ಗ್ಯಾನಿಸಮನ್ನು ಯೂಸ್ ಮಾಡ್ಕೊತಾನೆ ನಾವು ಮಾಡಿದ್ದು. ಬಟ್ ಇಲ್ಲಿ ಹ್ಯೂಮನ್ ಬೀಯಿಂಗಿಗೆ ಹೆಲ್ಪ್ ಆಗ್ತಿದೆ ಅಲ್ವಾ? ಸೊ ದಟ್ ಈಸ್ ನಥಿಂಗ್ ಬಟ್ ಮಾಡರ್ನ್ ಬಯೋಟೆಕ್ನಾಲಜಿ. ಈ ಮಾಡರ್ನ್ ಬಯೋಟೆಕ್ನಾಲಜಿಯಲ್ಲಿ ಜೀನ್ಸ್ ಜೊತೆ ಆಟ ಆಡ್ತಿದ್ದಾನಲ್ಲ ಹ್ಯೂಮನ್ ಬೀಯಿಂಗ್, ಅದಕ್ಕೆ ಈ ಮಾಡರ್ನ್ ಬಯೋಟೆಕ್ನಾಲಜಿಗೆ ಇನ್ನೊಂದು ಹೆಸರು ಕೊಟ್ವಿ ನಾವು, ಏನಂತ, ಜೆನೆಟಿಕ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಅನ್ಕೊಳ್ಳಿ, ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ, ಜೀನ್ಸ್ ಜೊತೆ ಆಟ ಆಡ್ತಿದ್ದೀವಿ ಅಷ್ಟೇ, ಇನ್ನೇನು ಇಲ್ಲ. ಅರ್ಥ ಆಯ್ತಾ ಮಾಡರ್ನ್ ಬಯೋಟೆಕ್ನಾಲಜಿಗೂ ಟ್ರೆಡಿಷನಲ್ ಬಯೋಟೆಕ್ನಾಲಜಿಗೂ? ಹಾಗಾದರೆ ಈಗ ಇವೆರಡಕ್ಕೆ ಡೆಫಿನೇಷನ್ ಕೊಡಬೇಕು ಅಂದರೆ ಯಾವ ಥರ ಕೊಡ್ಬೋದು? ಇದು ಅರ್ಥ ಆಗ್ತಿದೆ ಅನ್ನೋ ಬರ್ಕೊಳ್ತಾ ಇದ್ದೀರಾ? ನೋಟ್ಸ್ ಎಲ್ಲ ಕಾಪಿ ಮಾಡ್ಕೊಳ್ಳಿ, ನಾನು ಆಮೇಲೆ ಹೇಳ್ತೀನಿ.
ನೋಡಿ, ಟ್ರೆಡಿಷನಲ್ ಬಯೋಟೆಕ್ನಾಲಜಿಗೆ ನಾನು ಡೆಫಿನೇಷನ್ ಕೊಡೋದಾದ್ರೆ ಈ ಥರ ಹೇಳ್ಬೋದು. ದ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್, ಕರೆಕ್ಟಾ, ಇನ್ ದೇರ್ ನ್ಯಾಚುರಲ್ ಕೆಪಬಿಲಿಟೀಸ್. ಅವುಗಳ ನ್ಯಾಚುರಲ್ ಕೆಪಬಿಲಿಟೀಸ್ ಎಲ್ಲ ಸಿಗ್ತದೆ. ಈಗ ಉದಾಹರಣೆಗೆ ನಾನು ದೋಸೆ ಅಥವಾ ಇಡ್ಲಿ ಮಾಡಬೇಕು ಅಂದರೆ ಮನೆಯಲ್ಲಿ ನಾನು ಯಾವುದೋ ಲ್ಯಾಬ್ರೇಟರಿ ತೊಗೊಂಡೋಗಿ ಮಿಕ್ಸಿ ಹಾಕಿ ರುಬ್ಬಿ ಮಾರನೇ ದಿವಸ ದೋಸೆ ಇಟ್ಟು ಉಕ್ಕು ಬಂದಮೇಲೆ ನಾನು ಬರೋಕ್ಕಾಗಲ್ಲ, ತೊಗೊಂಡು ಬರೋಕ್ಕೆ. ಯಾಕಂದರೆ ಫರ್ಮೆಂಟೇಷನ್ನು ಏನೇ ಪ್ರೋಸೆಸ್ ಅದು ನಮ್ಮ ಮನೆಯಲ್ಲೇ ನಡೆಯುತ್ತೆ. ಅಂದರೆ ನ್ಯಾಚುರಲ್ ಕೆಪಾಸಿಟಿಯಲ್ಲೇ ಮೈಕ್ರೋಬ್ಸ್ ಏನಿದೆ ಅವುಗಳ ಕೆಲಸನ ಮಾಡ್ಕೋತಾ ಇದೆ. ಅದೇ ಮಾಡರ್ನ್ ಬಯೋಟೆಕ್ನಾಲಜಿಯಲ್ಲಿ ಆ ಥರ ಅಲ್ಲ. ದ ಪ್ರಾಡಕ್ಟ್ ಈಸ್ ಒಬ್ಟೈನ್ಡ್ ಬೈ ಯೂಸಿಂಗ್ ಮಾಡರ್ನ್ ಟೆಕ್ನಿಕ್. ಇಲ್ಲಿ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನ ಮಾಡರ್ನ್ ಟೆಕ್ನಿಕ್ ಯೂಸ್ ಮಾಡಿ ನನಗೆ ಪ್ರಾಡಕ್ಟ್ ಸಿಗ್ತಿದೆ. ಲೈಕ್ ಜೀನ್ಸ್ ಕಟ್ ಮಾಡೋದಾಗಿರ್ಬೋದು, ಅಥವಾ ಅದನ್ನು ರೆಡಿ ಮಾಡೋದಾಗಿರ್ಬೋದು, ಬೇರೆ ಸೆಲ್ಲಿಗೆ ಹಾಕೋದಾಗಿರ್ಬೋದು. ಈ ಎಲ್ಲ ಪ್ರೋಸೆಸ್ಗಳು ಮಾಡರ್ನ್ ಬಯೋಟೆಕ್ನಾಲಜಿಲಿ ಜೀನ್ಸ್ ಜೊತೆ ಆಟ ಆಡ್ತಿರೋದ್ರಿಂದ ಇದನ್ನು ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಕರಿತೀವಿ. ಓಕೆ, ಸರಿ ಮ್ಯಾಮ್, ಸ್ಟಾರ್ಟಿಂಗಲ್ಲಿ ಒಂದು ಡೆಫಿನಿಷನ್ ಹೇಳಿದ್ರಿ ಬಯೋಟೆಕ್ನಾಲಜಿಗೆ. ಈಗ ಈ ಥರ ಒಂದು ಡೆಫಿನಿಷನ್ ಹೇಳ್ತೀರಾ ಟ್ರೆಡಿಷನಲ್ ಬಯೋಟೆಕ್ನಾಲಜಿಗೆ, ಮಾಡರ್ನ್ ಬಯೋಟೆಕ್ನಾಲಜಿಗೆ ಈ ಥರ ಹೇಳ್ತೀರಾ. ಹಾಗಾದರೆ ಬರೀ ಬಯೋಟೆಕ್ನಾಲಜಿ ಅಂದರೆ ನಾವು ಏನು ಡೆಫಿನಿಷನ್ ಬರೀಬೇಕು ಹೇಳಿ. ಇದೇ ಥರ ಡೌಟು ನಿಮ್ಮಲ್ಲಿ ಮಾತ್ರ ಅಲ್ಲ, ಸುಮಾರು ಜನದಲ್ಲಿತ್ತು. ಸೊ ಅದಕ್ಕೆ EFB ಬಂತು ಡೆಫಿನಿಷನ್ ಕೊಡೋಕ್ಕೆ. ನೋಡ್ರ ಮಕ್ಕಳ, ತಲೆ ಕೆಡಿಸ್ಕೋಬೇಡಿ, ನಾನೊಂದು ಡೆಫಿನಿಷನ್ ಕೊಡ್ತೀನಿ. EFB ಅಂದ್ರೇನು? ಯುರೋಪಿಯನ್ ಫೆಡರೇಷನ್ ಆಫ್ ಬಯೋಟೆಕ್ನಾಲಜಿ. ಓಕೆ, ಈ ಒಂದು ಸ್ಟೇಟ್ಮೆಂಟ್ ಅಥವಾ ಈ ಅಬ್ರಿವೇಷನ್ ಮೇಲೆ ಕ್ವಶನ್ ಕೇಳ್ತಾರ ನೀಟಲ್ಲಿ, ಗೊತ್ತಿರಲಿ. ದಿಸ್ ಇಸ್ ಇಂಪಾರ್ಟೆಂಟ್, ನೀಟ್ ಕ್ವಶನ್ ಇದು. ಅರ್ಥ ಆಯ್ತಾ? ಎಕ್ಸ್ಪ್ಯಾಂಡ್ EFB ಅಂತ ಕೇಳ್ತಾರೆ. ಏನು ಡೆಫಿನೇಷನ್ ಕೊಡ್ತು? ಇದು ಯಾವ ಥರ ಡೆಫಿನೇಷನ್ ಕೊಡ್ತು ಅಂದರೆ, ನೀವು ಟ್ರೆಡಿಷನಲ್ ಬಯೋಟೆಕ್ನಾಲಜಿಗೆ ಹೇಳ್ತೀಯಾ, ಅದಕ್ಕೂ ಅಪ್ಲೈ ಆಗುತ್ತೆ. ಇಲ್ಲ ಮಾಡರ್ನ್ ಬಯೋಟೆಕ್ನಾಲಜಿ ಮೈಂಡಲ್ಲಿ ಇಟ್ಕೊಂಡು ಹೇಳ್ತೀಯಾ, ಅದಕ್ಕೂ ಅಪ್ಲೈ ಆಗುತ್ತೆ. ಓದಿವಾಗ ಡೆಫಿನೇಷನ್ ಸರಿ, ಓದಿ ಬೇಡ ಬನ್ನಿ. ಏನು ಹೇಳ್ತಾ ಇದೆ? ದ ಇಂಟಗ್ರೇಷನ್ ಆಫ್ ನ್ಯಾಚುರಲ್ ಸೈನ್ಸ್. ಓಕೆ, ನಮ್ಮ ನ್ಯಾಚುರಲ್ ಸೈನ್ಸ್ ಏನಿದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು, ಆ್ಯಂಡ್ ಆರ್ಗ್ಯಾನಿಸಮ್ಸ್. ನೀನು ಆರ್ಗ್ಯಾನಿಸಮ್ ಆರು ಯೂಸ್ ಮಾಡು, ಇಲ್ಲ ಇಡೀ ಎಂಟೈರ್ ಆರ್ಗ್ಯಾನಿಸಮ್ ಯೂಸ್ ಮಾಡ್ಕೊಳ್ಳೋ ಬದಲು ಜಸ್ಟ್ ಸೆಲ್ ಯೂಸ್ ಮಾಡು, ಇಲ್ಲ ಪಾರ್ಟ್ಸ್ ದೇರ್ ಆಫ್ ಅವುಗಳಲ್ಲಿರುವಂಥ ಯಾವುದೋ ಒಂದು ಪಾರ್ಟ್ಸ್ ಯೂಸ್ ಮಾಡು, ಲೈಕ್ ಎನ್ಸೈಮ್ ಆ ಥರ ನಾವು ಯೂಸ್ ಮಾಡು. ಇಲ್ಲ ಅದೂ ಇಲ್ಲ, ಮಾಲಿಕ್ಯುಲರ್ ಅನಲಾಗ್ಸ್. ಮಾಲಿಕ್ಯುಲರ್ ಅನಲಾಗ್ ಅಂತ ಹೇಳಿದ್ರೇನು? DNA. ಈ ಥರ ನಾವು ಯೂಸ್ ಮಾಡು. ಏನಕ್ಕೆ? ಒಟ್ಟಿನಲ್ಲಿ ಪ್ರಾಡಕ್ಟ್ ಬರಬೇಕಷ್ಟೆ, ಫಾರ್ ಪ್ರಾಡಕ್ಟ್ ಆ್ಯಂಡ್ ಸರ್ವೀಸಸ್. ಸೊ ಆಟೋಮೆಟಿಕ್ ಆಗಿ ನೀನು ಏನು ಎಕ್ಸ್ಪೆಕ್ಟ್ ಮಾಡಿದೀವಿ ಆ ಥರ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ಸಿಗ್ತಾ ಇದೆ. ಸೊ ಈ ಎಂಟೈರ್ ಥಿಂಗಿಗೆ ನೀನು ಹೆಸರು ಕೊಡೋದಾದ್ರೆ ಏನಂತ ಹೆಸರು ಕೊಡ್ಬೋದು? ಬಯೋಟೆಕ್ನಾಲಜಿ. ಓಕೆ, ವೆದರ್ ಇಟ್ ಇಸ್ ಅ ಟ್ರೆಡಿಷನಲ್ ಆರ್ ಅ ಮಾಡರ್ನಲ್, ವಾಟ್ ಎವರ್. ಈ ಥರ ಡೆಫಿನೇಷನ್ ಕೊಟ್ಟರೆ ಅದೆಲ್ಲದಕ್ಕೂ ಅಪ್ಲೈ ಆಗುತ್ತೆ ಕಣಪ್ಪ ಅಂತ ಹೇಳಿ EFB ಹೇಳಬಿಡ್ತು. ಡೆಫಿನೇಷನ್ ಮೇಲೆ ಕ್ವಶನ್ ಕೇಳಬಹುದಾ? ಕೇಳಬಹುದು ನೀಟಲ್ಲಿ. ಈ ಡೆಫಿನೇಷನ್ ಕಲೀರಿ. ಇಲ್ಲ ಬರೀ ಬೋರ್ಡ್ ಎಕ್ಸಾಮಿಗೆ 1 ಮಾರ್ಕಿಗೆ ಫೋಕಸ್ ಮಾಡ್ತೀವಿ, ಡೆಫಿನೇಷನ್ ಮೇಲೂ ಕೇಳ್ಬೋದು. ನಾನು ಇಲ್ಲಿ ಬರೀ ಬೋರ್ಡ್ ಎಕ್ಸಾಮ್ ಅಂತ ಹೇಳಕ್ ಹೋಗಲ್ಲ. ಇಲ್ಲಿ ನಾನು ನೀಟು CET ಅಂತಾನೆ ಜಾಸ್ತಿ ಮಾತಾಡೋದು. ಯಾಕಂದ್ರೆ ಅಲ್ಲಿ ಕ್ವೆಶನ್ಸ್ ಯಾವ ಥರ ಟ್ವಿಸ್ಟ್ ಬರುತ್ತೋ ಅದ್ರ ಮೇಲೆ ನಾನಿಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. ಓಕೆ ಮ್ಯಾಮ್, ನಮಗೆ ಬಯೋಟೆಕ್ನಾಲಜಿ ಡೆಫಿನೇಷನ್ ಅರ್ಥ ಆಯಿತು. ಹಾಗಾದರೆ ಬಯೋಟೆಕ್ನಾಲಜಿ ಇಷ್ಟೆಲ್ಲ ಮಾಡಬೇಕು ಅಂದರೆ ಅದರದ್ದೇ ಆದಂಥ ಕೆಲವು ಪ್ರಿನ್ಸಿಪಲ್ಸ್ ಇರುತ್ತೆ. ಆ ಪ್ರಿನ್ಸಿಪಲ್ ಅಂತ ಹೇಳಿದ್ರೇನು, ಇದನ್ನು ಮಾಡಿದ್ರೆ ಮಾತ್ರ ನಿನಗೆ ಸೂಟಬಲ್ ಪ್ರಾಡಕ್ಟ್ ಬರುತ್ತೆ ಕಣಯ್ಯ. ಹಾಗಾದ್ರೆ ಆ 2 ಪ್ರಿನ್ಸಿಪಲ್ ಯಾವುದು ಅಥವಾ ಕೋರ್ ಟೆಕ್ನಿಕ್ಸ್ ಯಾವುದು ಅಂತ ನೋಡಿದ್ರೆ, ಒಂದು ಜೆನೆಟಿಕ್ ಇಂಜಿನಿಯರಿಂಗ್ ಬೇಕೇ ಬೇಕು, ಎರಡನೇದು ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಬಯೋ ಪ್ರೋಸೆಸ್ ಇಂಜಿನಿಯರಿಂಗ್. ಜೆನೆಟಿಕ್ ಇಂಜಿನಿಯರಿಂಗ್ ಅಂದ್ರೇನು? ಜೀನ್ಸ್ ಜೊತೆ ಆಟ ಆಡೋಂಥದ್ದು. ಈಗ DNA ಇರ್ಬೋದು ಅಥವಾ RNA ಇರ್ಬೋದು, ಅದನ್ನು ಕಟ್ ಮಾಡ್ತೀನಿ, ಈ ಆರ್ಗ್ಯಾನಿಸಮ್ ಬಾಡಿಗೆ ಹಾಕ್ತೀನಿ. ಈಗ ನಾನು ಆ ಫಳಫಳ ಅಂತ ಮಿಂಚ್ತಿತ್ತಲ್ಲ ಆ ಜೀನ್, ಲೂಸಿಫೆರಿನ್ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೋ ಜೀನ್, ಆ ಜೀನನ್ನು ನಾನು ಕಟ್ ಮಾಡಿಬಿಟ್ಟು ನಾನು ಪ್ಲಾಂಟಿಗೆ ಹಾಕೋ ಬದಲು ಈಗ ನಮ್ಮ ಮನೆಗಿರುವಂಥ ಯಾವುದೋ ಒಂದು ನಾಯಿಗೆ ಹಾಕ್ಬಿಟ್ಟೆ ಅಂತ ತಿಳ್ಕೊಳ್ಳಿ. ಅದಿನ್ನೂ ಸೆಲ್ ಎಂಬ್ರಿಯೋ ಸ್ಟೇಜಲ್ಲಿ ಇದ್ದಾಗಲೇ ಅದ್ರ ಬಾಡಿಗೆ ಇಂಜೆಕ್ಟ್ ಮಾಡಿದೆ. ಈಗ ಅದು ಝೈಗೋಟ್ ಇದ್ದಿದ್ದು ಡೆವಲಪ್ ಆಯಿತು, ದೊಡ್ಡ ಆರ್ಗ್ಯಾನಿಸಮ್ ಆಯಿತು, ಕಂಪ್ಲೀಟ್ ಒಂದು ಪಪ್ಪಿ ಹೊರಗಡೆ ಬಂತು, ಜನ್ಮ ತಗೊಳ್ತು. ಇವಾಗ ನಾಯಿನೂ ಪಳಪಳ ಹೊಳೆಯುತ್ತಾ? ಅಫ್ಕೋರ್ಸ್ ಹೊಳೆಯುತ್ತೆ. ಅರ್ಥ ಆಗ್ತಿದ್ಯಾ? ನೀವು ಯಾವುದೋ ಒಂದು ಹಸು ಹಾಕ್ರಿ ಅಂದ್ಕೊಳ್ಳಿ, ಹಸುನೂ ಫಳಫಳನೇ. ನೀವು ಯಾವ ಆರ್ಗ್ಯಾನಿಸಮಿಗೆ ಹಾಕ್ತಿರೋ, ಜೀನ್ಸ್ ಜೊತೆ ಆಟ ಆಡ್ತಿದ್ರು, ಅಲ್ಲೆಲ್ಲವಲ್ಲೂ ನೀವು ಮ್ಯಾನಿಪ್ಯುಲೇಷನ್ ಮಾಡ್ಬೋದು. ಈ ಒಂದು ಬ್ರಾಂಚ್ ಅಥವಾ ಈ ಒಂದು ಪ್ರಿನ್ಸಿಪಲ್ಗೆ ಜೆನೆಟಿಕ್ ಇಂಜಿನಿಯರಿಂಗ್ ಇದು ಮೇನಾಗಿ ಬೇಕೇ ಬೇಕು. ಜಸ್ಟ್ ಲೈಕ್ ಮೆಕ್ಯಾನಿಕಲ್ ಇಂಜಿನಿಯರ್ ಏನು ಮಾಡ್ತಾರೆ ಹೇಳಿ? ಈಗ 2 ಬಸ್ ಇದೆ ಅಂದ್ಕೊಳ್ಳಿ. ಒಂದು ಬಸ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಅದರ ಟೈರ್ ಅಂತೆ, ಅದರ ಕಲ್ಲರು, ಅದು ಒಳಗಡೆ ಇರೋ ಸೀಟು, ಎವ್ರಿಥಿಂಗ್ ಇಸ್ ಫೈನ್, ಬಟ್ ಇಂಜಿನ್ ಸರಿ ವರ್ಕ್ ಮಾಡ್ತಿಲ್ಲ. ಇನ್ನೊಂದು ಬಸ್ಸಲ್ಲಿ ಇಂಜಿನ್ ತುಂಬ ಚೆನ್ನಾಗಿದೆ, ಬಟ್ ಅದರ ಬಾಡಿ ಗಿಡಿ ಏನೂ ಸರಿ ಇಲ್ಲ, ಎಲ್ಲ ಡ್ಯಾಮೇಜ್ ಆಗಿದೆ. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ ಏನು ಮಾಡ್ತಾನೆ? ಈ ಇಂಜಿನ್ ತಗೊಂಡು ಆ ಇಂಜಿನಿಗೆ ಹಾಕ್ತಾನೆ, ಆ ಬಸ್ ಹೆಂಗಿದ್ರು ನೋಡೋಕೆ ಚೆನ್ನಾಗಿದೆ ಅಂತ ಬಿಟ್ಟ. ಹೇಗೆ ಮೆಕ್ಯಾನಿಕಲ್ ಇಂಜಿನಿಯರ್ ಇಂಜಿನ್ ಜೊತೆ ಆಟ ಆಡ್ತಾನೋ, ಜೆನೆಟಿಕ್ ಇಂಜಿನಿಯರ್ ಜೀನ್ಸ್ ಜೊತೆ ಆಟ ಆಡ್ತಿದ್ದಾನೆ ಅಷ್ಟೇ. ದಟ್ ಇಸ್ ದ ಫಸ್ಟ್ ಬ್ರಾಂಚ್, ಅಂದರೆ ಫಸ್ಟ್ ಕೋರ್ ಟೆಕ್ನಿಕ್. ಅದೇ ಥರ ಇನ್ನೊಂದು ಟೆಕ್ನಿಕ್ ಅಥವಾ ಇನ್ನೊಂದು ಪ್ರಿನ್ಸಿಪಲ್ ಏನಪ್ಪ ಅಂತ ಹೇಳಿದ್ರೆ ಕೆಮಿಕಲ್ ಇಂಜಿನಿಯರಿಂಗ್ ಅಂದ್ರೇನು? ನೀನು ಇವೆಲ್ಲ ಕೆಲಸ ಮಾಡ್ತಿದೆಯಲ್ಲಪ್ಪ, ಜೀನ್ಸ್ ಕಟ್ ಮಾಡಿದೆ, ಇನ್ನೊಂದು ಸೆಲ್ಲಿಗೆ ಹಾಕಿದೆ, ಇದನ್ನೆಲ್ಲ ಮಾಡೋಕ್ಕೆ ನೀನಿರುವಂಥ ಎನ್ವಿರಾನ್ಮೆಂಟ್ ಹೇಗಿದೆ? ನೀನು ಯಾವುದೋ ಒಂದು ಲ್ಯಾಬಲ್ಲಿ ಮಾಡ್ತಿದ್ಯಾ ಅಂದರೆ ಆ ಲ್ಯಾಬ್ ಫುಲ್ ಸ್ಟರೈಲ್ ಆಗಿದೆಯಾ? ಸ್ಟರೈಲ್ ಅಂದರೆ ಅಲ್ಲಿ ಕಂಪ್ಲೀಟ್ ಯಾವ ಆರ್ಗ್ಯಾನಿಸಮು ಇರಬಾರ್ದು. ಈಗ ಉದಾಹರಣೆಗೆ ಒಬ್ಬ ಡಾಕ್ಟರ್
ಆಪರೇಷನ್ ಥಿಯೇಟರ್ಗೆ ಎಂಟ್ರಿ ಆದ್ರು ಆಪರೇಷನ್ ಮಾಡಕ್ಕೆ. ಈಗ ಹಾರ್ಟ್ ಸರ್ಜರಿ ಮಾಡ್ತಿದ್ದಾರೆ, ಎಲ್ಲ ಓಪನ್ ಮಾಡೇ ಬಿಟ್ರು ಹಾರ್ಟ್ ಗೇಟ್ ಎಲ್ಲ. ಈಗ ಅಲ್ಲಿ ಅವರು ಆಪರೇಷನ್ ಕ್ಯಾರಿ ಮಾಡ್ತಿದ್ದಾರೆ, ಸರ್ಜರಿ ಮಾಡ್ತಿದ್ದಾರೆ, ಬಟ್ ಆ ರೂಮ್ ಫುಲ್ಲು ಗಲೀಜು ಕೊಳಕು. ಡಾಕ್ಟ್ರೇ ಬಾಡಿ ಕಟ್ ಮಾಡ್ಬಿಟ್ಟು ಬಾಪ ಮೈಕ್ರೋ ಆರ್ಗ್ಯಾನಿಸಮ್ ಸೇರ್ಕೊ ಇವನ್ ಬಾಡಿ ಒಳಗಡೆ ಅಂತ ಹೇಳ್ದಂಗೆ ಆಗಲ್ವಾ? ಆಪರೇಷನ್ ಸಕ್ಸಸ್ಸು, ಪಾಪ ಪೇಷಂಟೇ ಡೈಡ್ ಅನ್ನಂಗೆ. ಆ ಥರ ಆಗಲ್ಲ. ಫಸ್ಟ್ ಏನು ಮಾಡ್ತಾರೆ, ಇಡೀ ಆಪರೇಷನ್ ಥಿಯೇಟರನ್ನು ಫಸ್ಟ್ ಸ್ಟೆರಲೈಸ್ ಮಾಡ್ತಾರೆ. ಸ್ಟೆರೈಲ್ ಅಂದ್ರೇನು? ಕಂಪ್ಲೀಟ್ ಕಿಲ್ಲಿಂಗ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಅಲ್ಲಿ ಯೂಸ್ಫುಲ್ಲು ಬೇಡ, ಹಾರ್ಮ್ಫುಲ್ ಬೇಡ. ಅದೇ ಥರ ಅವ್ರ ಬಾಡಿನೂ ಫುಲ್ ಕಂಪ್ಲೀಟಾಗಿ ಕವರ್ ಮಾಡ್ಕೋತಾರೆ ಅವರು. ತಲೆ ಆಗಿರ್ಬೋದು, ಮಾಸ್ಕ್ ಆಗಿರ್ಬೋದು, ಕೈಗೆ ಹ್ಯಾಂಡ್ ಗ್ಲೋವ್ಸ್ ಆಗಿರ್ಬೋದು. ಯಾಕೆ ಅಂದರೆ ಅಲ್ಲಿ ಯಾವುದೇ ರೀತಿ ಕಂಟಾಮಿನೇಷನ್ ಆಗಬಾರ್ದು ಅಂತ. ಅದೇ ಥರನೇ ಇಲ್ಲೂ ಅಷ್ಟೇ. ನಾವು ಜೀನ್ಸ್ ಜೊತೆ ಆಟ ಆಡ್ತಾ ಇದ್ದೀವಿ, ಸಣ್ಣ ಸಣ್ಣ ಮೈಕ್ರೋ ಆರ್ಗ್ಯಾನಿಸಮ್ ಇಟ್ಕೊಂಡು ಈ ಕೆಲಸ ಮಾಡ್ತಿದ್ದೀವಿ ಅಂದಾಗ ನಾವು ವರ್ಕ್ ಮಾಡುವಂಥ ಜಾಗ ಕಂಪ್ಲೀಟ್ ಸ್ಟೆರೈಲ್ ಆಗಿರಬೇಕು. ಇಲ್ಲಿ ಯಾವುದೇ ರೀತಿ ಕಂಟಾಮಿನೇಷನ್ ಆಗಬಾರ್ದು. ಆ ಒಂದು ಕೋರ್ ಟೆಕ್ನಿಕ್ಕಿಗೆ ನಾವು ಬಯೋ ಪ್ರೋಸೆಸ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಂತ ಹೇಳಿ ಕರಿತೀವಿ. ಆ ಎರಡು ಟೆಕ್ನಿಕ್ ಮೇಲೆ ಕ್ವೆಶ್ಚನ್ ಕೇಳ್ತಾರೆ. ಅದರ ಡೆಫಿನಿಷನ್ ಇಲ್ಲಿದೆ. ಜೆನೆಟಿಕ್ ಇಂಜಿನಿಯರಿಂಗ್, ದ ಟೂ ಕೋರ್ ಟೆಕ್ನಿಕ್ ಯಾವ್ಯಾವುದು? ಮೊದಲು ಜೆನೆಟಿಕ್ ಇಂಜಿನಿಯರಿಂಗ್, ಟೆಕ್ನಿಕ್ ಟು ಆಲ್ಟರ್ ಕೆಮಿಸ್ಟ್ರಿ ಆಫ್ ಜೆನೆಟಿಕ್ ಮೆಟೀರಿಯಲ್. ನನಗೆ ತಾನೇ ತೋರಿಸ್ದೆ ಯಾವ ರೀತಿ ಕಟ್ ಮಾಡಿ ಪಕ್ಕಕ್ಕೆ ಹಾಕ್ತಾರೆ ಅಂತ. ಅದು ಇಡೀ ಪ್ರೋಸೆಸ್ ಆಮೇಲೆ ಮಾತಾಡೋಣ, ಇಡೀ ಚಾಪ್ಟರ್ ಇರೋದು ಅದ್ರ ಬಗ್ಗೆನೇ. ಬಟ್ ಏನು ಅಂತ ಹೇಳ್ತಿದ್ದೀನಿ, ವೆದರ್ ಇಟ್ಸ್ ಅ DNA ಆರ್ RNA. ಟು ಇಂಟ್ರೊಡ್ಯೂಸ್ ದೀಸ್ ಇಂಟು ಹೋಸ್ಟ್ ಆರ್ಗ್ಯಾನಿಸಮ್. ಹೋಸ್ಟ್ ಆರ್ಗ್ಯಾನಿಸಮ್ ಅಂದರೆ ನಾವು ಯಾವ್ದ ಮೇಲೆ ಚೇಂಜ್ ತರ ಹೊರಟಿದ್ವೋ ಅದಕ್ಕೆ ಜೀನನ್ನು ಹಾಕ್ರಿ. ಅಂಡ್ ದಸ್ ಚೇಂಜ್ ದ ಫಿನೋಟೈಪ್ ಆಫ್ ದಿ ಹೋಸ್ಟ್ ಆರ್ಗ್ಯಾನಿಸಮ್. ಜೀನ್ಸ್ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಫಿನೋಟೈಪ್ ಚೇಂಜ್ ಆಗುತ್ತೆ. ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಓದಿದ್ದೀವಿ. ಈಗ ನಾವು ಫಿನೋಟೈಪ್ ಯಾಕೆ ಈ ಥರ ಫಿಸಿಕಲ್ ಅಪಿಯರೆನ್ಸ್ ಇದೆ, ನಮ್ಮ ಜೀನ್ಸ್ ಆ ಥರ ಎಕ್ಸ್ಪ್ರೆಸ್ ಮಾಡಕ್ಕೆ ಹೇಳ್ತಿದೆ. ಅದಕ್ಕೆ ಈಗ ನನ್ನ ಕಣ್ಣು ಯಾಕೆ ಬ್ಲ್ಯಾಕ್ ಕಲರ್ ಇದೆ, ನನ್ನ ನೋಸ್ ಶೇಪ್ ಯಾಕೆ ಈ ಥರ ಇದೆ, ಬಿಕಾಸ್ ಆಫ್ ದ ಜೀನ್ಸ್. ಜೀನ್ಸ್ ಆ ಥರ ಇರೋದಕ್ಕೆ ನನ್ನ ಫಿಸಿಕಲ್ ಅಪಿಯರೆನ್ಸ್ ಈ ಥರ ಇದೆ. ಅರ್ಥ ಆಗ್ತಿದೆಯಾ? ಇದು ಫಸ್ಟ್ ಟೆಕ್ನಿಕ್. ಎರಡನೇ ಟೆಕ್ನಿಕ್ ಬಯೋ ಪ್ರೊಸೆಸ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್. ಇಲ್ಲೇನು ಮಾಡ್ತಿದ್ದೀವಿ, ಮೇಂಟೆನೆನ್ಸ್ ಆಫ್ ಸ್ಟೆರೈಲ್. ಸ್ಟೆರೈಲ್ ಅಂದ್ರೇನು? ಮೈಕ್ರೋಬಿಯಲ್ ಕಂಟಾಮಿನೇಷನ್ ಫ್ರೀ. ಇಲ್ಲಿ ಯಾವುದೇ ರೀತಿ ಕಂಟಾಮಿನೇಷನ್ ಇರೋಂಗಿಲ್ಲ. ಆಂಬಿಯನ್ಸ್ ಇನ್ ಕೆಮಿಕಲ್ ಇಂಜಿನಿಯರಿಂಗ್ ಪ್ರೋಸೆಸ್ ಟು ಎನೇಬಲ್ ದ ಗ್ರೋತ್ ಆಫ್ ಓನ್ಲಿ ಡಿಸೈರಬಲ್ ಮೈಕ್ರೋಬ್. ನನಗೆ ಬೇಕಾಗಿರೋದು ಮಾತ್ರ ಇರಬೇಕಪ್ಪ, ಅಲ್ಲಿ ಬೇರೆ ಯಾವ್ಯಾವುದೋ ಗ್ರೋತ್ ಆಗಂಗಿಲ್ಲ. ಸೊ ಹಾಗಾಗಿ ನಾನು ಸ್ಟೆರೈಲ್ ಎನ್ವಿರಾನ್ಮೆಂಟನ್ನು ಮೇಂಟೈನ್ ಮಾಡಬೇಕು. ಸೊ ದಿಸ್ ಈಸ್ ವಾಟ್ ದ ಪ್ರಿನ್ಸಿಪಲ್ಸ್. ಈ ಎರಡು ಪ್ರಿನ್ಸಿಪಲ್ಸ್ ಮೇಲೆ ಕ್ವಶನ್ ಕೇಳ್ತಾರೆ, ನೆನಪಿರಲಿ ನೀಟಲ್ಲಿ. ಅರ್ಥ ಆಯ್ತಾ? ಈಗ ಈ ಥರ ಬಯೋಟೆಕ್ನಾಲಜಿ ಯೂಸ್ ಮಾಡಿ ನಾವು ಈ ಥರ ಜೀನ್ಸಲ್ಲಿ ಚೇಂಜ್ ಮಾಡಬೇಕು ಅನ್ನೋ ಐಡಿಯಾ ಹ್ಯೂಮನ್ ಬೀಯಿಂಗಿಗೆ ಯಾಕೆ ಬಂತು? ಏನೇ ಒಂದು ಇನ್ವೆನ್ಷನ್ ಮಾಡಬೇಕಾದ್ರೂ ಅದರಿಂದ ರೀಸನ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈ ಕರೋನಾ ಕೋವಿಡ್ ಅನ್ನೋ ಪೀರಿಯಡ್ ಬಂದಿದ್ದಕ್ಕೆ ಆನ್ಲೈನ್ ಕ್ಲಾಸಸ್ ಜಾಸ್ತಿ ಆಯಿತು. ಆಮೇಲೆ ನಿಮ್ಮ ಸ್ಕೂಲ್ಗಳಲ್ಲಿ, ಯಾವಾಗಿನ್ನೂ ನೀವು ಸ್ಕೂಲಲ್ಲಿ ಇದ್ರಿ, ಈ ಥರ ಕರೆಕ್ಟಾಗಿ ನೀವು ಲ್ಯಾಪ್ಟಾಪ್ ಓಪನ್ ಮಾಡಿಕೊಂಡ್ರೆ ಅಥವಾ ಮೊಬೈಲಲ್ಲಿ ಓಪನ್ ಮಾಡಿ ಈ ಥರ ಒಂದು ಲಿಂಕ್ ನೀವು ಓಪನ್ ಮಾಡ್ತಿದ್ದಂಗೆ ನಿಮ್ಮ ಟೀಚರ್ಸ್ ಕ್ಲಾಸ್ ಮಾಡೋದೆಲ್ಲ ಕಾಣಿಸುತ್ತೆ. ಇವೆಲ್ಲ ಐಡಿಯಾಸ್ ಯಾಕೆ ಬಂತು? ಆ ಒಂದು ಟೈಮ್ ಬಂದಿದ್ದಕ್ಕೆ, ಅಂದರೆ ಏನೋ ಒಂದು ರೀಸನ್ ಇತ್ತು ಅದಕ್ಕೆ, ಕರೆಕ್ಟಾ? ಹಾಗೆ ಇಲ್ಲೂ ಬಯೋಟೆಕ್ನಾಲಜಿ ಅನ್ನೋ ಒಂದು ಬ್ರಾಂಚ್ ಇಷ್ಟು ಮಟ್ಟಿಗೆ ಡೆವಲಪ್ ಯಾಕಾಯಿತು ಅಂತ ಹೇಳಿದ್ರೆ ಆ ರೀಸನ್ನೇ ರಿಪ್ರೊಡಕ್ಷನ್. ನೋಡಿ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಥರ ರಿಪ್ರೊಡಕ್ಷನ್ ಇದೆ ಪ್ರಪಂಚದಲ್ಲಿ ನಡೀತಾ ಇದೆ. ಒಂದು ಎಸೆಕ್ಷುವಲ್, ಇನ್ನೊಂದು ಸೆಕ್ಷುವಲ್, ಕರೆಕ್ಟಾ? ಜೀನ್ಸ್ ಅಲ್ಲಿ ಏನು ವೇರಿಯೇಷನ್ ಆಗಬಾರ್ದು. ಹುಟ್ಟಂತ ಮಕ್ಕಳು ಆಸ್ ಇಟ್ ಈಸ್ ಪಾಸ್ ಆಗಬೇಕು, ಪೇರೆಂಟ್ಸ್ ಥರನೇ ಇರಬೇಕು. ಅಂದರೆ ಅಲ್ಲಿ ಎಂಥ ರಿಪ್ರೊಡಕ್ಷನ್ ನಡಿಬೇಕು? ಎಸೆಕ್ಷುವಲ್ ರಿಪ್ರೊಡಕ್ಷನ್ ನಡಿಬೇಕು. ಅಂದರೆ ಇಲ್ಲಿ ಜೆನೆಟಿಕ್ ಇನ್ಫಾರ್ಮೇಶನ್ ಪ್ರಿಸರ್ವ್ ಆಗಿದೆ, ಆಸ್ ಇಟ್ ಈಸ್ ಪ್ರಿಸರ್ವ್ ಆಗಿದೆ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಇಲ್ಲೊಂದು ಈಸ್ಟ್ ಇದೆ ಅಂತ ಅನ್ಕೊಳ್ಳಿ. ಈಗ ಈ ಈಸ್ಟ್ ಒಳಗಡೆ ಈ ಒಂದು ಜೀನ್ ಇದೆ. ಈಗ ಇದೇ ಥರ ಜೀನ್ ನೆಕ್ಸ್ಟು ಇನ್ನೊಂದು ಸೆಲ್ ಒಳಗಡೆನೂ ಬರುತ್ತೆ. ಯಾವಾಗ ಇದು ಬಡ್ಡಿಂಗ್ ಆಯಿತು, ಈ ಬಡ್ಡಿದ್ದು ದೊಡ್ಡದಾಗಿ ಗ್ರೋ ಆಯಿತು. ಸೊ ಫೈನಲ್ ಆಗಿ ಈ ಗ್ರೋತ್ ಆಗಿ ನೋಡಿ ಇವಾಗ ಇದು ಡಿಟ್ಯಾಚ್ ಆಯಿತು ಅಂತ ಅನ್ಕೊಳ್ಳೋಣ. ಸೊ ಆಗಕ್ಕಿಂತ ಮುಂಚೆ ಈ ಜೆನೆಟಿಕ್ ಮೆಟೀರಿಯಲ್ ಮಲ್ಟಿಪ್ಲೈ ಆಗಿದೆ. ಸೊ ಇವಾಗ ಇನ್ನೊಂದು ಸೆಲ್ಲಲ್ಲೂ ಬಂದಿದೆ, ಅಂದರೆ ಇಟ್ ಇಸ್ ಎ ಸೆಕ್ಷುವಲ್ ರಿಪ್ರೊಡಕ್ಷನ್. ಇಲ್ಲಿ ಯಾವ್ಯಾವ ಥರ ಜೀನ್ಸ್ ಇದೆಯೋ ಸೇಮ್ ಟು ಸೇಮ್ ಜೀನ್ಸ್ ಈ ಸೆಲ್ಲಲ್ಲೂ ಇದೆ. ಅಂದರೆ ಜೆನೆಟಿಕ್ ಇನ್ಫಾರ್ಮೇಶನ್ ಆಸ್ ಇಟ್ ಈಸ್ ಎ ಪ್ರಿಸರ್ವ್ ಆಗಿದೆ. ಎಲ್ಲಿ? ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಆದರೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಆ ಥರ ಅಲ್ಲ. ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಯಾವಾಗಲೂ ವೇರಿಯೇಷನ್ಸ್ ಕಾಣಿಸುತ್ತೆ. ಯಾಕೆ ವೇರಿಯೇಷನ್ ಇದ್ರೇನೆ ಎವಲ್ಯೂಷನ್ ನಮ್ಮನ್ನು ಸೆಲೆಕ್ಟ್ ಮಾಡೋದು. ಇದನ್ನು ನಾವು ಎವಲ್ಯೂಷನ್ ಚಾಪ್ಟರ್ ಓದಿದ್ದೀವಿ. ಈಗ ಉದಾಹರಣೆಗೆ ಅಪ್ಪ, ಇದು ಅಮ್ಮ. ಓಕೆ, ಈಗ ಅಪ್ಪ ಅನ್ಕೊಂಡಿದ್ದಾನೆ ನನ್ನ ಹೇರ್ ಈ ತರ ಇದೆ, ನನಗೆ ಹುಟ್ಟಂತ ಮಗು ಹೇರ್ ಹಿಂಗೆ ಇರಬೇಕು ಅಂತ ಆಸೆ ಪಡ್ತಾ ಇದ್ದಾನೆ. ಬಟ್ ಅಮ್ಮನ ಹೇರ್ ಈ ತರ ಸ್ಟ್ರೇಟ್ ಆಗಿದೆ. ಈಗ ಮಗು ಹಿಂಗೆ ಹುಟ್ಟಿತು. ಈಗ ಮಗು ಅಪ್ಪ ಆಸೆ ಪಡ್ತಂಗೆ ಕರ್ಲಿ ಹೇರೇ ಬಂದ್ಬಿಟ್ಟಿದೆ.
ಆದ್ರೆ ಈಗ ಅಮ್ಮನ ನೋಸ್ ಈ ತರ ಇದೆ, ಅಪ್ಪನ ನೋಸ್ ತರ ಬರಲೇ ಇಲ್ಲ, ಅಮ್ಮನ ನೋಸ್ ತರ ಇದೆ. ಅಂದ್ರೆ ಅಪ್ಪ ಅಮ್ಮನ ಇಬ್ಬರ ಕ್ಯಾರೆಕ್ಟರು ಮಗುಗೆ ಬಂದು ಮಗು ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಇಲ್ಲ ಕೆಲವು ಟೈಮ್ ಏನಾಗ್ಬೋದು, ಬ್ಲೆಂಡ್ ಆಗ್ಬಿಟ್ಟು ಮಗುಗೆ ಯಾವುದೋ ಒಂದು ವೇವಿಯರ್ ಬರ್ಬೋದು. ಅರ್ಥ ಆಗ್ತಿದೆಯಾ? ಇಲ್ಲ ಮೂಗಿನ ಶೇಪ್ ಈ ತರ ಬರ್ಬೋದು, ಮೂಗಿನ ಶೇಪ್ ಹಿಂಗ್ ಬರ್ಬೋದು. ಅಪ್ಪಂದು ಕಂಪ್ಲೀಟ್ ಈ ತರ ಮೂಗಿರ್ಲಿ, ಅಮ್ಮನ್ ಕಂಪ್ಲೀಟ್ ಈ ತರ ಇರಲಿ, ಬಟ್ ಹುಟ್ಟಂತ ಮಗು ಮೂಗ್ ಸ್ವಲ್ಪ ಈ ತರ ಬರ್ಬೋದು. ಅಂದ್ರೆ ಕ್ಯಾರೆಕ್ಟರ್ಸ್ ಬ್ಲೆಂಡ್ ಆಯ್ತು. ಅಪ್ಪನಲ್ಲಿರುವಂತ ಕ್ಯಾರೆಕ್ಟರ್ ಅಮ್ಮನಲ್ಲಿರುವಂತ ಕ್ಯಾರೆಕ್ಟರ್ ಮಾತ್ರ ಅಲ್ದಲೇನೆ ನಿಮಗೆ ಇನ್ನೊಂದು ವಿಚಾರ ಗೊತ್ತಾ? ವೇರಿಯೇಷನ್ ಅನ್ನೋದು ನಾವು ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ 8 ಜನರೇಷನ್ ಇಂದನೂ ನೋಡ್ತಾ ಇದೀವಿ. ಬರೀ ಯಾವುದೋ ಅಪ್ಪ ಅಮ್ಮನಲ್ಲಿರುವಂತ ಕ್ಯಾರೆಕ್ಟರ್ ಒಂದು ಜನರೇಷನ್ ಪಾಸ್ ಆಗಿದ್ದಲ್ಲ, 2-3 ಮಾತ್ರ ಅಲ್ಲ, 8 ಜನರೇಷನ್ ತನಕನೂ ಕ್ಯಾರೆಕ್ಟರ್ ಪಾಸ್ ಆಗಿ ಯಾವುದೋ ಒಂದು ಯುನೀಕ್ ಕ್ಯಾರೆಕ್ಟರ್ ನಮಗೆ ಬಂದಿರುತ್ತೆ. ಸೊ ಹಾಗಾಗಿ ನಾವು ಸ್ವಲ್ಪ ನಮ್ಮ ಅಪ್ಪನ ತರನು ಕಾಣಿಸ್ತೀವಿ, ಅಮ್ಮನ ತರನು ಕಾಣಿಸ್ತೀವಿ. ನೋಡ್ತಿದ್ದ ಕ್ಷಣನೇ ಗೊತ್ತಾಗುತ್ತೆ, ಓ ಇವ್ರ ಮಗಳಿರ್ಬೋದು, ಇವ್ರ ಮಗ ಇರ್ಬೋದು. ಯಾಕಂದ್ರೆ ಬಾಡಿ ಎಕ್ಸ್ಪ್ರೆಷನ್ ಇರ್ಬೋದು, ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಇರ್ಬೋದು, ಅಥವಾ ನಮ್ಮ ಬಾಡಿ ಅಪಿಯರೆನ್ಸ್ ಇರ್ಬೋದು. ಸೊ ಇವೆಲ್ಲ ನಮ್ಮ ಪೇರೆಂಟ್ಸ್ ಇಂದ ಪಾಸ್ ಆಗಿರುತ್ತೆ. ಅದೇ ತರ ಅವರ ಪೇರೆಂಟ್ಸ್ ಈ ತರ 8 ಜನರೇಷನ್ ಪೇರೆಂಟ್ಸ್ ಇಂದ ಚೂರು ಕ್ಯಾರೆಕ್ಟರ್ ಪಾಸ್ ಆಗಿ ಫೈನಲ್ ಆಗಿ ಈ ತರ ಕಾಣ್ತಾ ಇದೀವಿ. ಸೊ ಈ ರೀತಿ ನಡೆಯೋದು ಕೇವಲ ಎಲ್ಲಿ? ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ. ಈ ವೇರಿಯೇಷನ್ ಇರೋದಕ್ಕೋಸ್ಕರನೇ ನಮಗೆ ಐಡಿಯಾ ಬಂದಿದ್ದು ಬಯೋಟೆಕ್ನಾಲಜಿ ಅನ್ನೋದನ್ನು ನಾವು ಯೂಸ್ ಮಾಡಬಹುದು ಅಂತ. ಈಗ ನಾವು ದೊಡ್ಡದಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ನಲ್ಲ, 8 ಜನರೇಷನ್ ಇಂದ ಬಂದಿದೆ ಅಂತ. ಅದಕ್ಕೆ ಎಕ್ಸಾಂಪಲ್ ಆಗಿ ಒಂದು ಇಂಟ್ರೆಸ್ಟಿಂಗ್ ಇಮೇಜ್ ತೋರಿಸ್ತೀನಿ ನೋಡಿ. ಇದು ಅರ್ಥ ಆಯ್ತಾ ನಿಮಗೆ? ನೋಡಿ, ಗೊತ್ತಾವ್ರು ಯಾರು? ನನಗಿಂತ ಚೆನ್ನಾಗಿ ನಿಮಗೆ ಗೊತ್ತಿರುತ್ತೆ ನೋಡಿ. ಆಲಿಯಾ ಭಟ್, ಇವ್ರು ರಣಬೀರ್ ಕಪೂರ್, ಇಬ್ರು ಫಿಲಮ್ ಆಕ್ಟರ್ಸ್, ಕರೆಕ್ಟಾ? ಅವ್ರಿಗೆ ಹುಟ್ಟಿರೋಂಥ ಮಗು ಇದು, ರಾಹಾ ಅಂತ ಈ ಮಗು ಹೆಸರು. ಯಾಕೆ ಇದನ್ನ ಹಾಕೊಂಡಿದ್ದೀನಿ ಅಂದ್ರೆ, ಈ ಹುಡುಗಿಯಲ್ಲಿರುವಂಥ ಕಣ್ಣನ್ನ ನೀವು ನೋಡಿದ್ರೆ ಇವ್ರ ಅಪ್ಪ ರಣಬೀರ್ ಕಪೂರ್ ಅಪ್ಪ ಇವರು ರಿಷಿ ಕಪೂರ್. ರಿಷಿ ಕಪೂರ್ ಅಪ್ಪ ಇವ್ರು ರಾಜ್ ಕಪೂರ್. ಅಂದ್ರೆ ಈ ರಣಬೀರ್ ಕಪೂರ್ ಇದಾರಲ್ಲ, ರಿಷಿ ಕಪೂರ್ ಈಸ್ ದ ಫಾದರ್ ಆಫ್ ರಣಬೀರ್ ಕಪೂರ್. ಓಕೆ ಮ್ಯಾಮ್, ಯಾರು ಕನ್ನಡದವ್ರದ್ದೇ ಹಾಕೋಬೋದಿತ್ತಲ್ಲ ಅಂತ ಕಮೆಂಟ್ ಅಲ್ಲಿ ಮಾಡಬೇಡಿ. ನಾನಿಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೊಂದು ಐ ಕಲರಿಗೋಸ್ಕರ ತಗೊಂಡಿದ್ದೀನಿ. ಓಕೆ, ಈಗ ನೋಡಿ, ಈಗ ಈ ರಣಬೀರ್ ಕಪೂರ್ಗೆ ರಾಜ್ ಕಪೂರ್ ಅಜ್ಜ ತಾನೆ, ಕರೆಕ್ಟಾ? ಅದೇ ತರ ಈಗ ಈ ಮಗುಗೆ ಇವ್ರ ಮುತ್ತಜ್ಜ. ಇಲ್ಲಿ ನೋಡಿ, ಅಪ್ಪನ ಕಣ್ಣು ಬ್ಲ್ಯಾಕ್ ಐ, ಇಲ್ಲಿ ಸ್ಪೆಕ್ಸ್ ಹಾಕಿದಾರೆ ಪಾಪ ಗೊತ್ತಾಗ್ತಿಲ್ಲ. ಇಲ್ಲಿ ರಿಷಿ ಕಪೂರಲ್ಲೂ ನಾವು ಈ ತರ ಕಣ್ಣು ನೋಡಲ್ಲ, ಬ್ಲ್ಯಾಕ್ ಐನೇ ಕಾಣಿಸುತ್ತೆ. ಆದ್ರೆ ಈ ರಾಜ್ ಕಪೂರ್ ಬ್ಲೂ ಐಡ್, ಇವರ ಕಣ್ಣು ಬ್ಲೂ ಕಲರ್, ಈಸ್ ಅ ಬ್ಲೂ ಐಡ್. ಅದೇ ತರ ಬ್ಲೂ ಐ ಈ ಮೊಮ್ಮಗುವಲ್ಲಿ ಬಂದಿದೆ, ಮರಿ ಮೊಮ್ಮಗು ಇದು ನೋಡಿ. ಕಲರ್ ಐ ಕಲರ್ ಪಾಸ್ ಆಗಿದೆ. ಬರೇ 1 ಜನರೇಷನ್ ಇಂದ ಆಗ್ಲಿಲ್ಲ, ಇಲ್ಲಿ 3-4 ಜನರೇಷನ್ ಅಲ್ಲಿ ಇದ್ದಿದ್ದು ಜೀನ್ ಇಲ್ಲಿ ಪಾಸ್ ಆಯ್ತು. ಓಕೆ, ಹಾಗಾದ್ರೆ ಅಮ್ಮನ ಕ್ಯಾರೆಕ್ಟರ್ ಬಂದಿಲ್ವಾ? ಅಮ್ಮನಲ್ಲಿರುವಂತ ಎಕ್ಸ್ಪ್ರೆಷನ್ ಈ ಮಗುವಲ್ಲಿ ಬಂದಿದೆ. ಮೋಸ್ಟ್ ಪ್ರಾಬಬ್ಲಿ ಇದೇ ತರ ಹುಡುಕ್ತಾ ಹೋದ್ರೆ ಇವರ ಯಾವ ಒಂದು ಕ್ಯಾರೆಕ್ಟರ್, ಯಾವ ಒಂದು ಜನರೇಷನ್ ಕ್ಯಾರೆಕ್ಟರ್ ಮತ್ತೆ ಮಗುವಲ್ಲಿ ಪಾಸ್ ಆಗಿದೆಯೋ ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಸೊ ಅಂದ್ರೆ ಇವೆಲ್ಲ ನಾವೇನಂತ ಕರಿತೀವಿ? ವೇರಿಯೇಷನ್. ಇಲ್ಲಿ ಡೈರೆಕ್ಟ್ ಆಗಿ ಬರೀ ಅಪ್ಪ ಅಮ್ಮನಿಂದ ಮಾತ್ರ ಬರ್ತಾ ಇಲ್ಲ, ಎಷ್ಟೋ ಜನರೇಷನ್ ತನಕ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಿದ್ದಕ್ಕೆ ಈ ತರ ವೇರಿಯೇಷನ್ ನೋಡ್ತಾ ಇದೀವಿ. ಅರ್ಥ ಆಗ್ತಿದ್ಯಾ? ಸೊ ಈ ವೇರಿಯೇಷನ್ ಈ ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಇದ್ದಿದ್ದೆ ಜನಕ್ಕೊಂದು ಐಡಿಯಾ ಬಂದ್ಬಿಡ್ತು. ಓ, ಬಾಯಿಗೆ ಲಡ್ಡು ಬಿತ್ತು ಅನ್ನಂಗೆ ಒಂದು ಐಡಿಯಾ ಮಾಡ್ತಾರೆ. ಏನು ಐಡಿಯಾ ಮಾಡ್ತಾರೆ? ನಾವು ಯಾಕೆ ಪ್ಲಾಂಟ್ ಬ್ರೀಡಿಂಗ್ ಮತ್ತೆ ಅನಿಮಲ್ ಬ್ರೀಡಿಂಗ್ ಅನ್ನೋ ಪ್ರೋಸೆಸ್ ಯೂಸ್ ಮಾಡಿ, ದಟ್ ಈಸ್ ನಥಿಂಗ್ ಬಟ್ ಹೈಬ್ರಿಡೈಸೇಷನ್ ಟೆಕ್ನಿಕ್. ನಮಗೆ ಬೇಕಾಗಿರುವಂಥ ಕ್ಯಾರೆಕ್ಟರ್ ನಾವ್ಯಾಕೆ ಸೃಷ್ಟಿ ಮಾಡ್ಕೋಬಾರ್ದು? ನ್ಯಾಚುರಲ್ ಆಗಾದ್ರೆ ಅದು ತಾನಾಗಿ ಆಗೋ ತನಕ ನಾವು ವೇಟ್ ಮಾಡಬೇಕು. ಬಟ್ ಇಲ್ಲಿ ನಮಗೆ ಬೇಕಾಗಿರೋ ರೀತಿಯಲ್ಲೇ ನಮಗೆ ಕ್ಯಾರೆಕ್ಟರ್ ಬೇಕು ಅಂದರೆ ನಾವೇ ಕೆಲವು ಪೇರೆಂಟಲ್ ಪ್ಲಾಂಟನ್ನು ಸೆಲೆಕ್ಟ್ ಮಾಡ್ಬೋದಲ್ಲ ಅಂತ ಹೇಳಿ ಪ್ಲಾಂಟ್ ಬ್ರೀಡರ್ಸು ಮಾಡಿದ್ರು. ಅದೇ ಥರ ಅನಿಮಲ್ ಬ್ರೀಡಿಂಗಲ್ಲೂ ಮಾಡ್ತಾರೆ ಜನ. ಸೊ ಇಲ್ಲಿ ಅನಿಮಲ್ ಬ್ರೀಡಿಂಗಿಂದ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಈಗ ಒಂದು ಹಾರ್ಸ್ ತಗೊಂಡೆ, ಓಕೆ, ಫೀಮೇಲ್ ಹಾರ್ಸ್ ತಗೊಳ್ತೀನಿ, ಮೇಲ್ ಡಾಂಕಿ ಜೊತೆ ಕ್ರಾಸ್ ಮಾಡಿದೆ. ಈಗ ಮೇಲ್ ಡಾಂಕಿ ತರ ನಾವು ಹೇಳಲ್ವಾ, ಕತ್ತೆ ಕೆಲಸ ಮಾಡ್ತೀಯ ನೀನು ಅಂತ. ಕತ್ತೆ ಕೆಲಸ ಮಾಡೋದಂದ್ರೆ ಅಷ್ಟು ಕೆಲಸ ಮಾಡುತ್ತೆ, ಅದೆಷ್ಟು ಕೊಟ್ಟರು ಕೆಲಸ ಮಾಡುತ್ತೆ. ಸೊ ಆ ರೀತಿ ಡಾಂಕಿ ತರ ಕೆಲಸ ಮಾಡಬೇಕು, ಬಟ್ ಈ ಹಾರ್ಸ್ ತರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರ್ಬೇಕು, ಹೆಲ್ದಿ ಆಗಿರ್ಬೇಕು, ಓಡಬೇಕು. ಸೊ ನನಗೆ ಈಗ ಈ ತರ ಕ್ಯಾರೆಕ್ಟರ್ ಬೇಕು. ಸರಿ, ಇವೆರಡನ್ನೂ ಕ್ರಾಸ್ ಮಾಡಿದಾಗ ನಮಗೆ ಒಂದು ಹೊಸ ಆರ್ಗ್ಯಾನಿಸಮ್ ಹುಟ್ಟಿತು, ಅದ್ರ ಹೆಸರು ಮ್ಯೂಲ್ ಅಂತ. ಓಕೆ, ಇಲ್ಲಿದೆ ನೋಡಿ ಇಮೇಜ್, ಇದೇ ಮ್ಯೂಲ್. ಇದು ಈ ಕಡೆ ಕ್ಯಾರೆಕ್ಟರ್ ಆಫ್ ಡಾಂಕಿನೂ ಇದೆ, ಇಲ್ಲಿ ಈ ಕುದುರೆದು ಇದೆ. ಬಟ್ ನಮ್ಗೆ ಎಲ್ಲೊಂದ್ ಕಡೆ ಖುಷಿ ಆಯ್ತು, ಬಿಡಪ್ಪ ಸಿಕ್ಕಾಪಟ್ಟೆ ಮ್ಯೂಲ್, ಯು ಆರ್ ವೆರಿ ಹೆಲ್ದಿ, ಮ್ಯೂಲ್ ಯು ಆರ್ ವೆರಿ ಸ್ಟ್ರಾಂಗ್.
ನೀ ತುಂಬಾ ಸ್ಟ್ರಾಂಗ್ ಇದೆಯಾ, ಹೆಲ್ದಿ ಇದೆಯಾ, ಹಾರ್ಡ್ ವರ್ಕರ್, ಇಷ್ಟು ಫುಲ್ ಖುಷಿ ಆಗ್ಬಿಟ್ವಿ ನಾವು, ಯಾಕಂದ್ರೆ ನಮಗೆ ಬೇಕಾಗಿರೋ ಕ್ಯಾರೆಕ್ಟರ್ ಸಿಕ್ತಲ್ಲ. ಆದ್ರೆ ಈ ಒಂದು ಮ್ಯೂಲನ್ನ ಇನ್ನೊಂದು ಮ್ಯೂಲ್ ಜೊತೆ ಕ್ರಾಸ್ ಮಾಡಿ ನಂಗೊಂದು 1000 ಮ್ಯೂಲ್ ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಆಗ್ತಾ ಇಲ್ವೇ? ಯಾಕೆ ಆಗ್ತಾ ಇಲ್ಲ? ಯಾಕಂತ ಹೇಳಿದ್ರೆ ಈ ಮ್ಯೂಲ್ ಇದೆಯಲ್ಲ, ಇಟ್ ಇಸ್ ಸ್ಟೆರೈಲ್. ಸ್ಟೆರೈಲ್ ಅಂತ ಹೇಳಿದ್ರೆ ಅರ್ಥ ಏನು? ಇನ್ಫರ್ಟೈಲ್ ಅಂದ್ರೆ ಮಕ್ಕಳು ಆಗಲ್ಲ. ಈಗ ಉದಾಹರಣೆಗೆ ದೀಸ್ ಕಪಲ್ಸ್ ಆರ್ ಇನ್ಫರ್ಟೈಲ್ ಅಂತ ಹೇಳ್ತೀವಿ, ಅವರಲ್ಲಿ ಗ್ಯಾಮೆಟ್ ಪ್ರೊಡ್ಯೂಸ್ ಆಗ್ತದೆ. ಆ ಮೇಲಲ್ಲಿ ಸ್ಪರ್ಮ್ ಪ್ರೊಡ್ಯೂಸ್ ಆಗ್ತಿರ್ಬೋದು ಅಥವಾ ಫೀಮೇಲಲ್ಲಿ ಎಗ್ ಪ್ರೊಡ್ಯೂಸ್ ಆಗ್ತಿರ್ಬೋದು, ಬಟ್ ಹೆಲ್ದಿ ಆಗಿರುವಂಥ ಸ್ಪರ್ಮ್ ಇಲ್ಲ ಇರ್ಬೋದು ಅಥವಾ ಸಫಿಷಿಯಂಟ್ ಸ್ಪರ್ಮ್ ಇಲ್ಲ ಇರ್ಬೋದು. ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ನಾವು ಓದಿದ್ದೀವಿ. ಸೊ ಹಾಗಾಗಿ ಅವರಿಬ್ಬರ ಮಧ್ಯೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆದಾಗ ಮಕ್ಕಳು ಆಗ್ತಾ ಇಲ್ಲ. ಸೊ ದಟ್ ಇಸ್ ಕಾಲ್ಡ್ ಇನ್ಫರ್ಟಿಲಿಟಿ. ಆದರೆ ಸ್ಟೆರೈಲ್ ಅಂದ್ರೆ ಗ್ಯಾಮೆಟೇ ಪ್ರೊಡ್ಯೂಸ್ ಆಗ್ತಿಲ್ಲ ಗುರು. ಇಲ್ಲಿ ಈ ಮ್ಯೂಲಲ್ಲಿ ಗ್ಯಾಮೆಟೇ ಇಲ್ಲ. ಸೊ ಗ್ಯಾಮೆಟ್ ಇಲ್ದಲ್ಲಿರುವಂಥ ಆರ್ಗ್ಯಾನಿಸಮ್ ತಗೊಂಡು ನಾವು ಏನು ಮಾಡೋಣ? ಇಲ್ಲಿ ಸ್ಪರ್ಮೂ ಇಲ್ಲ, ಎಗ್ಗೂ ಇಲ್ಲ, ಫೀಮೇಲ್ ಅಂತನೂ ಆಗ್ತಿಲ್ಲ, ಮೇಲ್ ಆರ್ಗ್ಯಾನಿಸಮ್ ಅಂದ್ರೆ ಇಲ್ಲಿ ಎಗ್ಗೂ ಇಲ್ಲ. ಸೊ ಮ್ಯೂಲ್ ಇಟ್ಕೊಂಡು ನಾನು ಇನ್ನೊಂದು ಮ್ಯೂಲ್ ಜೊತೆ ಕ್ರಾಸ್ ಮಾಡಿ ನನಗೆ ಎಕ್ಸ್ಟ್ರಾ ಪ್ರಾಜನಿ ಪ್ರೊಡ್ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಇಟ್ ಈಸ್ ಅನ್ಡಿಸೈರ್ಡ್ ಕ್ಯಾರೆಕ್ಟರ್. ದಿಸ್ ಇಸ್ ಅನ್ಡಿಸೈರ್ಡ್ ಕ್ಯಾರೆಕ್ಟರ್. ಸೊ ಯಾವಾಗ ನನಗೆ ಡಿಸೈರ್ಡ್ ಅಂದರೆ ಯೂಸ್ಫುಲ್ ಕ್ಯಾರೆಕ್ಟರ್, ಅನ್ಡಿಸೈರ್ಡ್ ಅಂದರೆ ನನಗೆ ಬೇಡ ಈ ಕ್ಯಾರೆಕ್ಟರ್, ಈ ಥರ ಡಿಸೈರ್ಡ್ ಕ್ಯಾರೆಕ್ಟರ್ ಜೊತೆ ಅನ್ಡಿಸೈರ್ಡ್ ಕ್ಯಾರೆಕ್ಟರ್ ಬರಕ್ಕೆ ಸ್ಟಾರ್ಟ್ ಆಯಿತು, ಆವಾಗ ಮನುಷ್ಯ ತಲೆ ಕೆರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ. ಇದು ಕೇವಲ ಹೈಬ್ರಿಡೈಸೇಷನಲ್ಲಿ ಆನಿಮಲ್ ಕೇಸಲ್ಲಿ ಮಾತ್ರ ಅಲ್ಲ, ಈವನ್ ಪ್ಲಾಂಟ್ ಕೇಸಲ್ಲೂ ಅಷ್ಟೇ. ಈಗ ನಾನು ಯಾವುದೋ 2 ಪ್ಲಾಂಟನ್ನು ಕ್ರಾಸ್ ಮಾಡ್ತೀನಿ. ಈ ಪ್ಲಾಂಟ್ ನೋಡೋಕೆ ತುಂಬ ಚೆನ್ನಾಗಿರ್ಬೋದು, ಈ ಪ್ಲಾಂಟ್ ತುಂಬ ಒಳ್ಳೊಳ್ಳೆ ಈಲ್ಡನ್ನು ಕೊಡ್ತಿರ್ಬೋದು. ಸರಿ, ನನಗೆ ಇವಾಗ 2 ಕ್ಯಾರೆಕ್ಟರ್ ಈ ಪ್ಲಾಂಟಲ್ಲಿ ಬರ್ತಾ ಇದೆ. ಈ ಪ್ಲಾಂಟಲ್ಲಿ ನೋಡೋಕೆ ಚೆನ್ನಾಗಿರೋದು ಬರ್ತಿದೆ, ಇಲ್ಲಿ ಒಳ್ಳೆ ಈಲ್ಡು ಬರ್ತಿದೆ. ಬಟ್ ಇವೆಲ್ಲ ಯಾವುದೋ ಒಂದು ಪ್ಲಾಂಟಲ್ಲಿ ಡಿಸೀಸ್ ಕಾಸಿಂಗ್ ಪ್ರಾಪರ್ಟಿ ಇದೆ ಅಂತ ಅನ್ಕೋಣ. ಆ ಡಿಸೀಸ್ ಪ್ರಾಪರ್ಟಿನೂ ಇದ್ರ ಜೊತೆ ಬಂದ್ಬಿಟ್ರೆ ಬೇಗ ಯಾವುದೇ ಫಂಗಸ್ ಬರಲಿ ಪಟಕ್ ಅಂತ ಅಟ್ಯಾಕ್ ಆಯಿತು, ಯಾವುದೋ ಒಂದು ಬ್ಯಾಕ್ಟೀರಿಯಾ ಬರಲಿ ಬೇಗ ಅಟ್ಯಾಕ್ ಆಗುತ್ತೆ, ಬೇಗ ಸಾಯ್ತಾ ಇದೆ, ನಂಗೆ ಅಂಥ ಪ್ಲಾಂಟ್ ತೊಗೊಂಡು ಏನು ಮಾಡೋಣ? ಸೊ ಆವಾಗ ಮನುಷ್ಯ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ನಾನು ಇಷ್ಟೆಲ್ಲ ಕಷ್ಟಪಡೋ ಬದಲು ನನಗೆ ಬೇಕಾಗಿರೋ ಜೀನನ್ನೇ ನಾನು ಕಟ್ ಮಾಡಿ ಹಾಕ್ಬಿಟ್ರೆ ಅವಾಗ ಇನ್ನೂ ಚೆನ್ನಾಗಾಯ್ತಲ್ಲ. ಸೊ ಯಾಕೆ ಹೈಬ್ರಿಡೈಸೇಷನ್ ತನಕ ಹೋಗೋಣ ಅಂತ ಹೇಳಿ ಅವಾಗ ಈ ಜೆನೆಟಿಕ್ ಇಂಜಿನಿಯರಿಂಗ್ ಡೆವಲಪ್ ಆಯಿತು. ಅಂದರೆ ಮಾಡರ್ನ್ ಬಯೋಟೆಕ್ನಾಲಜಿ ಡೆವಲಪ್ ಆಯಿತು. ಸೊ ಈಗ ಈ ಮಾಡರ್ನ್ ಬಯೋಟೆಕ್ನಾಲಜಿಯಲ್ಲಿ ಏನು ಆ್ಯಕ್ಚುಲಿ ಮಾಡೋಕ್ಕೆ ಹೊರಟಿದ್ದೀವಿ ಅದರ ಒಂದು ಓವರ್ವ್ಯೂ ನೋಡೋಣ. ಇಷ್ಟೋ ತನಕ ಹೇಳಿದ್ದು ಜಸ್ಟ್ ಇಂಟ್ರೊಡಕ್ಷನ್ ಅಂತ ಅನಿಸಿದ್ರು ಕ್ವೆಶ್ಚನ್ಸ್ ಇದ್ರ ಮೇಲೆಲ್ಲ ಬರುತ್ತೆ, ಅಪ್ಲೈಡ್ ಲೆವೆಲಲ್ಲಿ ಬರುತ್ತೆ. ಓಕೆ, ಸೊ ಹಾಗಾಗಿ ಕ್ಲೀನಾಗಿ ಅರ್ಥ ಆಗಿದೆಯಲ್ಲ ನಿಮಗೆ? ಈಗ ಒಂದು ಓವರ್ವ್ಯೂ ನೋಡೋಣ. ಈ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಜೀನ್ಸ್ ಜೊತೆ ಆಟ ಆಡೋದು ಅಂತ ಹೇಳಿದ್ನಲ್ಲ, ಯಾವ ರೀತಿ ಆಟ ಆಡ್ತಿದ್ದಾರೆ. ಇಡೀ ಚಾಪ್ಟರ್ ಇರೋದೇ ಇದ್ರ ಮೇಲೆ, ಫುಲ್ಲು ಸ್ಟೋರಿನೇ ಇದು. ಇವಾಗ ಇದರ ಜಸ್ಟ್ ಒಂದು ಹೈಲೈಟ್ ಥರ ಹೇಳ್ತೀನಿ ನಾನು. ಓವರ್ವ್ಯೂ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್. ಓಕೆ, ಎಸ್, ಓವರ್ವ್ಯೂ ಆಫ್ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮಗೆ ಅರ್ಥ ಮಾಡಿಸ್ತೇನೆ. ಇವಾಗ ಪ್ರಪಂಚದಲ್ಲಿ ಡಯಾಬಿಟಿಸ್ 2 ಬಂದು ತುಂಬ ಜನ ಸಫರ್ ಮಾಡ್ತಿದ್ದಾರೆ, ಕರೆಕ್ಟ್ ಅಲ್ವಾ? ಡಯಾಬಿಟಿಸಲ್ಲಿ 2 ಥರ ಇರುತ್ತೆ. ಡಯಾಬಿಟಿಸ್ 1 ಅದು ಜೆನೈಟಲ್ ಆಗಿ ಬರೋದು, ಹುಟ್ಟದಾಗಲೇ ಬರೋಂಥದ್ದು. ಡಯಾಬಿಟಿಸ್ 2 ಅಂತ ಹೇಳಿದ್ರೆ ಮನುಷ್ಯ ಅವನ ಅನ್ಹೆಲ್ದಿ ಲೈಫ್ ಸ್ಟೈಲಿಂದ ಅವನಾಗೆ ತಂದ್ಕೊಡೋದು. ಸರಿಯಾಗಿ ಎಕ್ಸಸೈಸ್ ಮಾಡಲ್ಲ ಇರ್ಬೋದು, ಅಥವಾ ವಾಕಿಂಗ್ ಮಾಡಲ್ಲ ಇರ್ಬೋದು, ಓವರ್ ಆಲ್ ಜಂಕ್ ಫುಡ್ ತಿನ್ನೋದಾಗಿರ್ಬೋದು. ದಟ್ ಇಸ್ ಅನ್ಹೆಲ್ದಿ ಲೈಫ್ ಸ್ಟೈಲ್. ಅದನ್ನೆಲ್ಲ ನಾವು ಹ್ಯೂಮನ್ ಹೆಲ್ತ್ ಚಾಪ್ಟರ್ ಓದಿದ್ದೀವಿ. ಈಗ ಯಾವುದೋ ಕಾರಣದಿಂದ ಪಾಪ ಬಂದ್ಬಿಟ್ಟಿದೆ. ಈಗ ಅವನಿಗೆ ಅದನ್ನು ಕ್ಯೂರ್ ಮಾಡೋಕ್ಕೆ ನಾವು ಇನ್ಸುಲಿನ್ ಮೆಡಿಸಿನ್ ಕೊಡಬೇಕು, ಅದೆಲ್ಲರಿಗೂ ಗೊತ್ತಿದೆ, ಕರೆಕ್ಟಾ? ಮೊದಲೇನು ಮಾಡ್ತಿದ್ರು, ಈ ಕ್ಯಾಟಲ್ ಇರ್ತಿತ್ತಲ್ಲ, ಆ ಕ್ಯಾಟಲ್ಗಳನ್ನು ಕಡಿದು ಅವುಗಳಲ್ಲಿರುವಂಥ ಪ್ಯಾಂಕ್ರಿಯಾಸಿಂದ ಇನ್ಸುಲಿನನ್ನು ತೊಗೊಂಡು ಕೊಡ್ತಿದ್ರು. ಬಟ್ ಅದರದಾದಂಥ ರಿಯಾಕ್ಷನ್ ಆಗ್ತಿತ್ತು. ಆವಾಗ ಈ ಜೆನೆಟಿಕ್ ಇಂಜಿನಿಯರಿಂಗ್ ಅನ್ನೋ ಟೆಕ್ನಿಕಲ್ಲಿ ನಾವು ಯಾಕೆ ಹ್ಯೂಮನ್ ಸೆಲ್ಲಲ್ಲಿರುವಂಥ ಒಂದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಂಥ ಜೀನನ್ನೇ ಕಟ್ ಮಾಡಿ ಟ್ಯಾಬ್ಲೆಟ್ ರೆಡಿ ಮಾಡಬಾರ್ದು ಅಂತ ಹೊರಟರು. ಸೊ ಆ ಒಂದು ಎಕ್ಸಾಂಪಲ್ ಇಟ್ಕೊಂಡು ಇಲ್ಲಿ ಮಾತಾಡೋಣ, ಓಕೆನಾ? ಈಗ ಇಲ್ಲೊಬ್ಬ ಹ್ಯೂಮನ್ ಬೀಯಿಂಗ್ ಇದ್ದಾನೆ. ಈಗ ಇವನ ಬಾಡಿಯಲ್ಲಿ ಯಾವ ಸೆಲ್ಲಾರು ತಗೊಳ್ಳಿ, ಇವನ ಕಣ್ಣು ತಗೊಳ್ಳಿ, ಕಿವಿ ತಗೊಳ್ಳಿ, ಮೂಗು ತಗೊಳ್ಳಿ, ಬಾಯಿ ತಗೊಳ್ಳಿ, ಯಾವ ಸೆಲ್ಲಾರು ತಗೊಳ್ಳಿ, ಯಾವುದೇ ಸೆಲ್ ತೊಗೊಂಡ್ರು ಅದರೊಳಗಡೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಜೀನ್ ಇದೆಯೋ ಇಲ್ವೋ? ಮ್ಯಾಮ್ ನೀವು ಸುಳ್ಳು ಹೇಳ್ತಿದ್ದೀರಾ ಮ್ಯಾಮ್, ನೀವು ಹೇಳೋದೆಲ್ಲ ತಪ್ಪು ಮ್ಯಾಮ್. ನಮ್ಮ ಮ್ಯಾಮ್ ಹೇಳ್ಕೊಟ್ಟಿದ್ದಾರೆ, ನಮ್ಮ ಸರ್ ಹೇಳ್ಕೊಟ್ಟಿದ್ದಾರೆ, ಪ್ಯಾಂಕ್ರಿಯಸ್ ಅಲ್ಲಿ ಮಾತ್ರ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ. ಕರೆಕ್ಟ್ ಮಕ್ಕಳ, ನಿಮ್ಮ ಸರ್ ಅಥವಾ ಮೇಡಮ್ ಏನು ಹೇಳಿದ್ದಾರೆ ನಾನು ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ, ಅವ್ರು ಹೇಳಿದ್ ಕರೆಕ್ಟ್. ಆದರೆ ಜೀನ್ ಅಂತ ಬಂದಾಗ ಇನ್ಸುಲಿನ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಜೀನ್ ಪ್ರತಿ ಸೆಲ್ಲಲ್ಲೂ ಇರುತ್ತೆ, ತಲೆಯಿಂದ ಹಿಡಿದು ಕಾಲ್ ತನಕನೂ ಇರುತ್ತೆ. ಬರೀ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋ ಜೀನ್ ಅಷ್ಟೇ ಅಲ್ಲ, ಯಾವುದೇ ಜೀನ್ ತಗೊಳ್ಳಿ. ಯಾಕಂದ್ರೆ ಅಫ್ಕೋರ್ಸ್ ಆಫ್ಟರ್ ಆಲ್ ವಿ ಡೆವಲಪ್ ಫ್ರಮ್ ಅ ಝೈಗೋಟ್ ಅಲ್ಲೇನ್ರು. ಈ ಝೈಗೋಟಲ್ಲಿ ಏನು 46 ಕ್ರೋಮೋಸೋಮ್ ಇರುತ್ತೆ, ಅದೇ 46 ಕ್ರೋಮೋಸೋಮೇ ಪ್ರತಿ ಸೆಲ್ಲಲ್ಲಿ. ಒಂದು ಸೆಲ್ ಇದ್ದಿದ್ದು 2 ಆಯಿತು, 2 ಇದ್ದಿದ್ದು 4 ಆಯಿತು, 4 ಇದ್ದಿದ್ದು 8 ಆಯಿತು. ಈ ಥರ ಮಾರುಲ, ಬ್ಲಾಸ್ಟುಲ, ಈ ಥರ ಆಗಿ ತಾನೇ ಒಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಡೆವಲಪ್ ಆಗಿದ್ದು. ಇದು ಹ್ಯೂಮನ್ ರಿಪ್ರೊಡಕ್ಷನಲ್ಲಿ ಓದಿದ್ದೀವಿ ತಾನೆ. ಅಂದರೆ ಒಂದು ಸೆಲ್ಲಲ್ಲಿ ಯಾವ ಜೀನ್ ಇರುತ್ತೋ ಪ್ರತಿ ಸೆಲ್ಲಲ್ಲೂ ಅದೇ ಜೀನ್ ತಾನೇ ಇರಬೇಕು. ಆದರೆ ಅವುಗಳ ಎಕ್ಸ್ಪ್ರೆಸ್ ಆಗುವಂಥ ಜಾಗ ಬೇರೆ. ಈಗ ನನ್ನ ಕಣ್ಣಲ್ಲಿ
ಕಲರನ್ನು ಐಡೆಂಟಿಫೈ ಮಾಡುವಂಥ ಜೀನ್ ಎಕ್ಸ್ಪ್ರೆಸ್ ಆಗ್ತದೆ. ಸೊ ಹಾಗಾಗಿ ನನ್ನ ಕಣ್ಣಿಂದ ಇದು ಬ್ಲ್ಯಾಕ್ ಕಲರ್, ಇದು ಬ್ಲೂ ಕಲರ್, ಇದು ಗ್ರೀನ್ ಕಲರ್ ಅಂತ ನಂಗೆ ಗೊತ್ತಾಗುತ್ತೆ. ಅದೇ ಜೀನ್ ನನ್ನ ಸ್ಟಮಕಲ್ಲಿಲ್ವಾ? ಖಂಡಿತ ಇದೆ, ಬಟ್ ಅಲ್ಲಿ ಎಕ್ಸ್ಪ್ರೆಸ್ ಆಗ್ತಿಲ್ಲ ಅಷ್ಟೇ. ಅದನ್ನೇ ತಾನೇ ನಾವು ಮಾಲಿಕ್ಯುಲರ್ ಬೇಸಿಸಲ್ಲಿ ಓದೋದು, ಜೀನ್ ಎಕ್ಸ್ಪ್ರೆಷನ್, ಜೀನ್ ರೆಗ್ಯುಲೇಷನ್, ಸ್ವಿಚ್ ಆಫ್, ಸ್ವಿಚ್ ಆನ್ ಮೆಕ್ಯಾನಿಸಮ್. ಈಗ ಅದೇ ಥರ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋಂಥ ಜೀನ್ ಕಣ್ಣಲ್ಲೂ ಇದೆ, ಕಿವಿಯಲ್ಲೂ ಇದೆ, ನನ್ನ ನಾಲ್ಗೆಯಲ್ಲೂ ಇದೆ, ಚೀಕಲ್ಲೂ ಇದೆ. ಬಟ್ ಎಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ? ಪ್ಯಾಂಕ್ರಿಯಾಸ್ ಅನ್ನೋ ಜಾಗದಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ ಅಷ್ಟೇ. ಓಕೆ, ಇವಾಗ ನಾನೇನು ಮಾಡ್ತೀನಿ, ಈ ಸೆಲ್ ತಗೊಂಡೆ, ಹ್ಯೂಮನ್ ಬೀಯಿಂಗಿನ ಯಾವುದಾದ್ರು ಸೆಲ್ ತಗೊಳ್ಳಿ. ಈ ಸೆಲ್ ಒಳಗಡೆ DNA ಇದೆ. ಈ DNA ಹೊರಗಡೆ ತಗೊಳ್ತೀನಿ ನಾನು. ನೋಡಿ, ಐ ಜಸ್ಟ್ ಟುಕ್ ಔಟ್ ದ DNA ಹೊರಗಡೆ ತಗೊಂಡೆ. ಈ DNA ಅಲ್ಲಿ ಸಾವಿರಾರು ಜೀನ್ ಇದೆ, ಬಟ್ ನನಗೆ ಬೇಕಾಗಿರೋದು ಯಾವುದು? ಈ ಜೀನ್ ಮಾತ್ರ. ಅಂದ್ರೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂತ ಜೀನ್. ಹಾಗಾಗಿ ಇನ್ಸುಲಿನ್ ಜೀನ್ ಅಂತ ಬರೆದಿರ್ತೀನಿ. ಇದೇ ಇನ್ಸುಲಿನ್ ಅಲ್ಲ, ಇಟ್ ಈಸ್ ಜಸ್ಟ್ ಅ ಜೀನ್. ಹಾಗಾಗಿ ನಾನು ಈ ಜೀನ್ ಏನಂತ ಕರ್ಕೊಳ್ತಾ ಇದ್ದೀನಿ? ಇಟ್ಸ್ ಮೈ ಟಾರ್ಗೆಟ್ ಜೀನ್. ನಾ ಟಾರ್ಗೆಟ್ ಮಾಡಿರೋದು ಈ ಜೀನನ್ನ. ಬೇರೆ ಜೀನ್ ಟಾರ್ಗೆಟ್ ಮಾಡಿದ್ರೆ ಅವಾಗ ಅದನ್ನ ಟಾರ್ಗೆಟ್ ಜೀನ್ ಅಂತ ಕರಿತಿದ್ದೆ. ಸೊ ಹಾಗಾಗಿ ಇದು ಇಟ್ಸ್ ಮೈ ಟಾರ್ಗೆಟ್ ಜೀನ್. ಇದನ್ನ ಟಾರ್ಗೆಟ್ ಜೀನ್ ಅಂತ ನಾವು ಕರಿಬಹುದು, ಅಥವಾ ಇದನ್ನ ಬೇರೆ ಯಾವುದೋ ಆರ್ಗ್ಯಾನಿಸಮ್ಗೆ ಹಾಕಕ್ ಹೊರಟಿದ್ದೀನಿ. ಸೊ ಹಾಗಾಗಿ ಇದನ್ನ ಏಲಿಯನ್ DNA ಅಂತ ನಾವು ಕರಿಬಹುದು. ಇಲ್ಲ, ಇದೇ ಒಂದು ಜೀನ್ ಅನ್ನ ಫಾರಿನ್ ಜೀನ್ ಅಂತ ನಾವು ಕರಿಬಹುದು. ಫಾರಿನ್ ಜೀನ್ ಅಥವಾ ಜೀನ್ ಆಫ್ ಇಂಟ್ರೆಸ್ಟ್, ಏನಾದ್ರೂ ಕರ್ಕೊಳ್ಳಿ. ಸರಿ, ಕರ್ದಾಯ್ತಾ? ಈಗ ನಾನೇನ್ ಮಾಡ್ತೀನಿ, ಸೀಸರ್ ತಗೊಳ್ ಬರ್ತೀನಿ. ನಾವು ಮನೇಲಿ ಬಟ್ಟೆ ಕಟ್ ಮಾಡ್ತೀವಲ್ಲ, ಆ ಸೀಸರ್ ಅಲ್ಲ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಜೀನನ್ನ ಕಟ್ ಮಾಡಕ್ಕೆ ಕೆಲವು ಸೀಸರ್ಸ್ ಇದೆ, ಮಾಲಿಕ್ಯುಲರ್ ಸೀಸರ್ ಅಂತ. ಈಗ ಆ ಮಾಲಿಕ್ಯುಲರ್ ಸೀಸರ್ ನಾನು ಇವಾಗ ಅವೆಲ್ಲ ಡೀಟೇಲ್ ಆಗಿ ಮಾತಾಡೋಣ. ಇಡೀ ಚಾಪ್ಟರ್ ಇರೋದೇ ಇದ್ರ ಬಗ್ಗೆ. ಈಗ ನಿಮಗೆ ಜಸ್ಟ್ ಓವರ್ ವ್ಯೂ ಹೇಳ್ತಾ ಇದ್ದೀನಿ. ಈ ಮಾಲಿಕ್ಯುಲರ್ ಸೀಸರ್ನ ನಾನು ಸೀಸರ್ ತರನೇ ಬರ್ದಿದ್ದೀನಿ ನೋಡಿ. ಮಾಲಿಕ್ಯುಲರ್ ಸೀಸರ್ ತಗೊಂಡೆ, ಕಟ್ ಮಾಡಿದೆ ಈ ಜೀನನ್ನ. ಸೊ ನಂಗೆ ಇವಾಗ ಈ ಜೀನ್ ಹಿಂಗೆ ಸಿಕ್ತಪ್ಪ. ಯಾವ್ದಿದು? ನನ್ನ ಟಾರ್ಗೆಟ್ DNA ಅಥವಾ ನನ್ನ ಟಾರ್ಗೆಟ್ ಜೀನ್. ಈಗ ಇದನ್ನ ನಾನೇನ್ ಮಾಡ್ತೀನಿ, ಇದನ್ನ ಬರ್ಗೋಣ ಇಲ್ಲಿ ಮಾಲಿಕ್ಯುಲರ್ ಸೀಸರ್. ಮಾಲಿಕ್ಯುಲರ್ ಸೀಸರ್ ಅಂತ ಹೇಳಿದ್ರೆ ಇವು ಕೆಲವು ಎನ್ಸೈಮ್ಸ್ಗಳು. ಆ ಎನ್ಸೈಮ್ಸ್ ಹೆಲ್ಪ್ ಇಂದ ಇದನ್ನ ಕಟ್ ಮಾಡ್ತೀವಿ, ಅದಕ್ಕೆ ಅವನ್ನ ಮಾಲಿಕ್ಯುಲರ್ ಸೀಸರ್ ಅಂತ ಕರಿತೀವಿ. ಸರಿ, ನನಗೆ ಈ ಜೀನ್ ಬಂತ. ಈ ಜೀನ್ ಅನ್ನ ನಾನೀಗ ಹೋಸ್ಟ್ ಸೆಲ್ಗೆ ಹಾಕಬೇಕು. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಹೋಸ್ಟ್ ಸೆಲ್. ಈ ಹೋಸ್ಟ್ ಸೆಲ್ ಅಂತ ಹೇಳಿದ್ರೆ ಯಾವುದು ಮ್ಯಾಮ್? ಇದು ಬ್ಯಾಕ್ಟೀರಿಯಾನ ಅಥವಾ ಫಂಗಸ್ ಅಥವಾ ಪ್ಲಾಂಟ್ ಅನಿಮಲ್ ಯಾವುದು? ಅಲ್ಲಿ ಒಂದು ಪ್ಲಾಂಟ್ ತಗೊಂಡಿದ್ರಿ, ಯಾವ್ದು ಬೇಕಾದ್ರೂ ಆಗಿರ್ಬೋದು ಮಕ್ಕಳ. ಹೋಸ್ಟ್ ಸೆಲ್ ಅಲ್ಲಿ ಅದರದೇ ಆದಂಥ DNA ಇರುತ್ತೆ. ಆ DNAಗೆ ಸೇರ್ಕೊಳ್ಳೋ ರೀತಿಯಲ್ಲಿ ನಾವು ಹಾಕಬೇಕು. ಈಗ ನಾನು ಡೈರೆಕ್ಟ್ ಆಗಿ ಹಿಂಗೆ ಹಾಕದೆ ಅಂತ ಅನ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ ನಾನು ಇಲ್ಲಿಗೆ ಹಾಕದೆ, ಯಾವುದು ಟಾರ್ಗೆಟ್ DNA ಸೇರ್ಕೊಂತ ಆದ್ರೆ ಸೇರ್ಕೊಳ್ಳಲ್ಲ. ಇದೇನ್ ಮಾಡುತ್ತೆ, ಇಲ್ಲಿ ಒಳಗಡೆ ಅದರದೇ ಆದಂಥ ಕೆಲವು ಎನ್ಸೈಮ್ಸ್ ಇರುತ್ತೆ. ಕಟ್ ಮಾಡಿ ಇದನ್ನ ಪೀಸ್ ಮಾಡಿ ಬಿಸಾಕ್ ಹೊರಗಡೆ ದಬ್ಬಿಡುತ್ತೆ. ಅಂದ್ರೆ ಡೈರೆಕ್ಟ್ ಆಗು ಹಾಕ್ಬೋದು, ಅದಕ್ಕೂ ಸಹ ಕೆಲವು ಮೆಥಡ್ಗಳಿದೆ. ಆದರೆ ಎಲ್ಲ ಟೈಮಲ್ಲೂ ಆ ಮೆಥಡ್ ಅಪ್ಲೈ ಆಗಲ್ಲ. ಯಾಕೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ರೋಡಲ್ಲಿ ಯಾರು ಹೋಗ್ತಾ ಇರ್ತಾರೆ, ಸೀದಾ ಅವ್ರು ನಮ್ಮನೆ ಬೆಲ್ ಮಾಡಿ ನಾವು ಡೋರ್ ಓಪನ್ ಮಾಡ್ತಿದ್ದಂಗೆ ಸೀದಾ ಒಳಗಡೆ ಬಂದು ಚೇರ್ ಹೇಳ್ಕೊಂಡು ಕೂತ್ಕೊಂಡು ಹೋಗ್ರಿ ಒಂದು ಲೋಟ ಕಾಫಿ ತಗೊಬರ್ರಿ ಅಂದ್ರು ಅನ್ಕೊಳ್ಳಿ. ನೀವು ನೋಡ್ತಾ ಕೂತಿರ್ತಾ, ಹಾಂ ಸರ್ ಬಂದೆ, ಈಗ ತಂದು ಕೊಡ್ತೀನಿ ಕಾಫಿ ಅಂತ ಕೊಡ್ತೀರಾ. ಹೇಳ ಮಾರಯ್ಯ ಯಾರು ನೀನು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಅಂದರೆ ಅವ್ನು ಯಾರೋ ಫಾರಿನರ್ ಇನ್ ದ ಸೆನ್ಸ್ ನಮ್ಮ ಗೊತ್ತಿರೋನಲ್ಲ, ನಮಗೆ ಗೊತ್ತಿರೋನಲ್ಲ. ನಾವೇನು ಮಾಡ್ತೀವಿ, ಗೆಟ್ ಔಟ್ ಅಂತ ಓಡಿಸ್ತೀವಿ. ಗೆಟ್ ಔಟ್ ಅಂತ ಓಡಿಸೋದಿರಲಿ, ಡೋರ್ ತೆಗಿತಿದ್ದಂಗೆ ಫಸ್ಟೇ ಕೇಳ್ತೀವಿ ಯಾರು ನೀನು ಅಂತ ಕೇಳ್ತೀವಿ, ಕರೆಕ್ಟ್ ಅಲ್ವಾ? ಹಾಗೇನೆ ಈ ಸೆಲ್ಲು ಇವನು ಯಾರೋ ಹೊರಗಡೆ ಅವನು ಒಳಗಡೆ ಬಂದಿದ್ದಾನೆ ಅನ್ಕೊಳ್ಳೆ, ಹೆಂಗೆ ಇವನು ಅಲೋ ಮಾಡುತ್ತೆ, ಕಟ್ ಮಾಡಿ ಬಿಸಾಕತ್ತೆ, ಸಾಯಿಸಿ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಈಗ ಯಾವ್ದಾರೋ ಒಂದು ವೆಕ್ಟರ್ ಹೆಲ್ಪ್ ತಗೊಳ್ತೀವಿ. ವೆಕ್ಟರ್ ಅಂದರೆ ಈಗ ಉದಾಹರಣೆ ಮತ್ತೆ ಅದೇ ಎಕ್ಸಾಂಪಲ್ ಕಂಟಿನ್ಯೂ ಮಾಡ್ತೀನಿ. ಈಗ ಅದೇ ವ್ಯಕ್ತಿ ಡೈರೆಕ್ಟ್ ಆಗಿ ಬರೋ ಬದಲು ನಮಗೆ ಪರಿಚಯ ಇದ್ದವ್ರ ಜೊತೆ, ಯಾರೋ ನಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ಅಣ್ಣನೋ ಅಪ್ಪನೋ ಯಾರ್ದೋ ಜೊತೆ ಬಂದು ಹಲೋ ಹಾಯ್ ನಾವು ಈ ಥರವರು, ಇವ್ರ ಫ್ರೆಂಡು ಅಂತ ನಮಗೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾರೆ. ಈಗ ನಮಗೆ ಗೊತ್ತಿರೋ, ಓಕೆ, ಈಗ ನಮ್ಮ ಚಿಕ್ಕಪ್ಪನೋ ದೊಡ್ಡಪ್ಪನೋ ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಇವ್ರು ನನ್ನ ಫ್ರೆಂಡ್ ಕಣಮ್ಮ ಅಂತ. ಅವಾಗ ನಾನು ನೀವು ಮಾತ್ರ ಒಳಗಡೆ ಬನ್ನಿ, ಕಳಿಸಿ ಆ ಮನುಷ್ಯನ ಅಂತ ನಾವು ಹೇಳಲ್ಲ. ಸರಿ, ಇಬ್ರು ಬನ್ನಿ ಅಂತ ಒಳಗಡೆ ಕರಿತೀವಿ, ಕಾಫಿ ಆಫರ್ ಮಾಡ್ತೀವಿ. ಅಂದರೆ ಯಾರೊಬ್ರು ರೆಫರೆನ್ಸ್ ತೊಗೊಂಡು ಬಂದ್ರು ತಾನೇ ನಮಗೆ ಗೊತ್ತಿರೋರು. ಅದೇ ಥರ ರೆಫರೆನ್ಸನ್ನು ನಾವೇನು ಮಾಡ್ತಿದ್ದೀವಿ, ಇಲ್ಲಿ ಹುಡುಕಿದ್ವಿ. ಆ ರೆಫರೆನ್ಸಿಗೆ ನಾವೇನಂತ ಕರಿತಾ ಇದ್ದೀವಿ, ದಟ್ ಇಸ್ ದ ಸೆಕೆಂಡ್ ಥಿಂಗ್, ವೆಕ್ಟರ್. ಈ ವೆಕ್ಟರ್ ಜಸ್ಟ್ ಲೈಕ್ ಅ ವೆಹಿಕಲ್. ನಾವು ವೆಕ್ಟರ್ ಅನ್ನೋ ವರ್ಡು ಮಲೇರಿಯಲ್ ಪ್ಯಾರಾಸೈಟಲ್ಲೂ ಕೇಳಿದ್ದೀವಿ. ಹೇಗೆ ಒಂದು ಮಸ್ಕಿಟೋ, ಯಾವುದದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಪ್ಲಾಸ್ಮೋಡಿಯಮನ್ನು ಕರ್ಕೊಂಡು ಹೋಗುವಂಥ ವೆಹಿಕಲ್ ಆಗಿ ಕೆಲಸ ಮಾಡಿತ್ತು, ಅದನ್ನು ವೆಕ್ಟರ್ ಅಂತ ಕರೆದಿದ್ವಿ. ಅದೇ ಥರ ಇಲ್ಲಿ ಈ ವೆಕ್ಟರ್ ಎಲ್ಲಿರುತ್ತೆ ಅಂದರೆ ಒಂದು ಬ್ಯಾಕ್ಟೀರಿಯಾದಲ್ಲಿರುತ್ತೆ. ಇದೊಂದು ಬ್ಯಾಕ್ಟೀರಿಯಲ್ ಸೆಲ್ ಅಂತ ಅಂದ್ಕೊಳ್ಳಿ. ಈ ಬ್ಯಾಕ್ಟೀರಿಯಾದಲ್ಲಿ ಅದರದೇ ಆದಂಥ ಕ್ರೋಮೋಸೋಮ್ ಇರುತ್ತೆ. ಅದು ಅಲ್ದಲೇ ಇಲ್ಲಿ ಕೆಲವು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಅಂತಿದೆ ನೋಡಿ.
ಈ ಥರ ಸರ್ಕ್ಯುಲರ್ ರೂಪದಲ್ಲಿ ಎಷ್ಟೊಂದು ಜೀನ್ಸು ಇದೆ ಇದ್ರೊಳಗಡೆನು, ಬಟ್ ಇದು ಸರ್ಕ್ಯುಲರ್ ಶೇಪಲ್ಲಿ ಇರುತ್ತೆ. ಇದಕ್ಕೆ ನಾವು ಪ್ಲಾಸ್ಮಿಡ್ ಅಂತ ಹೆಸರು ಕೊಟ್ಟಿದ್ದೀವಿ. ಸೊ ದೀಸ್ ಆರ್ ಕಾಲ್ಡ್ ಪ್ಲಾಸ್ಮಿಡ್. ಇದಕ್ಕೊಂದು ಪವರ್ ಇದೆ, ದೇ ಆರ್ ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್. ಇದು ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಅಂದ್ರೆ ಈಗ ಒಂದು ಸೆಲ್ ಇದೆ ಅಂತ ತಿಳ್ಕೊಳ್ಳಿ. ಈಗ ಈ ಸೆಲ್ ಒಳಗಡೆ ಇರೋಂಥ ಕ್ರೋಮೋಸೋಮ್, ಈಗ ಈ ಕ್ರೋಮೋಸೋಮ್ ನಂಗೆ ಡಬಲ್ ಆಗಬೇಕು ಅಂದರೆ ಈ ಸೆಲ್ಲೇ ಈ ಥರ ಮಲ್ಟಿಪ್ಲೈ ಆಗಬೇಕು, ಆವಾಗ ಅದರೊಳಗಡೆ ಇರೋಂಥ ಕ್ರೋಮೋಸೋಮ್ ಕಂಟೆಂಟ್ ಡಬಲ್ ಆಗುತ್ತೆ. ಆದರೆ ಈ ಪ್ಲಾಸ್ಮಿಡ್ ಹಾಗಲ್ಲ. ಸೊ ಇದರ ಹೆಸರು ಪ್ಲಾಸ್ಮಿಕ್ ಅಂತ ಬರುತ್ತೆ, ಪ್ಲಾಸ್ಮಿಡ್. ಈ ಪ್ಲಾಸ್ಮಿಡ್ ಹಾಗಲ್ಲ, ಇದೇನು ಮಾಡುತ್ತೆ, ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್. ಇದಕ್ಕೆ ಪವರ್ ಕೊಟ್ಬಿಟ್ಟಿದ್ದಾನೆ ದೇವರು. ನೀನು ಎಷ್ಟು ಬೇಕಾದ್ರೂ ಮಲ್ಟಿಪ್ಲೈ ಆಗ್ಬೋದು ಗುರು, ತಗೋ 1 ಇದಿದೆ, 2 ಆಯಿತು, 2 ಇದಿದೆ, 4 ಆಯಿತು, ಈ ಥರ ಮಲ್ಟಿಪ್ಲೈ ಆಗ್ತಾನೆ ಇರುತ್ತೆ. ಅದನ್ನು ಆಟೋನಾಮಸ್ಲಿ ರೆಪ್ಲಿಕೇಟಿಂಗ್ ಅಂತ ಕರಿತೀವಿ. ಈಗ ನಮಗೆ ಪ್ರಾಪರ್ಟಿ ಗೊತ್ತಾಗ್ಬಿಡ್ತು. ಈಗ ನಾವೇನು ಮಾಡಿದ್ವಿ, ಇದೇ ಮಾಲಿಕ್ಯುಲರ್ ಸಿಸರಿಗೆ ಕರ್ಕೊಂಬಂದ್ವಿ, ಬಾಗುರು ಮತ್ತೆ ನೀನು ಹೆಲ್ಪ್ ಬೇಕು ಅಂತ. ಪ್ಲಾಸ್ಮಿಡ್ ಹಿಂಗಿತ್ತು, ಇದನ್ನು ಪಟ್ ಅಂತ ಕಟ್ ಮಾಡೋದು, ಅದು ಹಿಂಗೆ ಓಪನ್ ಆಯಿತು. ಓಕೆ, ಸೊ ಈಗ ಈ ಪ್ಲಾಸ್ಮಿಡನ್ನು ಹೊರಗಡೆ ತಕ್ಕೋಣ. ನೋಡಿ, ಈ ಪ್ಲಾಸ್ಮಿಡ್ ಈ ಥರ ಇತ್ತಲ್ಲ, ಕಟ್ ಮಾಡಿದೆ, ಈ ಥರ ಓಪನ್ ಆಗ್ಬಿಡ್ತು ಪ್ಲಾಸ್ಮಿಡ್. ಈಗ ನನಗೆ ಬೇಕಾಗಿತ್ತಲ್ಲ ಈ ಫಾರಿನ್ ಜೀನ್, ಈಗ ಈ ಜೀನನ್ನು ನಾನೇನು ಮಾಡಿದೆ, ಇದಕ್ಕೆ ಇನ್ಸರ್ಟ್ ಮಾಡಿದೆ, ಹಾಕಿ ಹಿಂಗೆ ಜಾಯಿನ್ ಮಾಡಿಸ್ಬಿಟ್ಟೆ. ಅರ್ಥ ಆಗ್ತಿದೆಯೇನ್ರು ನಾನು ಮಾಡ್ತಿರೋದಿಲ್ಲಿ? ನೋಡಿ, ಪ್ಲಾಸ್ಮಿಡನ್ನು ಕಟ್ ಮಾಡಿದೆ, ಕಟ್ ಮಾಡಿದ್ಮೇಲೆ ನಮಗೆ ಬೇಕಾಗಿರುವಂಥ ಜೀನನ್ನು ಇದ್ರ ಜೊತೆ ಜಾಯಿನ್ ಮಾಡಿದೆ. ಫಸ್ಟ್ ಹಿಂಗೆ ಕೂತಿರುತ್ತೆ, ಜಾಯಿನ್ ಮಾಡೋಕೆ ಒಂದು ಎನ್ಸೈಮ್ ಬರುತ್ತೆ. ಆ ಎನ್ಸೈಮ್ ಹೆಸರು ನೋಡಿ ಹಿಂಗಿದೆಯಾ, ಹಿಂಗೆ ಸುಮ್ಮನಿದೆ ಅಷ್ಟೇ. ಬಟ್ ಇದಕ್ಕೆ ಜಾಯಿನ್ ಮಾಡಬೇಕಲ್ಲ, ನಾವು ಒಂದು ಪೀಸ್ ಬಟ್ಟೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಬಟ್ಟೆ ಇಟ್ಟಿದ್ದೀನಿ, ಬಟ್ ಎರಡೂ ಸೇರಿ ಜಾಯಿನ್ ಮಾಡಿ ಸ್ಟಿಚ್ ಹಾಕಿದ್ರೆ ತಾನೇ ಎರಡು ಕಟ್ಟಿಗೆ ಕುತ್ಕೊಳ್ಳೋದು. ಹಾಗೆ ಇಲ್ಲಿ ಸ್ಟಿಚ್ ಹಾಕಂತ ಕೆಲಸ ಮಾಡೋರು ಯಾರು, ಲೈಗೇಸ್ ಅನ್ನೋ ಎನ್ಸೈಮ್. ಎಲ್ಲ ಒಂದೊಂದಾಗಿ ಓದೋಣ. ಸೊ ಈ ಥರ ನಾನು ಏನು ಮಾಡಿದೆ, ಈ ಜೀನನ್ನು ಇಲ್ಲಿ ಕಳಿಸಿದ್ನಲ್ಲ, ಈ ಮೆಥಡಿಗೆ ಜೀನ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಜೀನ್ ಟ್ರಾನ್ಸ್ಫರ್. ಈಗ ಈ ಒಂದು ಪ್ಲಾಸ್ಮಿಡ್ ಒಳಗಡೆ ನನಗೆ ಬೇಕಾಗಿರುವಂಥ ಫಾರಿನ್ DNA ಇದೆ ತಾನೆ, ಆವಾಗ ನಾನು ಈ ಎಂಟೈರ್ ಸ್ಟ್ರಕ್ಚರಿಗೆ ಒಂದು ಹೆಸರು ಕೊಡ್ತೀನಿ. ಏನಂತ ಹೆಸರು ಕೊಡ್ತೀನಿ ನೋಡಪ್ಪ, ನೀನು ಒಬ್ಬ DNA, ಇನ್ನೊಬ್ಬ DNA ನೀನು ಸೇರಿಕೊಂಡು ಕಂಬೈನ್ ಮಾಡ್ಕೊಂಡಿಯಲ್ಲ, ಅಂದರೆ ರೀಕಂಬೈನ್ ಮಾಡ್ಕೊಂಡಿಯಲ್ಲ, ಹಾಗಾಗಿ ನಿನ್ನ ಹೆಸರು ಏನು ಗೊತ್ತಾ, ಇವತ್ತಿಂದ ಯು ಆರ್ ಅ ರೀಕಾಂಬಿನೆಂಟ್ DNA. ಏನಂತ ಹೆಸರು ಕೊಡ್ತೀನಿ ಇವನಿಗೆ, ರೀಕಾಂಬಿನೆಂಟ್ DNA. RDNA ಅಂದ್ರೂ ಒಂದೇ, ರೀಕಾಂಬಿನೆಂಟ್ DNA ಅಂದ್ರೂ ಒಂದೇ. ಕೆಲವು ಬುಕ್ಕಲ್ಲಿ ಅಂದ್ರೆ ಎಕ್ಸ್ಟ್ರಾ ರೆಫರ್ ಮಾಡ್ತೀವಿ ಅಂತ ಹೋಗೋ ಬುಕ್ಕಲ್ಲಿ ಕೈಮೆರಿಕ್ DNA ಅಂತಾನೂ ಸಹ ಕೊಟ್ಟಿದ್ದಾರೆ, ಹಂಗಂದ್ರೂ ಇದೆ ಕೈಮೆರಿಕ್ DNA. ಸೊ ಅಂತೂ ಇಂತೂ ನಮ್ಮ ಕೆಲಸ ಸಕ್ಸಸ್ಫುಲ್ ಮಾರಾಯ. ಅಂದ್ರೆ ರೀಕಾಂಬಿನೆಂಟ್ DNA ರೆಡಿ ಮಾಡಿದ್ವಿ. ಈಗ ಈ ಪ್ಲಾಸ್ಮಿಡಿಗೆ ಹೇಳ್ತೀವಿ, ಹೋಗು ವೀರ ಹೋಗು, ಈ ಹೋಸ್ಟ್ ಸೆಲ್ಲನ್ನು ಅಟ್ಯಾಕ್ ಮಾಡು ಹೋಗು ಅಂತ ಕಳಿಸಿದ್ವಿ. ಸೊ ಇದೇನಾಯ್ತು, ಸೀದಾ ಬಂತು, ಅಂದ್ರೆ ಇದ್ರೊಳಗಡೆ ಸೇರ್ಕೊಳ್ತು ಪ್ಲಾಸ್ಮಿಡ್. ಈಗ ಈ ಪ್ಲಾಸ್ಮಿಡ್ ಹಿಂಗಿದೆ, ಇದ್ರೊಳಗಡೆ ನಮಗೆ ಬೇಕಾಗಿರುವಂಥ ಫಾರಿನ್ ಜೀನು ಇದ್ರೊಳಗಡೆ ಸೇರ್ಕೊಂಡಿದೆ. ಅಂದ್ರೆ ರಿಕಾಂಬಿನೆಂಟ್ DNA ಇದ್ರೊಳಗೆ ಸೇರ್ಕೊಂಡಿದೆ. ಇದಕ್ಕೆ ಎಷ್ಟು ಬೇಕಾದ್ರೂ ಮಲ್ಟಿಪ್ಲೈ ಆಗೋಂಥ ಕೆಪಾಸಿಟಿ ಇದೆಯಲ್ಲ, ಸರಿ ಮಲ್ಟಿಪ್ಲೈ ಆಗ್ತಾ ಇದೆ. ಅಂದ್ರೆ ಪ್ಲಾಸ್ಮಿಡೇ ಮಲ್ಟಿಪ್ಲೈ ಆಗ್ತಾ ಇದೆ, ಬರೀ ಜೀನ್ ಮಾತ್ರ ಅಲ್ಲ. ನೋಡಿ, ಈ ಥರ ಮಲ್ಟಿಪ್ಲೈ ಆಗೋಂಥ ಟೈಮಲ್ಲಿ ಇಲ್ಲಿ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಆಗಿ ಒಂದಿಷ್ಟು ಪ್ರೋಟೀನ್ಸ್ಗಳು ಫಾರ್ಮೇಷನ್ ಆಗ್ತವೆ. ಇಲ್ಲೆಲ್ಲ ಪ್ರೋಟೀನ್ ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ನಾವೇನ್ ಮಾಡ್ತೀವಿ, ಈ ಪ್ರೋಟೀನ್ ಅನ್ನ ಮಾತ್ರ ಹೊರಗಡೆ ತಗೊಳ್ತೀವಿ. ಇಲ್ಲಿ ಕೆಲವು ಎಕ್ಸ್ಟ್ರಾ ಪ್ರೋಸೆಸ್ಗಳಿದೆ, ಡೌನ್ ಸ್ಟ್ರೀಮಿಂಗ್ ಪ್ರೋಸೆಸ್ ಅಂತ, ಅವೆಲ್ಲ ಡೀಟೇಲ್ ಆಗಿ ಹೇಳ್ತೀವಿ. ಸೊ ಫೈನಲ್ ಆಗಿ ನಮಗೆ ಬೇಕಾಗಿರುವಂಥ ಇನ್ಸುಲಿನ್ ಏನು ಸಿಕ್ತು, ಪ್ರೋಟೀನ್, ಇದನ್ನು ನಾವೇನು ಮಾಡ್ತೀವಿ, ಟ್ಯಾಬ್ಲೆಟ್ ರೂಪದಲ್ಲೋ ಇಂಜೆಕ್ಷನ್ ರೂಪದಲ್ಲೋ ಕೊಡ್ತೀವಿ. ಅರ್ಥ ಆಯ್ತಾ? ಸೊ ಅಂದರೆ ಇದಿಷ್ಟು ಈ ಚಾಪ್ಟರಲ್ಲಿ ನಾವು ಓದಬೇಕಾಗಿರುವಂಥದ್ದು. ಅಂದರೆ ಮೊದಲನೇ ಕೆಲಸ ಏನು, ನಾವು ಟಾರ್ಗೆಟ್ DNA ಅಥವಾ ಫಾರಿನ್ DNA ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದಾದಮೇಲೆ ಈ ಮಾಲಿಕ್ಯುಲರ್ ಸೀಸರಿಂದ ಅದನ್ನು ಕಟ್ ಮಾಡೋದು. ಮೂರನೇದು ವೆಕ್ಟರಿಗೆ ಹಿಡ್ಕೊಂಡು ಅದನ್ನು ಜಾಯಿನ್ ಮಾಡೋದು, ಅಂದರೆ ಅದನ್ನು ಜೀನ್ ಟ್ರಾನ್ಸ್ಫರ್. ಯಾವಾಗ ವೆಕ್ಟರಿಂದ ಜಾಯಿನ್ ಮಾಡಿದ್ವಿ ಪ್ಲಾಸ್ಮಿಡ್ಗೆ, ಅದನ್ನು ರೀಕಾಂಬಿನೆಂಟ್ DNA ಅಂತ ಕರೆದ್ವಿ ಅಥವಾ RDNA. ಇದನ್ನು ನಾವು ಹೋಸ್ಟ್ ಸೆಲ್ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ಇಲ್ಲಿ ಮಲ್ಟಿಪ್ಲೈ ಆಯಿತು, ಅಲ್ಲಿಂದ ನಮಗೆ ಬೇಕಾಗಿರೋಂಥ ಪ್ರೋಟೀನ್ ಸಿಕ್ತು, ಯೂಸ್ಫುಲ್ ಪ್ರಾಡಕ್ಟ್ ಸಿಕ್ತು. ನೋಡಿ, 5 ನಿಮಿಷದಲ್ಲೂ ನಾನು ಇಡೀ ಪ್ರೋಸೆಸ್ಸೇ ಮುಗಿಸ್ಬಿಟ್ಟೆ. ಆದರೆ ಅಷ್ಟು ಸುಲಭವಾಗಿ ಆಗುತ್ತೆ? ಮಾಲಿಕ್ಯುಲರ್ ಸೀಸರ್ ತೊಗೊಂಡು ಕಟ್ ಮಾಡ್ತೀನಿ ಅಂದರೆ ಯಾವ್ಯಾವುದೋ ಮಾಲಿಕ್ಯುಲರ್ ಸೀಸರ್ ತೊಗೊಳಂಗೆ ಬರೋಂಗಿಲ್ಲ. ನನಗೆ ಬೇಕಾಗಿ ಕರೆಕ್ಟಾಗಿ ಇಂಥ ಪ್ಲೇಸನ್ನೇ ಕಟ್ ಮಾಡೋಂಥ ಮಾಲಿಕ್ಯುಲರ್ ಸೀಸರ್ ಹುಡುಕಬೇಕು. ದಟ್ ಈಸ್ ಒನ್ ಥಿಂಗ್. ಅದಾದಮೇಲೆ ವೆಕ್ಟರನ್ನು ಕರ್ಕೊಂಬಂದೆ. ವೆಕ್ಟರ್ನ ಕಟ್ ಮಾಡಿದ ತಕ್ಷಣ ಪಟ್ಟಂತ ಓಪನ್ ಆಗಲ್ಲ. ಕೆಲವು ಟೈಮ್ ವೆಕ್ಟರ್ಗಳು ಭಾರಿ ಜಿದ್ದಿ ಹೆಂಗಿರ್ತವೆ ಅಂದರೆ, ಹಿಂಗೆ ನೀವು ಓಪನ್ ಮಾಡ್ತೀಯ, ಕಟ್ ಮಾಡ್ತೀಯ, ಹಿಂಗೆ ಓಪನ್ ಆಯಿತು, ಮತ್ತೆ ಹಿಂಗೆ ಕ್ಲೋಸ್ ಆಗ್ಬಿಡುತ್ತೆ.
ಈಗ ತಾನೇ ಓಪನ್ ಮಾಡಿದ್ನಲ್ಲ ಮರೆಯ ನೀನು ಎಂತ ಅಂತ ಮತ್ತೆ ಕಟ್ ಮಾಡ್ತೀವಿ, ಮತ್ತೆ ಹಿಂಗೆ ಓಪನ್ ಆಗುತ್ತೆ, ಮತ್ತೆ ಕೆಲವು ಟೈಮ್ ಹಿಂಗೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಅಂಥ ವೆಕ್ಟರಿಂದ ನಮಗೆ ಯೂಸ್ ಇಲ್ಲ. ಸೊ ಹಾಗಾಗಿ ಮತ್ತೆ ಹುಷಾರಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಸರಿ, ಅಂತೂ ಇಂತೂ ಇದಕ್ಕೆ ಜಾಯ್ನ್ ಮಾಡಿದ್ವಿ ಅನ್ಕೊಳ್ಳಿ, ರಿಕಾಂಬಿನೆಂಟ್ DNA ಆಯಿತು. ಈಗ ಈ ರಿಕಾಂಬಿನೆಂಟ್ DNA ನ ಹೋಸ್ಟ್ ಸೆಲ್ಗೆ ಹೋಗುವೀರಾ ಅಂತ ನಾನು ಹೇಳಿದ ತಕ್ಷಣನೇ ಹೋಗಲ್ಲ ಅದು. ಅಲ್ಲೂ ಮತ್ತು ಸಿಕ್ಕಾಪಟ್ಟೆ ಹಠ ಮಾಡ್ತಿರುತ್ತೆ. ಕೆಲವು ಸೆಲ್ ಹೇಳುತ್ತೆ ಬಾ ಅಂತ ಕರ್ಕೊಳುತ್ತೆ, ಕೆಲವು ಸಲ ನೀ ಬರಂಗಿಲ್ಲ ಅಂತ. ಸೊ ಮತ್ತೆ ಆ ಸೆಲ್ಗೆ ನಾವು ಬೇರೆ ಬೇರೆ ಥರ ರೆಡಿ ಮಾಡಿ ಇದನ್ನ ಒಳಗಡೆ ಕಳಿಸ್ಬೇಕು. ಯಾಕಂದ್ರೆ ಈ ಸೆಲ್ ಅಂತ ಹೇಳಿದ್ರೆ ಈ ಸೆಲ್ಗೆ ಅದರದೇ ಆದಂಥ ಕೆಲವು ಪ್ರೊಟೆಕ್ಷನ್ಸ್ ಇರುತ್ತವೆ. ಆ ಪ್ರೊಟೆಕ್ಷನ್ ಎಲ್ಲ ನಾವು ಬ್ರೇಕ್ ಮಾಡಿ ಒಳಗಡೆ ಕಳಿಸ್ಬೇಕು. ಸೊ ಹಾಗಾಗಿ ನಾವು ಅನ್ಕೊಂಡಷ್ಟು ಈಸಿ ಇಲ್ಲ, ಅಟ್ ದ ಸೇಮ್ ಟೈಮ್ ಅನ್ಕೊಂಡಷ್ಟು ಡಿಫಿಕಲ್ಟು ಇಲ್ಲ. ಬಟ್ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಈ ಪ್ರೋಸೆಸ್ಸನ್ನು ಅನ್ನೋದೇ ಈ ಚಾಪ್ಟ್ರಲ್ಲಿ ಓದೋದು. ಅದನ್ನೇ ಈ ಚಾಪ್ಟರ್ ಓದ್ತೀವಿ ನಾವು. ಅರ್ಥ ಆಯ್ತಾ? ಅಂದರೆ ಮೇನ್ ನಾವು ಇಷ್ಟೆಲ್ಲ ನೋಡಿದಾಗ ನಮಗೆ 3 ಥಿಂಗ್ಸ್ ಅಂತೂ ತುಂಬ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಯಾವುದಾದ್ರು 3 ಥಿಂಗ್ಸ್ NCERTಯಲ್ಲಿ ಆ ಲೈನ್ 3 ಲೈನನ್ನು ಕೊಟ್ಟಿದ್ದಾರೆ. ಆ ಲೈನ್ ಇಲ್ಲಿ ಬರ್ದಿರ್ತೀನಿ ನಾನು. ನೋಡಿ, NCERTಯಲ್ಲಿ 3 steps in genetically modifying organism ಅಂತ ಹೇಳಿ ಇಷ್ಟೋ ತನಕ ನಾನು ಏನು ಹೇಳಿದೆ ಅದನ್ನು 3 ಲೈನಲ್ಲಿ ಮುಗಿಸಿದ್ದಾರೆ. ಸೊ ಮೊದಲನೇ ಲೈನಲ್ಲಿ ಏನು ಹೇಳ್ತಿದ್ದಾರೆ, ಐಡೆಂಟಿಫಿಕೇಶನ್ ಆಫ್ DNA ವಿತ್ ಡಿಸೈರಬಲ್ ಜೀನ್. ಓಕೆ, ನನಗೆ DNA ಸಿಕ್ತು, ಆ DNA ನನಗೆ ಬೇಕಾಗಿರುವಂಥ ಜೀನನ್ನು ಐಡೆಂಟಿಫೈ ಮಾಡೋದೇ ಫಸ್ಟ್ ಥಿಂಗ್. ಓಕೆ, ಸರಿ, ಅದಾದ್ಮೇಲೆ ಇಂಟ್ರೊಡಕ್ಷನ್ ಆಫ್ ಐಡೆಂಟಿಫೈಡ್ DNA ಇಂಟು ದ ಹೋಸ್ಟ್. ಸೊ ಡೈರೆಕ್ಟ್ ಆಗಿ ಇಲ್ಲಿ ಹೋಸ್ಟ್ ಸೆಲ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೊಟ್ಟರು. ಬಟ್ ನಮಗೆ ಗೊತ್ತು ಮಾಲಿಕ್ಯುಲರ್ ಸೀಸರಲ್ಲಿ ಕಟ್ ಮಾಡಿದ್ವಿ, ವೆಕ್ಟರ್ ಜೊತೆಗೆ ಹಾಕಿದ್ವಿ. ಸೊ ಫೈನಲ್ ಆಗಿ ಆ ವೆಕ್ಟರ್ ಹಾಕಿದ್ಮೇಲೆ ಅದೇನ್ ಮಾಡ್ತು, ನಾವು ಇಂಟ್ರೊಡ್ಯೂಸ್ ಮಾಡಿರುವಂಥ ಈ ಡಿಸೈರ್ಡ್ ಜೀನ್ ಅನ್ನ ತಗೊಂಡು ಇದ್ರೊಳಗಡೆ ಸೇರ್ಕೊಂಡಿದೆ. ಬಟ್ ಸೇರ್ಕೊಂಡ್ಮೇಲೆ ಕೆಲವು ಟೈಮ್ ಸಾಯಿಸಲ್ಲ ಅನ್ನೋದೇನು ಗ್ಯಾರಂಟಿ, ನಾವು ಮೇಂಟೈನ್ ಮಾಡ್ಬೇಕು ಇದನ್ನ. ಸೊ ಮೇಂಟೆನೆನ್ಸ್ ಆಫ್ ಇಂಟ್ರೊಡ್ಯೂಸ್ DNA ಇನ್ ದ ಹೋಸ್ಟ್, ಅಟ್ ದ ಸೇಮ್ ಟೈಮ್ ಇದು ಮಲ್ಟಿಪ್ಲೈ ಆಗಂಗೆ ಮಾಡಬೇಕು. ಅಂಡ್ ಟ್ರಾನ್ಸ್ಫರ್ ಆಫ್ DNA ಇಂಟು ಇಟ್ಸ್ ಪ್ರೋಜೆನ್. ಮಲ್ಟಿಪ್ಲೈ ಆಗ್ತಾ ಇದೆಯಲ್ಲ, ಸಿಕ್ಕಾಪಟ್ಟೆ ಕಾಪಿ ಆಗಬೇಕು ತಾನೇ. ನನಗೆ ಜಸ್ಟ್ ಯಾವುದೋ 1 ಕಾಪಿ 2 ಕಾಪಿ ಆಗಿದ್ದಿದ್ರೆ ಅದೊಂದು ರಿಕಾಂಬಿನೆಂಟ್ DNA ಇಟ್ಕೊಂಡು ನಾನು ಆರಾಮಾಗಿ ಖುಷಿಯಾಗಿರ್ತಿದ್ದೆ. ನನಗೆ ಇಲ್ಲಿ ಎಷ್ಟು ಕಾಪಿ ಬೇಕೋ ಅಷ್ಟು ಮಲ್ಟಿಪ್ಲೈ ಆಗಂಗೆ ಮಾಡಬೇಕು. ಆ ಪ್ರೋಸೆಸ್ಗೆ ನಾವು ಕ್ಲೋನಿಂಗ್ ಅಂತಲೂ ಸಹ ಕರಿತೀವಿ, ಕ್ಲೋನಿಂಗ್. ಸೊ ಅವಾಗ ನನಗೆ ಬೇಕಾಗಿರೋಂಥ ಪ್ರಾಡಕ್ಟ್ ಸಿಗುತ್ತೆ. ನಿಮಗೆ ಎಕ್ಸಾಮಲ್ಲಿ ವಾಟ್ ಆರ್ ದ ಮೇನ್ 3 steps ಅಂತ ಕೇಳಿದ್ರೆ ಈ 3 steps ನೆನ್ಪಿಟ್ಕೊಂಡಿರ್ಬೇಕು, ಗೊತ್ತಿರಲಿ. ಓಕೆ, ಸರಿ, ಅಂತೂ ಇಂತೂ ಓವರ್ವ್ಯೂ ನಮಗೆ ಗೊತ್ತಾಯಿತು. ಇವಾಗ ಈ ಥರ ಫಸ್ಟ್ ಒಂದು ರಿಕಾಂಬಿನೆಂಟ್ DNA ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಹೊರಟಿರುವಂಥ 2 ಸೈಂಟಿಸ್ಟ್ ಬಗ್ಗೆ ಹೋದೋಣ. ಅವ್ರು ಯಾವ ಜೀನನ್ನು ಸೆಲೆಕ್ಟ್ ಮಾಡ್ಕೊಂಡ್ರು, ಯಾತಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರು ಅನ್ನೋದಕ್ಕಿಂತ ಯಾವ ಜೀನ್ ಸೆಲೆಕ್ಟ್ ಮಾಡ್ಕೊಂಡ್ರು. ಯಾಕಂದರೆ ಪರ್ಪಸ್ ಏನಾದ್ರು ಇರಲಿ, ಒಟ್ನಲ್ಲಿ ಒಂದು ಟಾರ್ಗೆಟ್ ಜೀನನ್ನ ಸೆಲೆಕ್ಟ್ ಮಾಡಾದ್ಮೇಲೆ ಯಾವ ಹೋಸ್ಟಿಗೆ ಕಳಿಸಿದ್ರು, ಅದರ ಸ್ಪೆಷಾಲಿಟಿ ಏನು, ಅದ್ರ ಬಗ್ಗೆ ನೋಡೋಣ. ಓಕೆ, ಅದ್ರ ಮೇಲೂ ಕ್ವಶನ್ ಕೇಳ್ತಾರೆ. ಬನ್ನಿ, ಇಲ್ಲಿ ಫಸ್ಟ್ ಆರ್ಟಿಫಿಷಿಯಲ್ ರಿಕಾಂಬಿನೆಂಟ್ DNA ಕನ್ಸ್ಟ್ರಕ್ಟ್ ಮಾಡಿದಂಥ 2 ಸೈಂಟಿಸ್ಟ್ ಯಾರ್ಯಾರು ಅಂದರೆ, ಒಬ್ಬರು ಸ್ಟ್ಯಾನ್ಲಿ ಕೊಹೆನ್, ಅವರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಅವರು. ಇನ್ನೊಬ್ಬರು ಹರ್ಬರ್ಟ್ ಬೋಯರ್, ಅವರು ಕ್ಯಾಲಿಫೋರ್ನಿಯಾದವರು. ಎಕ್ಸಾಮಲ್ಲಿ ಜಸ್ಟ್ ಡೈರೆಕ್ಟ್ ಆಗಿ ಕೊಹೆನ್ ಅಂಡ್ ಬೋಯರ್ ಅಂತ ಕೊಟ್ಟರು, ಇವ್ರ ಬಗ್ಗೆನೇ ಹೇಳ್ತಿದ್ದಾರೆ ಅಂತ. ನೋಡಿ, ಇಲ್ಲಿ ಆರ್ಟಿಫಿಷಿಯಲ್ ಅನ್ನೋ ವರ್ಡ್ ಯಾಕೆ ಕೊಟ್ಟಿದ್ದಾರೆ, ಯಾಕಂತ ಹೇಳಿದ್ರೆ ನಾವು ರೀಕಾಂಬಿನೇಷನ್ ಅಂತ ಮಾತಾಡ್ತಿದೀವಿ ಅಂದರೆ ಅದು ನ್ಯಾಚುರಲ್ ಆಗುತ್ತೆ. ರೀಕಾಂಬಿನೇಷನ್ ನ್ಯಾಚುರಲ್ ಆಗುತ್ತೋ ಆಗಲ್ವೋ? ಖಂಡಿತ ಆಗುತ್ತೆ. ನಾವು ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಓದಿದ್ವಿ, ಸೆಲ್ ಸೈಕಲ್ ಅಲ್ಲಿ ಓದಿದ್ವಿ. ಈಗ ನೋಡಿ, ಒಂದು ಕ್ರೋಮೋಸೋಮ್ ಈ ತರ ಇದೆ, ಅದರ ಜೀನ್ಸ್ ಎಲ್ಲ ಹಿಂಗಿದೆ. ಇನ್ನೊಂದು ಕ್ರೋಮೋಸೋಮ್ ಈ ತರ ಇದೆ, ಅದರ ಜೀನ್ಸ್ ಈ ತರ ಇದೆ. ಈಗ 2 ಕ್ರೋಮೋಸೋಮ್ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ ನೋಡಿ, ಈ ತರ 2 ಕ್ರೋಮೋಸೋಮ್ ಈ ತರ ಕ್ರಾಸಿಂಗ್ ಓವರ್ ಆಯ್ತು. ಈಗ ನೆಕ್ಸ್ಟ್ ಈ ಜೀನ್ಸ್ ಗಳನ್ನ ನೋಡಿದಾಗ ಕ್ರಾಸಿಂಗ್ ಓವರ್ ಆಗಿದ್ದಕ್ಕೆ ಇಲ್ಲಿರುವಂತ ಜೀನ್ಸ್ ಕಟ್ಟಾಗಿ ಇಲ್ಲೆಲ್ಲ ಬಂದಿರ್ಬೋದು, ಅಥವಾ ಇದ್ರ ಮೇಲೆ ಇರುವಂತ ಜೀನ್ಸ್ ಕಟ್ಟಾಗಿ ಈ ಕಡೆ ಹೋಗಿರ್ಬೋದು. ಅಂದ್ರೆ ರೀಕಂಬೈನ್ ಆಯ್ತಾ. ಪ್ಯೂರ್ ಆಗಿ ಈ ತರ ಇದ್ದಿದ್ದು ಜೀನ್ಸ್ ಪಿಂಕ್ ಕಲರ್ ಇದ್ದಿದ್ದು ಇಲ್ಲಿ ನಮಗೆ ಪ್ಯೂರ್ ಪಿಂಕ್ ಕಲರ್ ಇಲ್ಲ, ಇದ್ರ ಮಧ್ಯೆ ಗ್ರೀನ್ ಬಂದಿದೆ. ಪ್ಯೂರ್ ಗ್ರೀನ್ ಇದ್ದಿದ್ದು ಪಿಂಕ್ ಅನ್ನು ತೋರಿಸಿದೆ. ದಟ್ ಇಸ್ ಕಾಲ್ಡ್ ರೀಕಾಂಬಿನೇಷನ್. ಸೊ ರೀಕಾಂಬಿನೇಷನ್ ಆಗಿರೋದಕ್ಕೆ ವೇರಿಯೇಷನ್ ಆಗ್ತಾ ಇರೋದು ಅದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ ರಿಸಲ್ಟ್. ಈಗ ನಾವು ಹುಡುಗಿ ಐಸ್ ಕಲರ್ ಎಲ್ಲ ತೋರಿಸಿದ್ನಲ್ವ, ಆ ತರ. ಆದ್ರೆ ಇಲ್ಲಿ ನಾವು ಮಾಡಕ್ ಹೊರಟಿರೋದೇನು, ಆರ್ಟಿಫಿಷಿಯಲ್ ಆಗಿ ಕೆಲಸ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅದನ್ನು ಆರ್ಟಿಫಿಷಿಯಲ್ ರಿಕಾಂಬಿನೆಂಟ್ DNA ಅಂತ ಕರೀತಾರೆ. ಇಲ್ಲಿ ಇವರ ಟಾರ್ಗೆಟ್ DNA ಯಾವುದು ಆರ್ಟಿಫಿಷಿಯಲ್ ಆಗಿ ಮಾಡಕ್ ಹೊರಟಿರೋದಕ್ಕೆ ನೋಡೋಣ. ಟಾರ್ಗೆಟ್ DNA ಯಾವುದು ಗೊತ್ತಾ? ಈ 2 ಸೈಂಟಿಸ್ಟ್ ನೋಡಿ, ಇವರೇ 2 ಸೈಂಟಿಸ್ಟ್, ಕೊಹೆನ್, ಇನ್ನೊಬ್ರು ಇವ್ರು ಯಾರು, ಬೋಯರ್. ಕೊಹೆನ್ ಅಂಡ್ ಬೋಯರ್ ಇಬ್ರು ಡಿಸೈಡ್ ಮಾಡಿದ್ರು, ಬಾ ಮಗ ಇಬ್ರು ಸೇರಿ ಒಂದು ಜೀನ್ ಸೆಲೆಕ್ಟ್ ಮಾಡೇಬೇಡ ಅಂತ. ಸರಿ, ಆ ಜೀನ್ ಈ ತರ ಇದೆ. ಇದು ಎಂತ ಜೀನ್ ಅಂತ ನಾವು ನೋಡ್ತಾ ಇದ್ದೀವಿ. ಇವ್ರು ಹೇಳ್ತಾರೆ ಇದು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂತ ಹೆಸರು ಕೊಟ್ರು. ಸೊ ದಿಸ್ ಟಾರ್ಗೆಟ್ DNA ಇಸ್ ಆಂಟಿಬಯೋಟಿಕ್
ರೆಸಿಸ್ಟೆನ್ಸ್ ಜೀನ್. ಅವಾಗ ನಾವು ಇಬ್ರು ಸೈಂಟಿಸ್ಟಿಗೆ ಕೇಳ್ತೀವಿ, ಕೊಹೆನ್ ಅಂಡ್ ಬೋಯರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂತ ಹೇಳಿದ್ರಿ, ನಮಗೊಂಚೂರು ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ ಕೇಳಿದ್ವಿ. ಅವಾಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಏನಂತ? ಆಂಟಿಬಯೋಟಿಕ್ ಅಂದ್ರೆ ಗೊತ್ತೇನಮ್ಮ ನಿನಗೆ? ನಾವು ಹೇಳಿದ್ವಿ, ನಮಗೂ ಗೊತ್ತು ಆಂಟಿಬಯೋಟಿಕ್, ನಾವು ಸಣ್ಣವರಿಂದ ಓದ್ತಾ ಇದ್ದೀವಿ. ಆಂಟಿಬಯೋಟಿಕ್ ಒಂದಿಷ್ಟು ಹೆಸರು ಹೇಳಿ ನೋಡೋಣ. ಆಂಟಿಬಯೋಟಿಕ್ಸ್ ಅಂದ್ರೆ ಕೆಮಿಕಲ್ಸ್, ಬ್ಯಾಕ್ಟೀರಿಯಾದಿಂದನೂ ಪ್ರೊಡ್ಯೂಸ್ ಆಗುತ್ತೆ, ಫಂಗಸ್ ಇಂದನೂ ಪ್ರೊಡ್ಯೂಸ್ ಆಗುತ್ತೆ. ಬಟ್ ಜಾಸ್ತಿ ಕ್ವಾಂಟಿಟಿ ಆಂಟಿಬಯೋಟಿಕ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗುತ್ತೆ ಹೇಳಿ? ಬ್ಯಾಕ್ಟೀರಿಯಾದಿಂದ ಪ್ರೊಡ್ಯೂಸ್ ಆಗುತ್ತೆ. ಇದು ನೀಟಲ್ಲಿ ಒಂದು ವರ್ಷ ಕೇಳಿದ್ದು, ಬರ್ಕೊಳ್ಳಿ ಒಂದ್ ಕಡೆ, ಈ ಚಾಪ್ಟರ್ ಕೊಟ್ಟಿಲ್ಲ ಅಷ್ಟೇ. ಸರಿ, ನಾನು ಒಂದಿಷ್ಟು ಆಂಟಿಬಯೋಟಿಕ್ ಲಿಸ್ಟ್ ಹೇಳಿದೆ ಈ ಸೈಂಟಿಸ್ಟ್ಗಳಿಗೆ. ಪೆನಿಸಿಲಿನ್, ಟೆಟ್ರಾಸೈಕ್ಲಿನ್, ಆಂಪಿಸಿಲಿನ್, ಕ್ಲೋರಂಫೆನಿಕಾಲ್. ಸರಿ ಸಾಕು ಮಾಡಮ್ಮ, ಬಿಟ್ರೆ ನೀನು ಇವತ್ತು ಸಂಜೆ ತನಕ ಹೇಳ್ತೀಯ ಅಂತ ಹೇಳಿದ್ರು ನಾನು ಸುಮ್ಮನೆ ಬಿಟ್ಟೆ, ಬಿಡಿ, ಬೇಕಾದಷ್ಟು ಲಿಸ್ಟ್ ಸಿಗುತ್ತೆ ಅಂತ. ಸರಿ, ಒಂದಿಷ್ಟು ಆಂಟಿಬಯೋಟಿಕ್ ಗೊತ್ತಾಯ್ತಾ? ಈಗ ಈ ಆಂಟಿಬಯೋಟಿಕ್ಗೆ ಆಂಟಿಬಯೋಟಿಕ್ ಅಂತಾನೆ ಯಾಕೆ ಹೆಸರು ಕೊಟ್ಟಿದ್ದಾರೆ ಹೇಳಿ ಅಂತ ಕೇಳಿದ್ರು. ನಾವು ಹೇಳಿದ್ವಿ ಆಂಟಿ ಅಂದ್ರೆ ಎಗೇನಸ್ಟ್, ಬಯೋ ಅಂದ್ರೆ ಲೈಫ್, ಯಾವುದು ಆರ್ಗ್ಯಾನಿಸಮ್ ಡಿಸೀಸ್ ಕಾಸ್ ಮಾಡ್ತಿದ್ಯೋ ಅದಕ್ಕೆ ಎಗೇನಸ್ಟ್ ಆಗಿ ಫೈಟ್ ಮಾಡೋದೇ ಈ ಕೆಮಿಕಲ್ಸಿನ ಕೆಲಸ. ಕರೆಕ್ಟ್ ಅಲ್ವಾ? ಜಸ್ಟ್ ಲೈಕ್ ಬುಲೆಟ್ ಅಂತ ಅನ್ಕೊಳ್ತೀರಾ? ಕರೆಕ್ಟ್. ಈಗ ನಾನೊಬ್ಬ ಹ್ಯೂಮನ್ ಬೀಯಿಂಗನ್ನ ಇದೊಂದು ಗನ್ ಅಂತ ಅನ್ಕೊಳ್ಳಿ. ಇದು ಗನ್ ತರ ಕಾಣ್ತಿದೆಯಲ್ಲ, ಗೊತ್ತಿಲ್ಲ, ನೀವು ನನಗಿಂತ ಚೆನ್ನಾಗಿ ಬರೀತೀರಾ. ಇದು ಏನೋ ಒಂದು ಶೇಪ್ ಆಯ್ತು, ಇಟ್ಸ್ ಫೈನ್. ಈಗ ಈ ಗನ್ನಿಂದ ಬುಲೆಟ್ಗಳು ಬರ್ತಾ ಇದೆ. ಈ ಬುಲೆಟ್ ಯಾರಿಗೆ ಸಾಯಿಸಲ್ಲ? ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿರ್ತಾನಲ್ಲ. ಈಗ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದಾನೆ ನೋಡಿ, ಒಂದು ಫುಲ್ ಬುಲೆಟ್ ಪ್ರೂಫ್ ಜಾಕೆಟ್ ಹಾಕೊಂಡಿದ್ದಾನೆ. ಈಗ ಈ ಬುಲೆಟ್ ಇವನಿಗೆ ಏನು ಸಾಯಿಸಲ್ಲ, ಯಾಕೆ? ಪ್ರೊಟೆಕ್ಷನ್ ಇದು ಅವನಿಗೆ. ಕರೆಕ್ಟಾ ಮ್ಯಾಮ್? ಹೆಡ್ಡಿಗೆ ಹೊಡಿಬೋದಲ್ಲ ಅನ್ಬೇಡಿ, ನಾನು ಜಸ್ಟ್ ಅವನ ಹೆಡ್ ಬಿಟ್ಟು ಮಾತಾಡ್ತಿರೋದು ಅವನ ಬಾಡಿಗೆ. ಓಕೆ, ಸೊ ಬುಲೆಟ್ ಪ್ರೂಫ್ ಜಾಕೆಟ್ ಬುಲೆಟ್ಗೆ ಎಗೇನೆಸ್ಟ್ ಆಗಿದೆ. ಅದೇ ತರನೇ ಈಗ ಇವರಿಬ್ರು ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಈಗ ನೀವು ಯಾವುದೋ ಒಂದು ಬ್ಯಾಕ್ಟೀರಿಯಾ ತಗೊಳ್ಳಿ, ಲೆಟ್ಸ್ ಇಮ್ಯಾಜಿನ್ ಇಟ್ಸ್ ಅ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಒಳಗಡೆ ಒಂದು ಪ್ಲಾಸ್ಮಿಡ್ ಇದೆ. ಸೊ ದಿಸ್ ಇಸ್ ದ ಪ್ಲಾಸ್ಮಿಡ್. ಮಾಮೂಲಿ ಅದರ ಕ್ರೋಮೋಸೋಮಲ್ DNA ಅಲ್ದಲೇನೆ ಈ ಪ್ಲಾಸ್ಮಿಡ್ ಇದೆ. ಆ ಪ್ಲಾಸ್ಮಿಡ್ ಅಲ್ಲಿ ಈ ತರ ಒಂದು ಜೀನ್ ಇದೆ. ಆ ಜೀನೇ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ರೆಸಿಸ್ಟೆನ್ಸ್ ಜೀನ್, ಜಸ್ಟ್ RG ಅಂತ ಬರ್ದಿದ್ದೀನಿ, ರೆಸಿಸ್ಟೆನ್ಸ್ ಜೀನ್. ಸೊ ಅದಕ್ಕೆ ಈ ಬ್ಯಾಕ್ಟೀರಿಯಾ ಫುಲ್ ಖುಷಿಯಾಗಿದೆ, ಜಸ್ಟ್ ಲೈಕ್ ಬುಲೆಟ್ ಪ್ರೂಫ್ ಜಾಕೆಟ್ ಇದ್ದಂಗೆ. ಇದೇನ್ ಮಾಡಿದೆ ನೋಡಿ, ಫುಲ್ ಈ ತರ ಜಾಕೆಟ್ ತರ ಫುಲ್ ಪ್ರೊಟೆಕ್ಷನ್. ಇದಕ್ಕೆ ಅಪ್ಪಿ ತಪ್ಪಿ ಯಾವ್ದಾರ ಒಂದು ಆಂಟಿಬಯೋಟಿಕ್ ಹೋಯ್ತು ಅಂತ ಅನ್ಕೊಳ್ಳಿ. ಈಗ ಇವನೇ, ಈ ಪೆನಿಸಿಲಿನ್ ಇವನೇ ಹೋದ, ಅಟ್ಯಾಕ್ ಮಾಡ್ತೀನಿ ಅಂತ ಹೋದ. ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಒಂಥರ ಪ್ರೊಟೆಕ್ಷನ್ ಕೊಟ್ಟಂಗೆ ಇದನ್ನ ಸಾಯಿಸಾಕ್ಬಿಡುತ್ತೆ. ಆಂಟಿಬಯೋಟಿಕ್ ಏನ್ ಬಂದ್ರು ಜುಮ್ಮನ್ನಲ್ಲ, ಅಂದ್ರೆ ಆಕ್ಚುಲಿ ಕೋಟ್ ಹಾಕೊಂಡಿರಲ್ಲ. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಒಂದು ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಅಂದ್ರೆ mRNA, ಆ mRNA ಇಂದ ಪ್ರೋಟೀನ್ ಬರುತ್ತೆ. ಈ ಪ್ರೋಟೀನ್ ಈ ಆಂಟಿಬಯೋಟಿಕ್ ಅನ್ನ ಸಾಯಿಸುತ್ತೆ. ನಾನು ನಿಮ್ಗೆ ಅರ್ಥ ಮಾಡ್ಸೋಕ್ಕೋಸ್ಕರ ಈ ತರ ಬುಲೆಟ್ ಪ್ರೂಫ್ ಜಾಕೆಟ್ ಅಂತ ತೋರಿಸಿರೋದು. ಸೊ ಹಾಗಾಗಿ ಇದು ತುಂಬಾ ಪ್ರೊಟೆಕ್ಷನ್ ಆಗಿದೆ. ಈ ಬ್ಯಾಕ್ಟೀರಿಯಾ ಆರಾಮಾಗಿದೆ, ಆಂಟಿಬಯೋಟಿಕ್ ಬಂದ್ರು ಅದಕ್ಕೇನು ಜುಮ್ಮನ್ನಕ್ ಆಗ್ತಿಲ್ಲ. ಸರಿ ಸರ್, ಇವೆಲ್ಲ ಓಕೆ, ಬಟ್ ಇದರಿಂದ ಹೆಲ್ಪ್ ಏನಾಗ್ತಾ ಇದೆ? ಈಗ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಈ ಬ್ಯಾಕ್ಟೀರಿಯಾದಲ್ಲಿ ಆಂಟಿಬಯೋಟಿಕ್ ಜೀನ್ ಇದೆ, ರೆಸಿಸ್ಟೆನ್ಸ್ ಜೀನ್ ಇದೆ ಅಂತ? ಅವಾಗ ಇವ್ರು ಹೇಳ್ತಾರೆ, ಇಡೀ ಬ್ಯಾಕ್ಟೀರಿಯಾಗಳಲ್ಲಿ ನೀವು ಯಾವುದೇ ಬ್ಯಾಕ್ಟೀರಿಯಾ ತಗೊಳ್ಳಿ, ಕ್ಲಾಸ್ 11th ಅಲ್ಲಿ ಅಂದ್ರೆ ಫಸ್ಟ್ PUC ಅಲ್ಲಿ ಸೆಲ್ ಚಾಪ್ಟರ್ ಒಳಗಡೆ ನೀವು ಓದಿದಿರಲ್ವಾ, ನಿಮ್ ನೀಲಾ ಮೇಡಮ್ ಮಾಡಿದಾರಲ್ವಾ ಅಂತ ಹೇಳಿದ್ದಾರೆ. ಬಟ್ ಕೆಲವು ಮಕ್ಕಳು ಮರ್ತಿದ್ದಾರೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ಇನ್ನೊಂದ್ಸಲ ಮೇಡಮ್ ಹೇಳ್ತಾರೆ. ಓಕೆನಾ? ಈಗ ಈ ಗನ್ನನ್ನ ರಬ್ ಮಾಡೋಣ. 2 ತರ ಬ್ಯಾಕ್ಟೀರಿಯಾ ಇರುತ್ತೆ ಇಡೀ ವರ್ಲ್ಡ್ ಅಲ್ಲಿ. ಯಾವುದೇ ಬ್ಯಾಕ್ಟೀರಿಯಾ ತಗೊಳ್ಳಿ, ದೇರ್ ಆರ್ ಆಕ್ಚುಲಿ 2 ಟೈಪ್ಸ್ ಆಫ್ ಬ್ಯಾಕ್ಟೀರಿಯಾ. ಒಂದು ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಇನ್ನೊಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಓಕೆ, ಈಗ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ನೋಡಿ, ಸೊ ದಿಸ್ ಇಸ್ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ, ಸೊ ದಿಸ್ ಈಸ್ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಇದು ಯಾಕೋ ಬೇಜಾರು ಮಾಡ್ಕೊಂಡು ಕೂತಿದೆ. ಯಾಕೆ ಗುರು ನೀವು ಬೇಜಾರು ಮಾಡ್ಕೊಂಡಿದ್ಯಾ ಅಂದ್ರೆ ಇದು ಹೇಳುತ್ತೆ, ನಂಗೆ ದೇವ್ರು ತುಂಬಾ ಪಾರ್ಶಾಲಿಟಿ ಮಾಡ್ಬಿಟ್ಟ. ನನ್ನ ಲೈಫಲ್ಲಿ ನಾನು ಅನ್ಕೊಂಡಿದ್ದೇನು ಸಿಗ್ಲಿಲ್ಲ. ಯಾಕೆ ಸಿಗ್ಲಿಲ್ಲ? ಇಬ್ರಿಗೂ ಪ್ಲಾಸ್ಮಾ ಮೆಂಬ್ರೇನ್ ಕೊಟ್ಟಿದ್ದಾನಲ್ಲ, ದಿಸ್ ಇಸ್ ಪ್ಲಾಸ್ಮಾ ಮೆಂಬ್ರೇನ್. ಓಕೆ, PM ಅಂದ್ರೆ ಪ್ಲಾಸ್ಮಾ ಮೆಂಬ್ರೇನ್. ಸರ್, ಇಬ್ರಿಗೂ ಪ್ಲಾಸ್ಮಾ ಮೆಂಬ್ರೇನ್ ಇದೆಯಲ್ಲ, ಏನ್ ಪ್ರಾಬ್ಲಮ್ ಅಂತ ಕೇಳಿದ್ವಿ. ಅವಾಗ ಇದು ಹೇಳ್ತಾ ಇದೆ, ನೋಡು ಈ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ ಸುತ್ತ ನೀವು ಅಬ್ಸರ್ವ್ ಮಾಡಿದಿರೋಲ್ಲ ಮೇಡಮ್, ಗೊತ್ತಿಲ್ಲ, ಎಷ್ಟು ತಿಕ್ಕಾಗಿರುವಂತ ಸೆಲ್ ವಾಲ್ ಇದೆ ನೋಡಿ. ನೋಡಿ ಎಷ್ಟು ತಿಕ್ಕಾಗಿದೆ, ಎಷ್ಟು ತಿಕ್ಕಾಗಿದೆ, ಎಷ್ಟು ತಿಕ್ಕಾಗಿದೆ. ಅದಕ್ಕೆ ನನ್ನ ಮಗನಿಗೆ ಭಾರಿ ಖುಷಿ, ಭಾರಿ ಜಂಬ. ನಂಗೆ ಯಾರು ಬಂದ್ರು ಲೈಫಲ್ಲಿ ನಂಗೆ ಏನೂ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ. ಯಾಕೆ? ಬಿಕಾಸ್ ಯು ಹ್ಯಾವ್ ವೆರಿ ಥಿಕ್ ಪೆಪ್ಟಿಡೋಗ್ಲೈಕಾನ್ ಸೆಲ್ ವಾಲ್. ಆದ್ರೆ ನನಗೆ ಜಸ್ಟ್ ಓನ್ಲಿ 1 ಲೇಯರ್, ದಿಸ್ ಇಸ್ ಸೆಲ್ ವಾಲ್. ಪೆಪ್ಟಿಡೋಗ್ಲೈಕಾನ್ ನಾನು ಜಸ್ಟ್ ಸೆಲ್ ವಾಲ್ ಅಂತ ತೋರಿಸಿದ್ದೀನಿ. ಎಷ್ಟು ಪಾರ್ಶಾಲಿಟಿ ಅಲ್ವಾ? ಅದಕ್ಕೆ ನಾವು ಹೇಳ್ತೀವಿ, ನೋಡಪ್ಪ ಯಾಕೆ ಬೇಜಾರು ಮಾಡ್ಕೊತಿದ್ಯಾ, ನಿನಗೆ ಇನ್ನೊಂದು ಲೇಯರ್ ಕೊಟ್ಟಿದಾರಲ್ಲ, ಲಿಪಿಡ್ ಲೇಯರು, ಯಾಕೆ ತಲೆ ಕೆಡ್ಸ್ಕೊಂತೀಯಾ?
ಆದ್ರೂ ಇದಕ್ಕೆ ಆ ಬೇಜಾರು ಹೋಗಿಲ್ಲ. ಅದಕ್ಕೆ ನಾವು ಇದಕ್ಕೆ ಸಮಾಧಾನ ಮಾಡಿದ್ವಿ. ಸಮಾಧಾನ ಇರೋ, ದೇವ್ರೇನೇ ಮಾಡಿದಾನೆ ಅಂತ ಹೇಳಿದ್ರು ಅದಕ್ಕೊಂದು ರೀಸನ್ ಇದ್ದೇ ಇರುತ್ತೆ. ನಿನಗೂ ನಿಂದೆ ಆದಂತ ಒಳ್ಳೆ ಟೈಮ್ ಬರುತ್ತೆ, ಪ್ರಪಂಚಕ್ಕೆ ನೀನು ಯಾರು ಅಂತ ಗೊತ್ತಾಗುತ್ತೆ. ವೇಟ್. ಸರಿ, ಇದು ನನ್ನ ಮಾತು ಕೇಳ್ಕೊಂಡು ಸುಮ್ಮನೆ ಇದೆ. ಆ ಟೈಮ್ ಬಂದೇ ಬಿಡ್ತು. ಆ ಟೈಮ್ ಅಂತ ಹೇಳಿದ್ರೆ ಯಾರು? ವಿಲನ್ ಎಂಟ್ರಿ ಆಗೇ ಬಿಟ್ಟ. ಆ ದಿನ ಒಂದು ಘಟನೆ ನಡೆಯಿತು ಇವೆರಡು ಬ್ಯಾಕ್ಟೀರಿಯಾ ಲೈಫಲ್ಲಿ. ಆ ವಿಲನ್ ಯಾರು? ದಟ್ ಈಸ್ ನಥಿಂಗ್ ಬಟ್ ಪೆನ್ಸಿಲಿನ್ ಎಂಟ್ರಿ ಆಗೇ ಬಿಡ್ತು. ಇದೇ ಆ ಪೆನ್ಸಿಲಿನ್ ಅಂತ ಅನ್ಕೊಳ್ಳಿ. ಯಾವ ಕಲರ್ ತಗೋಣ? ಬ್ಲೂ ಕಲರ್ ತಗೋಣ. ನೋಡಿ, ಇವನೇ ಆ ಪೆನಿಸಿಲಿನ್, ಪಿ ಅಂತ ಬರ್ದಿದ್ದೀನಿ. ಇಲ್ಲೂ ಅಟ್ಯಾಕ್ ಮಾಡಕ್ ಹೋದ, ಇಲ್ಲೂ ಅಟ್ಯಾಕ್ ಮಾಡಕ್ ಹೋದ. ಸೊ ಈ ಪೆನಿಸಿಲಿನ್ ನೋಡಿ ಇವನ್ ಲೈಫಿಗೆ ಬಂತು. ಪೆಪ್ಟಿಡೋಗ್ಲೈಕಾನ್ ಸೆಲ್ ವಾಲ್ ಅನ್ನೆಲ್ಲ ಬ್ರೇಕ್ ಮಾಡಿ ಪ್ಲಾಸ್ಮಾ ಮೆಂಬ್ರೇನ್ ಬ್ರೇಕ್ ಮಾಡಿ ಫೈನಲ್ ಆಗಿ ಇವನನ್ನ ಅಟ್ಯಾಕ್ ಮಾಡಿ ಇವನನ್ನ ಸಾಯಿಸೇ ಬಿಡ್ತಾನೆ. ಇವನ್ ಎಷ್ಟು ಖುಷಿ ಇದ್ರೆ ಏನಂತೆ, ಈ ಒಂದು ವಿಲನ್ ಇಂದ ತಪ್ಪಿಸ್ಕೊಳಕ್ ಆಗ್ಲೇ ಇಲ್ಲ. ಆದ್ರೆ ಇವನ್ ಬೇಜಾರಾಗಿ ಕೂತಿದ್ನಲ್ಲ, ಇವನು ಇವಾಗ ಖುಷಿಯಾಗಿ ನಗುವಂತ ಟೈಮ್ ಬಂದಿದೆ. ಯಾಕೆ ಅಂದ್ರೆ ಇವನ ಹತ್ರನು ಪ್ಲಾಸ್ಮೇಡ್ ಇತ್ತು. ಇಲ್ಲಿ ನೋಡಿ, ದಿಸ್ ಇಸ್ ದ ಪ್ಲಾಸ್ಮೇಡ್. ಇವನ ಹತ್ರ ಈ ತರ ಪ್ಲಾಸ್ಮೇಡ್ ಇತ್ತು. ಆದ್ರೆ ಆ ಪ್ಲಾಸ್ಮೇಡ್ ಅಲ್ಲಿ ಈ ಆಂಟಿಬಯೋಟಿಕ್ ಅನ್ನ ರೆಸಿಸ್ಟ್ ಮಾಡುವಂತ ಜೀನೇ ಇರಲಿಲ್ಲ. ಆದ್ರೆ ಇವನ ಹತ್ರ ಏನ್ ಪ್ಲಾಸ್ಮೇಡ್ ಇದೆ, ಆ ಪ್ಲಾಸ್ಮೇಡ್ ಅಲ್ಲಿ ಈ ಆಂಟಿಬಯೋಟಿಕ್ ಅನ್ನ ರೆಸಿಸ್ಟ್ ಮಾಡುವಂತ ಜೀನ್ ಇದೆ. ಈಗ ಬೈ ಚಾನ್ಸ್ ಇದೇ ಆಂಟಿಬಯೋಟಿಕ್ ಇವನನ್ನ ಅಟ್ಯಾಕ್ ಮಾಡೋಕ್ಕೋಸ್ಕರ ದಮ್ ಲಗಾಕರ್ ಹಯ್ಯ ಅಂತ ಹೊಡಿಯಕ್ ಬರುತ್ತೆ, ಬ್ರೇಕ್ ಮಾಡತ್ತೆ, ಎಲ್ಲ ಮಾಡಿ ಇವನನ್ನ ಸಾಯಿಸ್ಬೇಕು ಅಂತ ಬಂದ್ರೆ ಇದರಿಂದ ಪ್ರೊಡ್ಯೂಸ್ ಆಗಿತ್ತಲ್ಲ ಪ್ರೋಟೀನ್, ನಾನು ಹೇಳಿದ್ನಲ್ಲ ಈ ತರ ಆಂಟಿಬಯೋಟಿಕ್ ರೆಸಿಸ್ಟ್ ಮಾಡುವಂತ ಜೀನ್ ಇಂದ ಒಂದು ಪ್ರೋಟೀನ್ ಬರುತ್ತೆ ಅಂತ, ಆ ಪ್ರೋಟೀನೇ ಇವನನ್ನ ಹೊಡೆದಾಕ್ಬಿಡ್ತು. ಆದ್ರೆ ಇಲ್ಲ, ಆ ತರ ಆಗ್ಲಿಲ್ಲ. ಅಂದ್ರೆ ಬದುಕಿದವ್ರು ಯಾರು? ಅಲ್ಟಿಮೇಟ್ ಆಗಿ ವಿನ್ ಯಾರಿಗೆ? ಗ್ರಾಮ್ ನೆಗೆಟಿವ್ಗೆ. ಸೊ ಗ್ರಾಮ್ ನೆಗೆಟಿವ್ ಈಸ್ ವೆರಿ ಹ್ಯಾಪಿ, ಹೊರ್ರೆ ಅಂತ ಕೂತಿದೆ. ಸೊ ಈ ವಿಚಾರ ನಮ್ಮ ಈ ಇಬ್ರು ಸೈಂಟಿಸ್ಟಿಗೆ ಗೊತ್ತಿತ್ತು. ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾದಲ್ಲಿ ಈ ತರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ ಅಂತ. ಸೊ ಅದಕ್ಕೆ ಅವ್ರು ಏನ್ ಮಾಡಿದ್ರು, ಒಂದು ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾನ ಸೆಲೆಕ್ಟ್ ಮಾಡ್ಕೊಳ್ತಾರೆ. ಇದಿಷ್ಟು ಅರ್ಥ ಆಯ್ತಾ ನಿಮಗೆ ಸ್ಟೋರಿ? ಆ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಹೆಸರೇನು? ಸ್ಯಾಲ್ಮೊನೆಲ್ಲಾ ಟೈಫಿಮುರಿಯಂ. ನೋಡಿ, ಆ ಬ್ಯಾಕ್ಟೀರಿಯಾ ಇಲ್ಲಿದೆ, ಫುಲ್ ಖುಷಿಯಾಗಿ ಕೂತಿದೆ. ಯಾಕೆ? ನನ್ನ ಈ ಪ್ಲಾಸ್ಮಿಡ್ ಅಲ್ಲಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ, ಕರೆಕ್ಟಾ? ಸೊ ಈ ಬ್ಯಾಕ್ಟೀರಿಯಾ ಹೆಸರೇನಂತ ಹೇಳಿದೆ? ಸ್ಯಾಲ್ಮೊನೆಲ್ಲಾ ಟೈಫಿಮುರಿಯಂ. ಸೊ ಈ ಬ್ಯಾಕ್ಟೀರಿಯಾದ ಮೇಲೆ ಕ್ವೆಶ್ಚನ್ ಕೇಳ್ತಾರೆ, ಇದೆಂತ ಬ್ಯಾಕ್ಟೀರಿಯಾ? ಇಟ್ಸ್ ಅ ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ. ಗ್ರಾಮ್ ಪಾಸಿಟಿವ್, ಗ್ರಾಮ್ ನೆಗೆಟಿವ್ ಬ್ಯಾಕ್ಟೀರಿಯಾ ಆದ್ರೆ ಡಿಫ್ರೆನ್ಸ್ ಗೊತ್ತಾಗಿರ್ಬೇಕು. ಸರಿ, ಇಬ್ರು ಸೈಂಟಿಸ್ಟ್ ಬರ್ತಾರೆ. ಮಗ ಅಂತೂ ನಾವು ಟಾರ್ಗೆಟ್ ಜೀನ್ ಅನ್ನ ಯಾವ್ದಂತ ಸೆಲೆಕ್ಟ್ ಮಾಡಿದ್ವಿ ಹೇಳಿ? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ಇಲ್ಲಿದೆ ನೋಡಿ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್. ತಗೋ ಮಾಲಿಕ್ಯುಲರ್ ಸೀಸರ್, ಕಟ್ ಮಾಡು. ಈ ಪ್ಲಾಸ್ಮಿಡ್ ಅನ್ನು ಹೊರಗಡೆ ತಕ್ಕೊಳ್ತಾರೆ. ನೋಡಿ, ಮಾಲಿಕ್ಯುಲರ್ ಸೀಸರ್ ತಗೊಂಡ್ ಬಂದೇ ಬಿಟ್ರು. ಮಾಲಿಕ್ಯುಲರ್ ಸೀಸರ್ ಅಂದ್ರೂ ಒಂದೇ, ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಅಂದ್ರೂ ಒಂದೇ. ನೋಡಿ, ಎಲ್ಲ ಹೊಸ ಟರ್ಮ್ಸ್. ನಾನು ಅದಕ್ಕೆ ನಿಧಾನವಾಗಿ ಒಂದೊಂದು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಟ್ಟಿಗೆ ಹೇಳ್ಬಿಟ್ರೆ ನಿಮಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಆರ್ ಮಾಲಿಕ್ಯುಲರ್ ಸೀಸರ್ಸ್. ಸೀಸರ್ ಅಂದ್ರೆ ಏನ್ರೋ? ಕತ್ರಿ. ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಡೀಲ್ ಮಾಡ್ತಾ ಇದೆ ಇದು, ಅದಕ್ಕೆ ಮಾಲಿಕ್ಯುಲರ್ ಸೀಸರ್. ಆ ಕೆಲಸ ಮಾಡ್ತಿರೋರು ರಿಸ್ಟ್ರಿಕ್ಷನ್ ಎನ್ಸೈಮ್. ಇವೆಲ್ಲ ಎನ್ಸೈಮ್ಸ್ಗಳು. ಸರಿ, ಇದೇನ್ ಮಾಡ್ತು? ಕಟ್ ಮಾಡ್ತು. ನಮಗೆ ಬೇಕಾಗಿರುವಂತ ಜೀನ್ ಯಾವ್ದಿದು? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಸಿಕ್ಕೇ ಬಿಡ್ತು. ಸೊ ದಿಸ್ ಇಸ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಸರಿ, ನಾವೇನ್ ಮಾಡಿದ್ವಿ? ಈ ಜೀನ್ ಅನ್ನ ನಾವು ಅಂತ ಹೇಳಿದ್ರೆ ಇವ್ರಿಬ್ರು ಇದ್ರಲ್ಲ, ಸ್ಟ್ಯಾನ್ಲಿ ಮತ್ತೆ ಬೋಯರ್. ಇವ್ರೇನ್ ಮಾಡಿದ್ರು? ಬರ್ದಿದ್ದೀರಾ ಕರೆಕ್ಟಾಗಿ ಹೆಸರು? ಕೊಹೆನ್ ಅಂಡ್ ಬೋಯರ್. ಎಸ್, ಇವರೇ ಇಬ್ರಲ್ವಾ? ಕೊಹೆನ್ ಅಂಡ್ ಬೋಯರ್, ಕರೆಕ್ಟ್. ಈ ಕೊಹೆನ್ ಅಂಡ್ ಬೋಯರ್ ಏನ್ ಮಾಡಿದ್ರು? ಇನ್ನೊಂದು ಪ್ಲಾಸ್ಮಿಡ್ ಅನ್ನು ತಗೊಬರ್ತಾರೆ. ಈ ಇನ್ನೊಂದು ಪ್ಲಾಸ್ಮಿಡ್ ಅನ್ನು ತಗೊಂಡು ಈ ಪ್ಲಾಸ್ಮಿಡ್ ಒಳಗಡೆ ಈ ಜೀನ್ ಅನ್ನ ಹಾಕ್ತಾರೆ. ಅಂದ್ರೆ ಜೀನ್ ಹಾಕಿದ್ರು ಅಂದ್ರೆ ಏನಾಯ್ತು? ಇಟ್ ಬಿಕಮ್ ಅ ರೀಕಾಂಬಿನೆಂಟ್ DNA. ಸೊ ಇಟ್ ಬಿಕಮ್ ರೀಕಾಂಬಿನೆಂಟ್ DNA ಅಂದ್ರೆ RDNA ಆಗೇ ಬಿಡ್ತು. ಓಕೆ, ಸೊ ಇದನ್ನ ಲೈಗೇಸ್ ಬರುತ್ತೆ. ಇವೆರಡನ್ನು ಈ ತರ ಜಾಯಿನ್ ಮಾಡುತ್ತೆ. ಯಾರು? ಲೈಗೇಸ್ ಅನ್ನೋ ಎನ್ಸೈಮ್. ಈಗ ಏನ್ ಮಾಡ್ತಾರೆ? ಈ ಒಂದು ಪ್ಲಾಸ್ಮಿಡ್ ನ ರೀಕಾಂಬಿನೆಂಟ್ DNA ಅಂದ್ರೆ ಪ್ಲಾಸ್ಮಿಡ್ ಅಲ್ಲಿ ಈ ಫಾರಿನ್ DNA ಇದೆ. ಇದೇ ನೇಚರ್ ಇರುವಂತ ಇನ್ನೊಂದು ಬ್ಯಾಕ್ಟೀರಿಯಾನ ತಗೊಂಡ್ ಬರ್ತಾರೆ. ನೋಡಿ, ಇದೇ ಆ ಬ್ಯಾಕ್ಟೀರಿಯಾ. ಇದು ಬೇಜಾರ ಕೂತಿದೆ. ಯಾಕೆ ಬೇಜಾರ ಕೂತಿದೆ? ನನ್ನ ಹತ್ರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇಲ್ಲ, ನನ್ನ ಪ್ಲಾಸ್ಮಿಡ್ ವೇಸ್ಟ್ ಅಂತ. ಅವಾಗ ಕೊಹೆನ್ ಅಂಡ್ ಬೋಯರ್ ಹೇಳ್ತಾರೆ, ತಲೆ ಕೆಡ್ಸ್ಕೋಬೇಡ, ನಿನ್ನ ಹೆಸರೇನು? ಇಕೋಲೈ, ಎಸ್ಕ್ರಿಷಿಯಾ ಕೋಲೈ. ನೀನು ಆಕ್ಚುಲಿ ಈ ಸಾಲ್ಮೊನೆಲ್ಲಾ ಟೈಫಿಮುರಿಯಂ ಇರುವಂತ ಕ್ಯಾರೆಕ್ಟರ್ ಇರೋನೆ, ಬಟ್ ಅನ್ಫಾರ್ಚುನೇಟ್ಲಿ ನಿನ್ನ ಹತ್ರ ಅಂತರ ಜೀನ್ ಇರ್ಲಿಲ್ಲ ತಾನೆ. ನಾವು ಕೊಡ್ತೀವಿ ಆ ಜೀನ್ ಅಂತ ಈ ಒಂದು ಪ್ಲಾಸ್ಮಿಡ್ ಅನ್ನ, ಅಂದ್ರೆ ರಿಕಾಂಬಿನೆಂಟ್ DNA ನ ಇದ್ರ ಬಾಡಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ.
ಅಂದ್ರೆ ಇವಾಗ ಇದ್ರೊಳಗಡೆ ಯಾವ ಜೀನ್ ಬಂತು? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಬಂತು. ಸೊ ಬಂದಿದ್ದ ತಡ ಇದು ಫುಲ್ ಖುಷಿ ಆಗ್ಬಿಡ್ತು. ಅಂತೂ ಇಂತೂ ನನ್ನ ಹತ್ರ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ, ವೈ ಶುಡ್ ಐ ಬಾದರ್? ನಾನು ಇನ್ನ ಲೈಫಲ್ಲಿ ಎದುರುಕೊಳ್ಳೋಂಥ ಕ್ವಶನೇ ಇಲ್ಲ, ಯಾವುದೇ ಆಂಟಿಬಯೋಟಿಕ್ ಬಂದರೂ ನನ್ನನ್ನೇನು ಜೂಮ್ ಅನ್ಸಕ್ಕಾಗಲ್ಲ ಅಂತ ಇದು ಫುಲ್ ಖುಷಿಯಾಗಿದೆ. ಸೊ ಈ ಒಂದು ಟೆಕ್ನಿಕ್ಗೆ ಫಸ್ಟ್ ಆರ್ಟಿಫಿಷಿಯಲ್ ಕನ್ಸ್ಟ್ರಕ್ಷನ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ ಅಂತ ಹೇಳಿ ಕರೆಯೋದು. ಈ ಕ್ರೆಡಿಟ್ ಹೋಗಿದ್ದು ಯಾರಿಗೆ? ಇಬ್ರು ಸೈಂಟಿಸ್ಟ್ಗೆ. ಕ್ವೆಶನ್ಸ್ ಯಾವ್ಯಾವ್ದ್ರಿಂದ ಬರುತ್ತೆ? ಮೊದಲನೇದಾಗಿ ಯಾವ ಬ್ಯಾಕ್ಟೀರಿಯಾನ ಸೆಲೆಕ್ಟ್ ಮಾಡ್ಕೊಂಡ್ರು? ಇದೊಂದು ನೀಟ್ ಕ್ವೆಶನ್. ಓಕೆ, ಅದೇ ತರ ಇದು ಯಾವ ಕೈಂಡ್ ಆಫ್ ಬ್ಯಾಕ್ಟೀರಿಯಾ, ಗ್ರಾಮ್ ಪಾಸಿಟಿವಾ ಗ್ರಾಮ್ ನೆಗೆಟಿವಾ? ಓಕೆನಾ? ಈಗ ಇವೆಲ್ಲ ಪ್ರೋಸೆಸ್ ಎಲ್ಲ ಬರುತ್ತೆ. ಯಾವ ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಮಾಡ್ತಾರೆ? ಈಕೋಲೈ. ಅಗೇನ್ ನೀಟ್ ಕ್ವೆಶನ್. ಮತ್ತೆ ವಾಪಸ್ ಇಲ್ಲಿಗೆ ಬಂದ್ರೆ ಎರಡು ತರ ಬ್ಯಾಕ್ಟೀರಿಯಾ, ಗ್ರಾಮ್ ಪಾಸಿಟಿವ್ ಗ್ರಾಮ್ ನೆಗೆಟಿವ್. ಇದರ ಡಿಫ್ರೆನ್ಸು ನಮಗೆ ಸೆಲ್ ಚಾಪ್ಟರ್ ಕೇಳ್ತಾರೆ, ಬಟ್ ಅದು ಗೊತ್ತಿರಲಿ ಅಂತ ನಿಮಗೆ ನೆನಪಿಸೋಕ್ಕೋಸ್ಕರ ಇದನ್ನು ಬರೆದು ತೋರಿಸ್ದೆ. ಬಟ್ ಇಲ್ಲಿ ಆಂಟಿಬಯೋಟಿಕ್ನ ಒಂದಿಷ್ಟು ಹೆಸರು ಬರೀರಿ ಅಂದ್ರೆ ಗೊತ್ತಿರಬೇಕು. ಇದನ್ನು ನೀಟಾಗಿ ಕೇಳ್ತಾರೆ, ಬಟ್ ಇದು ಮತ್ತೆ ಮುಂದೆ ಇನ್ನೊಂದ್ಸಲ ರಿಪೀಟ್ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಬ್ರು ಸೈಂಟಿಸ್ಟ್ ಕೆಲಸ ಮಾಡಿದ್ರು, ಅವ್ರು ಆಕ್ಚುಲಿ ಅವರ ಟಾರ್ಗೆಟ್ DNA ಯಾವುದು? ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ DNA ಟಾರ್ಗೆಟ್ DNA. ಇದೆಲ್ಲ ನೀಟಾಗಿ ಕೇಳೋಂಥ ಕ್ವೆಶನ್. ಅರ್ಥ ಆಯ್ತಾ? ಅದಾದ್ಮೇಲೆ ಯಾವ ಇಯರ್ ಅಲ್ಲಿ ಇದನ್ನ ಸ್ಟಾರ್ಟ್ ಮಾಡಿದ್ರು? 1972. ನೀಟ್ ಕ್ವೆಶನ್. ಅವರಿಬ್ರು ಯಾವ ಯೂನಿವರ್ಸಿಟಿ? ನೀಟ್ ಕ್ವೆಶನ್. ಅರ್ಥ ಆಯ್ತಾ? ಸೊ ನೀಟಲ್ಲಿ ಏನೇನು ಬರುತ್ತೆ ಈ ಪಾರ್ಟ್ ಇಂದ ಎಲ್ಲದೂ ಹೇಳಿದ್ದೀನಿ, ಮಿಸ್ ಮಾಡಬೇಡಿ. ಅರ್ಥ ಆಯ್ತಾ? ಓಕೆ ಸರಿ. ಹಾಗಾದ್ರೆ ಈಗ ಇಷ್ಟೆಲ್ಲ ಹೇಳಿದ್ವಲ್ಲ, ಓವರ್ ವ್ಯೂನಲ್ಲಿ ಹೇಳಿದೆ, ವೆಕ್ಟರ್ ಬೇಕು, ಕಟ್ ಮಾಡೋಕ್ಕೆ ಸಿಸರ್ ಬೇಕು ಅಂದ್ರೆ ಮಾಲಿಕ್ಯುಲರ್ ಸಿಸರ್. ಸೊ ಈಗ ಇವುಗಳ ಬಗ್ಗೆ ಒಂದೊಂದಾಗಿ ಓದೋಣ. ಅದನ್ನೇ ನಾವೇನಂತ ಕರೆಯೋದು? ಟೂಲ್ಸ್ ಅಂತ ಹೇಳಿ ಕರಿತೀವಿ. ಇವಾಗ ಆ ಟಾಪಿಕ್ ಓದೋಣಂತೆ. ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಎಸ್, ಟೂಲ್ಸ್ ಆಫ್ ರಿಕಾಂಬಿನೆಂಟ್ DNA ಟೆಕ್ನಾಲಜಿ. ಸಿಂಪಲ್ ವರ್ಡ್ಸ್ಗಳಲ್ಲಿ ಟೂಲ್ಸ್ ಅಂತ ಹೇಳಿದ್ರೇನು? ನಥಿಂಗ್ ಬಟ್ ನಾವು ಯೂಸ್ ಅಂದರೆ ಯಾವ ಫೀಲ್ಡಲ್ಲಿ ವರ್ಕ್ ಮಾಡ್ತಿರ್ತಾರೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು. ಈ ಉದಾಹರಣೆಗೆ ಒಬ್ಬ ಲೆಕ್ಚರರಿಗೆ ಏನು ಟೂಲ್ಸ್ ಬೇಕಪ್ಪ? ನಮಗೆ ಯಾವುದೋ ಕಟಿಂಗ್ ಪ್ಲೇಯರು ಅಥವಾ ಇನ್ಯಾವುದೋ ಸುತ್ತಿಗೆ ಅದು ಇದು ಬೇಡ. ನಮಗೆ ಟೂಲ್ಸ್ ಏನಕ್ಕೆ ಬೇಕು? ನಮ್ಮ ಕೆಲಸಕ್ಕೆ ಯಾವ್ಯಾವ ಥರ ಟೂಲ್ಸ್ ಬೇಕು ಅಂತ ಹೇಳಿದ್ರೆ, ಬೋರ್ಡ್ ಬೇಕು, ಚಾಕ್ ಪೀಸ್ ಬೇಕು, ಓದಲಿಕ್ಕೆ ಬುಕ್ ಬೇಕು, ಬರೆಯೋದಕ್ಕೆ ನೋಟ್ ಬುಕ್ ಬೇಕು, ಈ ಥರ ತಾನೇ ಹೇಳ್ತೀವಿ. ಅದೇ ಒಬ್ಬ ಸ್ಟೂಡೆಂಟಿಗೆ ಏನು ಟೂಲ್ಸ್ ಬೇಕು ಅಂತ ಹೇಳಿದ್ರೆ, ಪೆನ್ ಬೇಕು, ಬುಕ್ ಬೇಕು, ಟೆಕ್ಸ್ಟ್ ಬುಕ್ ಬೇಕು. ಸೊ ಈ ಥರನೇ ಇಲ್ಲೊಬ್ಬ ಜೆನೆಟಿಕ್ ಇಂಜಿನಿಯರಿಗೆ ನಿನಗೇನೇನು ಟೂಲ್ಸ್ ಬೇಕಪ್ಪ? ಯಾಕಂತ ಹೇಳಿದ್ರೆ ನೀನು ಇಲ್ಲಿ ಒಂದು ಮಾಡರ್ನ್ ಬಯೋಟೆಕ್ನಾಲಜಿ ಅಂದರೆ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಒಂದು ರಿಕಾಂಬಿನೆಂಟ್ DNA ರೆಡಿ ಮಾಡೋಕೆ ಹೊರಟಿದ್ಯಾ ಅಂದರೆ ನಿನಗೆ ಏನೇನೆಲ್ಲ ಟೂಲ್ಸ್ ಬೇಕು ಅಂತ ಹೇಳಿದಾಗ ಒಂದು 5-6 ಲಿಸ್ಟನ್ನ ಕೊಟ್ಟರೋರು. ಇಷ್ಟ ತನಕ ನಾವೇನು ಓದಿದ್ವಿ ಅದನ್ನೇ ಇವಾಗ ಡೀಟೇಲ್ ಆಗಿ ಓದೋದಷ್ಟೇ. ಆ ಟೂಲ್ಸ್ಗಳು ಯಾವ್ಯಾವುದು ಅಂದರೆ, ಮೊದಲನೇದಾಗಿ ನೋಡಿ ರಿಸ್ಟ್ರಿಕ್ಷನ್ ಎನ್ಸೈಮ್. ಯಾಕೆ ರಿಸ್ಟ್ರಿಕ್ಷನ್ ಎನ್ಸೈಮ್? ಇಲ್ಲಿ ನೋಡಿ, ಇಲ್ಲೇ ಬರೆದು ತೋರಿಸ್ತೀನಿ. ಈಗ ನಮ್ಮ ಹತ್ರ ಈ ಥರ DNA ಇದೆ, ಕರೆಕ್ಟ್? ಈಗ ಇಷ್ಟು ದೊಡ್ಡ DNA ಎಷ್ಟೊಂದು ಜೀನ್ಸ್ಗಳಿದೆ. ನಮಗೆ ಯಾವ ಜೀನ್ಸು ಬೇಡ. ನನ್ನ ಮೇನ್ ಟಾರ್ಗೆಟ್ ಇರೋದು ಅಥವಾ ನನ್ನ ಟಾರ್ಗೆಟ್ ಜೀನ್ ಅಥವಾ ಏಲಿಯನ್ DNA ಅಂತ ಏನು ಕರಿತಾ ಇದ್ದೀವಿ, ಅದು ಕೇವಲ ಇನ್ಸುಲಿನ್ ಮಾತ್ರ. ಅದೇ ಎಕ್ಸಾಂಪಲ್ ತಗೊಂಡೇ ಮಾತಾಡೋಣ. ಈಗ ಈ ಜಾಗದಲ್ಲಿದೆ ಆ ಒಂದು ಜೀನ್. ಸೊ ಹಾಗಾಗಿ ನನಗೆ ಇಷ್ಟು ಪೋರ್ಷನ್ ಅಲ್ಲಿರುವಂತ DNA ಅಂದ್ರೆ ಈ ಜೀನ್ ಮಾತ್ರ ಬೇಕು. ಸೊ ಅದಕ್ಕೆ ನಾನು ಯಾರನ್ನು ಕರ್ಕೊ ಬರ್ತಾ ಇದ್ದೀನಿ? ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನ ಕರ್ಕೊ ಬರ್ತಾ ಇದ್ದೀನಿ. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಏನ್ ಮಾಡುತ್ತೆ? ಇದು ತುಂಬಾ ಕಿಲಾಡಿ. ನಾನು ಯಾವ್ದಾದನ್ನು ಹೆಂಗೆಂಗೋ ಕಟ್ ಮಾಡಲ್ಲ, ನಿನಗೆ ಬೇಕಾಗಿರುವಂತ ಜೀನ್ಸ್ ಅನ್ನ ಮಾತ್ರ ಕಟ್ ಮಾಡ್ತೀನಿ. ಬಿಕಾಸ್ ಐ ಹ್ಯಾವ್ ಸೀಸರ್. ನೋಡು, ಸೀಸರ್ ಇಟ್ಕೊಂಡು ಕೂತಿದ್ದ ಇದು. ಓಕೆ, ಸೊ ಹಾಗಾಗಿ ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ನಾವು ಇನ್ನೊಂದು ಹೆಸರು ಏನಂತ ಕರಿಬಹುದು? ಮಾಲಿಕ್ಯುಲರ್ ಸೀಸರ್. ಮಾಲಿಕ್ಯುಲರ್ ಸೀಸರ್ಸ್ ಅಂತ ಕರಿತೀವಿ. ಓಕೆ, ಸೊ ಇದು ಮೊದಲನೇ ಟೂಲ್. ಸರಿ, ಈಗ ಇದನ್ನ ಕರ್ಕೊ ಬಂದಿ ರಿಸ್ಟ್ರಿಕ್ಷನ್ ಎನ್ಸೈಮ್, ಬಾ ನೀನ್ ಬಂದು ಇಲ್ಲಿ ಈ DNA ಕಟ್ ಮಾಡು. ಸರಿ, ಅದೇನ್ ಮಾಡ್ತು? ಬಂತು ಸೀದಾ ಪಟ್ 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 ಅಂತ ಈ ಒಂದು ಜೀನ್ ಅನ್ನ ಕಟ್ ಮಾಡಿ ಕೊಡ್ತು. ಸೊ ಹಾಗಾಗಿ ನಮಗೆ ನಾವೀಗ ಎಕ್ಸ್ಪೆಕ್ಟ್ ಮಾಡಿರುವಂತ ಈ DNA ಸಿಕ್ಕಿದೆ. ಸೊ ದಿಸ್ ಈಸ್ ಅವರ್ ಟಾರ್ಗೆಟ್ ಜೀನ್. ಈಗ ನಾನು ಟಾರ್ಗೆಟ್ ಜೀನ್ ಸಿಕ್ತು ಅಂತ ಸುಮ್ಮನೆ ಭಜನೆ ಮಾಡ್ಕೊಂಡು ಕೂತ್ಬಿಟ್ರೆ ಆಯ್ತಾ? ಈಗ ನಾನು ಏನ್ ಮಾಡ್ಬೇಕು? ಇದನ್ನ ಒಂದು ವೆಕ್ಟರಿಗೆ ಜಾಯಿನ್ ಮಾಡ್ಬೇಕು. ಕರೆಕ್ಟಾ? ಹಾಗಾದ್ರೆ ನನಗೆ ಸೆಕೆಂಡ್ ಟೂಲ್ ಏನ್ ಬೇಕು? ಈಗ ಸಪೋಸ್ ನಾನೇ ಒಬ್ಬ ಬಯೋಟೆಕ್ನಾಲಜಿ ಅಂದ್ರೆ ಜೆನೆಟಿಕ್ ಇಂಜಿನಿಯರ್ ಅಂದ್ರೆ ಈಗ ನನಗೆ ವೆಕ್ಟರ್ ಬೇಕಲ್ಲ. ಸೊ ಆ ವೆಕ್ಟರ್ ಎಲ್ಲಿರುತ್ತೆ? ಇಲ್ಲೊಂದು ಪ್ಲಾಸ್ಮಿಡ್ ಅಂತ ಹೇಳಿದ್ರೆ, ನಾನು ಅವಾಗಲೇ ತೋರಿಸಿದ್ನಲ್ಲ ನಿಮಗೆ, ಐ ಮೀನ್ ಒಂದು ಬ್ಯಾಕ್ಟೀರಿಯಾ ಅಂತ ಅನ್ಕೊಂಡ್ರೆ, ಈ ಬ್ಯಾಕ್ಟೀರಿಯಾದ ಬಾಡಿಯಲ್ಲಿದೆ ನೋಡಿ, ಇದೇ ಆ ಒಂದು ಪ್ಲಾಸ್ಮಿಡ್, ಇದನ್ನೇ ವೆಕ್ಟರ್. ಈಗ ನಾನು ಈ ವೆಕ್ಟರ್ ಅನ್ನ ಕರ್ಕೊ ಬರ್ತೀನಿ, ಬಾ ನೀನ್ ಇನ್ನೊಂದು ಟೂಲ್ ನನಗೆ. ಆ ವೆಕ್ಟರ್ ಅನ್ನ ಕರ್ಕೊಂಡ್ಬಂದು ಇದ್ರ ಜೊತೆಗೆ ಹಿಂಗ್ ಜಾಯಿನ್ ಮಾಡಿದೆ. ಯಾಕಂತ ಹೇಳಿದ್ರೆ ವೆಕ್ಟರ್ ಅನ್ನ ಕರ್ಕೊಂಡ್ ಬರೋದಲ್ದಲೇನೆ ಇದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ಹೇಳ್ತೀನಿ ನಾನು, ಬಾ ವೆಕ್ಟರ್ನು ಕಟ್ ಮಾಡು. ಆ ವೆಕ್ಟರ್ ಫಸ್ಟ್ ಈ ತರ ಇತ್ತು. ಯಾವಾಗ ಇದೇ ಮಾಲಿಕ್ಯುಲರ್ ಸೀಸರ್ ಬಂದು ವೆಕ್ಟರ್ನ ಇಲ್ಲಿ ಕಟ್ ಮಾಡ್ತು, ಇದೇನ್ ಮಾಡ್ತು? ಹಿಂಗೆ ಓಪನ್ ಆಯ್ತು ವೆಕ್ಟರ್. ಸೊ ಈಗ ಅದನ್ನೇ ಬರೆದು ತೋರಿಸ್ತಾ ಇರೋದು ನಾನು. ಸೊ ವೆಕ್ಟರ್
ಇದು ಸಹ ಇದೇ ತರ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ. ಸರ್ಕ್ಯುಲರ್ ಫಾರಮ್ ಅಲ್ಲಿ ಇರುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುತ್ತೆ, ಕಟ್ ಆಗುತ್ತೆ ಈ ತರ. ಸೊ ಹಾಗಾಗಿ ಈಗ ಸರ್ಕ್ಯುಲರ್ ಆಗಿ ಡಬಲ್ ಸ್ಟ್ಯಾಂಡರ್ಡ್ ಅಲ್ಲಿ ಇರುವಂತ ಈ ಒಂದು ಪ್ಲಾಸ್ಮಿಡ್ ವೆಕ್ಟರ್ ಆಗಿ ಆಕ್ಟ್ ಮಾಡ್ತದೆ. ಹಾಗಾದ್ರೆ ಪ್ಲಾಸ್ಮಿಡ್ ಅಲ್ಲಿ ಏನಿದೆ ಮ್ಯಾಮ್? ಈ ಪ್ಲಾಸ್ಮಿಡ್ ಅಲ್ಲೂ ಜೀನ್ಸ್ಗಳೇ, ಈ ಪ್ಲಾಸ್ಮಿಡ್ ಅಲ್ಲೂ ಇದೆ ATGC, ಇದೇ ತರ ಸೀಕ್ವೆನ್ಸಸ್ ಗಳಿರ್ತವೆ, ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್. ಜಸ್ಟ್ ನಾವು ಕಟ್ ಮಾಡಿ ಈ ತರ ಓಪನ್ ಮಾಡಿದೀವಿ ಅಷ್ಟೇ. ಓಕೆ, ಸರಿ, ಹಿಂಗ್ ಕೂರಿಸಿದ್ವಿ. ಹಾಗಾದ್ರೆ ವಾಟ್ ಇಸ್ ದ ಸೆಕೆಂಡ್ ಟೂಲ್ ನನಗೆ ಬೇಕಾಗಿದ್ದು ಇವಾಗ? ಇಲ್ಲಿ ನೋಡಿ, ವೆಕ್ಟರ್, ದಟ್ ಇಸ್ ನಥಿಂಗ್ ಬಟ್ ಅ ಪ್ಲಾಸ್ಮಿಡ್. ಸರಿ, ಪ್ಲಾಸ್ಮಿಡ್ ಏನೋ ಕರ್ಕೊಂಡ್ಬಂದೆ, ನನಗೆ ಬೇಕಾಗಿರೋ ಜೀನ ಹಿಂಗೆ ಕೂರಿಸ್ದೆ. ಬಟ್ ಹಿಂಗೆ ಸುಮ್ಮನೆ ಕೂತಿದೆ ಅಷ್ಟೇ. ಯಾವ ಟೈಮಲ್ಲಿ ಬೇಕಾದ್ರೂ ಹಾರೋಗ್ಬಿಡ್ಬೋದು. ಅದೇನು ಆಟೋಮೆಟಿಕ್ ಆಗಿ ಅಂಟ್ಕೊಳಕ್ ಅದೇನು ಮ್ಯಾಜಿಕ್ಕಾ? ಇಲ್ಲ ತಾನೆ. ಸೊ ಅದಕ್ಕೆ ಇನ್ನೊಂದು ಟೂಲನ್ನ ಕರ್ಕೊಂಬಂದೆ. ಇನ್ನೊಂದು ಟೂಲ್ ಅಂದ್ರೆ ಅದು ನಥಿಂಗ್ ಬಟ್ ಇನ್ನೊಂದು ಎನ್ಸೈಮ್. ನೋಡಿ, ಇವನೊಬ್ಬ ಎನ್ಸೈಮ್. ನೋಡಿ, ಇವನು ತುಂಬಾ ಸೈಲೆಂಟ್ ಆಗಿದ್ದಾನೆ. ಯಾಕೆ? ಇವನೇನ್ ಕೈಯಲ್ಲಿ ಸಿಸರ್ ಇಟ್ಕೊಂಡಿಲ್ಲ, ಇವನ್ ಗಮ್ಮಿನ ಬಾಟ್ಲ್ ಇಟ್ಕೊಂಡಿದ್ದಾನೆ. ಈ ತರ ಗಮ್ ಬಾಟ್ಲ್ ಇಟ್ಕೊಂಡಿದ್ದಾನೆ. ಸೊ ಅಂದ್ರೆ ಗ್ಲೂ ತರ ಆಕ್ಟ್ ಮಾಡ್ತಿದೆ. ಯಾವಾಗ ಎರಡು ಪೇಪರ್ನ ನಾನು ಜಾಯಿನ್ ಮಾಡಬೇಕು ಅಂದ್ರೆ ಗಮ್ ಅಂಟಿಸಿದ್ರೆ ಆಟೋಮೆಟಿಕ್ ಆಗಿ ಜಾಯಿನ್ ಆಗುತ್ತೆ ತಾನೆ. ಹಾಗೆ ಇದು ಮಾಲಿಕ್ಯುಲರ್ ಲೆವೆಲ್ ಅಲ್ಲೇ ಗಮ್ ಆಗಿ ಆಕ್ಟ್ ಮಾಡ್ತಾ ಇದೆ. ನಾನು ಗಮ್ ಇಟ್ಕೊಂಡ್ ಬಂದಿದ್ದೀನಿ, ಬನ್ನಿ ನಾನು ಅಂಟಿಸ್ತೀನಿ. ನಿನ್ನ ಒಂದು DNA ಏನ್ ತಗೊಬಂದಿದ್ಯಾ, ಟಾರ್ಗೆಟ್ DNA, ಅದೇ ತರ ಪ್ಲಾಸ್ಮಿಡ್ ಅನ್ನ ಏನ್ ತಗೊಬಂದಿದ್ಯಾ ಅವೆರಡಕ್ಕೂ ಜಾಯಿನ್ ಮಾಡ್ತೀನಿ. ಹಾಗಾಗಿ ಇವರಿಗೆ ನಾವು ಕಾಮನ್ ಆಗಿ ಏನಂತ ಹೆಸರು ಕೊಡ್ಬೋದು? ಇವರಿಗೆ ಮಾಲಿಕ್ಯುಲರ್ ಸಿಸರ್ ಅಂತ ಕರೆದ್ರೆ ದಿಸ್ ಇಸ್ ಮಾಲಿಕ್ಯುಲರ್ ಗ್ಲೂ. ಗ್ಲೂ ಅಂದ್ರೆ ಗಮ್. ಓಕೆ ಓಕೆ, ಇದು ಖುಷಿ ಆಗ್ಬಿಡ್ತು ಅಷ್ಟೇ ತಾನೆ. ನೋಡಿ ಮೇಡಮ್, ಈಗ ಹೆಂಗ್ ಜಾಯಿನ್ ಮಾಡ್ತೀನಿ ಅಂತ ಹೇಳಿ ಈ ತರ ಹಿಂಗ್ ಸೀಲ್ ಹಾಕ್ಬಿಡುತ್ತಿಲ್ಲ. ಗೊತ್ತಾಗ್ತಿದ್ಯಾ? ನೋಡಿ ಯಾವ ರೀತಿ ಸೀಲ್ ಹಾಕಿ ಜಾಯಿನ್ ಮಾಡುದು. ಹಾಗಾದ್ರೆ ಸೀಲ್ ಹಾಕಿ ಜಾಯಿನ್ ಮಾಡಿದ್ರೆ ಯಾರು? ಲೈಗೇಸ್. ಸೊ ಈಗ ನಮಗೆ ಬೇಕಾಗಿರುವಂತ ಒಂದು ರೀಕಾಂಬಿನೆಂಟ್ DNA ರೆಡಿ ಆಯ್ತು. ಕರೆಕ್ಟ್ ಅಲ್ವಾ? ಈಗ ಇದನ್ನ ರಬ್ ಮಾಡೋಣ. ಸೊ ವಾಟ್ ಇಸ್ ದಿಸ್? ಇಟ್ಸ್ ಅ ರೀಕಾಂಬಿನೆಂಟ್ DNA. ಅಂದ್ರೆ 3 ಟೂಲ್ ನಮಗೆ ಗೊತ್ತಾಯ್ತು. ಈಗ ಈ ರೀಕಾಂಬಿನೆಂಟ್ DNA ಸುಮ್ಮನೆ ಈ ತರ ಹಾಕೊಂಡು ಕೂತ್ರೆ ಸರಿ ಹೋಗಲ್ಲ. ಈಗ ಇದನ್ನ ನಾನು ಹೋಸ್ಟ್ ಬಾಡಿಗೆ ಕಳಿಸ್ಬೇಕು. ಓಕೆ, ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಹೋಸ್ಟ್ ಸೆಲ್. ಹಾಗಾದ್ರೆ ನೆಕ್ಸ್ಟ್ ಇನ್ನೊಂದು ಟೂಲ್ ಯಾರು? ದ ಹೋಸ್ಟ್. ಆ ಹೋಸ್ಟ್ ಯಾರು ಬೇಕಾದ್ರೂ ಆಗಿರ್ಬೋದು. ಈಗ ನಾನು ಪ್ಲಾಂಟ್ ಬಾಡಿಗೆ ಕಳಿಸ್ಬೇಕು, ಪ್ಲಾಂಟ್ ಅಲ್ಲಿ ಮಲ್ಟಿಪ್ಲೈ ಆಗ್ಬೇಕು ಅಂತ ಹೇಳಿದ್ರೆ ಪ್ಲಾಂಟ್ ಕ್ಯಾನ್ ಬಿ ದ ಹೋಸ್ಟ್. ಯಾವುದೋ ಒಂದು ಬ್ಯಾಕ್ಟೀರಿಯಾ ಬಾಡಿಗೆ ಕಳಿಸ್ಬೇಕು, ಬ್ಯಾಕ್ಟೀರಿಯಾದಲ್ಲಿ ಮಲ್ಟಿಪ್ಲೈ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾ ವಿಲ್ ಬಿ ದ ಹೋಸ್ಟ್. ಅದೇ ತರ ಅನಿಮಲ್ ಕ್ಯಾನ್ ಬಿ ದ ಹೋಸ್ಟ್. ಯಾರನ್ನ ಬೇಕಾದ್ರೂ ಕರ್ಕೊಬರ್ರಪ್ಪ, ನೀವು ಯಾರ ಬಾಡಿಯಲ್ಲಿ ಮಲ್ಟಿಪ್ಲೈ ಮಾಡ್ಸಕ್ ಹೊರಟಿದ್ದೀರಾ. ಸಾಮಾನ್ಯವಾಗಿ ನಾವು ಬ್ಯಾಕ್ಟೀರಿಯಾನೇ ತಗೊಂಡ್ ಬರೋದು ಹೋಸ್ಟ್ ಆಗಿ. ಯಾಕಂತ ಹೇಳಿದ್ರೆ ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ಕ್ಲೀನ್ ಆಗಿ ವರ್ಕ್ ಆಗುತ್ತೆ, ಚೆನ್ನಾಗಿ ಮಲ್ಟಿಪ್ಲೈ ಆಗುತ್ತೆ. ಯಾಕಂದ್ರೆ ಅದರದ್ದು ಎನ್ವಿರಾನ್ಮೆಂಟ್ ಅಲ್ಲ. ಹಾಗಾಗಿ ಸರಿ, ಈಗ ಬ್ಯಾಕ್ಟೀರಿಯಾ ಹೇಳಿದ್ವಿ, ಈ ಹೋಸ್ಟ್ ಸೆಲ್ಗೆ ಹೇಳಿದ್ವಿ, ನೋಡು ರಿಕಾಂಬಿನೆಂಟ್ DNA ರೆಡಿ ಆಗಿದೆ, ನೀನು ಇದನ್ನ ತಗೊಳ್ಬಹುದು. ಬಟ್ ಇದನ್ನು ಟ್ರೀಟ್ ಮಾಡೋಕ್ಕೆ ಬೇರೆ ಬೇರೆ ಮೆಥಡ್ ಇದೆ. ಆ ಮೆಥಡ್ ಇಂದ ಟ್ರೀಟ್ ಮಾಡಿ ಫೈನಲ್ ಆಗಿ ಇದ್ರ ಜೊತೆಗೆ ಕಳಿಸಿದ್ವಿ. ಸೊ ಇವಾಗ ಒಳಗಡೆ ಸೇರ್ಕೊಂಡೇ ಬಿಡ್ತು ಯಾರು? ಈ ಒಂದು ರಿಕಾಂಬಿನೆಂಟ್ DNA. ಇದ್ರ ಜೊತೆಗೆ ಯಾರಿದ್ದಾರೆ ಇಲ್ಲಿ ನೋಡಿ, ನಾವು ಕಳಿಸಿರುವಂತ ಟಾರ್ಗೆಟ್ ಜೀನು ಇದೆ. ಅರ್ಥ ಆಯ್ತಾ? ಈಗ ಇದು ಒಂದೇ ಸುಮ್ಮನೆ ಕುತ್ಕೊಂಡ್ರೆ ಆಗಲ್ಲ, ಇದು ಮಲ್ಟಿಪ್ಲೈ ಆಗಬೇಕು ಅಂತ ಹೇಳಿದ್ವಿ. ಯಾವುದೇ ಒಂದು DNA ಮಲ್ಟಿಪ್ಲೈ ಆಗಬೇಕು ಅಂದ್ರೆ ಯಾವ ಎನ್ಸೈಮ್ ರೆಪ್ಲಿಕೇಶನ್ಗೆ ಹೆಲ್ಪ್ ಮಾಡೋದು ಹೇಳಿ ನೋಡೋಣ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಓದಿದ್ದೀರಾ, ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಓದಿದ್ದೀರಾ. ಪಾಲಿಮರೇಸ್, ಕರೆಕ್ಟಾ? DNA ಪಾಲಿಮರೇಸ್. ಸೊ DNA ಪಾಲಿಮರೇಸ್ ಪರ್ಟಿಕ್ಯುಲರ್ ಆಗಿ ಒಂದು ಆರಿಜಿನ್ ಆಫ್ ರೆಪ್ಲಿಕೇಶನ್ ಅನ್ನೋ ಸೈಟ್ ಅನ್ನ ನೋಡುತ್ತೆ, ಅಲ್ಲಿಂದ ಮಲ್ಟಿಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಡಿಟೇಲ್ ಆಗಿ ನಾನು ಮಾಡಿದ್ದೀನಿ. ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಓದಿದ್ರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾರ್ಯಾರು ಮೆಂಬರ್ಸ್ ಇದ್ದೀರಾ ಆಲ್ರೆಡಿ ನೀವು ನೋಡಿದ್ದೀರಾ, ಗೊತ್ತಿಲ್ಲ ಅಂತ ಹೇಳಂಗಿಲ್ಲ. ಅದು ಯಾವ ರೀತಿ ಫಂಕ್ಷನ್ಸು, ಮೋಡು, ಎವ್ರಿಥಿಂಗ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ಈಗ ಆ ಒಂದು ಎನ್ಸೈಮನ್ನು ಕರ್ಕೊಂಡ್ಬರ್ತಾ ಇದ್ದೀವಿ. ದಟ್ ಇಸ್ ದ ನೆಕ್ಸ್ಟ್ ಟೂಲ್, ಪಾಲಿಮರೇಸ್ ಎನ್ಸೈಮ್. ಸರಿ, ಈಗ ಈ ಪಾಲಿಮರೇಸ್ ಎನ್ಸೈಮ್ ಬರ್ತದೆ, ಫುಲ್ ಹ್ಯಾಪಿ ಆಗಿದೆ. ನಾನು ಏನಿದ್ರು ಮಲ್ಟಿಪ್ಲೈ ಮಾಡಿಸೋ ಕೆಲಸ ಐ ವಿಲ್ ಡೂ ಇಟ್ ಅಂತ ಹೇಳಿ ಈಗ ಈ ಇಷ್ಟು ಪ್ಲಾಸ್ಮಿಡ್ ಅನ್ನ ಮಲ್ಟಿಪಲ್ ಕಾಪಿಯಾಗಿ ರೆಡಿ ಮಾಡ್ತಾ ಇದೆ. ನೋಡಿ ಎಷ್ಟು ಕಾಪಿಯಾಗಿ ಅದು ಮಲ್ಟಿಪ್ಲೈ ಆಗುತ್ತೋ ಅದ್ರ ಜೊತೆಗೆ ನಾವು ಹಾಕಿರುವಂತ ಈ ಒಂದು ಫಾರಿನ್ ಜೀನ್ ಅಥವಾ ಟಾರ್ಗೆಟ್ DNA ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಈ ತರ ಮಲ್ಟಿಪ್ಲೈ ಆದಾಗ ನಮಗೆ ಸುಮಾರು ಸೇಮ್ ಟು ಸೇಮ್ ಕಾಪಿ ಬರ್ತಿದೆ ತಾನೆ. ಈ ತರ ಸಿಮಿಲರ್ ಕಾಪಿ ಏನ್ ಬರುತ್ತೆ ಆ ಒಂದು ಮೆಥಡ್ಗೆ ಕ್ಲೋನಿಂಗ್ ಅಂತ ಕರಿತೀವಿ. ಕ್ಲೋನಿಂಗ್ ಅಂದ್ರೆ ಆಕ್ಚುಲಿ ಪ್ರೋಸೆಸ್, ಮಲ್ಟಿಪಲ್ ಕಾಪಿಯಲ್ಲಿ ಬರುವಂತ ಪ್ರೋಸೆಸ್. ಅಂದ್ರೆ ಫೈನಲ್ ಆಗಿ ನನಗೆ ಈ ತರ ಮಲ್ಟಿಪಲ್ ಕಾಪಿ ಬಂದಾಗ ನೆಕ್ಸ್ಟ್ ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಬರುತ್ತೆ. ಅದನ್ನ ನಾವು ಹೇಗೆ ಹೊರಗಡೆ ತಕ್ಕೋದು ಅದು ಬೇರೆ ಮೆಥಡ್. ಬಟ್ ಇದಿಷ್ಟು ಟೂಲ್ ಇದ್ರೆ ಮಾತ್ರ ನಮ್ಮ ಈ ಸೈಂಟಿಸ್ಟ್ಗೆ ಫುಲ್ ಖುಷ್. ಓಕೆ ಮೇಡಮ್, ನೀವೇನೇನು ಹೇಳಿದ್ರಿ ಅದೆಲ್ಲ ಕೆಲಸ ನಾನು ಅಚ್ಚುಕಟ್ಟಾಗಿ ಮಾಡ್ತೀನಿ, ಫಸ್ಟ್ ನಂಗೆ ಇಷ್ಟು ಟೂಲ್ಸ್ ಕೊಡಿ.
ಯಾವ್ಯಾವ ಟೂಲ್ಸು? ನನಗೆ ಸಿಸರ್ ಕೊಡಿ, ಮಾಲಿಕ್ಯುಲರ್ ಸಿಸರ್ ರಿಸ್ಟ್ರಿಕ್ಷನ್ ಎನ್ಸೈಮ್, ಅದಾದ್ಮೇಲೆ ವೆಕ್ಟರ್ ಕೊಡಿ ಜಾಯಿನ್ ಮಾಡಕ್ಕೆ, ಅವೆರಡನ್ನ ಅಂಟಿಸಕ್ಕೆ ಲೈಗೇಸ್ ಎನ್ಸೈಮ್ ಕೊಡಿ, ಕಳ್ಸಕ್ಕೆ ಹೋಸ್ಟ್ ಕೊಡಿ, ಮಲ್ಟಿಪ್ಲೈ ಮಾಡೋಕ್ಕೆ ಪಾಲಿಮರೇಸ್ ಕೊಡಿ. ಅಂದ್ರೆ 5 ಟೂಲ್ ಕೊಡಿ ಅಂತ ಕೂತಿದ್ದಾರೆ. ಸೊ ಇಷ್ಟು ಕೊಟ್ಟಾಯ್ತು ನಾವು. ಈಗ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಈ ಜೆನೆಟಿಕ್ ಇಂಜಿನಿಯರ್, ಯಾಕಂದ್ರೆ ಈ ಪ್ರೋಸೆಸ್ ಜೆನೆಟಿಕ್ ಇಂಜಿನಿಯರಿಂಗ್ ತಾನೆ. ಈ ಜೆನೆಟಿಕ್ ಇಂಜಿನಿಯರ್ ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಕೇಳಿದ್ರಲ್ಲ, ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಲ್ಲಿ ಅಂಥದ್ದೇನು ಸ್ಪೆಷಾಲಿಟಿ ಇದೆ? ಇದನ್ನ ಮಾಲಿಕ್ಯುಲರ್ ಸಿಸರ್ ಅಂತ ಹೇಳಿದ್ವಲ್ಲ, ನಾನು ಹೇಳ್ದಂಗೆ ಈ ತರ ಸಿಸರ್ ಇಟ್ಕೊಂಡು ನಾನು ನಿಂತಿದೆ, ಅಥವಾ ಇದ್ರದ್ದೇ ಆದಂತ ಏನಾದ್ರು ಕೆಲವು ಸ್ಪೆಷಾಲಿಟಿ ಇದೆಯಾ ಅದನ್ನ ಇವಾಗ ನೋಡೋಣ. ಸೊ ಇಲ್ಲಿ ಮಕ್ಕಳ ನಾವು ಮೇನ್ ಆಗಿ ಓದೋದು ರಿಸ್ಟ್ರಿಕ್ಷನ್ ಎನ್ಸೈಮ್, ಆಮೇಲೆ ವೆಕ್ಟರ್ ಅಂದ್ರೆ ನಥಿಂಗ್ ಬಟ್ ಪ್ಲಾಸ್ಮಿಡ್, ಅದಾದ್ಮೇಲೆ ಈ ಒಂದು ಹೋಸ್ಟ್ ಬಗ್ಗೆ. ಮ್ಯಾಮ್ ಹಾಗಾದ್ರೆ ಲೈಗೇಸ್ ಪಾಲಿಮರೇಸ್ ಬಗ್ಗೆ ಓದಲ್ವಾ? ಲೈಗೇಸ್ ಪಾಲಿಮರೇಸ್ ಬಗ್ಗೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಎಲ್ಲ ತಿಳ್ಕೊಂಡಿರ್ತೀವಿ. ಸೊ ಹಾಗಾಗಿ ಈ ಚಾಪ್ಟರ್ ಅಲ್ಲಿ ಇವೆರಡು ಈಗ ನಾನು ಏನ್ ಹೇಳಿದೆ, ಜಸ್ಟ್ ಹಿಂಗ್ ಬರುತ್ತೆ, ಹಿಂಗೆ ಗ್ಲೂ ತರ ಅಂಟಿಸಿ ಜಾಯಿನ್ ಮಾಡುತ್ತೆ, ಅಷ್ಟೇ ಲೈಗೇಸ್ ಕೆಲಸ. ಪಾಲಿಮರೇಸ್ ಅಂತ ಹೇಳಿದ್ರೆ ರೆಪ್ಲಿಕೇಶನ್ಗೆ ಹೆಲ್ಪ್ ಮಾಡ್ತಿದೆ ಅಂತ ತಿಳ್ಕೊಳ್ಳೋದು ಅಷ್ಟೇ ಕೆಲಸ. ಹಾಗಾದ್ರೆ ನಾವಿಲ್ಲಿ ಡಿಟೇಲ್ ಆಗಿ ಓದ್ಬೇಕಾಗಿರೋದು ಈ 3ನ್ನ. ಅದ್ರೊಳಗಡೆ ಇವಾಗ ನಾವು ಫಸ್ಟ್ ಯಾವ್ದನ್ನು ತಗೊಳ್ತಾ ಇದೀವಿ? ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಕಾಲಿಟ್ಟೆ ಬೇಡ, ರಿಸ್ಟ್ರಿಕ್ಷನ್ ಎನ್ಸೈಮ್ ವಿಚಾರಕ್ಕೆ ಬನ್ನಿ. ಏನು ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂದ್ರೆ? ಎಸ್, ಮೊದಲನೇದು ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಹೇಗೆ ಡಿಸ್ಕವರ್ ಆಯಿತು ಅದರ ಸ್ಟೋರಿ ನೋಡೋಣ. ಇದು 1963 ಲವ್ ಸ್ಟೋರಿ. ಇದು ರಿಸ್ಟ್ರಿಕ್ಷನ್ ಎನ್ಸೈಮ್ ಯಾವ ರೀತಿ ಫೈಟ್ ಮಾಡ್ತಾ ಇದೆ ಅಂದ್ರೆ ರಿಸ್ಟ್ರಿಕ್ಷನ್ ಎನ್ಸೈಮಿನ ಕತೆ ಏನು ಅಂತ. ಇಲ್ಲಿ ಒಂದು ಬ್ಯಾಕ್ಟೀರಿಯಾ ಅದರ ಲೈಫಲ್ಲಿ ಆರಾಮಾಗಿತ್ತು. ಈ ಬ್ಯಾಕ್ಟೀರಿಯಾ ಹೆಸರು ಆಮೇಲೆ ತಿಳ್ಕೊಳ್ಳೋಣ. ತುಂಬಾ ಖುಷಿಯಾಗಿತ್ತು. ಈ ಒಂದು ಖುಷಿ ಸಂಸಾರ ಯಾಕೆ? ಯಾಕಂದ್ರೆ ಅದರದೇ ಆದಂತ DNA ಇದೆ. ಸೊ ದಿಸ್ ಇಸ್ ಕ್ರೋಮೋಸೋಮಲ್ DNA, ಬ್ಯಾಕ್ಟೀರಿಯಲ್ DNA. ದಿಸ್ ಇಸ್ ಈಗ ಈ ಬ್ಯಾಕ್ಟೀರಿಯಲ್ DNA ನ ಡಿಸ್ಟ್ರಾಯ್ ಮಾಡಬೇಕು ಅಂತ ಒಬ್ಬ ವಿಲನ್ ಕಾಯ್ಕೊಂಡು ಕೂತಿದ್ದ ಸುಮಾರು ದಿನದಿಂದ. ಅವನಿಗೆ ಕರೆಕ್ಟ್ ಆಗಿ ಯಾವುದೋ ಒಂದು ಟೈಮ್ ಸಿಕ್ತು, ಆ ಟೈಮಲ್ಲಿ ಎಂಟ್ರಿ ಆಗೇ ಬಿಟ್ಟ. ಓಕೆ, ಸೊ ಆ ವಿಲನ್ ಯಾರು ಅಂತ ಹೇಳಿದ್ರೆ ಬ್ಯಾಕ್ಟೀರಿಯೋಫೇಜ್. ಅವನ ವೈರಲ್ DNA ಇಲ್ಲಿದೆ ನೋಡಿ. ದಿಸ್ ಇಸ್ ಬ್ಯಾಕ್ಟೀರಿಯೋಫೇಜ್. ಸೊ ಬ್ಯಾಕ್ಟೀರಿಯೋಫೇಜ್ ಯಾವ ರೀತಿ ಅಟ್ಯಾಕ್ ಮಾಡುತ್ತೆ ನಿಮಗೆಲ್ಲರಿಗೂ ಗೊತ್ತಿದೆ, ಕರೆಕ್ಟಾ? ಸೊ ಫಸ್ಟ್ ಏನ್ ಮಾಡುತ್ತೆ, ಇಲ್ಲಿ ಹೋಲ್ಡ್ ಮಾಡ್ಕೊಳುತ್ತೆ, ತನ್ನ ವೈರಲ್ DNA ನ ಇನ್ಕಾರ್ಪೊರೇಟ್ ಮಾಡುತ್ತೆ. ಸೊ ಇಲ್ಲೂ ಅದೇ ಕೆಲಸ ಆಯ್ತು. ಸೊ ಇಲ್ಲೇನ್ ಮಾಡ್ತು, ಕ್ಲೀನ್ ಆಗಿ ಈ ಜಾಗದಿಂದ ತನ್ನ ಒಂದು ಬ್ಯಾಕ್ಟೀರಿಯಲ್ DNA ನ ವೈರಲ್ DNA ನ ಬ್ಯಾಕ್ಟೀರಿಯಾದೊಳಗಡೆ ಇನ್ಕಾರ್ಪೊರೇಟ್ ಮಾಡ್ತು. ಸೊ ದಿಸ್ ಈಸ್ ವೈರಲ್ DNA. ಸೊ ಒಳಗಡೆ ಹಾಕಿದ ತಕ್ಷಣನೇ ಫಸ್ಟ್ ಕೆಲಸ ಏನು, ಈ ಬ್ಯಾಕ್ಟೀರಿಯಲ್ DNA ನ ಅಟ್ಯಾಕ್ ಮಾಡಿ ಇದನ್ನ ಸಾಯಿಸೋದು. ಆದ್ರೆ ನಮ್ಮ ಹೀರೋ ಅಷ್ಟು ಸುಲಭವಾಗಿ ಸೋಲೊಪ್ಕೊಂಡ್ಬಿಡ್ತಾನ? ಇಲ್ಲ. ಇವನೇನ್ ಮಾಡ್ತಿದ್ದಾನೆ, ನೀನು ವಿಲ್ಲನ್ನು, ಬಟ್ ಮೂವಿಯಲ್ಲಿ ಗೆಲ್ಲೋದು ಯಾರು? ಅಫ್ಕೋರ್ಸ್ ಹೀರೋನೇ. ಸೊ ಹಾಗಾಗಿ ನಾನು ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳಲ್ಲ ಮಗನೇ, ಲಾಸ್ಟ್ ಸೆಕೆಂಡ್ ತನಕನು ಫೈಟ್ ಕೊಡ್ತೀನಿ ಅಂತ ಫೈಟಿಗೆ ರೆಡಿಯಾಗಿ ನಿಂತ್ಕೊಂತು. ಸೊ ಇಲ್ಲೇನ್ ಮಾಡ್ತಾ ಇದೆ, ಈ ಒಂದು ಬ್ಯಾಕ್ಟೀರಿಯಲ್ DNA ಕೆಲವು ಜೀನ್ಸ್ ಗಳನ್ನ ಆಕ್ಟಿವೇಟ್ ಮಾಡ್ಕೊಳ್ಳುತ್ತೆ. ಈಗ ಇದೇ DNA ನ ನಾನು ಸ್ವಲ್ಪ ಸ್ಟ್ರೇಟ್ ಆಗಿ ಬರೋ ತೋರಿಸ್ತೀನಿ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ DNA ಆಫ್ ಬ್ಯಾಕ್ಟೀರಿಯಾ. ಸೊ ಇದ್ರೊಳಗಡೆ ಕೆಲವು ಜೀನ್ಸ್ ಇದೆ, ಇಲ್ಲಿ ಯಾವುದೋ ಒಂದು ಜೀನ್ ಇದೆ, ಇಲ್ಲಿ ಯಾವುದೋ ಒಂದು ಜೀನ್ ಇದೆ, ಈ ತರ ಜೀನ್ಸ್ ಗಳಿದೆ. ಈಗ ಫೈಟ್ ಮಾಡ್ಬೇಕು ತಾನೇ ವೈರಸ್ ಎಗೇನೆಸ್ಟ್ ಆಗಿ, ಒಂದು ಜೀನ್ ನ ಆಕ್ಟಿವೇಟ್ ಮಾಡ್ತು. ಹೇಳುತ್ತೆ, ಏ ಜೀನ್ ಬಾ, ಆಕ್ಟಿವೇಟ್ ಆಗು, mRNA ಆಗು, ಇದರಿಂದ ಒಂದು ಪ್ರೋಟೀನ್ ರೆಡಿಯಾಗಿ ಬಾ ಅಂತ ಒಂದು ಪ್ರೋಟೀನ್ ಅನ್ನ ರೆಡಿ ಆಯ್ತು. ಸೊ ಈ ಪ್ರೋಟೀನ್ ಬೇರೆ ಯಾರು ಅಲ್ಲ, ಒಂದು ಎನ್ಸೈಮ್. ನೋಡಿ ಇದಂಗ್ ಬಾಯ್ ಬಿಡ್ಕೊಂಡು ಕಾಯ್ತಾ ಕೂತಿದೆ ಎನ್ಸೈಮ್. ಕಚ್ 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 ಅಂತ ಕಟ್ ಮಾಡೋಣ ಅಂತ. ಸರಿ, ಈ ಎನ್ಸೈಮ್ ಹೇಳ್ತು, ನೋಡು ಎನ್ಸೈಮ್, ನೀ ಅದೇನ್ ಮಾಡ್ತೀಯೋ ಗೊತ್ತಿಲ್ಲ, ಹೋಗು ಈ ವೈರಲ್ DNA ನ ಡಿಸ್ಟ್ರಾಯ್ ಮಾಡು. ಈಗ ಈ ಎನ್ಸೈಮ್ ಜಿ ಹುಜೂರ್ ಅಂತ ಹೊರಡ್ತು. ಬಟ್ ಈ ಎನ್ಸೈಮಿನ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಹೆಂಗ ಬೇಕು ಅಂತ ಕಟ್ ಮಾಡಲ್ಲ. ನಂಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ಆಗಿರುವಂತ ಜಾಗ ಹೇಳು, ಆ ಜಾಗಕ್ಕೆ ಹೋಗಿ ಕಟ್ ಮಾಡಾಕ್ ಬಿಡ್ತೀನಿ DNA ನ. ಸರಿ, ಇದು ಹೇಳುತ್ತೆ, ಒಂದ್ ಕೆಲಸ ಮಾಡು, G ಮತ್ತೆ A ಮಧ್ಯದಲ್ಲೋ ಅಥವಾ A ಮತ್ತೆ T ಮಧ್ಯದಲ್ಲೋ ಹೋಗಿ ಕಟ್ ಮಾಡು. ಈಗ ನಮ್ಮ ಒಂದು ರೆಫರೆನ್ಸ್ಗೆ A ಮತ್ತೆ T ಮಧ್ಯದಲ್ಲಿ, ಈಗ ಉದಾಹರಣೆಗೆ ಯಾವುದೇ ಒಂದು DNA ಅಂತ ತಗೊಂಡ್ರು, A T G C A C G ಈ ತರ ತಾನೇ ಸೀಕ್ವೆನ್ಸ್ ಗಳಿರುತ್ತೆ. ಈಗ ಇದಕ್ಕೆ ಈಗ ಒಂದು ಎಕ್ಸಾಂಪಲ್ ಮಾತಾಡ್ತಾ ಇರೋದು, ಇದಕ್ಕೊಂದು ಹೆಸರು ಕೊಟ್ಬಿಟ್ವಿ. ಹೆಸರು ಅಂದ್ರೆ ಇದಕ್ಕೊಂದು ಕೆಲಸ ಕೊಟ್ವಿ. ನೋಡಪ್ಪ, ನೀನ್ ಎಲ್ಲೆಲ್ಲಿ AT ಅಂತ ಇರುತ್ತೋ, ಎಲ್ಲೆಲ್ಲಿ AT ಅಂತ ಇರುತ್ತೋ ಆ ಜಾಗದಲ್ಲೆಲ್ಲ ಹೋಗಿ ಕಟ್ ಮಾಡು. ಸರಿ, ಇದೇನ್ ಮಾಡ್ತು, ಎಸ್ ಬಾಸ್ ಅಂತ ಸೀದಾ ಹೊರಡ್ತು. ಎಲ್ಲೆಲ್ಲಿ AT ಇದೆ ಆ ಜಾಗಕ್ಕೆಲ್ಲ ಹಿಂಗ್ ಹೋಗೋದು, ಹಿಂಗ್ ಕಟ್ ಮಾಡೋದು, ಹೋಗೋದು, ಕಟ್ ಮಾಡೋದು. ಸೊ ಆಟೋಮೆಟಿಕ್ ಆಗಿ ಈಗ ಈ DNA ಅಲ್ಲಿ ಸುಮಾರಷ್ಟು ಪೀಸ್ ಅಲ್ಲಿ ಈ ತರ AT ಇದೆ ಅಂತ ಹೇಳಿದ್ರೆ ಆ ಜಾಗದಲ್ಲೆಲ್ಲ ಹೋಗಿ ಕಟ್ ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತೆ, ಈ DNA ಈ ತರ ಪೀಸ್ ಆಯ್ತು ತಾನೆ. ಸೊ ಅದೇ ಕೆಲಸ ಇಲ್ಲಿ ಮಾಡಿದ್ದು ಈ ಎನ್ಸೈಮ್. ಸೀದಾ ಹೋಯ್ತು, ವೈರಸ್ DNA ನ ಕಟ್ ಮಾಡ್ತು, ವೈರಲ್ DNA ನ ನೋಡಿ ಈ ತರ ಪೀಸ್ ಮಾಡಾಕ್ಬಿಟ್ಟಿದೆ.
ಯಾವಾಗ ವೈರಲ್ ಡಿ ಎನ್ ಎ ಪೀಸ್ ಆಗುತ್ತೆ, ಇಲ್ಲಿ ನೋ ಕೆಲಸ. ಓಕೆ, ವೈರಲ್ ಡಿ ಎನ್ ಎ ಡೆಸ್ಟ್ರಾಯ್ ಆಯಿತು ಅಂತ. ಇವಾಗ ಫುಲ್ ಸೆಲೆಬ್ರೇಟ್ ಮಾಡೋ ಮೂಡಲ್ಲಿದೆ ನಮ್ಮ ಒಂದು ಬ್ಯಾಕ್ಟೀರಿಯಾ. ನೋಡಿ, ಫುಲ್ ಖುಷಿ ಆಗ್ಬಿಟ್ಟಿದೆ. ಓಹೋ, ಕೆಲಸ ಮುಗೀತು, ನಾನು ಅನ್ಕೊಂಡಂಗೆ ಸಾಧಿಸ್ತೆ ಅಂತ. ಆದರೆ ಇಲ್ಲಿದಕ್ಕೆ ಗೊತ್ತೇ ಇಲ್ಲ, ತಾನೇ ಸೃಷ್ಟಿ ಮಾಡಿರೋಂಥ ಮಗ ತನ್ನ ವಿರುದ್ಧನೇ ತಿರುಗಿ ಬಿದ್ದಿದ್ದಾನೆ. ಅಂದರೆ ತನ್ನ ಮನೆಯಲ್ಲೇ ಏನು ಹುಟ್ಟಿದಾನೆ ಹುಡುಗ, ಅವ್ರ ಅಪ್ಪನಿಗೆ ಇವಾಗ ಚಾಕು ಹಿಡ್ಕೊಂಡು ನಿಂತಿದ್ದಾನೆ. ನಿನ್ನ ಹತ್ರನೂ ಬಂದೆ ತಾಡು, ನಾನು ನಿನ್ನೂ ಸಾಯಿಸ್ತೀನಿ. ಈಗ ಇವನಿಗೆ ಭಯ ಆಗ್ಬಿಡ್ತು. ಯಾಕೆ ಭಯ ಆಯಿತು ಹೇಳಿ ನೋಡೋಣ. AT ಅನ್ನೋ ಸೀಕ್ವೆನ್ಸು ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ಹೋಗು, ನೀನು ಕಟ್ ಮಾಡು ಅಂತ ಇವನನ್ನು ಕಳಿಸ್ದ ತಾನೆ. ಅದೇ ಥರ AT ಸೀಕ್ವೆನ್ಸ್ ಬ್ಯಾಕ್ಟೀರಿಯಾದ ಮೇಲೂ ಇದೆ. ಈಗ ಉದಾಹರಣೆಗೆ ಬ್ಯಾಕ್ಟೀರಿಯಲ್ DNA ಅಂತ ಅನ್ಕೊಳ್ಳೋಣ. ಈಗ ಇದೇ ಬ್ಯಾಕ್ಟೀರಿಯಲ್ DNAಲಿ ಇಲ್ಲಿ AT ಮತ್ತೆ GC, AT GC ಈ ಥರ ಸುಮಾರು ಕಡೆ AT ಅಂತ ಬಂದ್ಬಿಟ್ಟಿದೆ ಅಂದಾಗ ಇದೇನು ಮಾಡ್ತು, ಸೀದಾ ಅಬೌಟ್ ಟರ್ನ್ ಅಂತ ಇವನ ಹತ್ರನೇ ತಿರುಗ್ಬಿಟ್ಟು ನಾನು ಎಲ್ಲೆಲ್ಲಿ AT ಇದೆ ಇಲ್ಲಿ ಕಟ್ ಮಾಡ್ತೀನಿ ಅಂತ ಬಂದ್ಬಿಟ್ಟಿದೆ. ಈಗ ಇದಕ್ಕೆ ಭಯ ಆಗ್ಬಿಡ್ತು. ಯಾರಿಗೆ? ಕ್ರೋಮೋಸೋಮ್ಗೆ, ಬ್ಯಾಕ್ಟೀರಿಯಲ್ ಕ್ರೋಮೋಸೋಮ್ಗೆ. ಎಂಥ ತಲೆನೋವಾಗ್ಬಿಡ್ತಲ್ಲ ಇದು. ಒಂದು ಕೆಲಸ ಮಾಡತಾಳು, ನಾನೇ ಹುಟ್ಟಿಸಿದ್ದೀನಿ ಅಂದರೆ ಗುರುವಿಗೆ ತಿರುಮಂತ್ರ ಹಾಕ್ತೀಯ ನೀನು, ನನಗೊತ್ತು ನಾನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿ ಇನ್ನೊಂದು ಜೀನನ್ನ ಆಕ್ಟಿವೇಟ್ ಮಾಡ್ಕೊಳತ್ತೆ. ಇನ್ನೊಂದು ಜೀನನ್ನ, ಈಗ ಉದಾಹರಣೆಗೆ ಈ ಜೀನನ್ನೇ ಆಕ್ಟಿವೇಟ್ ಮಾಡ್ಕೊಂತು ಅಂತ ಅನ್ಕೋಣ. ಈಗ ಈ ಜೀನನ್ನು ಆಕ್ಟಿವೇಟ್ ಮಾಡಿ ಟ್ರಾನ್ಸ್ಕ್ರಿಪ್ಷನ್ ಆಯಿತು, mRNA ಬಂತು, ಟ್ರಾನ್ಸ್ಲೇಷನ್ ಆಯಿತು, ಇದರಿಂದ ಒಂದು ಪ್ರೋಟೀನ್ ಬಂತು ಅಂತ ಅನ್ಕೋಣ. ಆದರೆ ಈ ಪ್ರೋಟೀನಿಗೆ ಏನು ಕೆಲಸ ಕೊಡುತ್ತೆ ಗೊತ್ತಾ? ನೋಡಪ್ಪ ಪ್ರೋಟೀನ್, ನೀವೊಂದು ಕೆಲಸ ಮಾಡು, ಎಲ್ಲೆಲ್ಲಿ A ಮತ್ತು T ಇದೆಯೋ ಆ ಜಾಗದ ಮಧ್ಯದಲ್ಲಿ ಹೋಗಿ, ಇಲ್ಲ ಯಾವ್ದಾದ್ರು ಎಗಾದ್ರೂ ಸರಿ Tಗಾದ್ರೂ ಸರಿ ಹೋಗಿ ಒಂದು ಮೀಥೈಲ್ ಗ್ರೂಪ್ನ ಆ್ಯಡ್ ಮಾಡಬಾ ಅಂತ ಕಳಿಸುತ್ತೆ. ಮೀಥೈಲ್ ಗ್ರೂಪ್ ಅಂತ ಹೇಳಿದ್ರೇನು? ಯಾವ್ದಕ್ಕೆ ಮೀಥೈಲ್ ಗ್ರೂಪ್ ಅಂತ ಹೇಳ್ತೀವಿ? CH3ಗೆ ತಾನೆ. ಸೊ ಈ CH3ನ ಹೋಗಿ ನೀನು ಆ್ಯಡ್ ಮಾಡು. ಸರಿ, ಇದು ಒಂದೇ ಸಲಕ್ಕೆ ಎಸ್ ಬಾಸ್ ಅಂತ ಹೊರಡ್ತು. ಈಗ ಉದಾಹರಣೆಗೆ A ಹತ್ರನೇ CH3 ಆ್ಯಡ್ ಮಾಡ್ತು ಅಂತ ಅನ್ಕೋಣ. ಎಲ್ಲೆಲ್ಲಿ A ಇದೆಯೋ ಅಲ್ಲೆಲ್ಲ CH3 ಅಂತ ಆ್ಯಡ್ ಮಾಡ್ತಾರೆ. ಈ ಒಂದು ಪ್ರೋಸೆಸ್ಗೆ ಏನಂತ ಕರೆದ್ವಿ? ಮಿಥೈಲೇಷನ್ ಅಂತ ಕರೆದ್ವಿ. ಸರಿ, ಇದು ಹೋಗುತ್ತೆ ಎನ್ಸೈಮು, ಟಕ್ 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 ಅಂತ ಹಿಂಗೆ ಸಿಸರ್ ಹಿಡ್ಕೊಂಡು ಹೋಗುತ್ತೆ. ತಾಡು, ಇಲ್ಲಿದೆಯಾ AT ಕಟ್ ಮಾಡ್ತೀನಿ ಅಂತ ಹೋಗುತ್ತೆ. ಅದಕ್ಕೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಅರೆ AT ಕಾಮಾಗಿರ್ಬೇಕಿತ್ತು, ಆದರೆ ACH3T ಅಂತ ಇದೆಯಲ್ಲ. ಸರಿ, ಈ ಜಾಗ ಅಲ್ಲ, ಮತ್ತೆ ಮುಂದಕ್ಕೆ ಹೋಗುತ್ತೆ. ACH3 ಓ, ಇಲ್ಲಿ ನಾನು ಕಟ್ ಮಾಡೋಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಇಲ್ಲಿ ಬರೀ ಕೇವಲ AT ಇಲ್ಲ, ACH3 ಇದೆ ಅಂತ ವಾಪಸ್ ಬರುತ್ತೆ. ಅಂದರೆ ಈ ಬ್ಯಾಕ್ಟೀರಿಯಲ್ DNA ತನ್ನ ಸುತ್ತ ಈ ಥರ ಒಂದು ಫೆನ್ಸಿಂಗ್ ಹಾಕೊಂಡ್ಬಿಟ್ಟಿದೆ. ಯಾವ್ದ್ರದ್ದು ಫೆನ್ಸಿಂಗು? ಮೀಥೈಲ್ ಗ್ರೂಪಿನ ಫೆನ್ಸಿಂಗ್. ಸೊ ಈ ರೀತಿ ತನ್ನನ್ನು ತಾನು ಪ್ರೊಟೆಕ್ಟ್ ಮಾಡ್ಕೊಳ್ತು. ಅರ್ಥ ಆಗ್ತಾ ಇದೆಯಾ? ಸೊ ಇದು ಇದರ ಸ್ಟೋರಿ. ಯಾಕೆ ಸ್ಟೋರಿ ಹೇಳಿದೆ ಅಂತ ಹೇಳಿದ್ರೆ, ಈಗ ಇಷ್ಟೋ ತನಕ ಇಲ್ಲಿ ಕಟ್ ಮಾಡಿ ವೈರಲ್ DNA ಸಾಯಿಸ್ತು ಅಂತ ಹೇಳಿದ್ವಲ್ಲ, ಈ ಎನ್ಸೈಮ್ ಬೇರೆ ಯಾರು ಅಲ್ಲ, ನಮ್ಮ ರಿಸ್ಟ್ರಿಕ್ಷನ್ ಎನ್ಸೈಮ್. ಓಕೆ, ಸೊ ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಈ ಬ್ಯಾಕ್ಟೀರಿಯಾದೊಳಗಡೆ ಇರೋಂಥದ್ದು ಇದು. ಓಕೆ, ಸೊ ದಿಸ್ ಈಸ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಸೊ ಒಂದೊಂದು ರಿಸ್ಟ್ರಿಕ್ಷನ್ ಎನ್ಸೈಮ್ಗೂ ಒಂದೊಂದು ಜಾಗ ಅಲಾಟ್ ಆಗಿರುತ್ತೆ. ಈಗ ಇನ್ನೊಂದು ಯಾವುದು ರಿಸ್ಟ್ರಿಕ್ಷನ್ ಎನ್ಸೈಮ್ ಬಂತು ಅಂತ ಹೇಳಿದ್ರೆ ಅದು A ಮತ್ತು T ಮಧ್ಯದಲ್ಲೇ ಕಟ್ ಮಾಡಬೇಕು ಅನ್ನೋದಲ್ಲ, G ಮತ್ತು A ಮಧ್ಯದಲ್ಲಿ ಕಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಉದಾಹರಣೆಗೆ ನಾನು ಈ ಬ್ಯಾಕ್ಟೀರಿಯಾಗೆ ಈಕೋಲೈ ಅಂತ ಕರೆದೆ ಅಂತ ತಿಳ್ಕೊಳ್ಳಿ. ಹೆಸರು ಕೇಳಿರ್ತೀರ, ಈಕೋಲೈ ಬ್ಯಾಕ್ಟೀರಿಯಾ. ಆ ಈಕೋಲೈ ಬ್ಯಾಕ್ಟೀರಿಯಾದಲ್ಲಿ ಏನಾದ್ರು ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಇತ್ತು ಅಂದ್ರೆ G ಮತ್ತು A ಮಧ್ಯದಲ್ಲಿ ಹೋಗಿ ಕಟ್ ಮಾಡುತ್ತೆ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ಸೊ ಈ ವಿಚಾರ ಸೈಂಟಿಸ್ಟ್ಗಳಿಗೆ ಗೊತ್ತಾಯ್ತು. ಅಂತೂ ಇಂತೂ ನಮ್ಮ ಜೆನೆಟಿಕ್ ಇಂಜಿನಿಯರಿಂಗಿಗೆ ಬೇಕಾಗಿರುವಂಥ ಬಲಿಕ ಬಕ್ರ ಸಿಕ್ಕದ, ಇವನು ಹಿಡ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೊಬೋದು ಮರಯ್ಯ ಅಂತ ಹೇಳಿ ಇವನನ್ನು ಐಸೋಲೇಟ್ ಮಾಡೋಕ್ಕೆ ಹೊರಟಿದ್ದಾರೆ. ಓಕೆ, ಬಟ್ ಅದಕ್ಕಿಂತ ಮುಂಚೆ ಈ ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಹೇಳೋದು ಕೇವಲ 1-2 ಅಲ್ಲ, ಇದು ದೊಡ್ಡ ಕ್ಲಾಸಿಗೆ ಸೇರಿದಂಥದ್ದು. ಆ ಲಾರ್ಜರ್ ಕ್ಲಾಸಿಗೆ ನಾವು ನ್ಯೂಕ್ಲಿಯೇಸಸ್ ಅಂತ ಹೇಳಿ ಕರಿತೀವಿ. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದಿಷ್ಟು ಅರ್ಥ ಆಯ್ತಾ ನಿಮಗೆ? ಓಕೆ, ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳೋದು ಮರೆತೆ. ಪ್ರತಿ ಸಲ ನಿಮಗೆ ಇದು ಅರ್ಥ ಆಯ್ತಾ ಬರ್ಕೊಳ್ತಿದ್ದೀರಾ ಅಂತ ಹೇಳ್ತಾ ಇದ್ದೀನಿ. ಕೆಲವು ಮಕ್ಕಳು ಹೂ ಅಂತೀರಾ, ಬರ್ಕೊಳ್ಬೇಕಾದ್ರೆ ಮಿಸ್ ಮಾಡಿಬಿಡ್ತೀರಾ. ಇಲ್ಲ ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ಅನ್ನಿಸ್ತಾ ಇದೆ, ಕ್ಲಾಸ್ ಕೇಳ್ತಾ ಇದ್ದೀರಾ ಅಂದರೆ ಮೈ ಮರೆತು ಕ್ಲಾಸ್ ಕೇಳ್ತಾ ಕೂತ್ಕೊಳ್ತೀರಾ, ಲಾಸ್ಟಿಗೆ ಬರ್ಕೊಂಡ್ರಾಯ್ತು ಅಂತೀರಾ. ಸೊ ಹಾಗಾಗಿ ಯಾವುದೇ ಥರ ಮಕ್ಕಳಾಗಲಿ ಇಂಟ್ರೆಸ್ಟಿಂಗ್ ಆರೋ ಕೇಳ್ತಾ ಕೂತ್ಕೊಳ್ಳಿ, ಬರಿತಾನಾರೋ ಕೂತೀರಿ, ಯಾವ ಮಕ್ಕಳಿಗಾದರೂ ಸರಿ, ನಮ್ಮ ಕಡೆಯಿಂದ ಒಂದು ಸ್ಮಾಲ್ ಹೆಲ್ಪ್ ನಿಮಗೆ. ಏನು ಅಂತ ಹೇಳಿದ್ರೆ, ಈಗ ನಾನು ಏನೇನು ಮಾಡಿದ್ದೀನಿ, ಬೋರ್ಡ್ ಮೇಲೆಲ್ಲ ಏನೇನು ಬರಿತಾ ಇದ್ದೀನಿ ನಿಮಗೆ ಅರ್ಥ ಮಾಡ್ಸೋಕ್ಕೆ, ಇದೆಲ್ಲ ಕ್ವಿಕ್ ರಿವಿಷನ್ ರೂಪದಲ್ಲಿ ನಿಮಗೆ ಎಗೇನ್ ವಿಡಿಯೋ ರೂಪದಲ್ಲೇ ಸಿಗುತ್ತೆ. ಯಾರ್ಯಾರು ಮೆಂಬರ್ಸ್ ಆಗಿದ್ದೀರಾ ಅವ್ರಿಗೆ ಆಲ್ರೆಡಿ ಗೊತ್ತಿದೆ. ಆ ಕ್ವಿಕ್ ರಿವಿಷನಿಂದು ನಿಮಗೆ ಪ್ರಾಫಿಟ್ ಅಂದರೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಕ್ಲಾಸ್ ಕೇಳಿರ್ತೀರಿ. ಸೊ ಎಕ್ಸಾಮ್ ಟೈಮಲ್ಲೋ ಅಥವಾ ರಿವಿಷನ್ ಮಾಡಬೇಕಾದ್ರೆ ನಿಮಗೆ ಪಾಯಿಂಟ್ಸ್ ಬರ್ಕೊಂಡಿರೋಂಥ ಬುಕ್ ಸಿಗಲ್ಲ, ಅಥವಾ ನೀವು ಬರ್ಕೊಂಡೇ ಇಲ್ಲ ಅಂದ್ರೂ ಪ್ರಾಬ್ಲಮ್ ಇಲ್ಲ. ಒಂದು
ಈಗ ನಾನೊಂದು 5 ಅವರು 6 ಅವರು ಈ ವಿಡಿಯೋ ಮಾಡಿರ್ತೀನಿ ಅಂತ ಹೇಳಿದ್ರೆ ಕೇವಲ ನಿಮಗೆ ಒಂದು 30-40 ಮಿನಿಟ್ಸಲ್ಲಿ ಇಷ್ಟು ಕ್ಲೀನಾಗಿ ರಿವೈಸ್ ಆಗ್ತಾ ಹೋಗುತ್ತೆ. ಅದೆಲ್ಲ ಸ್ಪೀಡಲ್ಲಿ ರಿವೈಸ್ ಆಗ್ತಾ ಹೋಗುತ್ತೆ. ಅದನ್ನು ಜಸ್ಟ್ ನೀವು ವಾಚ್ ಮಾಡಿದ್ರೆ ಸಾಕು, ನಿಮಗೆ ಪ್ರತಿಯೊಂದು ನಾನು ಏನೇನು ಬೋರ್ಡ್ ಮೇಲೆ ಬರ್ತಿದ್ದೀನೋ ಅವೆಲ್ಲ ಕಾಣಿಸುತ್ತೆ. ಸೊ ಅವಾಗ ನೀವು ಮತ್ತೆ ರಿಕಾಲ್ ಮಾಡ್ಕೊಬೋದು. ಮಾಡ್ಕೊಂಡು ಜಸ್ಟ್ NCERT ಟೆಕ್ಸ್ಟ್ ಬುಕ್ ಓದಿದ್ರೆ ಮತ್ತೆ ಮೈಂಡಲ್ಲಿ ಕುತ್ಕೊಂಡ್ಬಿಡುತ್ತೆ. ಓಕೆ, ಸೊ ಅದು ಕ್ವಿಕ್ ರಿವಿಷನಿನ ಒಂದು ಬೆನಿಫಿಟ್ಟು. ದಯವಿಟ್ಟು ಅದನ್ನು ಯೂಸ್ ಮಾಡ್ಕೊಳ್ಳಿ. ಅದು ಈ ಮೂಮೆಂಟಿಗೆ ನಿಮಗೆ ಹೆಲ್ಪ್ ಆಗಲ್ಲ ಇರ್ಬೋದು, ಬಟ್ ಎಕ್ಸಾಮಿಗೆ ಮಾತ್ರ ಭಾರಿ ಹೆಲ್ಪ್ ಆಗುತ್ತೆ. ಟ್ರಸ್ಟ್ ಮೀ. ಏನಿಲ್ಲ, ನೀವು ಒಂದು ಬೆಳಗ್ಗೆಯಿಂದ ಸಂಜೆ ತನಕ ನೆಕ್ಸ್ಟ್ ಡೇ ಎಕ್ಸಾಮ್ ಇದೆ ಅಥವಾ ನೀವು ಕುತ್ಕೊಂಡಿದ್ದೀರಾ ಟೈಮ್ ಟೇಬಲ್ ಹಾಕೊಂಡು ಜಸ್ಟ್ ಒಂದು ಅರ್ಧ ಗಂಟೆ 1 ಅವರ್ ಒಳಗಡೆ ನೀವು ಕಂಪ್ಲೀಟ್ ಚಾಪ್ಟರ್ನೇ ರಿವೈಸ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಫುಲ್ಲು ವಿಡಿಯೋ ಕೇಳೋಷ್ಟು ಟೈಮ್ ಇರಲ್ಲ ನಿಮಗೆ. ಸೊ ಹಾಗಾಗಿ ಫಸ್ಟು ಡಿಟೇಲಾಗಿ ವಿಡಿಯೋ ಕೇಳಿ, NCERT ಓದಿ, ಎಕ್ಸಾಂಪಲ್ಸ್ ಎಲ್ಲ ಅಂದರೆ MCQ ಎಲ್ಲ ಸಾಲ್ವ್ ಮಾಡಿ. ಬಟ್ ಕ್ವಿಕ್ ರಿವಿಷನ್ ಟೈಮಲ್ಲಿ ಆ ಒಂದು ವಿಡಿಯೋ ತೊಗೊಂಡು ಪ್ರಾಫಿಟನ್ನು ತೊಗೊಳ್ಳಿ. ಓಕೆನಾ? ಬನ್ನಿ ಇವಾಗ ಈ ರಿಸ್ಟ್ರಿಕ್ಷನ್ ಎಕ್ಸಾಮ್ಸ್ಗಳು ಒಂದು ದೊಡ್ಡ ಕ್ಲಾಸಿಗೆ ಸೇರಿದೆ ಅಂತ ಹೇಳಿದ್ನಲ್ಲ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ ಲಾರ್ಜರ್ ಕ್ಲಾಸ್ ಹೆಸರು ನ್ಯೂಕ್ಲಿಯೇಸಸ್ ಅಂತ. ಓಕೆ, ಈ ನ್ಯೂಕ್ಲಿಯೇಸಸ್ ಅಲ್ಲಿ ನಾವು ರಿಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಹೆಸರು ಕೊಟ್ಬಿಟ್ವಿ, ಕರೆಕ್ಟು. ಆದರೆ ಈ ಎನ್ಸೈಮ್ಸ್ಗಳನ್ನು 2 ಗ್ರೂಪ್ ಆಗಿ ಡಿವೈಡ್ ಮಾಡಿದ್ದೀವಿ. ಯಾವ್ಯಾವುದು ಆ 2 ಗ್ರೂಪು? ಮೊದಲನೇ ಗ್ರೂಪ್ ಬಂದು ಎಕ್ಸೋನ್ಯೂಕ್ಲಿಯೇಸ್, ಎರಡನೇ ಗ್ರೂಪ್ ಬಂದು ಎಂಡೋನ್ಯೂಕ್ಲಿಯಸ್. ನ್ಯೂಕ್ಲಿಯೇಸಸ್ ಅಂದ್ರೆ ನಾನು ಪ್ಲೂರಲ್ ಬರಿತಾ ಇದ್ದೀನಿ. ಏನು ಡಿಫ್ರೆನ್ಸ್ ಏನು ಈ ಎಕ್ಸೋನ್ಯೂಕ್ಲಿಯಸ್ಗೂ ಎಂಡೋನ್ಯೂಕ್ಲಿಯಸ್ಗೂ? ಈಗ ಎಕ್ಸೋನ್ಯೂಕ್ಲಿಯಸ್ಗೆ ಹೇಳ್ತೀನಿ ನೋಡಪ್ಪ, ನನ್ನ ಹತ್ರ ಒಂದು DNA ಇದೆ, ಈ ಥರ ಡಬಲ್ ಸ್ಟ್ರಾಂಡೆಡ್ DNA ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲೆಲ್ಲ ಏನು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ತಾನೆ. ಬೈ ಚಾನ್ಸ್ ಇಲ್ಲಿ A ಇದೆ ಅಂದರೆ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಯಾವುದು? T. ಅದೇ ಥರ ಇಲ್ಲಿ T ಇದೆ ಅಂತ ಹೇಳಿದ್ರೆ ಕಾಂಪ್ಲಿಮೆಂಟರಿ ಯಾವುದು? A. C ಇದೆ ಅಂತ ಹೇಳಿದ್ರೆ G, G ಇದೆ ಅಂತ ಹೇಳಿದ್ರೆ C. ಈ ಥರ ಪ್ರತಿಯೊಂದು ಕಾಂಪ್ಲಿಮೆಂಟರಿ ಸೀಕ್ವೆನ್ಸಸ್ ಇರುತ್ತೆ. ಓಕೆ, ಸೊ ಇವಾಗ ಈ ಎಕ್ಸೋನ್ಯೂಕ್ಲಿಯಸ್ ಕರಿತೀನಿ ನೋಡು. ಎಕ್ಸೋನ್ಯೂಕ್ಲಿಯಸ್ ನೀನು ಎಗೇನ್ ನ್ಯೂಕ್ಲಿಯೇಸಸ್ ಅಂತ ಹೇಳಿದ್ರೇನೆ DNA ಡೈಜೆಸ್ಟ್ ಮಾಡಾಕೋದು. ಓಕೆ, DNA ಬ್ರೇಕ್ ಮಾಡಾಕೋದು. ಸೊ ಇದು ಚಾಕು ಇಟ್ಕೊಂಡು ಕಾಯ್ತಾ ನಿಂತಿದೆ. ಯಾವುದೇ ನ್ಯೂಕ್ಲಿಯಸ್ ತಗೊಳ್ಳಿ, ಅದರ ಕೆಲಸ ಏನನ್ನ ಬ್ರೇಕ್ ಮಾಡುತ್ತೆ? 2 ನ್ಯೂಕ್ಲಿಯೋಟೈಡ್ಸ್ ಮಧ್ಯದಲ್ಲಿ ಏನಿರುತ್ತೆ? ಫಾಸ್ಫೋಲ್ ಅಥವಾ ಶುಗರ್ ಫಾಸ್ಫೇಟ್ ಬಾಂಡ್ ತಾನೆ. ಯಾವ ರೀತಿ ಬಾಂಡ್ ಆಗಿದೆ ಇದನ್ನೆಲ್ಲ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಓದಿದೀವಿ. ಈ ಶುಗರ್ ಫಾಸ್ಫೇಟ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾವೆ ಈ ನ್ಯೂಕ್ಲಿಯೇಸಸ್. ನಾಟ್ ಓನ್ಲಿ ದಿಸ್ ಒನ್, ಈವನ್ ಎಂಡೋನ್ಯೂಕ್ಲಿಯಸ್ ಅದೇ ಕೆಲಸ ಮಾಡೋದು. ಈಗ ಈ A ಮತ್ತೆ T ಮಧ್ಯದಲ್ಲಿ ಇರೋದು ಶುಗರ್ ಫಾಸ್ಫೇಟ್ ಬಾಂಡ್. ಸೀದಾ ಹೋಗುತ್ತೆ, ಚಾಕು ಹಿಡ್ಕೊಳ್ಳುತ್ತೆ ಅಥವಾ ಕತ್ತರಿ ತಗೊಳುತ್ತೆ, ಕಟಕ್ ಅಂತ ಕಟ್ ಮಾಡುತ್ತೆ ನೋಡಿ. ಈಗ ಶುಗರ್ ಫಾಸ್ಫೇಟ್ ಬಾಂಡ್ ಇಲ್ಲಿ ಕಟ್ ಮಾಡ್ತು, ಮತ್ತೆ ಇದ್ರ ಮಧ್ಯದಲ್ಲಿ ಇರುವಂತ ಶುಗರ್ ಫಾಸ್ಫೇಟ್ ಬಾಂಡ್ ಕಟ್ ಆಯ್ತು. ಈಗ DNA ಇದು ಹೊರಟೆ ಹೋಗ್ಬಿಡುತ್ತಲ್ಲ, ಸ್ವಲ್ಪ ಹೀಟ್ ಮಾಡಿದ್ರೆ ಈ ಹೈಡ್ರೋಜನ್ ಬಾಂಡ್ ಬ್ರೇಕ್ ಆಗಿ ಹೋಗ್ಬಿಡುತ್ತೆ ನೋಡಿ. ಈ ಹೈಡ್ರೋಜನ್ ಬಾಂಡ್ ಮಧ್ಯದಲ್ಲಿ ಬ್ರೇಕ್ ಆಗೋಗುತ್ತೆ. ಸೊ ಅವಾಗ ಈ ನ್ಯೂಕ್ಲಿಯೋಟೈಡೇ ಬೇರೆ, ಈ ನ್ಯೂಕ್ಲಿಯೋಟೈಡೇ ಬೇರೆ ಹೊರಟೋಗ್ಬಿಡ್ತು. ಈಗ ಈ DNA ಉಳಿದಿರೋದು ಇಷ್ಟು ಮಾತ್ರ. ಮತ್ತೆ ಬರುತ್ತೆ ತಾಡಿ, ಇವರಿಬ್ರು ಸಪರೇಟ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ಏನ್ ಮಾಡುತ್ತೆ? ಇಲ್ಲೂ ಬ್ರೇಕ್ ಮಾಡುತ್ತೆ, ಇಲ್ಲೂ ಬ್ರೇಕ್ ಮಾಡುತ್ತೆ. ಸೊ ಅವಾಗ ಮಧ್ಯದಲ್ಲಿ ಈ ತರ ಎಲ್ಲ ಪ್ರತಿಯೊಂದು ಹಿಂಗ್ ಬ್ರೇಕ್ 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 ಸೈಡ್ ಇಂದ ಬ್ರೇಕ್ ಮಾಡ್ಕೊಂತ ಬರ್ತಾ ಇದೆ ಅಂದ್ರೆ ಆಟೋಮೆಟಿಕ್ ಆಗಿ ಈ ಹೈಡ್ರೋಜನ್ ಬಾಂಡ್ ಏನಾಗ್ಬಿಡುತ್ತೆ? ಹೀಟ್, ಎಕ್ಸೆಸ್ ಹೀಟ್ ಇದ್ರೆ, ಟೆಂಪರೇಚರ್ ಜಾಸ್ತಿ ಆದಾಗ ಇದು ಬ್ರೇಕ್ ಆಗ್ಬಿಡುತ್ತೆ. ಸೊ ಅಲ್ಲಿಗೆ ಈ ಒಂದು ನ್ಯೂಕ್ಲಿಯೋಟೈಡ್ಸ್ ಗಳೆಲ್ಲ ಹೊರಟೋಗ್ತಾ ಬರ್ತವೆ ಸಪರೇಟ್ ಆಗಿ. ಯಾಕೆ ಹೊರಟೋಗ್ತಾ ಇದೆ? ಯಾಕಂತ ಹೇಳಿದ್ರೆ ಈ ಎನ್ಸೈಮ್ ಬ್ರೇಕ್ ಮಾಡ್ತಾ ಇದೆ. ಹೆಂಗ್ ಬ್ರೇಕ್ ಮಾಡ್ತಿದೆ? ಸೈಡ್ ಇಂದ ಬ್ರೇಕ್ ಮಾಡ್ತಾ ಇದೆ. ಒಂದು ಈ ಸೈಡ್ ಇಂದ ಹೋಗಿ ಬ್ರೇಕ್ ಮಾಡುತ್ತೆ, ಇಲ್ಲ ಈ ಎಂಡ್ ಇಂದನಾರು ಬ್ರೇಕ್ ಮಾಡುತ್ತೆ. ಎಕ್ಸೋ ಅಂತ ಹೇಳಿದ್ರೆ ಎಂಡ್, ಎಕ್ಸಿಟ್, ಹೊರಗಡೆ ಹೋಗೋದು. ಸೊ ಈ ಜಾಗದಿಂದನಾರು ಬ್ರೇಕ್ ಮಾಡ್ಕೊಂತ ಬರ್ಲಿ ಅಥವಾ ಈ ಜಾಗದಿಂದನಾರು ಬ್ರೇಕ್ ಮಾಡ್ತಾ ಬರ್ಲಿ. ಏನನ್ನ ಬ್ರೇಕ್ ಮಾಡ್ತಿದೆ? ಶುಗರ್ ಫಾಸ್ಫೇಟ್ ಬಾಂಡ್ ಅನ್ನ ಬ್ರೇಕ್ ಮಾಡ್ತಾ ಬರ್ತಾ ಇದೆ. ಓಕೆ, ಸೊ ಈಗ ಕೆಲವು ಬುಕ್ಸ್ ಅಲ್ಲಿ ಹೇಳ್ತಾರೆ ಫಾಸ್ಫೋ ಡೈಎಸ್ಟರ್ ಬಾಂಡ್ ಬ್ರೇಕ್ ಮಾಡುತ್ತೆ ಅಂತ. ಸೊ ಒಟ್ನಲ್ಲಿ ಈ ಬಾಂಡ್ಗಳೆಲ್ಲ ಬ್ರೇಕ್ ಆಯ್ತು ಅಂತ ಹೇಳಿದ್ರೆ ಏನ್ ಕೆಲಸ? ಆಬ್ವಿಯಸ್ಲಿ ಇಲ್ಲಿ ನ್ಯೂಕ್ಲಿಯೋಟೈಡ್ಸ್ಗಳು ಸಪರೇಟ್ ಆಯ್ತು ಅಂತ, ಕರೆಕ್ಟ್ ಅಲ್ವಾ? ಸೊ ಈಗ ಒಟ್ನಲ್ಲಿ ನಮಗೆ ಎಂಡ್ ಇಂದ ಕಟ್ ಮಾಡ್ಕೊಂತ ಬಂದ್ರೆ, ಹೊರಗಡೆಯಿಂದ ಎಕ್ಸ್ಟರ್ನಲಿ ಕಟ್ ಮಾಡ್ತಾ ಬಂದ್ರೆ ಇದನ್ನ ಎಕ್ಸೋನ್ಯೂಕ್ಲಿಯಸ್ ಅಂತ ಕರೆದ್ವಿ. ಅದೇ ತರ ನಾವು ಎಂಡೋನ್ಯೂಕ್ಲಿಯಸ್ ಕೇಳಿದ್ರೆ ಎಂಡೋನ್ಯೂಕ್ಲಿಯಸ್ ಹೇಳುತ್ತೆ ನನ್ನ ಕೆಲಸ ತುಂಬಾ ಸಿಂಪಲ್, ನಾನು ಈ ಕಡೆ ಆ ಕಡೆಯಿಂದ ಈ ಕಡೆಯಿಂದ ಎಂಡಿಂದ ಬರೋಂಥ ಚಾನ್ಸೇ ಇಲ್ಲ ನೋಡಿ. ಇಲ್ಲೆಲ್ಲ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ ಇದೆ ತಾನೆ, ATGC ಏನಾದ್ರು ಕೊಡಿ, ಬರೆದ್ಬೇಡ. ಈ ತರ ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ ಇದೆ ಅಂತ ಅನ್ಕೊಳ್ಳಿ. ಈಗ ನಾನೇ ಎಂಡೋನ್ಯೂಕ್ಲಿಯಸ್ ಅಂತ ನೀವು ನನ್ನನ್ನು ಕರೆಯೋದಾದ್ರೆ, ನನ್ನ ಹತ್ರನೂ ಸೀಸರ್ ಇದೆ, ನಾನು ಯಾರಿಗೇನು ಕಮ್ಮಿ ಇಲ್ಲ. ಆದ್ರೆ ನನಗೆ ಕರೆಕ್ಟಾಗಿ ಇಂಥ ಜಾಗಕ್ಕೆ ಕಟ್ ಮಾಡಬೇಕು ಅಂತ ನೀವು ಹೇಳ್ಬೇಕು.
ಅದು AT ಮಧ್ಯದಲ್ಲ ಅಥವಾ GC ಮಧ್ಯದಲ್ಲ ಅಥವಾ TG ಮಧ್ಯದಲ್ಲ, ಯಾವ ಒಂದು ಜಾಗ ಅಂತ ಹೇಳಿ ಆ ಜಾಗದಲ್ಲಿ ಹೋಗಿ ನಾನು ಬ್ರೇಕ್ ಮಾಡ್ತೀನಿ ಅಂತ ಹೇಳುತ್ತೆ. ನಾನು ಲೈನಿಗೆ ಎಲ್ಲದನ್ನು ಕಟ್ ಮಾಡ್ಕೊತ ಬರಲ್ಲ, ನನಗೆ ಪರ್ಟಿಕ್ಯುಲರ್ ಆಗಿ ಇಂಥ ಸೀಕ್ವೆನ್ಸ್ ಅಂತ ಹೇಳಿ ನನಗೆ ರೆಕಾಗ್ನೈಸ್ ಮಾಡಕ್ಕೆ ಹೇಳಿ ನಾನು ರೆಕಾಗ್ನೈಸ್ ಮಾಡಿ ಕಟ್ ಮಾಡ್ತೀನಿ. ಸೊ ಆ ಒಂದು ಸೀಕ್ವೆನ್ಸ್ಗೆ ನಾವು ರೆಕಾಗ್ನಿಷನ್ ಸೈಟ್ ಅಂತ ಹೇಳಿ ಕರಿತೀವಿ. ರೆಕಾಗ್ನಿಷನ್ ಸೀಕ್ವೆನ್ಸ್ ಅಥವಾ ರೆಕಾಗ್ನಿಷನ್ ಸೈಟ್ ಎರಡು ಒಂದೇ. ಈಗ ಈ ಒಂದು ಎನ್ಸೈಮಿಗೆ ಹೇಳಿದ್ವಿ, ನೋಡಪ್ಪ ನಿನ್ನ ರೆಕಾಗ್ನಿಷನ್ ಸೀಕ್ವೆನ್ಸ್ AT, ಈ AT ಮಧ್ಯದಲ್ಲಿ ಹೋಗಿ ಕಟ್ ಮಾಡಿ. ಸೊ ಅವಾಗ ಏನ್ ಮಾಡುತ್ತೆ, ಎಸ್ ಅಷ್ಟೇ ತಾನೆ, ನೋಡಿ ಹೆಂಗ್ ಕಟ್ ಮಾಡ್ತೀನಿ ಇವಾಗ. ಸೊ ಎಲ್ಲೆಲ್ಲ AT ಇರುತ್ತೆ ಅಲ್ಲೆಲ್ಲ ಬರುತ್ತೆ, ಕಟ್ ಮಾಡುತ್ತೆ, ಇಲ್ಲಿ ಕಟ್ ಮಾಡುತ್ತೆ. ಮತ್ತೆ ಈ ಕಡೆ ಹೋಗುತ್ತೆ, ಓ ಇಲ್ಲಿ AT ಇದೆ, ಇಲ್ಲಿ ಕಟ್ ಮಾಡತ್ತಾಳೆ. ಮತ್ತೆ ಈ ಕಡೆ ಹೋಗುತ್ತೆ, ಓ ಇಲ್ಲೂ AT ಇದೆ, ಇಲ್ಲಿ ಕಟ್ ಮಾಡತ್ತಾಳೆ. ಏನಾಯ್ತು, ಪೀಸ್ ಆಗ್ಬಿಡ್ತು DNA. ಸೊ ಇಲ್ಲಿ ಒಂದೊಂದೇ ನ್ಯೂಕ್ಲಿಯೋಟೈಡ್ ಸಪರೇಟ್ ಆಯ್ತು, ಆದ್ರೆ ಇಲ್ಲಿ ನಮಗೆ ಏನ್ ಬಂತು, ಇಲ್ಲೊಂದು ಪೀಸ್ ಅಂತೆ, ಹಿಂಗೊಂದು ಪೀಸ್ ಅಂತೆ, ಈ ತರ ಪೀಸ್ DNA ಬಂದ್ಬಿಡ್ತು, ಮಧ್ಯದಲ್ಲಿ ಕಟ್ ಮಾಡ್ತು. ಆದ್ರೆ ಇವಾಗ ನಾವು ಥಿಂಕ್ ಮಾಡಬೇಕು ಆಸ್ ಅ ಜೆನೆಟಿಕ್ ಇಂಜಿನಿಯರ್ ಆಗಿ, ನಮಗೆ ಎಕ್ಸಾಕ್ಟ್ ಆಗಿ ಯಾವ ಒಂದು ಎನ್ಸೈಮ್ ಅವಶ್ಯಕತೆ ಇದೆ. ಅದು ರಿಸ್ಟ್ರಿಕ್ಷನ್ ಎನ್ಸೈಮೇ, ಅದು ಎಕ್ಸೋನ್ಯೂಕ್ಲಿಯಸ್ ಎಂಡೋನ್ಯೂಕ್ಲಿಯಸ್. ಆವಾಗ ಸೈಂಟಿಸ್ಟ್ಗಳಿಗೆ ಗೊತ್ತಾಗುತ್ತೆ, ಎಂಡೋನ್ಯೂಕ್ಲಿಯಸ್ ಬೇಕು ಕಣೋ. ಈಗ ಸಪೋಸ್ ಏನಾದ್ರು ನಮಗೆ ಬೇಕಾಗಿರುವಂತ ಜೀನ್ ಇದಾಗಿದ್ರೆ, ಈ ಜಾಗದಲ್ಲಿ ನಮಗೆ ಬೇಕಾಗಿರುವಂತ ಜೀನ್ ಆಗಿದ್ರೆ ಇವನೇನು ಕರ್ಕೊಂಬಂದ್ರೆ ಒಂದು ಲೈನ್ ಕಟ್ ಮಾಡ್ಕೊಂಡು ಹೋಗ್ತಾನೆ. ಆದ್ರೆ ಇವನು ಎಕ್ಸಾಕ್ಟ್ ಆಗಿ ಇಲ್ಲಿ ಕಟ್ ಮಾಡಿದ್ರೆ ನಮಗೆ ಈ ಜೀನ್ ಸಿಕ್ಬಿಡುತ್ತಲ್ಲ, ಇವನನ್ನ ಎತ್ಕೊಂಡು ಹೋಗೋಣ ಬಾ ಅಂತ ಇವನನ್ನ ಎತ್ಕೊಂಡು ಹೋಗ್ತಾರೆ. ಸೊ ಹಾಗಾಗಿ ನಮ್ಮ ಜೆನೆಟಿಕ್ ಇಂಜಿನಿಯರಿಂಗಿಗೆ ಅಂದರೆ ಬಯೋಟೆಕ್ನಾಲಜಿ, ಮಾಡರ್ನ್ ಬಯೋಟೆಕ್ನಾಲಜಿ ಅಥವಾ ರಿಕಾಂಬಿನೆಂಟ್ DNA ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ಬೇಕಾಗಿರುವಂಥ ಎನ್ಸೈಮ್ ಅದು ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸಸ್. ಅರ್ಥ ಆಯ್ತಾ? ಸೊ ಇದ್ರ ಮೇಲೂ ಕ್ವಶನ್ ಬರುತ್ತೆ, ನೆನಪಿರ್ಲಿ. ಈಗ ಈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಯಾವ ರೀತಿ ಟೈಪ್ ಅಂದರೆ ಕಟ್ ಮಾಡ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಅಬ್ರಿವೇಷನ್ ಈ ಥರ ತಗೋಬಹುದು. ಅಂದರೆ ಸೆಂಟೆನ್ಸ್ ಡೆಫಿನಿಷನ್: ಎಕ್ಸೋನ್ಯೂಕ್ಲಿಯಸ್ ರಿಮೂವ್ ನ್ಯೂಕ್ಲಿಯೋಟೈಡ್ಸ್ ಫ್ರಮ್ ಈದರ್ ಎಂಡ್ ಆಫ್ ದ DNA, ವೆರಾಸ್ ಎಂಡೋನ್ಯೂಕ್ಲಿಯಸ್ ಕಟ್ ದ DNA ಇನ್ ದ ಮಿಡಲ್ ಅಟ್ ದ ಸ್ಪೆಸಿಫಿಕ್ ಸೀಕ್ವೆನ್ಸ್. ನ್ಯೂಕ್ಲಿಯೋಟೈಡಿನ ಸ್ಪೆಸಿಫಿಕ್ ಸೀಕ್ವೆನ್ಸ್ ಅಲ್ಲಿ ಕಟ್ ಮಾಡುತ್ತೆ. ಹೆಂಗ್ ಕಟ್ ಮಾಡುತ್ತೆ? ಸೇಮ್ ಇದೇ ತರನೇ ಶುಗರ್ ಫಾಸ್ಫೇಟ್ ಬಾಂಡ್, ಫಾಸ್ಫೋಡೈಎಸ್ಟರ್ ಬಾಂಡ್ ಅನ್ನ ಬ್ರೇಕ್ ಮಾಡುತ್ತೆ, ಅಲ್ಲಿಗೆ ರಿಮೂವ್ ಆಯ್ತು. ಅರ್ಥ ಆಗ್ತಾ ಇದೆಯಾ? ಸೊ ಈಗ ಈ ಒಂದು ವಿಚಾರ ಇಟ್ಕೊಂಡು ನಾವೇನ್ ಮಾಡಿದ್ವಿ, ನಮ್ಮ ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಎನ್ಸೈಮ್ ಹೇಳುತ್ತೆ, ಇಷ್ಟೆಲ್ಲ ಕೆಲಸ ಮಾಡೋ ಕರ್ಕೊಂಡು ಹೋಗ್ತಿದ್ದೀರಾ, ನಮಗೊಂದು ಹೆಸರು ಕೊಡ್ಬಾರ್ದೆ ಏನ್ರೋಳೆ ನೀವೆಲ್ಲ. ನೀವು ಮಾತ್ರ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ, ನೀಲ ಅಂತೆ, ಮಾಲ ಅಂತೆ, ಅದು ಇದು ಅಂತ ಏನೇನೋ ಹೆಸರು ಇಟ್ಕೊಂಡ್ಬಿಟ್ಟಿದ್ದೀರಾ. ನನಗೊಂದು ಹೆಸರು ಕೊಡ್ರಪ್ಪ, ನಂಗೂ ನಾಮಕರಣ ಮಾಡ್ರಪ್ಪ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಎಸ್ ಬಾಸ್, ನಿಂಗೂ ನಾಮಕರಣ ಮಾಡ್ತೀವಿ, ನಿನಗೆ ಹೆಸರಿಟ್ರೆ ತಾನೇ ನಮ್ಗೆ ಯಾವ ಕೆಲಸಕ್ಕೆ ಯಾವ ಎನ್ಸೈಮನ್ನು ಕರ್ಕೋಬೇಕು ಅಂತ ಗೊತ್ತಾಗೋದು. ಬಾ ಹೆಸರಿಡ್ತೀವಿ ಅಂತ ಕರ್ಕೊಬಂದ್ವಿ. ಈಗ ಇಲ್ಲೊಂದು ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದೇ ಎಸ್ಕರೀಷಿಯಾ ಕೋಲಿನ ತಗೋಣ. ಇದರ ಹೆಸರು ಎಸ್ಕರೀಷಿಯಾ ಕೋಲೈ RY13. ಓಕೆ, ಸೊ ಈಗ ಈ ಬ್ಯಾಕ್ಟೀರಿಯಾ ಫುಲ್ ಖುಷಿಯಾಗಿದೆ, ನಾನು ಲೈಫಲ್ಲಿ ತುಂಬ ಅಚೀವ್ ಮಾಡಿದ್ದೀನಿ, ನನ್ನಿಂದ ನಿಮ್ಗೆ ಏನೇನು ಹೆಲ್ಪ್ ಬೇಕೋ ಕೇಳ್ಕೊಳ್ಳಿ ಅಂತ ಕೂತಿದೆ. ಸೊ ಈಗ ಎಸ್ಕರೀಷಿಯಾ ಕೋಲೈ ಇದಕ್ಕೆ ಕೇಳ್ತೀವಿ, ನೋಡಪ್ಪ ನಿನ್ನ ಹತ್ರ ಸುಮಾರು ಎನ್ಸೈಮ್ಸ್ ಇದೆ ನೋಡು, ಇವನೊಬ್ಬ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್, ಇವನು ಒಬ್ಬ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್. ಓಕೆ, ಇವರಿಗೆಲ್ಲ ನಾವು ಹೆಸರು ಕೊಡಬೇಕು ಅಂತ ಹೊರಟಿದ್ದೀವಿ, ಹೊರಗಡೆ ಕರ್ಕೋಬೋದಾ? ಇದು ಹೇಳುತ್ತೆ, ಎಸ್ ಧಾರಾಳವಾಗಿ ಕರ್ಕೊಳ್ಳಿ. ಈಗ ಫಸ್ಟ್ ಇವನನ್ನು ಕರ್ಕೊಂಡ್ವಿ. ಸೊ ಇವನೊಬ್ಬ ರಿಸ್ಟ್ರಿಕ್ಷನ್ ಎನ್ಸೈಮ್, RE ಅಂದ್ರೆ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಅನ್ಕೋಣ. ಈಗ ಇವನಿಗೆ ಹೆಸರಿಡ್ಬೇಕಲ್ಲ, ಇವನಿಗೆ ಹೇಳ್ತೀವಿ ನಿನಗೊಂದು ಹೆಸರು ಕೊಡಬೇಕು ಅಂತ ಅನ್ಕೊಂಡಿದ್ವಿ, ನೀನೇ ಡಿಸೈಡ್ ಮಾಡು ಏನು ಹೆಸರು ಕೊಡಬೇಕು. ಈಗ ಇದು ಹೇಳುತ್ತೆ ECO-R1 ಅಂತ ಕೊಡಿ ಅಂತ ಹೇಳುತ್ತೆ. ಸೊ ಇವನ ಹೆಸರೇನು? ECO-R1 ಇವನ ಹೆಸರು. ಈಗ ಇವನ ಹೆಸರು ECO-R1 ಕೊಡಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಯಾವುದೋ ಬೇಸಿಸ್ ಇರಲೇಬೇಕಲ್ವಾ, ಯಾವುದೋ ಕ್ರೈಟೇರಿಯಾ ಮೇಲೆ ಹೇಳ್ತಿದ್ದಾನೆ. ಏನೋ ಥಿಂಕ್ ಮಾಡಿ, ಯಾವ ಐಡಿಯಾದ ಮೇಲೆ ECO-R1 ಅಂತ ಹೆಸರುಕೊಂಡಿದ್ಯಪ್ಪ ನೀನು ಹೇಳು ಅಂದಾಗ ಇದು ಹೇಳುತ್ತೆ. ನೋಡಿ, ನಾನು ಯಾರಲ್ಲಿ ಸಿಕ್ಕಿದ್ದು, ಈ ಒಂದು ಎಸ್ಕರೀಷಿಯಾ ಕೋಲೈ ಅನ್ನೋ ಆರ್ಗ್ಯಾನಿಸಮ್ ಅಲ್ಲಿ ಸಿಕ್ಕಿದ್ದು. ಈ ಎಸ್ಕರೀಷಿಯಾ ಕೋಲೈ ಬೈನಾಮಿಯಲ್ ನಾಮೆನ್ಕ್ಲೇಚರ್ ರೂಲ್ ಅನ್ನ ನೀವು ರಿಕಾಲ್ ಮಾಡ್ಕೊಳ್ಳೋದಾದ್ರೆ, ಈ ಫಸ್ಟ್ ಲೆಟರ್ ಏನು, ಇದು ಜೀನಸ್, ಈ ಫಸ್ಟ್ ವರ್ಡ್. ಅದಾದ್ಮೇಲೆ ಬರೋದೇನು, ಸ್ಪೇಷಸ್. ಸೊ ಅದಕ್ಕೆ ಇದು ಹೇಳುತ್ತೆ ನೋಡು, ಜೀನಸ್ಸಿನ ಫಸ್ಟ್ ಲೆಟರ್ ನಾನು ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ ನನ್ನ ಹೆಸರಲ್ಲಿ. ಸೊ ಹಾಗಾಗಿ E ಸ್ಟ್ಯಾಂಡ್ಸ್ ಫಾರ್ ಫಸ್ಟ್ ಲೆಟರ್ ಆಫ್ ದ ಜೀನಸ್. ಅದೇ ತರ CO ಅಂತ ಹೇಳಿದ್ರೆ ಫಸ್ಟ್ 2 ಲೆಟರ್ ಆಫ್ ದ ಸ್ಪೀಷಸ್. ನಾನು ಅದನ್ನು ಮರೆಯಲ್ಲ, ಸ್ಪೀಷಸ್ ಮರೆಯಲ್ಲ. ಓಕೆ, ಅದಾದ್ಮೇಲೆ ಕೇಳ್ತೀವಿ ಸರಿ ಈಕೋ ಸರಿ R ಅಂತ ಹೇಳಿದ್ರೇನು? R ಅಂದಾಗ ಅದು ಹೇಳುತ್ತೆ ಮತ್ತೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅನ್ನ ರಿಕಾಲ್ ಮಾಡ್ಕೊಳ್ಳಿ. ಅದ್ರೊಳಗಡೆ ಗ್ರಿಫಿತ್ ಅನ್ನೋರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಯಾವುದು ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ. ಅವಾಗ ನೀವು ಓದಿರ್ಲಿಲ್ವಾ R ಸ್ಟ್ರೇನ್ ಅಂತೆ S ಸ್ಟ್ರೇನ್ ಅಂತ ಈ ತರ ಇರ್ತವೆ ಅಂತ? ಅದೇ ತರ ಬರೀ ಕೇವಲ ಸ್ಟ್ರೆಪ್ಟೋಕಾಕಸ್ ಬ್ಯಾಕ್ಟೀರಿಯಾದಲ್ಲ, ನೀವು ಎಷ್ಟೊಂದು ಬ್ಯಾಕ್ಟೀರಿಯಾ ತಗೊಳ್ಳಿ, ಒಂದೊಂದು ಬ್ಯಾಕ್ಟೀರಿಯಾದಲ್ಲೂ ಬೇರೆ ಬೇರೆ ತರ ಸ್ಟ್ರೈನ್ ಇರುತ್ತೆ. ಈಗ ನಾವು ಇನಿಷಿಯಲ್ ಇಟ್ಕೊಳ್ಳಲ್ವಾ, ಈಗ ನನ್ನ ಹೆಸರಲ್ಲಿರೋರೆ ನೀಲ ಅನ್ನೋರೆ 10 ಜನ ಇದ್ದಾರೆ ಅಂದ್ರೆ 10 ಜನಕ್ಕೂ ಒಂದೇ ಇನಿಷಿಯಲ್ ಇರುತ್ತಾ? ಇಲ್ಲ, ಅವರವರ ಪೇರೆಂಟ್ ಹೆಸರಿಗೆ ತಕ್ಕಂತೆ ಇನಿಷಿಯಲ್ ಚೇಂಜ್ ಇರುತ್ತೆ.
ಹಾಗೇನೆ ಇಲ್ಲೂ ಅಷ್ಟೇ ಬ್ಯಾಕ್ಟೀರಿಯಾ ಎಸ್ಕ್ರಿಷಿಯಾ ಕೋಲೈ ಇರ್ಬೋದು, ಆದರೆ ಸುಮಾರು ಜನ ಇದ್ದಾರೆ, ಅದಕ್ಕೆ ಅವ್ರಿಗೂ ಬೇರೆ ಬೇರೆ ಇನಿಷಿಯಲ್ಲು. ಇಲ್ಲಿ ಆರ್ ಅಂತೆ, ಒಬ್ಬ ಎಸ್ ಅಂತ ಈ ಥರ ಕೊಟ್ಟಿದ್ದೀವಿ. ಬಟ್ ಅವ್ರ ಅಪ್ಪನ ಹೆಸರು ಇಟ್ಟಿಲ್ಲ ನಾವು, ನಿಮ್ಮ ಥರ ನಾವಿಲ್ಲಿ ಬೇರೆ ಕ್ರೈಟೇರಿಯಾದ ಮೇಲೆ ಇಟ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಇಲ್ಲಿ ಆರ್ ಅಂತ ಹೇಳಿದ್ರೆ ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾ. ಸರಿಯಪ್ಪ, ಎಲ್ಲ ಓಕೆ, ಆದರೆ ಈ ಒನ್ ಯಾಕೆ? ಎಲ್ಲ ಓಕೆ, ಒನ್ ಯಾಕೆ? ಅವಾಗ ಇದು ಹೇಳುತ್ತೆ, ನೀವು ನನ್ನನ್ನೇ ತಾನೇ ಫಸ್ಟ್ ಕರ್ಕೊಂಡಿದ್ದು, ಅದಕ್ಕೆ ಒನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಬ್ಬ ಇದ್ದಾನೆ ನನ್ನ ಫ್ರೆಂಡು, ಇವನು ನೀವೇನಾದ್ರು ಹೊರಗಡೆ ತಕೊಂಡ್ರೆ ಇವನನ್ನ 2 ಅಂತ ಕರೀರಿ. ಅಂದ್ರೆ ನೀವು ಯಾವ ಆರ್ಡರ್ ಅಲ್ಲಿ ನಮ್ಮನ್ನ ಹೊರಗಡೆ ಕರ್ಕೋತಾ ಇದ್ದೀರಾ, ಐಸೋಲೇಟ್ ಮಾಡ್ತಿದ್ರೆ ಆ ಆರ್ಡರ್ ತಕ್ಕಂತೆ ರೋಮನ್ ನಂಬರ್ ಇಟ್ಟಿದೀವಿ ಅಷ್ಟೇ. ಅಂದ್ರೆ ಇಲ್ಲಿ 1 ರೋಮನ್ ಲೆಟರ್ ಸ್ಟ್ಯಾಂಡ್ಸ್ ಫಾರ್ ವಾಟ್? ಆರ್ಡರ್ ಆಫ್ ಐಸೋಲೇಷನ್. ಈಗ ನಮಗೆ ಅರ್ಥ ಆಯ್ತು. ಓಕೆ, ಸೂಪರ್, ಒಳ್ಳೆ ಸ್ಟ್ರಾಟಜಿ ಹೇಳಿದ್ಯಾ, ಡನ್. ಕನ್ಫ್ಯೂಷನ್ ಆಗೋ ಚಾನ್ಸೇ ಇಲ್ಲ. ಅದೇ ತರ ಈ ಇವನನ್ನ ಕರ್ಕೊಂಡ್ರೆ ಇವನು ಹೇಳ್ತಾನೆ ನನ್ನ ಹೆಸರು ಈಕೋ ಆರ್2 ಅಂತ ಇಡಿ ಅಂತ ಹೇಳ್ತಾನೆ. ಯಾಕೆ ಈಕೋ ಆರ್2? ಎಸ್ಕ್ರಿಷಿಯಾ ಕೋಲೈ ಸ್ಟ್ರೇನ್ ಆರ್ ಸೆಕೆಂಡ್ ಟೈಮ್, ಅಂದ್ರೆ ಹೊರಗಡೆ ಕರ್ಕೊಂತಿರೋದು ಇವನಾದ್ಮೇಲೆ ತಾನೆ, ಅದಕ್ಕೆ ಆರ್2. ಅಕಸ್ಮಾತ್ ಇನ್ನೊಬ್ಬ ಇದ್ದ ರೆಸ್ಟ್ರಿಕ್ಷನ್ ಎನ್ಸೈಮ್ ಇದೇ ಜಾಗದಲ್ಲಿ, ಅವಾಗ ಇವನ ಹೆಸರು ನಾವೇನಂತ ಹೇಳ್ತಿದ್ವಿ? ಈಕೋ ಆರ್3 ಅಂತ ಹೇಳ್ತಾ ಇದ್ವಿ. ಅರ್ಥ ಆಗ್ತಿದ್ದೇನೆ ಹೇಳ್ತಾ ಇರೋದು? ಅಂದ್ರೆ ಯಾವ ಆರ್ಡರ್ ಅಲ್ಲಿ ನಾವು ಅವ್ರನ್ನ ಹೊರಗಡೆ ಐಸೋಲೇಟ್ ಮಾಡ್ತಿದೀವಿ, ಆ ಆರ್ಡರ್ ತಕ್ಕಂತೆ ನಾವಿಲ್ಲಿ ರೋಮನ್ ಲೆಟರ್ನ ಚೇಂಜ್ ಮಾಡ್ತಾ ಹೋಗ್ತೀವಿ. ಅಲ್ಲಿಗೆ ರಿಪೀಟ್ ಆಗಂತ ಚಾನ್ಸಸ್ ಇಲ್ಲ ತಾನೆ. ಸೊ ಅವಾಗ ನಮಗೆ ಫುಲ್ ಕ್ಲಿಯರ್ ಆಯ್ತು. ಓಕೆ, ಸೂಪರ್, ನಿನ್ನ ನಾಮಕರಣ ತುಂಬಾ ಚೆನ್ನಾಗಿದೆ. ಈಗ ಇದೇ ತರ ನಾನು ಇನ್ನೊಂದು ಎನ್ಸೈಮ್ ಬರೆದ್ರೆ, ಅಂದ್ರೆ ಬ್ಯಾಕ್ಟೀರಿಯಾ ಹೆಸರು ಬರೆದು ಎನ್ಸೈಮ್ ಬರೆದ್ರೆ ನೀವು ಆರಾಮಾಗಿ ಐಡೆಂಟಿಫೈ ಮಾಡ್ತೀರಲ್ವಾ? ನೋಡಿ, ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಇಲ್ಲಿ ಇನ್ನೊಂದು ಬ್ಯಾಕ್ಟೀರಿಯಾ ಇದೆ ಅನ್ಕೊಳ್ಳೋಣ, ಬೇರೆ ಕಲರ್ ತಗೋಣ. ಈ ಬ್ಯಾಕ್ಟೀರಿಯಾ ಬೇರೆ ಅಲ್ಲ, ಅದಕ್ಕೆ ನೋಡಿ, ಈಗ ಇಲ್ಲಿ 2 ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದೆ. ಈ ಬ್ಯಾಕ್ಟೀರಿಯಾ ಹೆಸರು ಹೀಮೋಫಿಲಸ್ ಇನ್ಫ್ಲೂಯೆನ್ಸಾ. ಹೀಮೋಫಿಲಸ್ ಇನ್ಫ್ಲೂಯೆನ್ಸಾ ಅಂತ ಈ ಬ್ಯಾಕ್ಟೀರಿಯಾ ಹೆಸರು. ಈಗ ಇದನ್ನ ಫಸ್ಟ್ ಹೊರಗಡೆ ತಕ್ಕೊಂಡೆ ಅಂದ್ರೆ ಈ ಎನ್ಸೈಮಿಗೆ ನಾನು ಏನಂತ ಹೆಸರಿಡ್ಬೋದು? ಇದಕ್ಕೆ ಏನಂತ ನಾಮಕರಣ ಮಾಡ್ಬೋದು? ಗೆಸ್ ಮಾಡಿದ್ರ? ಗೆಸ್ ಮಾಡಿ ಆಯ್ತಾ? ಈಗ ನಾನು ಬರೀಲ್ಲ. ಎಸ್, ಹಿಂಡ್ 1 ಅಂತ ಇಡ್ಬೋದು. ಓಕೆ, ಬೈ ಚಾನ್ಸ್ ಇವನನ್ನ ಹೊರಗಡೆ ತಕೊಂಡ್ರೆ ಏನಂತ ಹೆಸರಿಡ್ಬೋದು? ಹಿಂಡ್ ಸೆಕೆಂಡ್ ಅಂತ ಕರಿಬಹುದು. ಯಾಕೆ ಹಿಂಡ್ ಅಂತ ಏನಕ್ಕೆ ಕರಿತಾ ಇದೀವಿ? ಎಚ್ ಅಂತ ಹೇಳಿದ್ರೆ ಜೀನಸ್, IN ಅಂತ ಹೇಳಿದ್ರೆ ಸ್ಪೀಶಿಸ್, ಇಲ್ಲಿ D ಅಂತ ಹೇಳಿದ್ರೆ ಸ್ಟ್ರೇನ್ ಆಫ್ ಬ್ಯಾಕ್ಟೀರಿಯಾ, ಇಲ್ಲಿ 1 ಅಂತ ಹೇಳಿದ್ರೆ ಆರ್ಡರ್ ಆಫ್ ಐಸೋಲೇಷನ್. ದಿಸ್ ಇಸ್ ಆರ್ಡರ್ ಆಫ್ ಐಸೋಲೇಷನ್. ಓಕೆ, ಅದೇ ತರ ಹಿಂಡ್ 2 ಅಂತ ಹೇಳಿದ್ರೆ ಜೀನಸ್, ಸ್ಪೀಶಿಸ್, ಸ್ಟ್ರೇನ್, ಆರ್ಡರ್ ಆಫ್ ಐಸೋಲೇಷನ್ ಸೆಕೆಂಡ್ ಟೈಮ್. ಓಕೆ, ಸೊ ಈ ರೀತಿ ನೀವು ಯಾವುದೇ ಬ್ಯಾಕ್ಟೀರಿಯಾ ತಗೊಳ್ಳಿ ಅಥವಾ ಯಾವುದೇ ರಿಸ್ಟ್ರಿಕ್ಷನ್ ಎನ್ಸೈಮ್ ತಗೊಳ್ಳಿ, ಅದರ ಜೀನಸ್ಸು, ಸ್ಪೀಶೀಸು, ಸ್ಟ್ರೇನ್ ಆಗ್ತಿದ್ದಂಗೆ ಅದರ ಆರ್ಡರ್ ಆಫ್ ಐಸೋಲೇಷನ್. ಈ ತರ ಸುಮಾರಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ ನೋಡ್ತಾ ಹೋಗ್ಬೋದು. ಈ ತರ ಒಟ್ಟು ಎಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ ಇದುವರೆಗೂ ಐಸೋಲೇಟ್ ಮಾಡಿದರೆ ಗೊತ್ತಾ? ಇಲ್ಲಿ ನೋಡಿ, ಇದ್ರ ಮೇಲೆ ಡೈರೆಕ್ಟ್ MCQ ಬರುತ್ತೆ, ಅದಕ್ಕೆ ನಾನು ಇಲ್ಲಿ ಆಸ್ ಇಟ್ ಇಸ್ ಹಾಕೊಂಡ್ ಬಂದಿದ್ದೀನಿ. ಇದು ಫಸ್ಟ್ ಆಮೇಲೆ ಓದ್ತೀನಿ. ಬಿಸೈಡ್, ಇಲ್ಲಿಂದ ನೋಡಿ, ಬಿಸೈಡ್ ಹಿಂಡ್ ಸೆಕೆಂಡ್ ಅಲ್ದಲೇನೆ today we know more than 900 restriction enzyme that have been isolated over 230 strain of bacteria. ಅಂದ್ರೆ ಅರ್ಥ ಏನು? ಇಲ್ಲಿವರೆಗೂ ನಾವು ಆಲ್ರೆಡಿ ಎಷ್ಟು ಐಸೋಲೇಟ್ ಮಾಡಿದೀವಿ? 900 ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಅನ್ನು ಐಸೋಲೇಟ್ ಮಾಡಿದೀವಂತೆ. ಎಷ್ಟು ಬ್ಯಾಕ್ಟೀರಿಯಾ ಸ್ಟ್ರೇನ್ ಇಂದ? 230 ಸ್ಟ್ರೇನ್ಸ್ ಆಫ್ ಬ್ಯಾಕ್ಟೀರಿಯಾ. ಅಂದ್ರೆ ಏನರ್ಥ ಅಂತ ಹೇಳಿದ್ರೆ ಒಂದೊಂದು ಬ್ಯಾಕ್ಟೀರಿಯಲ್ ಸ್ಟ್ರೇನ್ ಅಲ್ಲೂ ಮಿನಿಮಮ್ 2 ರಿಂದ 3 ಇರ್ಬೋದೇನು. ಸೊ ಹಾಗಾಗಿ ನಮಗೆ 900 ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಇದುವರೆಗೂ ಸಿಕ್ಕಿದಾವೆ ಹಿಂಡ್ ಸೆಕೆಂಡ್ ಬಿಟ್ಟು. ಯಾಕೆ ಡೈರೆಕ್ಟ್ ಆಗಿ ಫಸ್ಟ್ ಹಿಂಡ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ? ಯಾಕಂತ ಹೇಳಿದ್ರೆ ಹಿಂಡ್ ಸೆಕೆಂಡ್ ಫಸ್ಟ್ ಡಿಸ್ಕವರ್ ಮಾಡಿದ್ದು. ಇದ್ರ ಮೇಲೆ ಕ್ವಶನ್ ಕೇಳ್ತಾರೆ, ಅದಕ್ಕೆ ನಿಮಗೆ ಇಲ್ಲೇ ಡೈರೆಕ್ಟ್ ಆಗಿ ಹಾಕೊಂಡ್ ಬಂದಿದ್ದೀನಿ ನೋಡಿ. ದ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಹಿಂಡ್ ಸೆಕೆಂಡ್ whose functioning depend on a specific DNA nucleotide sequence was isolated and characterized 5 years later. 5 ವರ್ಷ ಆದ್ಮೇಲೆ ಗೊತ್ತಾಯ್ತು. It was found that ಹಿಂಡ್ ಸೆಕೆಂಡ್ ಆಲ್ವೇಸ್ ಕಟ್ ದ DNA molecule at particular point by recognition of. ಇದೆಲ್ಲ ನಾನು ಹೇಳ್ತೀನಿ ತಾಳೆ. ಫಸ್ಟ್ ಡಿಸ್ಕವರ್ ಮಾಡಿದ್ದು ಇದನ್ನೇ. ಹಿಂಡ್ ಸೆಕೆಂಡ್ ಇಸ್ ಫಸ್ಟ್ ಡಿಸ್ಕವರ್ಡ್. ಈಗ ಎಷ್ಟೋ ಮಕ್ಕಳು ತಲೆ ಒಳಗಡೆ ಹುಳ ಬಿಟ್ಟಂಗೆ ಆಗ್ತದೆ. ನಾನು ಆ ಲೈನಿನ ಮೀನಿಂಗ್ ಅರ್ಥ ಮಾಡಿಸ್ತೀನಿ. ಫಸ್ಟ್ ಇದು ಹೇಳಿ ಮ್ಯಾಮ್, ಅದ್ ಹೆಂಗ್ ಮ್ಯಾಮ್ ಫಸ್ಟ್ ಡಿಸ್ಕವರ್ ಮಾಡೋಕ್ಕಾಗತ್ತೆ? ಇದು ಹಿಂಡ್ ಸೆಕೆಂಡ್ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು 2ನೇ ಸಲ ತಾನೆ, ಇಲ್ಲ ಹಿಂಡ್ ಫಸ್ಟ್ ಅಂತ ತಾನೇ ಕೊಡ್ಬೇಕಿತ್ತು ಫಸ್ಟ್ ಡಿಸ್ಕವರ್ ಮಾಡಿದ್ದು. ಹೇಳ್ತೀನಿ ಯಾಕೆ ಈ ತರ ಹೇಳಿದ್ದಾರೆ ಅಂದ್ರೆ, ಮೋಸ್ಟ್ ಪ್ರಾಬಬಲಿ ಈ ಎನ್ಸೈಮ್ ಅನ್ನ ಹೊರಗಡೆ ತಕೊಂಡ್ಬಿಟ್ರು ಅಂತ ಅನ್ಸುತ್ತೆ. ಆದ್ರೆ ಇದ್ರ ಫಂಕ್ಷನ್ ಅವ್ರಿಗೆ ಗೊತ್ತಿರ್ಲಿಲ್ಲ. ಅದಾದ್ಮೇಲೆ ಅದಕ್ಕೆ ಇದನ್ನ ಹೊರಗಡೆ ತಕೊಂಡ್ಬಿಟ್ಟಿದಾರಲ್ಲ, ಇದನ್ನ ಹೀಗೆ ಇಟ್ಕೊಂಡಿದ್ದಾರೆ, ಇದನ್ನ ತಕೊಳ್ತಾರೆ, ಹಿಂಡ್ ಸೆಕೆಂಡ್ ಅನ್ನ ತಕೊಳ್ತಾರೆ. ಇವ್ರಿಗೆ ಗೊತ್ತಾಗತ್ತೆ, ಓಕೆ ಎಲ್ಲೆಲ್ಲಿ 6 ಬೇಸ್ ಪೇರ್ ಇರುತ್ತೋ
DP ಅಂತ ಹೇಳಿದ್ರೆ ಬೇಸ್ ಪೇರ್. ನಾನು ಅದು ಎಷ್ಟು ಬೇಸ್ ಪೇರ್ ಅಂತ ಹೇಳ್ತೀನಿ. ಈಗ ಉದಾಹರಣೆಗೆ ಈ ಥರ ಸೀಕ್ವೆನ್ಸ್ ಇದೆ ಅಂತ ತಿಳ್ಕೊಳ್ಳಿ. ಇಲ್ಲಿ 6 ಬೇಸ್ ಪೇರ್ ಇದೆ. ಉದಾಹರಣೆಗೆ ಆ ಬೇಸ್ ಪೇರ್ ಈಗಲೇ ಹೇಳಲ್ಲ, ನಾನು ನಿಮಗೆ ಅರ್ಥ ಮಾಡೋಕ್ಕೆ GCATCG ಏನೋ ಒಂದಿದೆ ಅಂತ ಅನ್ಕೊಳ್ಳೋಣ ಕಂಡ್ರೋ. ಸೊ ಈ ಥರ 6 ಬೇಸ್ ಪೇರ್ ಇರುವಂಥ ಒಂದು ಜಾಗದಲ್ಲಿ 6 ಬೇಸ್ ಪೇರ್, ನಾನು ಈ ಸೀಕ್ವೆನ್ಸ್ ಬರೆಯಲ್ಲ, ನಿಮಗೆ ಕನ್ಫ್ಯೂಸ್ ಆಗುತ್ತೆ, ನಾನು ಆಮೇಲೆ ತೋರಿಸ್ತೀನಿ ಇದ್ರ ಎಕ್ಸಾಕ್ಟ್ ಬೇಸ್ ಪೇರ್ ಏನು ಅಂತ. ಟೋಟಲ್ 6 ಬೇಸ್ ಪೇರ್ ಇರುವಂಥ ಜಾಗವನ್ನು ಹುಡ್ಕೊಂಡು ಹೋಗಿ ಅಲ್ಲಿ ಕಟ್ ಮಾಡ್ತಾ ಇದೆ. ಸೊ ಆ ಫಂಕ್ಷನ್ ಸೈಂಟಿಸ್ಟ್ಗಳಿಗೆ ಗೊತ್ತಾಯಿತು ನಿಧಾನವಾಗಿ 5 ವರ್ಷ ಆದಮೇಲೆ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ಎಸ್ ವಿ ಡಿಡ್ ಇಟ್, ನಾವು ಡಿಸ್ಕವರ್ ಮಾಡಿಬಿಟ್ವಿ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಯಾವ ರೀತಿ ಎಂಡೋನ್ಯೂಕ್ಲಿಯಸ್ ಆಗಿ ಆಕ್ಟ್ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಡ್ತು. ಅದಕ್ಕೆ ಏನಂತ ಕೊಟ್ಟಿದ್ದಾರೆ, ಫಸ್ಟ್ ಡಿಸ್ಕವರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಓ ಇದನ್ನು ಅದೇ ಥರ ಕೆಲಸ ಮಾಡ್ತಾ ಇದೆ. ಆದರೆ ಫಸ್ಟ್ ಇದನ್ನು ಹೊರಗಡೆ ತಗೊಂಡ್ಬಿಟ್ಟಿದ್ರಲ್ಲ. ಈಗ ಮನೆಯಲ್ಲಿ ಇಬ್ಬರಿದ್ದಾರೆ, ಅಣ್ಣ ತಮ್ಮ ಇಬ್ಬರಿದ್ದಾರೆ. ಫಸ್ಟು ತಮ್ಮನ ಹೊರಗಡೆ ಕರ್ಕೊಂಡ್ಬಿಟ್ರು. ತಮ್ಮ ಈ ಥರ ಬಾಸ್ಕೆಟ್ ಪ್ಲೇಯರ್ ಹಿಂಗಿದ್ದಾನೆ, ಹಿಂಗೆ ಆಡ್ತಿದ್ದಾನೆ, ಅವರಿಗೆಲ್ಲ ಗೊತ್ತಾಗ್ಬಿಡ್ತು. ಓ ಅಣ್ಣನೂ ಮೋಸ್ಟ್ಲಿ ಇದೇ ಕೆಲಸ ಮಾಡ್ತಾ ಇದ್ದಾನೆ, ಅವನು ಹಿಂಗೆ ಆಡ್ತಿದ್ದಾನೆ ಅಂತ ಆಮೇಲೆ ಗೊತ್ತಾಗುತ್ತೆ. ಆದರೆ ಫಸ್ಟು ತಮ್ಮನ್ನೇ ಕರ್ಕೊಂಡ್ಕಿಂತ ಮುಂಚೆ ಅಣ್ಣನ ಮನೆಯಿಂದ ಹೊರಗಡೆ ಕರ್ಕೊಂಡಿದ್ರು. ಸುಮ್ಮನೆ ನಿಂತಿರಪ್ಪ ಅಂತ ಹೇಳಿದ್ರು. ಅವ್ನು ಏನು ಆಟ ಆಡ್ತಿದ್ದಾನೆ, ಏನು ಮಾಡ್ತಿದ್ದಾನೆ ಗೊತ್ತಿಲ್ಲ. ಆದರೆ ತಮ್ಮ ಹೊರಗಡೆ ಬಂದು ಅವನು ಆಟ ಆಡಿದ್ಮೇಲೆ ಗೊತ್ತಾಯಿತು, ಓ ಈ ಥರ ಒಂದು ಬಾಸ್ಕೆಟ್ ಪ್ಲೇಯರ್ ಇವನು ಚೆನ್ನಾಗಿ ಹಿಂಗೆ ಆಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಹಾಗಾಗಿ ಫಸ್ಟ್ ಬಾಸ್ಕೆಟ್ ಪ್ಲೇಯರ್ ಇವ್ರ ಮನೆಯಲ್ಲಿ ಡಿಸ್ಕವರ್ ಆಗಿದ್ದು ಯಾರು ಅಂತ ಅಂದರೆ ತಮ್ಮನ ಹೆಸರು ಹೇಳ್ತೀವಿ ನಾವು. ಓಕೆ, ಆಮೇಲೆ ಅಣ್ಣನೂ ಆಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು, ಬಟ್ ಅಣ್ಣ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ದ. ಇಲ್ಲೂ ಅದೇ ಥರನೇ, ಇಲ್ಲಿ ಇವನು ಫಸ್ಟ್ ಹೊರಗಡೆ ಕರ್ಕೊಂಡ್ಬಿಟ್ರು, ಅದಕ್ಕೆ ಅವನಿಗೆ ಹಿಂಡ್ ಫಸ್ಟ್ ಅಂತ ಹೆಸರು ಕೊಟ್ಟರು. ಆದರೆ ಇವನನ್ನ ಹೊರಗಡೆ ಕರ್ಕೊಂಡ್ಮೇಲೆ ಇವನ್ ಕೆಲಸ ಏನು ಮಾಡ್ತಿದ್ದಾನೆ ಅಂತ ಗೊತ್ತಾಯ್ತು, ಅದಕ್ಕೆ ಫಸ್ಟ್ ಡಿಸ್ಕವರ್ ಆಗಿದ್ದು ಇವಂದು ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಾ? ಸೊ ಇವನು ಐಡೆಂಟಿಫೈ ಮಾಡಬೇಕಾದ್ರೆ ಆ ಜಾಗದಲ್ಲಿ ಎಷ್ಟು ಬೇಸ್ ಪೇರ್ ಇರಬೇಕಂತೆ, 6 ಬೇಸ್ ಪೇರ್. ಈಗ ಇದ್ರ ಮೀನಿಂಗ್ ಹೇಳ್ತೀನಿ, ಅದಕ್ಕಿಂತ ಮುಂಚೆ ಆ NCERT ಲೈನನ್ನು ಓದ್ತೀನಿ ನಾನು. ಓಕೆ, ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ. ದ ಫಸ್ಟ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹಿಂಡ್ ಸೆಕೆಂಡ್ whose functioning depend on specific DNA nucleotide sequence was isolated and characterized 5 years later. ಈಗ ಇದು ಅರ್ಥ ಆಯ್ತಾ? It was found that Hind second always cut the DNA molecule at a particular point by recognizing specific sequence of a 6 base pair. Neat question. 6 base pair ಅಲ್ಲಿ ಇದೆಯೋ ಅಲ್ಲೇ ಕಟ್ ಮಾಡ್ತಿದೆ ಅಂತ ಅವ್ರಿಗೆ ಗೊತ್ತಾಯ್ತು. This specific base sequence is known as recognition sequence. ಅದನ್ನ recognition sequence ಅಂತ ಹೇಳ್ತೀವಿ. ಇದರ ಮೀನಿಂಗ್ ಈಗ ಹೇಳ್ತೀನಿ ನಾನು. For Hind second, beside Hind second ಇದೆಲ್ಲ ಆಲ್ರೆಡಿ ನಾನು ಹೇಳಿದೆ. 230 strain of ಬ್ಯಾಕ್ಟೀರಿಯಾದಿಂದ ನಾವು 900 restriction enzyme ಅನ್ನ ತಗೊಂಡಿದ್ದೀವಿ. ವಿಚ್ ರೆಕಾಗ್ನೈಸಸ್ ಡಿಫ್ರೆಂಟ್ ರೆಕಾಗ್ನಿಷನ್ ಸೀಕ್ವೆನ್ಸ್. ಹಾಗಂದ್ರೆ ಏನು? ರೆಕಾಗ್ನಿಷನ್ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಏನು? ಇಲ್ಲಿ 6 ಬೇಸ್ ಪೇರ್ ಅಂತ ಹೇಳ್ತಿದ್ದಾರೆ. ಯಾಕೆ? ಈಗ ಇಲ್ಲಿ ನೋಡಿ, ವಾಪಸ್ ಬರ್ತಾ ಇದ್ದೀನಿ ನಾನು. ಈಗ ಇಲ್ಲಿ ನಾನು ಹೇಳ್ಬೇಕಾದ್ರೆ ಹೇಳಿದೆ, ನೋಡಪ್ಪ ನೀನು ಈ ಜಾಗಕ್ಕೆ ಹೋಗಿ ಕಟ್ ಮಾಡ್ಬೇಕು, ನೀನು ATಗೆ ಹೋಗಿ ಕಟ್ ಮಾಡ್ಬೇಕಂತ. ಈಗ ಈ ಒಂದು ಎನ್ಸೈಮಿಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲೇ ಇದೆ ಅದು ಅಂತ? ಅದಕ್ಕೆ ಏನಾದ್ರು ಒಂದು ಸಿಗ್ನಲ್ ಇರಬೇಕು ತಾನೆ. ಆ ಒಂದು ಸಿಗ್ನಲಿನ ಸೀಕ್ವೆನ್ಸಸ್ಗೆ ಪ್ಯಾಲಿಂಡ್ರೋಮ್ ಅಂತ ಹೇಳಿ ಕರಿತೀವಿ. ಓಕೆ, ಆವಾಗ ನಿಮಗೆ ರೆಕಾಗ್ನಿಷನ್ ಸೀಕ್ವೆನ್ಸ್ ಏನು ಅಂತ ಗೊತ್ತಾಗುತ್ತೆ. ಬನ್ನಿ. ಸೊ ಮೊದಲನೇದಾಗಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳಿದ್ರೇನೋ ಅದನ್ನು ತಿಳ್ಕೊಳ್ಳೋಣ. ಒಂದು ಎಕ್ಸಾಂಪಲ್ ಹೇಳ್ತೀನಿ, NCERT ಎಕ್ಸಾಂಪಲೇ ಕೊಡ್ತೀನಿ. ಮಲಯಾಳಂ. ಸೊ ಈ ಮಲಯಾಳಂ ಲೆಟರ್ ಅನ್ನ ನೀವು ಫಾರ್ವರ್ಡ್ ಓದಿ MALAYALAM ಮಲಯಾಳಂ. ಬ್ಯಾಕ್ವರ್ಡ್ ಓದಿ MALAYALAM ಮಲಯಾಳಂ. ಬ್ಯಾಕ್ವರ್ಡ್ ಫಾರ್ವರ್ಡ್ ಎರಡು ಸೇಮ್ ಟು ಸೇಮ್ ಅನಿಸ್ತಿದೆ ತಾನೆ. ಅದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ನೂನ್ ನೋಡಿ, ನೂನನ್ನ ಫಾರ್ವರ್ಡ್ ಓದಿ NOON, ಮತ್ತೆ ಬ್ಯಾಕ್ವರ್ಡ್ ಓದಿ NOON. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ತಾಡಿ. ಮೇಡಮ್ MADAM ಮೇಡಮ್. ಇದನ್ನ ಫಾರ್ವರ್ಡ್ ಓದಿ MADAM, ಬ್ಯಾಕ್ವರ್ಡ್ ಓದಿ MADAM. ಅಂದ್ರೆ ಪ್ಯಾಲಿಂಡ್ರೋಮ್ ಅಂತ ಹೇಳಿದ್ರೆ ಏನಿರ್ಬೋದು? ಇಟ್ಸ್ ಅ ಗ್ರೂಪ್ ಆಫ್ ಲೆಟರ್. ಒಂದು ಗ್ರೂಪ್ ಆಫ್ ಲೆಟರ್, ಇಟ್ ಸೌಂಡ್ ಸೇಮ್ ವೆನ್ ಯು ರೀಡ್ ಬೋತ್ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್. ಓಕೆ, ಸೊ ಏನಂತ ಬರೆಯೋಣ? ಗ್ರೂಪ್ ಆಫ್ ಲೆಟರ್ ನೋಡಿ. ಈ ತರ ಸೀಕ್ವೆನ್ಸ್ಗೆ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಹೇಳ್ತೀವಿ. ಆದ್ರೆ ನಮ್ಮ DNA ಮೇಲೆ ಈ ತರ ಮಲಯಾಳಂ, ನೂನು, ಮೇಡಮು ಈ ತರ ಇರಲ್ಲ. ಅಲ್ಲಿರೋದು ಕೇವಲ ATGC ಮಾತ್ರ. ಸೊ ಈ ATGC ಸೀಕ್ವೆನ್ಸ್ಗಳೇ ಒಂದು 5 ಸೀಕ್ವೆನ್ಸು ಅಥವಾ ಒಂದು 6 ಬೇಸ್ ಪೇರ್ ಇರುವಂತ ಸೀಕ್ವೆನ್ಸು ಅಥವಾ ಒಂದು 10 ಬೇಸ್ ಪೇರ್ ಇರುವಂತ ಸೀಕ್ವೆನ್ಸು ಫಾರ್ವರ್ಡ್ ಓದಿದ್ರು ಸೇಮ್ ಇರುತ್ತೆ, ಬ್ಯಾಕ್ವರ್ಡ್ ಓದಿದ್ರು ಸೇಮ್ ಇರುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಈಗ ಇಲ್ಲಿ ನಮ್ಮ DNA ಇದೆ. ಈಗ DNA ಅಲ್ಲಿ ಈ ತರ ಸೀಕ್ವೆನ್ಸಸ್ ಇದೆ ನೋಡಿ. ಈ ಸೀಕ್ವೆನ್ಸ್ ನಾನು ಸುಮ್ಮನೆ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಇಲ್ಲಿ GAATTC ಅಂತ ಒಂದಿಷ್ಟು 6 ಬೇಸ್ ಪೇರ್ ಇರುವಂತ ಸೀಕ್ವೆನ್ಸ್ ಇದೆ.
ಓಕೆ, ಬೇಸ್ ಪೇರ್ ಅಂತ ಯಾವಾಗ ಅಂತೀನಿ, ಮತ್ತೆ ಕೆಳಗಡೆ ಕಾಂಪ್ಲಿಮೆಂಟರಿ ಸೀಕ್ವೆನ್ಸು ಇದಕ್ಕೆ ಸೇಮ್ ಆಗಿದ್ದಾಗ. ಓಕೆ, ಹಾಗಾಗಿ ಕಾಂಪ್ಲಿಮೆಂಟರಿ ಬೇಸ್ ಪೇರ್ ಅಂತ ಹೇಳಿ ಕರಿತೀವಿ. ಈಗ ಜಿ ಇದ್ರೆ ಸಿ ಇರಬೇಕು, ಎ ಇದ್ರೆ ಟಿ, ಟಿ ಇಲ್ಲಿ ಎ ಜಿ, ಕರೆಕ್ಟಾ? ಈಗ ಈ ಗ್ರೂಪ್ ಏನಿದೆ ಈಗ ನೀವು ಫಾರ್ವರ್ಡ್ ಓದಿ, ಜಿ ಎ ಟಿ ಟಿ ಸಿ, ಕರೆಕ್ಟಾ? ಫಾರ್ವರ್ಡ್ ಓದ್ತಾ ಇದ್ದೀನಿ, ಜಿ ಎ ಟಿ ಟಿ ಸಿ. ಈಗ ಬ್ಯಾಕ್ವರ್ಡ್ ಓದಿ, ಜಿ ಎ ಟಿ ಟಿ ಸಿ, ಸೇಮ್ ಟು ಸೇಮ್. ಹಾಗಾದ್ರೆ ಪ್ಯಾಲಿಂಡ್ರೋಮ್ ಆಯ್ತಲ್ಲ. ಈಗ ಮತ್ತೆ ಮಧ್ಯದಲ್ಲಿ ನೋಡ್ತೀನಿ, ಇಲ್ಲಿ ಮಧ್ಯದಲ್ಲಿ ಇನ್ಯಾವುದೋ ಒಂದಿಷ್ಟು ಸೀಕ್ವೆನ್ಸ್ ಇದೆ, ಬಿಟ್ಟಾಕಿ, ಅದೇನು ಪ್ಯಾಲಿಂಡ್ರೋಮ್ ತರ ತೋರಿಸ್ತಿಲ್ಲ. ಮತ್ತೆ ಮುಂದಕ್ಕೆ ನೋಡ್ತೀನಿ, ಇದೇ ಜಿ ಎ ಟಿ ಟಿ ಸಿ ಮತ್ತೆ ಜಿ ಎ ಟಿ ಟಿ ಸಿ ಇದೆ. ಅಂದ್ರೆ ಮತ್ತೆ ಇಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ತೋರಿಸ್ತಾ ಇದೆ ಇಲ್ಲಿ. ಅರ್ಥ ಆಗ್ತಿದ್ಯಾ? ಸೊ ಈ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಎಷ್ಟು ಬೇಸ್ ಪೇರ್ ಇದೆ? 6 ಬೇಸ್ ಪೇರ್ ಇದೆ. ಅರ್ಥ ಆಯ್ತೇನ್ರು? ಇದೇ ತರ 6 ಬೇಸ್ ಪೇರ್, ಈ ಹಿಂಡ್ ಸೆಕೆಂಡ್ಗೂ ಸೀಕ್ವೆನ್ಸ್ ಬೇರೆ ಇರ್ಬೋದು. ಈಗ ಈ ತರ 6 ಬೇಸ್ ಪೇರ್ ಇದ್ರೆ ಇವನ್ ಬರ್ತಾನೆ. ಯಾರು ಇವನು ಅಂತ ಹೇಳಿದ್ರೆ, ಇಲ್ಲಿದೆ ನೋಡಿ, ಬಂದ, ನಾನ್ ಬಂದೆ ಸೀಸರ್ ಹಿಡ್ಕೊಂಡ್ ಬಂದೆ ಕಟ್ ಮಾಡಕ್ಕೆ, ನನ್ನ ಸೀಕ್ವೆನ್ಸ್ ಇದು ಅಂತ ಇವನ್ ಬಂದ. ಅಂದ್ರೆ ಇವನ್ ಯಾರು? ಈಕೋ R1. ಅಂದ್ರೆ ಈಕೋ R1 ಇನ್ನ ರೆಕಾಗ್ನಿಷನ್ ಸೀಕ್ವೆನ್ಸ್ ಯಾವುದು? ಜಿ ಎ ಟಿ ಟಿ ಸಿ. ಈಗ ಇವನ್ ಎಲ್ಲಿ ಕಟ್ ಮಾಡ್ತಾನೆ? ಎಲ್ಲಿ ಜಿ ಮತ್ತೆ ಎ ಇರುತ್ತೋ ಇದ್ರ ಮಧ್ಯದಲ್ಲಿ ಹೋಗಿ ಕಟ್ ಮಾಡ್ತಾನೆ. ಎಲ್ಲಿ ಜಿ ಮತ್ತೆ ಎ ಇದೆಯೋ ಇದ್ರ ಮಧ್ಯದಲ್ಲಿ ಕಟ್ ಮಾಡ್ತಾನೆ. ಬಟ್ ಇವನಿಗೆ ಜಿ ಮತ್ತೆ ಎ ಇಲ್ಲೇ ಇದೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಹುಡುಕ್ತಾನೆ, ಎಲ್ಲಿದೆ ಪ್ಯಾಲಿಂಡ್ರೋಮ್, ಓ ಜಿ ಎ ಟಿ ಟಿ ಸಿ, ಮತ್ತೆ ವಾಪಸ್ ಬರ್ತಾನೆ, ಓ ಜಿ ಎ ಟಿ ಟಿ ಸಿ. ಯಾಕಂತ ಹೇಳಿದ್ರೆ ನಮ್ಮದು 2 ಸ್ಟ್ಯಾಂಡ್ ಯಾವುದು? ಒಂದು 5' ಟು 3', ಇನ್ನೊಂದು ಈ ಕಡೆ 3' ಟು 5' ಈ ಕಡೆ ಹೋದಿದ್ರೆ. ಸೊ ಅವಾಗ ಗೊತ್ತಾಗುತ್ತೆ, ಓ ಪ್ಯಾಲಿಂಡ್ರೋಮ್ ಇದೆ, ಫೈನ್, ಖುಷಿ ಆಯ್ತು. ಈಗ ನೋಡ್ತಾನೆ ಜಿ ಎ ಇದೆಯಾ? ಎಸ್, ಜಿ ಎ ಇದೆ, ಖುಷಿ ಆಯ್ತು, ಓರ್ರೆ ಅಂತ ಬಂದ. ಓಕೆ, ಅದೇ ತರ ನಾವು ಹಿಂಡ್ ಸೆಕೆಂಡಿಗೆ ತಗೊಂಡ್ರೆ, ಹಿಂಡ್ ಸೆಕೆಂಡಿಗೂ ಇದೇ ತರ ಸೀಕ್ವೆನ್ಸ್ ಪ್ಯಾಲಿಂಡ್ರೋಮ್ ಇರುತ್ತೆ. ಬಟ್ ಈ ಸೀಕ್ವೆನ್ಸ್ ಓದ್ತೀವಲ್ಲ, ಅದು ಬೇರೆ ಇರುತ್ತೆ. ಅದನ್ನ ತೋರಿಸ್ತೀನಿ ಆಮೇಲೆ ಅದು ಯಾವುದು ಅಂತ. ಅರ್ಥ ಆಗ್ತಿದ್ಯಾ? ಫಸ್ಟ್ NCERT ಅರ್ಥ ಮಾಡಿಸ್ತೀನಿ, ಆಮೇಲೆ ಎಕ್ಸ್ಟ್ರಾ ಎಲ್ಲ ಹೇಳ್ಕೊಡ್ತೀನಿ ನಿಮಗೆ. ಸೊ ಈ ರೀತಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಹಿಡ್ಕೊಂಡು ಇವೇನ್ ಮಾಡ್ತವೆ? ತಮ್ಮ ಕೆಲಸನ ಮಾಡಕ್ಕೆ ಹೊರಟಿದ್ದಾವೆ. ಓಕೆ, ಈಗ ಈ ಒಂದು ಈಕೋ R1 ಬೈ ಚಾನ್ಸ್ ನಾವು ತಗೊಂಡ್ವಿ ಯಾವ ಕೆಲಸಕ್ಕೆ? ನಮ್ಮ ಜೆನೆಟಿಕ್ ಇಂಜಿನಿಯರಿಂಗ್ ವರ್ಕಿಗೆ ತಗೊಂಡ್ವಿ. ಈಗ ಜಿ ಎ ಟಿ ಟಿ ಸಿ ಇದೆ ನೋಡಪ್ಪ. ಈಗ ನೀವು ಇಲ್ಲೂ ಬಂದು ಕಟ್ ಮಾಡಬೇಕು, ಜಿ ಮತ್ತೆ ಎ ಇದೆ, ಅಲ್ಲಿ ಕಟ್ ಮಾಡಬೇಕು. ಅದೇ ತರ ನಿಂಗೆ ವೆಕ್ಟರ್ ಕೊಡ್ತೀವಿ. ಯಾವ ರಿಸ್ಟ್ರಿಕ್ಷನ್ ಎನ್ಸಾಮನ್ನ ನಾವು ತಗೊಳ್ತೀವೋ ನಮ್ಮ ಟಾರ್ಗೆಟ್ DNA ನ ಕಟ್ ಮಾಡಕ್ಕೆ, ಅದೇ ರಿಸ್ಟ್ರಿಕ್ಷನ್ ಎನ್ಸಾಮನ್ನ ವೆಕ್ಟರ್ ಕಟ್ ಮಾಡೋಕ್ಕೂ ತಗೊಳ್ತೀವಿ. ಸೊ ತಗೊಂಡ್ಮೇಲೆ ನಮ್ಮ ಕೆಲಸನು ನಮ್ಮ ಟಾರ್ಗೆಟ್ DNA ಪ್ಲಸ್ ವೆಕ್ಟರ್ ಎರಡೂ ಜಾಯಿನ್ ಮಾಡೋದು ಟು ಗೆಟ್ ವಾಟ್? ರಿಕಾಂಬಿನೆಂಟ್ DNA. ಈಗ ಆ ಕೆಲಸ ಇದು ಹೆಂಗ್ ಮಾಡುತ್ತೆ ಅದನ್ನ ನೋಡೋಣ. ಆಕ್ಷನ್ ಆಫ್ ದಿಸ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಅರ್ಥ ಆಯ್ತಾ? ಬನ್ನಿ, ಲೆಟ್ಸ್ ಸಿ ದ ಆಕ್ಷನ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಈಗ ಇದೇ ಸೀಕ್ವೆನ್ಸ್ ಬರಿಬೇಕಾಗುತ್ತೆ ನಾನು. ಅಗೇನ್ ಕ್ಲೀನಾಗಿ ನೋಡ್ಕೊಳ್ಳಿ. ಇದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸುಮಾರು ಮಕ್ಕಳಿಗೆ, ಬಟ್ ಕ್ಲೀನಾಗಿ ನೋಡಿದ್ರೆ ಟ್ರಸ್ಟ್ ಮೀ 5 ನಿಮಿಷದಲ್ಲಿ ಅರ್ಥ ಆಗುತ್ತೆ. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲೇ ಇರಬೇಕು. ಈಗ ನಾನೊಂದು DNA ಬರ್ಕೊಂಡೆ. ಈಗ ನಮಗೆ ಬೇಕಾಗಿರುವಂತ ಇನ್ಸುಲಿನ್ ಇಲ್ಲಿದೆ. ಸೊ ಈ ಜಾಗದಲ್ಲಿ ನಮಗೆ ಬೇಕಾಗಿರುವಂತ ಇನ್ಸುಲಿನ್ ಜೀನ್ ಇದೆ. ಸೊ ಇದೇ ತಾನೇ ನಮ್ಮ ಟಾರ್ಗೆಟ್ ಜೀನ್. ಓಕೆ, ಈಗ ನನಗೆ ಇದಕ್ಕೆ ಬೇಕು, ಬಟ್ ಈ ಜೀನು ಡ್ಯಾಮೇಜ್ ಆಗಬಾರ್ದು. ಸೊ ಆ ರೀತಿ ಆಗೋಕ್ಕೋಸ್ಕರ ನಾನೇನ್ ಮಾಡಿದೆ, ಇಲ್ಲಿ ರಿಸ್ಟ್ರಿಕ್ಷನ್ ಎನ್ಸೈಮ್ನ ಕರ್ಕೊಂಡ್ ಬಂದೆ. ನೋಡಪ್ಪ, ರಿಸ್ಟ್ರಿಕ್ಷನ್ ಎನ್ಸೈಮ್ ನೀನೇ ತಾನೇ ಈ ಕೆಲಸ ಮಾಡಕ್ ಬಂದಿರೋನು. ಸೀಸರ್ ಇಟ್ಕೊಂಡ್ ಬಂದಿದೆಯಲ್ಲ, ಬಾ ಕಟ್ ಮಾಡು. ಸೊ ನಿನ್ನ ಹೆಸರೇನು? ಈಕೋ R1, ಬಾ ಕೆಲಸ ಮಾಡು ಅಂತ ಹೇಳಿದ್ವಿ. ಇದೇನ್ ಮಾಡ್ತು? ಎಸ್, ಬಂದೇನ್ ಮಾಡುತ್ತೆ? ಫಾಸ್ಫೋ ಡೈಎಸ್ಟರ್ ಬಾಂಡ್ ಅನ್ನ ಕಟ್ ಮಾಡ್ತಿದೆ, ಶುಗರು ಮತ್ತೆ ಫಾಸ್ಫೇಟ್ ಬಾಂಡ್ ಅನ್ನ. ಸೀದಾ ಬಂತು ಜಿ ಮತ್ತೆ ಎ ತಾನೆ, ಎಲ್ಲೆಲ್ಲಿ ಜಿ ಮತ್ತೆ ಎ ಇದೆ ಅಲ್ಲಿ ತಾನೆ ಕಟ್ ಮಾಡ್ಬೇಕು. ಸೀದಾ ಹೋಗುತ್ತೆ, ಇಲ್ಲಿ ಕಟ್ ಮಾಡುತ್ತೆ, ಇಲ್ಲಿ ಬಂತು, ಇಲ್ಲಿ ಕಟ್ ಮಾಡ್ತು. ಯಾವಾಗ ಈ ಜಾಗಕ್ಕೆ ಕಟ್ ಮಾಡ್ತು, ಜಿ ನೋಡಿ ಎಗರೋಯ್ತು, ಇಲ್ಲಿ ಫಾಸ್ಫೇಟ್ ಬಾಂಡ್ ಹೋದ ತಕ್ಷಣನೇ ಫಾಸ್ಫೇಟ್ ಬಾಂಡ್ ಯಾವಾಗ ಈ ಜಾಗದಲ್ಲಿ ಹೋಯ್ತೋ ಜಿ ಹೊರಟೋಯ್ತು. ಅದೇ ತರ ಇಲ್ಲಿ ಬರುತ್ತೆ, ಇಲ್ಲಿರೋಂಥ ಈ ಪೋರ್ಷನ್ ಅನ್ನ ಕಟ್ ಮಾಡುತ್ತೆ. ಸೊ ಅವಾಗ ನೋಡಿ ಏನ್ ಮಾಡ್ತಾ ಇದೆ, ಜಿ ಇಲ್ಲಿಂದ ಹಾರೋಗ್ಬಿಡುತ್ತೆ. ಇದು ಈ ಸೀಕ್ವೆನ್ಸ್ ಇಲ್ಲಿ ಕಟ್ ಆಗ್ತಿದ್ದಂಗೆ ಸೀದಾ ಇವಿಷ್ಟು ಹಾರೋಗ್ಬಿಡ್ತು. ಸೊ ಈಗ ಸ್ವಲ್ಪ ಹೀಟ್ ಮಾಡ್ತಿದ್ದಂಗೆ ಮಧ್ಯದಲ್ಲಿರುವಂಥ ಹೈಡ್ರೋಜನ್ ಬಾಂಡ್ ಹೊರಟೋಗ್ಬಿಟ್ಟಿದೆ. ಅದೇ ತರ ಇಲ್ಲೂ ಅಷ್ಟೇ, ಸೀದಾ ಇಲ್ಲಿ ಬರುತ್ತೆ, ಇಲ್ಲಿ ಮಧ್ಯದಲ್ಲಿ ಬಂದು ಇದನ್ನ ಕಟ್ ಮಾಡಾಕ್ಬಿಡುತ್ತೆ, ಇಲ್ಲಿ ಹೋಗುತ್ತೆ, ಇಲ್ಲಿ ಬಂದು ಇದನ್ನ ಕಟ್ ಮಾಡಾಕತ್ತೆ. ಸೊ ಅವಾಗ ಇಲ್ಲಿರುವಂತ ಜಿ ಇಲ್ಲಿ ಹಾರೋಯ್ತು, ಇದಿಷ್ಟು ಪೋರ್ಷನ್ ಹಾರೋಗ್ಬಿಡುತ್ತವೆ, ಇಲ್ಲೂ ಇದಿಷ್ಟು ಪೋರ್ಷನ್ ನ್ಯೂಕ್ಲಿಯೋಟೈಡ್ಸ್ ಹಾರೋಗ್ಬಿಡುತ್ತೆ. ಇವಾಗ ನಮಗೆ ಈ ಟಾರ್ಗೆಟ್ DNA ಯಾವ ತರ ಕಾಣಿಸ್ತಿದೆ ಗೊತ್ತಾ? ಎಲ್ಲ ಹಾರೋದ್ಮೇಲೆ ಹಿಂಗಿತ್ತಲ್ಲ, ನಮಗೆ ಬೇಕಾಗಿದ್ದ ಜೀನ್ ಇನ್ಸುಲಿನ್ ಇಲ್ಲಿ ತಾನೇ ಇರೋದು. ಈಗ ಕ್ಲೀನ್ ಆಗಿ ನೋಡ್ಕೊಳ್ಳಿ. ಎ
ಟಿ ಟಿ ಸಿ ಇದೆ. ಯಾವ್ದು ಹೊರಟೋಗ್ಬಿಟ್ಟಿದೆ? ಈ ಜಿ ಹೊರಟೋಗ್ಬಿಟ್ಟಿದೆ, ಹಾಗಾಗಿ ಇಲ್ಲಿಲ್ಲ. ಬಟ್ ಇದಕ್ಕೆ ಅಟ್ಯಾಚ್ ಆಗಿರುವಂತ ಈ ಹೈಡ್ರೋಜನ್ ಬಾಂಡ್ ಬ್ಲೂ ಕಲರ್ಲೆ ತೋರಿಸೋಣ. ಈ ಹೈಡ್ರೋಜನ್ ಬಾಂಡ್ ಹೀಗೆ ಇದೆ, ಬ್ರೇಕ್ ಆಗಿದೆ ಅಷ್ಟೇ, ಹೀಟ್ ಬಂದು ಇದಕ್ಕೆ ಬ್ರೇಕ್ ಆಗಿದೆ. ಸೊ ಇಲ್ಲಿದೆ ಜಿ ಹಾಗೆ ಇದೆ ನೋಡಿ, ಈ ಜಿ ಹಾಗೆ ಇದೆ. ಆದ್ರೆ ಇವೆಲ್ಲ ಏನೇನಿದೆ CCA-TTC ಇದೆಲ್ಲ ಹಾರೋಗ್ಬಿಟ್ಟಿದೆ. ಸೊ ಈ ತರ ಉಳ್ಕೊಂಡ್ಬಿಡುತ್ತೆ. ಗೊತ್ತಾಗ್ತಿದೇನೋ ನಾ ಹೇಳ್ತಿರೋದು? ಸೊ ಜಿ ಇಲ್ಲಿಗೆ ಬಂತು ನೋಡಿ, ಜಿ ಹಾರ್ಕೊಂಡು ಇಲ್ಲಿಗೆ ಹೊರಗಡೆ ಕೂತಿದೆ. CCA-TTCನು ಹಾರ್ಕೊಂಡು ಬಂದ್ಬಿಟ್ಟಿದೆ, AATTCನು ಹಾರ್ಕೊಂಡು ಹೊರಗಡೆ ಬಂದ್ಬಿಟ್ಟಿದೆ. ನಮಗೆ ಈ ಜಾಗ ಈ ತರ ಕೂತಿದೆ. ಮತ್ತೆ ವಾಪಸ್ ಇಲ್ಲಿ ನೋಡ್ತೀವಿ, ಇಲ್ಲೂ ಅಷ್ಟೇ ಜಿ ಮಾತ್ರ ಇದೆ, ಅದಕ್ಕೆ ಅಟ್ಯಾಚ್ ಆಗಿರುವಂತ ಸಿ ಮಾತ್ರ ಇದೆ. ಇನ್ನು ಉಳಿದಿತ್ತಲ್ಲ, ಓಕೆ ಸಾರಿ, ಇಲ್ಲಿ TTAA ಹಾಗೆ ಇದೆ ನೋಡಿ, ಇಲ್ಲಿ TTAA ಹಾಗೆ ಇದೆ. ಇದಕ್ಕೆ ಅಟ್ಯಾಚ್ ಆಗಿರುವಂತ ಹೈಡ್ರೋಜನ್ ಬಾಂಡ್ ಹಾಗೆ ಇದೆ. ಆದ್ರೆ ಇಲ್ಲಿ ಜಿ ಹೊರಗಡೆ ಹೊರಟೋಗ್ಬಿಟ್ಟಿದೆ, ಇಲ್ಲಿಲ್ಲ ಜಿ ಇವಾಗ, ಯಾಕಂದ್ರೆ ಈ ಜಾಗ ಕಟ್ ಆಗ್ಬಿಡುತ್ತಲ್ಲ. ಬಟ್ ಮೇಲೆ ಇಷ್ಟು ಪೋರ್ಷನ್ ಹಾರೋಗ್ಬಿಟ್ಟಿದೆ. ಇಲ್ಲಿ ಯಾವಷ್ಟು ಪೋರ್ಷನ್? AATTC ಇದಿಷ್ಟು ಹಾರು ಹೊರಟೋಗ್ಬಿಟ್ಟಿದೆ. ಸೊ ಹಾಗಾಗಿ ಈ ಜಾಗದಲ್ಲಿ ಏನು ಇಲ್ಲ, ಇಲ್ಲಿ ಖಾಲಿ, ಇಲ್ಲಿ ಜಿ ಮಾತ್ರ ಕೂತಿರೋದು. ಸೊ ಈಗ ನಮ್ಮ ಸೀಕ್ವೆನ್ಸ್ ಈ ರೀತಿ ಕಾಯ್ತಾ ಕೂತಿದೆ ನೋಡಿ. ಅಂದ್ರೆ ನಮಗೆ ಬೇಕಾಗಿರೋ ಇನ್ಸುಲಿನ್ ಇದೆ, ಆ ಕಡೆ ಈ ಕಡೆ ಫುಲ್ಲು ಆ ಎಂಡ್ ಹ್ಯಾಂಗ್ ಹಾಕೊಂಡು ಕೂತಿದೆ. ಸೊ ಹಾಗಾಗಿ ಈ ತರ ಎಂಡ್ ಕ್ರಿಯೇಟ್ ಆಯ್ತಲ್ವಾ? ಯಾರು ಕ್ರಿಯೇಟ್ ಮಾಡಿದ್ದು? EcoR1 ತಾನೇ ಕ್ರಿಯೇಟ್ ಮಾಡಿದ್ದು. ಸೊ ಅದಕ್ಕೆ ನಾವೇನಂತ ಹೇಳಿದ್ವಿ EcoR1ಗೆ, EcoR1 ನೀನು ಸ್ಟಿಕ್ಕಿ ಎಂಡ್ ಅನ್ನ ಕ್ರಿಯೇಟ್ ಮಾಡಿದ್ಯಾ. ಸ್ಟಿಕ್ಕಿ ಅಂತ ಹೇಳಿದ್ರೆ ಮತ್ತೇನಾದ್ರು ಚಾನ್ಸ್ ಸಿಕ್ಕಿದ್ರೆ ಕಾಯ್ತಾ ಇದೆ ಇದು ಸ್ಟಿಕ್ ಆಗೋಕ್ಕೆ, ಆ ತರ ಎಂಡ್ ಅನ್ನು ಕ್ರಿಯೇಟ್ ಮಾಡಿದ್ಯಾ, ಅಥವಾ ಹ್ಯಾಂಗ್ ಆಗಿದೆಯಲ್ಲ ಅದಕ್ಕೆ ಹ್ಯಾಂಗಿಂಗ್ ಎಂಡ್ ಅನ್ನು ಕ್ರಿಯೇಟ್ ಮಾಡಿದ್ಯಾ ಅಂತ ಹೇಳ್ತಾ ಇದೀವಿ. ಸೊ ಅಂದ್ರೆ ಈ ತರ ಎಂಡಿಗೆ ನಾವೇನಂತ ಕರೆದ್ವಿ? ಹ್ಯಾಂಗಿಂಗ್ ಎಂಡ್ ಆರು ಸ್ಟಿಕ್ಕಿ ಎಂಡ್. ಸೊ ಯಾರಿಂದ ಬಂತು? EcoR1 ಇಂದ ಬಂತು. ಸರಿ, ಅಂತೂ ಇಂತೂ ನಮ್ಮ ಟಾರ್ಗೆಟ್ DNA ರೆಡಿ ಇದೆ ಇವಾಗ. ಈಗ ಯಾರನ್ನ ತಗೋಬೇಕು? ನಾವು ವೆಕ್ಟರ್ನ ತಗೋಬೇಕು. ಆ ವೆಕ್ಟರ್ನು ಕಟ್ ಮಾಡ್ಬೇಕಲ್ಲ, ಅದಕ್ಕೆ ಮತ್ತೆ ಇದೇ ರಿಸ್ಟ್ರಿಕ್ಷನ್ ಎನ್ಸೈಮೇ ಹೇಳಿದ್ವಿ EcoR1ಗೆ. ನೋಡು, EcoR1 ಪ್ಲಾಸ್ಮಿಡಲ್ಲೂ ಇದೇ ತರ ಸೀಕ್ವೆನ್ಸ್ ಇದಪ್ಪ, ನೀನು ಅದನ್ನು ಕ್ಲೀನಾಗಿ ಇದೇ ತರ ಕಟ್ ಮಾಡ್ತೀಯ, ಇದು ಹೇಳ್ತೀವಿ, ಎಸ್ ನೋ ಪ್ರಾಬ್ಲಮ್. ಈಗ ನಾವು ವೆಕ್ಟರ್ನ ತಗೋಬರ್ತಾ ಇದೀವಿ. ಓಕೆ, ವೆಕ್ಟರ್ ಯಾವ ಕಲರ್ ತಗೋಣ? ಈ ಕಲರ್ ತಗೋಣ, ಗ್ರೀನ್ ಕಲರ್ ತಗೊಳ್ತೀನಿ ವೆಕ್ಟರ್. ಇಲ್ಲಿ ನೋಡಿ, ಸೊ ದಿಸ್ ಇಸ್ ವೆಕ್ಟರ್. ಸೊ ಇಲ್ಲೂ ಸೀಕ್ವೆನ್ಸಸ್ ಇದೆ, GAATTC ಮತ್ತೆ GAATTC ವೆಕ್ಟರ್ ಇದೆ. ಈಗ ಮತ್ತೆ ಇದೆ EcoR1 ಹೋಯ್ತು, ಎಲ್ಲಿ ಕಟ್ ಮಾಡುತ್ತೆ? ಎಸ್, ಎಲ್ಲಿ G ಮತ್ತೆ A ಇದೆ L1 ಕಟ್ ಮಾಡುತ್ತೆ, ಮತ್ತೆ ಎಲ್ಲಿ G ಮತ್ತೆ A ಇದೆ ಇಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಹಾರೋಗಕ್ಕಾಗಲ್ಲ, ಇದೇನಾಗುತ್ತೆ? ಹಿಂಗ್ ಬಿಚ್ಕೊಂಡು ಓಪನ್ ಆಗುತ್ತೆ ಅಷ್ಟೇ. ಇಲ್ಲಾದ್ರೆ ಹಾರೋಗ್ಬಿಡುತ್ತೆ. ಇಲ್ಲಿ ಫಾಸ್ಫೋಡೈಎಸ್ಟರ್ ಬಾಂಡ್ ಕಟ್ ಆದಾಗ ಇಲ್ಲಿ ಓಪನ್ ಆಯ್ತು ಅಷ್ಟೇ. ಸೊ ಅವಾಗ ಓಪನ್ ಆದಾಗ ಹೆಂಗ್ ಕಾಣಿಸುತ್ತೆ? ಇವಾಗ್ಲೇ ಇರೋದು ಅರ್ಥ ಮಾಡ್ಕೊಳ್ಳೋದು ನೋಡಿ. ಇದನ್ನೊಂದ್ ಸ್ವಲ್ಪ ಸಣ್ಣದಾಗಿ ಬರಿತೀನಿ, ನನ್ಗೆ ಇಲ್ಲಿ ಸ್ಪೇಸ್ ಆಗಲ್ಲ ಅದಕ್ಕೆ. ಇಲ್ಲೆಲ್ಲ ಬೇರೆ ಸೀಕ್ವೆನ್ಸಸ್ ಇದೆ, ಇದನ್ನ ಯಾವ್ದು ಟಚ್ ಮಾಡ್ತಿಲ್ಲ ಅಷ್ಟೇ, ಅದು ಇಲ್ಲಿದೆ ಅಂತ ಅರ್ಥ, ಅದು ಕಟ್ ಮಾಡಿದಿಷ್ಟೇ. ಈಗ ನಮಗೆ ಹೆಂಗ್ ಕಾಣಿಸ್ತಿದೆ ಎಂಡ್? ಇಲ್ಲಿ ನೋಡಿ, G ಇಲ್ಲಿದೆ, ಇಲ್ಲಿ ನೋಡಿ AATTC ಹಾರಿ ಈ ಕಡೆ ಹೊರಟೋಗ್ಬಿಟ್ಟಿದೆ. ಇಲ್ಲಿ ಬಂದ್ಬಿಟ್ಟಿದೆ AATTC ಈ ಕಡೆ ಹಾರಿ ಹೊರಟೋಗ್ಬಿಟ್ಟಿದೆ. ಇದರ ಹೈಡ್ರೋಜನ್ ಬಾಂಡ್ ಈ ತರ ಕಾಣಿಸ್ತಾ ಇದೆ. ಓಕೆ, ಸೊ ಅದೇ ತರ ಇಲ್ಲಿ ಈ ತರ ಇದೆಯಲ್ಲ AATTC, ಸಿ ಹೀಗೆ ಇದೆ, ಈ ಜಾಗ ಹಿಂಗ್ ಬಂದ್ಬಿಟ್ಟಿದೆ. ಹೆಂಗೆ? TTAA ಈ ತರ ಬಂದಿದೆ, ಇದಕ್ಕೆ ಕಾಯ್ತಾ ಕೂತಿದೆ ಈ ಹೈಡ್ರೋಜನ್ ಬಾಂಡ್. ಸರಿ, ಈಗ ಡಬಲ್ ಸ್ಟ್ಯಾಂಡ್ ತಾನೆ. ಈಗ ಇಲ್ಲಿ ನೋಡ್ತೀವಿ, ಈ ಜಾಗದಲ್ಲಿ G ಹಾಗೆ ಇದೆ. ಸೊ ಅಂದ್ರೆ ಈ ರೀತಿ ಇವು ಕಾಯ್ಕೊಂಡು ಕೂತ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆಯಾ? ಈ ತರ ಓಪನ್ ಆಗಿ ಕೂತಿದೆ. ನಮಗೆ ಇದೇ ಬೇಕಾಗಿದ್ದು. ಯಾಕೆ? ಇದನ್ನ ಅಟ್ಯಾಚ್ ಮಾಡಕ್ಕೆ. ಈಗ ಏನ್ ಮಾಡಿದ್ವಿ? ಸೀದಾ ಕ್ಲೀನಾಗಿ ಫೋಕಸ್ ಮಾಡಿ ಸೀದಾ ಇದನ್ನ ತಗೊಂಡೆ. ನನ್ನ ಟಾರ್ಗೆಟ್ DNA ಯಾವುದು? ಇನ್ಸುಲಿನ್. ಆ ಕಡೆ ಸ್ಟಿಕ್ಕಿ ಎಂಡ್ ಇದೆ. ಸೀದಾ ಇಮ್ಯಾಜಿನ್ ಮಾಡ್ಕೊಳ್ಳಿ, ತಗೊಂಡೆ, ಎಲ್ಲಿ ಇಟ್ಟೆ. ಗೊತ್ತಾಯ್ತಾ ನಾನು ಹೆಂಗ್ ತಗೊಬರ್ತಾ ಇದ್ದೀನಿ? ಸೀದಾ ಹಿಂಗ್ ತಗೊಬಂದೆ, ಹಿಂಗಿಟ್ಟೆ. ಈ ತರ ಇಟ್ಟಾಗ ಇಲ್ಲಿ ಮಧ್ಯದಲ್ಲಿ ಇನ್ಸುಲಿನ್ ಜೀನ್ ಇದೆ ತಾನೆ ನೋಡಿ, ಹಿಂಗಿದೆ ಅಂದ್ರೆ ನನಗೆ ಬೇಕಾಗಿರುವಂತ ಇನ್ಸುಲಿನ್ ಜೀನ್ ಇಲ್ಲೇ ಇದೆ, ಅದಕ್ಕೇನು ಡ್ಯಾಮೇಜ್ ಆಗಿಲ್ಲ. ಆ ಕಡೆ GC CG ಹಾಗೆ ಇದೆ ನೋಡಿ. ಬೇರೆ ಕಲರ್ ತಗೋಣ, ಈ ಒಂದು ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸ್ಗೆ ಗೊತ್ತಾಗ್ಲಿ ಅಂತ ನಿಮಗೆ. ದಿಸ್ ಇಸ್ C, ದಿಸ್ ಇಸ್ G. ಈಗ ಇಲ್ಲಿ ತಗೊಂಬಂದಾಗ ಇಲ್ಲಿ ನೋಡಿ, ಇಲ್ಲಿ ಯಾರಿದ್ದಾರೆ? GAATTC ಆಯ್ತು, ಇದಕ್ಕೆ ಈ ತರ ಅಟ್ಯಾಚ್ ಆಗಿದೆ ಇದು. ಓಕೆ, ಇಲ್ಲಿ ಈ ಎಂಡ್ ಇತ್ತಲ್ಲ, ಮೇಲ್ ಸಿ ಇದೆ ಅಂದ್ರೆ ಆ ಕಡೆ TTAA ಇದೆಯಲ್ಲ,
ಇದು ಬರುತ್ತೆ ಟಿ ತಗೊಬರುತ್ತೆ, ಟಿ ತಗೊಬರುತ್ತೆ, ಎ ತಗೊಬರುತ್ತೆ. ಯಾಕಂದ್ರೆ ಅದರದೇ ಆದಂಥ ಬಾಂಡ್ ಇಲ್ಲಿದೆಯಲ್ಲ, ಯಾವ್ದು ಹೇಳಿ, ಈ ಹೈಡ್ರೋಜನ್ ಬಾಂಡ್ಗಳು ಇದಕ್ಕೆ ಇದ್ರ ಜೊತೆ ಜಾಯ್ನ್ ಆಗ್ಬಿಡತ್ತೆ. ಕಾಂಪ್ಲಿಮೆಂಟರಿ ಎಂಡ್ ಸಿಕ್ತಲ್ಲ. CG ಆಲ್ರೆಡಿ ಇತ್ತು, ಇಲ್ಲಿ ಟಿ ಇದಕ್ಕೆ ಎ TTC ವಾಪಸ್ ಆಯ್ತು. ಮತ್ತೆ ಇಲ್ಲಿ ಬರುತ್ತೆ, ಇಲ್ಲಿ ಆಸ್ ಯೂಶುವಲ್ GC ಹಾಗೆ ಇದೆ, G ಮತ್ತೆ C ಹಾಗೆ ಇದೆ. ಓಕೆ, ಇದಕ್ಕೆ ಅಟ್ಯಾಚ್ ಆಗಿರೋದು ಯಾರು, CTTA. C ಬಂದಾಯ್ತು. ಈಗ ನೋಡಿ ಇವೆಲ್ಲ ಇಲ್ಲಿ ಅಟ್ಯಾಚ್ ಆಯ್ತು. ಯಾವ್ಯಾವುದು, ಟಿ ಎ ಅಟ್ಯಾಚ್ ಆಯ್ತು. ಸೊ ಅಂದ್ರೆ ನಮಗೆ ಬೇಕಾಗಿರೋಂಥ ಕ್ಲೀನ್ ಆಗಿ ಬಂದು ಕುತ್ಕೊಂಡ್ಬಿಡ್ತೀವಲ್ಲ ಟಾರ್ಗೆಟ್ DNA. ಬಟ್ ಅಲ್ಲಲ್ಲೇ ಗ್ಯಾಪ್ ಇದೆ ನೋಡಿ. ಈ ಗ್ಯಾಪ್ ಅನ್ನ ಫಿಲ್ ಮಾಡಕ್ ನಾವ್ ಯಾರನ್ನ ಕರಿತೀವಿ ಇವಾಗ ನೋಡಪ್ಪ, ಅಲ್ಲೇ ಗ್ಯಾಪ್ ಇದೆ ಗುರು. ಆ ಗ್ಯಾಪ್ ಅನ್ನು ಫಿಲ್ ಮಾಡಕ್ಕೆ ಬಾ ಒಂಚೂರು, ಯಾರು, ಲೈಗೇಸ್. ಬಾ ಲೈಗೇಸ್, ನಿನ್ನಿಂದನೇ ಕೆಲಸ ಆಗೋದು. ಯಾಕಂದ್ರೆ ಯು ಆರ್ ಲೈಕ್ ಅ ಗಮ್. ಈಗ ಲೈಗೇಸ್ ಬರುತ್ತೆ, ಬಂದೆ ಸ್ವಲ್ಪ ವೇಟ್ ಮಾಡಿ ಅಂತ ಬಂದು ನೋಡಿ, ಗಮ್ ತಗೊಂಡು ಎಲ್ಲೆಲ್ಲಿತ್ತು ಅಲ್ಲೆಲ್ಲ ಜಾಗನ ಈ ತರ ಜಾಯಿನ್ ಮಾಡಕತ್ತೆ. ಸೊ ಯಾವಾಗ ಈ ತರ ಜಾಯಿನ್ ಮಾಡಾಯ್ತು, ಸೊ ಅವಾಗ ನಮಗೆ ಕಂಪ್ಲೀಟ್ RDNA ರೀಕಾಂಬಿನೆಂಟ್ DNA ಸಿಕ್ತು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದ ರೀಕಾಂಬಿನೆಂಟ್ DNA ವಿತ್ ದ ಹೆಲ್ಪ್ ಆಫ್ ದಿಸ್ ರಿಸ್ಟ್ರಿಕ್ಷನ್ ಅಂಡ್ ನ್ಯೂಕ್ಲಿಯಸ್. ಅರ್ಥ ಆಯ್ತಾ ಅಂಕ್ರು ಯಾವ ರೀತಿ ಮಾಡಿದ್ವಿ ಅಂತ? ಇದನ್ನೇ ಟೆಕ್ಸ್ಟ್ ಬುಕ್ ಅಲ್ಲಿ ಒಂದು ಇಮೇಜ್ ಹಾಕಿ ತೋರಿಸಿದ್ದಾರೆ, ಅದನ್ನ ತೋರಿಸ್ತೀನಿ ಇವಾಗ. ನಿಮ್ಗೆ ಈ ಪಾರ್ಟ್ ಅರ್ಥ ಆಯ್ತಲ್ವಾ? ಬನ್ನಿ ಇಲ್ಲಿ ನೋಡಿ, NCERT ಟೆಕ್ಸ್ಟ್ ಬುಕ್. NCERT ಅಲ್ಲಿ ನೋಡಿ, ಇಲ್ಲಿ ವೆಕ್ಟರ್ DNA ಅಂತ ತೋರಿಸಿದ್ದಾರೆ. ದ ಎನ್ಸೈಮ್ ಕಟ್ಸ್ ಬೋತ್ DNA ಸ್ಟ್ರಾಂಡ್ ಅಟ್ ದ ಸೇಮ್ ಪ್ಲೇಸ್. ಇಲ್ಲಿ GAA TTC ಇದು ಕಾಣಿಸಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಳ್ಳಿ. ಕೆಳಗಡೆನು GAA TTC ಇದೆ, R1 ಬರುತ್ತೆ, G ಮತ್ತೆ A ಮಧ್ಯದಲ್ಲಿ ಬಂದು ಈ ತರ ಕಟ್ ಮಾಡ್ತಾರೆ. ಸೊ ಇಲ್ಲಿ ಫಾರಿನ್ DNA, ಇದು ವೆಕ್ಟರ್ DNA ಅಂತ ಹೇಳಿದ್ರೆ ಯಾವ್ದಿದು ವೆಕ್ಟರ್ ಅಂತ ಹೇಳಿದ್ರೆ ಪ್ಲಾಸ್ಮಿಡ್ ಅನ್ನ ಫುಲ್ ತೋರ್ಸೋ ಬದಲು ಈ ರೀತಿ ತೋರಿಸಿದಾರೆ ಅಷ್ಟೇ. ನಾನಿಲ್ಲಿ ಫುಲ್ ಕ್ಲೀನ್ ಆಗಿ ಪ್ಲಾಸ್ಮಿಡ್ ಅನ್ನ ಬರೆದು ತೋರಿಸಿದೀನಿ. ಬಟ್ ಇಲ್ಲಿ NCERT ಜಸ್ಟ್ ಈ ತರ ತೋರಿಸಿದ್ದಾರೆ. ಅಲ್ಲೂ GAA TTC, ಇಲ್ಲೂ GAA TTC. ಓಕೆ, ಸೊ ಈ ತರ ಬಂದಾಗ ಸ್ಟಿಕ್ಕಿ ಎಂಡ್ ಕ್ರಿಯೇಟ್ ಆಯ್ತು ನೋಡಿ. ಇಲ್ಲೂ ಸ್ಟಿಕ್ಕಿ ಎಂಡ್, ಇಲ್ಲೂ ಸ್ಟಿಕ್ಕಿ ಎಂಡ್. ಈ ಸ್ಟಿಕ್ಕಿ ಎಂಡ್ ಈ ಕಾಂಪ್ಲಿಮೆಂಟರಿ ಜೊತೆ ಜಾಯ್ನ್ ಆದಾಗ ಈ ತರ ಬಂತು ರಿಕಾಂಬಿನೆಂಟ್ DNA. ಬಟ್ ಇಲ್ಲಿ ನಮ್ಮ ಟಾರ್ಗೆಟ್ DNA ಅವ್ರು ತೋರಿಸಿಲ್ಲ. ಇನ್ಫ್ಯಾಕ್ಟ್ ಟಾರ್ಗೆಟ್ DNA ಬಂದು ಜಾಯ್ನ್ ಆಗೋದು ಈ ತರಾನೇ. NCERT ನೀವು ಓದ್ಬೇಕಾದ್ರೆ ಗೊತ್ತಾಗುತ್ತೆ. ವಿತೌಟ್ ಹಾರ್ಮಿಂಗ್ ಅವರ್ ಟಾರ್ಗೆಟ್ DNA ಇಟ್ ವಿಲ್ ಕ್ರಿಯೇಟ್ ಸ್ಟಿಕ್ಕಿ ಎಂಡ್ಸ್. ಅಂದ್ರೆ ಏನರ್ಥ, ಈ ತರ ಟಾರ್ಗೆಟ್ DNA ಏನು ಹಾರ್ಮ್ ಮಾಡ್ತಿದ್ದಂಗೆ ಸ್ಟಿಕ್ಕಿ ಎಂಡ್ಸ್ ನ ಕ್ರಿಯೇಟ್ ಮಾಡ್ತಿದ್ವು ಅಂತ ಅರ್ಥ. ಅವಾಗ ಈ ತರ ಆಯ್ತು. ಓಕೆ, ಈಗ ಅದೇ ತರ ಒಂದು ನೋಡಿ, ಇದು ಯಾವ ಎನ್ಸೈಮಿನ ಆಕ್ಷನ್, EcoR1. ಇದ್ರ ಮೇಲೆ ನೀಟಾಗಿ ಕ್ವಶನ್ ಕೇಳ್ತಾರೆ. ಯಾಕಂದ್ರೆ ಸುಮಾರಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ ಇದೆ. ಬಟ್ ಇಲ್ಲಿ NCERT ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ EcoR1 ಇದು. ಇದಕ್ಕೆ ಸಿಮಿಲರ್ ಆಗಿರುವಂತ ಇನ್ನೊಂದು ಇಮೇಜ್ ಇಲ್ಲಿದೆ ನೋಡಿ. ಇಲ್ಲಿ ಫಾರಿನ್ DNA ಈ ತರ ತಗೊಂಡ್ರು, ಇಲ್ಲಿ ಪ್ಲಾಸ್ಮಿಡ್ ಅನ್ನ ಕ್ಲೀನ್ ಆಗಿ ಸರ್ಕಲ್ ಅಲ್ಲಿ ತೋರಿಸಿದ್ದಾರೆ. ಈಗ ನೋಡಿ ಪೀಸ್ ಮಾಡಾಕಿದೆ ಯಾರು, ರಿಸ್ಟ್ರಿಕ್ಷನ್ ಎನ್ಸೈಮ್. ಅಂದ್ರೆ ಯಾವುದೋ ಒಂದು ಜಾಗದಲ್ಲಿ ಬಂದು ಇಲ್ಲೂ ಸ್ಪೆಸಿಫಿಕ್ ಜಾಗದಲ್ಲಿ ಬಂದು ಓಪನ್ ಮಾಡಿದೆ. ಈಗ ನೀವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಮ ಕೈಯಲ್ಲಿ NCERT ಟೆಕ್ಸ್ಟ್ ಬುಕ್ ಇಟ್ಕೊಂಡು ಮಧ್ಯದಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗಿದೆ. ಅವಾಗ ನಮಗೆ ರಿಕಾಂಬಿನೆಂಟ್ DNA ಮಾಲಿಕ್ಯೂಲ್ ಬಂತು. ಇನ್ನು ಉಳಿದಿದ್ದು ಇಷ್ಟು ಸ್ಟೆಪ್ ಇದೆಯಲ್ಲ ಟ್ರಾನ್ಸ್ಫಾರ್ಮೇಶನ್ ಅಂತ, ಅದು ನಾನು ನೆಕ್ಸ್ಟ್ ಹೋಸ್ಟ್ ಪಾರ್ಟ್ ಬಂದಾಗ ಹೇಳ್ತೀನಿ. ಬಟ್ ಇಲ್ಲಿವರೆಗೂ ನಾವೀಗ ಅರ್ಥ ಮಾಡ್ಕೊಂಡ್ವಿ ರಿಕಾಂಬಿನೆಂಟ್ DNA ಯಾವ ರೀತಿ ಆಗಿದೆ ಅಂತ. ಅರ್ಥ ಆಯ್ತಾ? ಕ್ಲಿಯರಾ? ಓಕೆ, ಈಗ ಬನ್ನಿ ನಿಮಗೆ ಬ್ಲಂಟ್ ಎಂಡ್ ಮತ್ತು ಸ್ಟಿಕ್ಕಿ ಎಂಡ್ ಬಗ್ಗೆ ಒಂದಿಷ್ಟು ಹೇಳಬೇಕು. ಅದಕ್ಕಿಂತ ಮುಂಚೆ ಇಲ್ಲೊಂದೆರಡು ಎಕ್ಸಾಂಪಲ್ ಬರೀತೀನಿ. ಇದು ನಿಮ್ಮ NCERT ಅಲ್ಲಿ ಕೊಟ್ಟಿಲ್ಲ ಬ್ಲಂಟ್ ಎಂಡ್, ಬಟ್ ನೀಟಲ್ಲಿ ಕೇಳ್ತಾರೆ, ಕೇಳೋಂಥ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ಟೆ, ನೀವು ಯಾವ್ದಾದ್ರು MCQ ಸಾಲ್ವ್ ಮಾಡಿರೋ ವಿಡಿಯೋ ನೋಡ್ಕೊಂಡು ನಿಮ್ಗೆ ಗೊತ್ತಾಗುತ್ತೆ ಅಂತ. ಬಟ್ ಇವೆಲ್ಲ ನಾನು ಕೇವಲ ಯಾವುದೋ 1 ವರ್ಷ 2 ವರ್ಷದ ಹೇಳ್ತಿಲ್ಲ. ಸುಮಾರು ವರ್ಷದ ಪೇಪರ್ ಅನಾಲಿಸಿಸ್ ಎಲ್ಲ ನೋಡಿದಾಗ ಕೆಲವು ಕಡೆ ಬ್ಲಂಟ್ ಎಂಡ್ ಬಗ್ಗೆ ಕ್ವಶನ್ ಬಂದ್ಬಿಟ್ಟಿರುತ್ತೆ. ಪಾಪ ಮಕ್ಕಳು ಹೆದರ್ಕೊಂಡು ನಮ್ಗೆ ಇದು ಏನು ಅಂತಾನೆ ಗೊತ್ತಿಲ್ಲ ಅಂತ ಕೂತಿರ್ತಾರೆ. ತಲೆ ಕೆಡಿಸ್ಕೋಬೇಡಿ, ಇಂಪಾರ್ಟೆಂಟ್ ಒಂದೆರಡು ಎಕ್ಸಾಮ್ಸ್ ಹೆಸರು ಬರೀತೀನಿ. ಆ ಬ್ಲಂಟ್ ಎಂಡ್ ಅಂತ ಹೇಳಿದ್ರೇನು ಇಲ್ಲೇ ಕವರ್ ಮಾಡ್ತೀನಿ. ಓಕೆ, ಎಸ್, ಇಲ್ಲಿ ನೋಡಿ, ಇಲ್ಲಿ ಮೇನ್ ಆಗಿ ಒಂದೆರಡು ಎನ್ಸೈಮ್ ಮಾತ್ರ ತೋರಿಸಿದ್ದೀನಿ ನಾನು. EcoR2 ನೋಡಿ, EcoR1 ಸ್ಟಿಕ್ಕಿ ಎಂಡ್ಸ್ ಕ್ರಿಯೇಟ್ ಮಾಡ್ತೀವಿ. ಸ್ಟಿಕ್ಕಿ ಎಂಡ್ ಯಾವ ರೀತಿ ಅನ್ನೋದು ಈಗ ತಾನೇ ನೋಡಿದ್ವಿ. ಅದೇ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ಬ್ಯಾಕ್ಟೀರಿಯಾದಿಂದ ನಾವೇನಾದ್ರೂ HIND3 ಅಂತ ಇನ್ನೊಂದು ಎನ್ಸೈಮ್ ತೆಗೆದ್ರೆ ಅದು ಸಹ ಸ್ಟಿಕ್ಕಿ ಎಂಡನ್ನೇ ಕ್ರಿಯೇಟ್ ಮಾಡ್ತಾ ಇದೆ. ಈಗ ಅದೇ ತರ ನಾನು EcoR1 ಬದಲು EcoR2 ತೆಗೆದೆ ಅನ್ಕೊಳ್ಳಿ, ಅದೇನ್ ಮಾಡ್ತಿದೆ, ಬ್ಲಂಟ್ ಎಂಡ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಬ್ಲಂಟ್ ಎಂಡ್ ಅಂತ ಹೇಳಿದ್ರೇನು ನೋಡಿ, ಇನ್ನೊಂದು ಎಕ್ಸಾಂಪಲ್ ಇದೆ. HIND2 ಇದೆ ತಾನೇ ಫಸ್ಟ್ ಡಿಸ್ಕವರ್ ಮಾಡಿದ್ದು. ಈಗ ಇದ್ರದೇ ಓದೋಣ. ಈಗ ಇದೇನು ಹೇಳಿದ್ದಾರೆ NCERT ಅಲ್ಲಿ, 6 ಬೇಸ್ ಪೇರ್ ಇರುವಂತ ರೆಕಾಗ್ನಿಷನ್ ಸೀಕ್ವೆನ್ಸ್ ಇದೆ. 6 ಬೇಸ್ ಪೇರ್ ಅಂದ್ರೆ ಯಾವ್ಯಾವ್ದು ಇಲ್ಲಿ, GTC GAC. ಈಗ ನಾನು ಫಾರ್ವರ್ಡ್ ಓದ್ತೀನಿ ಈ ತರ. ಸೊ ಫಾರ್ವರ್ಡ್ ಓದ್ತಾ ಇದ್ದೀನಿ GTC GAC, ಮತ್ತೆ ಈ ಕಡೆ ಬ್ಯಾಕ್ವರ್ಡ್ ಓದ್ತಿದ್ದೀನಿ GTC GAC. ಅಂದ್ರೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಎರಡು ಸೇಮ್ ಅಂದ್ರೆ ಪ್ಯಾಲೆಂಡ್ರೋಮ್ ಅಂತೂ ಆಯ್ತು. ಸರಿ, ಬಂತು ಇವಾಗ ಈ ಎನ್ಸೈಮ್ ಬಂತು. ಯಾರಿದು ಸೀಸರ್ ಹಿಡ್ಕೊಂಡು ಬಂದು ಕೂತಿದೆ, HIND2 ಬಂತು. ಯಾವ್ದಪ್ಪ ನಿನ್ನ ರೆಕಾಗ್ನಿಷನ್ ಸೀಕ್ವೆನ್ಸ್?
ಅದು ಹೇಳುತ್ತೆ GTC GAC GTC GAC. ಎಲ್ಲಿ ಕಟ್ ಮಾಡ್ತೀಯಾ? ನಾನು ಎಲ್ಲೆಲ್ಲಿ GC ಇದೆಯೋ ಅಲ್ಲಿ ಕಟ್ ಮಾಡ್ತೀನಿ. ಅಂದರೆ ಈಗ ಬೈ ಚಾನ್ಸ್ ಈ ಜಾಗದಲ್ಲಿ ಕಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ನೋಡಿ ಇಲ್ಲಿ ಬಂದು ಕಟ್ ಮಾಡ್ತು, GC ಇರೋ ಜಾಗದಲ್ಲಿ ಇಲ್ಲಿ ಕಟ್ ಮಾಡ್ತು. ನಮಗೆ ಹೇಗೆ ಬಂದಿದೆ ಇವಾಗ ನಮಗೆ ಎಂಡ್ ಈ ಥರ ಕ್ರಿಯೇಟ್ ಆಯಿತು ತಾನೆ. ಇಲ್ಲೇ ಪಕ್ಕದಲ್ಲೇ ಬರೆಯೋಣ. ಈ ಥರ 2 ಜಾಗ ಹಿಂಗೆ ಕ್ರಿಯೇಟ್ ಆಗಿದೆ ನೋಡಿ GTC ಇಲ್ಲಿ GAC GTC GAC. ಸೊ ಈ ರೀತಿ ಕ್ಲೀನಾಗಿ ಕಟ್ ಆಗಿಬಿಟ್ಟಿದೆ. ಆವಾಗ ನಾವು ಇದನ್ನ ಬ್ಲಂಟ್ ಎಂಡ್ ಅಂತ ಹೇಳಿ ಕರಿತೀವಿ. ಬಟ್ ನಮಗೆ ಮಾಲಿಕ್ಯುಲರ್ ಈ ಜೆನೆಟಿಕ್ ಇಂಜಿನಿಯರಿಂಗ್ ಟೆಕ್ನಿಕ್ಗೆ ಸ್ಟಿಕ್ಕಿ ಎಂಡ್ಸ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಕಂಪೇರ್ ಟು ಬ್ಲಂಟ್ ಎಂಡ್ಸ್. ಬಟ್ ಯೂಶಲಿ ಬ್ಲಂಟ್ ಎಂಡಿಂದ ಕೆಲಸ ಮಾಡ್ತಾರೆ ಅಂತ ಕೆಲವು ಬುಕ್ಸಲ್ಲಿ ಹೇಳ್ತಾರೆ. ಬಟ್ ತಿಳ್ಕೊಂಡಿರಿ ಬ್ಲಂಟ್ ಎಂಡ್ ಅಂತ ಹೇಳಿದ್ರೆ ಏನು ಅಂತ. ಇಲ್ಲಿ ಸ್ಟಿಕ್ಕಿ ಎಂಡ್ ಥರ ಹ್ಯಾಂಗಿಂಗ್ ಎಂಡ್ಸ್ ಇರಲ್ಲ ಅಷ್ಟೇ ಬ್ಲಂಟ್ ಎಂಡ್ ಅಂತ ಹೇಳಿದ್ರೆ. ಬಟ್ ನಮಗೆ ಇಲ್ಲಿ ಜಾಸ್ತಿ ಉಪಯೋಗ ಬರೋದು ಸ್ಟಿಕ್ಕಿ ಎಂಡ್ಸ್ ಇರುವಂಥ ಸ್ಟಿಕ್ಕಿ ಎಂಡ್ಸನ್ನು ಕ್ರಿಯೇಟ್ ಮಾಡುವಂಥ ಎನ್ಸೈಮ್ಸ್. ಅರ್ಥ ಆಯ್ತಾ? ಸೊ ಈ ಎನ್ಸೈಮ್ ಹೆಸರನ್ನ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಕೇಳಬಹುದು, ಕೇಳ್ದಲೇ ಇದ್ರೂ ಇರ್ಬೋದು. ನಾನು ಯಾಕೆ ಪರ್ಟಿಕ್ಯುಲರ್ ಆಗಿ ಈ ಹಿಂಡ್ ಸೆಕೆಂಡಿಂದ ತೊಗೊಂಡಿದ್ದೀನಿ ಅಂದರೆ NCERT 6 ಬೇಸ್ ಪೇರ್ ಇದೆ ಅಂತ ಹೇಳ್ಬಿಟ್ಟಿದ್ದಾರೆ. ಯಾರಿಗೂ ಗೊತ್ತವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ NTA ನವರು 6 ಬೇಸ್ ಪೇರ್ ಇದೆ ಅಂತ ಹಿಂಟ್ ಕೊಟ್ಟಿದ್ದೀವಿ ತಾನೆ. ಹಿಂಡ್ ಸೆಕೆಂಡ್ ಫಸ್ಟ್ ಡಿಸ್ಕವರ್ ಮಾಡಿದ್ದು ಅಂತಲೂ ಹೇಳಿದ್ದೀವಿ ತಾನೆ. ನೀವು ಯಾಕೆ ಅದ್ರ ಬಗ್ಗೆ ತಿಳ್ಕೊಳ್ಳಿಲ್ಲ? ತಿಳ್ಕೊಳ್ಳೋಣ ಬಿಡಿ. ಏನೋ ಒಂದು GTC GAC ಅನ್ನೋ ವರ್ಡ್ ತಿಳ್ಕೊಳ್ಳೋಕ್ಕೆ. ಅದೇ ಈಕೋ R1 ಅಂತ ಹೇಳಿದ್ರೆ GAA TTC. 1 ದಿನ 2 ದಿನ ಕಷ್ಟ ಆಗುತ್ತೆ ಮಕ್ಕಳ. 1-2 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಅರ್ಥ ಆಗುತ್ತೆ. ಓಕೆ, ಇಲ್ಲಿ ಕ್ಲಿಯರ್ ಆಯ್ತೇನ್ರು? ಬನ್ನಿ. ಸೊ ರಿಸ್ಟ್ರಿಕ್ಷನ್ ಎನ್ಸೈಮ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಂಡ್ಬಿಟ್ವಿ. ಅದ್ರ ಫುಲ್ಲು ಜಾತಕ ಫುಲ್ ಅರ್ಥ ಆಯ್ತು ನಮಗೆ. ಈಗ ನೆಕ್ಸ್ಟ್ ಟಾಪಿಕ್ ಯಾವುದು? ವೆಕ್ಟರ್ ಬಗ್ಗೆ ಓದೋಕ್ಕಿಂತ ಮುಂಚೆ ಈಗ ಒಂದು ತರೊಳಗಡೆ ಒಂದು ಕ್ವೆಶ್ಚನ್ ಇದೆ. ಏನು ಕ್ವೆಶ್ಚನ್ನು? ಲೈಗೇಷನ್ ಅಂತ ಹೇಳಿದ್ರೆ ಏನು ಅನ್ನೋದ್ರ ಬಗ್ಗೆ ಒಂಚೂರು ಹೇಳ್ಕೊಡ್ತೀನಿ. ಲೈಗೇಸ್ ಆಗಿ ಕೆಲಸ ಮಾಡ್ತಿದ್ದೆ, ಅದು ನಮಗೆ ಗೊತ್ತು. ಈಗ ನನ್ನ ಹತ್ರ ಇಲ್ಲೊಂದು ಟೆಸ್ಟ್ ಟ್ಯೂಬ್ ಇದೆ. ಓಕೆ, ಈ ಟೆಸ್ಟ್ ಟ್ಯೂಬಲ್ಲಿ ನಾನೇನು ಮಾಡಿದೆ, ರಿಸ್ಟ್ರಿಕ್ಷನ್ ಎನ್ಸೈಮ್ ತೊಗೊಂಡು ನನಗೆ ಬೇಕಾಗಿರುವಂಥ ಟಾರ್ಗೆಟ್ DNA ಈ ಥರ ಇಟ್ಕೊಂಡಿದ್ದೀನಿ. ಇದು ನನ್ನ ಜೀನ್ ಆಫ್ ಇಂಟ್ರೆಸ್ಟ್. ಈಗ ಒಂದು ಟೆಕ್ನಿಕ್ ಇದೆ PCR ಅಂತ. ಆ PCR ಟೆಕ್ನಿಕನ್ನು ಯೂಸ್ ಮಾಡಿಕೊಂಡು ನಾನು ಇದನ್ನು ಎಷ್ಟು 1000 ಕಾಪಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ಮತ್ತೆ ಎಂಡಲ್ಲಿ ಓದ್ತೀವಿ, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ. ಜಸ್ಟ್ ಲೈಕ್ ಜೆರಾಕ್ಸ್ ಮಿಷಿನ್ ಕಂಡ್ರು. ತುಂಬ ಸಿಂಪಲ್ ಲ್ಯಾಂಗ್ವೇಜ್ ಹೇಳ್ಬೇಕಂದ್ರೆ ಜಸ್ಟ್ ಲೈಕ್ ಜೆರಾಕ್ಸ್ ಮಿಷಿನ್. ಜೆರಾಕ್ಸ್ ಮಿಷಿನಲ್ಲಿ ನಾನು ನಂಬರ್ ಹೊಡೆದ ತಕ್ಷಣನೇ 1000 ಕಾಪಿ ಬೇಕಾ 1,00,000 ಕಾಪಿ ಬೇಕಾ ಕೊಡ್ತೀನಿ ತಾಳಮ್ಮ ಅಂತ ನಿಲ್ಲಿಸ್ತಾರೆ. ಕರೆಕ್ಟ್? ಅಷ್ಟು ಕಾಪಿ ಜೆರಾಕ್ಸ್ ಬರುತ್ತೆ. ಹಾಗೆ ಇಲ್ಲಿ ಒಂದೇ ಒಂದು ಪೀಸ್ ಇಟ್ಕೊಂಡ್ರೆ ಆಗಲ್ಲ, ಸೇಮ್ ಟು ಸೇಮ್ ಕಾಪಿ ನಾನು ಸುಮಾರನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ ಥರ ಒಂದಿಷ್ಟು ಟಾರ್ಗೆಟ್ DNA ತೊಗೊಂಡಿದ್ದೀನಿ ಟೆಸ್ಟ್ ಟ್ಯೂಬಲ್ಲಿ. ಈಗ ಈ ಟಾರ್ಗೆಟ್ DNA ಹಾಗೆ ಬಿಡೋಕ್ಕಾಗಲ್ಲ. ನಾನೇನು ಮಾಡಬೇಕು? ವೆಕ್ಟರ್ ಜೊತೆ ಆ್ಯಡ್ ಮಾಡಬೇಕಲ್ವಾ? ಸೊ ಆ ಥರ ವೆಕ್ಟರ್ಗಳನ್ನು ತೊಗೊಂಡಿದ್ದೀನಿ. ಓಕೆ, ಈಗ ಇದ್ರೊಳಗಡೆ ನಾನು ಯಾರನ್ನು ಕಳಿಸಿದ್ದೀನಿ? ಈ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ನ ಕಳಿಸಿದ್ದೀನಿ. ನೋಡು, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ನಾನು ಈ ಥರ ಜೀನನ್ನ ರೆಡಿ ಮಾಡಿ ಕೊಟ್ಟಿದೆಯಲ್ಲ, ಅದನ್ನ ಇಟ್ಕೊಂಡಿದ್ದೀನಿ. ವೆಕ್ಟರ್ನ ಒಳಗಡೆ ಇಟ್ಟಿದ್ದೀನಿ. ಕಟ್ ಮಾಡಿ ಎರಡನ್ನೂ ಜಾಯಿನ್ ಮಾಡುವಂತ. ಓಕೆ, ಸೊ ನನ್ನ ಇಲ್ಯೂಷನ್ ಏನು? ಮೋಸ್ಟ್ ಪ್ರಾಬಬ್ಲಿ ಇದು ಕೆಲಸ ಮಾಡಿದೆ. ಕೆಲಸ ಮಾಡಿದಾಗ ನನಗೆ ಈ ಥರ ಪ್ಲಾಸ್ಮಿಡ್ ಕಟ್ಟಾಗಿ ಅದ್ರ ಜೊತೆ ನಾನು ಅನ್ಕೊಂಡಿದ್ದಂಥ ಈ ಟಾರ್ಗೆಟ್ DNA ಈ ಥರ ಆ್ಯಡ್ ಆಗಿದೆ. ಆವಾಗ ನನಗೆ ಸಿಕ್ಕಿರುವಂಥ DNA ಏನು? ಇಟ್ಸ್ ಅ ರೀಕಾಂಬಿನೆಂಟ್ DNA. ಇದು ನನ್ನ ಇಲ್ಯೂಷನ್. ಬಟ್ ಕೆಲವು ಟೈಮ್ ಏನಾಗ್ಬಿಡುತ್ತೆ ಗೊತ್ತಾ? ಈ ಥರ ಆದರೆ ದಿಸ್ ಇಸ್ ಲೈಗೇಟೆಡ್ DNA. ದಿಸ್ ಈಸ್ ಲೈಗೇಟೆಡ್. ದಿಸ್ ಇಸ್ ಲೈಗೇಟೆಡ್ DNA ಅಥವಾ ಲೈಗೇಟೆಡ್ ಪ್ಲಾಸ್ಮಿಡ್. ದಿಸ್ ಇಸ್ ಲೈಗೇಟೆಡ್ ಪ್ಲಾಸ್ಮಿಡ್. ಆದ್ರೆ ಕೆಲವು ಟೈಮ್ ನಮ್ಗೆ ಎಂತ ಧೋಖ ಆಗ್ಬಿಡುತ್ತೆ, ಎಂತ ಮೋಸ ಆಗ್ಬಿಡುತ್ತೆ ಅಂದ್ರೆ, ಇಲ್ಲಿ ನೋಡಿ, ನಾವೇನೋ ಈ ತರ ಕಳಿಸ್ಬಿಟ್ಟಿದೀವಿ. ಯಾರನ್ನ? ಟಾರ್ಗೆಟೆಡ್ ಜೀನನ್ನ. ಸೊ ದೀಸ್ ಆರ್ ಟಾರ್ಗೆಟ್ ಜೀನ್. ರಿಸ್ಟ್ರಿಕ್ಷನ್ ಎನ್ಸೈಮ್ ಪಾಪ ಬಂದಿದೆ ಕೆಲಸ ಮಾಡೋಕ್ಕೆ. ಕಟ್ಟೇನೋ ಮಾಡ್ತಿದ್ದಾರ ನೋಡಿ, ಈ ತರ ಪ್ಲಾಸ್ಮಿಡ್ ಅನ್ನ ಬಂತು, ಕತ್ರಿ ತಗೊಂಡು ಕಟ್ ಆಯ್ತು. ಸೊ ಈ ತರ ಕ್ರಿಯೇಟ್ ಆಯ್ತು, ಯಾವುದೋ ಪ್ಲಾಸ್ಮಿಡ್ ಓಪನ್ ಆಯ್ತು. ಆದ್ರೆ ಈ ಜೀನ್ ಹೋಗೋಕ್ಕಿಂತ ಮುಂಚೆ, ಈಗ ನನ್ನ ಕೈಯೇ ಪ್ಲಾಸ್ಮಿಡ್ ಅನ್ಕೊಳ್ರಪ್ಪ, ಈ ಥರ ಇದೆ, ಯಾರು ರಿಸ್ಟ್ರಿಕ್ಷನ್ ಎನ್ಸೈಮ್ ಬಂದೆ, ಹಿಂಗೆ ಕಟ್ ಮಾಡಿದೆ, ಹಿಂಗೆ ಪಟ್ ಅಂತ ಹಿಂಗೆ ಓಪನ್ ಆಯ್ತು. ಸರಿ, ಇನ್ನೇನು ಬಂತಲ್ಲ ಅಂತ ಹೋಗಿ ಹಿಂಗೆ ತಂದಿಲ್ಲ ಇಡೋಷ್ಟೊತ್ತಿಗೆ ಟಾರ್ಗೆಟ್ ಜೀನನ್ನ ಮತ್ತೆ ಹಿಂಗೆ ಕ್ಲೋಸ್ ಆಗ್ಬಿಡದ. ಅಂದ್ರೆ ಈ ತರ ಇದ್ದಿತ್ತು ಜೀನ್ ಅಂದ್ರೆ ಪ್ಲಾಸ್ಮಿಡ್, ಮತ್ತೆ ವಾಪಸ್ ಕ್ಲೋಸ್ ಆಗ್ಬಿಡ್ತು. ಪಾಪ ಇದು ಬರಕ್ಕೆ ಆಗ್ಲಿಲ್ಲ, ಇದಿಲ್ಲಿ ಬಂದು ಅಟ್ಯಾಚ್ ಆಗಕ್ಕೆ ಆಗ್ಲಿಲ್ಲ, ಸೀದಾ ಈ ತರ ಕ್ಲೋಸ್ ಆಗ್ಬಿಟ್ಟಿದೆ. ಅವಾಗ ನಮಗೆ ಬೇಕಾಗಿರುವಂತ ಜೀನ್ ಇದ್ರೊಳಗೆ ಇನ್ಸರ್ಟ್ ಆಯ್ತಾ? ಟಾರ್ಗೆಟ್ ಜೀನ್ ಇಲ್ಲ. ಯಾಕಂದ್ರೆ ಪ್ಲಾಸ್ಮಿಡ್ ಸೆಲ್ಫ್ ಲೈಗೇಟ್ ಆಗ್ಬಿಡುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಸೆಲ್ಫ್ ಲೈಗೇಟೆಡ್ ಪ್ಲಾಸ್ಮಿಡ್. ಬಟ್ ಇದು ಲೈಗೇಟೆಡ್ ಪ್ಲಾಸ್ಮಿಡ್ ವಿತ್ ಟಾರ್ಗೆಟ್ DNA ಅಥವಾ ಟಾರ್ಗೆಟ್ ಜೀನ್. ಆದ್ರೆ ಇಲ್ಲಿ ಸೆಲ್ಫ್ ಲೈಗೇಟೆಡ್ ಪ್ಲಾಸ್ಮಿಡ್ ವಿತೌಟ್ ಟಾರ್ಗೆಟೆಡ್ ಜೀನ್. ಈಗ ನನಗಿಂತ ಪ್ಲಾಸ್ಮಿಡ್ ಇಟ್ಕೊಂಡು ನಾನು ಏನ್ ಕೆಲಸ ಮಾಡ್ಲಿ? ನಾನು ಏನ್ ಜೆನೆಟಿಕ್ ಇಂಜಿನಿಯರಿಂಗ್ ಅಂತ ಖುಷಿಯಾಗಿ ಓಡಾಡ್ಲಿ? ಯಾಕಂದ್ರೆ ನನಗೆ ಯೂಸೇ ಆಗಿಲ್ಲ.
ಈಗ ನನಗೆ ಗೊತ್ತಾಗೋದು ಹೇಗೆ? ಈಗ ಟೆಸ್ಟ್ ಟ್ಯೂಬಲ್ ಏನೋ ಈ ಥರ ಹಾಕಿ ಕಳಿಸ್ಬಿಟ್ಟಿದ್ದೀನಿ, ನನ್ನ ಇಲ್ಯೂಷನ್ ಏನು, ಓ ಈ ಥರ ಲೈಗೇಟ್ ಆಗಿಬಿಟ್ಟಿದೆ, ರಿಕಾಂಬಿನೆಂಟ್ DNA ಸಿಕ್ಕಿದೆ, ಇದು ನನ್ನ ಇಲ್ಯೂಷನಲ್ಲಿ ಇದ್ದೀನಿ, ನನ್ನ ಭ್ರಮೆಯಲ್ಲಿ ಇದ್ದೀನಿ. ಬಟ್ ಈ ಥರ ಆಗಿರೋಂಥ ಚಾನ್ಸಸ್ಸು ಇದೆಯಲ್ಲ, ಆಗದಲ್ಲೇ ಇರುವಂಥ ಚಾನ್ಸಸ್ಸು. ಸೊ ಅದನ್ನು ಕಂಡುಹಿಡಿಯೋದು ಹೇಗೆ? ಇಲ್ಲೇನೋ ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ಬಿಟ್ಟೆ, ರೆಡ್ ಕಲರ್ ಇಲ್ಲಿ ಸೇರ್ಕೊಂಡಿದೆ, ಟಾರ್ಗೆಟ್ ಜೀನ್ ಆ್ಯಡ್ ಆಗಿದೆ ಅಂತ. ಬಟ್ ರಿಯಲ್ ಲೈಫಲ್ಲಿ ಕಂಡುಹಿಡಿಯೋದು ಹೇಗೆ? ಅದಕ್ಕೋಸ್ಕರ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಹೆಸರು ಜೆಲ್ ಎಲೆಕ್ಟ್ರೋಫೋರೆಸಿಸ್. ಅದು ಕಂಪ್ಲೀಟ್ ಹೆಸರು ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್. ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದು ಬೋರ್ಡ್ ಎಕ್ಸಾಮಲ್ಲೂ ಕೇಳ್ತಾರೆ 5 ಮಾರ್ಕಿಗೆ. ನೀಟಲ್ಲಂತೂ ಸಖತ್ ಕ್ವಶನ್ಸ್ಗಳು ಬರ್ತಾವೆ ಅಪ್ಲೈಡ್ ಲೆವೆಲಲ್ಲಿ. ಬನ್ನಿ ನೋಡೋಣ. ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಇದನ್ನ NCERTಯಲ್ಲಿ ಡೈರೆಕ್ಟಾಗಿ ಪ್ರೋಸೆಸ್ ಹೇಳ್ಬಿಟ್ಟಿದ್ದಾರೆ. ಬಟ್ ಇಲ್ಲಿ ನಾನು ಬೇಸಿಕ್ ಸ್ಟೆಪ್ಸಿಂದ ನಿಮ್ಗೆ ಹೇಳ್ಕೊಡ್ತೀನಿ, ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದ್ರಾಯ್ತು. ಓಕೆ, ಈಗ ಇಷ್ಟೋ ತನಕ ನೀವು ರೆಕಾಗ್ನಿಷನ್ ಸೈಟ್, ವಾಟ್ ಇಸ್ ದಟ್, ರೆಕಾಗ್ನಿಷನ್ ಸೀಕ್ವೆನ್ಸ್, ಆಕ್ಷನ್ ಆಫ್ ರಿಸ್ಟ್ರಿಕ್ಷನ್ ಎನ್ಸೈಮ್ ಇವೆಲ್ಲ ಓದಿದ್ರಲ್ಲ, ಕಷ್ಟ ಅನಿಸ್ತೇನ್ರು? ಇಲ್ಲ ಅಲ್ವಾ? ಹಾಗೇನೆ ಇದು. ಆಮೇಲೆ ಇನ್ನೊಂದು ವಿಚಾರ ಮಕ್ಕಳ ನೋಡಿ, ಫಸ್ಟ್ PUC ಸ್ಟೂಡೆಂಟ್ಸ್ ಆದರೆ 2 ವರ್ಷ ವೀಡಿಯೋಸ್ ನೋಡ್ತೀರಾ, ಕರೆಕ್ಟ್ ಅಲ್ವಾ? ಸೆಕೆಂಡ್ PUC ಸ್ಟೂಡೆಂಟ್ಸ್ ಆದರೆ 1 ವರ್ಷ ನೋಡ್ತೀರಾ. ಅದಾಗ್ತಿದ್ದಂಗೆ ನೀಟ್ ಎಕ್ಸಾಮ್ ಬರ್ತಿದ್ದಂಗೆ ಮುಗೀತು. ನಿಮಗೆ ಎಷ್ಟೇ ಕ್ಲಾಸ್ ಇಷ್ಟ ಆಗಲಿ, ನೀವು ನನ್ನ ವಿಡಿಯೋ ಖಂಡಿತ ಓಪನ್ ಮಾಡಿ ನೋಡಲ್ಲ. ಅದು ನನಗೂ ಗೊತ್ತು, ನನಗಿಂತ ಚೆನ್ನಾಗಿ ಇನ್ನೂ ಗೊತ್ತು. ಓಕೆ, ಸೊ ಹಾಗಾಗಿ ಈ ಒಂದು ಬಾಂಡಿಂಗ್ ಎಷ್ಟು ದಿವಸ ಇರುತ್ತೆ ಹೇಳಿ? ನೀವು ವಿಡಿಯೋ ನೋಡೋ ತನಕ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮಗೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಪ್ಪ ಅಂದರೆ, ನೀವು ಯಾವ್ಯಾವ ಊರಿಂದ ನೋಡ್ತಾ ಇದ್ದೀರಾ, ನನಗೊಂದು ಖುಷಿ ಕೊಡುತ್ತೆ. ಯಾಕಂದರೆ ಆಫ್ಲೈನ್ ಕ್ಲಾಸ್ ಆದರೆ ಡೈರೆಕ್ಟಾಗಿ ಎದುರುಗಡೆ ಮುಖ ನೋಡ್ತೀವಿ, ಮಾತಾಡ್ತೀವಿ, ನಿನ್ನ ಹೆಸರೇನು, ನೀನು ಯಾವ ಊರಿಂದ ನೋಡ್ತಾ ಇದೆಯಾ, ಯಾವ ಊರಿಂದ ಬಂದಿದೆಯಾ, ನಿಮ್ಮ ಮನೆಯಲ್ಲಿ, ಇವೆಲ್ಲ ಕನ್ವರ್ಸೇಷನ್ ನಡೆಯುತ್ತೆ ಬಿಟ್ವೀನ್ ಲೆಕ್ಚರರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಆದರೆ ಈ ಆನ್ಲೈನಲ್ಲಿ ಒಬ್ರಿಗೊಬ್ರು ನಾವು ಮುಖ ನೋಡೋದೇ ಇಲ್ಲ. ನನ್ನ ಮುಖ ನೀವು ನೋಡ್ತಿದ್ದೀರಾ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ, ಬಟ್ ನಿಮ್ಮ ಮುಖ ನನಗೆ ಗೊತ್ತಾಗಲ್ಲ. ಬಟ್ ನೀವು ಯಾರು ಅಂತ ನನಗೆ ಗೊತ್ತಾಗೋಕ್ಕೆ ಇರೋದು ಒಂದೇ ಒಂದು ದಾರಿ ಏನು ಅಂದರೆ ನಿಮ್ಮ ಕಮೆಂಟ್ಸ್. ಆ ಕಮೆಂಟ್ಸಲ್ಲಿ ನೀವು ಯಾವ ಪ್ಲೇಸಿಂದ ನೋಡ್ತಾ ಇದ್ದೀರಾ, ನಿಮ್ಮ ಊರು ಯಾವ್ದಾದ್ರು ಇರಲಿ, ನಿಮ್ಮ ಜಿಲ್ಲೆ, ನಿಮ್ಮ ಊರ ಹೆಸರು, ನಿಮ್ಮ ಹೆಸರು, ಇದನ್ನೆಲ್ಲ ಹಾಕಿ, ಮ್ಯಾಮ್ ನಾನು ಇಂಥ ಕಡೆಯಿಂದ ನೋಡ್ತಾ ಇದ್ದೀನಿ, ನಿಮ್ಮ ಕ್ಲಾಸ್ ಅರ್ಥ ಆಗ್ತಿದೆ ಅಥವಾ ಏನು, ನೀವು ಅದನ್ನು ಕಮೆಂಟ್ ಮಾಡಿದ್ರೆ ನಂಗೆ ಖುಷಿ ಆಗುತ್ತೆ. ಓಕೆ, ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ನಮ್ಮ ಹುಡುಗರು ಇಂತಿಂಥ ಜಾಗದಲ್ಲೆಲ್ಲ ಇದ್ದಾರಾ, ಈ ಊರಿಂದೆಲ್ಲ ನೋಡ್ತಾ ಇದ್ದಾರಾ ಅಂತ ಎಲ್ಲೋ ಒಂದು ಕಡೆ ಗೊತ್ತಿಲ್ದಿದ್ದಂಗೆ ನನಗೆ ಒಂದು ಅಟ್ಯಾಚ್ಮೆಂಟ್ ಬೆಳೆಯುತ್ತೆ. ಯಾಕಂದರೆ ನಿಮ್ಮ ಹೆಸರಿರುತ್ತೆ, ನಿಮ್ಮ ಊರಿರುತ್ತೆ, ಹಾಕ್ತಿರಲ್ಲ, ವೇಟ್ ಮಾಡ್ತಿರ್ತೀನಿ, ನೋಡ್ತೀನಿ ನಾನು. ಬನ್ನಿ. ಸೊ ಇವಾಗ ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂತ ಹೇಳಿದ್ರೆ ನೋಡೋಣ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಇವಾಗ ಈ ಪ್ರೋಸೆಸ್ ಏನಕ್ಕೆ ಮಾಡಕ್ಕೆ ಹೊರಟಿದ್ದೀವಿ, ನಮಗೆ ಗೊತ್ತಾಗಬೇಕಲ್ಲ ಇದು ಸೆಲ್ಫ್ ಲೈಗೇಟೆಡ್ ಅಥವಾ ರಿಕಾಂಬಿನೆಂಟ್ DNA ಆಗಿ ಬಂದು ಕೂತಿದ್ಯಾ ಅಂತ. ಅದಕ್ಕೋಸ್ಕರ ಸೊ ಈ ಎಕ್ಸ್ಪೆರಿಮೆಂಟಿಗೆ ಮೊದಲನೇ ಸ್ಟೆಪ್ಪು ನಾವೇನು ಮಾಡಬೇಕು, 3 ಟೆಸ್ಟ್ ಟ್ಯೂಬನ್ನು ರೆಡಿ ಮಾಡ್ಕೊಳ್ತೀವಿ. ಇಲ್ಲಿ 3 ಟೆಸ್ಟ್ ಟ್ಯೂಬಾರು ರೆಡಿ ಮಾಡ್ಕೊಳ್ಳಿ, 10 ಟೆಸ್ಟ್ ಟ್ಯೂಬಾರು ರೆಡಿ ಮಾಡ್ಕೊಳ್ಳಿ. ಬಟ್ ಇಲ್ಲಿ ನಮಗೆ ಈ ಪ್ರೋಸೆಸ್ ಬೇಸಿಕ್ಸಿಂದ ಅರ್ಥ ಮಾಡ್ಕೊತಾ ಇದೀವಿ. ಒಂದು 3 ಟೆಸ್ಟ್ ಟ್ಯೂಬ್ ತಗೊಳ್ತೀವಿ. ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದೆ, 1 ಟೆಸ್ಟ್ ಟ್ಯೂಬ್ ತೊಗೊಂಡೆ. ನೋಡಿ 3 ಟೆಸ್ಟ್ ಟ್ಯೂಬ್ ಇಟ್ಕೊಂಡಿದ್ದೀನಿ. ಮೊದಲನೇ ಟೆಸ್ಟ್ ಟ್ಯೂಬಲ್ಲಿ ನಾನೇನು ಮಾಡಿದೆ, ನನ್ನ ಟಾರ್ಗೆಟ್ DNA ತೊಗೊಂಡಿದ್ದೀನಿ, ಮಲ್ಟಿಪಲ್ ಕಾಪಿ ತೊಗೊಂಡಿದ್ದೀನಿ. ಯಾಕೆ ಮಲ್ಟಿಪಲ್ ಕಾಪಿ? ಅದೇ PCR ಟೆಕ್ನಿಕ್ಕಿಂದ ನಾನು ಹೆಲ್ಪ್ ತೊಗೊಂಡಲ್ಲ, ಅದಕ್ಕೆ. ಅದ್ರ ಬಗ್ಗೆ ಮತ್ತೆ ಡೀಟೇಲ್ ಆಗೋದೋಣ. ಸೊ ಈ ಫಸ್ಟ್ ಟೆಸ್ಟ್ ಟ್ಯೂಬಲ್ಲಿ ಏನಿದೆ, ಇದು ಫಸ್ಟ್ ಅಂತ ಹಾಕೊಂಡಿದ್ದೀನಿ. ಇಲ್ಲಿ ನಮ್ಮ ಟಾರ್ಗೆಟ್ ಜೀನ್ ಇದೆ. ಓಕೆನಾ? ಈಗ 2ನೇ ಟೆಸ್ಟ್ ಟ್ಯೂಬಲ್ಲಿ ನಾನು ಏನು ಮಾಡಿದ್ದೀನಿ, ನಾವು ಅನ್ಕೊಂಡ್ವಲ್ಲ ಪ್ಲಾಸ್ಮಿಡ್ ಇದೆ ಅಂತ, ಆ ಪ್ಲಾಸ್ಮಿಡ್ಗಳನ್ನು ಇಲ್ಲಿ ತೊಗೊಂಡಿದ್ದೀನಿ. ಓಕೆ, ಈಗ 3ನೇ ಟೆಸ್ಟ್ ಟ್ಯೂಬಲ್ಲಿ ಏನು ತೊಗೊಂಡಿದ್ದೀವಿ, 3ನೇ ಟೆಸ್ಟ್ ಟ್ಯೂಬಲ್ಲಿ ನಾನು ತೊಗೊಂಡಿದ್ದಂಥ ಪ್ಲಾಸ್ಮಿಡ್ ಈ ಥರ ಟಾರ್ಗೆಟೆಡ್ ಜೀನ್ ಜೊತೆ ಲೈಗೇಟ್ ಆಗಿರಬಹುದು. ಆವಾಗ ಅದೇನಾಗಿರುತ್ತೆ, ರೀಕಾಂಬಿನೆಂಟ್ DNA ಆಗಿರುತ್ತೆ. ನನ್ನ ಇಲ್ಯೂಷನ್ ಅದೇ, ನನ್ನ ಭ್ರಮೆಯಲ್ಲಿ ರಿಕಾಂಬಿನೆಂಟ್ DNA ಇದೆ ಅಂತ. ಬಟ್ ಆಗದಲ್ಲೂ ಇರ್ಬೋದಲ್ಲ, ಈ ಥರ ಸೆಲ್ಫ್ ಲೈಗೇಟ್ ಆಗಿ ನಾನು ತೊಗೊಂಡಿರುವಂಥ ಜೀನ್ ಹೊರಗಡೆ ಹಾಗೆ ಉಳ್ಕೊಂಡಿರ್ಬೋದಲ್ಲ. ಈಗ ನಂಗೆ ಅದು ಚೆಕ್ ಮಾಡಬೇಕು ತಾನೆ. ಸೊ ಅದಕ್ಕೋಸ್ಕರ ಈ ಒಂದು ಟೆಸ್ಟ್ ಮಾಡೋಕ್ಕೆ ಹೊರಟಿದ್ದೀನಿ. ಬಟ್ ನನ್ನ ತಲೆಯೊಳಗಡೆ ರಿಕಾಂಬಿನೆಂಟ್ DNA ಇದೆ ಅಂತ ಟೆಸ್ಟ್ ಟ್ಯೂಬಲ್ಲಿ. ಯಾವುದೊಳಗೆ? ಈ 3rd ಟೆಸ್ಟ್ ಟ್ಯೂಬಲ್ಲಿ. ಸರಿ, 3 ಸೆಟಪ್ ಇಟ್ಕೊಂಡು ಹೊರಟೆ. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀನಿ, ಫಸ್ಟ್ ಸ್ಟೆಪ್ಪಿಗೆ ಒಂದು ಲೈನ್ ಹಾಕೋಣ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ನಾನು ಜೆಲ್ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಪ್ರಿಪರೇಷನ್ ಆಫ್ ಅಗಾರೋಸ್ ಜೆಲ್. ಅಗಾರೋಸ್ ಜೆಲ್ ಅಂದ್ರೆ ಇನ್ನೇನು ಅಲ್ಲ. ಇಲ್ಲಿ ಫಸ್ಟ್ ನಾವೇನ್ ಮಾಡ್ತೀವಿ ಗೊತ್ತಾ, ಅಗಾರ್ ತಗೊಳ್ತೀವಿ. ಅಗಾರ್ ಅಂತ ಕೇಳಿದಿರಾ? ಈ ಸೀವೀಡ್ ನಾವು ಫಸ್ಟ್ PUC ಅಲ್ಲೆಲ್ಲ ಓದಿದೀವಿ ನೋಡಿ. ಈ ರೆಡ್ ಆಲ್ಗೆ, ಬ್ರೌನ್ ಆಲ್ಗೆ, ಗ್ರೀನ್ ಆಲ್ಗೆ, ಈ ತರ ಆಲ್ಗೆಗಳು ಬಂದಾಗ ಅಗಾರ್ ಇಂಥ ಆಲ್ಗೆಯಿಂದ ಪ್ರಿಪೇರ್ ಮಾಡ್ತಾರೆ, ಇವೆಲ್ಲ ಓದಿದ್ವಲ್ಲ. ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಅ ಸೀವೀಡ್. ಅದು ಓಕೆ, ಆ ಸೀವೀಡ್ ಅನ್ನ ತಗೊಂಡ್ ಬರ್ತೀವಿ, ಡ್ರೈ ಮಾಡ್ತೀವಿ, ಒಂದು ಪೌಡರ್ ತರ ಮಾಡ್ತೀವಿ. ದಟ್ ಇಸ್ ನಥಿಂಗ್ ಬಟ್ ಅಗಾರ್. ಓಕೆ, ಇದನ್ನ
NCERT ಕೊಟ್ಟಿರೋದ್ರಿಂದ ನಾನು ಬರಿತೀನಿ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಸೀವೀಡ್. ಸರಿ, ಇದಕ್ಕೆ ನಾನು ಏನ್ ಮಾಡ್ತೀನಿ, ಒಂದು 100 ml ಬಫರ್ ಸೊಲ್ಯೂಷನ್ ಅನ್ನ ಸೇರಿಸ್ತೀನಿ. ಈಗ ಉದಾಹರಣೆಗೆ ಇದೆ ಅನ್ಕೊಳ್ರ, ಇಲ್ಲೊಂದು ಕೋನಿಕಲ್ ಫ್ಲಾಸ್ಕ್ ಇದೆ, ಎಲ್ಲಿ ಬರೆಯೋಣ, ಇಲ್ಲೇ ಬರೆಯೋಣ, ಗೊತ್ತಾಗುತ್ತಲ್ಲ ನೋಡಿ. ಕೆಮಿಸ್ಟ್ರಿ ಯೂಸ್ ಮಾಡಲ್ವಾ ಈ ತರ ಕೋನಿಕಲ್ ಫ್ಲಾಸ್ಕ್? ಈ ತರ ಒಂದು ಕೋನಿಕಲ್, ಅಯ್ಯೋ ಇದು ಯಾವ ತರ ಕೋನಿಕಲ್ ಫ್ಲಾಸ್ಕ್ ಆಗ್ಬಿಡ್ತು, 1 ಸೆಕೆಂಡ್ ತಾಡ್ರ ಕೂಡ. ಇವಾಗ ಒಂದು ಕರೆಕ್ಟ್ ಆಗಾಯ್ತು. ಈ ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ನನಗೆ ಬೇಕಾದಂತ ಈ ಅಗಾರ್, ಇದಕ್ಕೆ ಬಫರ್ ಸೊಲ್ಯೂಷನ್ ಎಲ್ಲ ಹಾಕಿ ಇಟ್ಟಿದ್ದೀನಿ. ಈ ಇಡೀ ಎಂಟೈರ್ ಸೆಟಪ್ ಅನ್ನ ನಾನೇನ್ ಮಾಡಿದೆ, ಒಂದು ಮೈಕ್ರೋವೇವ್ ಅಲ್ಲಿ ಇಟ್ಟೆ. ಓಕೆ, ಮೈಕ್ರೋವೇವ್ ಅಲ್ಲಿ ಇಟ್ಟೆ, ಬಿಸಿ ಆಗಕ್ಕೆ, ಅದು ಕರಗಬೇಕಲ್ಲ ಸೊಲ್ಯೂಷನ್ ಅಲ್ಲಿ. ಸೀದಾ ಒಂದು 10 ಸೆಕೆಂಡ್ಸ್ ಬಿಡ್ತೀನಿ, ಈಗ ನೋಡ್ತೀನಿ, ಹಿಂಗೆ ಅಂತೀನಿ, ಅದಿನ್ನು ಟ್ರಾನ್ಸ್ಪರೆಂಟ್ ಆಗಿದ್ರೆ ಆಗಿದೆ ಅಂತ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಳ್ತೀನಿ, ಮತ್ತೊಂದು 10 ಸೆಕೆಂಡ್ ಬಿಡ್ತೀನಿ, ಮತ್ತೆ ಓವನ್ ತೆಗಿತೀನಿ, ಮತ್ತೆ ಹಿಂಗೆ ನೋಡ್ತೀನಿ, ಓಕೆ ಆಗಿದೆಯಾ, ಫೈನ್. ಸೊ ಆಗಿದೆ ಅಂದ್ರೆ ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿ ನೀರ್ ತರ ಕಾಣಿಸ್ತಿರುತ್ತೆ, ಅಗಾರೆಲ್ಲ ಮೆಲ್ಟ್ ಆಗಿ ಹೋಗಿರುತ್ತೆ. ಅಂದ್ರೆ ನನ್ನ ಅಗಾರೋಸ್ ಜೆಲ್ ಅಂತ ಕರೆಯಲ್ಲ ಇನ್ನು ನಾನು ಅದಕ್ಕೆ. ಯಾಕಂತ ಹೇಳಿದ್ರೆ ಜೆಲ್ ಆಗೋದು ಯಾವಾಗ, ಆ ಲೊಳೆ ರಸ ತರ ಬರ್ಬೇಕಲ್ಲ. ಈ ನಾವು ಅಲೋವಿರಾ ಜೆಲ್ ಅಂತ ಕರಿತೀವಿ ನೋಡಿ, ಅದು ಯಾವ ರೀತಿ ಇರುತ್ತೆ, ಜೆಲ್ಲಿ ವಿಕ್ಸ್ ಜೆಲ್ ಯಾವ ರೀತಿ ಇರುತ್ತೆ, ಟ್ರಾನ್ಸ್ಪರೆಂಟ್ ಆಗಿ ಜೆಲ್ ತರ ಇರುತ್ತೆ ತಾನೆ. ಆ ರೀತಿ ಇನ್ನು ಜೆಲ್ಲಿ ತರ ಆಗಿಲ್ಲ, ಅದು ತಣ್ಣಗಾದ್ಮೇಲೆ ಆಗುತ್ತೆ. ಬಟ್ ಎಲ್ಲ ಮೆಲ್ಟ್ ಆಗಿದೆ ಅಂದ್ರೆ ಆಗಕ್ಕೆ ರೆಡಿ ಆಗಿದೆ. ಸೊ ಇಲ್ಲಿ ಸೊಲ್ಯೂಷನ್ ರೆಡಿ ಇದೆ. ಈಗ ಇದನ್ನ ಜೆಲ್ ಆಗಿ ಮಾಡಬೇಕು ಅಂದ್ರೆ ಕೂಲ್ ಆಗಿ ಆಗಬೇಕು ಅಂತ ನಾನೇನ್ ಮಾಡ್ತೀನಿ, ಒಂದು ಸ್ಲ್ಯಾಬ್ ಅನ್ನ ರೆಡಿ ಮಾಡ್ಕೊಳ್ತೀನಿ. ಸೊ ದಟ್ ಇಸ್ ದ ನೆಕ್ಸ್ಟ್ ಥಿಂಗ್. ಸೊ ಫಸ್ಟ್ ಸ್ಟೆಪ್ ಆಯ್ತು, ಸೆಕೆಂಡ್ ಸ್ಟೆಪ್ ಆಯ್ತು, ಈಗ ಥರ್ಡ್ ಸ್ಟೆಪ್ಗೆ ಬಂದಿದ್ದೀವಿ. ಈಗ ಈ ಥರ್ಡ್ ಸ್ಟೆಪ್ ಅಲ್ಲಿ ನಾನೇನ್ ಮಾಡಿದೆ, ಒಂದು ಸ್ಲ್ಯಾಬ್ ರೆಡಿ ಮಾಡ್ಕೊಂಡೆ. ಆ ಸ್ಲ್ಯಾಬ್ ಹೆಂಗಿದೆ ನೋಡಿ, ನೋಡಿ ಈ ತರ ಒಂದು ಸ್ಲ್ಯಾಬ್ ಇದೆ. ಈ ಸ್ಲ್ಯಾಬಿಗೆ ನಾನೇನ್ ಮಾಡಿದೆ, ಈ ಒಂದು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಇತ್ತಲ್ಲ ಜೆಲ್, ಇದನ್ನ ಹಾಕ್ತಾ ಇದೀನಿ. ಇದನ್ನ ಇದ್ರೊಳಗಡೆ ಹಾಕ್ತಾ ಇದೀನಿ, ಅಗಾರ್ ಜೆಲ್. ಬಟ್ ಈ ಜೆಲ್ ಒಳಗಡೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಾನು ಒಂದು ಕೆಮಿಕಲ್ ಅನ್ನ ಆಡ್ ಮಾಡಿದ್ದೀನಿ. ಆ ಕೆಮಿಕಲ್ ಹೆಸರು ಇಥಿಡಿಯಂ ಬ್ರೋಮೈಡ್. ಈ ಕೆಮಿಕಲ್ ಏನ್ ಕೆಲಸ ಮಾಡುತ್ತೆ ಆಮೇಲೆ ಹೇಳ್ತೀನಿ. ಬಟ್ ಈ ಜೆಲ್ ಹಾಕಕ್ಕಿಂತ ಮುಂಚೆ ಕೂಂಬ್ ಅಂತ ಸಿಗುತ್ತೆ. ಕೂಂಬ್ ಅಂದ್ರೆ ನಾವು ತಲೆ ಬಾಚ್ಕೊಳ್ಳೋಂಥ ಕೂಂಬ್ ಅಲ್ಲ, ಅದೇ ತರನೇ ಇರುತ್ತೆ. ಆ ಕೂಂಬ್ಗಳಿಗೂ ಟೀತ್ ಇರುತ್ತೆ ತಾನೆ, ಇಲ್ಲೂ ಅದೇ ತರನೇ ಟೀತ್ ಇರುತ್ತೆ. ಆದ್ರೆ ಇಲ್ಲಿ ಎಷ್ಟು ಟೀತ್ ಇರುತ್ತೆ ಅಂದ್ರೆ, ನಾವು ಎಷ್ಟು ಟೆಸ್ಟ್ ಟ್ಯೂಬ್ ತಗೊಂಡಿರ್ತೀವೋ ಅಷ್ಟು ಟೀತ್ ಇರುತ್ತೆ. ಈಗ ನಾನು ತಗೊಂಡಿರೋ ಟೆಸ್ಟ್ ಟ್ಯೂಬ್ ಎಷ್ಟು, 3 ತಾನೆ. ಆ 3 ಟೀತ್ ಇರುವಂತ ಒಂದು ಕೂಂಬನ್ನ ತಗೊಂಡೆ, ಈ ತರ ಇದೆ ಅಂತ ಅನ್ಕೋಣ. ಈ ಕೂಂಬನ್ನ ಫಸ್ಟ್ ಫಿಕ್ಸ್ ಮಾಡಿರ್ತೀನಿ. ಈಗ ಅಗಾರ್ ಜೆಲ್ ಹಾಕ್ತೀನಿ. ಅಗಾರ್ ಜೆಲ್ ಎಲ್ಲ ಇಲ್ಲೇನಾಗುತ್ತೆ, ಸ್ಪ್ರೆಡ್ ಆಗಿದೆ. ಈ ಸ್ಲ್ಯಾಬ್ ಕಲರ್ ಒಂದ್ ಸ್ವಲ್ಪ ಚೇಂಜ್ ಮಾಡೋಣ, ಯಾಕಂದ್ರೆ ಅಗಾರ್ ಹಾಕಿರೋದ್ರಿಂದ ಸ್ವಲ್ಪ ಅಪೋಸಿಟ್ ಆಗಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಓಕೆ, ಈಗ ಕೂಂಬ್ ಇಲ್ಲಿ ಇಟ್ಟಿದೀವಲ್ಲ, ಸೊ ದಿಸ್ ಇಸ್ ಕೂಂಬ್. ಈಗ ಈ ಕೂಂಬನ್ನ ತೆಗಿತೀನಿ. ಅವಾಗ ಅಲ್ಲಿ 3 ಹಳ್ಳ ತರ ಬಿದ್ದಿರುತ್ತೆ. ಓಕೆ, ಸೊ ಈಗ ಈ ಸ್ಲ್ಯಾಬ್ ಅನ್ನ ಒಂದು ಎಲೆಕ್ಟ್ರಿಕ್ ಚೇಂಬರ್ ಅಲ್ಲಿ ಇಡ್ತೀನಿ ನಾನು. ಓಕೆನಾ, ಈಗ ಎಲೆಕ್ಟ್ರಿಕ್ ಚೇಂಬರ್ ಹಿಂಗಿದೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ 4th ಸ್ಟೆಪ್. ನೋಡಿ, ಒಂದು ಎಲೆಕ್ಟ್ರಿಕ್ ಚೇಂಬರ್ ತಗೊಂಬಂದೆ. ಈ ಎಲೆಕ್ಟ್ರಿಕ್ ಚೇಂಬರ್ಗೆ ಒಂದ್ ಕಡೆ ಪಾಸಿಟಿವ್ ಟರ್ಮಿನಲ್ ಇದೆ ಆನೋಡ್, ಇನ್ನೊಂದ್ ಕಡೆ ನೆಗೆಟಿವ್ ಟರ್ಮಿನಲ್ ಇದೆ. ಓಕೆ, ಇಲ್ಲಿ ಈ ಒಂದು ಸ್ಲ್ಯಾಬ್ ಅನ್ನ ಇದ್ರೊಳಗಡೆ ಇಡ್ತೀನಿ ಈ ತರ. ಓಕೆ, ಈಗ ಇಲ್ಲಿ 3 ಹಳ್ಳದ ತರ ಕ್ರಿಯೇಟ್ ಆಗಿದೆಯಲ್ಲ ಮಕ್ಕಳ, ಹಳ್ಳದ ತರ ಕ್ರಿಯೇಟ್ ಆಗಿದ್ದಕ್ಕೆ ಜಸ್ಟ್ ನಾನು ಈ ತರ ತೋರಿಸಿರ್ತೀನಿ. ಸೊ ಇದನ್ನ ನಾವು ಹಳ್ಳ ಅಂತ ಹೇಳಲ್ಲ, ಇದನ್ನ ವೆಲ್ಸ್ ಅಂತ ಹೇಳಿ ಕರಿತೀವಿ. ವಾಟ್ ಆರ್ ದೀಸ್ ಥಿಂಗ್ಸ್ ಆರ್ ವೆಲ್ಸ್. ನೋಡಿ ಇವೆಲ್ಲ ವೆಲ್ಸ್. ಈ ವೆಲ್ಸ್ ಎಲ್ಲ ಕ್ರಿಯೇಟ್ ಆಗಿದೆ. ಈ ವೆಲ್ಸ್ಗೆ ನಾವು ತಗೊಂಡ್ಬಂದಿದ್ವಲ್ಲ ಮಕ್ಕಳ ಟೆಸ್ಟ್ ಟ್ಯೂಬು, ಆ ಟೆಸ್ಟ್ ಟ್ಯೂಬ್ ಅಲ್ಲಿ ಇರುವಂತ ಕಂಟೆಂಟ್ ಅನ್ನ ಹಾಕ್ತೀವಿ. ಈ ಟೆಸ್ಟ್ ಟ್ಯೂಬ್ ಇತ್ತು ನೋಡಿ, ಫಸ್ಟ್ ಟೆಸ್ಟ್ ಟ್ಯೂಬ್, ಸೆಕೆಂಡ್ ಟೆಸ್ಟ್ ಟ್ಯೂಬ್, ಥರ್ಡ್ ಟೆಸ್ಟ್ ಟ್ಯೂಬ್. ಇಲ್ಲಿ ನೋಡಿ 1 2 3 ಈ ತರ ಟೆಸ್ಟ್ ಟ್ಯೂಬ್ ಅಲ್ಲಿ ಇರೋದನ್ನ ಹಾಕ್ತೀವಿ. ಫಸ್ಟ್ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ, ಟಾರ್ಗೆಟ್ ಜೀನ್. ಸೆಕೆಂಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ಏನಿದೆ, ಪ್ಲಾಸ್ಮಿಡ್. ಥರ್ಡ್ ಟೆಸ್ಟ್ ಟ್ಯೂಬ್ ಅಲ್ಲಿ ರಿಕಾಂಬಿನೆಂಟ್ DNA ಇದೆ ಅಂತ ಅನ್ಕೊಂಡಿದ್ದೀನಿ. ಯಾವಾಗ ನಾನು ಒಂದನ್ನ ಪಾಸಿಟಿವ್ ಟರ್ಮಿನಲ್ ಈ ಕಡೆ ನೆಗೆಟಿವ್ ಟರ್ಮಿನಲ್ ಗೆ ಕನೆಕ್ಟ್ ಮಾಡ್ತೀನಿ, ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಇವಾಗ ಈಗ ಏನಾಗುತ್ತೆ, ನಾ ಸ್ವಿಚ್ ಆನ್ ಆಗ್ತಿದ್ದಂಗೆ ಒಳಗಡೆ ಇತ್ತಲ್ಲ DNA ಅದು ಓಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಓಡ್ತಿದೆ, ಯಾಕಂದ್ರೆ ಇದು ಪೋರ್ಸ್ ಇರೋಂಥದ್ದು. ಅದಕ್ಕೆ ಅಗಾರೋಸ್ ಜೆಲ್ ಎಲೆಕ್ಟ್ರೋಪೋರಸಿಸ್. ಯಾಕೆ ಪೋರಸಿಸ್, ಇಲ್ಲಿ ಪೋರ್ಸ್ ತರ ಇರುತ್ತೆ. ಆ ಪೋರ್ಸ್ ಇಂದ ಜಾರ್ಕೊಂಡು ಹೋಗ್ತಾ ಇದೆ DNA. ಇದು ಜಾರ್ಕೊಂಡು ಹೋಗಕ್ಕೆ ಏನ್ ಬೇಕು, ಎಲೆಕ್ಟ್ರಿಕ್ ಕರೆಂಟ್ ಬೇಕು. ಅದಕ್ಕೆ ಎಲೆಕ್ಟ್ರೋಪೋರಸಿಸ್ ಅಂತ ಹೇಳಿ ಕರೆಯೋದು. ಸೊ DNA ನೆಗೆಟಿವ್ಲಿ ಚಾರ್ಜ್,
ಕರೆಕ್ಟಾ? ಅದೆಲ್ಲರಿಗೂ ಗೊತ್ತಿದೆ, ನಾವು ಆಲ್ರೆಡಿ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಓದಿದೀವಿ. ಸೊ DNA ನೆಗೆಟಿವ್ಲಿ ಚಾರ್ಜ್ಡ್. ಸೊ ಹಾಗಾಗಿ ಯಾವ ಕಡೆ ಹೋಗುತ್ತೆ? ಮೂವ್ ಟುವರ್ಡ್ಸ್ ಆ ಪಾಸಿಟಿವ್ ಚಾರ್ಜ್. ಪಾಸಿಟಿವ್ ಚಾರ್ಜ್ ಜೊತೆ ಓಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ತುಂಬಾ ಕಡಿಮೆ ಲೆಂತ್ ಇರುವಂತ DNA ಯಾವುದು ಅಂದ್ರೆ ಕಡಿಮೆ ವೇಟ್ ಇರುವಂತ DNA, ಈ ಟಾರ್ಗೆಟ್ DNA ತಾನೆ. ಸೊ ಇದೇನ್ ಮಾಡುತ್ತೆ, ಸೀದಾ ಬೇಗ ಬೇಗ ಓಡೋಗಿ, ತುಂಬಾ ತೆಳ್ಳಗಿದ್ದಾನೆ, ದಿನ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಅವ್ನು ಬೇಗ ಓಡೋಗ್ಬಿಡ್ತಾನೆ. ಸೊ ಅದೇ ತರ ಇಲ್ಲಿ ಬೇಗ ಓಡ್ಬಂದು ಇಲ್ಲಿ ನಿಂತ್ಬಿಟ್ಟಿದ್ದಾನೆ. ಯಾವುದು? ಟಾರ್ಗೆಟ್ DNA. ಅದು ಸ್ಮಾಲ್. ಪ್ಲಾಸ್ಮಿಡ್ ಅದಕ್ಕಿಂತ ಸ್ವಲ್ಪ ಜಾಸ್ತಿ ತಾನೆ, ತಿಕ್ಕಾಗಿದೆ ತಾನೆ. ಆ ಪ್ಲಾಸ್ಮಿಡ್ ನೋಡ್ತೀವಿ ಇಲ್ಲಿ ಬಂದು ನಿಂತಿದೆ. ಸೊ ಈ ಜಾಗದಲ್ಲಿ ನಿಂತಿದ್ರೆ ಪ್ಲಾಸ್ಮಿಡ್. ಈಗ ನೆಕ್ಸ್ಟ್ ಈ ವೆಲ್ಲಲ್ಲಿ ಹಾಕಿದ್ವಲ್ಲ ರಿಕಾಂಬಿನೆಂಟ್ DNA ಅಂತ, ಬೈ ಚಾನ್ಸ್ ಇದು ರಿಕಾಂಬಿನೆಂಟ್ DNA ಆಗಿದ್ದಿದ್ರೆ ಅದ್ರ ವೇಟ್ ಇನ್ನೂ ಜಾಸ್ತಿ ಇರುತ್ತೆ. ಯಾಕಂದ್ರೆ ಪ್ಲಾಸ್ಮಿಡ್ ಜೊತೆಗೆ ನೋಡಿ, ಈ ಪ್ಲಾಸ್ಮಿಡ್ ಜೊತೆಗೆ ಇದನ್ನು ಸೇರಿಸ್ಕೊಂಡಿರುತ್ತಲ್ಲ, ಆಬ್ವಿಯಸ್ಲಿ ಅದ್ರ ವೇಟ್ ಇನ್ನೂ ಜಾಸ್ತಿ. ಅದೇನಾಗಿರುತ್ತೆ, ಇದಕ್ಕಿಂತ ಹಿಂದೆ ನಿಂತಿರುತ್ತೆ. ಸೊ ಈಗ ನಮ್ಗೆ ಇವೆಲ್ಲ ಹಿಂದೆ ನಿಂತಿದೆ ಅಂತ ಹೆಂಗ್ ಗೊತ್ತಾಗ್ತದೆ? ಇಲ್ಲಿ ನನಗೆ ಕಲರ್ ಕಾಣಿಸ್ತದೆ ಅಲ್ವಾ? ಅದೇ ತರ ಇಲ್ಲಿ ನಾವು ಕಲರ್ ಇಂದಾನೆ ಗೊತ್ತಾಗಕ್ ಸಾಧ್ಯ. ಯಾಕಂದ್ರೆ DNA ಟ್ರಾನ್ಸ್ಪರೆಂಟು, ಅಗಾರು ಟ್ರಾನ್ಸ್ಪರೆಂಟ್ ಗೊತ್ತಾಗೋದು ಹೇಗೆ? ಅದಕ್ಕೋಸ್ಕರನೇ ಇಥಿಡಿಯಂ ಬ್ರೋಮೈಡ್ ಹಾಕಿದ್ದು. ಈಗ ಇಥಿಡಿಯಂ ಬ್ರೋಮೈಡ್ ಏನ್ ಮಾಡ್ತಿದೆ, DNA ನಾವು ಹಾಕಿದಾಗ ಈ DNA ಇಥಿಡಿಯಂ ಬ್ರೋಮೈಡ್ ಇದನ್ನೆಲ್ಲ ಎಳ್ಕೊಂಡು ಮುಂದೆ ಬರ್ತಾ ಇದೆ. ಬಂದಾಗ ಇದ್ರ ಮೇಲೆ ನಾವು UV ಲೈಟ್ ಬಿಡ್ತೀವಿ. ಯಾವಾಗ UV ಲೈಟ್ ಇದ್ರ ಮೇಲೆ ಬಿಡ್ತೀವಿ, ಇದೇನಾಗುತ್ತೆ, ಆರೆಂಜ್ ಕಲರ್ ಅಲ್ಲಿ ಕಾಣಿಸುತ್ತೆ. ಬ್ರೈಟ್ ಆರೆಂಜ್ ಕಲರ್ ಅಲ್ಲಿ DNA ಬ್ಯಾಂಡ್ಸ್ ಕಾಣಿಸುತ್ತೆ. ಮಾಮೂಲಿ ವಿಸಿಬಲ್ ಲೈಟ್ ಅಲ್ಲಿ ಕಾಣಿಸಲ್ಲ. ಓಕೆ, ವಿಸಿಬಲ್ ಲೈಟ್ ವಿತ್ ಗೇರ್ ಅದ್ರೊಳಗೆ ಕಾಣಿಸಲ್ಲ, UV ಲೈಟೇ ಬಿಡಬೇಕು. UV ಲೈಟ್ ಇದ್ರ ಮೇಲೆ ಬಿಡ್ತಿದ್ದಂಗೆ ಎಲ್ಲ ಬ್ರೈಟ್ ಆರೆಂಜ್ ಕಾಣಿಸುತ್ತೆ. ಅವಾಗ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅಬ್ಬಾ ಅಂತೂ ಇಂತೂ ನಾವೇನ್ ಕೆಲಸ ಮಾಡಿದ್ವಿ, ರಿಕಾಂಬಿನೆಂಟ್ DNA ಡನ್ ಅಂತ. ಅಕಸ್ಮಾತ್ ಆಗಿರ್ಲಿಲ್ಲಪ್ಪ, ಅವಾಗ ಏನಾಗುತ್ತೆ ಮ್ಯಾಮ್? ಈಗ ನೀವು ಹೇಳ್ದಂಗೆ ಟಾರ್ಗೆಟ್ DNA ಹಾಗೆ ಉಳ್ಕೊಂಡ್ಬಿಡ್ತು, ಪ್ಲಾಸ್ಮಿಡ್ ಹಾಗೆ ಉಳ್ಕೊಂಡ್ಬಿಡ್ತು. ಅವಾಗ ಏನಾಗುತ್ತೆ, ಆ ಟಾರ್ಗೆಟ್ DNA ಬೈ ಚಾನ್ಸ್ ಇದು ಆಗಿರ್ಲಿಲ್ಲ ಅಂತ ಅನ್ಕೊಳ್ಳಿ, ಈ ಪ್ರೋಸೆಸ್ ಆಗಿರ್ಲಿಲ್ಲ, ಸಪ್ರೇಟ್ ಆಗಿತ್ತು ಅಂದ್ರೆ ಈಗ ಮತ್ತೇನಾಗ್ಬಿಡುತ್ತೆ, ಇಲ್ಲಿ ನೋಡಿ ಪ್ಲಾಸ್ಮಿಡ್ ಜಾಗದಲ್ಲೇ ಬಂದು ಈ ಪ್ಲಾಸ್ಮಿಡ್ ನಿಂತ್ಕೊಳ್ಳುತ್ತೆ, ಈ ಟಾರ್ಗೆಟ್ DNA ಜಾಗದಲ್ಲಿ ಇಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಂದ್ರೆ ಈ ತರ ಎರಡು ಬ್ಯಾಂಡ್ ನಮಗೆ ಇಲ್ಲಿ ಕಾಣಿಸ್ತಿದೆ ಅಂದ್ರೆ ಇಲ್ಲಿ ರಿಕಾಂಬಿನೆಂಟ್ DNA ಆಗಿಲ್ಲ. ಅಕಸ್ಮಾತ್ ರಿಕಾಂಬಿನೆಂಟ್ DNA ಆಗಿದೆ ಅಂದ್ರೆ ಈ ಲೆವೆಲ್ ಅಲ್ಲಿ ನಿಂತ್ಕೊಳ್ಳಲ್ಲ, ಮೇಲ್ ಬಂದು ನಿಂತಿರುತ್ತೆ, ಅವಾಗ ಇದು ರಿಕಾಂಬಿನೆಂಟ್ DNA ಆಗಿದೆ ಅಂತ. ಸೊ ಏನ್ ಮಾಡೋದು? ಅದಕ್ಕೋಸ್ಕರ ಏನೂ ಇಲ್ಲ, ಚಾಕು ತಗೊಂಡು ಕೇಕ್ ಕಟ್ ಮಾಡಲ್ವಾ ನಾವು, ಹಾಗೆ ಇಲ್ಲೇನ್ ಮಾಡ್ತೀವಿ, ಈ ಅಗಾರ್ ಸಮೇತ ಬಿಡಕ್ಕಾಗಲ್ಲ, ಅಷ್ಟೆಲ್ಲ ಕಷ್ಟಪಟ್ಟು DNA ತಗೊಂಡಿದೀವಿ ನಾವು, ಟಾರ್ಗೆಟ್ DNA ಪ್ಲಾಸ್ಮಿಡ್, ಇದನ್ನೇನ್ ಮಾಡ್ತೀವಿ, ಈ ಸ್ಲ್ಯಾಬ್ ಸಮೇತ ಕಟ್ ಮಾಡ್ಕೊಳ್ತೀವಿ. ಕಣ್ಣಿಗೆ ಕಾಣಿಸ್ತಿದೆಯಲ್ಲ ಇಲ್ಲೇ DNA ಇದೆ ಅಂತ, ಈ ತರ ಕಟ್ ಮಾಡ್ಕೊಂಡು ಆಮೇಲೆ ಅದನ್ನ ಸಪ್ರೇಟ್ ಆಗಿ ತಗೊಳ್ತೀವಿ DNA ನ. ಮತ್ತೆ ನೆಕ್ಸ್ಟ್ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ತೀವಿ. ಈ ಒಂದು ಮೆಥಡಿಗೆ, ಕಟ್ ಮಾಡಿ DNA ನ ಎಕ್ಸ್ಟ್ರಾಕ್ಟ್ ಮಾಡುವಂತ ಮೆಥಡಿಗೆ ಎಲ್ಯೂಷನ್ ಅಂತ ಹೇಳಿ ಕರಿತೀವಿ. ಎಲ್ಯೂಷನ್ ಅಂತ ಹೇಳಿದ್ರೇನು, ಇಲ್ಲಿ ಡೆಫಿನಿಷನ್ ಇದೆ ನೋಡಿ, NCERT. ದ ಸಪರೇಟೆಡ್ ಬ್ಯಾಂಡ್ಸ್ ಆಫ್ DNA ಆರ್ ಕಟ್ ಔಟ್. ಸಪರೇಟ್ ಆಗಿದೆಯಲ್ಲ ಅದನ್ನ ಕಟ್ ಔಟ್ ಫ್ರಮ್ ದ ಅಗಾರೋಸ್ ಜೆಲ್, ಅಗಾರ್ ಜೆಲ್ ಇಂದ ಕಟ್ ಮಾಡ್ಕೊಳ್ಳಿ, ಅಂಡ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ದ ಜೆಲ್ ಪೀಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಈ ಒಂದು ಸ್ಟೆಪ್ಗೆ ಎಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅರ್ಥ ಆಯ್ತಾ? ನೋಡಿ, ಇದಿಷ್ಟು ಸ್ಟೆಪ್ ನಿಮಗೆ ನೀಟಾಗಿ ಗೊತ್ತಾಯ್ತು ಅಂದ್ರೆ ತಲೆಯೊಳಗಡೆ ಪ್ರಿಂಟ್ ಆಗಿದೆ ಅಂತ ಅರ್ಥ. ಆಬ್ವಿಯಸ್ಲಿ ಆಗಿರ್ಲೇಬೇಕು. ಓಕೆ, NCERT ಅವರು ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದಿದ್ದಾರೆ. ಅಂದ್ರೆ ಇವೆಲ್ಲ ಮ್ಯಾಟರ್ ಹೇಳಿದ್ದಾರೆ, ಅಗಾರೋಸ್ ಜೆಲ್ ಇದು CVD ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂತ. ಬಟ್ ಈ ತರ ಡಿಟೇಲ್ ಆಗಿ ಡಯಾಗ್ರಾಮ್ ತೋರಿಸಿಲ್ಲ. ಡಯಾಗ್ರಾಮ್ ಇಷ್ಟೇ ಕೊಟ್ಟಿರೋದು NCERT. ಓಕೆ, ನೋಡಿ ಇದ್ರೊಳಗಡೆ ಏನ್ ತೋರಿಸಿದ್ದಾರೆ, ವೆಲ್ಸ್ ತೋರಿಸಿದ್ದಾರೆ, ಇಲ್ಲಿ ಫ್ರಾಗ್ಮೆಂಟ್ಸ್ಗಳು ಈ ತರ ತೋರಿಸಿದ್ದಾರೆ, ಸ್ಮಾಲೆಸ್ಟ್ ಇಲ್ಲಿ ಮುಂದೆ ಬಂದಿದೆ, ದೊಡ್ಡದಿರೋವೆಲ್ಲ ಮೇಲ್ಮೇಲೆ ಇದೆ ಅಂತ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ಅಗಾರೋಸ್ ಜೆಲ್. ನಮಗೆಲ್ಲ ವಿಚಾರ ಗೊತ್ತಾಯ್ತು. ಈಗ ನಿಮಗೊಂದೆರಡು ಅಪ್ಲೈಡ್ ಲೆವೆಲ್ ಕ್ವಶನ್ ನಾನೇ ಕೇಳ್ತೀನಿ, ಸುಮ್ಮನೆ ನೋಡೋಣ ಹೇಗೆ ನೀವು ಆನ್ಸರ್ ಮಾಡ್ತೀರಾ. ಈಗ ನೆಕ್ಸ್ಟ್ ಟಾಪಿಕ್ ಆಕ್ಚುಲಿ ನಾವು ಪ್ಲಾಸ್ಮಿಡ್ ನೆಕ್ಸ್ಟ್ ಟೂಲಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಈಗ ನನ್ನ ಹತ್ರ ಒಂದು ರಿಸ್ಟ್ರಿಕ್ಷನ್ ಎನ್ಸಾಮ್ ಇದೆ, ಟ್ರೈ ಮಾಡಿ. ರೆಸ್ಟ್ರಿಕ್ಷನ್ ಎನ್ಸಾಮ್ ಇದೆ. ಈಗ ನನ್ನ ಹತ್ರ DNA ಇದೆ. ಈ ತರ ನೋಡಿ, ನನ್ನ ಹತ್ರ DNA ಇದೆ. ಈ DNA ಮೇಲೆ ಬರ್ಬೇಡ. ಈಗ ಈ DNA ಮೇಲೆ ಈ ರಿಸ್ಟ್ರಿಕ್ಷನ್ ಎನ್ಸಾಮ್ ಇದೆಯಲ್ಲ, ಚಾಕು ಹಿಡ್ಕೊಂಡು ಅಥವಾ ಸಿಸರ್ ಹಿಡ್ಕೊಂಡು ಕಾಯ್ತಾ ಇದ್ದೀರಾ ಕಟ್ ಮಾಡ್ತೀನಿ ಅಂತ, ಇದು ರೆಕಾಗ್ನೈಸ್ ಮಾಡಕ್ಕೆ ಒಟ್ಟು 4 ಜಾಗದಲ್ಲಿದೆ, 4 ಪ್ಲೇಸಸ್ ಅಲ್ಲಿ ಇದೆ ರೆಕಾಗ್ನಿಷನ್ ಸೀಕ್ವೆನ್ಸ್ ಅಟ್ 4 ಪ್ಲೇಸಸ್ ಅಲ್ಲಿ ಇದೆ. ಈಗ ನಾವು ಟೆಲ್ ಮಿ, ನನಗೆ ಹೇಳಿ ಒಟ್ಟು ಎಷ್ಟು ಪೀಸ್ DNA ಬರುತ್ತೆ? ಕಟ್ ಏನೋ ಮಾಡ್ಬಿಡುತ್ತೆ. ಅವಾಗ ಹೌ ಮೆನಿ ಪೀಸ್ DNA ಯು ವಿಲ್ ಗೆಟ್? ಅಪ್ಲೈಡ್ ಲೆವೆಲ್ ಕ್ವಶನ್.
ಆನ್ಸರ್ ಏನು ಬರ್ತೀರಾ ಗೊತ್ತಾ? ಆಪ್ಷನ್ ಎ 4 ಪೀಸ್, ಆಪ್ಷನ್ ಬಿ 5 ಪೀಸ್, ಆಪ್ಷನ್ ಸಿ 6 ಪೀಸ್, ಆಪ್ಷನ್ ಡಿ ಇನ್ಫಿನಿಟಿ. ಏನು ಬರೀತೀರಾ? ಮ್ಯಾಮ್ 4 ಪೀಸಲ್ಲಿದೆ ಅಂದರೆ 4 ಪೀಸ್ ತಾನೇ ಬರೆಯೋದು, ಹಿಂಗೆ ಬರ್ತೀರಾ? ಈಗ ಹೇಳ್ತೀನಿ ನಾನು ಆನ್ಸರ್ ಕರೆಕ್ಟಾಗಿ ಹೇಳಿರೋರು ಕಮೆಂಟ್ ಮಾಡ್ತೀರಾ. ನೀವು ಕಮೆಂಟ್ ಮಾಡೋ ತನಕ ಕಾಯೋಕ್ಕಾಗಲ್ಲ, ಯಾಕಂದರೆ ನಾನು ಆನ್ಸರ್ ಬರೆದಿರ್ತೀನಿ. ಗೊತ್ತಿದ್ರೆ ಸೂಪರ್. ಈಗ ಬರೀ ಜಿ ಎ ಅಂತಲೇ ತೊಗೊಳ್ಳೋಣ ಕಣ್ರಪ್ಪ. ನೋಡಿ, ಈಗ ಇಲ್ಲಿ ಜಿ ಎ ಇದೆ, ಇನ್ನೊಂದು ಕಡೆ ಬರ್ತೀನಿ, ಇಲ್ಲೂ ಜಿ ಎ ಇದೆ, ಇಲ್ಲಿ ಬರ್ತೀನಿ, ಇಲ್ಲೂ ಜಿ ಎ ಇದೆ, ಇಲ್ಲಿ ಬರ್ತೀನಿ, ಇಲ್ಲೂ ಜಿ ಎ ಇದೆ. ಓಕೆ, ಈಗ ನಾನು ಡಿ ಎನ್ ಎ ಕಟ್ ಮಾಡಬೇಕು. ಈಗ ಕಟ್ ಮಾಡಿ ನೋಡೋಣ. ಕಟ್ ಮಾಡಿ ಇಲ್ಲಿ ಕಟ್ ಮಾಡೋದನ್ನ, ಇಲ್ಲೂ ಕಟ್ ಮಾಡೋದನ್ನ, ನಾನಲ್ಲ ರೆಕಾಗ್ನಿಷನ್ ಸೈಟ್, ಇಲ್ಲೂ ಕಟ್ ಮಾಡ್ತಾ, ಇಲ್ಲೂ ಕಟ್ ಮಾಡ್ತಾ, ಈಗ ಇಲ್ಲಿ ಮುಂದಕ್ಕೆ ಹೋಗಿದೆ ಬಿಡಿ. ಇದು ಡಿ ಎನ್ ಎ ಹಿಂಗೆ ಕಂಟಿನ್ಯೂ ಆಗ್ತಾ ಇದೆ. ಈ ರೆಕಾಗ್ನಿಷನ್ ಸೀಟ್ ಕೊಟ್ಟಿರೋದು ಎಷ್ಟು? ಈಗ ನನಗೆ ಎಷ್ಟು ಪೀಸ್ ಬಂದಿದೆ ಹೇಳೋಣ. ನೋಡಿ, ಇದೊಂದು ಪೀಸ್ ಬಂತು, ಈ ಕಡೆ ಕಟ್ ಮಾಡಿದ್ದಕ್ಕೆ ಇಲ್ಲೊಂದು ಪೀಸ್ ಬಂತು, ಇಲ್ಲಿ ಕಟ್ ಮಾಡಿದ್ದಕ್ಕೆ ಇಲ್ಲೊಂದು ಪೀಸ್ ಬಂತು, ಇಲ್ಲಿ ಕಟ್ ಮಾಡಿದ್ದಕ್ಕೆ ಇಲ್ಲೊಂದು ಪೀಸ್ ಬಂತು, ಇಲ್ಲಿ ಕಟ್ ಮಾಡಿದ್ಮೇಲೆ ಉಳಿದಿರೋಂಥ ಇಷ್ಟು ಪೀಸ್ ಉಳೀತು. ಸೊ ಎಷ್ಟು ಪೀಸ್ ಆಯಿತು? ಕೊಟ್ಟಿದ್ದು 4 ಜಾಗ, ಇದೊಂದು ನೋಡಿ 1 2 3 4. ಸೊ 4 ಪ್ಲೇಸಸಲ್ಲಿ ರೆಕಾಗ್ನಿಷನ್ ಸೀಕ್ವೆನ್ಸ್ ಇದೆ. ಬಟ್ ನಮಗೆ ಡಿ ಎನ್ ಎ ಫ್ರಾಗ್ಮೆಂಟ್ಸ್ ಎಷ್ಟು ಬಂದಿದೆ, ಎಷ್ಟು ಪೀಸ್ ಬಂದಿದೆ? 1 2 3 4 5 ಪೀಸ್ ಬಂದಿದೆ. ಆನ್ಸರ್ 5. ಓಕೆ, ಈಗ ಇದೆ ನಾನೊಂದು ಪ್ಲಾಸ್ಮಿಡಿಕ್ ತೊಗೊಳ್ತೀನಿ ಅಂತ ಅನ್ಕೊಳ್ಳಿ. ಓಕೆ, ಈಗ ಪ್ಲಾಸ್ಮಿಡಿಕ್ ತೊಗೊಳ್ತೀನಿ, ಇದು ಅರ್ಥ ಆಯ್ತಾ? ಈಗ ಪ್ಲಾಸ್ಮಿಡಲ್ಲಿ 1 ರೆಕಾಗ್ನಿಷನ್ ಸೀಕ್ವೆನ್ಸ್ ಇದೆ. ಫಾಂಟ್ ದೊಡ್ಡದಾಯ್ತು, 1 ಸೆಕೆಂಡ್. 1 ರೆಕಾಗ್ನಿಷನ್ ಸೀಕ್ವೆನ್ಸ್ ಇದೆ, 1 ರೆಕಾಗ್ನಿಷನ್ ಸೈಟ್ ಇದೆ. ಈಗ ನನಗೆ ಎಷ್ಟು ಸ್ಟಿಕ್ಕಿ ಎಂಡ್ಸ್ ಬಂದಿದೆ? ರೆಕಾಗ್ನಿಷನ್ ಸೈಟ್ 1, ಸ್ಟಿಕ್ಕಿ ಎಂಡ್ಸ್ ಎಷ್ಟು ಬಂದಿದೆ ಹೇಳಿ? ಮತ್ತೆ ಒಂದೇ ಬರೀತೀರಾ? ಎಷ್ಟು ಬರೀತೀರಾ? ನೋಡಿ, ಪ್ಲಾಸ್ಮಿಡ್ ಈ ತರ ಇದೆ. ಇದೇ ಜಿ ಎ ಟಿ ಟಿ ಸಿನ ತಗೋಣ. ಜಿ ಎ ಟಿ ಟಿ ಸಿ ಮತ್ತೆ ಜಿ ಎ ಟಿ ಟಿ ಸಿ. ಈಗ ಬಂತು ಪ್ಲಾಸ್ಮಿಡ್ ಕಟ್ ಮಾಡಿತು, ಸಾರಿ ರೆಕಾಗ್ನಿಷನ್ ಸೈಟ್ ಬಂತು, ಎನ್ಸೈಮ್ ಬಂತು, ಇಲ್ಲಿ ಕಟ್ ಮಾಡ್ತು ಜಿ ಮತ್ತೆ ಎದಲ್ಲಿ. ಸೊ ಅವಾಗ ಆಟೋಮೆಟಿಕ್ ಆಗಿ ಏನಾಯ್ತು? ಈ ಕಡೆ ಒಂದು ಹಿಂಗ್ ಬಂತು, ಕರೆಕ್ಟ್. ಸೊ ಇಲ್ಲಿ ಇನ್ನೊಂದು ಈ ತರ ಹಿಂಗ್ ಬಂದಿರುತ್ತೆ. ಕ್ಲೀನಾಗಿ ಬರೀತೀನಿ, ಒಂದು ನಿಮಿಷ, ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ. ಜಿ ಸಿ ಇದೆ, ಇಲ್ಲಿ ಟಿ ಟಿ ಎ ಈ ಕಡೆ ಉಳ್ಕೊಂತು, ಕರೆಕ್ಟಾ? ಈಗ ಇದು ಎ ಟಿ ಟಿ ಸಿ ಈ ಕಡೆ ಹೋಯ್ತು ತಾನೆ. ಇದು ಎ ಟಿ ಟಿ ಸಿ ಈ ಕಡೆ ಹೋಯ್ತು, ಇಲ್ಲಿ ಜಿ ಇದೆ, ಇಲ್ಲಿ ಸ್ಟಿಕ್ಕಿ ಆಗಿದೆ, ಇಲ್ಲಿ ಬಂದು ಅಟ್ಯಾಚ್ ಆಗೋದು ಬೇರೆ, ಅದು ಬೇರೆ ಪ್ರಶ್ನೆ. ಬಟ್ ಎಂಡ್ ಅಂತ ಬಂದಾಗ, ಸ್ಟಿಕ್ಕಿ ಎಂಡ್ ಅಂತ ಬಂದಾಗ, ಇಲ್ಲೊಂದು ಸ್ಟಿಕ್ಕಿ ಎಂಡ್ ಬಂತು, ಇಲ್ಲೊಂದು ಸ್ಟಿಕ್ಕಿ ಎಂಡ್ ಬಂದಿದೆ, ಕಾಯ್ತಾ ಇದೆ ಅಟ್ಯಾಚ್ ಆಗೋಕ್ಕೆ. ಆದರೆ ಟೋಟಲ್ ಹೌ ಮೆನಿ ಸ್ಟಿಕ್ಕಿ ಎಂಡ್ಸ್? 2 ಸ್ಟಿಕ್ಕಿ ಎಂಡ್ಸ್. ಮಕ್ಕಳು ಇವೆಲ್ಲ NCERT ಅಲ್ಲಿ ಕೊಡಲ್ಲ. ನಾನು ಯಾಕೆ ಇಲ್ಲಿ ಬರ್ದು ನಿಮಗೆ ಹೇಳ್ತಾ ಇದ್ದೀನಿ ಅಂದರೆ, ಇವೆಲ್ಲ ಅಪ್ಲೈಡ್ ಲೆವೆಲ್ ಕ್ವೆಶನ್ಸ್, ಇದನ್ನ ಲೆವೆಲ್ 3 ಟೈಪ್ ಆಫ್ ಕ್ವೆಶನ್ಸ್. ಸೊ ನೀವು ಇದನ್ನ ನೋಡಿರ್ತೀರಾ, ನಾನು ಬರೆದು ನಿಮಗೆ ತೋರಿಸಿರ್ತೀನಿ. ಬಟ್ ನೀವು ಹೆಂಗೆ ನಿಮ್ಮ ನಾಲೆಡ್ಜನ್ನು ಅಪ್ಲೈ ಮಾಡ್ತಾ ಇದ್ದೀರಾ, ದಟ್ ಈಸ್ ವಾಟ್ ಅಬೌಟ್ ಅಪ್ಲೈಡ್ ಲೆವೆಲ್ ಕ್ವೆಶನ್. ಇಲ್ಲಿ ಕಾನ್ಸೆಪ್ಟ್ ನಾನು ಅರ್ಥ ಮಾಡಿಸಿರ್ತೀನಿ, ನಿಮ್ಗೆ ಹೆಂಗೆ ಅರ್ಥ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ತೀರಾ ಅದೇ. ಆದರೆ NCERT ಅವರು ಈ ಥರ ಡಯಾಗ್ರಾಮ್ ಬರೆದು ತೋರಿಸಿಲ್ಲ, ಅದಕ್ಕೆ ನಾನು NCERT ಇಮೇಜು ನಿಮಗೆ ಹಾಕಿದ್ದೆ. NCERT ಅವರು ಲೈನಲ್ಲಿ ಕೊಡ್ತಾರೆ, ಆದರೆ ಅದು ನಿಮ್ಮ ಇಮ್ಯಾಜಿನೇಷನ್ಗೆ ಬಿಟ್ಟಿದ್ದು, ನೀವು ಯಾವ ರೀತಿ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತೀರಾ ಅಂತ. ಸೊ ಅದಕ್ಕೆ ನಾನು ಯಾವಾಗಲೂ ಪಾಠ ಮಾಡಬೇಕಾದ್ರೆ NCERT ಇರೋದು ಓದಿಸಿ ಅರ್ಥ ಮಾಡಿಸಿ ನಿಮಗೆ ಅರ್ಥ ಮಾಡಿಸೋದಲ್ಲ. ನನ್ನ ಇಂಟೆನ್ಷನ್ ಇಷ್ಟೇ, ನೀವು ಯಾವುದೇ ಥರ ಕ್ವೆಶ್ಚನ್ ಬಂದರು, ಅದು ಲೆವೆಲ್ 3 ಆಗಲಿ ಲೆವೆಲ್ 4 ಆಗಲಿ, ನಿಮಗೆ ಅರ್ಥ ಮಾಡ್ಕೊಂಡು ಆನ್ಸರ್ ಬರೀಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟು ಇಮ್ಯಾಜಿನೇಷನಿಗೆ ಬರಬೇಕು. ಆ ಇಮ್ಯಾಜಿನೇಷನ್ ಬರೋದು ಯಾವಾಗ? ಡಯಾಗ್ರಾಮ್ ಬರೆದಾಗ. ಸೊ ಹಾಗಾಗಿ ನಾನು ಪ್ರತಿಯೊಂದು ನಿಮಗೆ ಡಯಾಗ್ರಾಮ್ ಥ್ರೂನೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೆಲವು ಮಕ್ಕಳಿಗೆ ಇದೇನಿದು ಮ್ಯಾಮ್ ಇಷ್ಟು ಸಿಂಪಲ್ ಆಗಿರೋದನ್ನೆಲ್ಲ ಡಯಾಗ್ರಾಮ್ ಬರೆದು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ ಅಂತ ಅನಿಸ್ಬೋದು. ಆದರೆ ಪಿಕ್ಚರ್ ಸ್ಪೀಕ್ 1000 ವರ್ಡ್ ಅಂತ ಇದೆ ಅಲ್ವಾ. ಸೊ ನಾವೇನಾದ್ರು ಒಂದು ನೋಡಿದ್ರೆ ಅದು ಮೈಂಡಲ್ಲಿ ಪ್ರಿಂಟ್ ಆಗಿಬಿಡುತ್ತೆ. ಸೊ ಯಾವಾಗ ಮೈಂಡಲ್ಲಿ ಪ್ರಿಂಟ್ ಆಗುತ್ತೆ, ಈಗ ನಿಮ್ಮ ಕಣ್ಣಲ್ಲಿ ಪಿಕ್ಚರ್ ಪ್ರಿಂಟ್ ಆದ ತಕ್ಷಣವೇ ಎಕ್ಸಾಮಲ್ಲಿ ಇದು ಕೊಟ್ಟ ತಕ್ಷಣವೇ ನಿಮಗೆ ಗೊತ್ತಾಗುತ್ತೆ, 2 ಎಂಡ್ ಇತ್ತು ಇಲ್ಲಿ ಅಂತ. ಅದೇ ನಾನೊಂದು ಸುಮ್ಮನೆ ಬೋರ್ಡ್ ಮೇಲೆ ಸ್ಟೇಟ್ಮೆಂಟ್ ಹಾಕೊಂಡು ಬಂದು ನಿಮಗೆ ಓದಿ ಮೀನಿಂಗನ್ನು ಅರ್ಥ ಮಾಡಿಸಿದ್ರೆ ಖಂಡಿತ ನಿಮ್ಗೆ ತಲೆಯೊಳಗಡೆ ಉಳಿಯಲ್ಲ. ಸೊ ಅದಕ್ಕೆ ಅಪ್ಲೈಡ್ ಲೆವೆಲ್ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ ಬರೀಬೇಕು ಅಂದರೆ ನಮಗೆ ಥ್ರೂ ಡಯಾಗ್ರಾಮೇ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಇಲ್ಲಿಗೆ ಫಸ್ಟ್ ಟೂಲ್ ಮುಗಿದಿದೆ, ರಿಸ್ಟ್ರಿಕ್ಷನ್ ಎನ್ಸೈಮ್, ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮುಗಿದಿದೆ. ಇವಾಗ ಇನ್ನೊಂದು ಟೂಲಿಗೆ ಹೋಗೋಣ, ಪ್ಲಾಸ್ಮಿಡ್ ಅಂತ. ಓಕೆ, ಬನ್ನಿ.
ಎಸ್, ಇವಾಗ ಪ್ಲಾಸ್ಮಿಡ್ ಬಗ್ಗೆ ಮಾತಾಡೋಣ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪ್ಲಾಸ್ಮಿಡ್ ಅನ್ನೋದು ಒಂದು ಸರ್ಕ್ಯುಲರ್ ಫಾರಮ್ ಅಲ್ಲಿ ಇರುವಂತ ಒಂದು ವೆಕ್ಟರ್, ಕರೆಕ್ಟ್? ಸೊ ಈ ಪ್ಲಾಸ್ಮಿಡ್ ಅನ್ನ ನಾವೇನ್ ಮಾಡ್ತೀವಿ, ನಮ್ಮ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಹೆಲ್ಪ್ ಇಂದ ಇದನ್ನ ಕ್ಲೀವ್ ಮಾಡೋದು ಅಂತ ಹೇಳಿದ್ರೆ ಈ ತರ ಓಪನ್ ಮಾಡಿ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಅಥವಾ ಟಾರ್ಗೆಟ್ ಜೀನ್ ಆಫ್ ಇಂಟ್ರೆಸ್ಟ್ ಏನ್ ಬೇಕಾದ್ರೂ ಕರಿಬಹುದು, ಇಂಟ್ರೆಸ್ಟ್, ಇದನ್ನ ಇದಕ್ಕೆ ಇನ್ಸರ್ಟ್ ಮಾಡ್ತೀವಿ. ಸೊ ಅವಾಗ ಇದೇನಾಯ್ತು, ರೀಕಾಂಬಿನೆಂಟ್ DNA ಆಯ್ತು. ಸೊ ಈಗ ಇದನ್ನ ಹೋಸ್ಟ್ ಬಾಡಿಗೆ ಕಳಿಸ್ತೀವಿ. ಸೊ ಇದಕ್ಕೆ ಏನ್ ಪವರ್ ಇದೆ, ತಾನಾಗಿ ಸೆಲ್ಫ್ ರೆಪ್ಲಿಕೇಟ್ ಆಗುವಂತ ಪವರ್ ಇದೆ. ಸೊ ಇಷ್ಟ ತನಕ ಇದನ್ನೇ ಮಾತಾಡ್ತೀವಿ, ಕರೆಕ್ಟಾ? ಆದ್ರೆ ಈ ವೆಕ್ಟರ್ ಅಂತ ನಾವ್ ಏನ್ ಕರೆದ್ವಲ್ಲ ಪ್ಲಾಸ್ಮಿಡ್ ಅನ್ನ, ಆದ್ರೆ ವೆಕ್ಟರ್ಗಳು ಇದು ಒಂದೇ ಮಾತ್ರ ಅಲ್ಲ. ಈಗ ಉದಾಹರಣೆಗೆ ನೋಡಿ, ವೆಕ್ಟರ್ ಅಂತ ಹೇಳಿದ್ರೆ ಏನನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಅಂತ ಹೇಳಿದೆ, ವೆಹಿಕಲ್ ಅಂತ ಅನ್ಕೊಳ್ಳಿ ಅಂತ ಅಂದೆ, ಕರೆಕ್ಟಾ? ಈಗ ನಾನೇನ್ ಮಾಡ್ತೀನಿ, ನನ್ನ ಹತ್ರ 2 ವೀಲರ್ ಇದೆ, ಹಾಗಾದ್ರೆ 2 ವೀಲರ್ ಮಾತ್ರ ನಾ ವೆಕ್ಟರು, ವೆಹಿಕಲ್. ಪ್ರಪಂಚದಲ್ಲಿ 2 ವೀಲರ್ ಬಿಟ್ಟು ಬೇರೆ ಇಲ್ವೇ ಇಲ್ವಾ? ಈಗ ನಾನು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾ 2 ವೀಲರ್ ಅಲ್ಲಾರು ಹೋಗ್ಬೋದು, ಬಸ್ ಅಲ್ಲಾರು ಹೋಗ್ಬೋದು, ಕಾರ್ ಅಲ್ಲಾರು ಹೋಗ್ಬೋದು, ಟ್ರೈನ್ ಅಲ್ಲಾರು ಹೋಗ್ಬೋದು. ಯಾಕೆ? ನಾನು ಅಮೆರಿಕಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಏರೋಪ್ಲೇನ್ ಅಲ್ಲಾರು ಹೋಗ್ಬೋದು. ಅಂದ್ರೆ ವೆಹಿಕಲ್ ಅಂತ ಹೇಳಿದಾಗ ಹೇಗೆ ಸುಮಾರು ತರ ವೆಹಿಕಲ್ಸ್ ಇದೆಯೋ ಅದೇ ತರ ವೆಕ್ಟರ್ ಅಂತ ಹೇಳಿದ್ರು ಸಹ ಸುಮಾರಷ್ಟು ವೆಕ್ಟರ್ಸ್ಗಳಿದೆ. ಸೊ ಈಗ ನಾನು ಯಾವ ಪ್ಲೇಸಿಗೆ ಹೋಗ್ಬೇಕು ಆ ಪ್ಲೇಸಿಗೆ ತಕ್ಕಂತೆ ನಾನು ವೆಹಿಕಲ್ ಚೂಸ್ ಮಾಡ್ತೀನಿ. ಸಪೋಸ್ ಈಗ ನಾನು USA ಹೋಗ್ಬೇಕು, ಅಮೆರಿಕಾಗೆ ಹೋಗ್ಬೇಕು ಅಂತ ಹೇಳಿದ್ರೆ ಈಗ ನಾನು 2 ವೀಲರಲ್ಲಿ ಹೋಗೋಕ್ಕಾಗಲ್ಲ, ಕರೆಕ್ಟಾ? ಸೊ ಆಬ್ವಿಯಸ್ಲಿ ನಾನು ಯಾವ ವೆಹಿಕಲ್ ತಗೋಬೇಕು ಅಂದ್ರೆ ಯಾವ ವೆಹಿಕಲ್ ಚೂಸ್ ಮಾಡಬೇಕು, ನಾನು ಏರೋಪ್ಲೇನ್ ಚೂಸ್ ಮಾಡಬೇಕು. ನಾನು ಏರೋಪ್ಲೇನಲ್ಲೇ ಹೋಗಬೇಕು, ಫ್ಲೈಟಲ್ಲಿ ಹೋದ್ರೆ ಮಾತ್ರ ನಾನು ರೀಚ್ ಆಗಕ್ಕೆ ಸಾಧ್ಯ, ಕರೆಕ್ಟ್ ಅಲ್ವಾ? ಹಾಗೆ ಈಗ ನಾನು ಇಲ್ಲಿಂದ ಪಕ್ಕದ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾನು ಅಲ್ಲಿ ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ, ನಾನು ಆಟೋದಲ್ಲಿ ಹೋಗೋಕ್ಕಾಗಲ್ಲ, ಪಕ್ಕದ ಊರಲ್ಲ ಕಾರಲ್ಲೋ ಈ ತರ ಪ್ರಿಫರ್ ಮಾಡ್ತೀನಿ. ಸೊ ಹಾಗೇನೆ ಇಲ್ಲೂ ಈ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾರಿ ಮಾಡೋಕ್ಕೆ ವೆಹಿಕಲ್ ಬೇಕು ಅಂತ ಹೇಳಿದ್ರೆ ಆ ವೆಹಿಕಲ್ ಅನ್ನ ನಾವು ಡಿಸೈಡ್ ಮಾಡಬೇಕು, ಯಾವಾಗ ಯಾವ ಪ್ಲೇಸಿಗೆ ಅದನ್ನು ಕಳಿಸ್ಬೇಕು. ಇಲ್ಲಿ ಪ್ಲೇಸ್ ಅಂತ ಹೇಳಿದ್ರೆ ಹೋಸ್ಟ್ ಅಂತ ಕರಿತೀವಿ. ನೀವು ಪ್ಲಾಂಟ್ ಬಾಡಿಗೆ ಹಾಕ್ತಿದ್ದೀರೋ, ಅನಿಮಲ್ ಬಾಡಿಗೆ ಹಾಕ್ತಿದ್ದೀರೋ, ಅಥವಾ ಸೆಲ್ ಅಂತ ಹೇಳಿದ್ರೆ ಅದು ಪ್ರೋಕ್ಯಾರಿಯೋಟಿಕ್ ಸೆಲ್ಲು ಅಥವಾ ಯೂಕ್ಯಾರಿಯೋಟೋ. ಸೊ ಈ ರೀತಿ ಪ್ಲಾಂಟ್, ಅನಿಮಲ್, ಪ್ರೋಕ್ಯಾರಿಯೋಟ್, ಯೂಕ್ಯಾರಿಯೋಟ್ ಯಾವ ಹೋಸ್ಟಿಗೆ ಆಗ್ತಿದ್ಯಪ್ಪ ನೀನು ಅದಕ್ಕೆ ತಕ್ಕಂತೆ ವೆಹಿಕಲ್ ತಗೋ ಅಂತ ಹೇಳ್ತಾರೆ. ಸೊ ಹಾಗಾಗಿ ವೆಕ್ಟರ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಜಸ್ಟ್ ಅ ಪ್ಲಾಸ್ಮಿಡ್, ಅದ್ರ ಬದಲು ಸುಮಾರಷ್ಟು ಇದೆ. ಪ್ಲಾಸ್ಮಿಡ್ ಅಲ್ದಲೇನೆ ಸುಮಾರಷ್ಟು ವೆಕ್ಟರ್ಸ್ ಇದೆ. ಈಗ ಅದ್ರ ಬಗ್ಗೆ ಓದೋಣ, ಓಕೆ? ಸೊ ಹಾಗಾದ್ರೆ ಯಾವ್ಯಾವ ತರ ವೆಕ್ಟರ್ಸ್ಗಳಿದೆ? ವೆಕ್ಟರ್ ಅಂತ ಹೇಳಿದ್ರೆ ಇಟ್ ಕ್ಯಾರಿ ಅವರ್ ಜೀನ್ ಆಫ್ ಇಂಟ್ರೆಸ್ಟ್. ಇಲ್ಲಿ ಒಂದೊಂದಾಗಿ ನಾನು ಲಿಸ್ಟ್ ಮಾಡ್ತಾ ಹೋದ್ರೆ ವೆಕ್ಟರ್ಸ್ಗಳನ್ನ ಮೊದಲನೇದಾಗಿ ಪ್ಲಾಸ್ಮಿಡ್ ಅನ್ನೇ ತಗೊಳ್ಬಹುದು, ಯಾಕಂದ್ರೆ ಮೆಜಾರಿಟಿ ನಾವು ಯೂಸ್ ಮಾಡುವಂಥದ್ದು ಪ್ಲಾಸ್ಮಿಡ್. ಅದು ಅಲ್ದಲೇನೆ, ಪ್ಲಾಸ್ಮಿಡ್ ಅಲ್ದಲೇನೆ ಬೇರೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯೋಫೇಜ್. ಬ್ಯಾಕ್ಟೀರಿಯೋಫೇಜ್ ಹೆಸರು ಕೇಳಿದ್ರಲ್ಲ, ಏನ್ ಹೇಳಿ ಬ್ಯಾಕ್ಟೀರಿಯೋಫೇಜ್ ಅಂತ ಹೇಳಿದ್ರೆ ಇಟ್ಸ್ ಅ ವೈರಸ್. ಈ ತರ ಇರುತ್ತಲ್ವಾ ಈ ವೈರಸ್. ಈ ತರ ವೈರಸ್ ಅನ್ನ ತಗೊಂಡು ಇದ್ರೊಳಗಡೆ ಇರುವಂತ DNA ಜೊತೆ ಆಟ ಆಡ್ತಾರೆ. ಅಂದ್ರೆ ಇದು ಸಹ ಮಲ್ಟಿಪ್ಲೈ ಆಗುತ್ತೆ ಹೋಸ್ಟ್ ಬಾಡಿಗೆ ಹೋದಾಗ, ಅದ್ರ ಬಗ್ಗೆ ಮಾತಾಡೋಣ. ಸೊ ಅಂದ್ರೆ ಬ್ಯಾಕ್ಟೀರಿಯೋಫೇಜು ಸಹ ಒಂದು ವೆಹಿಕಲ್ ಆಗಿ ಆಕ್ಟ್ ಮಾಡ್ತದೆ, ವೆಕ್ಟರ್ ಆಗಿ ಆಕ್ಟ್ ಮಾಡ್ತದೆ. ಅದಲ್ದಲೇನೆ ಕೆಲವು ಟೈಮ್ ಏನಾಗುತ್ತೆ, ಕೆಲವು ಬ್ಯಾಕ್ಟೀರಿಯಾ ಇಟ್ ಸೆಲ್ಫ್ ಆಕ್ಟ್ ಆಸ್ ಅ ವೆಹಿಕಲ್. ಪ್ಲಾಸ್ಮಿಡ್ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾದಲ್ಲಿ ಒಳಗಡೆ ಇರುವಂತ ಒಂದು ಸ್ಟ್ರಕ್ಚರ್. ಆದ್ರೆ ಕೆಲವು ಟೈಮ್ ಇಡೀ ಬ್ಯಾಕ್ಟೀರಿಯಾನೇ ತಗೊಳ್ತೀವಿ. ನಿನ್ನ ಹತ್ರ ಒಂದು ಪ್ಲಾಸ್ಮಿಡ್ ಇದೆಯಲ್ಲಪ್ಪ, ನೀನೇ ಬಂದ್ಬಿಡು, ನೀನೇ ಇನ್ನೊಂದು ಬಾಡಿಗೆ ಹೋಗ್ಬಿಡು, ಅವಾಗ ನಿನ್ನನ್ನೇ ವೆಹಿಕಲ್ ಅಂತ ಕರ್ಕೊಳ್ತೀವಿ. ನಿನ್ನಲ್ಲಿ ಇದೆಯಲ್ಲ ಈ ಪ್ಲಾಸ್ಮಿಡ್, ಅದನ್ನು ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಅಂದ್ರೆ ಬ್ಯಾಕ್ಟೀರಿಯಾ ಇಟ್ ಸೆಲ್ಫ್ ಈಸ್ ಆಕ್ಟಿಂಗ್ ಲೈಕ್ ಅ ವೆಹಿಕಲ್. ಅದೇ ತರ ಕೆಲವು ಟೈಮ್ ಏನಾಗುತ್ತೆ, ವೈರಸ್, ಈಗ ಇಲ್ಲಿ ಯಾವ್ದೋ ಒಂದು ವೈರಸ್ ಇದೆ, ಈ ವೈರಸ್ ವೆಹಿಕಲ್ ಆಗಿ ಆಕ್ಟ್ ಮಾಡ್ತಾ ಇದೆ. ಅಂದ್ರೆ ವೈರಸ್ ಇನ್ನೊಂದು ಯಾವ್ದೋ ಅನಿಮಲ್ ಬಾಡಿಗೆ ಹೋಗಿ ಇನ್ಫೆಕ್ಟ್ ಮಾಡ್ತಾ ಇದೆ, ಅಲ್ಲಿ ಅದು ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಆಗ ನಾವೇನ್ ಮಾಡ್ಬಿಟ್ವಿ, ವೈರಸ್ಸೇನೆ ವೆಹಿಕಲ್ ತರ ತಗೊಂಡ್ಬಿಟ್ವಿ. ಅರ್ಥ ಆಗ್ತಾ ಇದೆಯಾ? ಇನ್ನು ಕೆಲವು ಟೈಮ್ ಏನಾಗುತ್ತೆ, ನಮಗೆ ಇವೆಲ್ಲ ನ್ಯಾಚುರಲ್ ಆಗಿ ಸಿಗಂಥದ್ದು. ಬ್ಯಾಕ್ಟೀರಿಯಾ ನ್ಯಾಚುರಲ್ ಆಗಿದೆ, ವೈರಸ್ ನ್ಯಾಚುರಲ್ ಆಗೇ ಇದೆ. ನಾವ್ಯಾವುದೋ ಲ್ಯಾಬಲ್ಲಿ ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೈ ಮಾಡ್ಬೋದೇ ಹೊರತು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆದ್ರೆ ನಮ್ಮ ಸೈನ್ಸ್ ಎಷ್ಟು ಅಡ್ವಾನ್ಸ್ ಆಗಿದೆ ಅಂತ ಹೇಳಿದ್ರೆ, ಈಗ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಒಂದಿಷ್ಟು ಸೈಜ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾನು ಯಾವುದೋ ಪ್ಲಾಸ್ಮಿಡ್ ಅನ್ನೋ ಬ್ಯಾಕ್ಟೀರಿಯೋಫೇಜ್ ಅನ್ನೋ ತಗೊಂಡು ಇನ್ಸರ್ಟ್ ಮಾಡ್ಬಿಡ್ತೀನಿ ಅಂತ ಅನ್ಕೊಳ್ಳಿ. ಅಕಸ್ಮಾತ್ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ, ಲಾರ್ಜ್ ಸೈಜ್ ಅಲ್ಲಿ ಇದೆ ಅಂದಾಗ ನಾವು ನ್ಯಾಚುರಲ್ ವೆಕ್ಟರ್ ತಗೊಂಡು ಆಟ ಆಡೋಕ್ಕಾಗಲ್ಲ. ಸೊ ಅವಾಗ ಏನಂತ ಹೇಳ್ತಾರೆ ಸೈಂಟಿಸ್ಟ್ಗಳು, ಅಷ್ಟೆಲ್ಲ ಇದ್ರೆ ನೀನೇ ಒಂದು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡು ಲ್ಯಾಬೊರೇಟರಿಯಲ್ಲಿ, ತಗೋ ಬ್ಯಾಕ್ಟೀರಿಯಾ ಸಹಾಯ ತಗೋ. ಈಗ ಒಂದು ಬ್ಯಾಕ್ಟೀರಿಯಾ ತಗೋ, ಆ ಬ್ಯಾಕ್ಟೀರಿಯಾದ ಹೆಲ್ಪ್ ಇಂದ
ಆ ಪ್ಲಾಸ್ಮಿಡ್ ಅನ್ನು ತಗೊಂಡು ನೀನು ಆರ್ಟಿಫಿಷಿಯಲ್ ಆಗಿ ರೆಡಿ ಮಾಡು ಅಂತ ಹೇಳ್ತಾರೆ. ಸೊ ಈ ರೀತಿ ಬರುವಂತಹ ವೆಕ್ಟರ್ಸ್ಗಳಿಗೆ ನಾವು ಬ್ಯಾಕ್ ಅಂಡ್ ಯಾಕ್ ಅಂತ ಕರಿತೀವಿ. ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್, ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂತ. ಸೊ ಇದಲ್ದಲ್ಲೇ ಇನ್ನೊಂದಿದೆ ಕಾಸ್ಮಿಡ್ ಅಂತ. ಸೊ ಒಂದೊಂದಾಗೆ ಮಾತಾಡೋಣ, ಬಟ್ ಡಿಟೇಲ್ ಆಗಿ ಯಾವುದೂ ಇಲ್ಲ NCERT ಅಲ್ಲಿ. ಇವೆಲ್ಲ ಯಾಕೆ ಹೇಳ್ತಾ ಇದ್ದೀನಿ, ನಾನು ಅವಾಗಲೇ ಹೇಳಿದ್ನಲ್ಲ, ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ಕೆಲವು ಕ್ವೆಶ್ಚನ್ಸ್ಗಳು ನಿಮಗೆ ಟ್ವಿಸ್ಟ್ ಮಾಡಿ ಕೇಳಿರ್ತಾರೆ ಅಥವಾ ಔಟ್ ಆಫ್ ಸಿಲೆಬಸ್ ಇರುತ್ತೆ. ಸೊ ಆ ರೀತಿ ಔಟ್ ಆಫ್ ಸಿಲೆಬಸ್ಸಲ್ಲಿ ಇರೋದು ಈ ಥರ ಕೆಲವು ವರ್ಡ್ಸ್ಗಳು. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ, ಒಂದೊಂದು ಲೈನಲ್ಲಿ ಮುಗಿಸ್ಕೊಳ್ಳೋಣ ಅಂತೆ. ಬಟ್ ಕ್ವೆಶ್ಚನ್ ಕೊಟ್ಟಾಗ ನಿಮಗೆ ಸಾಲ್ವ್ ಮಾಡೋಕ್ಕೆ ಗೊತ್ತಿರಬೇಕು. ಓಕೆನಾ? ಈಗ ಮೊದಲನೇದಾಗಿ ಪ್ಲಾಸ್ಮಿಡ್ ಹೋಗೋಕ್ಕಿಂತ ಮುಂಚೆ, ಪ್ಲಾಸ್ಮಿಡ್ ಹೆಂಗಿದ್ರು ನಮಗೆ ಗೊತ್ತಾಗಿದೆ, ಅದರ ಕ್ಯಾರೆಕ್ಟರ್ಸ್ ಆಮೇಲೆ ಓದೋಣ. ಫಸ್ಟ್ ಬ್ಯಾಕ್ಟೀರಿಯೋಫೇಜ್ ಹೇಗೆ ವೆಕ್ಟರ್ ಆಗಿ ಕೆಲಸ ಮಾಡ್ತಿದೆ ನೋಡೋಣ. ಓಕೆ, ಇಲ್ಲಿ ನೋಡಿ, ಈಗ ನಾನು ಹೇಳಿದ್ನಲ್ಲ, ಹೋಸ್ಟಿಗೆ ತಕ್ಕಂತೆ ನಾವು ಇಲ್ಲಿ ವೆಕ್ಟರ್ಗಳನ್ನು ಚೂಸ್ ಮಾಡ್ತೀವಿ ಅಂತ. ಇಲ್ಲಿದೆ ಹೋಸ್ಟ್. ಈಗ ಕೆಳಗಡೆ ಈ ಬಾಕ್ಸಲ್ಲಿ ಕೊಟ್ಟಿರೋದೆಲ್ಲ ಹೋಸ್ಟ್ ನೋಡಿ. ಈಗ ಇಲ್ಲಿ ಬ್ಯಾಕ್ಟೀರಿಯಾ ಇದೆ. ಈಗ ಈ ಬ್ಯಾಕ್ಟೀರಿಯಾ ಬಾಡಿಗೆ ನಾನು ಕಳಿಸ್ಬೇಕಪ್ಪ, ದಿಸ್ ಈಸ್ ಮೈ ಜೀನ್ ಆಫ್ ಇಂಟ್ರೆಸ್ಟ್, GOI ಅಂತ ಹೇಳಿದ್ರೆ ಜೀನ್ ಆಫ್ ಇಂಟ್ರೆಸ್ಟ್. ಈಗ ಇದ್ರ ಬಾಡಿಗೆ ಹಾಕಬೇಕು, ಡೈರೆಕ್ಟ್ ಆಗಿ ಹಾಕಕ್ಕಾಗಲ್ಲ. ಇವಾಗ ನಾನು ಯಾರು ಹೆಲ್ಪ್ ತಗೊಳ್ತೀನಿ, ಪ್ಲಾಸ್ಮಿಡ್ ಅಥವಾ ಬ್ಯಾಕ್ಟೀರಿಯೋಫೇಜ್ ಹೆಲ್ಪ್ ತಗೊಳ್ತೀನಿ. ಸೊ ಪ್ಲಾಸ್ಮಿಡ್ ಆಲ್ರೆಡಿ ನಮಗೆ ಗೊತ್ತಾಗಿದೆ ಯಾವ ರೀತಿ ಹಾಕ್ತೀವಿ ಅಂತ, ಕರೆಕ್ಟಾ? ಬ್ಯಾಕ್ಟೀರಿಯೋಫೇಜ್ ಆದ್ರೆ ಯಾವ ರೀತಿ ಹಾಕ್ತೀವಿ ನೋಡೋಣ. ಈಗ ಉದಾಹರಣೆಗೆ ಇದು ಬ್ಯಾಕ್ಟೀರಿಯಾ ಅಲ್ವೇನ್ರು? ಸೊ ಇದು ಬ್ಯಾಕ್ಟೀರಿಯಾ, ಇದು ಆರಾಮಾಗಿ ಕೂತಿದೆ. ಈಗ ಈ ಬ್ಯಾಕ್ಟೀರಿಯಾನ ಇನ್ಫೆಕ್ಟ್ ಮಾಡಕ್ಕೆ ಇಲ್ಲಿ ವೈರಸ್ ಬಂತು, ಕರೆಕ್ಟ್? ಸೊ ವೈರಸ್, ಸೊ ದಿಸ್ ಇಸ್ ಅ ಬ್ಯಾಕ್ಟೀರಿಯೋಫೇಜ್. ಇದರೊಳಗಡೆ ಎರಡೇ ಪಾರ್ಟ್ ಇರೋದು, ಒಂದು DNA, ಇನ್ನೊಂದು ಪ್ರೋಟೀನ್. ಒಂದು ಪ್ರೋಟೀನ್ ಕೋಟ್, ಇನ್ನೊಂದು DNA. ಸೊ ಇದೇನ್ ಮಾಡುತ್ತೆ, ಈ ಒಂದು ವೈರಸ್ ಬ್ಯಾಕ್ಟೀರಿಯೋಫೇಜ್ ಫಸ್ಟು ತನ್ನ DNA ಒಳಗಡೆ ಕಳಿಸ್ಬಿಡುತ್ತೆ. ಓಕೆ, ಇಲ್ಲೊಂದು ಸ್ಮಾಲ್ ಇನ್ಸಿಷನ್ ಮಾಡುತ್ತೆ, ತೂತ ತರ ಮಾಡಿದ ತಕ್ಷಣ ತನ್ನ DNA ಒಳಗಡೆ ಹಿಂಗೆ ಹಾಕ್ಬಿಡತ್ತೆ. ಆಯ್ತಾ? ಈ DNA ಏನ್ ಮಾಡತ್ತೆ, ಇದು ಬಾರಿ ಜಾಣ. ಇಲ್ಲಿ ನೋಡಿ, ಇದು ಹೋಸ್ಟ್ DNA ಅಂತ ಅನ್ಕೊಳ್ಳಿ. ಯಾವುದು? ಇದು ಬ್ಯಾಕ್ಟೀರಿಯಲ್ DNA. ಈ ಬ್ಯಾಕ್ಟೀರಿಯಲ್ DNA ಜೊತೆ ಹೋಗಿ ಇದೇನ್ ಮಾಡುತ್ತೆ, ಹಿಂಗ್ ಸೇರ್ಕೊಂಡ್ಬಿಡುತ್ತೆ. ಯಾರು? ವೈರಲ್ DNA. ಈಗ ವೈರಲ್ DNA ಸೇರ್ಕೊಂಡಾದ್ಮೇಲೆ ಈಗ ಇಲ್ಲೇನ್ ಕೆಲಸ ರಬ್ ಮಾಡೋಣ. ಓಕೆ, ಆಕ್ಚುಲಿ ಏನಾಗಬೇಕಾಗಿತ್ತು, ನಾವು ಆವಾಗಲೇ ಒಂದು ಸ್ಟೋರಿ ಓದಿದ್ವಿ. ಈ ಒಂದು ಹೀರೋ ಲೈಫಲ್ಲಿ ವಿಲನ್ ಎಂಟ್ರಿ ಆಗ್ತಾನೆ, ವೈರಸ್ ಇನ್ಫೆಕ್ಟ್ ಮಾಡುತ್ತೆ, ಆವಾಗ ತಾನು ಒಂದು ಎನ್ಸೈಮನ್ನು ರೆಡಿ ಮಾಡಿ ಅಥವಾ ಒಂದು ಜೀನನ್ನು ಆಕ್ಟಿವೇಟ್ ಮಾಡಿ ಇದನ್ನ ಸಾಯಿಸುತ್ತೆ. ಇಷ್ಟೆಲ್ಲ ಸ್ಟೋರಿ ಹೇಳಿದೆ. ಬಟ್ ಇವಾಗ ಆ ಸ್ಟೋರಿ ಹೇಳಿದ್ ನಾನೇ ಏನಂತ ಹೇಳ್ತಾ ಇದ್ದೀನಿ, ಇನ್ಕಾರ್ಪೊರೇಟ್ ಆಗುತ್ತೆ ಅಂತ ಹೇಳ್ತಿದ್ದೀನಿ. ಹಾಗಾದ್ರೆ ಯಾವುದು ಸತ್ಯ, ಯಾವುದು ಸುಳ್ಳು ಮ್ಯಾಮ್? ಎರಡೂ ಸತ್ಯ. ಯಾಕೆ ಎರಡು ಸತ್ಯ ಅಂತ ಹೇಳ್ತಿದ್ದೀನಿ ಅಂದ್ರೆ, ಕೆಲವು ಟೈಮ್ ಜೀನ್ ಆಕ್ಟಿವೇಟ್ ಮಾಡಿಕೊಂಡು ಈ ವೈರಲ್ DNA ಸಾಯಿಸಕ್ಕಿಂತ ಮುಂಚೆ, ಸೊ ಇದು ಯಾರಿದು, ದಿಸ್ ಇಸ್ ವೈರಸ್. ಈ ವೈರಸ್ನ ಸಾಯಿಸಕ್ಕಿಂತ ಮುಂಚೆ ಅಥವಾ ವೈರಲ್ DNA ಸಾಯಿಸಕ್ಕಿಂತ ಮುಂಚೆ ಇದೇನ್ ಮಾಡುತ್ತೆ, ಈ ತರ ಇನ್ಕಾರ್ಪೊರೇಟ್ ಆಗ್ಬಿಡುತ್ತೆ, ಅಂದ್ರೆ ಸೇರ್ಕೊಂಡ್ಬಿಡುತ್ತೆ. ಸೇರ್ಕೊಂಡಾದ್ಮೇಲೆ ಇದೇನ್ ಅನ್ಕೊಳ್ಳುತ್ತೆ, ಓ ಇದು ನನ್ನ DNA, ಇದು ನನ್ನ DNA ಪಾರ್ಟೇ ಇರ್ಬೋದೇನೋ. ಈಗ ಉದಾಹರಣೆಗೆ ನಮ್ಮ ಮನೆಗೆ ಯಾರೋ ಬಂದ್ರು, ಸೊ ಅವ್ರು ಎಷ್ಟು ಚಾಣಾಕ್ಷವಾಗಿ ಆಕ್ಟ್ ಮಾಡ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿದ್ರೆ ನಮಗೆ ಡೌಟೇ ಬರಲ್ಲ ಅವ್ರು ಯಾರೋ ವಿಲನ್ ಅಂತ. ಸೊ ಬಂದ್ರು, ನಾನು ನಿಮ್ಮ ಅವ್ರ ಕಡೆ ಇವ್ರ ಕಡೆಯಿಂದ ಅವ್ರ ಕಡೆ ಇಂಥ ನೆಂಟ್ರು ಅಂತ ಏನೇನೇನೇನೋ ಹೇಳಿ ನಮ್ಮನ್ನ ತುಂಬಾ ಯಾಮಾರಿಸ್ಬಿಟ್ರು ಅಂತ ಅನ್ಕೋಣ. ಸೊ ನಾವೇನ್ ಬಿಲಿ ಮಾಡ್ಬಿಟ್ವಿ, ಓ ಇವ್ರು ನಮ್ ನೆಂಟ್ರೇ ಇರ್ಬೇಕೇನೋ. ಸರಿ, ನಾವೇನ್ ಮಾಡಿದ್ವಿ, ಹೌದಾ ಸರಿ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಕಾಫಿ ತಿಂಡಿ ಎಲ್ಲ ಕೊಡ್ತಾ ಇದ್ದೀವಿ. ಸೊ ಅವ್ರೇನ್ ಮಾಡಿದ್ರು, ನಮ್ಮ ಮನೇಲಿ ಇರಕ್ ಸ್ಟಾರ್ಟ್ ಮಾಡ್ಬಿಟ್ರು. ಓಕೆ, ಅಂದ್ರೆ ನಾವ್ ಹೆಂಗೆ ಕನ್ಸಿಡರ್ ಮಾಡ್ಬಿಟ್ವಿ ಆ ಪರ್ಸನ್ ಅನ್ನ, ಅವ್ರು ಅಷ್ಟು ಚೆನ್ನಾಗಿ ಮಾತಾಡೋದು ನೋಡಿ, ಅವರು ನಮ್ಮ ಫ್ಯಾಮಿಲಿಯ ಮೆಂಬರ್ ಏನೋ ಅಥವಾ ಅವರು ನಮ್ಮ ರಿಲೇಟಿವೇ ಯಾವುದೋ ಏನೋ ಅಂತ ನಾವ್ ಹಂಗೆ ಅನ್ಕೊಂಡ್ಬಿಟ್ವಿ. ಅದೇ ತರನೇ ಇದೇನ್ ಮಾಡುತ್ತೆ, ಇದಕ್ಕೆ ಗೊತ್ತಾಗ್ದಿದ್ದಂಗೆ ಬಂದು ಇದ್ರೊಳಗಡೆ ಸೇರ್ಕೊಂಡ್ಬಿಡುತ್ತೆ. ಅವಾಗ ಇದು ಡಿಸ್ಟ್ರಾಯ್ ಮಾಡಕ್ ಹೋಗಲ್ಲ. ಸೊ ಇದೇನ್ ಮಾಡುತ್ತೆ, ತನಗೆ ಬೇಕಾಗಿರುವಂತ ವೈರಲ್ ಪಾರ್ಟಿಕಲ್ ಅನ್ನ ಇನ್ಸ್ಟ್ರಕ್ಷನ್ ಕೊಟ್ಟು ಡಬಲ್ ಮಾಡ್ಕೋತಾ ಇದೆ. ಅಂದ್ರೆ ಇದ್ರೊಳಗಿರೋದು ವೈರಸ್ ಬುದ್ಧಿನೇ, ಬ್ಯಾಕ್ಟೀರಿಯಾ ಜೊತೆ ಸೇರ್ಕೊಂಡಿರ್ಬೋದು, ಬಟ್ ವೈರಸ್ ಬುದ್ಧಿನೇ. ಈಗ ಕಳ್ಳ ಬಂದು ಮನೆಗೆ ಸೇರ್ಕೊಂಡಿದ್ದಾನೆ, ಅವ್ನು ಕಳ್ಳನ್ ಬುದ್ಧಿನೇ. ಅವನ ಮೈಂಡಲ್ಲಿ ಏನಾಗ್ತದೆ, ಹೆಂಗೆ ಇವ್ರ ಮನೆಯಿಂದ ಕಳ್ತನ ಮಾಡ್ಕೊಂಡು ಹೋಗ್ಲಿ, ಇವರೆಲ್ಲ ಮಲಗಿದ್ದಾಗ ಹೇಗೆ ಇವ್ರ ಮನೇಲಿರೋಂಥ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗ್ಲಿ, ಇದು ಅವ್ನು ಥಿಂಕ್ ಮಾಡ್ತಿರ್ತಾನೆ. ಹಾಗೇನೆ ಇಲ್ಲೂ ಈ ವೈರಲ್ DNA ಏನ್ ಮಾಡ್ತದೆ, ತಾನು ಹೆಂಗೆ ಮಲ್ಟಿಪ್ಲೈ ಮಾಡ್ಲಿ ಅಂತ ಥಿಂಕ್ ಮಾಡ್ತಿದೆ. ಸರಿ, ಇನ್ಸ್ಟ್ರಕ್ಷನ್ ಕೊಡ್ತು, ವೈರಲ್ DNA ಮಲ್ಟಿಪ್ಲೈ ಮಾಡ್ತಾ ಇದೆ, ಈ ತರ ಮಾಡ್ತಾ ಇದೆ. ವೈರಲ್ DNA ಬಂದ್ಮೇಲೆ ಅದ್ರ ಸುತ್ತ ಪ್ರೋಟೀನ್ ಕೋಟೂನು ಈ ತರ ರೆಡಿ ಮಾಡ್ತು ನೋಡಿ. ಈ ತರ ಪ್ರೋಟೀನ್ ಕೋಟೂನು ಎಲ್ಲ ರೆಡಿ ಮಾಡ್ಕೊಂಡಿದೆ. ಸೊ ಯಾವಾಗ ಲಾಟ್ ಆಫ್ ಪ್ರೋಟೀನ್ಸ್, ಲಾಟ್ ಆಫ್ ವೈರಲ್ DNA, ಲಾಟ್ ಆಫ್ ಬೇಬಿ ವೈರಸ್ಗಳು ಫಾರ್ಮೇಶನ್ ಆಯ್ತು, ಇವಾಗ ಗೊತ್ತಾಗ್ತಿದೆ, ಅಯ್ಯಯ್ಯೋ ನಾನು ಮಂಗ ಅದೇ,
ಯಾಕಂತ ಹೇಳಿದ್ರೆ ಇದು ನನ್ನ ಬಾಡಿನೇ ಫ್ಯಾಕ್ಟರಿ ತರ ಯೂಸ್ ಮಾಡ್ಕೊಂಡು ನನ್ನನ್ನೇ ಡಿಸ್ಟ್ರಾಯ್ ಮಾಡ್ತಿದೆ. ಸೊ ಫೈನಲ್ ಆಗಿ ಏನಾಗುತ್ತೆ, ಈ ಒಂದು ಸೆಲ್ ಬರ್ಸ್ಟ್ ಔಟ್ ಆಗ್ಬಿಡುತ್ತೆ. ಬರ್ಸ್ಟ್ ಔಟ್ ಆಗಿ ಇಲ್ಲಿಂದ ವೈರಸ್ಗಳು ರಿಲೀಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಈ ವೈರಲ್ DNA ಏನ್ ಮಾಡುತ್ತೆ, ಬ್ಯಾಕ್ಟೀರಿಯಲ್ DNA ಡಿಸ್ಟ್ರಾಯ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅರ್ಥ ಆಗ್ತಿದ್ಯಾ? ಸರಿ, ಇಷ್ಟೆಲ್ಲ ಅದರ ಪ್ರೋಸೆಸ್ ಹೇಗಾಯ್ತು ನೋಡಿದ್ವಿ. ಬಟ್ ಇದು ವೆಕ್ಟರ್ ಆಗಿ ಹೇಗೆ ಕೆಲಸ ಮಾಡ್ತಾ ಇದೆ? ಸೊ ಈ ಒಂದು ಪ್ರಾಪರ್ಟಿ ಸೈಂಟಿಸ್ಟ್ಗಳಿಗೆ ಗೊತ್ತಾಯ್ತು. ಓ, ನೀನು ಈ ಥರ ಎಲ್ಲ ಮಲ್ಟಿಪ್ಲೈ ಮಾಡ್ತಾ ಇದೀಯಾ, ಒಂದು ಕೆಲಸ ಮಾಡ್ತೀನಿ ತಾಡು, ನಿನ್ನ ಹತ್ರ ಕೆಟ್ಟ ಬುದ್ಧಿ ಇದೆ, ಕರೆಕ್ಟಾ? ಬಟ್ ಮಲ್ಟಿಪ್ಲೈ ಆಗ್ತಾ ಇರೋದು ಒಳ್ಳೆ ಬುದ್ಧಿ. ಆದರೆ ನೀನೇನು ಮಾಡ್ತಿದ್ಯಾ, ಕೆಮಿಕಲ್ಸನ್ನ ರಿಲೀಸ್ ಮಾಡಿ ಈ ವೈರಸ್ಸನ್ನ ಡಿಸ್ಟ್ರಾಯ್ ಮಾಡ್ತಾ ಇದೆಯಾ, ಸಾರಿ ಈ ಬ್ಯಾಕ್ಟೀರಿಯಾನ ಡಿಸ್ಟ್ರಾಯ್ ಮಾಡ್ತಾ ಇದೆಯಾ, ಅಥವಾ ಇವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಾ? ಆ ಪ್ರಾಬ್ಲಮ್ ಕೊಡುವಂಥ ಜೀನನ್ನು ಕಟ್ ಮಾಡಿಬಿಟ್ರೆ, ಈಗ ಉದಾಹರಣೆಗೆ ಇದು ಪ್ರೋಟೀನ್ ಕೋಟ್, ಪ್ರೋಟೀನ್ ಕೋಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಇದು DNA. ಈಗ DNA ಹೊರಗಡೆ ತಕೊಂಡೆ ಅಂತ ಅನ್ಕೊಳ್ಳಿ. ಸೊ ವೈರಲ್ DNA ಇಲ್ಲಿರುವಂಥ ಈ ಜಾಗ ತುಂಬಾ ಡ್ಯಾಮೇಜ್ ಮಾಡ್ತಿರುವಂಥ ಪಾರ್ಟ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ಇದಿರೋದ್ರಿಂದನೇ ಡ್ಯಾಮೇಜ್ ಆಗ್ತಾ ಇದೆ, ಸೆಲ್ಸ್ಗಳು ಸಾಯ್ತಾ ಇದೆ, ಇಲ್ಲ ಇದಕ್ಕೆ ಕೆಮಿಕಲ್ಸ್ ರಿಲೀಸ್ ಮಾಡುವಂಥ ಒಂದು ಜೀನ್ ಇದು ಅಂತ ಅನ್ಕೊಳ್ಳೋಣ. ಈಗ ನಾವೇನ್ ಮಾಡಿದ್ವಿ, ಬಯೋಟೆಕ್ನಾಲಜಿ ಜೆನೆಟಿಕ್ ಇಂಜಿನಿಯರಿಂಗ್ ಇಂದ ಹೆಲ್ಪ್ ಇಂದ ಇದನ್ನೇನ್ ಮಾಡ್ಬಿಟ್ವಿ, ಇದನ್ನ ಡಿಸ್ಟ್ರಾಯ್ ಮಾಡ್ಬಿಟ್ವಿ, ಈ ಪಾರ್ಟನ್ನ ಕ್ಲೀವ್ ಮಾಡ್ಬಿಟ್ವಿ. ಯಾರು ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಕರ್ಕೊಂಡ್ಬಂದು. ಈಗ ನಮಗೆ ಬೇಕಾಗಿತ್ತಲ್ಲ ಜೀನ್ ಆಫ್ ಇಂಟ್ರೆಸ್ಟ್, ಆ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿಗೆ ಹಾಕ್ಬಿಟ್ವಿ. ಸೊ ಇವಾಗ ಏನಾಯ್ತು, ಇದು ದಿಸ್ ಇಸ್ ರೀಕಾಂಬಿನೆಂಟ್ DNA ಆಗ್ಬಿಡ್ತು, ಕರೆಕ್ಟಾ? ನೋಡಿ ನಾವೆಷ್ಟು ಸ್ಮಾರ್ಟ್, ನಾವ್ ಇಟ್ ಬಿಕಮ್ ರೀಕಾಂಬಿನೆಂಟ್ DNA. ಯಾಕೆ? ನಮಗೆ ಬೇಕಾಗಿರೋಂಥ ಫಾರಿನ್ ಜೀನ್ ಇದ್ರೊಳಗಡೆ ಸೇರ್ಕೊಂಡಿದೆ ಅದಕ್ಕೆ. ಸೊ ಈಗ ಏನ್ ಮಾಡಿದ್ವಿ, ವೈರಸ್ ಬಾ, ಈಗ ಅದೇನೇ ನೀನು ಇನ್ಫೆಕ್ಷನ್ ಮಾಡ್ಬೇಕು ಅಂತಿದ್ಯಾ, ಹೋಗಿ ಮಾಡು ಅಂತ ಕಳಿಸಿದ್ವಿ. ಸೊ ಇವಾಗ ಬೈ ಚಾನ್ಸ್ ಇದೆ ಏನಾದ್ರು ಬ್ಯಾಕ್ಟೀರಿಯಾಗೆ ಇನ್ಫೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಎಲ್ಲ ಇದೇ ತರ ಪ್ರೊಸೀಜರ್, ಮಲ್ಟಿಪ್ಲೈ ಆಗುತ್ತೆ, ಎಲ್ಲ ಆಗುತ್ತೆ. ಈಗ ಮಲ್ಟಿಪ್ಲೈ ಆಗಬೇಕಾದ್ರೆ ನೋಡಿ, ಮಲ್ಟಿಪ್ಲೈ ಆಗಬೇಕಾದ್ರೆ ಪ್ರತಿ ಸಲ ನಾವು ಹಾಕಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಸಹ ಮಲ್ಟಿಪ್ಲೈ ಆಗ್ತಾ ಇದೆ. ಸೊ ಫೈನಲ್ ಆಗಿ ನಮಗೆ ಬೇಕಾಗಿರೋದು ಮಲ್ಟಿಪಲ್ ಕಾಪಿ ಆಫ್ ಅವರ್ ಜೀನ್ ಆಫ್ ಇಂಟ್ರೆಸ್ಟ್ ತಾನೇ ಸಿಕ್ತು. ಸೊ ಹಾಗಾಗಿ ಇದನ್ನು ನಾವೇನಂತ ಅನ್ಕೊಂಡ್ವಿ, ವೆಕ್ಟರ್ ಅಂತ ಕನ್ಸಿಡರ್ ಮಾಡಿದ್ವಿ. ಓಕೆ, ಸೊ ಅದೇ ತರ ಈಗ ಇದು ನಮಗೆ ಅರ್ಥ ಆಯ್ತು, ಬ್ಯಾಕ್ಟೀರಿಯಲ್ ಹೋಸ್ಟ್ ಬಾಡಿಯಲ್ಲಾದ್ರೆ ಯಾವ ರೀತಿ ಬ್ಯಾಕ್ಟೀರಿಯೋಫೇಜ್ ಹೆಲ್ಪ್ ಮಾಡ್ತಿದೆ. ಅದೇ ತರ ಇನ್ನೊಂದು ಯಾವುದು, ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷನ್ಸ್. ಇದು ಒಂದು ಬ್ಯಾಕ್ಟೀರಿಯಾನೇ, ಇದು ಯಾವುದೋ ಒಂದು ಪ್ಲಾಸ್ಮಿಡ್ ಅಲ್ಲ, ಇಟ್ ಸೆಲ್ಫ್ ಇಸ್ ಅ ಬ್ಯಾಕ್ಟೀರಿಯಾ, ಇದೇ ಬ್ಯಾಕ್ಟೀರಿಯಾ. ಈಗ ಈ ಬ್ಯಾಕ್ಟೀರಿಯಾನ ನಾವು ಪ್ಲಾಂಟ್ ಅನ್ನೋದೊಂದು ಹೋಸ್ಟ್, ಈ ಪ್ಲಾಂಟ್ ಸೆಲ್ಗೆ ಕಳಿಸಿ ನಮಗೆ ಬೇಕಾಗಿರುವಂಥ ಕೆಲಸ ಮಾಡ್ಕೋತಾ ಇದೀವಿ. ನಮಗೆ ಬೇಕಾಗಿರುವಂಥ ಕೆಲಸ ಅಂದ್ರೆ ಏನು, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ಪ್ಲಾಂಟ್ ಅಲ್ಲಿ ಮಲ್ಟಿಪ್ಲೈ ಆಗಂಗ್ ಮಾಡ್ತಾ ಇದೀವಿ. ಅದು ಹೇಗಾಗ್ತಾ ಇದೆ ನೋಡೋಣ. ನೋಡಿ, ಆಗ್ರೋಬ್ಯಾಕ್ಟೀರಿಯಂ ಟ್ಯೂಮಿಫೇಷಿಯನ್ಸ್ ಇವನೇ ಅದು. ಸೊ ದಿಸ್ ಇಸ್ ದ ಬ್ಯಾಕ್ಟೀರಿಯಾ. ಈ ಬ್ಯಾಕ್ಟೀರಿಯಾ ಹೆಸರೇನು, ಇಲ್ಲೇ ಬರ್ದಿದ್ದೀನಲ್ಲ, ಜಸ್ಟ್ ಟ್ಯೂಮಿಫೇಷಿಯನ್ಸ್ ಅಂತ ಬರ್ದಿರ್ತೀನಿ. ಓಕೆ, ಸರಿ, ಇವನ ಹತ್ರ ಒಂದು ಸ್ಪೆಷಲ್ ಪ್ಲಾಸ್ಮಿಡ್ ಇದೆ. ಪ್ಲಾಸ್ಮಿಡ್ ಅಂತ ಹೇಳ್ತಾ ಇದೀನಿ ನೋಡಿ, ನೋಡಿ ದಿಸ್ ಇಸ್ ದ ಪ್ಲಾಸ್ಮಿಡ್. ಈ ತರ ಒಂದು ಸ್ಪೆಷಲ್ ಪ್ಲಾಸ್ಮಿಡ್ ಇದೆ. ಈ ಪ್ಲಾಸ್ಮಿಡ್ ಹೆಸರು TI ಪ್ಲಾಸ್ಮಿಡ್ ಅಂತ. ಯಾಕೆ ಇದಕ್ಕೆ TI ಪ್ಲಾಸ್ಮಿಡ್ ಅಂತ ಹೆಸರು ಕೊಡ್ತಾ ಇದೀವಿ? ಯಾಕಂತ ಹೇಳಿದ್ರೆ ಇದು ಟ್ಯೂಮರ್ ಅನ್ನ ಕಾಸ್ ಮಾಡುತ್ತೆ, ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಅರ್ಥ ಆಗಿಲ್ಲ ಅಲ್ಲ, ಹೇಳ್ತೀನಿ ತಾಡಿ. ಈ ಪ್ಲಾಸ್ಮಿಡ್ ಅಲ್ಲಿ ಒಂದು DNA ಇದೆ ಕಣ್ರಪ್ಪ. ಈ ತರ DNA ಅಂದ್ರೆ ಒಂದು ಜೀನ್ ಇದೆ, ಇಷ್ಟಾಗ್ಲ ಇದಿಷ್ಟು DNAನೇ. ಬಟ್ ಈ ಒಂದು DNA ಪಾರ್ಟ್ ಏನಿದೆ ಇದಕ್ಕೆ TDNA ಅಂತ ಹೇಳಿ ಕರಿತೀವಿ. ದಿಸ್ ಇಸ್ TDNA. TDNA ಅಂತ ಹೇಳಿದ್ರೇನು, ಟ್ರಾನ್ಸ್ಫರ್ DNA ಅಂತ. ಟ್ರಾನ್ಸ್ಫರ್ DNA. ನಾವ್ ಇದನ್ನ ದೊಡ್ಡದಾಗಿ ಬರೆಯೋದಾದ್ರೆ ಹಿಂಗ್ ಕಾಣಿಸುತ್ತೆ ನೋಡಿ, ಇದೊಂದು ಪ್ಲಾಸ್ಮಿಡಾ. ಈ ಪ್ಲಾಸ್ಮಿಡ್ ಅಲ್ಲಿ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಸುಮಾರಷ್ಟು ಜೀನ್ಸ್ಗಳಿದೆ. ಈ ಒಂದು ಪಾರ್ಟ್ ಏನಿದೆ ನೋಡಿ, ಈ ಪಾರ್ಟ್ ತಾನೆ, ಈ ಪಾರ್ಟು ಕಟ್ಟಾಗಿ ಬೇರೆ ಸೆಲ್ ಒಳಗಡೆ ಸೇರ್ಕೊಳ್ಳೋಂಥ ಪ್ರಾಪರ್ಟಿ ಇದೆ, ಅದಕ್ಕೆ ಇದನ್ನ TDNA ಅಂತ ಕರಿತೀವಿ. ಈ TDNA ಅಲ್ಲಿ ಇಲ್ಲಿ ಒಂದಿಷ್ಟು ಜೀನ್ಸ್ಗಳಿದೆ, ಸುಮಾರಷ್ಟು ಜೀನ್ಸ್ ಇದೆ. ಅದರೊಳಗಡೆ ಈ ಜೀನ್ ಏನಿದೆ ಇದೇನ್ ಮಾಡುತ್ತೆ, ಒಂದಿಷ್ಟು ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ, ಭಯಂಕರವಾದಂಥ ಕೆಮಿಕಲ್ಸ್ ಅನ್ನ ರಿಲೀಸ್ ಮಾಡುತ್ತೆ. ಆ ಕೆಮಿಕಲ್ ಇಂದ ನೋಡಿ, ಈ ತರ ಎಲ್ಲ ಕೆಮಿಕಲ್ಸ್ ರಿಲೀಸ್ ಮಾಡ್ತಿದೆ. ಆ ಕೆಮಿಕಲ್ ಈ ಒಂದು ಬ್ಯಾಕ್ಟೀರಿಯಾಗೆ ಊಟ. ಇದು ಕೆಮಿಕಲ್ಸ್ ರಿಲೀಸ್ ಮಾಡ್ಬೇಕಂದ್ರೆ ಯಾರ ಸಹಾಯ ಬೇಕು? ಪ್ಲಾಂಟಿನ ಸಹಾಯ ಬೇಕು. ಸರಿ, ಇದೇನ್ ಮಾಡುತ್ತೆ, ಸೀದಾ ಹೋಗುತ್ತೆ ಪ್ಲಾಂಟಿಗೆ ಅಟ್ಯಾಕ್ ಮಾಡುತ್ತೆ. ನೋಡಿ, ಇದೇ ಪ್ಲಾಂಟ್ ಅಂತ ಅನ್ಕೋಣ. ಈಗ ಒಂದು ಪ್ಲಾಂಟ್ ಸೆಲ್ ತಗೋತೀನ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಒನ್ ಪ್ಲಾಂಟ್ ಸೆಲ್. ಪ್ಲಾಂಟ್ ಸೆಲ್ ಅದರ ನ್ಯೂಕ್ಲಿಯಸ್.
ಸರಿ, ಇವಾಗ ಈ ಬ್ಯಾಕ್ಟೀರಿಯಾ ಹೋಗಿ ಈ ಪ್ಲಾಂಟಿಗೆ ಅಟ್ಯಾಕ್ ಮಾಡ್ತು. ಓಕೆ, ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ಈ ತರ ಅಟ್ಯಾಕ್ ಮಾಡ್ತು. ಈ ಬ್ಯಾಕ್ಟೀರಿಯಾದಲ್ಲಿ ಈ ತರ ಪ್ಲಾಸ್ಮಿಡ್ ಇದೆಯಲ್ಲ ನೋಡಿ, ಈ ಟಿ ಡಿ ಎನ್ ಎ ಇದೆಯಲ್ಲ, ದಿಸ್ ಪೋರ್ಷನ್ ಇಸ್ ಕಾಲ್ಡ್ ವಾಟ್? ದಿಸ್ ಇಸ್ ಟಿ ಡಿ ಎನ್ ಎ. ಈಗ ಈ ಟಿ ಡಿ ಎನ್ ಎ ಏನಾಗುತ್ತೆ, ಕಟ್ ಆಗಿ, ಇದು ಪ್ಲಾಂಟ್ ಡಿ ಎನ್ ಎ ಅಲ್ವಾ, ಇದು ಪ್ಲಾಂಟ್ ಸೆಲ್ ಒಳಗಡೆ ಇರುವಂತ ಡಿ ಎನ್ ಎ, ಈ ಡಿ ಎನ್ ಎ ಜೊತೆ ಸೇರ್ಕೊಂಡ್ಬಿಡುತ್ತೆ. ಇದು ಯಾವ ಕಲರ್ ಅಲ್ಲಿ ತೋರ್ಸೋಣ? ಈ ಕಲರ್ ಅಲ್ಲಿ ತೋರ್ಸೋಣ ನೋಡಿ. ಇದು ಬ್ಯಾಕ್ಟೀರಿಯಲ್ ಡಿ ಎನ್ ಎ ಇದ್ರ ಜೊತೆ ಸೇರ್ಕೊಳ್ಳುತ್ತೆ. ಸೇರ್ಕೊಂಡು ಸುಮ್ಮನೆನಾ ಇದೆ? ಇಲ್ಲ, ಒಂದು ಕೆಮಿಕಲ್ಸ್ ನ ರಿಲೀಸ್ ಮಾಡ್ತಾ ಇದೆ. ಆ ಕೆಮಿಕಲ್ಸ್ ಇಂದ ಇದಕ್ಕೇನಾಗ್ತದೆ, ಊಟ ಸಿಗ್ತಾ ಇದೆ. ಆ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡುವಂತ ಜೀನ್ ಇಲ್ಲೇ ಇದೆ. ಅದ್ರ ಜೊತೆಗೆ ಇನ್ನೊಂದಿಷ್ಟು ಜೀನ್ಸ್ ಇದೆ. ಆ ಜೀನ್ ಏನಾಗ್ತದೆ, ಇದನ್ನ ಮಲ್ಟಿಪ್ಲೈ ಮಾಡ್ತಾರೆ. ಸೊ ಮಲ್ಟಿಪ್ಲೈ ಅಂದ್ರೆ ಎಷ್ಟು? ಒಂದು ಸೆಲ್ ಇದ್ದಿದ್ದು 2 ಸೆಲ್ ಆಯ್ತು, 2 ಸೆಲ್ ಇದ್ದಿದ್ದು 4 ಸೆಲ್ ಆಯ್ತು, 4 ಸೆಲ್ ಇದ್ದಿದ್ದು 8 ಸೆಲ್ ಆಯ್ತು. ಸೊ ಪ್ರತಿ ಸಲ ಸೆಲ್ ಮಲ್ಟಿಪ್ಲೈ ಆದಾಗೆಲ್ಲ ಈ ಡಿ ಎನ್ ಎನು ಮಲ್ಟಿಪ್ಲೈ ಆಗ್ತಾ ಇರುತ್ತೆ, ಕೆಮಿಕಲ್ಸ್ ರಿಲೀಸ್ ಆಗ್ತಾನೆ ಇರುತ್ತೆ. ಸೊ ಹಾಗಾಗಿ ಸೆಲ್ಸ್ ಗಳು ಮಲ್ಟಿಪ್ಲೈ ಆಗ್ತಾನೆ ಇದ್ರೆ ನಾವೇನಂತ ಕರಿತೀವಿ? ಆ ಜಾಗದಲ್ಲಿ ಟ್ಯೂಮರ್ ಫಾರ್ಮೇಶನ್ ಆಗ್ಬಿಡುತ್ತೆ ಅಂತ ಹೇಳ್ತೀವಿ. ಕರೆಕ್ಟಾ? ನೋಡಿ, ಇಲ್ಲೇ ತಗೋಣ, ಇಲ್ಲೆಲ್ಲ ಟ್ಯೂಮರ್ ಫಾರ್ಮೇಶನ್ ಆಗ್ಬಿಡ್ತು ಅಂತ ಅನ್ಕೊಳ್ಳಿ, ಗಟ್ಟಿ ಗೆಡ್ಡೆ. ಸೊ ಹಾಗಾಗಿ ಇದನ್ನ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್. ಸರಿ, ಆಗ್ಲಿ ಬಿಡಿ ಮ್ಯಾಮ್, ಏನ್ ಪ್ರಾಬ್ಲಮ್ಮು? ಬಟ್ ಇಲ್ಲಿ ಕೆಮಿಕಲ್ ರಿಲೀಸ್ ಆಗ್ತಿದೆಯಲ್ಲ, ಈ ಕೆಮಿಕಲ್ಸ್ ಈ ಒಂದು ಪ್ಯಾಥೋಜನಿಗೆ ಊಟ. ಓಕೆ, ಆದ್ರೆ ಪ್ಯಾಥೋಜನಿಗೇನು ಊಟ ಸಿಗ್ತಿದೆ ಸರಿ, ಆದ್ರೆ ಪ್ಲಾಂಟಿಗೆ ಏನಾಗ್ತಿದೆ? ಪ್ಲಾಂಟ್ ಅಲ್ಲಿ ಈಲ್ಡ್ ಕಮ್ಮಿ ಆಗ್ತಾ ಇದೆ. ಸೊ ಇಲ್ಲಿ ನೋಡಿ ಗೊತ್ತಾಗ್ತಿದ್ಯಾ? ಸೊ ಇಲ್ಲಿ ನೋಡಿ, ಗೆಡ್ಡೆ ತರ ಕಾಣಿಸ್ತಾ ಇದೆ. ದಿಸ್ ಇಸ್ ನಥಿಂಗ್ ಬಟ್ ಟ್ಯೂಮರ್. ಇದು ಪ್ಲಾಂಟ್ ಅಲ್ಲಿ ಆಗಿರುವಂತಹ ಟ್ಯೂಮರ್. ಇದನ್ನ ಕ್ರೌನ್ ಗಾಲ್ ಡಿಸೀಸ್ ಅಂತಾನೂ ಸಹ ಕರೀತಾರೆ. ದಿಸ್ ಇಸ್ ಕಾಲ್ಡ್ ಕ್ರೌನ್ ಗಾಲ್ ಡಿಸೀಸ್. ಯಾರಿಗೆ ಇಷ್ಟ ಆಗುತ್ತೆ ಈ ತರ ಪ್ಲಾಂಟ್? ಕರೆಕ್ಟ್ ಅಲ್ವಾ? ಸೊ ಅಂದ್ರೆ ಡಿಸೀಸ್ಡ್ ಪ್ಲಾಂಟ್ ಇದು. ಯಾಕೆ ಡಿಸೀಸ್ ತರಿಸ್ತಾ ಇದೆ? ಅದಕ್ಕೆ ಊಟ ಬೇಕಲ್ಲ, ಕೆಮಿಕಲ್ಸ್ ರಿಲೀಸ್ ಮಾಡ್ಕೊಳಕ್ಕೆ, ಅದಕ್ಕೆ ಮಲ್ಟಿಪ್ಲೈ ಮಾಡ್ತಾ ಇದೆ. ಸರಿ, ನಮಗೆ ನಿನ್ನ ಕೆಟ್ಟ ಬುದ್ಧಿ ಗೊತ್ತಾಯ್ತಪ್ಪ ಬ್ಯಾಕ್ಟೀರಿಯಾ. ನಿನ್ ಕೆಟ್ಟ ಬುದ್ಧಿ ಏನು? ಕೆಮಿಕಲ್ಸ್ ರಿಲೀಸ್ ಮಾಡ್ತಿದ್ಯಾ ಈ ಒಂದು ಜೀನಿಂದ, ಅದಕ್ಕೆ ನಿನ್ ಕೆಟ್ಟ ಬುದ್ಧಿ ಏನು ಅಂತ ನಮಗೆ ಗೊತ್ತಾಯ್ತು. ಬಟ್ ನಿಂದು ಇನ್ನೊಂದು ಒಳ್ಳೆ ಬುದ್ಧಿ ಇದೆ, ಏನು? ಮಲ್ಟಿಪ್ಲೈನೂ ಆಗ್ತಾ ಇದೆಯಾ. ಈಗ ನಮಗೆ ಮಲ್ಟಿಪ್ಲೈ ಆಗೋಂಥ ಪ್ರಾಪರ್ಟಿ ಬೇಕು. ಕರೆಕ್ಟ್ ಅಲ್ವಾ? ಸರಿ, ನಾವೇನ್ ಮಾಡಿದ್ವಿ? ಭಾರಿ ಈಸಿಯಾಗಿ ನೀನ್ ಕೆಟ್ಟ ಬುದ್ಧಿ ಇಟ್ಕೊಂಡಿದ್ದಲ್ಲ, ಈ ಕೆಮಿಕಲ್ಸ್ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಈ ಜೀನನ್ನೇ ತೆಗೆದ್ಬಿಟ್ವಿ. ಓಕೆ, ಸೊ ಪ್ಯಾಥೋಜೆನಿಸಿಟಿನ ರಿಮೂವ್ ಮಾಡ್ಬಿಟ್ವಿ. ರಿಮೂವ್ ಪ್ಯಾಥೋಜೆನಿಸಿಟಿ ಆಫ್ ಜೀನ್. ಈಗ ಏನ್ ಮಾಡ್ತಾ ಇದೀವಿ ನಾವು? ಇನ್ಸರ್ಟ್ ಯುವರ್ ಜೀನ್ ಆಫ್ ಇಂಟ್ರೆಸ್ಟ್. ನಿನಗೆ ಬೇಕಾಗಿತ್ತಲ್ಲ ಆ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಹಾಕು. ಇವಾಗ ಇಲ್ಲಿ ಯಾವ ರೀತಿ ಕೆಮಿಕಲ್ಸು ಇಲ್ಲ, ಯಾವ ಮಣ್ಣ ಮಸಿನೂ ಫಾರ್ಮೇಶನ್ ಆಗ್ತಾ ಇಲ್ಲ. ಇಲ್ಲೇನ್ ಬಂತು? ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ಇನ್ಸರ್ಟ್ ಮಾಡಿದಿರಾ. ಇವಾಗ ಇದೇನಾಯ್ತು? ಒಂದು ರೀಕಾಂಬೈನ್ ಆಗಿರುವಂತ ಡಿ ಎನ್ ಎ ಆಯ್ತು. ಸೊ ವೆನ್ ಎವರ್ ಇಟ್ ಗೆಟ್ ಮಲ್ಟಿಪ್ಲೈ, ಇದ್ರ ಜೊತೆಗೆ ನಾವು ಇನ್ಸರ್ಟ್ ಮಾಡಿದಿವಲ್ಲ ಈ ಜೀನ್, ಇದು ಸಹ ಮಲ್ಟಿಪ್ಲೈ ಆಗ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅಂದ್ರೆ ಈಗ ಈ ಪ್ಯಾಥೋಜನ್ ಹಾರ್ಮ್ ಮಾಡ್ತಾ ಇದೆಯಾ? ಇಲ್ಲ, ಮಲ್ಟಿಪ್ಲೈ ಆಗ್ತಾ ಇದೆ ಅಷ್ಟೇ. ಬಟ್ ಪ್ಲಾಂಟ್ ಅಲ್ಲಿ ಈಲ್ಡಿಗೆ ಏನು ಪ್ರಾಬ್ಲಮ್ ಆಗ್ತಿಲ್ಲ. ಅಟ್ ದ ಸೇಮ್ ಟೈಮ್ ನಮಗೆ ಬೇಕಾಗಿರುವಂತ ಜೀನು ಮಲ್ಟಿಪ್ಲೈ ಆಗ್ತದೆ. ಸೊ ಈಗ ಇಂಥ ಪ್ಯಾಥೋಜನ್ಸ್ ನಾವೇನಂತ ಕರಿತೀವಿ? ಡಿಸ್ಹಾರ್ಮ್ಡ್ ಪ್ಯಾಥೋಜನ್. ಅಂದ್ರೆ ನಾವಿಲ್ಲಿ ಯಾವುದೇ ರೀತಿ ವೆಕ್ಟರ್ ಅನ್ನ ಯೂಸ್ ಮಾಡ್ದಲೆ ಡೈರೆಕ್ಟ್ ಆಗಿ ಪ್ಲಾಂಟ್ಗೆ ನಮ್ಮ ಬ್ಯಾಕ್ಟೀರಿಯಾನೇ ನೀನೇ ವೆಕ್ಟರ್ ಹೋಗೋ ಕಡೆ ಅಂತ ಕಳಿಸ್ಬಿಟ್ವಿ. ಇದನ್ನ ವೆಕ್ಟರ್ಲೆಸ್ ಮೆಥಡ್ ಅಂತಾನೂ ಸಹ ಕರಿತೀವಿ. ನಾನು ಕೆಲವು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಈಗ ತೋರಿಸ್ತೀನಿ ಎಲ್ಲೆಲ್ಲಿ ಏನೇನು ಚೇಂಜಸ್ ಆಗ್ತಾ ಇದೆ. ನಾನು ಹೇಳೋದು ನಿಮಗೆ ಎಲ್ಲಿ ಮಿಸ್ ಹೊಡೆಯುತ್ತೆ ಟೆಕ್ಸ್ಟ್ ಬುಕ್ ಓದಬೇಕಾದ್ರೆ ಅಂತ. ಸೊ ಕನ್ಫ್ಯೂಸ್ ಆಗಬೇಡಿ. NCERT ಓದ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಇದಿಷ್ಟು ಕೇಳ್ಕೊಳ್ಳಿ, ಅರ್ಥ ಆಗುತ್ತೆ. ಓಕೆ, ಸೊ ಇದು ಒಂದು ರೀತಿ. ಅಂದ್ರೆ ಪ್ಲಾಂಟ್ಸ್ ಅಲ್ಲಿ ಯಾವ ರೀತಿ ವೆಕ್ಟರ್ ಇಲ್ದಿದ್ದಂಗೆ ಡೈರೆಕ್ಟ್ ಬ್ಯಾಕ್ಟೀರಿಯಾ ಯೂಸ್ ಮಾಡ್ಕೊಂಡು ನಮ್ಮ ಕೆಲಸ ಮಾಡ್ಕೋಬಹುದು ಅನ್ನೋದು ಗೊತ್ತಾಯ್ತು. ಅದೇ ತರ ನಾವು ಅನಿಮಲ್ ಕೇಸಿಗೆ ಬಂದ್ರೆ, ಇಲ್ಲಿ ನೋಡಿ, ಇದು ಒಂದು ಕತೆ ಆಯ್ತು. ಈಗ ಅನಿಮಲ್ ಕೇಸಿಗೆ ಬಂದ್ರೆ ರೆಟ್ರೋ ವೈರಸ್ ಅಂತ ಹೇಳಿ ಕರಿತೀವಿ. ರೆಟ್ರೋ ವೈರಸ್ ಆಲ್ರೆಡಿ ನಮಗೆ ಗೊತ್ತಿದೆ. ಎಲ್ಲಿ ಓದಿದ್ವಿ ಹೇಳಿ ರೆಟ್ರೋ ವೈರಸ್? ಎಸ್, ನಾವು ಹ್ಯೂಮನ್ ಹೆಲ್ತ್ ಚಾಪ್ಟರ್ ಓದಿದ್ವಿ. ಅಲ್ಲಿ ಏಡ್ಸ್ ಕಾಸ್ ಮಾಡೋಂಥ ವೈರಸ್ HIV ಸಹ ರೆಟ್ರೋ ವೈರಸ್ ಗ್ರೂಪಿಗೆ ಸೇರಿರೋಂಥದ್ದು. ರೆಟ್ರೋ ವೈರಸ್ ಇನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಈ ಉದಾಹರಣೆಗಿದೆ ವೈರಸ್ ಅಂತ ಅನ್ಕೊಳ್ರ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ವೈರಸ್. ಈ ವೈರಸ್ ಯಾಕೆ ಇಷ್ಟು ಆರಾಮಾಗಿ ಕೂತಿದೆ ಅಂತ ಹೇಳಿದ್ರೆ, ಇದ್ರ ಒಳಗಡೆ RNA ಇದೆ. ಅಟ್ ದ ಸೇಮ್ ಟೈಮ್ ಇದ್ರೊಳಗಡೆ ಒಂದು ಎನ್ಸೈಮು ಇದೆ. ಆ ಎನ್ಸೈಮ್ ಹೆಸರೇನು? ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಅಂತ ಹೇಳಿದ್ರೆ ಏನರ್ಥ? ಟ್ರಾನ್ಸ್ಕ್ರಿಪ್ಷನ್ ಅಂದ್ರೆ ಏನರ್ಥ? ಈಗ ನಮ್ಮ ಹತ್ರ DNA ಇದೆ. ಈ DNA ಇದ್ದು ಟ್ರಾನ್ಸ್ಕ್ರಿಪ್ಷನ್ ಆಗಿ ನಮ್ಗೆ ಏನ್ ಬರುತ್ತೆ? RNA ಬರುತ್ತೆ. ಸೊ ದಿಸ್ ಇಸ್ ದ ಥಿಂಗ್. DNA ಇಂದ RNA ಬರುವಂತ ಪ್ರೋಸೆಸ್ ಏನಂತ ಕರಿತೀವಿ? ಟ್ರಾನ್ಸ್ಕ್ರಿಪ್ಷನ್. ಆದ್ರೆ
ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಈ ಎನ್ಸೈಮ್ ಏನ್ ಮಾಡ್ತಾ ಇದೆ, ಈ ಪ್ರೋಸೆಸ್ ನ ರಿವರ್ಸ್ ಮಾಡ್ತಾ ಇದೆ. ಅಂದ್ರೆ RNA ಇಂದ DNA ಬರಂಗ್ ಮಾಡ್ತಾ ಇದೆ. ಸೊ ಆಬ್ವಿಯಸ್ಲಿ ಆ ಪ್ರೋಸೆಸ್ ಏನಂತೀವಿ, ರಿವರ್ಸ್ ಟ್ರಾನ್ಸ್ಕ್ರಿಪ್ಷನ್. ಸೊ ಈ ತರ ಮಾಡುವಂತ ಕೆಲಸ ಯಾವ ಹೆಲ್ಪ್ ಇಂದ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಇಂದ ಅಂತ ವೈರಸ್ ಗಳೆಲ್ಲ ರೆಟ್ರೋ ವೈರಸ್ ಗ್ರೂಪಿಗೆ ಸೇರಿದೆ. ಓಕೆ, ಈಗ ಏನ್ ಮಾಡ್ತಿದೆ ಈ ವೈರಸ್, ಅದೇ ಕತೆ ಮಾಡ್ತಾ ಇದೆ. ಈಗ ಈ ಒಂದು ವೈರಸ್ ಅಲ್ಲಿರುವಂತ DNA, ಈಗ ಇದು ಅನಿಮಲ್ ಸೆಲ್ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಒನ್ ಅನಿಮಲ್. ಈಗ ಇದು ಯಾವುದೋ ಒಂದು ಅನಿಮಲ್. ಈಗ ಈ ಅನಿಮಲ್ ಬಾಡಿ ಒಳಗಡೆ ಹೋಗ್ಬಿಡ್ತು ಈ ವೈರಸ್. ಸೊ ಒಳಗಡೆ ಹೋಗ್ಬಿಡ್ತು, ಇದರ DNA ಜೊತೆ ಸೇರ್ಕೊಂಡ್ಬಿಡ್ತು. ಈಗ ಅನಿಮಲ್ ಸೆಲ್ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅನಿಮಲ್ ಸೆಲ್. ಅದರ DNA ಇದೇನಾಗ್ಬಿಡ್ತು, ವೈರಲ್ DNA ಹೋಗಿ ಸೇರ್ಕೊಂಡ್ಬಿಡ್ತಿದ್ದಾರೆ. ಸೇರ್ಕೊಂಡು ಏನ್ ಮಾಡ್ತಿದೆ, ಸೆಲ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಕ್ಯಾನ್ಸರಸ್ ಸೆಲ್ ಆಗಿ ಟರ್ನ್ ಮಾಡ್ಬಿಡ್ತು. ಕ್ಯಾನ್ಸರ್ ಅಂತ ಹೇಳಿದ್ರೇನು, ಅದ್ರ ಬಗ್ಗೆನೂ ನಾವು ಓದಿದೀವಿ ಎಲ್ಲಿ, ಹ್ಯೂಮನ್ ಹೆಲ್ತ್ ಚಾಪ್ಟರ್ ಅಲ್ಲಿ. ಸೊ ಇವಾಗ ಪ್ರತಿ ಸೆಲ್ಲಲ್ಲೂ ಕ್ಯಾನ್ಸರಸ್ ಸೆಲ್ ಆಗಿ ಟರ್ನ್ ಆಗ್ತಾ ಇದೆ. ಅಂದ್ರೆ ಮಲ್ಟಿಪ್ಲೈ ಜಾಸ್ತಿ ಆಗ್ತಾ ಇದೆ. ಆ ಒಂದು ಮಲ್ಟಿಪ್ಲಿಕೇಶನ್ ಇಂದ ಕೆಲವು ಕೆಮಿಕಲ್ಸ್ ರಿಲೀಸ್ ಆಗುತ್ತೆ. ಆ ಕೆಮಿಕಲ್ಸ್ ಈ ಪ್ಯಾಥೋಜನಿಗೆ ಊಟ ಇದ್ದಂಗೆ, ಜಸ್ಟ್ ಲೈಕ್ ಇಷ್ಟ ತನಕ ಓದಿದ್ವಲ್ಲ ಅದೇ ತರ. ಬಟ್ ಈ ವಿಚಾರ ಮತ್ತೆ ಸೈಂಟಿಸ್ಟ್ಗಳಿಗೆ ಗೊತ್ತಾಯ್ತು, ಓ ನೀ ಕ್ಯಾನ್ಸರಸ್ ಸೆಲ್ ಆಗ್ತಾನೆ ಡೆವಲಪ್ ಮಾಡ್ತಾ ಇದೀಯಾ. ಸೊ ಯು ಆರ್ ಡೆವಲಪಿಂಗ್ ಇಂಟು ಕ್ಯಾನ್ಸರಸ್ ಸೆಲ್. ಮ್ಯಾಮ್ ಅಲ್ಲಿ ಏಡ್ಸ್ ಅಲ್ಲಿ ಕ್ಯಾನ್ಸರಸ್ ಸೆಲ್ ಆಗಿರ್ಲಿಲ್ವಲ್ಲ. ರೆಟ್ರೋ ವೈರಸ್ ಅಂದ್ರೆ ಅದೊಂದು ಗ್ರೂಪ್ ಮಕ್ಕಳ. ರೆಟ್ರೋ ವೈರಸ್ ಅಂದ್ರೆ ಬರೇ ನಮ್ಮ HIV ಮಾತ್ರ ಅಲ್ಲ, ನಮ್ಮ HIV ಅಲ್ಲ, ನಿಮ್ಮ HIV ಅಲ್ಲ, ಯಾರ್ದೋ ಒಂದು HIV. ಓಕೆ, HIV ಮಾತ್ರ ಬರಲ್ಲ. ರೆಟ್ರೋ ವೈರಸ್ ಅನ್ನೋ ಗ್ರೂಪ್ ಅಲ್ಲಿ ಎಷ್ಟೊಂದು ವೈರಸ್ಗಳು ಬರುತ್ತವೆ. ಸೊ ಆ ಒಂದು HIV ಇಮ್ಯೂನ್ ಸಿಸ್ಟಮ್ ಅನ್ನ ಡಿಫಿಷಿಯನ್ಸಿ ಮಾಡ್ತಿದೆ. ಬಟ್ ಇಲ್ಲಿರುವಂತ ಒಂದು ವೈರಸ್ ಮೋಸ್ಟ್ಲಿ ಕ್ಯಾನ್ಸರಸ್ ಸೆಲ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಒಂದು ಪ್ರಾಪರ್ಟಿ ಸೈಂಟಿಸ್ಟ್ಗಳಿಗೆ ಗೊತ್ತಾಗ ಅವ್ರೇನ್ ಮಾಡಿದ್ರು, ನಿನ್ನಲ್ಲಿ ಪ್ಯಾಥೋಜನ್ ಇದೆ ತಾನೆ, ಅಂದ್ರೆ ನಿನ್ನಲ್ಲಿ ಕೆಟ್ಟ ಬುದ್ಧಿ ಇರೋಂತ ಒಂದು ಜೀನ್ ಇದೆ ನೋಡು, ಇಲ್ಲಿ ಯಾವುದೋ ಒಂದು ಕೆಟ್ಟ ಜೀನ್ ಇದೆ. ಆ ಜೀನ್ ಇಂದ ನೀನೇನ್ ಮಾಡ್ತಿದ್ಯಾ, ಕೆಮಿಕಲ್ ರಿಲೀಸ್ ಮಾಡ್ತಿದ್ಯಾ. ಆ ಕೆಮಿಕಲ್ ನಿನಗೆ ಊಟ ಇದ್ದಂಗೆ, ನೀನು ಊಟ ಮಾಡ್ತಾ ಇದೀಯ ಆ ಕೆಮಿಕಲ್ ತಗೊಂಡು. ಈಗ ನಾವೇನ್ ಮಾಡಿದ್ವಿ, ಆ ಕೆಮಿಕಲ್ ಅನ್ನ ರಿಮೂವ್ ಮಾಡ್ಬಿಡ್ತೀವಿ. ಕೆಮಿಕಲ್ ಪ್ಯಾಥೋಜೆನಿಸಿಟಿನ ರಿಮೂವ್ ಮಾಡಿ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ನ ಇಲ್ಲಿಗೆ ಆಡ್ ಮಾಡ್ತೀವಿ. ಸೊ ದಟ್ ಎಲ್ಲೆಲ್ಲಿ ಮಲ್ಟಿಪ್ಲೈ ಆಗುತ್ತೋ ಅಲ್ಲೆಲ್ಲ ಈ ಜೀನ್ ಇದೆ, ಆ ಜೀನು ಮಲ್ಟಿಪ್ಲೈ ಆಗುತ್ತೆ. ಓಕೆ, ನಮಗೆ ಬೇಕಾಗಿರೋದು ಎಷ್ಟು ಕ್ವಾಂಟಿಟಿ ಆಗುತ್ತೋ ಅಷ್ಟು ಕ್ವಾಂಟಿಟಿ ಜೀನ್ಸ್ಗಳು ಬೇಕು. ಸೊ ಆ ಜೀನ್ ಮಲ್ಟಿಪ್ಲೈ ಆಗ ಮಾಡ್ಕೊಂಡ್ವಿ ಬೈ ಯೂಸಿಂಗ್ ವಾಟ್, ವೈರಸ್ ಇಟ್ ಸೆಲ್ಫ್. ವೈರಸ್ಸನ್ನೇ ತಗೊಂಡ್ಬಿಟ್ವಿ, ವೈರಸ್ಸನ್ನೇ ತಗೊಂಡು ಆ ವೈರಸ್ ಒಳಗಡೆನೆ ಇನ್ಕಾರ್ಪೊರೇಟ್ ಮಾಡ್ಬಿಟ್ವಿ. ಸೊ ಹಾಗಾಗಿ ಇವೆಲ್ಲ ಏನು, ಬರೀ ಪ್ಲಾಸ್ಮಿಡ್ ಮಾತ್ರ ಅಲ್ಲ ಜೀನ್ ಮಲ್ಟಿಪ್ಲೈ ಆಗ್ಲಿಕ್ಕೆ, ಈವನ್ ಇದನ್ನು ಸಹ ನಾವೇನಾಗಿ ಯೂಸ್ ಮಾಡ್ತಾ ಇದೀವಿ, ವೆಕ್ಟರ್ಗಳ ತರ ಯೂಸ್ ಮಾಡ್ತಾ ಇದೀವಿ. ಓಕೆ, ಬಟ್ ಇನ್ಫ್ಯಾಕ್ಟ್ ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾ ಮತ್ತೆ ಡೈರೆಕ್ಟ್ ಆಗಿ ವೈರಸ್ ತಗೊಂಡಾಗ ಅದನ್ನ ವೆಕ್ಟರ್ ಲೆಸ್ ಅಂತಾನೂ ಸಹ ಕರೀತಾರೆ. ಓಕೆನಾ, ಈಗ ವೆಕ್ಟರ್ ಲೆಸ್ ಅಲ್ಲ, ಅದನ್ನ ಹೇಳ್ತೀನಿ ನಾನು. ವೆಕ್ಟರ್ ಲೆಸ್ ಮೆಥಡ್ ಬೇರೆ. ನಾನು ನಿಮಗೆ ಟೆಕ್ಸ್ಟ್ ಬುಕ್ ತೋರಿಸಿ ಕ್ಲಿಯರ್ ಮಾಡ್ಬಿಡ್ತೀನಿ ಮಕ್ಕಳು, ಕನ್ಫ್ಯೂಷನ್ ಬೇಡ. ಟೆಕ್ಸ್ಟ್ ಬುಕ್ ತೋರಿಸಿ ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ವೆಕ್ಟರ್ಸ್, ಇದು ನೆನ್ಪಿಟ್ಕೊಳ್ಳಿ. ಈಗ ನೆಕ್ಸ್ಟ್ ಬ್ಯಾಕ್ ಮತ್ತೆ ಯಾಕ್ ಅಂತ ಹೇಳಿದೆ. ಬ್ಯಾಕ್ ಮತ್ತೆ ಯಾಕ್ ಅಂತ ಹೇಳಿದ್ರೇನು, ಈಗ ಇಲ್ಲಿ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಇದೆ. ಓಕೆ, ಈಗ ಈ ಬ್ಯಾಕ್ಟೀರಿಯಲ್ ಸೆಲ್ಗೆ ಅಟ್ ಎನಿ ಕಾಸ್ಟ್ ನಾನು ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ನ ಕಳಿಸ್ಬೇಕು. ಬಟ್ ಆ ಜೀನ್ ಆಫ್ ಇಂಟ್ರೆಸ್ಟ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ನಾರ್ಮಲ್ ಸೈಜ್ ಇದ್ಬಿಟ್ಟಿದ್ರೆ ನಾನು ಪ್ಲಾಸ್ಮಿಡಿಗೆ ಹಾಕ್ಬಿಡ್ತಿದ್ದೆ ಅಥವಾ ಬ್ಯಾಕ್ಟೀರಿಯೋಫೇಜಿಗೆ ಹಾಕ್ಬಿಡ್ತಿದ್ದೆ. ಬಟ್ ಇಲ್ಲಿ ನೋಡಿ, ಈ ಜೀನ್ ಸಿಕ್ಕಾಪಟ್ಟೆ ದೊಡ್ಡದಿದೆ. ದಿಸ್ ಇಸ್ ದ ಜೀನ್ ಆಫ್ ಇಂಟ್ರೆಸ್ಟ್. GOI ಅಂದ್ರೆ ಜೀನ್ ಆಫ್ ಇಂಟ್ರೆಸ್ಟ್. ಈಗ ಇದನ್ನ ಹಾಕಕ್ಕೆ ನಾರ್ಮಲ್ ಆಗಿರುವಂತ ಪ್ಲಾಸ್ಮಿಡ್ ಇಂದ ಆಗಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ, ನಾರ್ಮಲ್ ಆಗಿರುವಂತ ಪ್ಲಾಸ್ಮಿಡ್ ಅನ್ನೇ ತಗೊಂಡು ಲ್ಯಾಬೊರೇಟರಿಗೆ ತಗೊಂಡು ಹೋಗಿ ಅದ್ರೊಳಗೆ ಸ್ವಲ್ಪ ಮಾಡಿಫಿಕೇಶನ್ ಎಲ್ಲ ಮಾಡಿ ಅದನ್ನ ಬೇರೆ ಬೇರೆ ರೀತಿ ರೆಡಿ ಮಾಡಿ ನಾವೇನ್ ಮಾಡಿದ್ವಿ, ಆರ್ಟಿಫಿಷಿಯಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿದ್ವಿ ಈ ತರ. ಸೊ ಈಗ ಆರ್ಟಿಫಿಷಿಯಲ್ ಆಗಿ ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇದಕ್ಕೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ನ ಇನ್ಸರ್ಟ್ ಮಾಡಿದ್ವಿ ಈ ತರ. ಸೊ ಅಫ್ಕೋರ್ಸ್ ಇದು ಸಹ ರಿಕಾಂಬಿನೆಂಟ್ DNA, ಆದ್ರೆ ನಾವು ಲ್ಯಾಬ್ ಅಲ್ಲಿ ರೆಡಿ ಮಾಡಿದ್ವಿ. ಸೊ ಹಾಗಾಗಿ ಇದನ್ನ ನಾವೇನಂತ ಕರೆದ್ವಿ, ಬ್ಯಾಕ್ ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಬ್ಯಾಕ್ಟೀರಿಯಲ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಈಗ ಇದ್ರೊಳಗಡೆ ಇದನ್ನ ಕಳಿಸ್ತೀವಿ ಮಲ್ಟಿಪ್ಲೈ ಆಗುವಂತ. ಬಟ್ ಬ್ಯಾಕ್ಟೀರಿಯಾದಿಂದನೇ ಪ್ಲಾಸ್ಮಿಡ್ ತಗೊಂಡಿದ್ವಿ, ಪ್ರೊಕ್ಯಾರಿಯೋಟಿಗೆ ಹಾಕ್ತೀವಿ, ಇನ್ನೊಂದು ಬ್ಯಾಕ್ಟೀರಿಯಾ ಹಾಕ್ತಿದೀವಿ. ಓಕೆ, ಅದೇ ತರ ಯಾಕಂತ ಹೇಳಿದ್ರೇನು, ಇಲ್ಲಿ ಪ್ಲಾಸ್ಮಿಡ್ ಸರ್ಕ್ಯುಲರ್ ಆಗಿರುತ್ತೆ. ಆದ್ರೆ ಯಾಕಂತ ಹೇಳಿದ್ರೆ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್ ಅಂತ. ಸೊ ಇಲ್ಲೇನಾಗಿದೆ,
ನಾವು ತಗೊಂಡ್ ಬಂದಿರೋದು ಅಂತ ಹೇಳಿದ್ರೆ ಇಲ್ಲೂ ಅದೇ ತರಾನೇ, ಇಲ್ಲಿ ತುಂಬಾ ಲಾರ್ಜ್ ಸೈಜ್ ಅಲ್ಲಿ ಇದೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್. ಇದನ್ನ ಇನ್ಸರ್ಟ್ ಮಾಡೋಕ್ಕೋಸ್ಕರ ನಮಗಿಲ್ಲಿ ಯಾವುದೇ ರೀತಿ ಪ್ಲಾಸ್ಮಿಡ್ ಮತ್ತೆ ಬ್ಯಾಕ್ಟೀರಿಯೋಫೇಜ್ ಹೆಲ್ಪ್ ಆಗ್ತಿಲ್ಲ. ಸೊ ಹಾಗಾಗಿ ಯಾವುದೋ ಒಂದು ಲೀನಿಯರ್ DNA ನಾವೇ ರೆಡಿ ಮಾಡಿದ್ವಿ ಲ್ಯಾಬಲ್ಲಿ. ರೆಡಿ ಮಾಡಿಬಿಟ್ಟು ಅದಕ್ಕೆ ಇದನ್ನ ಇನ್ಸರ್ಟ್ ಮಾಡ್ತಾ ಇದೀವಿ ನೋಡಿ, ಇದ್ರ ಜೊತೆ ಇದನ್ನ ಇನ್ಸರ್ಟ್ ಮಾಡಿದ್ವಿ ಲ್ಯಾಬಲ್ಲಿ ರೆಡಿ ಮಾಡಿ. ಓಕೆ, ಈಗ ಈ ಒಂದು ಸೆಟಪ್ ಏನಿದೆ ಇದನ್ನ ನಾವು ಸೆಲ್ ಒಳಗಡೆ ಕಳಿಸ್ತಾ ಇದೀವಿ. ಯಾವ ಸೆಲ್ಲು? ಯೂಕ್ಯಾರಿಯೋಟಿಕ್ ಸೆಲ್. ದಿಸ್ ಇಸ್ ಯೂಕ್ಯಾರಿಯೋಟಿಕ್ ಸೆಲ್. ಫಾರ್ ಎಕ್ಸಾಂಪಲ್ ಈಸ್ಟ್ ಅಂತಾನೆ ಅನ್ಕೊಂಡ, ನಾನು ಈಸ್ಟ್ ಬಾಡಿ ಒಳಗಡೆ ಹಾಕಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕಳಿಸ್ತೆ, ಬಟ್ ಏನು, ನಾನು ಲ್ಯಾಬಲ್ ರೆಡಿ ಮಾಡಿದೆ ಅಷ್ಟೇ. ಅದನ್ನ ಈಸ್ಟ್ ಆರ್ಟಿಫಿಷಿಯಲ್ ಕ್ರೋಮೋಸೋಮ್. ಇನ್ನು ಲಾಸ್ಟ್ ಅಲ್ಲಿ ಕಾಸ್ಮಿಡ್ ಅಂತಾನು ನಾನು ಹೇಳಿದೆ. ಕಾಸ್ಮಿಡ್ ಬಗ್ಗೆ ಎಲ್ಲೂ ಕೊಟ್ಟಿಲ್ಲ, ನೀವು ತಲೆ ಕೆಡಿಸ್ಕೋಬೇಡಿ. ಕಾಸ್ಮಿಡ್ ಅಂತ ಹೇಳಿದ್ರೆ ಪ್ಲಾಸ್ಮಿಡ್ ಪ್ಲಸ್ ಬ್ಯಾಕ್ಟೀರಿಯೋಫೇಜ್. ಪ್ಲಾಸ್ಮಿಡ್ ಮತ್ತೆ ಬ್ಯಾಕ್ಟೀರಿಯೋಫೇಜ್ ಎರಡೂ ಹೆಲ್ಪ್ ನ ತಗೊಂಡು ಕನ್ಸ್ಟ್ರಕ್ಟ್ ಮಾಡಿರುವಂತ ವೆಕ್ಟರ್, ದಟ್ ಇಸ್ ಕಾಲ್ಡ್ ಕಾಸ್ಮಿಡ್. ಇದನ್ನು ನಾವು ಏನಕ್ಕೆ ಯೂಸ್ ಮಾಡ್ತೀವಿ? ಲ್ಯಾಬಲ್ಲೇ ಕನ್ಸ್ಟ್ರಕ್ಟ್ ಮಾಡೋದು. ಬಟ್ ಇದನ್ನೆಲ್ಲ ಲಾರ್ಜ್ ಸೈಜ್ ಆಫ್ ಜೀನ್ ಆಫ್ ಇಂಟ್ರೆಸ್ಟ್ ನ ಕನ್ಸ್ಟ್ರಕ್ಟ್ ಮಾಡಕ್ಕೆ ಮಾತ್ರ, ಇನ್ಕಾರ್ಪೊರೇಟ್ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಸೊ ನಿಮಗೆ ಕ್ವೆಶ್ಚನ್ ಏನಾದ್ರು ಬಂದ್ರೆ, ವಾಪಸ್ ಹೋಗೋಣ. ಕ್ವೆಶ್ಚನ್ ಏನಾದ್ರು ಬಂದ್ರೆ ಏನ್ ಕೇಳ್ತಾರೆ? ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ ಅಂತ ಹೇಳಿ ಕೇಳ್ಬೋದು. ಅವಾಗ ನಿಮಗೆ ಗೊತ್ತಿರಲಿ, ಪ್ಲಾಸ್ಮಿಡ್, ಬ್ಯಾಕ್ಟೀರಿಯೋಫೇಜ್, ಬ್ಯಾಕ್ಟೀರಿಯಾ, ವೈರಸ್, ಯಾಕ್, ಕಾಸ್ಮಿಡ್, ಇವೆಲ್ಲವೂ ಡಿಫರೆಂಟ್ ಟೈಪ್ಸ್ ಆಫ್ ವೆಕ್ಟರ್ಸ್ಗಳು. ಅದರೊಳಗಡೆ ಲಾರ್ಜೆಸ್ಟ್ ಜೀನ್ ನ ಇನ್ಕಾರ್ಪೊರೇಟ್ ಮಾಡಬೇಕು ಅಂದ್ರೆ ಯಾವ ವೆಕ್ಟರ್ ತಗೊಳ್ತೀವಿ? ಕಾಸ್ಮಿಡ್ ಯೂಸ್ ಮಾಡ್ತೀವಿ, ಬ್ಯಾಕ್ ಯೂಸ್ ಮಾಡ್ತೀವಿ, ಯಾಕ್ ಯೂಸ್ ಮಾಡ್ತೀವಿ. ಓಕೆ, ಇನ್ನೊಂದು ಕ್ವೆಶ್ಚನ್. ಸೊ ಇದು ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್, ಲಾರ್ಜ್ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡುವಂತಹ ವೆಕ್ಟರ್ಸ್ಗಳು ಯಾವುದು? ಇವೆರಡು, ಪ್ಲಾಸ್ಮಿಡ್ ಮತ್ತೆ ಬ್ಯಾಕ್ಟೀರಿಯೋಫೇಜ್, ತುಂಬಾ ಲಾರ್ಜ್ ನಂಬರ್ಲಿ ಯೂಸ್ ಮಾಡೋದು. ಡೈರೆಕ್ಟ್ ಆಗಿ ಪ್ಯಾಥೋಜನ್ಸ್ನೇ ಅದನ್ನ ಡಿಸ್ಹಾರ್ಮ್ ಮಾಡಿ ಯೂಸ್ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಇವೆರಡನ್ನ, ಬ್ಯಾಕ್ಟೀರಿಯಾ ಮತ್ತೆ ವೈರಸ್. ಯಾಕಂದ್ರೆ ಪ್ಯಾಥೋಜನ್ ಆಗಿ ಕೆಲಸ ಮಾಡ್ತಿತ್ತು, ಈ ಪ್ಯಾಥೋಜೆನಿಸಿಟಿನ ರಿಮೂವ್ ಮಾಡ್ಬಿಟ್ವಿ. ಇದನ್ನ ಡಿಸ್ಹಾರ್ಮ್ಡ್ ಪ್ಯಾಥೋಜನ್. ಡಿಸ್ಹಾರ್ಮ್ಡ್ ಅಂತ ಹೇಳಿದ್ರೇನು? ನೀನು ಹಾರ್ಮ್ ಮಾಡ್ತಿಲ್ಲಲ್ವಾ, ಸೊ ಯು ಆರ್ ಡಿಸ್ಹಾರ್ಮ್, ಅಂದ್ರೆ ಕೆಟ್ಟದ್ ಮಾಡ್ತಿಲ್ಲಲ್ಲ, ಒಳ್ಳೆಯವ್ ನೀನು. ಡಿಸ್ಹಾರ್ಮ್ ಪ್ಯಾಥೋಜನ ಅನ್ನ ನಾವು ವೆಕ್ಟರ್ ತರ ಯೂಸ್ ಮಾಡ್ತಾ ಇದೀವಿ. ಓಕೆ, ಅದೇ ತರ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ರೆ ಯಾವ್ಯಾವ ಹೋಸ್ಟ್ಗೆ ಏನೇನು ಇನ್ಕಾರ್ಪೊರೇಟ್ ಮಾಡ್ತಾರೆ? ಸೊ ಇಲ್ಲಿ ಈ ಒಂದು ಪ್ಲಾಂಟ್ ಡೈಕಾಟ್ ಪ್ಲಾಂಟ್ ನೋಡಿ, ಡೈಕಾಟ್ ಪ್ಲಾಂಟ್ಗೆ ನಾವು ಇನ್ಕಾರ್ಪೊರೇಟ್ ಮಾಡಬೇಕಾದ್ರೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಯಾವ ಬ್ಯಾಕ್ಟೀರಿಯಾ ಹೆಲ್ಪ್ ತಗೊಳ್ತೀವಿ? ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷನ್ಸ್. ಅದರೊಳಗಡೆ ಯಾವ DNA ಇದೆ? TDNA, ಅಂದ್ರೆ ಪ್ಲಾಸ್ಮಿಡ್ ಹೆಸರೇನು? TI ಪ್ಲಾಸ್ಮಿಡ್. ಇವೆಲ್ಲ ನೀಟ್ ಕ್ವೆಶ್ಚನ್ ಮಕ್ಕಳ, ಅರ್ಥ ಆಗ್ತಿದ್ಯಾ? ಈಗ ಇನ್ನು ರೆಟ್ರೋವೈರಸ್, ಇದು ಸಹ ಕ್ಯಾನ್ಸರ್ಸ್ ಕಾಸ್ ಮಾಡುತ್ತೆ, ಬಟ್ ಅನಿಮಲ್ ಸೆಲ್ ಅಲ್ಲಿ. ಡೈರೆಕ್ಟ್ ಆಗಿ ಬ್ಯಾಕ್ಟೀರಿಯಾ ಹಾಕಬೇಕು ಅಂದ್ರೆ ಪ್ಲಾಸ್ಮಿಡ್ ಅಥವಾ ಬ್ಯಾಕ್ಟೀರಿಯೋಫೇಜ್. ಈಗ ಆಕ್ಚುಲಿ ಬರ್ತಾ ಇದೀವಿ ವೆಕ್ಟರ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಪ್ಲಾಸ್ಮಿಡ್ ಅನ್ನ ಹಿಡ್ಕೊಂಡು ಓದುವಂತ ಟೈಮ್. ಓಕೆ, ಯಾಕಂದ್ರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ನಾವು ಯೂಸ್ ಪ್ಲಾಸ್ಮಿಡ್ ಅಂದಮೇಲೆ ಆ ಪ್ಲಾಸ್ಮಿಡ್ ಬಗ್ಗೆನ ಸ್ವಲ್ಪ ತಿಳ್ಕೊಳ್ಳೋಣ. ಈಗ ಇಲ್ಲಿ NCERT ಅಲ್ಲಿ ತಗೊಂಡ್ರೆ, ಒಂದ್ ನಿಮಿಷ ಪ್ಲಾಸ್ಮಿಡ್ ಅಂತ ಓಪನ್ ಮಾಡ್ಕೊಳ್ತೀನಿ. ಫೀಚರ್ಸ್ ಆಫ್ ಅ ಗುಡ್ ಕ್ಲೋನಿಂಗ್ ವೆಕ್ಟರ್ ಅಂದ್ರೆ ಇಲ್ಲಿ ಒಂದು ಕ್ಲೋನಿಂಗ್ ವೆಕ್ಟರ್ ಪರ್ಟಿಕ್ಯುಲರ್ ಆಗಿ ನಾನು ಪ್ಲಾಸ್ಮಿಡ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದರೊಳಗಡೆ ಏನೇನ್ ಪ್ರಾಪರ್ಟಿ ಇರಬೇಕು ಅಂತ NCERT ಹೇಳ್ತಿದೆ. ಈ 3 ಪ್ರಾಪರ್ಟಿ. ಮೊದಲನೇದು ಆರಿಜಿನ್ ಆಫ್ ರೆಪ್ಲಿಕೇಶನ್, ಎರಡನೇದು ಸೆಲೆಕ್ಟಬಲ್ ಮಾರ್ಕರ್, ಮೂರನೇದು ಕ್ಲೋನಿಂಗ್ ಸೈಟ್ ಅಂತ ಹೇಳ್ತಾರೆ. ಕರೆಕ್ಟ್ ಅಲ್ವಾ? ಎಲ್ಲರ ಹತ್ರ NCERT ಟೆಕ್ಸ್ಟ್ ಬುಕ್ ಇದೆಯಾ? NCERT ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಫಸ್ಟ್. ಎಸ್, NCERT ಟೆಕ್ಸ್ಟ್ ಬುಕ್ ತೆಗೆದ್ರಾ? ಈಗ NCERT ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 168, 168. ನಾನು ಹೇಳ್ತಿರೋದು ಹೊಸ ಬುಕ್. ನೀವು ಹಳೆ ಬುಕ್ ತಗೊಂಡು ಅದ್ರೊಳಗಡೆ ಪೇಜ್ ನಂಬರ್ ಎಲ್ಲ ವೇರಿಯೇಷನ್ಸ್ ಇರುತ್ತೆ, ಮ್ಯಾಮ್ ಇಲ್ಲಿ ಇಲ್ಲೇ ಇಲ್ಲ ಅಂತ ಹೇಳ್ಬೇಡಿ. ಹೊಸ ಟೆಕ್ಸ್ಟ್ ಬುಕ್ ಬಗ್ಗೆ ಹೇಳ್ತಾ ಇದ್ದೀನಿ. ಕ್ಲೋನಿಂಗ್ ವೆಕ್ಟರ್ಸ್ ಅಂತ ಹೆಡ್ಡಿಂಗ್ ನೋಡಿದ್ರ? ಇದ್ರೊಳಗಡೆ ನಾವು ಯಾವ್ಯಾವ ಫೀಚರ್ಸ್ ಇರಬೇಕು ಒಂದು ಕ್ಲೋನಿಂಗ್ ವೆಕ್ಟರ್ ಅಂದ್ರೆ. ಈಗ ನನ್ನ ಹತ್ರ ಇಲ್ಲೊಂದು ವೆಕ್ಟರ್ ಇದೆ ಮಕ್ಕಳ, ಇದು ಪ್ಲಾಸ್ಮಿಡ್. ಓಕೆ, ಇದನ್ನ ಕ್ಲೋನ್ ಮಾಡಕ್ ನಾವು ತಗೊಂಡಿದ್ದೀನಿ. ಈ ಒಂದು ಪ್ಲಾಸ್ಮಿಡ್ ಅಲ್ಲಿ ಏನೇನು ಫೀಚರ್ಸ್ ಇರಬೇಕು ಅಂದಾಗ NCERT ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಬೇಕು, ಸೆಲೆಕ್ಟಬಲ್ ಮಾರ್ಕರ್ ಇರಬೇಕು, ಕ್ಲೋನಿಂಗ್ ಸೈಟ್ ಇರಬೇಕು ಅಂತ ಹೇಳ್ತಾ ಇದೆ. ಆ 3 ಪಾಯಿಂಟ್ ಇಲ್ಲೇ ಕೊಟ್ಟಿದ್ದಾರೆ, ಆರಿಜಿನ್ ಆಫ್ ರೆಪ್ಲಿಕೇಶನ್, ಸೆಲೆಕ್ಟಬಲ್ ಮಾರ್ಕರ್, ಕ್ಲೋನಿಂಗ್ ಸೈಟ್. ಓಕೆ, ಆದ್ರೆ ಇದ್ರ ಜೊತೆಗೆ ಟರ್ನ್ ದ ಪೇಜ್ ಟರ್ನ್ ಮಾಡಿದಾಗ ಇಲ್ಲಿ ವೆಕ್ಟರ್ಸ್ ಫಾರ್ ಕ್ಲೋನಿಂಗ್ ಜೀನ್ಸ್ ಇನ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಂತಾನು ಹೇಳಿದ್ದಾರೆ. ಓಕೆ, ನಾನು ಆಕ್ಚುಲಿ ವೆಕ್ಟರ್ಲೆಸ್ ಮೆಥಡ್ ಅಂತ ಹೇಳಿದ್ನಲ್ಲ, ವೆಕ್ಟರ್ಲೆಸ್ ಅನ್ನೋದು ಆಮೇಲೆ ಹೋಗೋಣ. ಮೈಕ್ರೋ ಜೀನ್ ಟ್ರಾನ್ಸ್ಫರ್ ಆಮೇಲೆ ಹೋಗೋಣ ಅದ್ರ ಬಗ್ಗೆ. ಇಲ್ಲಿ ನಾನು ಬ್ಯಾಕ್ಟೀರಿಯಾ ಎಕ್ಸಾಂಪಲ್ ಕೊಟ್ಟೆ, ವೈರಸ್ ಎಕ್ಸಾಂಪಲ್ ಕೊಟ್ಟೆ ಈಗ ತಾನೆ, ಕರೆಕ್ಟಾ? ಯಾವುದು? ಆಗ್ರೋಬ್ಯಾಕ್ಟೀರಿಯಂ ಟ್ಯುಮಿಫೇಷಿಯನ್ಸ್. ಅದು ಡೈರೆಕ್ಟ್ ಆಗಿ ಡೈಕಾಟ್ ಪ್ಲಾಂಟ್ ಒಳಗಡೆ ಹೋಗ್ತಾ ಇದೆ. ಸೊ ಅಂದ್ರೆ ಅದು ಸಹ ಒಂದು ವೆಕ್ಟರ್ ಆಗಿ ಕೆಲಸ ಮಾಡ್ತಿದೆ ಹೊರತು ವೆಕ್ಟರಿನ ಫೀಚರ್ ಅಲ್ಲ ಅದು. ಅದೇ ತರ ರೆಟ್ರೋವೈರಸ್ ದೇ ಇಟ್ ಸೆಲ್ಫ್ ಆಕ್ಟ್ ಲೈಕ್ ಅ ವೆಕ್ಟರ್, ಅದೇ ವೆಕ್ಟರ್ ತರ ಆಕ್ಟ್ ಮಾಡ್ತಿದೆ ಹೊರತು ಅದು ವೆಕ್ಟರಿನ ಫೀಚರ್ ಅಲ್ಲ. ಸೊ ಹಾಗಾಗಿ NCERT ಇಲ್ಲಿ ಅದನ್ನ ಸೇರಿಸೋ ಅವಶ್ಯಕತೆ ಇರಲಿಲ್ಲ ವೆಕ್ಟರಿನ ಫೀಚರ್ ಜಾಗದಲ್ಲಿ. ಬಟ್ ಏನ್ ಮಾಡೋದು, NCERT ಸೇರಿಸ್ಬಿಟ್ಟಿದೆ. ಸೊ ಅದಕ್ಕೆ ನಮಗೆ NCERT ಟೆಕ್ಸ್ಟ್ ಬುಕ್ ಓದ್ಬೇಕಾದ್ರೆ ಕನ್ಫ್ಯೂಸ್ ಆಗುತ್ತೆ. ಆದ್ರೆ ಈ ಪಾರ್ಟ್
ಫೋರ್ತ್ ಪಾಯಿಂಟ್ ಏನಿದೆ ಇದು ಎಲ್ಲಿಗೆ ಬರಬೇಕಾಗಿತ್ತು, ವೆಕ್ಟರ್ಸ್ಗಳು ಯಾವ್ಯಾವುದು ಅಂತ ಹೇಳೋ ವಿಚಾರಕ್ಕೆ ಬರಬೇಕಾಗಿತ್ತು. ಆ ಹೇಳೋ ವಿಚಾರ ಈ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಕೊಟ್ಬಿಟ್ಟಿದ್ದಾರೆ ನೋಡಿ. ಈ ಸ್ಟಾರ್ಟಿಂಗ್ ಪಾಯಿಂಟ್ ಕ್ಲೋನಿಂಗ್ ವೆಕ್ಟರ್ ಅನ್ನೋ ಪಾಯಿಂಟಲ್ಲಿ ಎಲ್ಲವೂ ಕವರ್ ಮಾಡಿದ್ದಾರೆ, ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಅಲ್ಲೇ ಇದನ್ನು ಹೇಳಬೇಕಿತ್ತು, ಬಟ್ NCERT ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಆಗ್ತಾ ಆಗ್ತಾ ಇಲ್ಲಿ ಹೇಳ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಫೋರ್ತ್ ಪಾಯಿಂಟನ್ನು ನಾನು ಆಲ್ರೆಡಿ ಮಾಡಿ ನಿಮಗೆ ಹೇಳಾಯಿತು. ರೆಟ್ರೋವೈರಸ್ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಆಗ್ರೋಬ್ಯಾಕ್ಟೀರಿಯಂ ಟುಮಿಫೇಷನ್ಸ್ ಡೈಕಾಟ್ ಪ್ಲಾಂಟಿಗೆ ಯಾವ ರೀತಿ ಡಿಸೀಸ್ ಕಾಸ್ ಮಾಡುತ್ತೆ, ಹೇಗೆ ವೆಕ್ಟರ್ ಆಗಿ ಕೆಲಸ ಮಾಡ್ತಿದೆ ಹೇಳಾಯಿತು. ಸೊ ಹಾಗಾಗಿ ಈಗೊಂದು ವೆಕ್ಟರ್, ಯು ಆರ್ ದ ಬೆಸ್ಟ್ ವೆಕ್ಟರ್ ಮ್ಯಾನ್. ನೀನು ಕ್ಲೋನಿಂಗ್ ಮಾಡೋಕ್ಕೆ ಕರೆಕ್ಟ್ ಆಗಿರುವಂಥ ವೆಕ್ಟರ್ ಅಂತ ನಾವು ಇದಕ್ಕೆ ಹೇಳಬೇಕಂದ್ರೆ ಮೇನ್ ಫೀಚರ್ಸ್ ಏನೇನು, ಆರಿಜಿನ್ ಆಫ್ ರೆಪ್ಲಿಕೇಶನ್, ಒಂದು ಸೆಲೆಕ್ಟಬಲ್ ಮಾರ್ಕರ್, ಇನ್ನೊಂದು ಕ್ಲೋನಿಂಗ್ ಸೈಟ್. ಇಲ್ಲೂ ಅಷ್ಟೇ ನಾನು ಆರಿಜಿನ್ ಆಫ್ ರೆಪ್ಲಿಕೇಶನ್ ಹೇಳಿ ಆದಮೇಲೆ ಡೈರೆಕ್ಟಾಗಿ ಕ್ಲೋನಿಂಗ್ ಸೈಟಿಗೆ ಹೋಗ್ತೀನಿ, ಆಮೇಲೆ ಸೆಲೆಕ್ಟಬಲ್ ಮಾರ್ಕರ್ಗೆ ಹೋಗ್ತೀನಿ. ಯಾಕೆ ಗೊತ್ತಾ, ಇಡೀ ಚಾಪ್ಟ್ರಲ್ಲಿ ಕಬ್ಬಣದ ಕಡಲೆ ಅಂದರೆ ಈ ಸೆಲೆಕ್ಟಬಲ್ ಮಾರ್ಕರ್. ತುಂಬ ಮಕ್ಕಳಿಗೆ ಕನ್ಫ್ಯೂಸ್ ಆಗೋದು ಸೆಲೆಕ್ಟಬಲ್ ಮಾರ್ಕರ್. ಈ ಸೆಲೆಕ್ಟಬಲ್ ಮಾರ್ಕರ್ ಪಾರ್ಟ್ ಓದ್ಬಿಟ್ಟು ನಮಗೆ ಬಯಾಲಜಿನೇ ಬೇಡ, ಅದರೊಳಗೂ ಎಸ್ಪೆಷಲಿ ಬಯೋಟೆಕ್ನಾಲಜಿನೇ ಬೇಡ ಅಂತ ಕೂತ್ಬಿಡ್ತಾರೆ ಹುಡುಗರು. ತಲೆ ಕೆಡಿಸ್ಕೋಬೇಡಿ, ನಾನು ಹೇಳೋದನ್ನ ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಒಂದು 10 ನಿಮಿಷ ಕೇಳಿಸ್ಕೊಳ್ಳಿ, ಎಲ್ಲ ಅರ್ಥ ಆಗುತ್ತೆ. ಓಕೆ, ಈಗ ಒಂದೊಂದಾಗಿ ಓದೋಣ. ಮೊದಲನೇದು ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಹೇಳಿದ್ರೆ ಅದನ್ನ ಮಾಡೋಣ. ಓಕೆ, ಎಸ್, ಆರಿಜಿನ್ ಆಫ್ ರೆಪ್ಲಿಕೇಶನ್ ಮಾಲಿಕ್ಯುಲರ್ ಬೇಸಿಸ್ ಅಲ್ಲಿ ಟಾಪಿಕ್ ಕೇಳಿದೀವಿ, ಕರೆಕ್ಟಾ? ಅಲ್ಲಿ ಏನಂತ ಓದಿದ್ವಿ, ಅಲ್ಲಿ ಏನು ಓದಿದ್ವೋ ಇಲ್ಲೂ ಅದೇ ಅರ್ಥನೇ. ಆರಿಜಿನ್ ಆಫ್ ರೆಪ್ಲಿಕೇಶನ್ ಮಾಲಿಕ್ಯುಲರ್ ಬೇಸಿಸ್ ಅಲ್ಲೇ ಬೇರೆ, ಇಲ್ಲೇ ಬೇರೆ ಅಲ್ಲ. ಆರಿಜಿನ್ ಅಂತ ಹೇಳಿದ್ರೇನು, ಯಾವ ಒಂದು ಜಾಗದಿಂದ ರೆಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮಾರಾಯ, ದಟ್ ಇಸ್ ಕಾಲ್ಡ್ ಆರಿಜಿನ್ ಆಫ್ ರೆಪ್ಲಿಕೇಶನ್. ಈಗ DNA ಎಷ್ಟು ಉದ್ದ ಇದೆ, DNA ಸಿಕ್ಕಾಪಟ್ಟೆ ಉದ್ದ ಇದೆ. ಈಗ ಈ DNA ಒಂಥರ ದೊಡ್ಡ ಕಾಲೇಜ್ ಇದ್ದಂಗೆ. ಈಗ ಕಾಲೇಜಲ್ಲಿ ಎಲ್ಲಿ ಬೇಕಾದ್ರೆ ಹೋಗಿ ಕುತ್ಕೊಂಡು ಸ್ಟೂಡೆಂಟ್ಸ್ ಕುತ್ಕೊಳ್ತಿದ್ದಂಗೆ ಗೇಟ್ ಹತ್ರ ಕುತ್ಕೋ, ಬಾತ್ರೂಮ್ ಹತ್ರ ಕುತ್ಕೋ, ಕಾರಿಡಾರಲ್ಲಿ ಕುತ್ಕೋ, ಎಲ್ಲಿ ಕೂತ್ರು ಪಾಠ ಮಾಡ್ಬಿಡ್ತೀರಾ? ಇಲ್ಲ ತಾನೆ. ಏನು ಮಾಡ್ತೀರಾ, ಹೋಗು ಈ ಕ್ಲಾಸ್ ರೂಮಲ್ಲಿ ಕುತ್ಕೋ, ನೋಡು ರೂಮ್ ನಂಬರ್ 5 ಕುತ್ಕೋ, ರೂಮ್ ನಂಬರ್ 6 ಕುತ್ಕೋ, ಅಲ್ಲಿ ಬಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ತೀರಾ, ಕರೆಕ್ಟ್ ತಾನೆ? ನಮ್ಮ ಕ್ಲಾಸಲ್ಲಿ ರೂಮ್ ನಂಬರ್ 1, 2 ಎಲ್ಲರೂ ಆಗಿರಲಿ, ಜಸ್ಟ್ ಹೇಳ್ತಾ ಇರೋದು. ಈಗ ಎನ್ಝೈಮ್ ಇದೆ ನೋಡಿ. ಸೊ ದಿಸ್ ಇಸ್ ದ ಎನ್ಝೈಮ್. ಈ ಎನ್ಝೈಮ್ ಹೆಸರೇನು, ಪಾಲಿಮರೇಸ್. ಇದು ಹೇಳುತ್ತೆ ರೆಪ್ಲಿಕೇಶನ್ ಮಾಡೋಕ್ಕೆ ನಾನೇ ಹೀರೋ, ನಾನು ಇದ್ರೇನೆ ರೆಪ್ಲಿಕೇಶನ್ ಆಗೋದು. ಬಟ್ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಲಿ? ಸೊ ಅವಾಗ ಏನು ಮಾಡುತ್ತೆ, ಇದು ಹುಡುಕುತ್ತೆ, ಇಲ್ಲಿ ಹುಡುಕುತ್ತೆ, ಹುಡುಕ್ತಾ ಬರುತ್ತೆ. ಅದಕ್ಕೆ ಗೊತ್ತಾಗುತ್ತೆ, ಓ ಇಲ್ಲಿ ಒಂದಿಷ್ಟು ಪರ್ಟಿಕ್ಯುಲರ್ ಆಗಿ ಸೀಕ್ವೆನ್ಸಸ್ಗಳಿದೆ. ಈ ಜಾಗದಿಂದ ನಾನೇನು ಮಾಡಬೇಕು, ರೆಪ್ಲಿಕೇಶನ್ ಸ್ಟಾರ್ಟ್ ಮಾಡಬೇಕು ಅಂದರೆ ಈ ಜಾಗದಿಂದ ಬಾಂಡನ್ನೆಲ್ಲ ಕಟ್ ಮಾಡಬೇಕಿಲ್ಲಿ ನೋಡಿ. ಹೈಡ್ರೋಜನ್ ಬಾಂಡ್ ಇದೆಯಲ್ಲ, ಹೈಡ್ರೋಜನ್ ಬಾಂಡನ್ನೆಲ್ಲ ಈ ಥರ ಕಟ್ ಮಾಡಿ ಇದನ್ನೆಲ್ಲ ಸಪರೇಟ್ ಮಾಡಂಗೆ ಮಾಡಿ, ಇದಕ್ಕೆ ಮಾಡೋಕ್ಕೆ ಇದೊಂದೇ ಪಾಲಿಮರೇಸೇ ಬರಲ್ಲ, ಬೇರೆ ಬೇರೆ ಎನ್ಸೈಮ್ಸ್ ಎಲ್ಲ ಬರುತ್ತೆ. ಅದನ್ನು ನಾವು ಮಾತಾಡಿದ್ದೀವಿ. ಒಂದು ಬಬಲ್ ಥರ ಫಾರ್ಮೇಷನ್ ಮಾಡುತ್ತೆ. ಇಲ್ಲಿ ಬಬಲ್ ಥರ ಆದಮೇಲೆ ಇಲ್ಲೆಲ್ಲ ಆ್ಯಡ್ ಮಾಡ್ಕೊತ ಹೋಗ್ತವೆ. ಒಂದು ಸೈಡಲ್ಲಿ ಇಲ್ಲಿ, ಇನ್ನೊಂದು ಸೈಡಲ್ಲಿ ಇಲ್ಲಿ, ಈ ಥರ ನಮಗೆ 2 DNA ಸ್ಟ್ರಾಂಡ್ ಬರ್ತಾ ಹೋಗುತ್ತೆ. ಸೊ ಫೈನಲ್ ಆಗಿ ಒಂದು DNA ಇಂದ ನಮಗೆ 2 DNA ಮಾಲಿಕ್ಯೂಲ್ ಬರುತ್ತೆ. ಕರೆಕ್ಟ್ ಅಲ್ವಾ? ಇದೆಲ್ಲ ನೆನಪಿದೆಯಾ ನಿಮಗೆ? ಸೊ ಈ ಒಂದು ಪರ್ಟಿಕ್ಯುಲರ್ ಏರಿಯಾದಿಂದ ತಾನೇ ಪ್ರೋಸೆಸ್ ಸ್ಟಾರ್ಟ್ ಆಗ್ತಾ ಇದೆ. ಈ ಜಾಗಕ್ಕೆ ನಾವು ಆರಿಜಿನ್ ಆಫ್ ರೆಪ್ಲಿಕೇಶನ್ ಅಂತ ಕರಿತೀವಿ. ಆರಿಜಿನ್ ಆಫ್ ರೆಪ್ಲಿಕೇಶನ್ಗೆ ಇನ್ನೊಂದು ಹೆಸರೇನು, ಆರೈ ಸೈಟ್. ಏನು ಆರೈ ಸೈಟ್ ಅಂದ್ರೆ ದ ರೀಜನ್ ವೇರ್ ರೆಪ್ಲಿಕೇಶನ್ ಬಿಗಿನ್. ಸರಿ ಮ್ಯಾಮ್, ಇದೇನೋ ಅರ್ಥ ಆಗ್ಬಿಡ್ತು. ಇದು ನಾರ್ಮಲ್ DNA ಆಯ್ತು. ಬಟ್ ಇಲ್ಲಿ ನಾವು ಮಾತಾಡ್ತಿರೋದು ಪ್ಲಾಸ್ಮಿಡ್ ಬಗ್ಗೆ ಅಲ್ಲ. ಕರೆಕ್ಟ್ ಮಕ್ಕಳ? ಈಗ ನೀವು ಪ್ಲಾಸ್ಮಿಡ್ ಅಂತ ತಗೊಂಡ್ರು ಸಹ ಈ ಪ್ಲಾಸ್ಮಿಡ್ ಸಹ ಮಲ್ಟಿಪ್ಲೈ ಆಗಬೇಕು ತಾನೇ. ಪ್ಲಾಸ್ಮಿಡ್ಗೆ ಎಂತ ಪವರ್, ಆಟೋನಮಸ್ಲಿ ರೆಪ್ಲಿಕೇಟಿಂಗ್ ಅಂತ ಹೇಳ್ಬಿಟ್ಟಿದ್ದೀರಾ. ಬಟ್ ಇದು ಮಲ್ಟಿಪ್ಲೈ ಆಗಬೇಕು ಅಂತ ಹೇಳಿದ್ರೆ ಇಲ್ಲೂ ಸಹ 1 ಇದ್ದಿದ್ದು 2 ಆಗಬೇಕು, 2 ಇದ್ದಿದ್ದು 4 ಆಗಬೇಕು. ಈ ಥರ ಆಗಬೇಕು ಅಂದರೆ ನೀವು ಏನು ಪ್ಲಾಸ್ಮಿಡ್ ಅಂತ ಮಾತಾಡಕ್ಕೆ ಹೊರಟಿದ್ದೀರಾ, ಈ ಪ್ಲಾಸ್ಮಿಡನ್ನ ವೆಕ್ಟರ್ ಅಂತ ಕರಿತಾ ಇದ್ದೀರಲ್ಲ, ಇದ್ರೊಳಗಡೆನೂ ಕೆಲವು ಪರ್ಟಿಕ್ಯುಲರ್ ಸೀಕ್ವೆನ್ಸಸ್ ಇರಬೇಕು. ಈ ಸೀಕ್ವೆನ್ಸ್ ಇಂದಾನೆ ಪ್ರೋಸೆಸ್ ಪಾಲಿಮರೇಸ್ ಎನ್ಸೈಮ್ ಬೈಂಡ್ ಆಗಬೇಕು. ಇಲ್ಲೂ ಸಹ ರೆಪ್ಲಿಕೇಶನ್ ಸ್ಟಾರ್ಟ್ ಆಗಬೇಕು. ಅಂದರೆ ಈ ಜಾಗ ಇದ್ರೆ ಮಾತ್ರ ರೆಪ್ಲಿಕೇಶನ್ ಸ್ಟಾರ್ಟ್ ಆಗೋಕ್ಕೆ ಸಾಧ್ಯ. ಸೊ ಇದು ಸಹ ಅಂದರೆ ಈ ಜಾಗಕ್ಕೆ ಅಗೇನ್ ಆರೈ ಸೈಟ್ ಅಂತಾನೆ ಕರಿತೀವಿ. ಯಾವ ಒಂದು ಪ್ಲಾಸ್ಮಿಡ್ ಅಲ್ಲಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇರಲ್ವೋ ಆ ಪ್ಲಾಸ್ಮಿಡ್ ಇದ್ರೂ ಅಷ್ಟೇ, ಬಿಟ್ಟರು ಅಷ್ಟೇ. ಅರ್ಥ ಆಗ್ತಿದೆಯಾ ನಾ ಹೇಳ್ತಿರೋದು? ಈಗ ಒಬ್ಬ ಹುಡುಗಂಗೆ ರನ್ನಿಂಗ್ ರೇಸ್ ಓಡಿಸ್ಬೇಕು ಅಂತ ನಿಲ್ಲಿಸ್ತಿದ್ದೀರಾ. ಆ ರನ್ನಿಂಗ್ ರೇಸ್ ಓಡಿಸೋಕ್ಕೆ ಅವನಿಗೆ ಏನು ಬೇಕು, ಮೇನಾಗಿ ಅವ್ನಿಗೆ ಕಾಲಲ್ಲಿ ಸ್ಟ್ರೆಂತ್ ಇರಬೇಕು. ಈಗ ಅವ್ನ ಕಾಲಲ್ಲಿ ಸ್ಟ್ರೆಂತೇ ಇಲ್ಲ, ಅವನಿಗೆ 2 ಕಾಲಿದೆ ಅಷ್ಟೇ. ಬಟ್ ಅವ್ನಿಗೆ ಓಡೋಕ್ಕೆ ಆಗ್ತಾ ಇಲ್ಲ, ಅವ್ನ ಬೋನ್ ಫ್ರಾಕ್ಚರ್ ಆಗಿದೆ ಅಂತ ಅನ್ಕೋಣ. ಫ್ರಾಕ್ಚರ್ ಆಗಿರುವಂತಹ ಲೆಗ್ನ ಹಿಡ್ಕೊಂಡು ಹೇಗೆ ನೀವು ಕೆಲಸ ಮಾಡಿಸ್ತೀರಾ, ಹೇಗೆ ರನ್ನಿಂಗ್ ರೇಸ್ ಓಡಿಸ್ತೀರಾ, ರೈಟ್? ಸೊ ಇಲ್ಲೂ ಅದೇ ಥರನೇ. ಇಲ್ಲಿ ಆರಿಜಿನ್ ಆಫ್ ರೆಪ್ಲಿಕೇಶನ್ ಇದ್ರೆ ಮಾತ್ರ ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ನೀವು ಇನ್ಸರ್ಟ್ ಮಾಡ್ತೀರಾ. ಅವಾಗ ಇದೇನಾಗುತ್ತೆ, ಆಟೋನಾಮಸ್ಲಿ ಮಲ್ಟಿಪ್ಲೈ ಆಗ್ತಾ ಬರುತ್ತೆ. ಸರಿ, ಎಷ್ಟು ಮಲ್ಟಿಪ್ಲೈ ಆಗುತ್ತೆ ಅದು ಆ ಪ್ಲಾಸ್ಮಿಡ್ ಮೇಲೆ ಡಿಪೆಂಡ್ ಆಗಿರುತ್ತೆ.
ಓಕೆ. ಈಗ ಜಸ್ಟ್ ಲೈಕ್ ಜೆರಾಕ್ಸ್ ಮಿಷನ್. ಈಗ ನಾನು ಜೆರಾಕ್ಸ್ ಹತ್ರ ಹೋಗ್ತೀನಿ. ಈಗ ನಾನು ಹೇಳಿದೆ, ನೋಡಿ ಸರ್ ನನಗೆ ಒಂದು 2 ಕಾಪಿ ಕೊಡಿ ಅಂತ. ಅವ್ರೇನ್ ಮಾಡ್ತಾರೆ, ಆ ಮಿಷನ್ ಹತ್ರ ಒಂದು ನಂಬರ್ ಇರುತ್ತೆ, 2 ಅಂತ ಹೊಡಿತಾರೆ, 2 ಕಾಪಿ ಜೆರಾಕ್ಸ್ ಮಾಡಿ ಕೊಡ್ತಾರೆ. ಸರ್ ಇಲ್ಲ ನಂಗೊಂದು 10 ಕಾಪಿ ಕೊಡಿ, 10 ಅಂತ ಹೊಡಿತಾರೆ, ಕೊಡ್ತಾರೆ. ಸರ್ ನಂಗೊಂದು 100 ಕಾಪಿ ಕೊಡಿ, 100 ಅಂತ ಪ್ರಿಂಟ್ ಹಾಕ್ತಾರೆ, ಕೊಡ್ತಾರೆ. ಅಂದ್ರೆ ಅವ್ರು ಎಷ್ಟು ನಾನು ಜೆರಾಕ್ಸ್ ಕಾಪಿ ಬೇಕು ಅಂತ ಹೇಳ್ತೀನೋ ಅಷ್ಟು ನಂಬರ್ ಎಂಟ್ರಿ ಮಾಡ್ತಾರೆ, ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಸೊ ಇಲ್ಲೂ ಅದೇ ತರಾನೇ ನಾವು ಯಾವ ಪ್ಲಾಸ್ಮಿಡ್ ಅನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಆ ಪ್ಲಾಸ್ಮಿಡ್ ಅಲ್ಲಿ ಕಾಪಿ ನಂಬರ್ ಅಂತ ಇರುತ್ತೆ. ಕಾಪಿ ನಂಬರ್ ಅಂತ ಹೇಳಿದ್ರೆ ಅದೊಂದು ಪ್ರೋಟೀನ್. ಇದು ಏನ್ ಡಿಸೈಡ್ ಮಾಡುತ್ತೆ, ಈ ಪ್ಲಾಸ್ಮಿಡ್ ಎಷ್ಟು ಸಲ ಮಲ್ಟಿಪ್ಲೈ ಆಗಬೇಕು ಅಂತ ಡಿಸೈಡ್ ಮಾಡುತ್ತೆ. ಸಾಮಾನ್ಯವಾಗಿ 1, 2, 3 ಈ ತರ ಕಾಪಿ ನಂಬರ್ ಇರುತ್ತೆ. ಬಟ್ ನಾವು ಸೆಲೆಕ್ಟ್ ಮಾಡಬೇಕಾಗಿರುವಂತ ಪ್ಲಾಸ್ಮಿಡ್ ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ ಇಟ್ ಶುಡ್ ಹ್ಯಾವ್ ಹೈ ಕಾಪಿ ನಂಬರ್. ಅಂದ್ರೆ ಮಲ್ಟಿಪ್ಲೈ ನಂಬರ್ ಆಫ್ ಪ್ಲಾಸ್ಮಿಡ್ ಫಾರ್ಮ್ ಬೈ ರೆಪ್ಲಿಕೇಶನ್, ದಟ್ ಇಸ್ ಕಾಲ್ಡ್ ಕಾಪಿ ನಂಬರ್. ನಾವು ಹೇಳುವಂತ ಕಾಪಿ ನಂಬರ್ ಯಾವಾಗಲೂ ಜಾಸ್ತಿ ಇರಬೇಕು. ಸಾಮಾನ್ಯವಾಗಿ 15 to 100 ಇರುತ್ತೆ ನಾವು ತಗೊಳ್ಳೋಂಥ ಪ್ಲಾಸ್ಮಿಡ್. ಅದು ಪ್ಲಾಸ್ಮಿಡ್ ಆರು ಆಗಿರಲಿ, ಬ್ಯಾಕ್ಟೀರಿಯೋಫೇಜ್ ಆರು ಆಗಿರಲಿ, ಕಾಪಿ ನಂಬರ್ ಯೂಶಲಿ 15 to 100 ಇರುತ್ತೆ. ಓಕೆ. ಸೊ ಯಾವಾಗ ಇಂಥ ಪ್ಲಾಸ್ಮಿಡ್ ನೀವು ಸೆಲೆಕ್ಟ್ ಮಾಡ್ಕೊಂಡ್ಯಾ, ಓಕೆ ನೀನು ಗೆದ್ದೆ ಕಣ. ಜೆನೆಟಿಕ್ ಇಂಜಿನಿಯರ್ ಮಾಡಕ್ ಹೊರಟಿದೆಯಲ್ಲ, ಅಂದ್ರೆ ಪ್ರೋಸೆಸ್ ಅನ್ನ, ಈ ಜೆನೆಟಿಕ್ ಇಂಜಿನಿಯರಿಂಗ್ ಅಲ್ಲಿ ಮೊದಲನೇ ಸ್ಟೆಪ್ಪೇ ಗೆದ್ದೆ ನೀನು. ಯಾಕಂದ್ರೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಏನು, ದಿಸ್ ಇಸ್ ದ ಇಂಪಾರ್ಟೆಂಟ್ ಕೀ ಫೀಚರ್. ಎಷ್ಟೋ ಸಲ ನೀಟಲ್ಲಿ ಕೇಳ್ತಾರೆ ಈ 3 ಪಾಯಿಂಟ್ ಅಲ್ಲಿ ವಿಚ್ ಇಸ್ ದ ಇಂಪಾರ್ಟೆಂಟ್ ಕೀ ಫೀಚರ್. ಎಷ್ಟೋ ಹುಡುಗರು ಸೆಲೆಕ್ಟಬಲ್ ಮಾರ್ಕರ್ ಅಂತ ಬರ್ದಿರ್ತಾರೆ. ನೋ, ಇಂಪಾರ್ಟೆಂಟ್ ಕೀ ಫೀಚರ್ ಆರಿಜಿನ್ ಆಫ್ ರೆಪ್ಲಿಕೇಶನ್ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಕೀ ಫೀಚರ್ ಆಫ್ ಎ ವೆಕ್ಟರ್. ಇದೇ ತರ ವೆಕ್ಟರ್ಗೆ ನೀವು ಇನ್ಸರ್ಟ್ ಮಾಡಬೇಕಾದ್ರೆ ಜೀನ್ ಆಫ್ ಇಂಟ್ರೆಸ್ಟ್, ನಿಮಗೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ತುಂಬಾನೇ ಅಗತ್ಯ ಅಂತ ಹೇಳಿ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲೂ ಹೇಳಿದ್ದಾರೆ. ನಾನು ಅಲ್ಲಿ ಹೇಳಿದ್ದೆ ಬಯೋಟೆಕ್ನಾಲಜಿಯಲ್ಲಿ ಇದ್ರ ಬಗ್ಗೆ ಹೇಳ್ತೀನಿ ಅಂತ, ಇಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ಓಕೆ. ಸೊ ಹಾಗಾಗಿ ನೀಟಲ್ಲಿ 3 ಪಾಯಿಂಟ್ ಅಲ್ಲಿ ಯಾವುದು ಇಂಪಾರ್ಟೆಂಟ್ ಕೀ ಫೀಚರ್ ಅಂದ್ರೆ ಆರಿಜಿನ್ ಆಫ್ ರೆಪ್ಲಿಕೇಶನ್ ಬರೀತೀರಾ. ಯಾಕೆ ಮ್ಯಾಮ್? ಈಗ ತಾನೇ ಹೇಳಿದ್ನಲ್ಲ, ನಾವು ರನ್ನಿಂಗ್ ರೇಸ್ ಓಡ್ಸಕ್ ನಿಲ್ಸಿದೀವಿ, ಆ ಹುಡುಗನ್ ಕಾಲೇ ಫ್ರಾಕ್ಚರ್ ಆಗಿದೆ ಅಂದ್ರೆ ಯೂಸ್ ಏನಾಯ್ತು? ಕರೆಕ್ಟಾ? ಸೊ ಹಾಗಾಗಿ ದಿಸ್ ಇಸ್ ದ ಫಸ್ಟ್ ಥಿಂಗ್. ಈಗ ನೆಕ್ಸ್ಟ್ ಥಿಂಗ್ ಯಾವುದು, ಕ್ಲೋನಿಂಗ್ ಸೈಟ್ ಬಗ್ಗೆ ಓದೋಣ. ಕ್ಲೋನಿಂಗ್ ಸೈಟ್ ಅಂತ ಹೇಳಿದ್ರೆ ಏನು, ಇದು ಅರ್ಥ ಆಯ್ತಲ್ಲ? ಓಕೆ. ಕ್ಲೋನಿಂಗ್ ಸೈಟ್ ಅಂತ ಹೇಳಿದ್ರೆ ಈಗ ನನ್ನ ಹತ್ರ ಪ್ಲಾಸ್ಮಿಡ್ ಇದೆ ಈ ತರ. ಐ ಹ್ಯಾವ್ ದಿಸ್ ಪ್ಲಾಸ್ಮಿಡ್. ಈ ಪ್ಲಾಸ್ಮಿಡ್ ಎಲ್ಲ ಕಡೆ ಅಫ್ಕೋರ್ಸ್ ಇಲ್ಲೆಲ್ಲ ನೈಟ್ರೋಜನ್ ಬೇಸಸ್ಗಳಿದೆ, ನ್ಯೂಕ್ಲಿಯೋಟೈಡ್ ಸೀಕ್ವೆನ್ಸಸ್ಗಳಿದೆ. ಓಕೆನಾ? ಈಗ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇದು, ನಾನು ಟಾರ್ಗೆಟ್ DNA ನ ಕರ್ಕೊಂಬಂದೆ. ಈ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ನಾನೇನ್ ಮಾಡ್ಬೇಕು, ಇನ್ಸರ್ಟ್ ಮಾಡ್ಬೇಕು ಇಲ್ಲಿ. ಎಲ್ಲಿಗೆ? ಒಂದು ಪರ್ಟಿಕ್ಯುಲರ್ ಜಾಗ ಇರುತ್ತೆ, ಅದನ್ನ ರೆಕಾಗ್ನಿಷನ್ ಸೈಟ್ ಅಂತ ಹೇಳ್ತೀವಿ. ಆ ರೆಕಾಗ್ನಿಷನ್ ಸೈಟ್ ಅನ್ನ ಐಡೆಂಟಿಫೈ ಮಾಡ್ತಿರೋದು ಯಾರು, ರೆಕಾಗ್ನೈಸ್ ಮಾಡ್ತಿರೋರು ಯಾರು? ನೋಡಿ ಇಲ್ಲಿದ್ದಾನೆ, ಸಿಸರ್ ಹಿಡ್ಕೊಂಡು ನಿಂತಿದ್ದಾನೆ. ಕಟ್ ಅಂತ ಕಟ್ ಮಾಡ್ತೀನಿ. ರೆಕಾಗ್ನಿಷನ್ ಸೈಟ್ ನ ನೋಡಿದೆ, ಇಲ್ಲಿದೆ G ಮತ್ತೆ A ಇದೆ, ಇಲ್ಲಿ ಬಂದು ನಾನು ಕಟ್ ಮಾಡಿ ನಾನು ಇಲ್ಲಿ ಜೀನ್ ಆಫ್ ಇಂಟ್ರೆಸ್ಟ್ ನ ಇನ್ಸರ್ಟ್ ಮಾಡಿದೆ ಅಂತ ಬಂತು. ಸೀದಾ ಜೀನ್ ಆಫ್ ಇಂಟ್ರೆಸ್ಟ್ ನ ಇಲ್ಲಿ ಇನ್ಸರ್ಟ್ ಮಾಡಿದೆ. ಯಾರು? ನಮ್ಮ ಈಕೋ R1 ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ಈಸ್ ದ ಈಕೋ R1. ಎಲ್ಲಿ? G ಮತ್ತೆ A ಜಾಗದಲ್ಲಿ ಹಾಕದ. ಓಕೆ. ಅಂದ್ರೆ ಕ್ಲೋನಿಂಗ್ ಸೈಟ್ ಈಕೋ R1 ಎಲ್ಲಿದೆ? G ಮತ್ತೆ A ಎಲ್ಲಿದೆ? ಸೊ ವಾಟ್ ಈಸ್ ಎಕ್ಸಾಕ್ಟ್ಲಿ ಕ್ಲೋನಿಂಗ್ ಸೈಟ್? ಕ್ಲೋನಿಂಗ್ ಸೈಟ್ ಮೀನ್ಸ್ ದ ಪ್ಲೇಸ್ where gene of interest or target DNA is inserted. ಓಕೆ, ಸರಿ. ಈಗ ಬೈ ಚಾನ್ಸ್ ಇದೇ GA ಇಲ್ಲೂ ಇದೆ ಅಂತ ಅನ್ಕೊಳ್ಳಿ. ಇಲ್ಲೂ GA ಅಂತಿದೆ, ಇಲ್ಲೂ GA ಅಂತಿದೆ, ಇಲ್ಲೂ GA ಅಂತಿದೆ, ಇಲ್ಲೂ GA ಅಂತಿದೆ. ಈಗ ಏನಾಗುತ್ತೆ, ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಇತ್ತು ಅಂತ ಅನ್ಕೊಳ್ಳಿ. ಸೇಮ್ ಎನ್ಸೈಮ್ ಈಕೋ R1 ಇದೇನ್ ಮಾಡುತ್ತೆ, ಇದಕ್ಕೆ ಗೊತ್ತಿಲ್ಲ ಎಲ್ಲೇ GA ಸೀದಾ ಬರುತ್ತೆ, ಟಕ್ ಕಟ್ ಮಾಡುತ್ತೆ, ಮತ್ತೆ ಸೀದಾ ಟಕ್ ಮತ್ತೆ ಕಟ್ ಆಗುತ್ತೆ, ಕಟ್. ಸೊ ಎಲ್ಲಿ ಇದೆಯೋ ಈ ತರ ಅದರ ರೆಕಾಗ್ನಿಷನ್ ಸೈಟ್ ಅಲ್ಲೆಲ್ಲ ಹೋಗುತ್ತೆ, ಕಟ್ ಮಾಡುತ್ತೆ, ಅಲ್ಲೆಲ್ಲ ಹೋಗುತ್ತೆ, ಕಟ್ ಮಾಡುತ್ತೆ, ಅಲ್ಲೆಲ್ಲ ಹೋಗುತ್ತೆ, ಕಟ್ ಮಾಡುತ್ತೆ. ನೋಡಿ ಕಟ್ ಮಾಡೋದು. ಇದು ಯಾವ ರೀತಿ ಪ್ಲಾಸ್ಮಿಡ್ ಇದು? ಈಗ ಇಂಥ ಪ್ಲಾಸ್ಮಿಡ್ ಅನ್ನ ನೀವು ಹೋಸ್ಟ್ ಸೆಲ್ಗೆ ಹಾಕ್ಬಿಟ್ಟು ಮಲ್ಟಿಪ್ಲೈ ಆಗು, ಸೊ ದಿಸ್ ಇಸ್ ದ ಹೋಸ್ಟ್ ಸೆಲ್, ಮಲ್ಟಿಪ್ಲೈ ಆಗು ಅಂದ್ರೆ ಪೀಸ್ ಆಗಿರುವಂಥ ಪ್ಲಾಸ್ಮಿಡ್ ಹೆಂಗೆ ಮಲ್ಟಿಪ್ಲೈ ಆಗುತ್ತೆ? ಆಗಲ್ಲ ಅಲ್ವಾ? ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ಯಾವಾಗಲೂ ಎಷ್ಟು ಕ್ಲೋನಿಂಗ್ ಸೈಟ್ ಇರಬೇಕು? ಒಂದೇ ಒಂದು ಕ್ಲೋನಿಂಗ್ ಸೈಟ್ ಇರಬೇಕು. ದಿಸ್ ಈಸ್ ಯೂನಿವರ್ಸಲ್ ರೂಲ್. ಓಕೆ, ಬರೆಯೋಣ ಪಾಯಿಂಟ್ ಅನ್ನ ನೋಟಲ್ಲಿ. One restriction enzyme should have only one cloning site. ಓಕೆ, ಸರಿ. ನಾವು ಖುಷ್, ನೀವು ಖುಷ್, ಎಲ್ಲರೂ ಖುಷ್, ಅಂತೂ ಇಂತೂ ಕ್ಲೋನಿಂಗ್ ಸೈಟ್ ಆಯ್ತು ಅಂತ ಅನ್ಕೊಂಡ್ವಿ. ಓಕೆ,
ಈಗ ಬೈ ಚಾನ್ಸ್ ಈಗ ನಾವು ಯಾರನ್ನು ಕರ್ಕೊ ಬಂದಿದ್ದೀವಲ್ಲ ಈಕೋ R1 ಕಟ್ ಮಾಡು, ಇಲ್ಲಿ ಬಂದು ಇನ್ಸರ್ಟ್ ಮಾಡು ಅಂತ. ಈಗ ಈಕೋ R1ಗೆ ಹುಷಾರಿಲ್ಲ. ಈಕೋ R1 ಹೇಳುತ್ತೆ ನನ್ನ ಕೈಲಿ ಆಗಲ್ಲಪ್ಪ, ನಾನು ಸೀಸರ್ ಎಲ್ಲ ಮರ್ತು ಬಂದಿದ್ದೀನಿ, ನಾನು ಈ ಕೆಲಸ ಮಾಡಲ್ಲ ಅನ್ಕೊಂಡು ಇದ್ರ ಪಾಡಿಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದೆ. ಸೀಸರನ್ನು ಕೆಳಗಡೆ ಇಟ್ಕೊಂಡು ನಾನು ಕಟ್ ಮಾಡೋಣ, ನನಗೆ ಮನಸ್ಸಿಲ್ಲ ಅಂತ. ಬಟ್ ನಾವು ಕೆಲಸ ಮುಗಿಸ್ಕೊಳ್ಳೇಬೇಕು, ನಮ್ಮ ಟಾರ್ಗೆಟ್ DNA ಇನ್ಸರ್ಟ್ ಮಾಡಲೇಬೇಕು. ಬಟ್ ಈ ಜಾಗದಲ್ಲಿ ಕ್ಲೀವ್ ಮಾಡೋಕ್ಕೆ ಯಾರು ಬೇಕು? ಈಕೋ R1 ಬೇಕು. ಸರಿ, ಈಕೋ R1 ಒಪ್ತಾನೆ ಇಲ್ಲ ಮಾಡೋಕ್ಕೆ. ಈಗ ನಾವು ಏನು ಮಾಡ್ಬೋದು? ಈಗ ನಾವೇನು ಮಾಡ್ತೀವಿ, ಇನ್ನೊಂದು ಎನ್ಸೈಮಿಗೆ ಕರ್ಕೊಂಡ್ಬರ್ತೀವಿ. ಕ್ಲೀನಾಗಿ ಬೋರ್ಡ್ ನೋಡಿ, ನಾನು ಹೇಳೋದನ್ನ ಅರ್ಥ ಆಗುತ್ತೆ ನಿಮಗೆ. ಈಗ ನಾವೇನು ಮಾಡಿದ್ವಿ, ಬೇರೆಯವನನ್ನು ಕರ್ಕೊಬಂದ್ವಿ, ಇವನನ್ನು ಕರ್ಕೊಬರ್ತೀವಿ. ಈಗ ಇವನ್ ಸಿಸರ್ ಇಟ್ಕೊಂಡು ನಿಂತಿದ್ದಾರೆ. ಇವನ ಹೆಸರೇನು? ಹಿಂಡ್ ಸೆಕೆಂಡ್ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ಹಿಂಡ್ ಸೆಕೆಂಡ್. ಹಿಂಡ್ ಸೆಕೆಂಡ್ಗೆ ಬೇಕಾಗಿರುವಂಥ ಜೀನ್ ಇಲ್ಲಿದೆ ಅಂತ ಅನ್ಕೊಳ್ಳಿ, ಅಂದರೆ ಟಾರ್ಗೆಟ್ ಸೀಕ್ವೆನ್ಸ್ ಇಲ್ಲಿದೆ. ಸೊ ಹಿಂಡ್ ಸೆಕೆಂಡ್ ನೋಡ್ತು, ಓಕೆ ನನಗೆ ಬೇಕಾಗಿರುವಂಥ ರೀಜನ್ ಇಲ್ಲಿದೆ, ನಾನು ಕಟ್ ಮಾಡಾಕ್ತೀನಿ ತಾಡು ಅಂತ ಹೇಳಿ ಅದು ಕಟ್ ಮಾಡ್ತು. ನಾವೇನು ಮಾಡಿದ್ವಿ, ನಮ್ಮ ಟಾರ್ಗೆಟ್ DNA ಇನ್ಸರ್ಟ್ ಮಾಡಿದ್ವಿ. ಓಕೆ, ಅಕಸ್ಮಾತ್ ಹಿಂಡ್ ಸೆಕೆಂಡು ಬರಲಿಲ್ಲ, ಇವನು ಬರಲಿಲ್ಲ, ಹಿಂಡ್ ಸೆಕೆಂಡು ಬರಲಿಲ್ಲ. ಈ ಜಾಗದಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇನ್ಸರ್ಟ್ ಮಾಡೋಕ್ಕಾಗಲೇ ಇಲ್ಲ. ಯಾಕೆ? ಹಿಂಡ್ ಸೆಕೆಂಡ್ ಒಪ್ಪಲೇ ಇಲ್ವಲ್ಲ. ಸರಿ, ನಾರ್ಮಲ್ ಆಗಿ ಹಾಗೆ ಇದೆ. ಈಗ ಯಾರಿಗೆ ಕರ್ಕೊಬರ್ತೀವಿ? ಇನ್ನೊಂದು ರೀಜನ್ ಇದೆ ಅಂತ ಅನ್ಕೋಣ. ಇಲ್ಲಿ ಇನ್ನೊಂದು ಯಾವುದೋ ಟಾರ್ಗೆಟ್ ಸೈಟ್ ಇದೆ. ಈ ಟಾರ್ಗೆಟ್ ಸೈಟ್ ಅನ್ನ ಬ್ರೇಕ್ ಮಾಡಕ್ಕೆ ಆಗೋದು BAM H1 ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ಈಸ್ ದ BAM H1. BAM H1 ಇವೆಲ್ಲ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಒಬ್ಬೊಬ್ರಿಗೆ ಒಂದೊಂದು ಹೆಸರು, ಒಂದೊಂದು ಬ್ಯಾಕ್ಟೀರಿಯಾದಿಂದ ತೆಗ್ದಿರ್ತೀವಲ್ಲ, ಅದಕ್ಕೆ ಅದ್ರ ಹೆಸರು. ಈಗ BAM H1 ಕಟ್ ಮಾಡುವಂತ ಜಾಗ ಇಲ್ಲಿದೆ. ಈ ಜಾಗದಲ್ಲಿ ಕಟ್ ಮಾಡುತ್ತೆ. ಇಲ್ಲಿ ಬಂದು ಕ್ಲೀವ್ ಮಾಡ್ತು. ಕ್ಲೀವ್ ಅಂತ ಹೇಳಿದ್ರೆ ಓಪನ್ ಮಾಡ್ತು. ಸರಿ, ನಾವೇನ್ ಮಾಡಿದ್ವಿ? ಎಲ್ಲರೂ ಮಾಡು ಮಾರಾಯ, ನಮ್ಮ ಟಾರ್ಗೆಟ್ ಏನಂತ ಹೇಳ್ತಾರೆ, ಎಸ್, ಜೀನನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ವಿ ಅಂತ ಮಾಡಿದ್ವಿ. ಒಟ್ನಲ್ಲಿ ಒಂದ್ ಎನ್ಸಾಮ್ ಆಗ್ಲಿಲ್ಲ ಅಂದ್ರೂ ಸರಿ, ಇನ್ನೊಂದು ಎನ್ಸಾಮ್ ಕೈಲಿ ಆಗಿಲ್ಲ ಅಂದ್ರೂ ಸರಿ, 4 ಜನಕ್ಕೆ ಆಗಿಲ್ಲ ಅಂದ್ರೂ ಸರಿ, ಒಟ್ನಲ್ಲಿ ಯಾರು ಒಬ್ಬನಾರು ಬಂದು ನೀನಿಲ್ಲಿ ಇನ್ಸರ್ಟ್ ಮಾಡಿ ಹೋಗುವಂತ ಸುಮಾರು ಜನ ಕರಿತೀವಿ. ಅಂದ್ರೆ ಸುಮಾರು ಜನ ಬಂದು ಇನ್ಸರ್ಟ್ ಮಾಡಕ್ ರೆಡಿ ಇದ್ದಾರೆ ಅಂದ್ರೆ ಅವರೆಲ್ಲರೂ ರೆಕಗ್ನೈಸ್ ಮಾಡುವಂತ ಕ್ಲೋನಿಂಗ್ ಸೈಟ್ ಇರಲೇಬೇಕಲ್ವಾ? ಈಗ ನಾನೊಂದು ಪ್ಲಾಸ್ಮಿಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಬರೀ ಈಕೋ R1 ಸೆಲೆಕ್ಟ್ ಮಾಡ್ಕೊಳ್ಳೋದಂತ, ಅಥವಾ ಈಕೋ R1 ರೆಕಗ್ನೈಸ್ ಮಾಡುವಂತ ಕ್ಲೋನಿಂಗ್ ಸೈಟ್ ಅನ್ನು ಮಾತ್ರ ಇಟ್ಕೊಂಡು ಇವರೆಲ್ಲ ಬಂದು ನಾವು ಕೆಲಸ ಮಾಡಕ್ ರೆಡಿ ಅಂತ ಹೇಳಿದ್ರು, ಇವರು ರೆಕಗ್ನೈಸ್ ಮಾಡುವಂತ ಕ್ಲೋನಿಂಗ್ ಸೈಟ್ ಇಲ್ಲ ಅಂತ ಹೇಳಿದ್ರೆ ಅಂತ ಪ್ಲಾಸ್ಮಿಡ್ ಇಟ್ಕೊಂಡು ಏನ್ ಅವಶ್ಯ? ಅಂದ್ರೆ ಅಂತ ಪ್ಲಾಸ್ಮಿಡ್ ಇಟ್ಕೊಂಡು ಏನ್ ಯೂಸ್ ಇದೆ? ಸೊ ಹಾಗಾಗಿ ಇವಾಗ ನಾವು ರೆಡಿ ಮಾಡ್ತಿರೋಂಥ ಮಾಡರ್ನ್ ವೆಕ್ಟರ್ಸ್ಗಳಲ್ಲಿ ಹೇಗಿರುತ್ತೆ ಅಂದ್ರೆ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಇರುತ್ತೆ ಫಾರ್ ಮಲ್ಟಿಪಲ್ ರೆಸ್ಟ್ರಿಕ್ಷನ್ ಎನ್ಸೈಮ್ಸ್. ಒಂದೇ ರೆಸ್ಟ್ರಿಕ್ಷನ್ ಎನ್ಸೈಮಿಗೆ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಬೇಡ. ನಮಗೆ ಯಾವ ಥರ ಇದ್ದಿದ್ರೆ ಪೀಸ್ ಆಗ್ತಿತ್ತು. ಅದಕ್ಕೆ ನಾವೇನು ಹೇಳಿದ್ದು, ಬೇಡ ಕಣಪ್ಪ, ಒಬ್ಬ ರೆಸ್ಟ್ರಿಕ್ಷನ್ ಎನ್ಸೈಮಿಗೆ ಒಂದೇ ಕ್ಲೋನಿಂಗ್ ಸೈಟ್ ಸಾಕು. ಆದರೆ ತುಂಬಾ ಜನ ರೆಸ್ಟ್ರಿಕ್ಷನ್ ಎನ್ಸೈಮ್ ಇದ್ದೀರಾ ಅಂದ್ರೆ ತುಂಬಾ ಕ್ಲೋನಿಂಗ್ ಸೈಟ್ ಇರಲಿ ಅಂತ ವೆಕ್ಟರ್ನ ಸೆಲೆಕ್ಟ್ ಮಾಡಿ. ಸೊ ದಟ್ ಇಸ್ ವಾಟ್ ದ ಬ್ಯೂಟಿ ಆಫ್ ಮಾಡರ್ನ್ ವೆಕ್ಟರ್ಸ್. ಓಕೆ, ಸೊ ಹಾಗಾಗಿ ಮಾಡರ್ನ್ ವೆಕ್ಟರಿನ ಫೀಚರ್ ಏನಾಗಿರುತ್ತೆ? ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಫಾರ್ ಮಲ್ಟಿಪಲ್ ಎನ್ಸೈಮ್ಸ್, ಮಲ್ಟಿಪಲ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಅರ್ಥ ಆಯ್ತಾ? ಸೊ ಇದು ಕ್ಲೋನಿಂಗ್ ಸೈಟ್ ಅಂದ್ರೆ. ಏನಾದ್ರು ಡೌಟ್ ಇದೆಯಾ ಕ್ಲೋನಿಂಗ್ ಸೈಟ್ ಬಗ್ಗೆ? ಖಂಡಿತ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀಟಾಗಿ ಅರ್ಥ ಆಗಿದೆ. ಈಗ ಲಾಸ್ಟ್ ಪ್ರಾಪರ್ಟಿ, ತಲೆ ಕೆರ್ಕೊಂಡು ಓಡೋಗಂತ ಪ್ರಾಪರ್ಟಿ, ದಟ್ ಇಸ್ ಸೆಲೆಕ್ಟಬಲ್ ಮಾರ್ಕರ್. ಕ್ಲೀನಾಗಿ ಕಾನ್ಸಂಟ್ರೇಟ್ ಮಾಡಿ ಕೇಳಬೇಕು. ನಾನು ಹೇಳಿ ಎದುರಿಸಲ್ಲ ನಿಮಗೆ ಕಷ್ಟ ಇದೆ ಅಂತ. ಸ್ವಲ್ಪ ಫೋಕಸ್ಡ್ ಆಗಿರಿ ಅಷ್ಟೇ. ಓಕೆ, ಬನ್ನಿ ಇದು ಬರ್ಕೊಂಡ್ರಾ? ಕ್ವಿಕ್ ರಿವಿಷನ್ನಲ್ಲೆಲ್ಲ ಗೊತ್ತಾಗುತ್ತೆ. ಬಟ್ ಒಂದ್ಸಲ ನೀವು ನೋಟ್ ಮಾಡ್ಕೊಳ್ತಾ ಹೋದ್ರೆ ನನ್ನ ಜೊತೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ಎಸ್, ಸೆಲೆಕ್ಟಬಲ್ ಮಾರ್ಕರ್ ಅನ್ನೋದನ್ನ ಅರ್ಥ ಮಾಡ್ಸೋಕ್ಕಿಂತ ಮುಂಚೆ ನಾನೇನು ಮಾಡ್ತೀನಿ, ನಿಮಗೆ ಕೆಲವು ಟರ್ಮ್ಸನ್ನು ಅರ್ಥ ಮಾಡಿಸ್ತೀನಿ. ಮಾರ್ಕರ್ ಅಂತ ನಾವು ಓದ್ಬೇಕಾದ್ರೆ ಯೂಸ್ ಮಾಡ್ತೀವಲ್ಲೇನ್ರು? ಏನಕ್ಕೆ ಯೂಸ್ ಮಾಡ್ತೀವಿ? ಹೈಲೈಟ್ ಮಾಡ್ತೀವಿ, ಇದು ಗೊತ್ತಾಗ್ಲಿ, ಇದು ಇಂಪಾರ್ಟೆಂಟು ಅಂತ ನಮಗೆ ಐಡೆಂಟಿಫೈ ಆಗಲಿಕ್ಕೆ. ದಟ್ಸ್ ಕಾಲ್ಡ್ ಮಾರ್ಕರ್. ಮಾರ್ಕ್ ಮಾಡು, ಹೈಲೈಟ್ ಮಾಡು ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ಲ? ಅದೇ ಥರ ಇಲ್ಲಿ ಯಾವುದೋ ಒಂದು ವಿಚಾರ ಗೊತ್ತಾಗಬೇಕಾಗಿದೆ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಕೆಲವು ಜೀನ್ಸನ್ನು ಮಾರ್ಕರ್ ಥರ ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಆ ಮಾರ್ಕರ್ ವಿಚಾರಕ್ಕೆ ಬರೋಕ್ಕಿಂತ ಮುಂಚೆ ಈ ಟರ್ಮ್ಸ್ ಇನ್ ಮೀನಿಂಗ್ ನೋಡೋಣ. ರಿಕಾಂಬಿನೆಂಟ್ ಅಂತ ಹೇಳಿದ್ರೇನು, ಟ್ರಾನ್ಸ್ಫಾರ್ಮೆಂಟ್ ಅಂತ ಹೇಳಿದ್ರೇನು, ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಹೇಳಿದ್ರೇನು ಅಂತ. ಓಕೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ ಫಸ್ಟು, ಆಮೇಲೆ ಎಲ್ಲ 10 ನಿಮಿಷ ಫೋಕಸ್ ಮಾಡಿದ್ರೆ ಎಲ್ಲ ಅರ್ಥ ಆಗುತ್ತೆ. ಈಗ ನನ್ನ ಹತ್ರ ಒಂದು ಪ್ಲಾಸ್ಮಿಡ್ ಇದೆ ನೋಡಿ. ಈಗ ಇವೆಲ್ಲ ಪ್ಲಾಸ್ಮಿಡ್, ತುಂಬ ದೊಡ್ಡದಾಗ್ಬಿಡುತ್ತೆ ಪ್ಲಾಸ್ಮಿಡ್. ಸ್ವಲ್ಪ ಸಣ್ಣದ ಪ್ಲಾಸ್ಮಿಡ್ ಬರೆಯೋಣ ನೋಡಿ. ನನ್ನ ಹತ್ರ ಒಂದು 3 ಪ್ಲಾಸ್ಮಿಡ್ ಇದೆ. ಓಕೆ, 3 ಪ್ಲಾಸ್ಮಿಡ್ ತಗೊಂಡೆ, ಬರೆದ್ಬೇಡ. ಈಗ ಈ ಪ್ಲಾಸ್ಮಿಡ್ಸ್ ಅನ್ನ ತಗೊಂಡು ನಾನೇನ್ ಮಾಡ್ತಾ ಇದ್ದೀನಿ, ಟಾರ್ಗೆಟ್ DNA ಇನ್ಸರ್ಟ್ ಮಾಡಕ್ ಹೊರಟಿದ್ದೀನಿ. 3 ಟಾರ್ಗೆಟ್ DNA ತಗೊಂಡ್ ಬಂದಿದ್ದೀನಿ ನೋಡಿ. ಇವೆಲ್ಲ ಟಾರ್ಗೆಟ್ ಜೀನ್.
ಟಾರ್ಗೆಟ್ ಡಿ ಎನ್ ಎ. ಸೊ ಈ ಟಾರ್ಗೆಟ್ ಡಿ ಎನ್ ಎ ಇದ್ರೊಳಗಡೆ ಇನ್ಸರ್ಟ್ ಮಾಡ್ಬೇಕಂದ್ರೆ ಯಾರನ್ನು ಕರ್ಕೊಬರ್ಬೇಕು ನೋಡಿ, ಇಲ್ಲಿ ಕರ್ಕೊ ಬಂದಿದ್ದೀನಿ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನು. ಸೊ ದಿಸ್ ಇಸ್ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್. ಎಸ್, ಐ ಆಮ್ ರೆಡಿ ಟು ಕಟ್ ದ ಪ್ಲಾಸ್ಮಿಡ್ ಅಂತ. ಸರಿ, ಇದೆಲ್ಲ ಕಟ್ ಮಾಡ್ತಾ ಇದೆ, ಪ್ಲಾಸ್ಮಿಡ್ ಅನ್ನು ಕಟ್ ಮಾಡುತ್ತೆ. ಓಕೆ, ಈಗ ಮಜಾ ಕೇಳಿ, ಇಲ್ಲೇನಾಯ್ತು, ನಮ್ಮ ಟಾರ್ಗೆಟ್ ಡಿ ಎನ್ ಎ ಇಲ್ಲಿ ಇನ್ಸರ್ಟ್ ಆಗೋಯ್ತು. ಓಕೆ, ಬಟ್ ಇಲ್ಲೇನಾಯ್ತು, ಟಾರ್ಗೆಟ್ ಡಿ ಎನ್ ಎ ಇನ್ಸರ್ಟೇ ಆಗಲಿಲ್ಲ, ವಾಪಸ್ ಹಿಂಗೆ ಕ್ಲೋಸ್ ಆಗ್ಬಿಡೋದಾ ನೋಡಿ, ವಾಪಸ್ ಹಿಂಗೆ ಕ್ಲೋಸ್ ಆಗ್ಬಿಡ್ತು. ಇದು ಒಳಗಡೆ ಬರಲೇ ಇಲ್ಲ, ಹಾಗೆ ನಿಂತ್ಬಿಡ್ತು. ಇಲ್ಲೂ ಅಷ್ಟೇ ನೋಡ್ತೀನಿ, ಇದು ಹಿಂಗೆ ಕ್ಲೋಸ್ ಆಗ್ಬಿಡುತ್ತೆ. ಪಾಪ ಇದು ಕಟ್ ಮಾಡ್ತು ಹೋಯ್ತು, ಕಟ್ ಮಾಡಾದ್ಮೇಲೆ ಹಿಂಗೆ ಓಪನ್ ಆಗಿದೆ, ಹಿಂಗೆ ಮತ್ತೆ ಕ್ಲೋಸ್ ಆಗ್ಬಿಡ್ತು. ಅರ್ಥ ಆಗ್ತಿದ್ಯಾ? ಅಂದ್ರೆ ಇದು ಮಾತ್ರ ಏನು ಇವಾಗ, ದಿಸ್ ಇಸ್ ರೀಕಾಂಬಿನೆಂಟ್ ಡಿ ಎನ್ ಎ, ದಿಸ್ ಇಸ್ ಆರ್ ಡಿ ಎನ್ ಎ, ದಿಸ್ ಇಸ್ ರೀಕಾಂಬಿನೆಂಟ್ ಡಿ ಎನ್ ಎ. ಬಟ್ ಇವೆರಡು ಏನು, ನಾನ್ ರಿಕಾಂಬಿನೆಂಟ್ ಡಿ ಎನ್ ಎ. ಇವೆರಡು ನಾನ್ ರಿಕಾಂಬಿನೆಂಟ್ ಡಿ ಎನ್ ಎ. ಇವೆರಡು ಸಹ ನಾನ್ ರಿಕಾಂಬಿನೆಂಟ್ ಡಿ ಎನ್ ಎ. ಅರ್ಥ ಆಯ್ತಾ? ಈಗ ನನಗೆ ಗೊತ್ತಿಲ್ಲ ಯಾವ್ದು ರಿಕಾಂಬಿನೆಂಟ್ ಆಗಿದೆ, ಯಾವ್ದು ರಿಕಾಂಬಿನೆಂಟ್ ಆಗಿದೆ ನನಗೆ ಇನ್ನೂ ಗೊತ್ತಿಲ್ಲ. ಮ್ಯಾಮ್ ಅದಕ್ಕೆ ನೀವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಹೋಗ್ತಿದ್ರಲ್ಲ, ಸ್ವಲ್ಪ ವೇಟ್ ಮಾಡಿ ಹೇಳ್ತೀನಿ. ಅಲ್ಲಿ ಬರೀ ರಿಕಾಂಬಿನೆಂಟ್ ಡಿ ಎನ್ ಎ ಆಗಿದೆಯೋ ಇಲ್ಲ ಅಂತ ತಿಳ್ಕೊಳ್ಳೋಕ್ಕೆ. ಈಗ ನಾನು ಆ ವಿಚಾರಕ್ಕೆ ಇನ್ನೂ ಹೋಗಿಲ್ಲ. ನಾನೇನು ಮಾಡಿದೆ, ಡೈರೆಕ್ಟಾಗಿ ಎಕ್ಸ್ಪೆರಿಮೆಂಟಿಗೆ ಬಂದ್ಬಿಟ್ಟಿದ್ದೀನಿ. ಸೆಲ್ ತೊಗೊಂಡ್ಬಂದ್ಬಿಟ್ಟೆ, ಹೋಸ್ಟ್ ಸೆಲ್. ನೋಡಿ ಇಲ್ಲಿ ಹೋಸ್ಟ್ ಸೆಲ್ ಇಟ್ಕೊಂಡು ಬಂದ್ಬಿಟ್ಟಿದ್ದೀನಿ. ಹೋಸ್ಟ್ ನೋಡಿ, ಇವರೆಲ್ಲ ಹೋಸ್ಟ್ ಸೆಲ್ ನಗ ಆಡ್ಕೊಂಡು ಕೂತಿದ್ದಾರೆ. ಈಗ ಈ ಸೆಲ್ ಒಳಗಡೆ ಡಿ ಎನ್ ಎನ ಹಾಕದೆ. ಡಿ ಎನ್ ಎ ಅಂದ್ರೇನು, ರಿಕಾಂಬಿನೆಂಟ್ ಡಿ ಎನ್ ಎ ಆಗಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಬಟ್ ಇದ್ರೊಳಗಡೆ ಹೋಗಕ್ಕೆ ಕಳಿಸ್ದೆ. ಸರಿ, ಇದೇನ್ ಮಾಡ್ತು, ಸೀದಾ ಇದ್ರೊಳಗಡೆ ಹೋಯ್ತು ಈ ಪ್ಲಾಸ್ಮಿಡ್. ನೋಡಿ, ಈ ಪ್ಲಾಸ್ಮಿಡ್ ಒಳಗಡೆ ರಿಕಾಂಬಿನೆಂಟ್ ಡಿ ಎನ್ ಎ ಒಳಗಡೆ ಸೇರ್ಕೊಂಡ್ಬಿಡ್ತು. ಅರ್ಥ ಆಗ್ತಿದ್ಯಾ? ಈಗ ಈ ಒಂದು ಸೆಲ್ ಇದೆಯಲ್ಲ, ಈ ಸೆಲ್ ಒಳಗಡೆ ಏನಿದೆ, ಈ ಸೆಲ್ ನೋಡಿ ಫುಲ್ ಖುಷಿಯಾಗಿದೆ. ಯಾಕೆ ಫುಲ್ ಖುಷಿಯಾಗಿದೆ? ನನ್ನ ಹತ್ರ ರೀಕಾಂಬಿನೆಂಟ್ ಡಿ ಎನ್ ಎ ಇರುವಂತ ಪ್ಲಾಸ್ಮಿಡ್ ಬಂದಿದೆ, ಐ ಆಮ್ ವೆರಿ ಪವರ್ಫುಲ್ ಅಂತ ಖುಷಿಯಾಗಿದೆ. ಸೊ ಹಾಗಾಗಿ ಇವಾಗ ಈ ಸೆಲ್ ಯು ಆರ್ ವೆರಿ ಡಿಫ್ರೆಂಟ್, ನೀ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ ಬಿಡು, ಯಾಕಂದ್ರೆ ರಿಕಾಂಬಿನೆಂಟ್ ಡಿ ಎನ್ ಎ ಇದೆ ಅಂತ ಹೇಳ್ತಿದ್ದೀನಿ. ಅಂದ್ರೆ ಇಂಥ ಸೆಲ್ಗೆ ಟ್ರಾನ್ಸ್ಫಾರ್ಮ್ಡ್ ಸೆಲ್, ದಿಸ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಅರ್ಥ ಆಯ್ತಾ? ಈಗ ಈ ಸೆಲ್ ಒಳಗಡೆ ಪ್ಲಾಸ್ಮಿಡ್ ಹೋಗಿದೆ, ಬಟ್ ರಿಕಾಂಬಿನೆಂಟಾ? ಇಟ್ ಈಸ್ ನಾನ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್. ದಿಸ್ ಇಸ್ ನಾನ್ ರಿಕಾಂಬಿನೆಂಟ್ ಪ್ಲಾಸ್ಮಿಡ್, ಬಟ್ ಸೆಲ್ ಒಳಗಡೆ ಹೋಗಿದೆ ಅಷ್ಟೇ. ಆದ್ರೆ ಇಲ್ಲಿ ನೋಡಿ, ಪ್ಲಾಸ್ಮಿಡ್ ಒಳಗಡೆ ಹೋಗ್ಲಿಲ್ಲ. ಓಕೆ, ಇಲ್ಲಿ ಪ್ಲಾಸ್ಮಿಡ್ ಒಳಗಡೆ ಬರಲಿಲ್ಲ, ನೋ ಪ್ಲಾಸ್ಮಿಡ್. ಸೊ ಹಾಗಾಗಿ ಇವರಿಬ್ರು ತುಂಬಾ ಬೇಜಾರಾಗಿದ್ದಾರೆ. ಸೊ ನಾವು ಜೀವನದಲ್ಲಿ ಏನೇನೋ ಆಸೆ ಇಟ್ಕೊಂಡ್ವಿ, ನಮ್ಮ ಹತ್ರ ರಿಕಾಂಬಿನೆಂಟ್ ಡಿ ಎನ್ ಎನೂ ಬರಲಿಲ್ಲ ಅಂತ ಇವನು ಬೇಜಾರಾಗಿ ಕೂತಿದ್ದಾನೆ. ಇವನು ನನ್ನ ಹತ್ರ ಪ್ಲಾಸ್ಮಿಡೂ ಬರಲಿಲ್ಲ ಅಂತ ಇವನು ಇನ್ನೂ ಗೊಳೋ ಅಂತ ಅಳ್ತಾ ಕೂತಿದ್ದಾನೆ. ಹಾಗಾದ್ರೆ ಈಗ ಇವರಿಬ್ರು ನಾವೇನಂತ ಹೆಸರು ಕೊಡಬೇಕು ನೋಡಿ. ಈಗ ಈ ಎರಡು ಸೆಲ್ ಇದಾವಲ್ಲ, ಈ ಎರಡು ಸೆಲ್ಲಿಗೆ ಪ್ಲಾಸ್ಮಿಡ್ ಇದ್ರೂ ರಿಕಾಂಬಿನೆಂಟ್ ಡಿ ಎನ್ ಎ ಇಲ್ಲ, ಇಲ್ಲಿ ಪ್ಲಾಸ್ಮಿಡೇ ಇಲ್ಲ. ಸೊ ಹಾಗಾಗಿ ಇವರಿಬ್ರನ್ನ ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತ ಕರಿತೀವಿ. ನಾನ್ ಟ್ರಾನ್ಸ್ಫಾರ್ಮೆಂಟ್ ಸೆಲ್ಸ್. ಈಗ ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ಕಂತ ಹೊರಟಾಗ ನಮ್ಮ ಹತ್ರ ರಿಕಾಂಬಿನೆಂಟ್ ಡಿ ಎನ್ ಎ ಇದೆಯೋ ಇಲ್ಲೋ ಅಂತ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಲ್ಲಿ ತಿಳ್ಕೊಂಡ್ವಿ. ಬಟ್ ಎಲ್ಲ ಟೈಮಲ್ಲೂ ನಾವು ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮಾಡಕ್ಕೆ ಹೊರಟಿರಲ್ಲ. ನಾನೇನು ಮಾಡ್ತೀನಿ, ಒಂದು ಪ್ಲಾಸ್ಮಿಡ್ ಅನ್ನು ತಗೊಳ್ತೀನಿ, ರಿಕಾಂಬಿನೆಂಟ್ ಡಿ ಎನ್ ಎನ ತಗೊಳ್ತೀನಿ, ಸೆಲ್ಲನ್ನು ತಗೊಳ್ತೀನಿ, ಎಕ್ಸ್ಪೆರಿಮೆಂಟ್ ಮಾಡಕ್ಕೆ ಹೊರಟುಬಿಟ್ಟೆ. ಬಟ್ ಈಗ ನಮ್ಗೆ ಗೊತ್ತಾಗಬೇಕಲ್ಲ, ಯಾವ ಸೆಲ್ ಒಳಗಡೆ ರಿಕಾಂಬಿನೆಂಟ್ ಡಿ ಎನ್ ಎ ಇದೆ, ಯಾವ ಸೆಲ್ಲಲ್ಲಿ ರಿಕಾಂಬಿನೆಂಟ್ ಡಿ ಎನ್ ಎ ಇಲ್ಲ ಅಥವಾ ಪ್ಲಾಸ್ಮಿಡೇ ಇಲ್ಲ. ಇಲ್ಲಿ ಫಸ್ಟ್ ಆಫ್ ಆಲ್ ನಾನು ಏನು ಡಿಫ್ರೆನ್ಶಿಯೇಟ್ ಮಾಡಬೇಕು, ಎರಡು ಸೆಲ್ ನನ್ನ ಹತ್ರ ಇದೆ ಅಂದರೆ ನೋಡಿ, ಈಗ ನನ್ನ ಹತ್ರ ಎರಡು ಸೆಲ್ ಇದೆ ಅಂದರೆ ಒಂದು ಟ್ರಾನ್ಸ್ಫಾರ್ಮ್ ಆಗಿರುವಂಥ ಸೆಲ್, ಹಾಗಾಗಿ ನಗಾಡ್ಕೊಂಡು ಕೂತಿದೆ, ದಿಸ್ ಇಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಬಟ್ ಈ ಸೆಲ್ ಅಳ್ತಾ ಕೂತಿದೆ ಯಾಕೆ, ದಿಸ್ ಇಸ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಇದರೊಳಗಡೆ ರಿಕಾಂಬಿನೆಂಟ್ ಡಿ ಎನ್ ಎನೇ ಇಲ್ಲ. ನನಗೆ ಇಂಥ ಸೆಲ್ ತೊಗೊಂಡು ನಾನು ಏನು ಮಾಡಲಿ, ನನಗೆ ಬೇಕಾಗಿರೋದು ಈ ಥರ ಸೆಲ್. ಸೊ ಈ ಸೆಲ್ಲನ್ನು ನಾನು ಸೆಲೆಕ್ಟ್ ಮಾಡಕ್ಕೆ ಹೊರಟಿದ್ದೀನಿ, ಅಂದರೆ ಟ್ರಾನ್ಸ್ಫಾರ್ಮ್ಡ್ ಸೆಲ್ಲನ್ನು ಸೆಲೆಕ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಅದಕ್ಕೋಸ್ಕರ ನನಗೇನು ಬೇಕು, ಸೆಲೆಕ್ಟೇಬಲ್ ಮಾರ್ಕರ್ ಬೇಕು. ಅರ್ಥ ಆಯ್ತಾ? ಸೆಲೆಕ್ಟೇಬಲ್ ಮಾರ್ಕರ್ ಏನಕ್ಕೆ ಬೇಕು, ಟು ಸೆಲೆಕ್ಟ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಇನ್ ದ ಪ್ರೋಸೆಸ್. ಓಕೆ, ಅದಕ್ಕೋಸ್ಕರ ಸೆಲೆಕ್ಟೇಬಲ್ ಮಾರ್ಕರ್ ಯೂಸ್ ಮಾಡ್ತಿದ್ದೀವಿ. ಹಾಗಾದರೆ ಸೆಲೆಕ್ಟೇಬಲ್ ಮಾರ್ಕರ್ ಅಂದರೆ ಇಲ್ಲಿ ಹೈಲೈಟ್ ಮಾಡ್ತಿದ್ದೀವಿ ಮ್ಯಾಮ್? ಇಲ್ಲ, ಇಲ್ಲಿ ಕೆಲವು ಜೀನ್ಸನ್ನ ಯೂಸ್ ಮಾಡ್ತಾ ಇದ್ದೀವಿ. ಅಗೇನ್ ಸೇಮ್ ಜೀನ್ಸ್. ಸೆಲೆಕ್ಟೇಬಲ್ ಮಾರ್ಕರ್ ಆಗಿ ಯೂಸ್ ಮಾಡ್ತಿರುವಂಥ ಜೀನ್ಸ್ ಯಾವುದು, ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅನ್ನ ಸೆಲೆಕ್ಟೇಬಲ್ ಮಾರ್ಕರ್ ಆಗಿ ಯೂಸ್ ಮಾಡ್ತಿದ್ದೀವಿ. ಆಂಟಿಬಯೋಟಿಕ್ಸ್ ಅಂತ ಹೇಳಿದ್ರೆ ಯಾವ್ಯಾವುದು ಮತ್ತೆ ಲಿಸ್ಟ್ ಮಾಡೋಣ. ಆಂಫಿಸಿಲಿನ್,
ಕ್ಲೋರಂಫೆನಿಕಾಲ್, ಇನ್ನೊಂದು ಯಾವುದು ಪೆನಿಸಿಲಿನ್, ಈ ಥರ ಸುಮಾರಷ್ಟು ಆಂಟಿಬಯೋಟಿಕ್ ಇದೆ. ಇದನ್ನು ರೆಸಿಸ್ಟ್ ಮಾಡುವಂಥ ಜೀನ್ಗಳನ್ನು ಹಿಡ್ಕೊಂಡು ಆಸ್ ಅ ಸೆಲೆಕ್ಟಬಲ್ ಮಾರ್ಕರ್ ಆಗಿ ಹೊರಟಿದ್ದೀವಿ. ಈಗ ನಾನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಆಮೇಲೆ NCERT ಕೊಟ್ಟಿರೋದನ್ನು ರಿಯಲ್ ಆಗಿ ಅರ್ಥ ಮಾಡಿಸೋಣ. ಈಗ ನನ್ನ ಹತ್ರ ಒಂದು ಪ್ಲಾಸ್ಮಿಡ್ ಇದೆ, ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. 2 ಪ್ಲಾಸ್ಮಿಡ್ ಇದೆ. ಸೊ ಈಗ ಈ 2 ಪ್ಲಾಸ್ಮಿಡಲ್ಲೂ ಇಲ್ಲಿ ಒಂದು ಜೀನ್ ಇದೆ. ಈ ಜೀನ್ ಹೆಸರೇನು? ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಜೀನ್. ಅಂದ್ರೆ ಇಲ್ಲಿ ಆಂಫಿಸಿಲಿನ್ ಬಂದ್ರೆ ಅದನ್ನ ರೆಸಿಸ್ಟ್ ಮಾಡುವಂತ ಜೀನ್ ಇವನ ಹತ್ರ ಇದೆ. ಓಕೆ, ಸೊ ಹಾಗಾಗಿ ಜಸ್ಟ್ AMP ಅಂತ ಬರ್ದಿರ್ತೀನಿ. AMP ಇವನ ಹತ್ರನೂ ಇದೆ. AMP ಆಂಫಿಸಿಲಿನ್ ರೆಸಿಸ್ಟೆಂಟ್ ಜೀನ್, ಇವೆರಡು ಪ್ಲಾಸ್ಮಿಡ್ ಹತ್ರ ಇದೆ. ಓಕೆ, ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ ನೋಡಿ. ದಿಸ್ ಇಸ್ ಮೈ ಜೀನ್ ಆಫ್ ಇಂಟ್ರೆಸ್ಟ್. ಟಾರ್ಗೆಟೆಡ್ DNA ಅಂದ್ರೂ ಒಂದೇ, ಜೀನ್ ಆಫ್ ಇಂಟ್ರೆಸ್ಟ್ ಅಂದ್ರೂ ಒಂದೇ. ಓಕೆನಾ? ನಾನು ಕರ್ಕೊ ಬಂದೆ ಯಾರನ್ನ? ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅನ್ನ. ಬಾ ಕಟ್ ಮಾಡು, ಜೀನನ್ನು ಇನ್ಸರ್ಟ್ ಮಾಡು ಅಂತ. ಸರಿ, ಇವನೇನ್ ಮಾಡ್ದ? ಕಟ್ ಮಾಡ್ದ, ಇಲ್ಲೂ ಕಟ್ ಮಾಡ್ದ. ಆದ್ರೆ ಇಲ್ಲೇನ್ ಮಾಡ್ತು? ಟಾರ್ಗೆಟೆಡ್ DNA ಒಳಗಡೆ ತಗೊಳ್ತು. ಪಾಪ ಇವನ್ ಬಂದ, ಅವ್ನ್ ಕೆಲಸ ಮಾಡ್ಬೇಕು ಅಂತ ಅವನೇನ್ ಮಾಡ್ದ? ಇಲ್ಲೂ ಕಟ್ ಮಾಡ್ತಾನೆ, ಇಲ್ಲೂ ಕಟ್ ಮಾಡ್ತಾನೆ. ಸೊ ಯಾವಾಗ ಕಟ್ ಮಾಡ್ದ ಈ ಜಾಗಕ್ಕೆ, ಆಂಫಿಸಿಲಿನ್ ಏನಾಯ್ತು? ಇನ್ಆಕ್ಟಿವೇಟ್ ಆಗ್ಬಿಡ್ತು. ಓಕೆ, ಆದ್ರೆ ಇಲ್ಲಿ ಇವನ್ ಎಂತ ಜಾಣ ಅಂದ್ರೆ ಮತ್ತೆ ಜಾಯ್ನ್ ಆಗ್ಬಿಡ್ತಿದ್ದು ನೋಡಿ, ಮತ್ತೆ ಜಾಯ್ನ್ ಆಗ್ಬಿಡ್ತಿದ್ದಾರೆ. ಅಂದ್ರೆ ಆಂಫಿಸಿಲಿನ್ ಜೀನ್ ಆಲ್ರೆಡಿ ಹೇಗಿತ್ತೋ ಹಾಗೆ ಉಳ್ಕೊಂಡ್ಬಿಡ್ತು. ಮತ್ತೆ ಕಟ್ ಮಾಡೋದ ಮತ್ತೆ ಹಾಗೆ ಉಳ್ಕೊಂತು. ಆದ್ರೆ ಇಲ್ಲಿ ಪಾಪ ಅವ್ನ ಮಾತಿಗೆ ಬೆಲೆ ಕೊಟ್ಬಿಟ್ಟು ನಾ ಸೇರ್ಕೋಬೇಕು ಅಂತ ಒಳಗಡೆ ಬಂದು ಸೇರ್ಕೊಂಡ್ಬಿಡ್ತು. ಯಾವುದು? ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್. ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಇನ್ಸರ್ಟ್ ಆಯ್ತು. ಸೊ ಇನ್ಸರ್ಟ್ ಆಗಿದ್ದಕ್ಕೆ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಮಕ್ಕಳ, ಆಂಫಿಸಿಲಿನ್ ಜಾಗಕ್ಕೆ ನಮ್ಮ ಟಾರ್ಗೆಟ್ ಜೀನ್ ಇನ್ಸರ್ಟ್ ಆಗಿದ್ದಕ್ಕೆ ಆ ಪ್ರೋಸೆಸ್ಗೆ ನಾವೇನಂತ ಹೆಸರು ಕೊಟ್ವಿ? ಇನ್ಸರ್ಟ್ ಆಗಿ ಆಂಫಿಸಿಲಿನ್ ಅನ್ನ ಇನ್ಆಕ್ಟಿವೇಟ್ ಮಾಡ್ಬಿಟ್ಟಲ್ಲ ನೀನು. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಏನು? ಈ ಪ್ರೋಸೆಸ್ ಹೇಳೋದು ನಾವು. ಅಂದ್ರೆ ಯಾರು ಇನ್ಆಕ್ಟಿವೇಟ್ ಆದ್ರು? ಆಂಫಿಸಿಲಿನ್ ಇನ್ಆಕ್ಟಿವೇಟೆಡ್. ಆಂಫಿಸಿಲಿನ್ ಅನ್ನ ರೆಸಿಸ್ಟ್ ಮಾಡುವಂತ ಜೀನ್ ಇನ್ಆಕ್ಟಿವೇಟ್ ಆಗಿದೆ. ಓಕೆ, ಈಗ ನನಗೆ ಗೊತ್ತಿಲ್ಲ ಯಾವ ಸೆಲ್ ಒಳಗಡೆ ಅಥವಾ ಯಾವ ಪ್ಲಾಸ್ಮಿಡ್ ಒಳಗಡೆ ಇಲ್ಲಿ ಸೇರ್ಕೊಂಡಿದೆ, ಯಾವ ಪ್ಲಾಸ್ಮಿಡ್ ಅಲ್ಲಿ ಈ ತರ ಸೇರ್ಕೊಂಡಿದೆ, ನಮಗೆ ಗೊತ್ತಿಲ್ಲ. ಈಗೇನ್ ಮಾಡ್ತೀನಿ? ಈಗ ಸೆಲ್ ತಗೊಳ್ತೀನಿ. ಸೆಲ್ ಒಳಗಡೆ ಇದೇ ಸೆಲ್ ಅಂತ ಅನ್ಕೋಣ. ಈಗ ಈ ಸೆಲ್ ಒಳಗಡೆ ಇದು ಹೋಗ್ಬಿಟ್ಟಿದೆ. ಇನ್ನೊಂದು ಸೆಲ್ ಒಳಗಡೆ ಬರೀ ಇದು ಮಾತ್ರ ಖಾಲಿ ಹೋಗಿದೆ, ಅದರೊಳಗಡೆ ಜೀನ್ ಹೋಗಿಲ್ಲ. ಅಂದ್ರೆ ಇದು ಟ್ರಾನ್ಸ್ಫಾರ್ಮ್ಡ್ ಸೆಲ್, ಇದು ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಇದು ಅರ್ಥ ಆಯ್ತಲ್ವಾ? ಅವಾಗಲೇ ತಾನೇ ಓದಿದ್ವಿ. ಈಗ ನಾನೇನ್ ಮಾಡ್ತೀನಿ? ಒಂದು ಕಲ್ಚರಲ್ ಪ್ಲೇಟ್ ತಗೊಳ್ತೀನಿ ದೊಡ್ಡದಾಗಿ. ನೋಡಿ, ಒಂದು ದೊಡ್ಡ ಕಲ್ಚರಲ್ ಪ್ಲೇಟ್ ತಗೊಂಡೆ. ಸೊ ದಿಸ್ ಇಸ್ ಅ ಕಲ್ಚರಲ್ ಪ್ಲೇಟ್. ಈಗ ನನಗೆ ಗೊತ್ತು ಇದೇನಿದು? ದಿಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಬರ್ದ್ಬೇಡ, ದಿಸ್ ಈಸ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಥವಾ ನಾನ್ ಟ್ರಾನ್ಸ್ಫಾರ್ಮೆಂಟ್. ದಿಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ನನಗೆ ಇಲ್ಲಿ ಗೊತ್ತು, ಬಟ್ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ತಾನೇ ನನಗೆ ಗೊತ್ತಾಗಬೇಕು. ಇಲ್ಲೇನೋ ನಾನು ಕಣ್ಣಿಗೆ ನಾನೇ ಹಾಕಿದ್ದೀನಿ, ನಾನೇ ಬರ್ದಿದ್ದೀನಿ, ಅದಕ್ಕೆ ನಿಮ್ಗೆ ಗೊತ್ತಾಗ್ತದೆ. ಬಟ್ ಎಕ್ಸ್ಪೆರಿಮೆಂಟ್ ಟೈಮಲ್ಲಿ ಈ ಥರ ಸುಮಾರಷ್ಟು ಸೆಲ್ಸ್ಗಳಿದೆ. ನನಗೆ ಹೆಂಗೆ ಗೊತ್ತಾಗಬೇಕು? ಸ್ವಲ್ಪ ಇದು ಕಲರ್ ಚೇಂಜ್ ಮಾಡೋದಾದ್ರೆ, ಇದು ಬೇಡ, ಪರ್ಪಲ್ ಕಲರ್ ಹಾಕಿದ್ದೀನಿ. ಸೊ ಈಗ ಈ ಕಲ್ಚರಲ್ ಪ್ಲೇಟಲ್ಲಿ ಗ್ರೋ ಆಗಕ್ಕೆ ಬಿಡ್ತೀನಿ. ಕಲ್ಚರಲ್ ಪ್ಲೇಟಲ್ಲಿ ಏನು ಹಾಕಿದ್ದೀನಿ? ಕಲ್ಚರಲ್ ಪ್ಲೇಟಲ್ಲಿ ಆಂಫಿಸಿಲಿನ್ ಹಾಕಿದ್ದೀನಿ ನೋಡಿ. ಆಂಫಿಸಿಲಿನ್ ಹಾಕಿದ್ದೀನಿ. ಆಂಫಿಸಿಲಿನ್ ಅಂತ ಹೇಳಿದ್ರೆ ಇಟ್ಸ್ ಆಂಟಿಬಯೋಟಿಕ್. ಆಂಟಿಬಯೋಟಿಕ್ ಕೆಲಸ ಏನು? ಸಾಯಿಸೋದು. ಯಾರೋ ಸಾಯಿಸೋದು? ಬ್ಯಾಕ್ಟೀರಿಯನ್ ಸಾಯಿಸೋದು. ಇವೆಲ್ಲ ಬ್ಯಾಕ್ಟೀರಿಯಲ್ ಸೆಲ್. ಸರಿ, ಈ ಸೆಲ್ ಇದೊಳಗಡೆ ಬರುತ್ತೆ, ಬಿಂದಾಸಾಗಿ ಬೆಳೀತಾ ಇದೆ ಕೊಂಡ್ರು. ಇಲ್ಲಿ ನೋಡಿ, ಆರಾಮಾಗಿ ಗ್ರೋ ಆಗ್ತಿದೆ ಈ ಸೆಲ್ಸ್ಗಳೆಲ್ಲ. ಯಾರು? ಈ ಸೆಲ್ಸ್. ಯಾಕೆ ಗ್ರೋ ಆಗ್ತಾ ಇದೆ? ಯಾಕಂದ್ರೆ ಆಂಫಿಸಿಲಿನ್ ಅನ್ನ ರೆಸಿಸ್ಟ್ ಮಾಡುವಂತ ಜೀನ್ ಇದರೊಳಗಡೆ ಇದೆ. ಆಂಫಿಸಿಲಿನ್ ಒಂಥರ ಬುಲೆಟ್ ಇದ್ದಂಗೆ. ನಾವು ಅವಾಗಲೇ ತಾನೇ ಮಾತಾಡಿದ್ವಿ, ಆಂಫಿಸಿಲಿನ್ ಅಥವಾ ಆಂಟಿಬಯೋಟಿಕ್ ಇಸ್ ಲೈಕ್ ಅ ಬುಲೆಟ್. ನೀನ್ ಎಷ್ಟಾರು ಹಾಕು, ನನಗೆ ಏನಂದ್ರೂ ಜುಮ್ಮನಲ್ಲ. ಯಾಕೆ? ನಾ ರೆಸಿಸ್ಟ್ ಮಾಡುವಂತ ಜೀನ್ ನನ್ನ ಹತ್ರ ಇದೆ ಗುರು ಅಂತ ಆರಾಮಾಗಿ ಕೂತಿದೆ, ಆರಾಮಾಗಿ ಬೆಳೀತಾ ಇದೆ. ಬಟ್ ಆದ್ರೆ ಇಲ್ಲಿ ನಾವೇ ತಾನೇ ಇನ್ಆಕ್ಟಿವೇಟ್ ಮಾಡಿದ್ದು. ಈಗ ಇದನ್ನ ನೀನ್ ಬೆಳಿ ಕಮಾನ್ ಯು ಕ್ಯಾನ್ ಅಂತ ಹೇಳಿ ಇದನ್ನ ನಾನು ಗ್ರೋ ಮಾಡು ಅಂತ ಹೇಳಿದ್ರೆ ಇದೇನ್ ಮಾಡ್ತದೆ? ಇನ್ನೇನ್ ಬೆಳೆಯಕ್ ಹೋಗ್ಬೇಕು ಅಷ್ಟೊತ್ತಿಗೆ ಈ ಆಂಟಿಬಯೋಟಿಕ್ ಇಂದ ಸತ್ತು ಹೋಗುತ್ತೆ. ಅಂದ್ರೆ ಯಾವ ಸೆಲ್ ಗ್ರೋ ಆಗ್ತಾ ಇಲ್ಲ ಅವೆಲ್ಲ ಏನು? ಆಕ್ಚುಲಿ ಟ್ರಾನ್ಸ್ಫಾರ್ಮ್ ಆಗಿರುವಂತ ಸೆಲ್. ಅಂದ್ರೆ ನಮ್ಮ ಜೀನ್ ಇದ್ರೊಳಗಡೆ ಇದೆ, ವಿ ಆರ್ ಹ್ಯಾಪಿ. ಯಾವ ಸೆಲ್ ಇಲ್ಲಿ ಗ್ರೋ ಆಗ್ತಿದೆ ಅಂದ್ರೆ ನಾವು ಹಾಕಿರೋ ಜೀನ್ ಇದ್ರೊಳಗಡೆ ಇರ್ಲಿಲ್ಲ, ಇದಿನ್ನೂ ಗಟ್ಟಿಯಾಗಿ ಹಾಗೆ ಕೂತಿದೆ, ಇನ್ಆಕ್ಟಿವೇಟೇ ಆಗಿಲ್ಲ. ಬಟ್ ಇದರಿಂದ ನಮಗೆ ಅರ್ಥ ಆಯ್ತು ಸೆಲೆಕ್ಟಬಲ್ ಮಾರ್ಕರ್ ಯೂಸ್ ಏನು ಅಂತ. ಈಗ ಕ್ವೆಶ್ಚನ್, ಏನ್ ಯೂಸ್ ಮ್ಯಾಮ್? ಸತ್ತು ಹೋಗ್ತಾ ಇದೆಯಲ್ಲ ಎಲ್ಲ.
ನೀವು ಆಂಟಿಬಯೋಟಿಕ್ ಒಳಗಡೆ ಹಾಕಿದ್ರೆ ಎಲ್ಲವೂ ಸಾಯಿಸ್ತಾ ಇದೆ. ಈ ಆಂಟಿಬಯೋಟಿಕ್ ಆ ಜೀನನ್ನು ತೆಗೆದು ಹಾಕ್ಬಿಟ್ಟಿದ್ದೀರಾ. ಜೀನ್ ಆಫ್ ಇಂಟ್ರೆಸ್ಟ್ ಮಲ್ಟಿಪ್ಲೈ ಆಗಬೇಕು ಅಂದರೆ ಸೆಲ್ಸ್ ಮಲ್ಟಿಪ್ಲೈ ಆಗಬೇಕಲ್ಲ. ಕರೆಕ್ಟ್. ಸೊ ಇದೇ ಥರ ಕ್ವೆಶ್ಚನ್ ಸೈಂಟಿಸ್ಟ್ ತಲೆಯೊಳಗಡೆನೂ ಬಂತು. ನಿಮ್ಮ ತಲೆಯಲ್ಲಿ ನನ್ನ ತಲೆಯಲ್ಲೇ ಬರುತ್ತೆ ಅಂದರೆ ಸೈಂಟಿಸ್ಟ್ ತಲೆಯಲ್ಲಿ ಬರಲ್ವೇನ್ರೋ? ಬರುತ್ತೆ. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಒಂದು ಆರ್ಟಿಫಿಷಿಯಲ್ ಒಂದು ವೆಕ್ಟರನ್ನು ರೆಡಿ ಮಾಡಿಬಿಟ್ರು. ಆ ವೆಕ್ಟರ್ ಇಬ್ಬರು ಸೈಂಟಿಸ್ಟ್, ಬೋಲಿವರ್ ಮತ್ತು ರಾಡ್ರಿಗೀಸ್ ಅಂತ, ಅವರು ಆ ವೆಕ್ಟರ್ ನಥಿಂಗ್ ಬಟ್ ಪ್ಲಾಸ್ಮಿಡನ್ನು ರೆಡಿ ಮಾಡ್ತಾರೆ. ಆ ಪ್ಲಾಸ್ಮಿಡಲ್ಲಿ 2 ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇರುತ್ತೆ. ಬರೀ ಆಂಫಿಸಿಲಿನ್ ಮಾತ್ರ ಅಲ್ಲ, ಆಂಫಿಸಿಲಿನ್ ಪ್ಲಸ್ ಟೆಟ್ರಾಸೈಕ್ಲಿನ್ ಅನ್ನೋ 2 ರೆಸಿಸ್ಟೆನ್ಸ್ ಜೀನ್ ಇರುತ್ತೆ. ಆ ಥರ ಜೀನ್ ಹಿಡ್ಕೊಂಡು ಇವಾಗ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟಿದ್ದಾರೆ, ಅಂದರೆ ಸೆಲೆಕ್ಟ್ ಮಾಡೋಕ್ಕೆ ಹೊರಟಿದ್ದಾರೆ. ಟ್ರಾನ್ಸ್ಫಾರ್ಮ್ ಸೆಲ್ ಯಾವುದು, ನಾನ್ ಟ್ರಾನ್ಸ್ಫಾರ್ಮ್ ಸೆಲ್ ಯಾವುದು ಅಂತ. ಈಗ ಗೊತ್ತಾಗ್ತಿದೆ ಅಲ್ವಾ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ? ಮ್ಯಾಮ್ ನಮಗೆ ಅರ್ಥ ಆಗ್ತಿಲ್ಲ, ಪ್ಲೀಸ್ ಇದು ಆಫ್ಲೈನ್ ಕ್ಲಾಸ್ ಅಲ್ಲ, ನಾನು ಪದೇ ಪದೇ ರಿಪೀಟ್ ಮಾಡ್ತಿದ್ರೆ ನಿಮಗೆ ಬೋರ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ವಿಡಿಯೋ ಪಾಸ್ ಮಾಡಿ, ರಿವೈಂಡ್ ಮಾಡಿ, ಬರ್ಕೊಳ್ಳಿ, ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಓಕೆನಾ? ಇವಾಗ ಆ್ಯಕ್ಚುಲಿ NCERTಯಲ್ಲಿ ಏನು ಹೇಳಿದ್ದಾರೆ ಈ ಸೆಲೆಕ್ಟಬಲ್ ಮಾರ್ಕರ್ ಬಗ್ಗೆ ಅದನ್ನು ಓದೋಣ. ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು, ಅರ್ಥ ಮಾಡಿಸಿದ್ದೀನಿ. ಈಗ ಅದು ಕ್ಲೀನಾಗಿ ಪ್ರೋಸೆಸ್ ಓದೋಣಂತೆ. PBr322 ಅನ್ನೋ ವೆಕ್ಟರ್ ಬಗ್ಗೆ ಮತ್ತೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ಇದನ್ನ ಬೋಲಿವರ್ ಮತ್ತು ರಾಡ್ರಿಗೀಸ್ ಅನ್ನೋ ಇಬ್ಬರು ಸೈಂಟಿಸ್ಟ್ ಇದನ್ನ ಡೆವಲಪ್ ಮಾಡ್ತಾರೆ. ಸೊ ಇದು ಫಸ್ಟ್ ಕ್ಲೋನಿಂಗ್ ವೆಕ್ಟರ್, ಆರ್ಟಿಫಿಷಿಯಲ್ ಕ್ಲೋನಿಂಗ್ ವೆಕ್ಟರ್ ಯಾವುದು ಅಂದರೆ ಇದನ್ನೇ. ಅದನ್ನು ನಾನು ಮತ್ತೆ ಹೇಳ್ತೀನಿ, ಡೋಂಟ್ ವರಿ. ಈಗ ಈ ವೆಕ್ಟರ್ ಯಾವ ಥರ ಇದೆ ಅಂತ ಹೇಳಿದ್ರೆ ಈ ಥರ ಇದೆ. ಇದೊಂದು ವೆಕ್ಟರ್ ದಟ್ ಈಸ್ ನಥಿಂಗ್ ಬಟ್ ಪ್ಲಾಸ್ಮಿಡ್. ಇದರೊಳಗಡೆ ಸುಮಾರಷ್ಟು ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳು ಕ್ಲೀವ್ ಮಾಡುವಂಥ ಸೈಟ್ ಇದೆ, ಅದನ್ನು ನಾವು ಆಮೇಲೆ ಓದೋಣ. ಇಲ್ಲಿ 2 ರೀಜನ್ ಇದೆ ನೋಡಿ. ಇಲ್ಲೊಂದು ರೀಜನ್ ಇದೆ, ಅಥವಾ ಇದೇ ಕಲರಲ್ಲೇ ಬರ್ಬೋಣ ಅಲ್ಲ ನೋಡಿ. ಇಲ್ಲೊಂದು ಜಾಗ ಇದೆ, ಇಲ್ಲೊಂದು ಜಾಗ ಇದೆ. ಇವೆರಡು ಏನು ಆಂಟಿಬಯೋಟಿಕ್ ಅನ್ನು ರೆಸಿಸ್ಟ್ ಮಾಡುವಂಥ ಜಾಗ. ಈ ಜಾಗದಲ್ಲಿ ಆಂಫಿಸಿಲಿನ್ ರೆಸಿಸ್ಟ್ ಮಾಡುವಂಥ ಜೀನ್ ಇದೆ. ಅಂದರೆ ಆಂಫಿಸಿಲಿನ್ ಮೇಲೆ ಏನಾದ್ರು ಹಾಕಿದ್ರೆ ಆರಾಮಾಗಿ ಈ ಥರ ಸೆಲ್ಸ್ಗಳು ಬೆಳೆಯುತ್ತೆ, ಯಾಕಂದರೆ ಆ ಜೀನ್ ಇದೆ ಈ ಪ್ಲಾಸ್ಮಿಡಲ್ಲಿ ಇದೆ. ಅದೇ ಥರ ಇಲ್ಲಿ ಟೆಟ್ರಾಸೈಕ್ಲಿನ್ ಅನ್ನು ರೆಸಿಸ್ಟ್ ಮಾಡುವಂಥ ಜೀನ್ ಇದೆ. ಈಗ ಉದಾಹರಣೆಗೆ ಈ ಪ್ಲಾಸ್ಮಿಡನ್ನು ನಾನು ಯಾವುದೋ ಒಂದು ಸೆಲ್ ಒಳಗಡೆ ಕಳಿಸಿದೆ ಅಂತ ಅನ್ಕೊಳ್ಳಿ. ಉದಾಹರಣೆಗೆ ಇದೇ ಒಂದು ಸೆಲ್, ಈ ಸೆಲ್ ಒಳಗಡೆ ಈ ಪ್ಲಾಸ್ಮಿಡ್ ಹೋಯ್ತು, ಈ ಪ್ಲಾಸ್ಮಿಡ್ ಒಳಗಡೆ ಹೋಯ್ತು. ಈಗ ಈ ಸೆಲ್ಲನ್ನು ನಾನು ತಗೊಂಡು ಕಲ್ಚರಲ್ ಮೀಡಿಯಮಲ್ಲಿ ಇಡ್ತೀನಿ, ಅಥವಾ ಒಂದು ಪೆಟ್ರಿ ಪ್ಲೇಟ್. ನೋಡಿ ನಾನು ಇಲ್ಲೊಂದು 2 ಪೆಟ್ರಿ ಪ್ಲೇಟ್ ತಗೊಬರ್ತೀನಿ. ಡಿಸೈನ್ ನಿಮಗೆ ಯಾಕೆ ಸುಮ್ಮನೆ ತೋರಿಸ್ತಿರೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ಲಿ ಅಂತ. ದೀಸ್ ಆರ್ ಆಂಫಿಸಿಲಿನ್ ಇರುವಂಥ ಕಲ್ಚರಲ್ ಮೀಡಿಯಂ. ಸೊ ದೀಸ್ ಆರ್ ಕಲ್ಚರಲ್ ಮೀಡಿಯಂ. ಸೊ ಈಗ ದಿಸ್ ಇಸ್ ಅ ಸೆಲ್ ಅಲ್ವಾ, ಇದು ಸೆಲ್ ನೋಡಿ, ಇದು ಸೆಲ್. ಈಗ ಈ ಸೆಲ್ ಬೆಳಿ ಅಂತ ಬಿಟ್ಟೆ, ಈ ಸೆಲ್ ಇಲ್ಲಿ ಗ್ರೋ ಆಗುತ್ತಾ? ಅಫ್ಕೋರ್ಸ್ ಈ ಸೆಲ್ ಇಲ್ಲಿ ಗ್ರೋ ಆಗುತ್ತೆ, ಮಲ್ಟಿಪ್ಲೇನೂ ಆಗುತ್ತೆ. ಊಟ ಮಾಡ್ಕೊಂಡು ಮಲ್ಟಿಪ್ಲೇನೂ ಆಗುತ್ತೆ. ಯಾಕೆ ಹೇಳಿ? ಯಾಕಂದ್ರೆ ಆಂಫಿಸಿಲಿನ್ ಅನ್ನ ರೆಸಿಸ್ಟ್ ಮಾಡುವಂಥ ಜೀನ್ ಇದರೊಳಗಡೆ ಇದೆ, ಅದಕ್ಕೆ. ಈಗ ಇದೇ ಸೆಲ್ ಅನ್ನ ನಾನು ಇದರೊಳಗಡೆ ಗ್ರೋ ಆಗುತ್ತೆ, ಮಲ್ಟಿಪ್ಲೇನೂ ಆಗುತ್ತೆ. ಯಾಕೆ? ಟೆಟ್ರಾಸೈಕ್ಲಿನ್ ಅನ್ನ ಆಂಟಿಬಯೋಟಿಕ್ ಇದ್ರು ಇದಕ್ಕೇನು ಜುಮ್ ಅನ್ನಕ್ಕಾಗಲ್ಲ, ಯಾಕಂದ್ರೆ ಟೆಟ್ರಾಸೈಕ್ಲಿನ್ ಅನ್ನ ರೆಸಿಸ್ಟ್ ಮಾಡುವಂಥ ಜೀನ್ ಇದರೊಳಗಡೆ ಇದೆ, ಈ ಪ್ಲಾಸ್ಮಿಡಲ್ಲಿ ಇದೆ. ಅಂತ ಪ್ಲಾಸ್ಮಿಡ್ ಈಗ ಸೆಲ್ ಒಳಗಡೆ ಹೋಗಿದೆ. ಓಕೆ, ಸೊ ಈ ಒಂದು ಪ್ರಾಪರ್ಟಿ ಇರುವಂಥ ಪ್ಲಾಸ್ಮಿಡನ್ನ ತಗೊಂಡು ಹೊರಟಿದ್ದಾರೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ. ಏನು ಮಾಡ್ತಿದ್ದಾರೆ ನೋಡಿ, ಇದೇ ಕನ್ಫ್ಯೂಸ್ ಆಗೋಂಥ ಪಾರ್ಟ್. ಈಗ ಕ್ಲೀನಾಗಿ ನೋಡ್ಕೊಳ್ಳಿ. ಈಗ ನನ್ನ ಹತ್ರ ಪ್ಲಾಸ್ಮಿಡ್ಸ್ಗಳಿದೆ ಮಕ್ಕಳ. ಲೆಟ್ಸ್ ಇಮ್ಯಾಜಿನ್ ಐ ಹ್ಯಾವ್ ಅ ಪ್ಲಾಸ್ಮಿಡ್. ಮತ್ತೆ 3 ಪ್ಲಾಸ್ಮಿಡ್ ತಗೋಣ. ಅರ್ಥ ಆಯ್ತಾ? ಸೊ ಈಗ ಈ ಪ್ಲಾಸ್ಮಿಡ್ ಅಲ್ಲಿ ಏನಿದೆ, ಈ ಜಾಗದಲ್ಲಿ ಟಿ ಅಂತ ಹೇಳಿದ್ರೆ ಟೆಟ್ರಾಸೈಕ್ಲಿನ್, TET ಅಂತ ಬರೀತೀನಿ. ಇಲ್ಲಿ AMP ಅಂತ ಬರೀತೀನಿ, ದಟ್ ಈಸ್ ಆಂಫಿಸಿಲಿನ್. ಸೊ ಇಲ್ಲೂ ಅಷ್ಟೇ TET AMP. ಓಕೆ, ಇಂಥ ಪ್ಲಾಸ್ಮಿಡ್ ಇಟ್ಕೊಂಡು ಹೊರಟೆ. ಸೊ ಈಗ ನನ್ನ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನು ತಗೊಬಂದಿದ್ದೀನಿ ನೋಡಿ. ದಿಸ್ ಇಸ್ ಮೈ ಜೀನ್ ಆಫ್ ಇಂಟ್ರೆಸ್ಟ್. 5 ನಿಮಿಷ ಕರ್ತಾಗುತ್ತೆ. ಓಕೆ, ಯಾರನ್ನು ಕರ್ಕೊ ಬರ್ತೀನಿ? ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ 3 ಹೊತ್ತು ಕಾಯ್ತಾ ಇರುತ್ತೆ ಸಿಸರ್ ಹಿಡ್ಕೊಂಡು. ಈಗ ಮೇಡಮ್ ಕರೀತಾರೆ ಪ್ಲಾಸ್ಮಿಡನ್ನು ಕಟ್ ಮಾಡೋಣ ಅಂತ. ಸರಿ ಕರೆದ್ವಿ, ಪಾಪ ಕಟ್ ಮಾಡಿದ್ವು. ಕಟ್ ಮಾಡಾದ್ಮೇಲೆ ಈ ಜಾಗಕ್ಕೆ ನೋಡಿ, ಈ ಟೆಟ್ರಾಸ್ ನೋಡಿ, ಈ ಟೆಟ್ರಾಸೈಕ್ಲಿನ್ ಇತ್ತಲ್ಲ, ಈ ಜಾಗದಲ್ಲಿ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಬಂದು ಇಲ್ಲಿ ಇನ್ಸರ್ಟ್ ಆಗ್ಬಿಡ್ತು. ಅಂದ್ರೆ ಯಾವ ಜೀನ್ ಇನ್ಆಕ್ಟಿವೇಟ್ ಆಯ್ತು? ಇಲ್ಲಿ TET ಟೆಟ್ರಾಸೈಕ್ಲಿನ್ ಜೀನ್ ಇನ್ಆಕ್ಟಿವೇಟೆಡ್. ಟೆಟ್ರಾಸೈಕ್ಲಿನ್ ರೆಸಿಸ್ಟೆನ್ಸ್ ಜೀನ್ ಇನ್ಆಕ್ಟಿವೇಟ್ ಆಯ್ತು. ಕರೆಕ್ಟಾ? ಬಟ್ ಇದು ಎಂತ DNA? ಅಫ್ಕೋರ್ಸ್ ದಿಸ್ ಇಸ್ ಅವರ್ ರೀಕಾಂಬಿನೆಂಟ್ DNA ಮ್ಯಾಮ್.
ಇದು ರಿಕಾಂಬಿನೆಂಟ್ ಆಗಿದೆ, ಇದು ರಿಕಾಂಬಿನೆಂಟ್ DNA ಆಗೋಯ್ತು ಇವಾಗ. ಯಾಕೆ? ಇದು ಒಳಗಡೆ ಬಂದು ಇಲ್ಲಿ ಸೇರ್ಕೊಂತು. ಈಗ ಈ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮ್ ಇಲ್ಲೂ ಕಟ್ ಮಾಡಿದೆ, ಬಟ್ ಇಲ್ಲಿ ತಗೊಂಡೇ ಇಲ್ಲ. ಹಿಂಗೆ ಓಪನ್ ಆಯ್ತು ಮತ್ತೆ ಹಿಂಗೆ ಕ್ಲೋಸ್ ಆಯ್ತು, ಇದು ಓಪನ್ ಆಯ್ತು ಮತ್ತೆ ಹಿಂಗೆ ಕ್ಲೋಸ್ ಆಯ್ತು. ಓಕೆ, ಬಟ್ ನಮಗೆ ಅವೆಲ್ಲ ಏನೂ ಗೊತ್ತಿಲ್ಲ. ಈಗೇನ್ ಮಾಡಿದ್ವಿ, ಸೆಲ್ಸ್ ಅಂತ ತಗೊಂಡ್ವಿ. ನೋಡಿ, ದೀಸ್ ಆರ್ ದ ಸೆಲ್ಸ್, ಇವೆಲ್ಲ ಸೆಲ್ಸ್ ಅಂತ ಅನ್ಕೋಣ. ದೀಸ್ ಆರ್ ದ ಹೋಸ್ಟ್ ಸೆಲ್. ಈ ಹೋಸ್ಟ್ ಸೆಲ್ ಒಳಗಡೆ ಸೇರ್ಕೊಳ್ಳಿ ಅಂತ ಕಳಿಸ್ತೆ. ಸರಿ, ಇಲ್ಲೇನಾಯ್ತು, ಪ್ಲಾಸ್ಮಿಡ್ ಸೀದಾ ಒಳಗಡೆ ಹೋಯ್ತು. ಇಲ್ಲಿಂದ ಸೀದಾ ಪ್ಲಾಸ್ಮಿಡ್ ಒಳಗಡೆ ಹೋಯ್ತು. ಇಲ್ಲೂ ಪ್ಲಾಸ್ಮಿಡ್ ಒಳಗಡೆ ಹೋಗಿದೆ, ಬಟ್ ಇಲ್ಲಿ ಒಳಗಡೆ ಹೋಗ್ಲಿಲ್ಲ, ಇಲ್ಲೇ ನಿಂತ್ಬಿಟ್ಟಿದೆ ಪ್ಲಾಸ್ಮಿಡ್. ಓಕೆನಾ? ಈಗ ನೋಡಿ ಕ್ಲೀನಾಗಿ ನೋಡಿ, ಪ್ಲಾಸ್ಮಿಡ್ ಒಳಗಡೆ ಹೋಯ್ತು, ಇಲ್ಲೂ ಪ್ಲಾಸ್ಮಿಡ್ ಒಳಗಡೆ ಹೋಯ್ತು. ಆದ್ರೆ ಯಾವ ಪ್ಲಾಸ್ಮಿಡ್ ಅಲ್ಲಿ ನಮ್ ಜೀನ್ ಇದೆ? ಈ ಪ್ಲಾಸ್ಮಿಡ್ ಅಲ್ಲಿ ಮಾತ್ರ ಜೀನ್ ಇದೆ. ಹಾಗಾದ್ರೆ ಟ್ರಾನ್ಸ್ಫಾರ್ಮ್ ಸೆಲ್ ಯಾವುದು? ಇದು. ಇವೆರಡೇನು? ನಾನ್ ಟ್ರಾನ್ಸ್ಫಾರ್ಮ್ ಸೆಲ್. ಈಗ ನಮಗದು ಗೊತ್ತಿಲ್ವೇ? ಅಂದ್ರೆ ಕೆಲಸ ಮಾಡ್ಬೇಕಲ್ಲ. ಈಗ ನಾವೇನ್ ಮಾಡ್ತೀವಿ, ಒಂದ್ ದೊಡ್ಡ ಕಲ್ಚರಲ್ ಪ್ಲೇಟ್ ತಗೊಬಂದೆ. ಈಗ ಈ ಕಲ್ಚರಲ್ ಪ್ಲೇಟ್ ಅಲ್ಲಿ ನಾನೇನ್ ಹಾಕ್ತಾ ಇದ್ದೀನಿ, ಫಸ್ಟ್ ಆಂಫಿಸಿಲಿನ್ ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲೆಲ್ಲ ಯಾವ ಜೀನ್ ಇದೆ? ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಜೀನ್ ಇದೆ. ಆಂಫಿಸಿಲಿನ್ ಹಾಕ್ತೀನಿ. ಸೊ ಫಸ್ಟ್ ಆಂಫಿಸಿಲಿನ್ ಆಂಟಿಬಯೋಟಿಕ್ ಹಾಕ್ತೆ ಕಲ್ಚರಲ್ ಪ್ಲೇಟ್ ಅಲ್ಲಿ. ಈಗ ನನಗೆ ಹೇಳಿ, ಎಲ್ಲ ಸೆಲ್ಸ್ಗಳು ಬೆಳೆಯುತ್ತಾ ಬೆಳೆಯಲ್ಲ? ಅಫ್ಕೋರ್ಸ್ ಬೆಳೆಯುತ್ತೆ. ಯಾಕಂದ್ರೆ ಪ್ರತಿ ಸೆಲ್ ಅಲ್ಲೂ ನೋಡಿ ಆಂಫಿಸಿಲಿನ್ ಅನ್ನ ರೆಸಿಸ್ಟೆನ್ಸ್ ಮಾಡುವಂತ ಜೀನ್ ಇದೆ. ಆದ್ರೆ ಈ ಸೆಲ್ ಅಲ್ಲಿ ಇಲ್ಲ. ಯಾಕಂದ್ರೆ ಪ್ಲಾಸ್ಮಿಡ್ ಒಳಗಡೆ ಬಂದಿಲ್ಲ, ಇದು ಇಲ್ಲೇ ನಿಂತ್ಬಿಟ್ಟಿದೆ ಪ್ಲಾಸ್ಮಿಡ್. ಸೊ ಹಾಗಾಗಿ ಈ ಸೆಲ್ಗಳು ಇಲ್ಲಿ ಬೆಳೆಯೋಣ ಅಂತ ಹೋಗ್ತವೆ. ಬೆಳೆಯೋಣ ಅಂತ ಹೋದ್ರು ಇದು ಬಿಡೋದೇ ಇಲ್ಲ. ಆಂಫಿಸಿಲಿನ್ ಏನ್ ಮಾಡುತ್ತೆ? ಸಾಯಿಸಾಕ್ಬಿಡುತ್ತೆ. ಯಾಕಂದ್ರೆ ನಿನ್ನ ಹತ್ರ ಒಂದು ಪ್ಲಾಸ್ಮಿಡ್ ಎಲಾಗ್ರಾಫ್ಟ್ ಅಂತ ಹೋಗುತ್ತೆ. ಈಗ ಈ ಸೆಲ್ಸ್ಗಳು ಬೆಳೀತಿದೆ, ಇದು ಮಲ್ಟಿಪ್ಲೈ ಆಯ್ತು. ಯಾಕೆ? ಇವೆಲ್ಲ ಕೆಳಗಡೆ ಹೋದ್ವು. ಇವು ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಏನಿದೆ ಮಲ್ಟಿಪ್ಲೈ ಆಯ್ತು ಬೆಳೀತು. ಈ ತರ ಕಾಲೋನಿಯಲ್ಲಿ ಬೆಳೀತಾ ಇದೆ. ಸೊ ಈಗ ನಾನು ಇದನ್ನ 1 2 3 ಅಂತ ಹಿಡ್ಕೋತೀನಿ. ದಿಸ್ ಇಸ್ ಕಾಲೋನಿ 1, ದಿಸ್ ಇಸ್ ಕಾಲೋನಿ 2, ದಿಸ್ ಇಸ್ ಕಾಲೋನಿ 3. ಈಗ ನನಗೆ ಕಾಲೋನಿ 3 ನಲ್ಲಿ ಯಾವ ಸೆಲ್ಲು ಬರಲಿಲ್ಲ. ಒಂದು ಕ್ಲೀನ್ ಆಗಿ ಗೊತ್ತದು, ಕಾಲೋನಿ 3 ನೀನು ಪ್ಲಾಸ್ಮಿಡ್ ತಗೊಂಡಿಲ್ಲ, ಅಂದ್ರೆ ಯು ಆರ್ ಅ ನಾನ್ ಟ್ರಾನ್ಸ್ಫಾರ್ಮೆಂಟ್. ಈಗ ಇವರಿಬ್ಬರಲ್ಲಿ ಟ್ರಾನ್ಸ್ಫಾರ್ಮ್ಡ್ ಯಾವುದು, ನಾನ್ ಟ್ರಾನ್ಸ್ಫಾರ್ಮ್ಡ್ ಯಾವುದು ನನಗೆ ಇನ್ನೂ ಗೊತ್ತಿಲ್ಲ. ಯಾಕೆ? ಇಬ್ಬರ ಹತ್ರನೂ ಪ್ಲಾಸ್ಮಿಡ್ ಇದೆ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಆದ್ರೆ ಯಾವ ಪ್ಲಾಸ್ಮಿಡ್ ಅಲ್ಲಿ ನಮ್ಮ ರಿಕಾಂಬಿನೆಂಟ್ DNA ಇದೆ ಗೊತ್ತಿಲ್ಲ. ಈಗ ಅದಕ್ಕೆ ಏನ್ ಮಾಡ್ತೀನಿ, ಇನ್ನೊಂದು ಕಲ್ಚರಲ್ ಮೀಡಿಯಂ ತಗೊಂತೀನಿ. ನೋಡಿ, ನೆಕ್ಸ್ಟ್ ಇನ್ನೊಂದು ಕಲ್ಚರಲ್ ಪ್ಲೇಟ್ ತಗೊಳ್ತೀನಿ. ಈಗ ಈ ಕಲ್ಚರಲ್ ಪ್ಲೇಟ್ ಅಲ್ಲಿ ಟೆಟ್ರಾಸೈಕ್ಲಿನ್ ಹಾಕ್ತಾ ಇದ್ದೀನಿ. ನೌ ಐ ಆಮ್ ಆಡಿಂಗ್ ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್. ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಹಾಕಿ ಈಗ ಇದ್ರೊಳಗೆ 1000 ಸೆಲ್ಸ್ ಇದೆ ಅಂತ ಅನ್ಕೊಳ್ಳಿ. ಫಸ್ಟ್ ಕಾಲೋನಿಯಲ್ಲಿ 1000 ಸೆಲ್ಸ್ ಇದೆ. ಈಗ 1000 ಸೆಲ್ ಅಲ್ಲಿ ನಾನು ಒಂದು 10 ಸೆಲ್ ಅನ್ನ ತಗೊಂಡ್ ಬರ್ತೀನಿ. ತಗೊಂಬಂದು ಇದ್ರೊಳಗಡೆ ಗ್ರೋ ಆಗಕ್ ಬಿಡ್ತೀನಿ. ಕ್ಲೀನ್ ಆಗಿ ಥಿಂಕ್ ಮಾಡಿ ಆನ್ಸರ್ ಹೇಳಿ. ಈಗ ಫಸ್ಟ್ ಕಾಲೋನಿಯಲ್ಲಿ ಇರುವಂತ ಸೆಲ್ಸ್ಗಳು ಟೆಟ್ರಾಸೈಕ್ಲಿನ್ ಕಲ್ಚರಲ್ ಮೀಡಿಯಂ ಅಲ್ಲಿ ಬೆಳೆಯುತ್ತಾ? ಟಿ ಏನಂದ್ರೆ ಗೊತ್ತಾಗುತ್ತಾ ನಿಮಗೆ? ಬರ್ಬಿಡ್ಲ ಫುಲ್ಲು. ಟೆಟ್ರಾಸೈಕ್ಲಿನ್ ಆಂಟಿಬಯೋಟಿಕ್ ಇರುವಂತ ಕಲ್ಚರಲ್ ಮೀಡಿಯಂ ಇದರೊಳಗಡೆ ಬೆಳೆಯುತ್ತಾ? ಖಂಡಿತ ಬೆಳೆಯಲ್ಲ. ಯಾಕೆ? ಈ ಟೆಟ್ರಾಸೈಕ್ಲಿನ್ ಅನ್ನ ರಿಸ್ಟ್ರಿಕ್ಷನ್ ಎನ್ಸೈಮ್ ಜೀನ್ ಇನ್ಆಕ್ಟಿವೇಟ್ ಆಗಿದೆಯಲ್ಲ, ಅಂದ್ರೆ ರೆಸಿಸ್ಟ್ ಮಾಡುವಂತ ಜೀನ್ ಇನ್ಆಕ್ಟಿವೇಟ್ ಆಗ್ಬಿಟ್ಟಿದೆಯಲ್ಲ. ಯಾಕೆ? ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇನ್ಸರ್ಟ್ ಮಾಡಿದಕ್ಕೆ. ಸೊ ಹಾಗಾಗಿ ಇಲ್ಲಿ ಯಾವ ಸೆಲ್ಸು ಬೆಳೆಯಲ್ಲ, ಇಲ್ಲಿ ಯಾವ ಸೆಲ್ಸು ಬೆಳೆಯೋದೇ ಇಲ್ಲ. ಕಾಲೋನಿ 1 ನೋ, ಯಾವ ಸೆಲ್ಸ್ ಬೆಳೀತಿಲ್ಲ. ಅದೇ ಕಾಲೋನಿ 2 ನಲ್ಲಿರುವಂತ ಎಲ್ಲಾ ಸೆಲ್ಸು ಬೆಳೀತಾ ಇದಾವೆ. ನಾವು ಬೆಳಿತೀವಪ್ಪ ಆರಾಮಾಗಿ. ಬೆಳೆದೆಲ್ಲ ಏನ್ ಮಾಡ್ತೀರಪ್ಪ? ಬೆಳೆದೇ ಬೆಳಿತೀರಾ. ಯಾಕಂದ್ರೆ ಒಳ್ಳೆ ಊಟ ಸಿಗ್ತದೆ, ಚೆನ್ನಾಗಿ ಟೈಮಿಗೆ ಎಲ್ಲಾ ತರ ಫೆಸಿಲಿಟಿ ಆಗ್ತದೆ, ಬೆಳಿತೀರಾ. ಯಾಕಂದ್ರೆ ನಿಮ್ಮ ಹತ್ರ ಜೀನ್ಸ್ ಇದೆ, ಆಂಫಿಸಿಲಿನ್ ಜೀನು ಇದೆ, ಜೊತೆಗೆ ಟೆಟ್ರಾಸೈಕ್ಲಿನ್ ಜೀನು ಇದೆ. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ಲಾಸ್ಮಿಡೇ ಇರಲಿಲ್ಲ, ಹಂಗಾಗಿ ಬೆಳಿಲಿಲ್ಲ. ಇಲ್ಲಿ ಆಂಫಿಸಿಲಿನ್ ಜೀನ್ ಮಾತ್ರ ಇದೆ, ಟೆಟ್ರಾಸೈಕ್ಲಿನ್ ಜೀನೇ ಇಲ್ಲ. ಪಾಪ ಟೆಟ್ರಾಸೈಕ್ಲಿನ್ ಓಡಿಸ್ಬಿಟ್ಟಿದೆ ಇದಕ್ಕೆ. ಸೊ ಈಗ ನಮಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಈಗ ದಿಸ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. These are transformed cells. This is a non-transformed. These are non-transformed cells. ನಮಗೆ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ನಾವೇನ್ ಮಾಡಿದ್ವಿ, ಈ ಸೆಲ್ಸ್ ಅನ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಕ್ ಹೊರಟ್ವಿ. ಅದಕ್ಕೆ ಒಂದು 10 ಸೆಲ್ಸ್ ಹಾಕಿದ್ವಿ. ಯಾಕಂದ್ರೆ ಒಂದು 1000 ಸೆಲ್ ಅಲ್ಲಿ ನಮಗೊಂದು 10 ಸೆಲ್ ಅನ್ನ ಹಾಕಿ ಟೆಸ್ಟ್ ಮಾಡಿದ್ವಿ. ಓಕೆ, ನೀವೆಲ್ಲರೂ ಈ ಕಾಲೋನಿಯಲ್ಲಿ ಇರೋರೆಲ್ಲ ಏನಾಗಿದ್ರ ರಿಕಾಂಬಿನೆಂಟ್ DNA ಇಟ್ಕೊಂಡಿದ್ದೀರಾ ಅಂತ ಅರ್ಥ ಆಯ್ತಾ? ಇವಾಗ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡಿ ರಿವೈಂಡ್ ಮಾಡಿ ನೋಡಿ. ಸೊ ದಿಸ್ ಇಸ್ ವಾಟ್ ಅಬೌಟ್ ಸೆಲೆಕ್ಟಬಲ್ ಮಾರ್ಕರ್. ನಮಗೆ ಎಷ್ಟು ತಲೆ ಕೆಡ್ತಲ್ವಾ? ಯಾಕೆ ತಲೆ ಕೆಡ್ತ ಹೇಳಿ? ಅಯ್ಯೋ ಮ್ಯಾಮ್, ಟ್ರಾನ್ಸ್ಫಾರ್ಮೆಂಟ್ ಅಂತೆ, ನಾನ್ ಟ್ರಾನ್ಸ್ಫಾರ್ಮೆಂಟ್ ಅಂತೆ, ಸಾಲದಿದ್ದಕ್ಕೆ 2 ಕಲ್ಚರಲ್ ಪ್ಲೇಟ್ ಅಂತೆ. ಇಟ್ಸ್ ಅ ವೆರಿ ಕಂಬರ್ಸಮ್ ಅಂದ್ರೆ ತುಂಬಾ ಕಾಂಪ್ಲಿಕೇಟೆಡ್, ಇದು ಕಷ್ಟ ಇದು. ಸೊ ಇದೇ ತರ ಸೈಂಟಿಸ್ಟಿಗೂ ಅನಿಸ್ತು. ಅವ್ರೇನ್ ಮಾಡಿದ್ರು, ತುಂಬಾ ರಗಳೆ ಅಪ್ಪ ಇದು, ಈ PBR 322 ವೆಕ್ಟರ್ ಹಿಡ್ಕೊಂಡು ಹೊರಟ್ರೆ ಒಂದ್ ಕೆಲಸ ಮಾಡೋಣ, ನಾವು ಸೆಲೆಕ್ಟಬಲ್ ಮಾರ್ಕರ್ ಆಗೇನೆ ಯೂಸ್ ಮಾಡೋಣ ವೆಕ್ಟರ್ ಅನ್ನ.
ಆದರೆ ಆ ಸೆಲೆಕ್ಟಬಲ್ ಮಾರ್ಕರ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅಂತೂ ಬೇಡ, ಬೇರೆ ಯಾವ್ದಾದ್ರು ಮಾರ್ಕರ್ ಇಟ್ಕೊಂಡು ಹೊರಡೋಣ ಅಂತೇಳಿ ಇನ್ನೊಂದು ವೆಕ್ಟರ್ನ ತಗೊಳ್ತಾರೆ. ಓಕೆ, ಇದು ಅರ್ಥ ಆಯ್ತಾ? ಇದ್ರ ಮೇಲೆ ಕ್ವಶನ್ ಬರುತ್ತೆ, ಅಪ್ಲೈಡ್ ಲೆವೆಲ್ ಕ್ವಶನ್. ಯಾವ ಥರ ಕ್ವಶನ್ ಹೆಂಗಾದ್ರು ಕೇಳ್ಬೋದು, ಯು ಹ್ಯಾವ್ ಟು ಅಪ್ಲೈ ಯುವರ್ ನಾಲೆಡ್ಜ್. ಸೊ ನಿಮ್ಮ ನಾಲೆಡ್ಜ್ ನೀವು ಅಪ್ಲೈ ಮಾಡಬೇಕು ಅಂದರೆ ಮೊದಲನೇದಾಗಿ ಕಾನ್ಸೆಪ್ಟ್ ಅರ್ಥ ಆಗಬೇಕು, ರಿವೈಂಡ್ ಮಾಡಿ ಕೇಳಿ. ಓಕೆನಾ? ಈಗ ಇನ್ನೊಂದು ವೆಕ್ಟರ್ ತೊಗೊಂಡ್ರು, ಅದಕ್ಕೋಸ್ಕರ ಆ ವೆಕ್ಟರ್ಗೆ PUC ವೆಕ್ಟರ್ ಅಂತ ಕರೆದ್ವಿ. ಈ PUC ವೆಕ್ಟರಿನ ಸ್ಪೆಷಾಲಿಟಿ ಏನಪ್ಪಾ ಅಂದರೆ ಇದು 5 ನಿಮಿಷದಲ್ಲಿ ಮುಗಿದೋಗುತ್ತೆ. ಈ ವೆಕ್ಟರ್ ನೋಡಿ ಈ ಥರ ಇದೆ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ವೆಕ್ಟರ್. ಈ ವೆಕ್ಟರಲ್ಲಿ ಇಲ್ಲಿ ಆಂಫಿಸಿಲಿನ್ ರೆಸಿಸ್ಟೆನ್ಸ್ ಜೀನೂ ಇದೆ, ಆಂಫಿಸಿಲಿನ್ ರೆಸಿಸ್ಟ್ ಮಾಡುವಂಥ ಜೀನ್ ಇದೆ. ಓಕೆ, ಆದರೆ ಇನ್ನೊಂದು ಜೀನ್ ಏನು ತಗೊಂಡ್ರು ಅದು ಟೆಟ್ರಾಸೈಕ್ಲಿನ್ ಆಗಿರಲಿಲ್ಲ. ಈಗ ಈ ವೆಕ್ಟರಲ್ಲಿ ಈ ಜೀನ್ ಏನು ಅಂದರೆ LAC-Z. ಇದನ್ನು ನಾವು ಎಲ್ಲಿ ಓದಿದ್ದೀವಿ ಹೇಳಿ? ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಓದಿದ್ದೀವಿ. LAC-Z ಕೋಡ್ ಫಾರ್ ವಾಟ್? ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಗಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಅನ್ನೋ ಎಂಜೈಮ್ ಅನ್ನು ಪ್ರೊಡ್ಯೂಸ್ ಮಾಡೋದು. ಬೀಟಾ ಗ್ಯಾಲಕ್ಟೋಸಿಡೇಸ್. ಬೀಟಾ ಗ್ಯಾಲಕ್ಟೋಸಿಡೇಸ್ ಅಂದ್ರೆ ಏನು? ಇಟ್ಸ್ ಅನ್ ಎಂಜೈಮ್. ಸರಿ, ಇದಕ್ಕೂ ಅದಕ್ಕೂ ಏನು ಸಂಬಂಧ ಮ್ಯಾಮ್? ಸಂಬಂಧ ಇದೆ, ಹೇಳ್ತೀನಿ. ಏನು ಸಂಬಂಧ ಅಂದರೆ, ಈಗ ಇದನ್ನೊಂದು ಸೆಲ್ಲಿಗೆ ಕಳಿಸ್ತೆ ಅಂತ ಅನ್ಕೊಳ್ಳಿ. ಈಗಿದೆ ವೆಕ್ಟರ್ ಅಲ್ವಾ? ದಿಸ್ ಇಸ್ ದ ವೆಕ್ಟರ್. ಈ ವೆಕ್ಟರ್ನ ಒಂದು ಸೆಲ್ ಒಳಗಡೆ ಕಳಿಸ್ತೆ. ಸೆಲ್ ಒಳಗಡೆ ಹೋಯ್ತು ವೆಕ್ಟರ್. ಈಗ ಈ ಸೆಲ್ಲನ್ನು ಗ್ರೋ ಮಾಡಕ್ ಬಿಡ್ತಾ ಇದ್ದೀನಿ. ಒಂದು ಕಲ್ಚರಲ್ ಮೀಡಿಯಂ ಅಲ್ಲಿ ಒಂದು ಕಲರಿಂಗ್ ಏಜೆಂಟ್ ಅನ್ನ ಹಾಕಿದ್ದೀನಿ. ಕಲರಿಂಗ್ ಏಜೆಂಟ್ ಅಲ್ಲಿ ಕಲ್ಚರಲ್ ಮೀಡಿಯಂ ಅಲ್ಲಿ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಅಂದ್ರೆ ಕಲರಿಂಗ್ ಏಜೆಂಟ್ ಅನ್ನು ಹಾಕಿದ್ರೆ ಆ ಕಲರಿಂಗ್ ಏಜೆಂಟ್ ಜೊತೆ ಈ ಬೀಟಾ ಗ್ಯಾಲಕ್ಟೋಸಿಡೇಸ್ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗ್ಬಿಟ್ಟು ನಮಗೆ ನೋಡಿ ಇದು ಬೇರೆ ಕಲರ್ ತೋರ್ಸೋಣ. ಓಕೆ, ಡೈರೆಕ್ಟ್ ಆಗಿ ಇಷ್ಟೇ ಬರೀತೀನಿ. ರಿಯಾಕ್ಟ್ ಆಗ್ಬಿಟ್ಟು ನಮ್ಗೆ ಇಲ್ಲಿ ಬ್ಲೂ ಕಲರ್ ಕಾಲೋನಿ ಬರುತ್ತೆ. ಈ ಸೆಲ್ಸ್ಗಳು ಏನೇ ಬೆಳೆದ್ರು ವಿ ಆರ್ ಗೋಯಿಂಗ್ ಟು ಗೆಟ್ ಬ್ಲೂ ಕಲರ್ ಕಾಲೋನಿ. ಬ್ಲೂ ಕಲರ್ ಕಾಲೋನಿ ಯಾಕೆ ಬರುತ್ತೆ? ಆ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಜೊತೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಎಂಜೈಮ್ ರಿಯಾಕ್ಟ್ ಮಾಡುತ್ತೆ. ಈಗ ಸಪೋಸ್ ಈಗ ಇದೇ ವೆಕ್ಟರ್ ನಾನು ಆಂಫಿಸಿಲಿನ್ ಮತ್ತೆ ಹಾಕಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ಒಂದು ಕಲ್ಚರಲ್ ಮೀಡಿಯಂ ಅಲ್ಲಿ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಹಾಕಿದ್ರೆ ಮುಗಿದೋಯ್ತು. ಈಗ ನಾನು ಇದೇ ಒಂದು ಎಂಜೈಮಿಗೆ ನೋಡಿ, ಈಗ ಈ ಎಂಜೈಮಿಗೆ ನನಗೆ ಬೇಕಾಗಿರುವಂಥ ಜೀನ್ ಆಫ್ ಇಂಟ್ರೆಸ್ಟ್ನ ಇಲ್ಲಿ ಹಾಕ್ಬಿಟ್ಟಿದ್ದೀನಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಬೀಟಾ ಗ್ಯಾಲಕ್ಟೋಸಿಡೇಸ್ ಎಂಜೈಮೇ ಇಲ್ಲ. ಓಕೆ, ಅವಾಗ ನನಗೆ ಬ್ಲೂ ಕಲರ್ ಕಾಲೋನಿ ಬರಲ್ಲ. ಸೊ ಈ ಒಂದು ಪ್ರಾಪರ್ಟಿ ಯಾರಿಗೆ ಗೊತ್ತಿತ್ತು? ಸೈಂಟಿಸ್ಟ್ಗಳಿಗೆ ಗೊತ್ತಿತ್ತು. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು, ಹೊರಟರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಈ ಒಂದು PUC ವೆಕ್ಟರ್ ತಗೊಂಡು. ಹೇಗೆ ಮಾಡ್ತಿದ್ದಾರೆ ನೋಡೋಣ. ಇದು ಅರ್ಥ ಆಯ್ತಲ್ಲ? ಮತ್ತೆ ಬರೆಯೋಣ. ಜೀನ್ ಆಫ್ ಇಂಟ್ರೆಸ್ಟ್ ನೋಡಿ, ಎಲ್ಲೋ ಫಸ್ಟ್ ಎಲ್ಲ ಬರ್ಕೊಂಬೋಣ. ಇವೆಲ್ಲ ವೆಕ್ಟರ್. ಬೀಟಾ ಗ್ಯಾಲಕ್ಟೋಸಿಡೇಸ್ ಕೋಡ್ ಮಾಡ್ತಿರೋಂಥ ಜೀನ್ ಇದೆಲ್ಲ ಆಂಫಿಸಿಲಿನ್. ನಾನು ಆಂಫಿಸಿಲಿನ್ ತೋರ್ಸಕ್ಕೆ ಹೋಗಲ್ಲ ಬಿಡಿ. ಆಂಫಿಸಿಲಿನ್ ಬೇಕಾದ್ರೆ ಇದೇ ಕಲರ್ಲ್ಲ ಹಿಂಗೆ ತೋರ್ಸೋಣ, ಅದೇನು ಅವಶ್ಯಕತೆ ಇಲ್ಲ ನಮಗೆ. ಸೊ ಈಗೇನಾಯ್ತು, ಈ ಜಾಗದಲ್ಲಿ ನಮಗೆ ಬೇಕಾಗಿರುವಂಥ ಜೀನ್ ಆಫ್ ಇಂಟ್ರೆಸ್ಟ್ ಇನ್ಸರ್ಟ್ ಆಯಿತು. ಯಾರು ಇನ್ಸರ್ಟ್ ಮಾಡಿದ್ದು? ಯಾವುದೋ ಒಂದು ಎಂಜೈಮ್ ರಿಸ್ಟ್ರಿಕ್ಷನ್ ಎಂಜೈಮ್ ಕರ್ಕೊಂಡ್ ಬಂದಿರ್ತೀವಿ, ಅದು ಏನು ಮಾಡುತ್ತೆ? ಸೀದಾ ಸಿಸರ್ ಹಿಡ್ಕೊಳುತ್ತೆ, ಅದರ ರಿಸ್ಟ್ರಿಕ್ಷನ್ ಸೆಟ್ ಅಲ್ಲಿರುತ್ತೆ, ಬಂದು ಕಟ್ ಮಾಡುತ್ತೆ. ಈಗ ಇದನ್ನ ಸೆಲ್ ಒಳಗಡೆ ಹಾಕಿದ್ವಿ, ಸೆಲ್ಲು ತಗೊಳ್ತು. ಲೆಟ್ಸ್ ಇಮ್ಯಾಜಿನ್ ಈಗ ಇವು 3 ಸೆಲ್ಸ್. ನೋಡಿ, ಇಲ್ಲಿ ಒಂದು ಸೆಲ್ಲಲ್ಲಿ ರಿಕಾಮಿನೆಂಟ್ DNA ಇದೆ, ಇನ್ನೊಂದು ಸೆಲ್ಲಲ್ಲಿ ರಿಕಾಮಿನೆಂಟ್ DNA ಇಲ್ಲ, ಜಸ್ಟ್ ಪ್ಲಾಸ್ಮಿಡ್ ಇದೆ. ಇನ್ನೊಂದು ಸೆಲ್ಲಲ್ಲಿ ಪ್ಲಾಸ್ಮಿಡೇ ಇಲ್ಲ. ಓಕೆ, ಇಲ್ಲಿ ನೋ ಪ್ಲಾಸ್ಮಿಡ್ ಅಥವಾ ನೋ ವೆಕ್ಟರ್. ಈಗ ನಾನು ಕಲ್ಚರಲ್ ಮೀಡಿಯಂ ಇಟ್ಕೊ ಬರ್ತಾ ಇದ್ದೀನಿ ನೋಡಿ. ದಿಸ್ ಇಸ್ ಕಲ್ಚರಲ್ ಮೀಡಿಯಂ. ಯಾವ ಕಲರ್ ತಗೊಳ್ಳೋಣಪ್ಪ? ಈ ಕಲ್ಚರಲ್ ಮೀಡಿಯಂ ಅಲ್ಲಿ ನಾನು ಏನು ಆಡ್ ಮಾಡಬೇಕು? ರಿಯಾಕ್ಟ್ ಆಗುವಂತ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಆಡ್ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್. ಈಗ ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಜೊತೆ ಆಡ್ ಮಾಡಿದಾಗ ಈಗ ಇಲ್ಲಿ ಬ್ಲೂ ಕಲರ್ ಕಾಲೋನಿನ ಬರುತ್ತೆ? ಇಲ್ಲ. ಯಾಕೆ? ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇದ್ರೊಳಗಡೆ ಹೋಗ್ತಿದ್ದಂಗೆನೆ ಏನಾಯ್ತು ಅಲ್ಲಿ? ಇನ್ಸರ್ಷನಲ್ ಇನ್ಆಕ್ಟಿವೇಶನ್. ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಹೇಳಿದ್ರೇನು? ನೀವು ಜೀನನ್ನ ಇನ್ಸರ್ಟ್ ಮಾಡಿದಕ್ಕೆ ಆ ಒಂದು ಜೀನ್ ಇನ್ಆಕ್ಟಿವೇಟ್ ಆಯ್ತು. ಸೊ ಇಲ್ಲಿ ನೀವು ಜೀನ್ ಹಾಕ್ಲಿಲ್ಲ, ಇದು ನಾರ್ಮಲ್ ಆಗಿದೆ. ಇಲ್ಲಿ ನೀವು ನಿಮಗೆ ಬೇಕಾಗಿರುವಂತ ಜೀನ್ ಅನ್ನ ಇದ್ರೊಳಗಡೆ ಸೇರಿಸಿದ ತಕ್ಷಣನೇ ಇದೇನಾಯ್ತು? ಇನ್ಆಕ್ಟಿವೇಟ್ ಆಯ್ತು. ಆ ಪ್ರೋಸೆಸ್ಗೆ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಅಂತ ಕರಿತೀವಿ. ಸೊ ಈಗ ಇನ್ಸರ್ಷನಲ್ ಇನ್ಆಕ್ಟಿವೇಶನ್ ಆಯ್ತು. ಇನ್ಆಕ್ಟಿವೇಟ್ ಆಗಿದ್ದಕ್ಕೆ ಸೆಲ್ಸ್ ಏನೋ ಗ್ರೋ ಆಗುತ್ತೆ, ಆದ್ರೆ ಆ ಸೆಲ್ಸ್ ಎಲ್ಲ ಹೆಂಗ್ ಬೆಳೆಯುತ್ತೆ ಗೊತ್ತಾ? ಈ ಸೆಲ್ಸ್ ಎಲ್ಲಾನು ನೀವು ಒಳಗಡೆ ಹಾಕಿದ್ರೆ ಗ್ರೋ ಆಗುತ್ತೆ, ಬಟ್ ಇವೆಲ್ಲ ಕಲರ್ಲೆಸ್ ಆಗಿ ಬೆಳೀತಾ ಇದೆ. ಕ್ರೋಮೋಜೆನಿಕ್ ಸಬ್ಸ್ಟೆನ್ಸ್ ಜೊತೆ ರಿಯಾಕ್ಟ್ ಆಗ್ತಿಲ್ಲ. ಸೊ ದೀಸ್ ಆರ್ ಕಲರ್ಲೆಸ್ ಕಾಲೋನಿ.
ಅದೇ ಇಲ್ಲಿ ಇನ್ಸರ್ಷನ್ ಅಲ್ಲಿ ಇನ್ಆಕ್ಟಿವೇಶನ್ ಆಗಲೇ ಇಲ್ಲ, ಯಾಕಂತ ಹೇಳಿದ್ರೆ ಬೀಟಾ ಗ್ಯಾಲಕ್ಟೋಸಿಡೇಸ್ ಎನ್ಸೈಮ್ ಆಸ್ ಇಟ್ ಈಸ್ ಇದೆ. ಸೊ ಇವೆಲ್ಲ ಬ್ಲೂ ಕಲರ್ ಕಾಲೋನಿ ಹಾಗೆ ಬೆಳೀತಾ ಇದೆ. ಸೊ ಇಟ್ ಶೋಸ್ ಬ್ಲೂ ಕಾಲೋನಿ. ಇಲ್ಲಿ ಫಸ್ಟ್ ಆಫ್ ಆಲ್ ಪ್ಲಾಸ್ಮಿಡೇ ಇಲ್ಲ ಬೆಳೆಯಕ್ಕೆ. ಆಮೇಲೆ ಅಟ್ ದ ಸೇಮ್ ಟೈಮ್ ಇಲ್ಲಿ ಸೆಲ್ಸ್ ಗ್ರೋ ಆಗದಂಗೆ ಬೇರೆ ಏನೋ ಆಡ್ ಮಾಡಿರ್ತಾರೆ ಅನ್ಸುತ್ತೆ. ಸೊ ಹಾಗಾಗಿ ಇಲ್ಲಿ ಯಾವುದೇ ರೀತಿ ಕಾಲೋನೀಸೇ ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಈ 2 ಕಾಲೋನಿಯಲ್ಲಿ. ಈಗ ನನಗೆ ಹೇಳಿ ಯಾವುದು ಟ್ರಾನ್ಸ್ಫಾರ್ಮ್ಡ್ ಸೆಲ್, ಯಾವುದು ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಇಲ್ಲಿ ಇನ್ನೊಂದು ಕಲ್ಚರಲ್ ಪ್ಲೇಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಯಾವುದು ಕಲರ್ಲೆಸ್ ಕಾಲೋನಿ ಇದೆಯೋ ಇಲ್ಲೇ ನಮ್ಮ ಜೀನ್ ಸೇರ್ಕೊಂಡಿದೆ. ಸೊ ಆಬ್ವಿಯಸ್ಲಿ ದೀಸ್ ಆರ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ದಿಸ್ ಈಸ್ ನಾನ್ ಟ್ರಾನ್ಸ್ಫಾರ್ಮ್ಡ್ ಸೆಲ್. ಅರ್ಥ ಆಯ್ತೇನ್ರೋ? ಸೊ ದಿಸ್ ಈಸ್ ವಾಟ್ ಅಬೌಟ್ ಸೆಲೆಕ್ಟಬಲ್ ಮಾರ್ಕರ್. ನೋಡಿ ಸೆಲೆಕ್ಟಬಲ್ ಮಾರ್ಕರ್ ಎಷ್ಟು ಯೂಸ್ ಆಯಿತು. ಸೊ ಫೈನಲ್ ಆಗಿ ಸೈಂಟಿಸ್ಟ್ ಈ ಮೆಥಡ್ ಇಷ್ಟ ಆಗ್ಬಿಡ್ತು ಅವರಿಗೆ. ನಿಮಗೆ ಹೆಂಗೆ ಇಷ್ಟ ಆಯಿತು, ಈಸಿ ಇದೆ ಅಂತ, ಹಂಗೆ ಅವ್ರಿಗೂ ಇಷ್ಟ ಆಯಿತು. ಸೊ ಹಾಗಾಗಿ PUC ವೆಕ್ಟರ್ ಇಟ್ಕೊಂಡು ಹೊರಡ್ತಾರೆ. ಬಟ್ ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿದ್ದು ಯಾವುದು? PBR ವೆಕ್ಟರ್. ಈಗ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಕ್ವೆಶನ್ಸ್ ಏನು ಬರುತ್ತೆ ಅದನ್ನು ಹೇಳ್ತೀನಿ. ಡೈರೆಕ್ಟ್ NCERT ಡಯಾಗ್ರಾಮ್ ಇಂದಾನೆ ಬರುತ್ತೆ. ಓಪನ್ ಮಾಡಿ NCERT ಟೆಕ್ಸ್ಟ್ ಬುಕ್. ಇಲ್ಲಿದೆ ನೋಡಿ. ಸೊ ಮೊದಲನೇ ಕ್ವೆಶನ್ ಬರೋದು ಇದು ಫಸ್ಟ್ ಆರ್ಟಿಫಿಷಿಯಲ್ ವೆಕ್ಟರ್. ಇದು ಫಸ್ಟ್ ಆರ್ಟಿಫಿಷಿಯಲ್ ಕ್ಲೋನಿಂಗ್ ವೆಕ್ಟರ್ ಯಾವುದು ಅಂತ ಕೇಳಿದ್ರೆ PBR 322. ಇದ್ರೊಳಗಡೆ PBR ಅಂತ ಹೇಳಿದ್ರೆ P ಅಂತ ಹೇಳಿದ್ರೆ ಪ್ಲಾಸ್ಮಿಡ್ ಅಂತ, B ಮತ್ತೆ R ಅಂತ ಹೇಳಿದ್ರೆ ಇಬ್ರು ಸೈಂಟಿಸ್ಟ್, ಬೋಲಿವರ್, ರಾಡ್ರಿಗ್ಯೂಸ್. ಇವರಿಬ್ರು ಸೈಂಟಿಸ್ಟ್. ಅವರು ಈ ವೆಕ್ಟರ್ನ ಫಸ್ಟ್ ಆರ್ಟಿಫಿಷಿಯಲ್ ಆಗಿ ಲ್ಯಾಬ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದು. ಓಕೆ, ಸೊ ಇಲ್ಲಿ PBR 322 ಅಂತ ಏನಕ್ಕೆ ಕೊಡ್ತಾ ಇದ್ದಾರೆ? 322 ಅಂತ ಹೇಳಿದ್ರೆ ಕೋಡ್. ಈಗ ನಾವು ಕೋಡ್ ನಂಬರ್ ಕೊಡಲ್ವಾ, ಅದೇ ತರ ಕೋಡ್ ಗಿವನ್ ಫಾರ್ ದ ವೆಕ್ಟರ್. ಓಕೆ, ಸೊ ಮೊದಲನೇದು ಕ್ವೆಶ್ಚನ್ಸ್ ಈ ತರ ಬರುತ್ತೆ. ಫಸ್ಟ್ ಆರ್ಟಿಫಿಷಿಯಲ್ ಕ್ಲೋನಿಂಗ್ ವೆಕ್ಟರ್ ಯಾವುದು? ಇದು ಫಸ್ಟ್ ಆರ್ಟಿಫಿಷಿಯಲ್ ರಿಕಾಂಬಿನೆಂಟ್ DNA ಅಲ್ಲಿ ನಾವು ನೋಡಿದ್ವಿ. ಓಕೆ, ಕೊಹೆನ್ ಮತ್ತೆ ಬೋಯಾರ್ಡ್. ಇಲ್ಲಿ ರಿಕಾಂಬಿನೆಂಟ್ DNA ಅಲ್ಲ, ವೆಕ್ಟರ್, ಆರ್ಟಿಫಿಷಿಯಲ್ ಆಗಿ ವೆಕ್ಟರ್ನ ರೆಡಿ ಮಾಡಿರೋದು. ನೆಕ್ಸ್ಟ್ PBR 322 ಸ್ಟ್ಯಾಂಡ್ಸ್ ಫಾರ್ ಬರೀತೀರಾ. ಈಗ ಈ PBR 322ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಬೋರ್ಡ್ ಎಕ್ಸಾಮಿಗೆ ಹೋದಂತ ಮಕ್ಕಳಾದ್ರೆ ಇದನ್ನ ಅಫ್ಕೋರ್ಸ್ ಬ್ಯಾಟ್ ಮಾಡಿರ್ತೀರಾ. 5 ಮಾರ್ಕಿಗೆ ಈ ಡಯಾಗ್ರಾಮ್ ಕೇಳ್ತಾರೆ. ಇಲ್ಲ ನಾನು ನೀಟ್ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡ್ತೀನಿ ಅಂತ ಹೇಳಿದ್ರೆ ಇಲ್ಲೆಲ್ಲ ನೀವು ನೋಡ್ತಾ ಇದ್ರಲ್ಲ, ಇವೆಲ್ಲ ಡಿಸೈನ್ಸ್ ಅಲ್ಲ. ಇವೇನ್ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ನೋಡಿ, SAL1 ಅಂತ ಹೇಳಿದ್ರೆ ಇದು ಒಂದು ಎನ್ಸೈಮ್, ರಿಸ್ಟ್ರಿಕ್ಷನ್ ಎನ್ಸೈಮ್. ಆ ಎನ್ಸೈಮ್ ಬಂದು ಈ ಜಾಗದಲ್ಲಿ ಕ್ಲೀವ್ ಮಾಡುತ್ತೆ ಅಂತ, ಈ ಜಾಗದಲ್ಲಿ ಕಟ್ ಮಾಡಿ ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇನ್ಸರ್ಟ್ ಮಾಡುತ್ತೆ. ಅದೇ ತರ BAMH1 ಅದು ಸಹ ಇಲ್ಲೇ. ಅಂದ್ರೆ ನೋಡಿ, ಟೆಟ್ರಾಸೈಕ್ಲಿನ್, ಆಂಫಿಸಿಲಿನ್ ಅನ್ನೋದು 2 ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ. ಈ ಟೆಟ್ರಾಸೈಕ್ಲಿನ್ ಅನ್ನ ಒಂದು ಜಾಗದಲ್ಲೇ 2 ಕ್ಲೋನಿಂಗ್ ಸೈಟ್ ಇದೆ, BAMH1 ಗೆ ಮತ್ತೆ SAL1 ಗೆ. ಓಕೆ, ಫಾರ್ ಎಕ್ಸಾಂಪಲ್ ಇವನು BAMH1, ಇವನು ಕತ್ತರಿಡ್ಕೊಂಬಂದ ಅಂದ್ರೆ ಈ ಜಾಗ ಕಟ್ ಮಾಡ್ತಾನೆ, ಇವನು ಕಣ್ಮುಚ್ಕೊಬಿಟ್ಟಿದ್ದಾನೆ. SAL1 ಇವನ್ ಕತ್ತರಿಡ್ಕೊಂಬಂದ ಅಂದ್ರೆ ಇವನು ಇಲ್ಲಿ ಕಟ್ ಮಾಡ್ತಾನೆ ಅಂತ. ಓಕೆನಾ? ಅದೇ ತರ ಆಂಫಿಸಿಲಿನ್ ಬಂದ್ರೆ ಇಲ್ಲೂ ಸಹ 2 ಕ್ಲೋನಿಂಗ್ ಸೈಟ್ ಇದೆ. ಯಾರ್ಯಾರಿಗೆ? PST1, PVU1 ಹೆಸರು ಗೊತ್ತಿರಬೇಕು. ಓಕೆ, ಅದೇ ತರ ಇಲ್ಲಿ ನೋಡಿ RI ಸೈಟ್ ಇದೆ, ಆರಿಜಿನ್ ಆಫ್ ರೆಪ್ಲಿಕೇಶನ್. ಆಮೇಲೆ ಪಕ್ಕದಲ್ಲಿ ರೋಪ್ ಅಂತಿದೆ. ರೋಪ್ ಅಂತ ಹೇಳಿದ್ರೆ ಈಗ ನಾನು ಅವಾಗಲೇ ಹೇಳಿದೆ ಕಾಪಿ ನಂಬರ್ ಅಂತ. ಓಕೆ, ಸೊ ಆರಿಜಿನ್ ಆಫ್ ರೆಪ್ಲಿಕೇಶನ್ ಎಷ್ಟು ಅಂದ್ರೆ ಎನ್ಸೈಮ್, ಪಾಲಿಮರೇಸ್ ಎನ್ಸೈಮ್ ಅಂದು ಮಲ್ಟಿಪ್ಲೈ ಮಾಡೋಕ್ಕೆ ಹೇಳ್ತಾ ಇದೆ. ಬಟ್ ಎಷ್ಟು ಕಾಪಿ ನಂಬರ್ ಪ್ರೊಡ್ಯೂಸ್ ಮಾಡಬೇಕು, ಓಕೆ, ಅದನ್ನ ಡಿಸೈಡ್ ಮಾಡೋದು ಈ ಪ್ರೋಟೀನ್, ರೋಪ್ ಅನ್ನೋ ಒಂದು ಪ್ರೋಟೀನ್. ಆ ಜಾಗದಲ್ಲೂ ಬೇಕಾದ್ರೆ ನೋಡಿ ನಾವು ಇನ್ಸರ್ಟ್ ಮಾಡಿ ಇನ್ಆಕ್ಟಿವೇಟ್ ಮಾಡ್ಬೋದು PVU ಸೆಕೆಂಡ್ ಅನ್ನ. ಇದು ಕ್ಲೋನಿಂಗ್ ಸೈಟ್ ಫಾರ್ ದಿಸ್ ಎನ್ಸೈಮ್. ಓಕೆ, PVU ಸೆಕೆಂಡ್ ಅಂದ್ರೆ ಎನ್ಸೈಮ್ ಹೆಸರು. ಅದೇ ತರ ಈ ಜಾಗದಲ್ಲಿ ನೋಡಿ ಮೇಲೆ ಇಲ್ಲಿ 3 ಎನ್ಸೈಮಿಗೆ, EcoR1, CLA1, HIND3, ಈ 3 ಎನ್ಸೈಮಿಗೆ ಕ್ಲೋನಿಂಗ್ ಸೈಟ್ ಈ ಜಾಗ ಬ್ಲೂ ಕಲರ್. ಅಂದ್ರೆ ಓವರ್ ಆಲ್ ನೀವು ಕೌಂಟ್ ಮಾಡಿದ್ರೆ ಟೋಟಲ್ ಎಷ್ಟು ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ಗಳು ಬಂದು ಈ ಪ್ಲಾಸ್ಮಿಡ್ ಅನ್ನ ಕ್ಲೀವ್ ಮಾಡ್ಬೋದು ನೋಡಿ. 1, 2, 3, 4, 5, 6, 7, 8. ಸೊ ಟೋಟಲ್ 8 ಕ್ಲೋನಿಂಗ್ ಸೈಟ್. 8 ಕ್ಲೋನಿಂಗ್ ಸೈಟ್ ಇದೆ. ಇದ್ರ ಮೇಲಾದ್ರೂ ನೀಟ್ ಕ್ವೆಶ್ಚನ್ ಕೇಳ್ಬೋದು. ಇಲ್ಲ 8 ರಿಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಕ್ಲೋನಿಂಗ್ ಸೈಟ್ ಅಂತ ನಾವು ಕೇಳ್ಬೋದು. ಅಂದ್ರೆ ಇವಿಷ್ಟು ಎಂಡೋ ನ್ಯೂಕ್ಲಿಯಸ್ಗಳು. ಓಕೆನಾ? ಟೋಟಲ್ ಎಷ್ಟು ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಇದೆ? 2 ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್. ಯಾವ್ಯಾವುದು? ಆಂಫಿಸಿಲಿನ್ ಮತ್ತೆ ಟೆಟ್ರಾಸೈಕ್ಲಿನ್. ಇನ್ನು
ಕೆಲವು ಟೈಮ್ ಡಯಾಗ್ರಾಮ್ ಅಲ್ಲೇ ಕ್ವಶನ್ಸ್ ಹೆಂಗ್ ಅಂದ್ರೆ ಫ್ರೇಮ್ ಮಾಡ್ತಾರೆ ಅಂದ್ರೆ ಇದರ್ಥ ಆಯ್ತಾ, ಇದ್ರ ಮೇಲೆ ಕ್ವಶನ್ ಬರುತ್ತೆ, ಇದ್ರ ಮೇಲೆ ಕ್ವಶನ್ ಬರುತ್ತೆ. ಪರ್ಟಿಕ್ಯುಲರ್ ಆಗಿ ಟೆಟ್ರಾಸೈಕ್ಲಿನ್ ಅಲ್ಲೇ ಯಾವ 2 ಕ್ಲೋನಿಂಗ್ ಸೈಟ್ಗಳಿದೆ ಅಥವಾ ರೆಸ್ಟ್ರಿಕ್ಷನ್ ಎನ್ಸೈಮಿನ ಕ್ಲೋನಿಂಗ್ ಸೈಟ್ ಇದೆ ನೋಡಿ. ಟೆಟ್ರಾಸೈಕ್ಲಿನ್ ನಲ್ಲಿ BAM-H1 SALB1. ಇಲ್ಲ ಆಂಫಿಸಿಲಿನ್ ನಲ್ಲಿ ಯಾವ 2 ರೆಸ್ಟ್ರಿಕ್ಷನ್ ಎನ್ಸೈಮಿನ ಕ್ಲೋನಿಂಗ್ ಸೈಟ್, PST1 PVU1. ಇಲ್ಲ ರೋಪ್ ಎನ್ಸೈಮ್ ಹತ್ರ ಬಂದು ಕಟ್ ಮಾಡ್ತಿರೋಂಥ ರೆಸ್ಟ್ರಿಕ್ಷನ್ ಎನ್ಸೈಮ್ ಯಾವುದು, PVU2. ಗೊತ್ತಿರಲಿ, ನೀವೆಲ್ಲದೂ ನೀವು ಅಬ್ಸರ್ವ್ ಮಾಡಿದ್ರೆ ಯಾವ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮಿನ ನೇಮ್ ರಿಪೀಟ್ ಆಗಿಲ್ಲ. ಯಾಕಂದ್ರೆ ಒಂದು ರಿಸ್ಟ್ರಿಕ್ಷನ್ ಎನ್ಸೈಮಿಗೆ ಒಂದೇ ಕ್ಲೋನಿಂಗ್ ಸೈಟ್ ಇರೋದು. ಆದರೆ ಒಂದು ವೆಕ್ಟರ್ ಅಲ್ಲಿ ಮಲ್ಟಿಪಲ್ ಕ್ಲೋನಿಂಗ್ ಸೈಟ್ ಇದೆ ಫಾರ್ ಮಲ್ಟಿಪಲ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಅರ್ಥ ಆಗ್ತಿದೆಯಾ ಮಕ್ಕಳ? ಸೊ ಇದೆಲ್ಲದು ಈ ಒಂದು ಡಯಾಗ್ರಾಮ್ ಇಂದ ಕ್ವೆಶ್ಚನ್ ಫ್ರೇಮ್ ಆಗಂತ ಚಾನ್ಸಸ್ಗಳು. ಹೋಪ್ ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ದಿಸ್. ಇವಾಗ ನೆಕ್ಸ್ಟ್ ಮೆಥಡಿಗೆ ಹೋಗೋಣ. ಓಕೆ, ನೆಕ್ಸ್ಟ್ ಟಾಪಿಕ್ಕಿಗೆ ಹೋಗೋಣ. ಆ ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಕಾಂಪಿಟೆಂಟ್ ಹೋಸ್ಟ್. ಕಾಂಪಿಟೆಂಟ್ ಹೋಸ್ಟ್ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಇಷ್ಟೋ ತನಕ ನಾವು ಓದಿದ್ವಿ ಪ್ಲಾಸ್ಮಿಡ್ ಇದೆ. ಈಗ ಈ ಪ್ಲಾಸ್ಮಿಡ್ ಜಾಗದಲ್ಲಿ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಸೇರ್ಕೊಂತು ಅಂದ್ರೆ ಈಗ ಇದನ್ನ ರೀಕಾಂಬಿನೆಂಟ್ DNA ಅಂತ ಕರಿತೀವಿ. ಈಗ ಈ ರೀಕಾಂಬಿನೆಂಟ್ DNA ನ ಸೆಲ್ ಒಳಗಡೆ ಹಾಕಬೇಕು. ಸೊ ದಿಸ್ ಇಸ್ ಅ ಸೆಲ್. ಸಪೋಸ್ ಸೆಲ್ ಒಳಗಡೆ ಹೋಗೇ ಬಿಡ್ತು ನಾವು ಅನ್ಕೊಂಡಂಗೆ, ಆವಾಗ ಈ ಪ್ರೋಸೆಸ್ ಏನ್ ಹೋಯ್ತಲ್ಲ ಆ ಪ್ರೋಸೆಸ್ಗೆ ಟ್ರಾನ್ಸ್ಫಾರ್ಮೇಶನ್ ಅಂತ ಕರಿತೀವಿ. ಈ ಒಂದು DNA ಏನಂತ ಅಥವಾ ಈ ಒಂದು ಸೆಲ್ಗೆ ಏನಂತ ಕರಿತೀವಿ, ಟ್ರಾನ್ಸ್ಫಾರ್ಮ್ಡ್ ಸೆಲ್. ಸೊ ಇದನ್ನ ನಾವು ಆಲ್ರೆಡಿ ಕಲ್ತ್ಕೊಂಡ್ವಿ, ಕರೆಕ್ಟ್ ಅಲ್ವಾ? ಈ ಒಂದು ಪ್ರೊಸೆಸರ್ ಕಲ್ತ್ಕೊಂಡ್ವಿ. ನನಗೆ ಗೊತ್ತು ನಿಮಗೆ ಇದು ಕಷ್ಟ ಆಗ್ತಿರ್ಬೋದು, ಎಸ್ಪೆಷಲಿ ಸೆಲೆಕ್ಟಬಲ್ ಮಾರ್ಕರ್ ಪಾರ್ಟ್ ಕಷ್ಟ ಆಗ್ತಾ ಇರತ್ತೆ. ನಾನು ಅವಾಗಲೇ ಹೇಳ್ದಂಗೆ ಎಷ್ಟೋ ಮಕ್ಕಳು ಬಯೋಟೆಕ್ನಾಲಜಿ ಅನ್ನೋದು ಓದೋದೇ ಬೇಡ ಅಂತ ಅನ್ಕೊಬಿಡ್ತಾರೆ ಸೆಲೆಕ್ಟಬಲ್ ಮಾರ್ಕರ್ ನೋಡಿ. ಅದೇ ಥರ ಸೆಲ್ ಸೈಕಲ್ ಚಾಪ್ಟ್ರಲ್ಲಿ ಪ್ರೋಫೇಸ್ 1 ಇದೆಯಲ್ಲ, ಲೆಪ್ಟೋಟಿನು, ಝೈಗೋಟಿನು, ಪ್ಯಾಕೆಟಿನು, ಡಿಪ್ಲೋಟಿನು, ಡಯಾಕೈನೆಸಿಸ್, ಅದು ನೋಡ್ಬಿಟ್ಟು ಅಷ್ಟೇ ನಮಗೆ ಬಯಾಲಜಿನೇ ಬೇಡ ಅಂತ ಅನ್ಕೊಂತಾರೆ. ಈ ಥರ ಸುಮಾರಷ್ಟು ಚಾಪ್ಟರ್ಸ್ ಇದೆ. ಜೆನೆಟಿಕ್ಸ್ ಚಾಪ್ಟರ್ ಇದೆ, ಅದೇ ಥರ ಹ್ಯೂಮನ್ ಫಿಸಿಯಾಲಜಿಯಲ್ಲಿ ಕೆಲವು ಚಾಪ್ಟರ್ಸ್ ಇದೆ, ಪ್ಲಾಂಟ್ ಫಿಸಿಯಾಲಜಿಯಲ್ಲಿ ಇದೆ, ಇಲ್ಲ ಕೆಲವು ಚಾಪ್ಟರ್ಸ್ ಅಲ್ಲೇ ಕೆಲವು ಟಾಪಿಕ್ಗಳಿದ್ದಾವೆ. ಮಕ್ಕಳನ್ನ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಕಾಮ ಕೇಳಿಸ್ಕೊಳ್ಳಿ. ನೀವು ಇದನ್ನು ಕೇಳಿರ್ತೀರಾ, ನಾನು ಇದನ್ನ ಎಲ್ಲೋ ಬುಕ್ಕಲ್ಲಿ ಓದಿದ್ದೋ ಅಥವಾ ಯಾರೋ ನನಗೆ ಹೇಳಿದ್ದೋ ಅಥವಾ ನಾನು ಎಲ್ಲೋ ನೋಡಿದ್ದೋ, ನನಗೆ ಎಕ್ಸಾಕ್ಟಾಗಿ ನೆನಪಿಲ್ಲ. ಬಟ್ ಈ ಸ್ಟೋರಿ ಮಾತ್ರ ನನಗೆ ನೆನಪಿದೆ. ಇಟ್ಸ್ ನಾಟ್ ಅ ಸ್ಟೋರಿ, ಇದೊಂದು ಎಕ್ಸಾಂಪಲ್ ನೆನಪಿದೆ. ಒಂದ್ಸಲ ಒಂದು ಅಮೆರಿಕದಲ್ಲೋ ಅಥವಾ ಯಾವುದೋ ಒಂದು ಪ್ಲೇಸಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋಂಥ ಒಂದು ಮ್ಯೂಸಿಯಂ ಇತ್ತಂತೆ. ಆ ಮ್ಯೂಸಿಯಂ ಅಲ್ಲಿ ಒಂದು ಶಿಲೆನ ಇಟ್ಟಿರ್ತಾರಂತೆ, ಅಂದ್ರೆ ಒಂದು ಸ್ಕಲ್ಪ್ಚರ್ನ ಇಟ್ಟಿರ್ತಾರಂತೆ. ಆ ಸ್ಕಲ್ಪ್ಚರ್ ನೋಡೋಕ್ಕೆ ಬೇರೆ ಬೇರೆ ದೇಶದಿಂದ, ವಿದೇಶಗಳಿಂದ, ಅಲ್ಲಿ ಇಲ್ಲಿ ನಾನಾ ಮೂಲೆಗಳಿಂದ ಎಲ್ಲ ಥರ ಜನಗಳು ಬರ್ತಾ ಇರ್ತಾರಂತೆ. ದುಡ್ಡು ಕೊಟ್ಟು ಬಂದು ಕ್ಯೂನಲ್ಲಿ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತಿರ್ತಾರಂತೆ. ಅದು ಅಷ್ಟು ಬ್ಯೂಟಿಫುಲ್ ಆಗಿರುವಂಥ ಸ್ಕಲ್ಪ್ಚರ್ ಅಂತೆ. ಅದನ್ನು ಗ್ಲಾಸ್ ಒಳಗಡೆ ಇಟ್ಟಿರ್ತಾರಂತೆ. ಯಾಕೆ? ಅದಷ್ಟು ಇಂಪಾರ್ಟೆಂಟು. ಅದಕ್ಕೆ ಯಾರೇನೂ ತೊಂದರೆ ಮಾಡಬಾರ್ದು, ಅದನ್ನು ಟಚ್ ಮಾಡಬಾರ್ದು, ಟಚ್ ಮಾಡಿದ್ರೆ ಹಾಳಾಗ್ಬಿಡುತ್ತೆ. ಅಷ್ಟು ಹುಷಾರಾಗಿ ಪ್ರಿಸರ್ವ್ ಮಾಡ್ತಿರ್ತಾರಂತೆ ಆ ಒಂದು ಸ್ಕಲ್ಪ್ಚರ್ನ, ಶಿಲೆನ. ಓಕೆ, ರಾತ್ರಿ ಆಗುತ್ತಂತೆ, ಎಲ್ಲ ಜನಗಳೆಲ್ಲ ವಾಪಸ್ ಹೋಗ್ತಾರೆ, ನೋಡ್ತಾರೆ, ಫೋಟೋ ತಗೊಳ್ತಾರೆ, ಸೆಲ್ಫಿ ತಗೊಳ್ತಾರೆ, ಎಲ್ಲ ಆಗುತ್ತೆ, ಮನೆಗೆ ಹೋಗ್ತಾರೆ. ಸರಿ, ರಾತ್ರಿ ಆದಮೇಲೆ ಆ ಶಿಲೆ ಹತ್ರ ಆ ಟೇಲ್ಸ್ ಇರುತ್ತಲ್ಲ, ಆ ಮಾರ್ಬಲ್ಗಳು, ಅದ್ರ ಮೇಲೆ ನಡ್ಕೊಂಡ್ ಬಂದಿರ್ತಾರಲ್ಲ ಜನ, ಆ ಮಾರ್ಬಲ್ಗಳು ಆ ಶಿಲೆ ಹತ್ರ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾವಂತೆ. ಅಲ್ಲ, ನನ್ನನ್ನು ನಿನ್ನನ್ನು ಒಂದೇ ಕಲ್ಲಿಂದ ಕೆತ್ತಿದ್ದು, ನನ್ನನ್ನು ಈ ಥರ ನೆಲದ ಮೇಲೆ ಹಾಕಿಬಿಟ್ಬಿಟ್ರು, ನನ್ನನ್ನು ಜನ ತುಳ್ಕೊಂಡು ಬರ್ತಾರೆ, ನನ್ನನ್ನು ತುಳಿತಾರೆ, ಇನ್ಫ್ಯಾಕ್ಟ್ ನನ್ನ ಕಡೆ ನೋಡೋದು ಇಲ್ಲ. ಆದ್ರೆ ನೀನು ಎಂಥ ಪುಣ್ಯ ಮಾಡಿದ್ದೆ ನೋಡು, ನಿನ್ನ ಹತ್ರ ಜನ ಮುಟ್ಟೋದಿರಲಿ, ನೀನು ಸಿಕ್ಕಿದ್ರೆ ಸಾಕು, ನಿನ್ನ ನೋಡಿದ್ರೆ ಸಾಕು ಅಂದ್ಕೊಂಡು ಕ್ಯೂನಲ್ಲಿ ನಿಂತ್ಕೊಂಡು ದುಡ್ಡು ಕೊಟ್ಕೊಂಡು ನೀನು ನೋಡ್ಕೊಂಡು ಹೋಗ್ತಾರೆ. ಸಾಲದಿದ್ದಕ್ಕೆ ನಿನ್ನ ನೆನಪಿರಬೇಕು ಅಂತ ಫೋಟೋ ಎಲ್ಲ ತಗೊಳ್ತಾರೆ. ಆದರೆ ಎಂಥ ಅನ್ಯಾಯ ನೋಡು ದೇವ್ರು ಮಾಡಿರೋದು ಅಂತ ಹೇಳ್ತಾವಂತೆ. ಯಾರು? ಆ ಕಲ್ಲುಗಳು ಇಬ್ರು ಒಂದೇ ಸ್ಟೋನಿಂದ ಆಗಿರೋದು ಅಂತ. ಆವಾಗ ಶಿಲೆ ಹೇಳುತ್ತಂತೆ, ಅಂದರೆ ಆ ಸ್ಕಲ್ಪ್ಚರ್ ಇರುತ್ತಲ್ಲ, ಅದು ಹೇಳುತ್ತಂತೆ, ನೋಡಪ್ಪ ಫ್ರೆಂಡು, ಸ್ವಲ್ಪ ಯೋಚನೆ ಮಾಡು, ಸ್ವಲ್ಪ ವರ್ಷದ ಕೆಳಗಡೆ ಏನಾಗಿತ್ತು, ನೀನು ಹೇಳಿದ ಕರೆಕ್ಟು, ನನ್ನನ್ನು ನಿನ್ನನ್ನು ಒಬ್ಬನೇ ಶಿಲ್ಪಿ ತಗೊಬಂದಿದ್ದು ಕೆತ್ತಕ್ಕೆ. ಆದರೆ ಅವ್ನು ಕೆತ್ತಬೇಕಾದ್ರೆ ಅವನು ಉಳಿ ಏಟು ಹೊಡಿತಾನಲ್ಲ, ಪೆಟ್ಟು ಹೊಡಿಬೇಕಾದ್ರೆ ನೀನೇನು ಮಾಡಿದೆ? ಬೇಡ 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 ಅಂತ ಕಿರ್ಚ್ಕೊಂಡು ಬ್ರೇಕ್ ಆಗಿಬಿಟ್ಟೆ. ಸೊ ನೀನು ಬ್ರೇಕ್ ಆಗಿ ನೀನು ಸರಿಯಾಗಿ ಕೋಆಪ್ರೇಟ್ ಮಾಡಲಿಲ್ಲ. ಸೊ ಅದಕ್ಕೆ ಅವನು ಏನು ಮಾಡ್ದ, ನಿನ್ನ ಟೇಲ್ಸ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ಟ. ನೀನು ಬರೋ 1-2 ದಿನ ಹೊಡೆತ ತಡ್ಕೊಳ್ಳಿಲ್ಲ. ಆದರೆ ನಾನು ಹಾಗಲ್ಲ, ನನಗೆ ಹೊಡೆದ ಕಿವಿ ಸರಿ ಇಲ್ಲ ಅಂತ ಕಿವಿಗೆ ಹೊಡೆದು ಕಿವಿ ಶೇಪ್ ತಂದ, ಮೂಗು ಸರಿ ಇಲ್ಲ ಅಂತ ಮೂಗಿಗೆ ಕೆತ್ತಿ ಮೂಗಿಗೆ ಶೇಪ್ ಕೊಟ್ಟ,
ಕುತ್ತಿಗೆ ಸರಿ ಬರಬೇಕು ಅಂತ ಹೊಡೆದ. ಇದೇ ಥರ ಇಡೀ ಎಂಟೈರ್ ಬಾಡಿನ ಒಂದು ಪ್ರಾಪರ್ ಶೇಪಿಗೆ ತರಬೇಕು ಅಂತ ಎಷ್ಟು ಹೊಡೆದ ನನಗೆ. ನೀನು 2 ದಿನ ಕತ್ತೆ, ನಾನು 2-3 ವರ್ಷವರೆಗೂ ಅವನು ಹೊಡೆತ ತಡ್ಕೊಂಡೆ. ಸೊ ಅದಕ್ಕೆ ನಾನು ಇವತ್ತು ಈ ಜಾಗದಲ್ಲಿದ್ದೀನಿ, ಕಷ್ಟಪಟ್ಟು ಪೆಟ್ಟು ತಿಂದು. ಬಟ್ ನೀನು 2 ದಿನ ಕಷ್ಟಕ್ಕೆ ಅಯ್ಯೋ ಅಂದ್ಕೊಂಡು ಓಡೋಗ್ಬಿಟ್ಟಿಯಲ್ಲ, ಅದಕ್ಕೆ ನೀನು ಆ ಜಾಗದಲ್ಲಿದ್ಯಾ ಅಂತ. ಸೊ ಅವಾಗ ಅದು ಎಲ್ಲ ರಿಕಾಲ್ ಮಾಡ್ಕೊಂಡು ಆ ಮಾರ್ಬಲ್ ಸ್ಟೋನ್ ಇತ್ತಲ್ಲ, ಕಾಲೆಲ್ಲ ಬಂದು ತುಳಿತಾರೆ ಅಂತ, ಅದು ಯೋಚನೆ ಮಾಡಿಬಿಟ್ಟು ಅಯ್ಯೋ ಕರೆಕ್ಟ್ ಅಲ್ವಾ ಅಂಥೇಳಿ ಸುಮ್ಮನಾಗುತ್ತಂತೆ. ಸೊ ಇದನ್ನೇ ನಾವು ನಮ್ಮ ಲೈಫಿಗೆ ಕಂಪೇರ್ ಮಾಡ್ಕೊಂಡ್ರೆ ಮಕ್ಕಳ, ಯಾವುದು ಕಷ್ಟ ಅಂತ ಅನಿಸುತ್ತೆ ಆಬ್ವಿಯಸ್ಲಿ ಅದರಿಂದ ಮುಂದೆ ನಮಗೆ ಹೆಲ್ಪ್ ಆಗೇ ಆಗುತ್ತೆ. ಬಟ್ ಈ ಮೂಮೆಂಟಿಗೆ ನಮಗೆ ನೀಟ್ ಕಷ್ಟ ಆಗಿರ್ಬೋದು, CET ಕಷ್ಟ ಆಗಿರ್ಬೋದು, ಎಕ್ಸಾಮ್ಸ್ಗಳು ಕಷ್ಟ ಆಗಿರ್ಬೋದು, ಫಸ್ಟ್ ಆಫ್ ಆಲ್ ಓದೋದೇ ಕಷ್ಟ ಆಗಿರ್ಬೋದು. ಬಟ್ ಈ ಮೂಮೆಂಟಿಗೆ ಕಷ್ಟ ಅಂತ ಹೇಳಿ ನಾವು ಬಿಟ್ಟುಬಿಟ್ರೆ ನಾವು ಮತ್ತೇನಾಗ್ತೀವಿ, ಮಾರ್ಬಲ್ ಸ್ಟೋನ್ ಥರನೇ ಆಗ್ಬಿಡ್ತೀವಿ. ನಮ್ಮ ಲೈಫಲ್ಲಿ ಯಾರ ಎದುರುಗಡೆನೂ ಎದ್ದು ನಿಲ್ಲಕ್ಕಾಗೋದೇ ಇಲ್ಲ. ನಾವು ಎದ್ದು ನಿಲ್ಲಬೇಕು, ನಮ್ಮ ಹತ್ರನೂ ಜನ ಸೆಲ್ಫಿ ತೊಗೊಳಂಗೆ ಆಗಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನಾವೇನು ಮಾಡಬೇಕು, ಆ 2 ವರ್ಷ ಪೆಟ್ಟು ತಿನ್ನಲೇಬೇಕು. 2 ವರ್ಷ ಪೆಟ್ಟು ತಿಂದಾಗ್ಲೇ ನಾವು ಆಬ್ವಿಯಸ್ಲಿ ಬ್ಯೂಟಿಫುಲ್ ಸ್ಕಲ್ಪ್ಚರ್ ಥರನೇ ಆಗೋದು. ಸೊ ನಮ್ಮ ಹತ್ರನೂ ಜನ ಬಂದೇ ಬರ್ತಾರೆ, ಕರೆಕ್ಟ್ ಅಲ್ವಾ? ಸೊ ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ನಿಮ್ಗೆ ಅರ್ಥ ಆಗ್ತದೆ. ಆ 2 ವರ್ಷ ಜರ್ನಿ ಚೆನ್ನಾಗಾಯ್ತು ಅಂದರೆ ನೀವು ಅಂದ್ಕೊಂಡಿದ್ದು ನೀವು ಸಾಧಿಸ್ತೀರಾ, ನಿಮ್ಮ ಹತ್ರನೂ ಬರ್ತಾರೆ ಜನ. ಆ ಕಷ್ಟ ಅನ್ನೋದು ಖಂಡಿತ ಇರಲ್ಲ. ಸೊ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಮೈಂಡಿಗೆ ಫೀಡ್ ಮಾಡಬೇಡಿ. ಇದೊಂದು ನಿಮಗೆ ನಾನು ಕೊಡ್ತಿರೋ ಒಂದು ಸ್ಮಾಲ್ ಅಡ್ವೈಸ್ ಅಥವಾ ಸಜೆಷನ್ ಏನಾರು ಅಂದ್ಕೊಳ್ಳಿ. ಫಸ್ಟಿಗೆ ಮೈಂಡಿಗೆ ಫೀಡ್ ಮಾಡಬೇಡಿ, ತುಂಬ ಕಷ್ಟ ಇದೆ, ನನ್ನ ಕೈಲಿ ಆಗಲ್ಲ ಅಂತ. ಎಲ್ಲದೂ ಆಗುತ್ತೆ. ನಿಮ್ಮ ಥರನೇ ಇನ್ನೊಬ್ಬ ಸ್ಟೂಡೆಂಟ್ ಓದಿ ಮಾರ್ಕ್ಸ್ ತೆಗಿತಾನೆ 720 ಅಂತ ಹೇಳಿದ್ರೆ ನಮ್ಮ ಕೈಲಾಗಲ್ವೇನ್ರು? ಖಂಡಿತ ಆಗುತ್ತೆ, ಮನಸ್ಸಿರ್ಬೇಕಷ್ಟೆ. ಓಕೆ, ಬನ್ನಿ ಕಾಂಪಿಟೆಂಟ್ ಹೋಸ್ಟ್ ಏನು ಮಾಡುತ್ತೆ ನೋಡೋಣ. ಸ್ಟೋರಿ ಸಾಕಿಲ್ಲಿಗೆ. ಸೊ ಈ ಪ್ರೋಸೆಸ್ ಗೊತ್ತಾಯಿತು, ಅಂದರೆ ಈ ಪ್ರೋಸೆಸ್ ಯಾವ ರೀತಿ ಆಗ್ತಿದೆ ಅಂತ ಗೊತ್ತಾಗಿಲ್ಲ, ಬಟ್ ಈ ಟ್ರಾನ್ಸ್ಫಾರ್ಮ್ಡ್ ಸೆಲ್ ಏನು ಅಂತ ಗೊತ್ತಾಯಿತು, ಅದನ್ನು ಕಂಡುಹಿಡಿಯೋ ಮೆಥಡು ಗೊತ್ತಾಯಿತು. ಆದರೆ ನಾವು ಅಂದ್ಕೊಂಡಷ್ಟು ಈಸಿಯಾಗಿ ಈ ಒಂದು ಪ್ಲಾಸ್ಮಿಡ್ ಸೆಲ್ ಒಳಗಡೆ ಹೋಗ್ಬಿಡುತ್ತಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಈಗ ಪ್ಲಾಸ್ಮಿಡನ್ನು DNA ಅಂತ ಅನ್ಕೊಳ್ಳೋಣ. ಅಫ್ಕೋರ್ಸ್ ಇಟ್ಸ್ ಎ ರಿಕಾಂಬಿನೆಂಟ್ DNA ಅಲ್ವಾ? ಸೊ ಹಾಗಾಗಿ ಜನರಲ್ ಆಗಿ DNA ಅಂತ ಮಾತಾಡಿದ್ರೆ ನೀವು ಯಾವುದೇ DNA ತಗೊಳ್ಳಿ, DNA ಯಾವುದರಿಂದ ಆಗಿರುತ್ತೆ? 3 ಕಾಂಪೋನೆಂಟ್ಸ್ ಇಂದ ಆಗಿರುತ್ತೆ, ಕರೆಕ್ಟಾ? ಒಂದು ಶುಗರ್, ಇನ್ನೊಂದು ಫಾಸ್ಫೇಟ್, ಇನ್ನೊಂದು ನೈಟ್ರೋಜನ್ ಬೇಸ್. ಸೊ ಈ 3ರಲ್ಲಿ ವಾಟರ್ ಅಲ್ಲಿ ಸಾಲ್ಯುಬಲ್ ಆಗೋದು ಯಾವುದು? ಶುಗರ್. ಸೊ ಹಾಗಾಗಿ ಇಡೀ DNA ನಾವೇನಂತ ಕರಿತೀವಿ? ಹೈಡ್ರೋಫಿಲಿಕ್ ಅಂತ ಕರಿತೀವಿ. ಇಟ್ಸ್ ಅ ಹೈಡ್ರೋಫಿಲಿಕ್ ನೇಚರ್. ಓಕೆ, ಅದೇ ತರ ಈ DNA ಅಲ್ಲಿ ಫಾಸ್ಫೇಟ್ ಇರೋದ್ರಿಂದ ಇಡೀ DNA ಎಂತ ಚಾರ್ಜ್? ನೆಗೆಟಿವ್ಲಿ ಚಾರ್ಜ್. ಸೊ ಈ 2 ಪ್ರಾಪರ್ಟಿ DNA ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಈಗ ಅದೇ ತರ ನಾನೊಂದು ಸೆಲ್ ಅನ್ನು ತಗೊಳ್ತೀನಿ. ಈಗ ಸೆಲ್ ಅಂತ ಹೇಳಿದ್ರೆ ಸೆಲ್ ಸುಮ್ಮನೆ ಇದೆ, ಸೆಲ್ ಮೇಲೆ ಪ್ಲಾಸ್ಮಾ ಮೆಂಬ್ರೇನ್ ಇದೆ ಅಲ್ವಾ? ಈ ಪ್ಲಾಸ್ಮಾ ಮೆಂಬ್ರೇನ್ ತಗೊಂಡ್ರೆ ಇದ್ರೊಳಗಡೆ ಏನಿದೆ ಹೇಳಿ ನೋಡಿ. ಈ ತರ ವಾಟ್ ಇಸ್ ದಿಸ್? ದಿಸ್ ಇಸ್ ಲಿಪಿಡ್ ಬೈಲೇಯರ್. ಈ ಲಿಪಿಡ್ ಬೈಲೇಯರ್ ಅಲ್ಲಿ ನೀವು ಫಸ್ಟ್ PUC ರೀಕಾಲ್ ಮಾಡ್ಕೊಂಡ್ರೆ ಇದ್ರ ತಲೆಗೆ ಎಷ್ಟಾರು ವಾಟರ್ ಹಾಕು, ಖುಷಿಯಾಗಿ ಕುತ್ಕೊಳ್ಳುತ್ತೆ. ಅರೆ ಇದ್ರ ತಲೆ ಮೇಲೆ ಎಷ್ಟು ವಾಟರ್ ಹಾಕೋದು ಖುಷಿಯಾಗಿ ಕುತ್ಕೊಳ್ಳುತ್ತೆ. ಆದ್ರೆ ಲೆಗ್ಗಿಗೆ ಈ ವಾಟರ್ ಟಚ್ ಆದ್ರೆ ನನಗಿಷ್ಟ ಆಗಲ್ಲಪ್ಪ ಅಂತ ಹೇಳಿ ಲೆಗ್ನ ಒಳಗಡೆ ಹಾಕೊಂಡ್ಬಿಟ್ಟಿದೆ. ಅದಕ್ಕೆ ತಾನೇ ತಲೆ ಕೆಳಗೆ ಮಾಡ್ಕೊಂಡು ನಿಂತಿದೆ. ಸೊ ಅಂದ್ರೆ ಲೆಗ್ ಹೈಡ್ರೋಫೋಬಿಕ್. ಬಟ್ ಓವರ್ ಆಲ್ ಲಿಪಿಡ್ ಅಂತ ಹೇಳಿದ್ರೆ ಇಡೀ ಪ್ಲಾಸ್ಮಾ ಮೆಂಬ್ರೇನ್ ಏನು? ಹೈಡ್ರೋಫೋಬಿಕ್. ಇಟ್ಸ್ ಅ ವಾಟರ್ ಹೇಟಿಂಗ್. ಈಗ ನಮಗೆ ಎಂತ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಜೆನೆಟಿಕ್ ಇಂಜಿನಿಯರು, ಇದು ವಾಟರ್ ಲವಿಂಗ್ ಅಂತೆ, ಹೈಡ್ರೋಫಿಲಿಕ್ ಅಂತೆ, ಇದು ವಾಟರ್ ಹೇಟಿಂಗ್ ಅಂತೆ, ಹೈಡ್ರೋಫೋಬಿಕ್ ಅಂತೆ. ಈಗ ಇಂತಹ ಒಂದು ವಾಟರ್ ಹೇಟಿಂಗ್ ಅನ್ನ, ವಾಟರ್ ಲವಿಂಗ್ ಅನ್ನ ವಾಟರ್ ಹೇಟಿಂಗ್ ಜೊತೆ ಕಳಿಸ್ಬೇಕು ಅಂದ್ರೆ ಹೆಂಗಾಗುತ್ತೆ? ಜಸ್ಟ್ ಲೈಕ್ ಎಣ್ಣೆ ಸಿಗಕಾಯಿ ಮಿಕ್ಸ್ ಮಾಡ್ದಂಗೆ, ಅಂದ್ರೆ ವಾಟರ್ ಜೊತೆ ಎಣ್ಣೆ ಆಡ್ ಮಾಡ್ದಂಗೆ. ಈಗ ನೀವು ಕುದಿಯೋ ಎಣ್ಣೆಗೆ ಒಂದು 2 ಡ್ರಾಪ್ ವಾಟರ್ ಹಾಕಿ ಪಟ 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 ಸಿಡಿಯುತ್ತೆ. ಯಾಕೆ? ಅದು ರೆಸಿಸ್ಟ್ ಮಾಡುತ್ತೆ, ನೀ ಬರಬೇಡ, ನಂಗೂ ನಿಂಗೂ ಹಾಗೆ ಬರಲ್ಲ ಅಂತ. ಅಂತಹ ನೇಚರ್ ಇರುವಂತಹ DNA ಈ ವಾಟರ್ ಜೊತೆ ಈ ಲಿಪಿಡ್ ಲೇಯರ್ ಇಂದ ಒಳಗಡೆ ಕಳಿಸ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಬಟ್ ಹಂಗಂತ ಹೇಳಿ ಕಷ್ಟನೂ ಅಲ್ಲ. ನಮ್ಮ ಸೈನ್ಸಿಗೆ ಯಾವುದೂ ಕಷ್ಟ ಅಲ್ಲ, ಎವ್ರಿಥಿಂಗ್ ಇಸ್ ಪಾಸಿಬಲ್. ಅದಕ್ಕೆ ನಾವೇನ್ ಮಾಡಿದ್ವಿ, ಕೆಲವು ಟೆಕ್ನಿಕ್ ಇಟ್ಕೊಂಡು ಹೊರಟಿದೀವಿ. ಯಾವ ತರ ಟೆಕ್ನಿಕ್ಕು ನೋಡು, ಹೇಗಾರು ಮಾಡಿ ಸೆಲ್ ನೀನ್ ತಗೊಳ್ಳೇಬೇಕು ಗುರು. ಸೆಲ್ ನೀನ್ ಸುಮ್ಮನೆ ಕುತ್ಕೊಳ್ಳೋದಲ್ಲ, ನೀನ್ ಅಗಾಡ್ಕೊಂಡೆ ಕುತ್ಕೊ, ನಾ ತಗೊಳ್ಳಲ್ಲ ಅಂತ. ಬಟ್ ನಿನ್ನನ್ನು ನಾವು ತಗೊಳಂಗ್ ಮಾಡ್ತೀವಿ, DNA ನೀನ್ ಅಪ್ಟೇಕ್ ಮಾಡೇ ಮಾಡ್ತೀವಿ. ಹೆಂಗ್ ಮಾಡ್ತೀವಿ ನೋಡು, ಕಾಂಪೀಟ್ ಮಾಡಾದ್ರೂ ಸರಿ ನಿನ್ ಜೊತೆ ನಾವು ಮಾಡ್ತೀವಿ. ಸೊ ಆ ಪ್ರಾಪರ್ಟಿಗೆ ನಾವೇನಂತ ಕರಿತೀವಿ? ಕಾಂಪಿಟೆಂಟ್ ಹೋಸ್ಟ್. ಹೋಸ್ಟ್ನ ಆ ರೀತಿ ರೆಡಿ ಮಾಡೋದು, ನೀನು ತಗೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ರೆಡಿ ಮಾಡೋದು. ಆ ರೀತಿ ರೆಡಿ ಮಾಡೋಕ್ಕೆ 2 ಟೆಕ್ನಿಕ್ ಇದೆ. ಓಕೆ, ಆ ಕಾಂಪಿಟೆಂಟ್ ಹೋಸ್ಟಲ್ಲಿ 2 ಟೆಕ್ನಿಕ್ ಇದೆ. ಮೊದಲನೇದು ಟ್ರೀಟ್ಮೆಂಟ್ ವಿತ್ ಡೈವೇಲೆಂಟ್ ಕೇಟಯಾನ್, ಎರಡನೇದು ಎಲೆಕ್ಟ್ರೋಪೋರೇಷನ್. ಎಲೆಕ್ಟ್ರೋಪೋರೇಷನ್ NCERTಯಲ್ಲಿ ಕೊಟ್ಟಿಲ್ಲ, ಬಟ್ ಕೆಲವು ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಏನಿಲ್ಲ. ಇಲ್ಲಿ ನಾನು ಎಲೆಕ್ಟ್ರಿಕ್ ಕರೆಂಟನ್ನ ಅಥವಾ ಎಲೆಕ್ಟ್ರಿಕ್ ಶಾಕನ್ನ ಕೊಟ್ಟು
ಇದನ್ನ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಅಂತಾನೂ ಸಹ ಕರೀತಾರೆ. ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಸೆಲ್ನ ರಿಯಾಕ್ಟ್ ಮಾಡೋದು. ಸೊ ಎಲೆಕ್ಟ್ರಿಕ್ ಶಾಕ್ ಟ್ರೀಟ್ಮೆಂಟ್ ಕೊಡ್ತಿದ್ದಂಗೆ ಸೆಲ್ ಹೆಂಗ್ ರಿಯಾಕ್ಟ್ ಆಗುತ್ತೆ? ಸೆಲ್ ಇಸ್ ಮೇಡ್ ಅಪ್ ಆಫ್ ವಾಟ್? ಲಿಪಿಡ್ ಬೈ ಲೇಯರ್. ಓಕೆ, ನೋಡಿ ಈ ಲಿಪಿಡ್ ಬೈ ಲೇಯರ್ ಎಲ್ಲ ಹಿಂಗಿದೆಯಲ್ಲ, ಇಲ್ಲೇ ತೋರಿಸ್ಬೋಣ. ಹಿಂಗಿದೆ ಅಂತ ತಿಳ್ಕೊಳ್ಳಿ, ಲಿಪಿಡ್ ಬೈ ಲೇಯರ್. ಇದೇನ್ ಮಾಡುತ್ತೆ? ಈ ಎಲೆಕ್ಟ್ರಿಕ್ ಶಾಕ್ ಇಂದ ಸ್ವಲ್ಪ ದೂರ ಹಿಂಗ್ ಹೊರಟೋಗ್ಬಿಡುತ್ತೆ ಮೆಂಬ್ರೇನ್ಗಳು. ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಪೋರ್ಸ್ ಬಿಟ್ಬಿಡುತ್ತೆ. ಇಷ್ಟು ಪೋರ್ಸ್ ಸಿಕ್ಕಿದ್ರು ಸಾಕಲ್ಲಪ್ಪ ನಮ್ಮ DNA ಸೀದಾ ಆರಾಮಾಗಿ ನುಗ್ಬಿಟ್ಟು ಒಳಗಡೆ ಹೋಗುತ್ತೆ. DNA ಆ ಕಲರ್ ಬರ್ದಿದ್ದೀನಿ, ಓಕೆ, ಬ್ಲೂ ಕಲರ್ ತೋರಿಸಿದ್ದೀನಿ, ಡನ್. ಸೊ ಒಳಗಡೆ ನುಗ್ಗೇ ಬಿಡುತ್ತಲ್ಲ. ಸೊ ಈ ತರ ಮಾಡಾದ್ರೂ ಸರಿ ನಾವು ಮಾಡ್ಬಿಡ್ತೀವಿ. ಸೊ ದಟ್ ಇಸ್ ಕಾಲ್ಡ್ ಎಲೆಕ್ಟ್ರೋಪೋರೇಷನ್ ಮೆಥಡ್. ಆದರೆ ಎಲ್ಲ ಟೈಮಲ್ಲೂ ಈ ಮೆಥಡ್ ಯೂಸ್ ಮಾಡಲ್ಲ. ಮೆಜಾರಿಟಿ ಕೇಸಲ್ಲಿ ನಾವೇನ್ ಮಾಡ್ತಿದೀವಿ? ಟ್ರೀಟ್ಮೆಂಟ್ ವಿತ್ ಡೈವೇಲೆಂಟ್ ಕೇಟಯಾನ್. ಸೊ ಇದನ್ನ ನೋಡೋಣ ಇವಾಗ. NCERT ಕೊಟ್ಟಿರೋದು ಇದನ್ನ. ಡೈವೇಲೆಂಟ್ ಕೇಟಯಾನ್ ಅಂದ್ರೆ ವೆರಿ ಸಿಂಪಲ್. ಸೆಲ್ ತಗೊಳ್ರೋ ಸೆಲ್, ಯಾಕೆ ತಲೆ ಕೆಡ್ಸ್ಕೊಂತೀರಾ? ಸೊ ದಿಸ್ ಇಸ್ ಸೆಲ್. ಸೆಲ್ನ ಸರ್ಕಲ್ ಅಲ್ಲೇ ಬರ್ತಿದ್ದೀನಿ. ಈಗ ಈ ಸೆಲ್ ಆರಾಮಾಗಿ ಕೂತಿದೆ ಅಲ್ವಾ? ಈಗ ಈ ಸೆಲ್ನ ಕೇಟಯಾನ್ ಅಂದ್ರೆ ಕ್ಯಾಲ್ಸಿಯಂ ಅಯಾನ್ ಜೊತೆ ರಿಯಾಕ್ಟ್ ಮಾಡಿ. ಕ್ಯಾಲ್ಸಿಯಂ ಅಂತ ಹೇಳಿದ್ರೆ ಪಾಸಿಟಿವ್. ಸೊ ಎಲ್ಲ ಕಡೆನೂ ಪಾಸಿಟಿವ್ ಚಾರ್ಜಸ್ ಬರುತ್ತೆ. ನೋಡಿ, ಎಲ್ಲ ಕಡೆ ಪಾಸಿಟಿವ್ ಚಾರ್ಜ್. ಈಗ ನಿಮ್ಮ DNA ಏನ್ರಪ್ಪ? ನಾ DNA ಪಿಂಕ್ ಕಲರ್ ಅಲ್ಲೇ ತೋರಿಸ್ತಾ ಇದ್ದೀನಿ. ಆಕ್ಚುಲಿ ಪ್ಲಾಸ್ಮಿಡ್, ಬಟ್ ಸುಮ್ಮನೆ DNA ತರ ತೋರಿಸ್ತಾ ಇದ್ದೀನಿ. ಇಲ್ಲಿ DNA ಎಂತ ಚಾರ್ಜ್ ಇದೆ? ನೆಗೆಟಿವ್ಲಿ ಚಾರ್ಜ್. ಈಗ ಇವೆರಡನ್ನು ಹತ್ರ ಬಿಡಿ. ಪಾಸಿಟಿವ್ ನೆಗೆಟಿವ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅವಾಗ ಏನಾಗುತ್ತೆ? ಈ ಒಂದು ಅಟ್ರಾಕ್ಷನ್ ಇಂದ ಇದು ಹತ್ರದಲ್ಲಿ ಬರೋಂಥ ಟೈಮಲ್ಲಿ ಮೆಮ್ರಿನ್ ಸ್ವಲ್ಪ ಪೋರಸ್ ಆಗ್ಬಿಡುತ್ತೆ. ಪೋರಸ್ ಅಂತ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಬ್ರೇಕ್ ಆದಂಗೆ ಆಗುತ್ತೆ. ಸೊ ಅವಾಗ್ಲೂ ಸಹ ಹೋಗುವಂತ ಚಾನ್ಸಸ್ ಇರುತ್ತೆ DNA ಒಳಗಡೆ, ಸೆಲ್ ಒಳಗಡೆ. ಇಷ್ಟಕ್ಕೆ ನೀನ್ ಸರಿ ಹೋದ್ರೆ ಸರಿ ಮಗನೇ, ಇಲ್ಲ ನನಗೆ ಗೊತ್ತು ನಿನ್ನ ಹೆಂಗ್ ರೆಡಿ ಮಾಡ್ಬೇಕು ಅಂತ ಹೊರಟಿದೀವಿ. ಸರಿ, ಇದಾದ್ರೂ ನಕ್ರ ಮಾಡ್ಕೊಂಡು ಕೂತಿದ್ದೆ. ನೋ, ಐ ಕಾಂಟ್ ಅಪ್ಟೇಕ್ ಯು ಅಂತ ಕೂತದ. ಇವಾಗ ಏನ್ ಮಾಡ್ತೀವಿ? ಇವನೂ ತಗೊಳ್ತೀವಿ, ಈ DNA ತಗೊಳ್ತೀವಿ. ಯಾವ್ದೊಳಗಡೆ? ಒಂದು ಫ್ಲಾಸ್ಕ್ ಅಲ್ಲಿ ತಗೊಳ್ತೀವಿ. ನೋಡಿ, ಈಗ ಒಂದು ಫ್ಲಾಸ್ಕ್ ತಗೊಂಡೆ ನಾನು. ಫ್ಲಾಸ್ಕ್ ಅಥವಾ ಒಂದು ಟೆಸ್ಟ್ ಟ್ಯೂಬ್ ತಗೊಳ್ತೀನಿ. ಈ ಟೆಸ್ಟ್ ಟ್ಯೂಬ್ ಅಲ್ಲಿ ಈ ಪಿಂಕ್ ಎಲ್ಲ ಪ್ಲಾಸ್ಮಿಡ್ ಅಂತ ಅನ್ಕೋಣ. ನೋಡಿ, ಇವೆಲ್ಲ ಪ್ಲಾಸ್ಮಿಡ್ ಬದಲು DNA ಅಲ್ವಾ? ಡೈರೆಕ್ಟ್ ಆಗಿ ಈ ತರ ತಗೊಳ್ಳೋಣ, ಕನ್ಫ್ಯೂಸ್ ಆಗೋದು ಬೇಡ. ಇವೆಲ್ಲ DNA. ಓಕೆ, ಅದೇ ತರ ಸೆಲ್ಸ್ ತಗೊಳ್ತೀನಿ. ನೋಡಿ, ಈ ಸೆಲ್ ಒಳಗಡೆ ತಾನೇ ಹೋಗ್ಬೇಕು. ಈ ತರ ತಗೊಂಡ್ಬಿಟ್ಟು ಇದನ್ನ ಒಂದು ಟಬ್ ಒಳಗಡೆ ಇಟ್ಬಿಟ್ಟೆ ನಾನು. ಈ ಟಬ್ ಒಳಗಡೆ ಏನಿಟ್ಟಿದ್ದೀನಿ? ಐಸ್ ಇಟ್ಟಿದ್ದೀನಿ ನಾನು. ಫುಲ್ ಐಸ್. ಸೊ ಏನಂತ ಹೆಸರು ಕೊಟ್ಟೆ? ಇನ್ಕ್ಯುಬೇಟ್ ಆನ್ ಐಸ್. ಇನ್ಕ್ಯುಬೇಟ್ ಇನ್ ಐಸ್. ಐಸ್ ಒಳಗಡೆ ಇನ್ಕ್ಯುಬೇಟ್ ಮಾಡಿ. ಯಾವಾಗ ಐಸ್ ಒಳಗೆ ಇನ್ಕ್ಯುಬೇಟ್ ಮಾಡ್ತೀರಾ, ಇದು ಚಳಿಗೆ ಹೂ ಅಂತ ನಡುಗ್ತಾ ಇದೆ. ಯಾವಾಗ ನಡುಗಕ್ಕೆ ಸ್ಟಾರ್ಟ್ ಆಗುತ್ತೆ, ಈ ಮೆಂಬ್ರೇನ್ಗಳೆಲ್ಲ ಶ್ರಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಈ ತರ ಪೋರ್ಸ್ ಬಿಡೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ಅಷ್ಟೊಳಗಡೆ ಸರಿ ಹೋದ್ರೆ ಸರಿ. ಈಗ ನಾವೇನ್ ಮಾಡ್ತೀವಿ? ಇದೇನ್ ಮಾಡ್ಬಿಡುತ್ತೆ? ನಾ ಸ್ವೆಟರ್ ಹಾಕೊಂಡಾರು ಗಟ್ಟಿಯಾಗಿ ಕುತ್ಕೊಬಿಡ್ತೀನಿ ಅಂತ ಕೂತ್ಬಿಟ್ರೆ ಇದನ್ನ ಮತ್ತೆ ಕನ್ಫ್ಯೂಸ್ ಮಾಡ್ಸೋಣ ಅಂತ ಈ ಟೆಸ್ಟ್ ಟ್ಯೂಬ್ ಅನ್ನ ತಗೊಂಡ್ಬಿಟ್ಟು ಮತ್ತೇನ್ ಮಾಡ್ತೀನಿ? ಇನ್ನೊಂದು ಕಡೆ ಬರ್ತೀನಿ. ಬಟ್ ಇಲ್ಲೇನ್ ಮಾಡ್ತೀನಿ? ಇವಾಗ ವಾಟರ್ ಇಟ್ಕೊಂಡಿದ್ದೀನಿ. ವಾಟರ್ನ 42 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಹೀಟ್ ಮಾಡ್ತಾ ಇದೀನಿ. ಓಕೆ, ಇದನ್ನ ಹೀಟ್ ಶಾಕ್ ಅಂತ ಕರೆಯೋಣ. ಹೀಟ್ ಶಾಕ್ ಟ್ರೀಟ್ಮೆಂಟ್ ಎಲ್ಲಿ ಕೊಡ್ತಾ ಇದೀವಿ? ವಾಟರ್ ಅಲ್ಲಿ ಕೊಡ್ತಾ ಇದೀವಿ. ಎಷ್ಟು ಡಿಗ್ರಿ? 42 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ. ಓಕೆ, ಫಸ್ಟು ಇದ್ರ ಜೊತೆ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಅಲ್ಲಿ ನೀನು ಒಪ್ಕೊಂಡಿದ್ರೆ ಸರಿ, ಇಲ್ಲಿಗೆ ನಮ್ಮ ಕೆಲಸ ಸರಿ ಹೋಗ್ತಿತ್ತು. ನೀನು ಒಪ್ಕೊಳ್ಳಿಲ್ವಾ? ಸೆಕೆಂಡ್ ಸ್ಟೆಪ್ ಅಲ್ಲಿ ಐಸ್ ಕ್ಯೂಬ್ ಅಲ್ಲಿ ನಿನ್ನನ್ನ ಮಾಡ್ತೀವಿ. ದಿಸ್ ಇಸ್ ಸೆಕೆಂಡ್ ಸ್ಟೆಪ್. ನೀನು ಐಸ್ ಕ್ಯೂಬ್ ಅಲ್ಲೂ ಮಾಡ್ಲಿಲ್ಲ, ಸರಿ ನಿಂಗೆ ಒಂದು ಕೆಲಸ ಮಾಡ್ತೀವಿ ತಾಡು ಅಂತ ಹೇಳ್ಬಿಟ್ಟು ನಾವೇನ್ ಮಾಡಿದ್ವಿ? ಸೀದಾ ಇವನನ್ನ ಕರ್ಕೊಂಬಂದು ಇದ್ರ ಜೊತೆ ವಾಟರ್ ಅಲ್ಲಿ ಇಟ್ಬಿಟ್ವಿ. ದಿಸ್ ಇಸ್ ದ ಥರ್ಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಲ್ಲಿ ಆದ್ಮೇಲೆ ಮತ್ತೆ ನೀನು ಇದಕ್ಕೆ ಅಡ್ಜಸ್ಟ್ ಆಗ್ಬಿಟ್ರೆ ತಾನು ಮತ್ತೆ ನೀನು ಕನ್ಫ್ಯೂಸ್ ಮಾಡಿಸ್ತೀವಿ ಅಂತ ಮತ್ತೆ ಇಲ್ಲಿಗೆ ಕರ್ಕೊ ಬರ್ತೀವಿ. ಸೊ ಈ ತರ ಇಲ್ಲಿಗಾಗಿ ಮತ್ತೆ ಇಲ್ಲಿಂದ ಮಾಡಿ ಇದನ್ನ ಕನ್ಫ್ಯೂಸ್ ಮಾಡಿಸ್ಬಿಟ್ಟು ಏನ್ ಮಾಡ್ಬಿಟ್ವಿ? ಕಂಪ್ಲೀಟ್ ಈ ತರ ಪೋರಸ್ ಬಿಟ್ಕೊಂಡ್ಬಿಡ್ತು. ಯಾವಾಗ ಈ ತರ ಪೋರ್ಸ್ ಆಗುತ್ತೆ, ಒಳಗಡೆ ಪಟ್ ಅಂತ DNA ಸೇರ್ಸಂಗ್ ಮಾಡ್ಬಿಟ್ವಿ. ಇಷ್ಟೇ, ವೆರಿ ಸಿಂಪಲ್. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಕಾಂಪಿಟೆನ್ಸಿ. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ? ವಾಟ್ ಆರ್ ದ ಡಿಫರೆಂಟ್ ಮೆಥಡ್ಸ್ ಆಫ್ ಕಾಂಪಿಟೆಂಟ್ ಹೋಸ್ಟ್ ಅಂತ ಕೇಳಿದ್ರೆ, ಅಥವಾ ಆರ್ಡರ್ ಬರೀರಿ ಅಂದ್ರೆ ಮೊದಲನೇದು ಟ್ರೀಟ್ಮೆಂಟ್ ವಿತ್ ಡೈವೇಲೆಂಟ್ ಕ್ಯಾಲ್ಸಿಯಂ ಅಯಾನ್, ನೆಕ್ಸ್ಟ್ ಇನ್ಕ್ಯುಬೇಟ್ ಆನ್ ಐಸ್, ದೆನ್ ಹೀಟ್ ಶಾಕ್, ದಟ್ ಈಸ್ ವಾಟರ್ ಅಲ್ಲಿ ಎಷ್ಟು 42 ಡಿಗ್ರಿ ಸೆಂಟಿಗ್ರೇಡ್. ಮತ್ತೆ ಹೇಗೆ ಯಾವ ಸ್ಟೆಪ್ಪು? ಮತ್ತೆ ಇನ್ಕ್ಯುಬೇಟ್ ಆನ್ ಐಸ್. ಅರ್ಥ ಆಯ್ತಾ? ಸೊ ಇಲ್ಲಿಗೆ ಕಾಂಪಿಟೆಂಟ್ ಹೋಸ್ಟು ಮುಗೀತು. ಈಗ ನಮಗೆ ವೆಕ್ಟರೇ ಇಲ್ಲ ಅಂತ ಅನ್ಕೊಳ್ಳಿ. ಈಗ ನನ್ನ ಹತ್ರ ಜೀನ್ ಇದೆ, ನನ್ನ ಹತ್ರ DNA ಇದೆ. ದಿಸ್ ಇಸ್ ಮೈ ಜೀನ್ ಆಫ್ ಇಂಟ್ರೆಸ್ಟ್. ಈಗ ಇದನ್ನ ನಾನು ವೆಕ್ಟರ್ ಇಲ್ದಂಗೆನೆ ಕಳಿಸ್ಬೋದು ಅಂತ ಕೆಲವರೆಲ್ಲ ಹೇಳ್ತಾ ಇದ್ದಾರೆ. ಆ ಮೆಥಡು ಟ್ರೈ ಮಾಡೋಣ ತಾಡು. ಹೋಸ್ಟ್ ಬಾಡಿಯಲ್ಲಿ ವೆಕ್ಟರ್ ಇಲ್ದಿದ್ದಂಗೆ ಹೆಂಗ್ ಹಾಕೋದು? ವೆಕ್ಟರ್ಲೆಸ್ ಮೆಥಡ್ ಅಂತ ಹೇಳ್ತಾರಲ್ಲ, ಅದನ್ನು ನೋಡೇ ಬೇಡ ಅಂತ ಹೊರಟಿದ್ದೀನಿ. ಅದನ್ನೇ ಇವಾಗ ಓದಕ್ಕೆ ಹೊರಟಿರೋದು ನಾವು. ಬನ್ನಿ.
ವೆಕ್ಟರ್ಲೆಸ್ ಜೀನ್ ಟ್ರಾನ್ಸ್ಫರ್ ಅಂದ್ರೆ ವೆಕ್ಟರ್ ಇಲ್ದಲೇನೆ. ಇಷ್ಟೋ ತನಕ ನಾವೇನ್ ಮಾಡಿದ್ವಿ, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲಿದೆ, ಇದನ್ನ ಫಿಕ್ಸ್ ಮಾಡಕ್ಕೆ ಒಂದು ವೆಕ್ಟರ್ನ ತಗೊಂಡಿದ್ವಿ. ಆ ವೆಕ್ಟರ್ ಬಗ್ಗೆನೇ ಇಷ್ಟೋ ತನಕ ಓದಿದ್ದು. ಆ ವೆಕ್ಟರ್ ಒಂದು ಪ್ಲಾಸ್ಮಿಡ್, ಬ್ಯಾಕ್ಟೀರಿಯೋಫೇಜ್ ಅಥವಾ ಬ್ಯಾಕ್ಟೀರಿಯಾ ಇಟ್ ಸೆಲ್ಫ್ ಆರ್ ವೈರಸ್ ಇಟ್ ಸೆಲ್ಫ್ ಯಾವ್ದು ಬೇಕಾದ್ರೂ ಆಗಿರ್ಬೋದು. ಸೊ ಯಾವಾಗ ಇದು ಬಂದು ಇದ್ರೊಳಗಡೆ ಜಾಯಿನ್ ಆಗುತ್ತೆ ಆವಾಗ ಇದು ರೀಕಾಂಬಿನೆಂಟೆಡ್ DNA ಆಗುತ್ತೆ. ಈ ಎಂಟೈರ್ ಸೆಟಪ್ ಏನಿದೆ ಇದನ್ನ ನಾವೊಂದು ಹೋಸ್ಟ್ ಸೆಲ್ ಒಳಗಡೆ ಕಳಿಸಿದ್ವಿ, ಕರೆಕ್ಟಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಹೋಸ್ಟ್. ಆ ಹೋಸ್ಟ್ನ ಕಾಂಪೀಟ್ ಮಾಡಿ ಅಂದರೆ ಕಾಂಪಿಟೆಂಟ್ ಆಗಿ ಸಹ ಮಾಡಿ ರೆಡಿ ಮಾಡಿ ಕಳಿಸಿದ್ವಿ. ಇವಾಗ ಯಾವ ರೀತಿ ಚಾಲೆಂಜಿಂಗ್ ಅಂತ ಹೇಳಿದ್ರೆ ಒಂಥರ ಇಂಟ್ರೆಸ್ಟಿಂಗ್ ಪಾರ್ಟ್ ಇದು. ಏನು, ವೆಕ್ಟರ್ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಪ್ಪ ಅದು ಏನು ಮಾಡ್ತೀಯೋ ಏನು ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಈಗ ನಿನ್ನ ಹತ್ರ ಈ ಜೀನ್ ಇದೆ ಅಷ್ಟೇ. ನೀವೇನು ಇಷ್ಟೋ ತನಕ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತಾ ಇದ್ರಿ, ಆ ಜೀನ್ ಆಫ್ ಇಂಟ್ರೆಸ್ಟ್ ತಗೊಳ್ಳಿ. ಹೋಸ್ಟನ್ನು ಕೊಡ್ತೀವಿ, ಹೋಸ್ಟನ್ನು ತಗೊಳ್ಳಿ. ಆದರೆ ನಿಮಗೆ ವೆಕ್ಟರ್ ಕೊಡಲ್ಲ ಕಣ್ರಯ್ಯ. ವೆಕ್ಟರ್ ಇಲ್ದಲೇನೆ ನಿಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಹೋಸ್ಟ್ ಒಳಗಡೆ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸರಿ, ನಾವು ಯಾವ್ದೊಳಗೆ ಏನು ಕಮ್ಮಿ ನೋಡೇ ಬಿಡೋಣ ಒಂದು ಕೈ ಅಂತೇಳಿ ಎಂಟ್ರಿ ಆಗೇ ಬಿಟ್ಟಿದ್ದೀವಿ ವೆಕ್ಟರ್ಲೆಸ್ ಜೀನ್ ಟ್ರಾನ್ಸ್ಫರ್ ಮಾಡಲಿಕ್ಕೆ. ಓಕೆ, ಸೊ ಇದ್ರೊಳಗಡೆ ಎರಡು ಮೆಥಡ್ ಇದೆ. ಎರಡು ಮೆಥಡ್ ಅಂದರೆ ಒಂದು ಪ್ಲಾಂಟ್ ಸೆಲ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು, ಇನ್ನೊಂದು ಅನಿಮಲ್ ಸೆಲ್ಗೆ ಯಾವ ರೀತಿ ಟ್ರಾನ್ಸ್ಫರ್ ಮಾಡ್ಬೋದು ಅಂತ. ಆಯ್ತಾ, ಇಲ್ಲಿದೆ ನೋಡಿ. ಸಪೋಸ್ ಫಸ್ಟ್ ಅನಿಮಲ್ಸ್ ಬಗ್ಗೆನೇ ಮಾತಾಡೋಣ. ಈಗ ಒಂದು ಅನಿಮಲ್ ಸೆಲ್ ಇದೆ ನನ್ನ ಹತ್ರ. ತುಂಬ ಅಂದರೆ ತುಂಬ ಈಸಿ, ತುಂಬ ಅಂದರೆ ತುಂಬ ಸಿಂಪಲ್, ಬಟ್ ಕ್ವಶನ್ಸ್ ಬರುತ್ತೆ, ನೆನಪಿರಲಿ. ಇಲ್ಲೊಂದು ಅನಿಮಲ್ ಸೆಲ್ ಇದೆ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅನಿಮಲ್ ಸೆಲ್. ಓಕೆ, ಈ ಅನಿಮಲ್ ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇದ್ದೇ ಇರುತ್ತಲ್ವಾ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಇಸ್ ದ ನ್ಯೂಕ್ಲಿಯಸ್. ಈಗ ನ್ಯೂಕ್ಲಿಯಸ್ ಅಲ್ಲಿ ಅದರದೇ ಆದಂಥ DNA ಇದೆ, ಅನಿಮಲ್ ಸೆಲ್ಲಿನ DNA ಇದೆ. ಓಕೆ, ಈಗ ನಾನು ಈ ಸೆಲ್ ಒಳಗಡೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ಕಳಿಸ್ಬೇಕು. ಈಗಿದೆ ಆ ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಅನ್ಕೋಣ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಜೀನ್ ಆಫ್ ಇಂಟ್ರೆಸ್ಟ್. ಈಗ ಇದನ್ನ ನಾನು ಹೆಂಗೆ ಹಾಕ್ತೀನಿ? ವೆರಿ ಸಿಂಪಲ್. ಏನು ಮಾಡ್ತೀನಿ ಗೊತ್ತಾ, ಈ ಅನಿಮಲ್ ಸೆಲ್ ತಗೋತೀನಿ, ಇದನ್ನು ತೊಗೊಂಡ್ಬಿಟ್ಟು ಒಂದು ಮೈಕ್ರೋ ಪಿಪ್ಪೆಟ್ ಅಂತ ಬರುತ್ತೆ, ಇಲ್ಲ ಒಂದು ಹೋಲ್ಡರ್ ಥರ ಅಂತಾನೆ ಅನ್ಕೋಣ. ನೋಡಿ, ಈ ಥರ ಒಂದು ಹೋಲ್ಡರ್ ಇಟ್ಕೊಂಡು ಈ ಥರ ಸಪೋರ್ಟ್ ತೊಗೊಳ್ತೀನಿ. ಯಾಕಂದರೆ ಅನಿಮಲ್ಸ್ ಎಲ್ಲ ಕಡೆ ಕಡೆ ಶೇಕ್ ಆಗಿಬಿಟ್ರೆ ನಾವು ಮಾಡೋವಂಥ ಸ್ಟೆಪ್ಪಿಗೆ ಅಥವಾ ಪ್ರೋಸೆಸ್ಸಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತೇಳಿ ಇದನ್ನು ಕ್ಲೀನಾಗಿ ಹಿಂಗೆ ಫಿಕ್ಸ್ ಮಾಡಿ ಇಟ್ಕೊಳ್ತೀನಿ. ಒಂದು ಇಂಜೆಕ್ಷನ್ ತೊಗೊಳ್ತೀನಿ. ಡಾಕ್ಟರ್ ಹೇಗೆ ಇಂಜೆಕ್ಷನ್ ಹಾಕಿ ಚುಚ್ತಾರೆ ಪೇಷಂಟಿಗೆ, ಅದೇ ಥರ ಒಂದು ಇಂಜೆಕ್ಷನ್ ತೊಗೊತೀನಿ. ಈ ಇಂಜೆಕ್ಷನ್ ಸಿರೆಂಜಿ ಎಷ್ಟು ಸ್ಮಾಲ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಸ್ಮಾಲ್, ಮೈನ್ಯೂಟ್. ಇದನ್ನು ಮೈಕ್ರೋ ಇಂಜೆಕ್ಷನ್ ಅಂತ ಹೇಳಿ ಕರಿತೀವಿ. ಉದಾಹರಣೆಗೆ ಇದೇ ಮೈಕ್ರೋ ಇಂಜೆಕ್ಷನ್ ಅನ್ಕೊಳ್ರ. ನೋಡಿ, ಇದೇ ಆ ಮೈಕ್ರೋ ಇಂಜೆಕ್ಷನ್ ಅಂತ ಅನ್ಕೋಣ. ಇದರ ಟಿಪ್ ಒಳಗಡೆ ನಾನೇನು ಮಾಡಿದ್ದೀನಿ, ನಮ್ಮ ಜೀನ್ ಆಫ್ ಇಂಟ್ರೆಸ್ಟನ್ನು ಇದರೊಳಗಡೆ ತೊಗೊಂಡಿದ್ದೀನಿ. ಗೊತ್ತಾಗ್ತಾ ಇದೆಯಾ? ಈಗ ನಾ ಸೀದಾ ಅನಿಮಲ್ ಸೆಲ್ ಒಳಗಡೆ ಇಂಜೆಕ್ಟ್ ಮಾಡಿದೆ, ಪ್ಲಾಸ್ಮಾ ಮೆಂಬ್ರೇನಿಂದ ಇಂಜೆಕ್ಟ್ ಮಾಡಿದೆ, ಅಲ್ಲಿಂದ ಸೀದಾ ಒಳಗಡೆ ಹೋಯಿತು ನ್ಯೂಕ್ಲಿಯಸ್ ಒಳಗಡೆ ಇಂಜೆಕ್ಟ್ ಮಾಡಿದೆ. ನ್ಯೂಕ್ಲಿಯಸ್ ಒಳಗಡೆ ಹೋದ ತಕ್ಷಣನೇ ನಾವೇನು ತೊಗೊಂಡಿದ್ವಲ್ಲ ಆ DNA ಅಂದರೆ ಜೀನ್ ಆಫ್ ಇಂಟ್ರೆಸ್ಟ್ ಅದನ್ನು ಹಾಕ್ತೀನಿ. ಸೊ ದಟ್ ಸೀದಾ ಬಂದು ಇದೇನು ಮಾಡುತ್ತೆ, ಇದರೊಳಗಡೆ ಸೇರ್ಕೊಳುತ್ತೆ. ಈ ಥರ ಗೊತ್ತಾಗ್ತಾ ಇದೆಯಾ? ಕಾಣಿಸ್ತಾ ಇದೆಯಾ ನಿಮಗೆಲ್ಲರಿಗೂ? ನೋಡಿ, ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇದ್ರ ಜೊತೆ ಸೇರ್ಕೊಳ್ತು. ಇಷ್ಟೇ, ವೆರಿ ಸಿಂಪಲ್. ಸೊ ಇಲ್ಲಿ ಕ್ವೆಶ್ಚನ್ ಏನು ಕೇಳ್ತಾರೆ, ಅನಿಮಲ್ ಸೆಲ್ಲಿಗೆ ನೀವು ವೆಕ್ಟರ್ ಇಲ್ದಲೇ ಜೀನ್ ಟ್ರಾನ್ಸ್ಫರ್ ಮಾಡ್ತೀರಾ ಅಂದರೆ ಯಾವ ಒಂದು ಹೆಲ್ಪಿಂದ ಮಾಡ್ತೀರಾ? ವೆರಿ ಸಿಂಪಲ್, ವಿತ್ ದ ಹೆಲ್ಪ್ ಆಫ್ ದಿಸ್ ಮೈಕ್ರೋ ಇಂಜೆಕ್ಷನ್. ಅಷ್ಟೇ, ಕೇಳ್ಕತ್ತಮ್ ನಾಟಕ ಬಂದು ಮುಗ್ದೆ ಹೋಯ್ತು ನೋಡಿ. ಸಪೋಸ್ ಈಗ ನಾನು ಇದೇ ಕೆಲಸನ ಒಂದು ಪ್ಲಾಂಟ್ ಸೆಲ್ಗೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ಹೇಗೆ ಮೈಕ್ರೋ ಇಂಜೆಕ್ಷನ್ ತೊಗೊಂಡೆ ಆ ಥರ ಮೈಕ್ರೋ ಇಂಜೆಕ್ಷನಲ್ಲಿ ಕೆಲಸ ಆಗಲ್ಲ. ಇಲ್ಲೇನು ಹೇಳುತ್ತೆ ಪ್ಲಾಂಟು, ನನ್ನನ್ನು ಶೂಟ್ ಮಾಡೋಕೆ ಒಂದು ಗನ್ ತೊಗೊಳಯ್ಯ. ಓಕೆ, ಆ ಗನ್ನು ನನ್ನನ್ನು ಸಾಯಿಸೋಕ್ಕಲ್ಲ, ನೀನು ಅಂದ್ಕೊಂಡಿದೆಯಲ್ಲ ಜೀನ್, ಅದನ್ನು ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಹಾಗಾಗಿ ಆ ಗನ್ ಹೆಸರು ಜೀನ್ ಗನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್. ಸೊ ಹಾಗಾಗಿ ಈ ಮೆಥಡ್ಗೆ ಜೀನ್ ಗನ್ ಅಥವಾ ಬಯೋಲಿಸ್ಟಿಕ್ ಮೆಥಡ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಇಲ್ಲಿ ನಾವು ತಗೊಳ್ಳೋಂಥ ಪ್ಲಾಂಟ್ ಸೆಲ್, ಅನಿಮಲ್ಸ್ ಎಲ್ಲರೂ ಆಗಿರಲಿ ಪ್ಲಾಂಟ್ಸ್ ಎಲ್ಲರೂ ಆಗಿರಲಿ, ಸಾಮಾನ್ಯವಾಗಿ ಎಂಬ್ರಿಯಾನಿಕ್ ಕಂಡೀಷನಲ್ಲಿ ಇರಬೇಕು. ಓಕೆ, ಸೊ ಈಗ ಎಂಬ್ರಿಯಾನಿಕ್ ಕಂಡೀಷನಲ್ಲಿ ಇದ್ದಾಗ ಮುಂದೆ ಅದು ಡಿವೈಡ್ ಆಗಿ ರೂಟ್ ಆಗ್ಬೋದು, ಶೂಟ್ ಆಗ್ಬೋದು, ಸ್ಟೆಮ್ ಆಗ್ಬೋದು, ಲೀಫ್ ಆಗ್ಬೋದು. ಸೊ ಅದಕ್ಕೋಸ್ಕರ ಬಯೋಟೆಕ್ನಾಲಜಿಯಲ್ಲಿ ಏನು ಮಾಡ್ತಾರೆ, ಒಂದಿಷ್ಟು ಮೆರಿಸ್ಟಮ್ಯಾಟಿಕ್ ಸೆಲ್ಸನ್ನು ಗ್ರೋ ಮಾಡ್ತಾರೆ. ಸೊ ಈ ಗ್ರೂಪ್ ಆಫ್ ಮೆರಿಸ್ಟಮ್ಸ್ ಇದೆಯಲ್ಲ ನೋಡಿ, ಇಲ್ಲೆಲ್ಲ ಸೆಲ್ಸ್ಗಳಿದೆ, ಇವೆಲ್ಲ ಮೆರಿಸ್ಟಮ್ ಸೆಲ್ಸ್ ಗ್ರೂಪಲ್ಲಿದೆ. ಸೊ ಈ ಥರ ಗ್ರೂಪ್ ಆಫ್ ಮೆರಿಸ್ಟಮಿಗೆ ನಾವು ಕ್ಯಾಲಸ್ ಅಂತ ಹೇಳಿ ಕರಿತೀವಿ. ಕ್ಯಾಲಸ್ ಅಂದರೆ ಇಟ್ಸ್ ಅ ಮೆರಿಸ್ಟಮ್, ನಥಿಂಗ್ ಬಟ್ ಮೆರಿಸ್ಟಮ್. ಇವೆಲ್ಲ ಮೆರಿಸ್ಟಮ್ಯಾಟಿಕ್ ಸೆಲ್. ಮುಂದೆ ಹೋಗ್ತಾ ಹೋಗ್ತಾ ಇದು ಡೆವಲಪ್ ಆಗ್ತಾ ಶೂಟ್ ಅಂತೆ, ರೂಟ್ ಅಂತೆ, ಇವೆಲ್ಲ ಡೆವಲಪ್ ಆಗುತ್ತೆ. ಓಕೆ, ಇವೆಲ್ಲ ನಾನು ನಿಮ್ಗೆ ಹೇಳು ಕೊಟ್ಟಿದ್ದೀನಿ. ಈಗ ನಾನು ಒಂದು ಸೆಲ್ ತೊಗೊಂಡೆ ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ಐ ಟುಕ್ ಒನ್ ಪ್ಲಾಂಟ್ ಸೆಲ್. ಈಗಿದೆ ಆ ಪ್ಲಾಂಟ್ ಸೆಲ್, ರೈಟ್? ಪ್ಲಾಂಟ್ ಸೆಲ್ಲಿನ ನ್ಯೂಕ್ಲಿಯಸ್, ಅದರೊಳಗಡೆ ಇರುವಂಥ DNA.
ಈಗ ನಾನೇನ್ ಮಾಡಿದೆ, ಗನ್ ತಗೊಂತೀನಿ. ಆ ಗನ್ನನ್ನು ನಾವೇನಂತ ಕರೆದ್ವಿ, ಬಯೋಲಿಸ್ಟಿಕ್ ಗನ್ ಅಥವಾ ಜೀನ್ ಗನ್. ಈಗ ನಿಮಗೆ ಅರ್ಥ ಆಗೋಕ್ಕೋಸ್ಕರ ನಾನು ಗನ್ ತರಾನೇ ಬರ್ಕೊಳ್ತಾ ಇದ್ದೀನಿ ಇಲ್ಲಿ. ಇದು ಆಕ್ಚುಲಿ ಈ ತರ ಇರಲ್ಲ ನೋಡಿ, ಇಲ್ಲಿ ಗನ್ ತರಾನೇ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. ಈ ಗನ್ನಲ್ಲಿ ನಾನು ಶೂಟ್ ಮಾಡ್ತಾ ಇದ್ದೀನಿ. ಶೂಟ್ ಮಾಡಿದಾಗ ಏನು ಶೂಟ್ ಮಾಡ್ತಿದ್ದೀನಿ, ಡೈರೆಕ್ಟ್ ಜೀನ್ ಶೂಟ್ ಮಾಡಲ್ಲ, ಕೆಲವು ಪಾರ್ಟಿಕಲ್ಸ್ ಅನ್ನ ಶೂಟ್ ಮಾಡ್ತಾ ಇದ್ದೀನಿ. ಆ ಪಾರ್ಟಿಕಲ್ಸ್ ಗೋಲ್ಡ್ ಅಥವಾ ಟಂಗ್ಸ್ಟನ್ ಇದೆ ನೋಡಿ, ಈ ತರ ಕೆಲವು ಪಾರ್ಟಿಕಲ್ಸ್ ಅನ್ನ ಶೂಟ್ ಮಾಡ್ತಾ ಇದ್ದೀನಿ. ದೀಸ್ ಆರ್ ಗೋಲ್ಡ್ ಆರ್ ಟಂಗ್ಸ್ಟನ್ ಪಾರ್ಟಿಕಲ್ಸ್. ಈ ಪಾರ್ಟಿಕಲ್ಸ್ಗೆ ಮಕ್ಕಳ ಈಗ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಇತ್ತಲ್ಲ, ಈಗ ನೋಡಿ ಇದು ಜೀನ್, ಈಗ ನಮಗೆ ಬೇಕಾಗಿದ್ದಂತ ಜೀನ್ ಆಫ್ ಇಂಟ್ರೆಸ್ಟ್ ಇದು. ಈಗ ಇದನ್ನ ರ್ಯಾಪ್ ಮಾಡ್ತೀನಿ, ಈ ತರ ಇದನ್ನ ರ್ಯಾಪ್ ಮಾಡ್ಬಿಟ್ಟು ಶೂಟ್ ಮಾಡಿದೆ. ಯಾವ ಸ್ಪೀಡಲ್ಲಿ, ಹೈ ಸ್ಪೀಡಲ್ಲಿ ಶೂಟ್ ಮಾಡ್ತೀನಿ. ಯಾವಾಗ ಶೂಟ್ ಮಾಡ್ತೀನಿ, ಸೀದಾ ಇದನ್ನ ಹೊಡ್ಕೊಂಡು ಸೆಲ್ ವಾಲು, ಪ್ಲಾಸ್ಮಾ ಮೆಮ್ಬ್ರೇನ್, ನ್ಯೂಕ್ಲಿಯರ್ ಮೆಮ್ಬ್ರೇನ್ ಎಲ್ಲ ಹೊಡ್ಕೊಂಡು ಸೀದಾ ನ್ಯೂಕ್ಲಿಯಸ್ ಒಳಗಡೆ ಹೋಗಿ ಅದರ DNA ಜೊತೆ ಈ ತರ ಸೇರ್ಕೊಂಡ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ರೀತಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಯಾವಾಗ ಒಂದು ಎಂಬ್ರಿಯಾನಿಕ್ ಸೆಲ್ಗೆ ಹಾಕ್ತೀವಿ, ಅದೇ ತರ ಪ್ರತಿ ಸೆಲ್ ಮಲ್ಟಿಪ್ಲೈ ಆಗ್ಬೇಕಾದ್ರೆ ಒಂದ್ ಸೆಲ್ ಇದ್ದು 2 ಆಗುತ್ತೆ, 2 ಇದ್ದು 4 ಆಗುತ್ತೆ. ಸೊ ಇವಾಗ ಪ್ರತಿ ಸೆಲ್ಲಲ್ಲೂ ಅದರ DNA ಜೊತೆ ನಾವು ಕಳಿಸಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ ಸಹ ಇಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅರ್ಥ ಆಗ್ತಾ ಇದೆಯನ್ರು? ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡೂ ದ ಪ್ರೋಸೆಸ್ ಆಫ್ ಜೀನ್ ಟ್ರಾನ್ಸ್ಫರ್ ವಿತೌಟ್ ವೆಕ್ಟರ್. ಓಕೆ, ಸೊ ಇಲ್ಲೊಂದು ಇಮೇಜ್ ಇದೆ, ಹೋಪ್ ದಿಸ್ ಇಸ್ ವೆರಿ ಕ್ಲಿಯರ್. ಇಲ್ಲೊಂದು ಇಮೇಜ್ ನೋಡಿದ್ರೆ ಗೊತ್ತಾಗುತ್ತೆ ನೋಡಿ, ಇದೇ ಜೀನ್ ಗನ್. ಆಕ್ಚುಲಿ ಇಲ್ಲಿ ನಾವು ಹೈ ಸ್ಪೀಡ್ ಅಲ್ಲಿ ಗೋಲ್ಡ್ ಪಾರ್ಟಿಕಲ್ಸ್ ಅನ್ನ ರಿಲೀಸ್ ಮಾಡ್ತಾ ಇದೀವಿ, ಅದನ್ನ ಬಂಬಾರ್ಡಿಂಗ್ ಅಂತ ಹೇಳಿ ಕರೀತಾರೆ. ಸೊ ಈ ಗೋಲ್ಡ್ ಪಾರ್ಟಿಕಲ್ಸ್ಗೆನೆ ಇವೇ ಗೋಲ್ಡ್ ಪಾರ್ಟಿಕಲ್ಸ್ ಅಂತ ಹೇಳಿದ್ರೆ ಇದ್ರ ಸುತ್ತ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಅನ್ನ ರ್ಯಾಪ್ ಮಾಡಿರ್ತೀವಿ, ಅಂದ್ರೆ DNA. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಸೆಲ್ ಇದೆ, ಪೆಟ್ರಿ ಡಿಶ್ ಒಳಗಡೆ, ಈ ಸೆಲ್ ಒಳಗಡೆ ಅದು ಸೇರ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಅಷ್ಟೇ, ವೆರಿ ಸಿಂಪಲ್. ಸೊ ಆಲ್ಮೋಸ್ಟ್ ಅಲ್ಲಿ ಎಂಡಿಗೆ ಬಂದೇ ಬಿಟ್ವಿ. ನಮ್ಮ NCERT ಟೆಕ್ಸ್ಟ್ ಬುಕ್ ಯಾವ ರೀತಿ ಬ್ಯೂಟಿಫುಲ್ ಅಂತ ಹೇಳಿದ್ರೆ, ನಾನು ಸುಮಾರು ಚಾಪ್ಟರ್ಲಿ ಲೈನ್ ಹೇಳಿದ್ದೀನಿ, ಕೆಲವು ಮಕ್ಳಿಗಂತೂ ಕೇಳಿ ಕೇಳಿ ಇದು ಬೋರ್ ಆಗಿರುತ್ತೆ. ಯಾಕಂದ್ರೆ ನಮ್ಮ NCERT ಎಡಿಟಿಂಗ್ ಎಷ್ಟು ಸೂಪರ್ ಆಗಿದೆ, ನಾನು ಎಷ್ಟು ಸಲ ಹೊಗಳಿದ್ರು ಕಡಿಮೆನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಹೇಳ್ಬಿಡ್ತು, ಕತೆ ಪುರಾಣ ಎಲ್ಲ ಹೇಳ್ತು. ಆದರೆ ಈಗ ಒಂದು ಸಿಂಪಲ್ ಆಗಿ ಹೇಳಬೇಕು ಅಂದರೆ, ಒಂದು ಹುಡುಗ ಬೆಳೆದು ದೊಡ್ಡವನಾಗಿ ಮದುವೆ ಆಗಿ ಅವನ ಅಜ್ಜ ಆಗಿ ಅವನಿಗೆ ಮೊಮ್ಮಕ್ಕಳಾಗಿ ಎಲ್ಲ ಕತೆ ಹೇಳ್ಬಿಡ್ತು. ಆದರೆ ಹುಡುಗ ಹೆಂಗೆ ಹುಟ್ಟದ, ಅವ್ನು ಯಾವ ಊರಲ್ಲಿ ಹುಟ್ಟದ, ಅವ್ರ ಅಪ್ಪ ಅಮ್ಮ ಯಾರು ಅಂತಲೇ ಹೇಳಲಿಲ್ಲ. ಆ ಥರ. ಸೊ ಇಲ್ಲೂ ಅಷ್ಟೇ, ಈ ಬಯೋಟೆಕ್ನಾಲಜಿ ಇಡೀ ಎಂಟೈರ್ ರೂಲ್ಸೇ ಹೇಳ್ಬಿಡ್ತು ನಮಗೆ. ಅಲ್ಟಿಮೇಟ್ ಆಗಿ ಪ್ರಾಡಕ್ಟ್ ಬರಬೇಕು, ಆ ಎಂಡಿಗೆ ಬಂದ್ಬಿಟ್ಟಿದ್ದೀವಿ. ಆದರೆ ಜೀನನ್ನು ಎಕ್ಸ್ಟ್ರಾಕ್ಟ್ ಮಾಡೋದು ಹೇಗೆ ಅಂತಲೇ ಹೇಳಲಿಲ್ಲ. ಅರ್ಥ ಆಗ್ತಿಲ್ವಾ? ನಾನು ಹೇಳ್ತೀನಿ ನೋಡಿ. ಇಲ್ಲೊಂದಿಷ್ಟು ಸ್ಟೆಪ್ಸ್ ಕೊಟ್ಟಿದೆ NCERT. ಈ ಸ್ಟೆಪ್ಸ್ ಏನಂತ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ನೋಡಪ್ಪ. ದೀಸ್ ಆರ್ ದ ಸ್ಟೆಪ್ಸ್. ಈ ಸ್ಟೆಪ್ಸನ್ನ ಯೂಸ್ ಮಾಡಿ ನೀವು ಒಂದು ಹೊಸ ರಿಕಾಂಬಿನೆಂಟ್ DNA ರೆಡಿ ಮಾಡ್ತೀರಾ. ಆ ರಿಕಾಂಬಿನೆಂಟ್ DNA ಹೋಸ್ಟ್ ಸೆಲ್ಲಲ್ಲಿ ಕಳಿಸಿ ಫೈನಲ್ ಆಗಿ ಪ್ರಾಡಕ್ಟನ್ನು ತಗೊಳ್ತೀರಾ. ಸೊ ಅಂದರೆ ನಿಮಗೆ ಅಲ್ಟಿಮೇಟ್ ಆಗಿ ಬೇಕಾಗಿರೋದು ಪ್ರಾಡಕ್ಟ್. ಈಗ ನೀನು ಇನ್ಸುಲಿನ್ ಜೀನ್ ಅಂತ ತೊಗೊಂಡಿದ್ಯಾ, ಆ ಇನ್ಸುಲಿನ್ ಜೀನಿಂದ ನಿನಗೆ ಬೇಕಾಗಿರೋದೇನು ಇನ್ಸುಲಿನ್ ಪ್ರಾಡಕ್ಟ್. ಸೊ ಈ ರೀತಿ ನೀನು ಮಾಡಬೇಕು ಅಂದರೆ ಜೆನೆಟಿಕ್ ಇಂಜಿನಿಯರಿಂಗಲ್ಲಿ ಇಷ್ಟು ಸ್ಟೆಪ್ಪನ್ನು ಫಾಲೋ ಮಾಡಬೇಕು. ಅರ್ಥ ಆಗ್ತಿದೆಯಾ ಅಂತ ಒಂದಿಷ್ಟು ಸ್ಟೆಪ್ಸನ್ನು ಕೊಟ್ಟಿದೆ. ಇಷ್ಟು ಸ್ಟೆಪ್ಸಲ್ಲಿ ಮೊದಲನೇ ಸ್ಟೆಪ್ ಏನಂತ ಹೇಳ್ತಾ ಇದೆ, ಐಸೋಲೇಷನ್ ಆಫ್ DNA ಅಂತ ಹೇಳ್ತಿದೆ. ಐಸೋಲೇಷನ್ ಆಫ್ DNA ಅಂದ್ರೆ ಏನು? ಇಷ್ಟೋ ತನಕ ನಾವು ಮಾತಾಡ್ಬಿಟ್ವಿ ನೋಡ್ರೋ, DNA ಈಗ ಇಷ್ಟು ಉದ್ದ DNA ಇದೆ, ಈಗ ಇಷ್ಟು ದೊಡ್ಡ DNA ನನಗೆ ಎಂಟೈರ್ DNA ಬೇಡ, ನಂಗೆ ಯಾವುದೋ ಒಂದು ಪಾರ್ಟ್ ಬೇಕಾಗಿದೆ. ಈಗ ಉದಾಹರಣೆಗೆ ನಮ್ಮ ಜೀನ್ ಆಫ್ ಇಂಟ್ರೆಸ್ಟ್ ಈ ಪಾರ್ಟಲ್ಲಿದೆ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಅವರ್ ಇನ್ಸುಲಿನ್. ನಾನು ಇಷ್ಟನ್ನ ಮಾತ್ರ ಕಟ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಐ ವಿಲ್ ಟೇಕ್ ದ ಹೆಲ್ಪ್ ಆಫ್ ಮಾಲಿಕ್ಯುಲರ್ ಸಿಸರ್. ಮಾಲಿಕ್ಯುಲರ್ ಸಿಸರ್ ಅಂದ್ರೆ ಅದು ಈಗ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ, ಇವನೇ ಆ ಮಾಲಿಕ್ಯುಲರ್ ಸಿಸರ್, ನಥಿಂಗ್ ಬಟ್ ರಿಸ್ಟ್ರಿಕ್ಷನ್ ಎನ್ಸೈಮ್. ಸೊ ಇವನೇನ್ ಮಾಡ್ತಾನೆ, ಇದನ್ನ ಕಟ್ ಮಾಡ್ತಾ ಇದ್ದಾನೆ ಎರಡು ಕಡೆ. ಸೊ ಅವಾಗ ನಮಗೆ ಬೇಕಾಗಿರುವಂತ ಈ ಜೀನ್ ಆಫ್ ಇಂಟ್ರೆಸ್ಟ್ ಬರುತ್ತೆ. ಕರೆಕ್ಟ್, ಇದನ್ನೆಲ್ಲ ಹೇಳಿದ್ವಿ. ಇವಾಗ ಕ್ವೆಶ್ಚನ್ ಏನಪ್ಪಾ ಅಂದ್ರೆ, DNA ತಕೊಳ್ಳಿ ಅಂತ ಹೇಳಿದ್ವಲ್ಲ, ಆ DNA ಹೆಂಗ್ ತಗೊಳ್ತೀರಾ? ದಟ್ ಇಸ್ ದ ಫಸ್ಟ್ ಸ್ಟೆಪ್. ಯಾಕಂತ ಹೇಳಿದ್ರೆ ನಿಮಗೆ ಬೇಕಾಗಿರುವಂತ DNA ಯಾವುದೋ ಒಂದು ಪ್ಲಾಂಟ್ ಸೆಲ್ ಅಲ್ಲಿ ಇರ್ಬೋದು, ಅಥವಾ ಯಾವುದೋ ಒಂದು ಅನಿಮಲ್ ಸೆಲ್ ಅಲ್ಲಿ ಇರ್ಬೋದು, ಯಾವುದೋ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲಿ ಇರ್ಬೋದು. ಬಟ್ ಆ ಸೆಲ್ಗಳೆಲ್ಲ ಹಾಗೆ ಇಲ್ಲ. ಅದಕ್ಕೆ ಆದಂತ ಸೆಲ್ ವಾಲ್ ಇರುತ್ತೆ, ಪ್ಲಾಸ್ಮಾ ಮೆಮ್ಬ್ರೇನ್ ಇರುತ್ತೆ, ನ್ಯೂಕ್ಲಿಯಸ್ ಇದ್ರೆ ನ್ಯೂಕ್ಲಿಯರ್ ಮೆಮ್ಬ್ರೇನ್ ಇರುತ್ತೆ. ಆಮೇಲೆ ನಿಮಗೆ ಬೇಕಾಗಿರುವಂತ ಈ DNA ಅದ್ರೊಳಗಡೆ ಹಿಂಗ್ ಸೇರ್ಕೊಂಡಿದೆ. ಈಗ ನೀವು ಇವೆಲ್ಲ ಚಕ್ರವ್ಯೂಹವನ್ನ ಭೇದಿಸಿ ಹೆಂಗಪ್ಪ DNA ತಗೊಳ್ತೀರಾ? ದಟ್ ಇಸ್ ದ ಫಸ್ಟ್ ಸ್ಟೆಪ್, ಐಸೋಲೇಷನ್ ಆಫ್ DNA. ಇದನ್ನ ಹೇಳ್ಬೇಕಿತ್ತು ತಾನೇ NCERT ಅವರು ಫಸ್ಟ್ಗೆ, ಬಟ್ ಅದನ್ನ ಹೇಳಲಿಲ್ಲ. ಇವ್ರೇನ್ ಮಾಡಿದ್ರು, ಅದನ್ನ ಬಿಟ್ಬಿಟ್ರು ಐಸೋಲೇಷನ್ ಆಫ್ DNA ಹೆಂಗ್ ಮಾಡೋದು ಅಂತ. ಡೈರೆಕ್ಟ್ ಆಗಿ ಇಲ್ಲಿ ಬಂಟ್ರು. ಏನಂತ ಹೇಳ್ತಾ ಇದ್ದಾರೆ, ಫ್ರಾಗ್ಮೆಂಟ್ ಆಫ್ DNA ಬೈ ರಿಸ್ಟ್ರಿಕ್ಷನ್ ಎನ್ಸೈಮ್. ರಿಸ್ಟ್ರಿಕ್ಷನ್ ಎನ್ಸೈಮ್ ಯೂಸ್ ಮಾಡ್ಕೊಂಡು ಹೆಂಗ್ DNA ಕಟ್ ಮಾಡ್ಕೊಳ್ಳೋದು, ಅಂದ್ರೆ ನಮಗೆ ಬೇಕಾಗಿರುವಂತ ಪೀಸಸ್ಗಳನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು. ಅಂದ್ರೆ ನಾವು ಆಲ್ರೆಡಿ ಈ ಸ್ಟೆಪ್ ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ರಿಸ್ಟ್ರಿಕ್ಷನ್ ಎನ್ಸೈಮ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅನ್ನು ಹುಡ್ಕೊಂಡು ಹೋಗುತ್ತೆ.
ಪ್ರತಿ ರಿಸ್ಟ್ರಿಕ್ಷನ್ ಎನ್ಸೈಮ್ಸಿಗೂ ಅದರದೇ ಆದಂಥ ಕೆಲವು ರೆಕಾಗ್ನಿಷನ್ ಸೀಕ್ವೆನ್ಸ್ ಇರುತ್ತೆ. ಅದು ನೋಡ್ಬಿಟ್ಟು ಅದೇನು ಮಾಡುತ್ತೆ, ಪಟ್ ಅಂತ ಕಟ್ ಮಾಡುತ್ತೆ. ಕೆಲವು ಬ್ಲಂಟ್ ಎಂಡ್ ಕ್ರಿಯೇಟ್ ಮಾಡುತ್ತೆ, ಕೆಲವುದು ಸ್ಟಿಕ್ಕಿ ಎಂಡ್ಸ್. ಸೊ ಇದನ್ನ ನಾವು ಆಲ್ರೆಡಿ ಕಲ್ತ್ಬಿಟ್ವಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನು ಹೇಳ್ತಾ ಇದ್ದಾರೆ, ಐಸೋಲೇಷನ್ ಆಫ್ ಡಿಸೈರ್ಡ್ DNA ಫ್ರಾಗ್ಮೆಂಟ್. ಸಪೋಸ್ ನಿಮ್ಗೆ DNA ಫ್ರಾಗ್ಮೆಂಟ್ ಅಲ್ಲಿ ಇಲ್ಲಿ ಚಲಾಪಿಲ್ಲಿ ಆಗಿದ್ರೆ, ಇಲ್ಲ ನೀವು ಕರೆಕ್ಟಾಗಿ DNA ಫ್ರಾಗ್ಮೆಂಟ್ ಬೇಕು ಅಂದರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡಲ್ಲಾರು ನೀವು ಹುಡುಕಬಹುದು DNA ಫ್ರಾಗ್ಮೆಂಟ್ಸ್ ಎಲ್ಲಿದೆ. ಯಾಕಂದರೆ ಇಥಿಡಿಯಂ ಬ್ರೋಮೈಡ್ ಅನ್ನೋ ಒಂದು ಕೆಮಿಕಲ್ ಹಾಕಿ ನಮ್ಮ DNA ಫ್ರಾಗ್ಮೆಂಟ್ಸ್ ಎಲ್ಲಿ ಲೊಕೇಟ್ ಆಗಿದೆ ನಾನು ಅದನ್ನು ತೊಗೊಳ್ತೀನಿ. ಅಂದರೆ ಜೆಲ್ ಎಲೆಕ್ಟ್ರೋಫೋರೆಸಿಸ್ ಮೆಥಡು ನಾವು ಕಲ್ತಾಯಿತು. ಸೊ NCERT ಇದನ್ನು ಹೇಳಾಯಿತು. ಬಟ್ ನೀವು ಫಸ್ಟ್ ಸ್ಟೆಪ್ ಏನು ಹೇಳ್ಕೊಟ್ಟಿಲ್ಲ ನಮಗೆ. ನಾವು ಹೇಳ್ತಾ ಇದ್ದೀವಿ ಫಸ್ಟ್ ಸ್ಟೆಪ್ ನೀವೇನು ನಮಗೆ ತೋರಿಸ್ತಾ ಇಲ್ಲ ಹೇಗೆ ಮಾಡೋದು ಅಂತ. ಥರ್ಡ್ ಸ್ಟೆಪ್ ಲೈಗೇಷನ್ ಇಂಟು ಅ ವೆಕ್ಟರ್. ಈಗ ನಮಗೆ ಜೀನ್ ಆಫ್ ಇಂಟ್ರೆಸ್ಟ್ ಬಂತು. ಈಗ ಈ ಜೀನ್ ಆಫ್ ಇಂಟ್ರೆಸ್ಟನ್ನು ನಾವೇನು ಮಾಡ್ತಾ ಇದ್ದೀವಿ, ಬೇಕಾಗಿರುವಂಥ ಒಂದು ಸೂಟಬಲ್ ವೆಕ್ಟರ್ಗೆ ಈ ಥರ ಲೈಗೇಟ್ ಮಾಡ್ತಾ ಇದ್ದೀವಿ. ಅದನ್ನು ಕಲ್ತ್ಬಿಟ್ವಿ ನಾವು, ಕರೆಕ್ಟಾ? ಸೊ ಈ ಸ್ಟೆಪ್ಪು ನಮಗೆ ಆಲ್ರೆಡಿ ಲರ್ನ್ಡ್. ಈಗ ಈ ಒಂದು ರಿಕಾಂಬಿನೆಂಟ್ DNA ನಾವು ಒಂದು ಹೋಸ್ಟ್ ಸೆಲ್ ಒಳಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಇದೇ ಹೋಸ್ಟ್ ಸೆಲ್ ಅಂದರೆ ಈ ಹೋಸ್ಟ್ ಸೆಲ್ ಒಳಗಡೆ ಕಳಿಸ್ತಾ ಇದ್ದೀವಿ. ಇಷ್ಟೋ ತನಕ ಅದನ್ನು ಓದ್ಬಿಟ್ವಿ, ಟ್ರಾನ್ಸ್ಫರಿಂಗ್ ಆಫ್ ರಿಕಾಂಬಿನೆಂಟ್ DNA ಇಂಟು ದ ಹೋಸ್ಟ್ ಸೆಲ್. ಈಗ ಲಾಸ್ಟ್ ಸ್ಟೆಪ್ಪಲ್ಲಿ ಏನು ಹೇಳ್ತಾರೆ, ಹೋಸ್ಟ್ ಸೆಲ್ ಒಳಗಡೆ ಈಗ ನಿಮಗೆ ಬೇಕಾಗಿರುವಂಥ ಈ ಜೀನ್ ಇದೆ ನೋಡಿ, ಈ ಥರ ಒಂದು ಪ್ಲಾಸ್ಮಿಡ್ ಇದೆ ಅಂತ ಅನ್ಕೋಣ. ಪ್ಲಾಸ್ಮಿಡಲ್ಲಿ ನಿಮಗೆ ಬೇಕಾಗಿರುವಂಥ ಈ ರಿಕಾಂಬಿನೆಂಟ್ DNA ಇದೆ. ಓಕೆ ಸರಿ, ಈ ಪ್ಲಾಸ್ಮಿಡ್ ಕೆಪಾಸಿಟಿನೂ ಇದೆ, ಹೆಂಗೆ ಮಲ್ಟಿಪ್ಲೈ ಆಗುವಂಥ ಕೆಪಾಸಿಟಿ ಇದೆ. ಅದಕ್ಕೆ ಹೈ ಕಾಪಿ ನಂಬರ್ ಇರುವಂಥ ಪ್ಲಾಸ್ಮಿಡೇ ತೊಗೊಂಡಿದ್ದೀವಿ. ಸೊ ದಟ್ ನಮಗೆ ಸುಮಾರು ಪ್ಲಾಸ್ಮಿಡ್ ಈ ಥರ ಸಿಕ್ತು, ಕರೆಕ್ಟ್ ಅಲ್ವಾ? ಬಟ್ ಒಂದು ಸೆಲ್ ಸಾಕ, ನಿಮಗೆ ಬೇಕಾಗಿದೆ ಲಾಟ್ಗಟ್ಲೆ ಏನು ಈ ಒಂದು ಪ್ರೋಟೀನ್ಸ್ಗಳು. ಆದರೆ ಸೊ ಅದಕ್ಕೆ ನಾವೇನು ಮಾಡಬೇಕು, ಈಗ ಈ ಸೆಲ್ಲನ್ನೇ ಮಲ್ಟಿಪ್ಲೈ ಮಾಡಬೇಕು. ಅಂದರೆ ಸೆಲ್ಲಿಗೆ ಊಟ ಕೊಟ್ಟರೆ ತಾನೇ ಅದು ಮಲ್ಟಿಪ್ಲೈ ಆಗುತ್ತೆ. ಸೊ ಒಂದು ಸೆಲ್ ಇದ್ದಿದ್ದು 2 ಆಗುತ್ತೆ, 2 ಇದ್ದಿದ್ದು 4 ಆಗುತ್ತೆ, ಈ ಥರ ಸೆಲ್ ಮಲ್ಟಿಪ್ಲೈ ಆಗುತ್ತೆ. ಅದನ್ನು ಸೆಲ್ ಕಲ್ಚರಿಂಗ್ ಅಂತ ಹೇಳಿ ಕರಿತೀವಿ. ಸೊ ಅಂದರೆ ನಾವು ಈ ಸ್ಟೆಪ್ಪನ್ನು ಇವಾಗ ತಿಳ್ಕೊಬೇಕು. ಸೊ ಅದಕ್ಕೆ NCERT ಹೇಳ್ತಾ ಇದ್ದೀವಿ ನೋಡಿ, NCERT ಅವರೇ ನಾವು ಇಷ್ಟು ಸ್ಟೆಪ್ ಆಲ್ರೆಡಿ ಕಲ್ತಾಗಿದೆ. ಸೊ ನಾವೇ ಕಲಿಬೇಕಾಗಿರೋದು ಐಸೋಲೇಷನ್ ಆಫ್ DNA. ಸೊ ಫೈನಲ್ ಆಗಿ ಈ ಸೆಲ್ಸ್ಗಳನ್ನು ಹೇಗೆ ಮಲ್ಟಿಪ್ಲೈ ಮಾಡಿ ಪ್ರಾಡಕ್ಟನ್ನು ತೊಗೊಳ್ಳೋದು. ಸೊ ಹಾಗಾಗಿ ಫಸ್ಟ್ ಸ್ಟೆಪ್ಪು ಮತ್ತು 6 ಸ್ಟೆಪ್ಪನ್ನು ಮಾತ್ರ ಹೇಳ್ಕೊಡಿ. ನೀವು ಸ್ಟಾರ್ಟಿಂಗಲ್ಲಿ ಇವಿಂದನೇ ಶುರು ಮಾಡಿಬಿಟ್ರಿ, ಬಟ್ ನೋ ಪ್ರಾಬ್ಲಮ್. ನಾವು ತುಂಬ ಒಳ್ಳೆಯವರು, ನಾವು ಕಲಿತೀವಿ. ನೀವೇನೇ ಹೇಳಿದ್ರು NCERT ಅವ್ರು ನಾವು ಕಲಿತೀವಿ ಅಂತ ಕೂತಿದ್ದೀವಿ. ಹಾಗಾದರೆ ಈಗ ಫಸ್ಟ್ ಸ್ಟೆಪ್ ನೋಡೋಣ, ಹೇಗೆ DNA ಐಸೋಲೇಟ್ ಮಾಡೋದು. ಬನ್ನಿ. ಐಸೋಲೇಷನ್ ಆಫ್ ಜೆನೆಟಿಕ್ ಮೆಟೀರಿಯಲ್, ದಟ್ ಇಸ್ DNA. ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ, ತುಂಬ ಸಿಂಪಲ್ ಆಗಿರುವಂಥ ಟಾಪಿಕ್. ನಮಗೆ ಬೇಕಾಗಿರುವಂತಹ ಒಂದು ಜೀನ್ ಆದರೆ ನಥಿಂಗ್ ಬಟ್ ಜೀನ್ ಯಾವುದರೊಳಗಡೆ ಇದೆ, DNA ಒಳಗಡೆ ಇದೆ. ಆ DNA ಬ್ಯಾಕ್ಟೀರಿಯಲ್ ಸೆಲ್ಲಲ್ಲಾರು ಇರ್ಬೋದು, ಪ್ಲಾಂಟ್ ಸೆಲ್ಲಲ್ಲಾರು ಇರ್ಬೋದು, ಅನಿಮಲ್ ಸೆಲ್ಲಲ್ಲಾರು ಇರ್ಬೋದು, ಇಲ್ಲ ಫಂಗಸ್ ಸೆಲ್ಲಲ್ಲಾರು ಇರ್ಬೋದು. ಓಕೆ, ಸೊ ಯಾವುದೇ ಸೆಲ್ ಇರಲಿ, ಪ್ರತಿ ಸೆಲ್ಲು ಸಹ ಅದರದೇ ಆದಂಥ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಪ್ಲಾಸ್ಮಾ ಮೆಂಬ್ರೇನ್, ಸೆಲ್ ವಾಲ್, ನ್ಯೂಕ್ಲಿಯರ್ ಮೆಂಬ್ರೇನ್, ಈ ಥರ ಪ್ರೊಟೆಕ್ಷನ್ ಮಾಡ್ಕೊಂಡು ಕೂತಿರುತ್ತೆ. ಈಗ ಇದನ್ನ ಬ್ರೇಕ್ ಮಾಡಿ ಹೇಗೆ ತೊಗೊಳ್ತೀವಿ ಅನ್ನೋದಷ್ಟೇ. ಓಕೆ, ಈಗ ಉದಾಹರಣೆಗೆ ಇಲ್ಲಿ ಫಸ್ಟ್ ಒಂದು ಬ್ಯಾಕ್ಟೀರಿಯಲ್ ಸೆಲ್ ಬರ್ತೀನಿ. ನಾನೆಲ್ಲ ಒಂದಿಷ್ಟು ಸೆಲ್ಸ್ ಬರ್ಕೊಂಡ್ಬಿಡ್ತೀನಿ ತಾನೆ. ಓಕೆ, ಇಲ್ಲಿ ನೋಡಿ ನಾನು 4 ಸೆಲ್ ಬರ್ಕೊಂಡಿದ್ದೀನಿ. ಸೊ ಲೆಟ್ಸ್ ಅಸ್ಯೂಮ್ ದಿಸ್ ಇಸ್ ಅ ಬ್ಯಾಕ್ಟೀರಿಯಲ್ ಸೆಲ್. ಇದೊಂದು ಬ್ಯಾಕ್ಟೀರಿಯಲ್ ಸೆಲ್. ಈಗ ಬ್ಯಾಕ್ಟೀರಿಯಲ್ ಸೆಲ್ ಹೇಳುತ್ತೆ, ಇದು ಬ್ಯಾಕ್ಟೀರಿಯಲ್ ಸೆಲ್ ಅಲ್ಲ, ಈ ಬ್ಯಾಕ್ಟೀರಿಯಲ್ ಸೆಲ್ ಹೇಳುತ್ತೆ ನೋಡಿ, ನನ್ನ ಹತ್ರ ಒಳಗಡೆ ದಿಸ್ ಇಸ್ ದ DNA ಜೆನೆಟಿಕ್ ಮೆಟೀರಿಯಲ್ ಇದೆ. ನಿಮಗೆ ಬೇಕಾಗಿರುವಂಥ ಈ ಜೀನ್ ಆಫ್ ಇಂಟ್ರೆಸ್ಟ್ ಇಲ್ಲೇ ಕೂತಿದೆ ನೋಡಿ. ಸೊ ಹಿಯರ್ ಈಸ್ ಯುವರ್ ಜೀನ್ ಆಫ್ ಇಂಟ್ರೆಸ್ಟ್. ಸೊ ಈ ಜೀನ್ ಆಫ್ ಇಂಟ್ರೆಸ್ಟ್ ಬೇಕು ಅಂದರೆ ನೀವು ಫಸ್ಟು DNA ತೊಗೊಳ್ಬೇಕು. ಸೊ ಹೆಂಗೆ ತೊಗೊಳ್ತೀರಾ? ಯಾಕಂತ ಹೇಳಿದ್ರೆ ನನಗೆ ಪ್ರೊಟೆಕ್ಟಿವ್ ಲೇಯರ್ ಅಂತ ಇನ್ನೊಂದು ಸೆಲ್ ವಾಲ್ ಇದೆ. ಆ ಸೆಲ್ ವಾಲ್ ಯಾವ್ದ್ರಿಂದ ಆಗಿದೆ ನೋಡಿ, ಸೆಲ್ ವಾಲ್ ಇಸ್ ಮೇಡ್ ಅಪ್ ಆಫ್ ಒಂದು ಸಬ್ಸ್ಟೆನ್ಸ್, ಪೆಪ್ಟಿಡೋಗ್ಲೈಕಾನ್. ಈ ಪೆಪ್ಟಿಡೋಗ್ಲೈಕಾನ್ ಅನ್ನ ಬ್ರೇಕ್ ಮಾಡಬೇಕು. ಹೆಂಗೆ ಬ್ರೇಕ್ ಮಾಡ್ತೀರಾ? ಸೊ ಅವಾಗ ನಾವು ಹೇಳ್ತೀವಿ ನೋ ಪ್ರಾಬ್ಲಮ್. ಪೆಪ್ಟಿಡೋಗ್ಲೈಕಾನ್ ಬ್ರೇಕ್ ಮಾಡೋಕ್ಕೆ ನಮ್ಮ ಹತ್ರ ಒಬ್ಬ ಹೀರೋ ಇದ್ದಾನೆ, ಯಾರೋನು ಲೈಸೋಸೈಮ್, ಅವನನ್ನು ಕರ್ಕೊಬರ್ತೀವಿ. ಸೊ ಯಾವುದರಿಂದ ಬ್ರೇಕ್ ಮಾಡ್ತಿದ್ದೀವಿ? ಎನ್ಸೈಮ್, ಲೈಸೋಸೈಮ್, ಇವನನ್ನ ಬ್ರೇಕ್ ಮಾಡ್ತೀವಿ. ಸರಿ, ಇದು ಹೇಳ್ತು, ಪರವಾಗಿಲ್ಲ, ನೀವು ಏನೋ ಅನ್ಕೊಂಡಿದ್ದೆ, ಬ್ರೇಕ್ ಮಾಡೇ ಬಿಟ್ರಿ. ಈಗ ಮತ್ತೆ ಹೇಳುತ್ತಿದ್ದು ಯಾವುದು? ಇದೇ ಬ್ಯಾಕ್ಟೀರಿಯಲ್ ಸೆಲ್. ಪೆಪ್ಟಿಡೋಗ್ಲೈಕಾನ್ ಏನೋ ಬ್ರೇಕ್ ಮಾಡಿದ್ರಿ, ಬಟ್ ಒಳಗಡೆ ನೋಡಿ ಯಾರಿದ್ದಾರೆ? ಸೆಲ್ ಮೆಂಬ್ರೇನ್ ಇದೆ. ಈ ಸೆಲ್ ಮೆಂಬ್ರೇನಿನ ಹೆಂಗೆ ಬ್ರೇಕ್ ಮಾಡ್ತೀರಾ? ಯಾಕಂದ್ರೆ ಸೆಲ್ ಮೆಂಬ್ರೇನ್ ಯಾವ್ದ್ರಿಂದ ಆಗಿದೆ? ಸೆಲ್ ಮೆಂಬ್ರೇನ್ ಈಸ್ ಮೇಡ್ ಅಪ್ ಆಫ್ ಲಿಪಿಡ್ ಅಂಡ್ ಪ್ರೋಟೀನ್. ಅದನ್ನ ಹೆಂಗ್ ಬ್ರೇಕ್ ಮಾಡ್ತೀರಾ ಅಂತ ಹೇಳ್ತು. ಮತ್ತೆ ನಾವು ಹೇಳ್ತೀವಿ ಅಗೇನ್ ನೋ ಪ್ರಾಬ್ಲಮ್. ಯಾಕಂದ್ರೆ ಲಿಪಿಡ್ ಬ್ರೇಕ್ ಮಾಡಕ್ಕೆ ನಮ್ಮ ಹತ್ರ ಲೈಪೇಸ್ ಇದ್ದಾನೆ, ಪ್ರೋಟೀನ್ ಬ್ರೇಕ್ ಮಾಡಕ್ಕೆ ಪ್ರೋಟಿಯೇಸ್ ಇದ್ದಾನೆ. ಸೊ ವಿ ಹ್ಯಾವ್ ಲೈಪೇಸ್ ಅಂಡ್ ವಿ ಹ್ಯಾವ್ ಪ್ರೋಟಿಯೇಸ್. ಸೊ ಈಸಿಯಾಗಿ ಬ್ರೇಕ್ ಮಾಡಿದ್ವಿ.
ದಮ್ಗಾಗ್ಬಿಡ್ತು. ಯಾರು? ಈ ಪ್ಲಾಂಟ್ ಸೆಲ್, ಸಾರಿ ಬ್ಯಾಕ್ಟೀರಿಯಲ್ ಸೆಲ್. ಈಗ ಈ DNA ಆರಾಮಾಗಿ ಹೊರಗಡೆ ತಕ್ಕೊಂಡ್ಬಿಟ್ವಿ ನಾವು. DNA ಹೊರಗಡೆ ತಕ್ಕೊಂಡ್ಬಿಟ್ವಿ. ಇಷ್ಟೇ, ವೆರಿ ಸಿಂಪಲ್. ಸೊ ಅಂದ್ರೆ ಇಲ್ಲಿ ನಾವ್ ಏನ್ ಕಲ್ತ್ವಿ? ಲೈಸೋಸೈಮ್ ಯಾವ ರೀತಿ ಕೆಲಸ ಮಾಡ್ತಿದೆ ಸೆಲ್ ವಾಲ್ ಬ್ರೇಕ್ ಮಾಡಕ್ಕೆ, ಅದೇ ತರ ಲೈಪೇಸ್ ಮತ್ತೆ ಪ್ರೋಟಿಯೇಸ್. ಯಾಕಂತ ಹೇಳಿದ್ರೆ ಇದು ಪ್ರೊಕ್ಯಾರಿಯೋಟಿಕ್ ಸೆಲ್ ಆಗಿರೋದ್ರಿಂದ ಇಲ್ಲಿ ಮೆಂಬ್ರೇನ್ ಬೌಂಡ್ ನ್ಯೂಕ್ಲಿಯಸ್ ಇಲ್ಲ. ಸೊ ಹಾಗಾಗಿ ನ್ಯೂಕ್ಲಿಯಸ್ ಬ್ರೇಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಬ್ಯಾಕ್ಟೀರಿಯಲ್ ಸೆಲ್ ಜೈ. ಸೊ ಬ್ಯಾಕ್ಟೀರಿಯಾದಿಂದ ತೆಗೆದ್ವಿ. ಓಕೆ, ಅಕಸ್ಮಾತ್ ನಮಗೆ ಬೇಕಾಗಿರುವಂಥ DNA ಇವಾಗ ಬ್ಯಾಕ್ಟೀರಿಯಾದಲ್ಲಿ ಇಲ್ಲ. ಬೈ ಚಾನ್ಸ್ ಈಗ ಯಾವ್ದ್ರೊಳಗಡೆ ಇದೆ ನೋಡಿ, ಈ ಸೆಲ್ ಒಳಗಡೆ ಇದೆ. ಯಾವ ಸೆಲ್ ಇದು? ದಿಸ್ ಇಸ್ ಫಂಗಲ್ ಸೆಲ್. ಈ ಫಂಗಲ್ ಸೆಲ್ ಇಂದ ಹೆಂಗ್ ತೆಗೆಯೋದು? ಯಾಕಂದ್ರೆ ಫಂಗಲ್ ಸೆಲ್ ಅಲ್ಲೂ ನೋಡಿ, ಸೊ ದಿಸ್ ಇಸ್ ದ ಸೆಲ್ ಒನ್. ಫಂಗಸ್ ಹೇಳುತ್ತೆ ನಾನು ಅಷ್ಟು ಸುಲಭ ಇಲ್ಲ, ನನ್ನ ಹತ್ರನೂ ಸೆಲ್ ವಾಲ್ ಇದೆ, ನನ್ನ ಹತ್ರನೂ ನೋಡಿ ಪ್ಲಾಸ್ಮಾ ಮೆಂಬ್ರೇನ್ ಇದೆ. ಅದೇ ತರ ನಾನೊಬ್ಬ ಯೂಕ್ಯಾರಿಯೋಟಿಕ್ ಸೆಲ್ ಆಗಿರೋದ್ರಿಂದ ನನ್ನ ಹತ್ರ ನ್ಯೂಕ್ಲಿಯರ್ ಮೆಂಬ್ರೇನು ಇದೆ. ಈಗ ಹೆಂಗ್ ಬ್ರೇಕ್ ಮಾಡ್ತೀರಾ? ಕಮಾನ್ ಟೆಲ್ ಮಿ ಅಂತ ಹೇಳ್ತಾ ಇದೆ. ಮತ್ತೆ ನಾವು ಪ್ಯಾನಿಕ್ ಆಗಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ಮತ್ತೆ ಐಡಿಯಾ ಇತ್ತು. ಸೊ ನಾವು ಕೇಳಿದ್ವಿ ಇವಾಗ, ಓಕೆ ಫಂಗಸ್, ಈಗ ನೀನು ಹೆಂಗಿದ್ರು ಹೇಳ್ತಾ ಇದೆಯಲ್ಲ ನನ್ನ ಹತ್ರ ಸೆಲ್ ವಾಲ್ ಇದೆ, ಸೆಲ್ ವಾಲ್ ಯಾವ್ದ್ರಿಂದ ಆಗಿದೆ ಫಸ್ಟ್ ಅದನ್ನ ಹೇಳು. ಸರಿ, ಇದು ಹೇಳುತ್ತೆ, ಕ್ಲೀನಾಗಿ ಕೇಳಿಸ್ಕೊಳ್ಳಿ, ನಾನೆಲ್ಲ ಇಲ್ಲೇ ಬರ್ ತೋರಿಸ್ತಿದ್ದೀನಿ, ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಫೈನಲ್ ಆಗಿ ನೀವೇನೋ ಸ್ಕ್ರೀನ್ ಶಾಟ್ ತಗೊಳ್ತೀರಾ ಅಂದ್ರೂ ಇಲ್ಲ ಹೆಲ್ಪ್ ಆಗುತ್ತೆ. ಸೆಲ್ ವಾಲ್ ಆಫ್ ದ ಫಂಗಸ್ ಮೇಡ್ ಅಪ್ ಆಫ್ ಸಬ್ಸ್ಟೆನ್ಸ್ ಕಾಲ್ಡ್ ಕೈಟಿನ್ ಇಂದ ಆಗಿದೆ. ಓಕೆ, ಅದೇ ತರ ನಾವು ಪ್ಲಾಸ್ಮಾ ಮೆಂಬ್ರೇನ್ ಮತ್ತೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎರಡನ್ನೂ ತಗೊಂಡ್ರೆ ಇವೆರಡರಲ್ಲೂ ನಾವು ನೋಡುವಂತ ಎರಡು ಮೆಟೀರಿಯಲ್ ಯಾವುದು? ಒಂದು ಲಿಪಿಡ್ ಮತ್ತೆ ಪ್ರೋಟೀನ್. ಲಿಪಿಡ್ ಅಂಡ್ ಪ್ರೋಟೀನ್. ಓಕೆ, ಸೊ ಈಗ ನಾವ್ ಏನೇನ್ ಬ್ರೇಕ್ ಮಾಡಬೇಕು? ಕೈಟಿನ್ ಬ್ರೇಕ್ ಮಾಡಬೇಕು, ಲಿಪಿಡ್ ಅಂಡ್ ಪ್ರೋಟೀನ್ ಬ್ರೇಕ್ ಮಾಡಬೇಕು. ವೆರಿ ಸಿಂಪಲ್, ನಾವು ಟೆನ್ಷನ್ ತಗೊಳ್ಳಿಲ್ಲ. ನಾವೇನಂತ ಹೇಳಿದ್ವಿ, ಈ ಫಂಗಲ್ ಸೆಲ್ ವಾಲ್ಗೆ ಫಂಗಸ್ಗೆ ನಿನ್ ಕೈಟಿನ್ ಬ್ರೇಕ್ ಮಾಡಬೇಕು ತಾನೆ, ಕೈಟಿನೇಸ್ ಕರ್ಕೊಂಡ್ಬರ್ತೀವಿ ಕಣಯ್ಯ. ಕೈಟಿನೇಸ್ ಅನ್ನ ಎನ್ಸೈಮ್ ಕರ್ಕೊಂಡ್ಬರ್ತೀವಿ, ಆರಾಮಾಗಿ ಬ್ರೇಕ್ ಮಾಡಿ ಬಿಸಾಕ್ತೀವಿ. ಓಕೆ, ಅದೇ ತರ ಲಿಪಿಡ್ ಮತ್ತೆ ಪ್ರೋಟೀನ್ ಬ್ರೇಕ್ ಮಾಡಕ್ಕೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಇಲ್ಲಿದೆ ನೋಡಿ ಲೈಪೇಸ್, ಅದೇ ತರ ಪ್ರೋಟೀಸ್. ಮುಗಿತಲ್ಲ, ಪ್ಲಾಸ್ಮಾ ಮೆಂಬ್ರೇನು ಬ್ರೇಕ್ ಆಯ್ತು, ನ್ಯೂಕ್ಲಿಯರ್ ಮೆಂಬ್ರೇನು ಬ್ರೇಕ್ ಆಯ್ತು. ಸೊ ನಮಗೆ ಬೇಕಾಗಿರುವಂತ ಎಲ್ಲ ಲೇಯರು ಬ್ರೇಕ್ ಆಯ್ತು ಅಂದ್ರೆ ನಮಗೆ ಬೇಕಾಗಿರುವಂತ DNA ಹೊರಗಡೆ ಬಂದೇ ಬಿಡುತ್ತೆ. ಸರಿ, ಡನ್. ಫಂಗಸ್ ಓಕೆ, ತನ್ನ ಸೋಲ್ ಒಪ್ಕೊಂಡ್ಬಿಡ್ತು. ಈಗ ನಮಗೆ ಬೇಕಾಗಿರುವಂತ ಮೆಟೀರಿಯಲ್ ಅಕಸ್ಮಾತ್ ಇವೆರಡೂ ಸೆಲ್ಲಲ್ಲಿ ಇಲ್ದಲೇನೆ ಪ್ಲಾಂಟ್ ಸೆಲ್ಲಲ್ಲಿ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಏನ್ ಮಾಡ್ತೀರಾ ಅಂತ ಹೇಳುತ್ತೆ. ಯಾಕಂದ್ರೆ ಪ್ಲಾಂಟ್ ಸೆಲ್ ಅಲ್ಲೂ ಮತ್ತೆ ಅಗೇನ್ ಸೆಲ್ ವಾಲ್ ಇದೆ. ಬಟ್ ಈ ಸೆಲ್ ವಾಲ್ ಮೇಡ್ ಅಪ್ ಆಫ್ ವಾಟ್? ಸೆಲ್ಯುಲೋಸ್. ಸೆಲ್ಯುಲೋಸ್ ನಿಂದ ಆಗಿರುವಂತ ಸೆಲ್ ವಾಲ್. ಸೊ ವೆರಿ ಸಿಂಪಲ್, ಸೆಲ್ಯುಲೇಸ್ ಎನ್ಸೈಮ್ ಕರ್ಕೊಂಡ್ಬರ್ರಯ್ಯ. ಸೆಲ್ಯುಲೇಸ್ ಕರ್ಕೊಂಬಂದ್ ಬ್ರೇಕ್ ಮಾಡಿ, ಅಲ್ಲಿಗೆ ಸೆಲ್ ವಾಲ್ ಬ್ರೇಕ್ ಆಯ್ತಲ್ಲ. ಓಕೆ, ಇನ್ನು ಉಳಿದಿರುವಂತ ಸಬ್ಸ್ಟೆನ್ಸ್ ಅನ್ನ ಹೇಗೆ ಬ್ರೇಕ್ ಮಾಡ್ತೀರಾ ಅಂದ್ರೆ, ಉಳಿದಿರುವಂತ ಬ್ಯಾರಿಯರ್ ಏನಿದು? ದಿಸ್ ಇಸ್ PM ಅಂತ ಹೇಳಿದ್ರೆ ಪ್ಲಾಸ್ಮಾ ಮೆಂಬ್ರೇನ್, ದಿಸ್ ಈಸ್ NM ಅಂತ ಹೇಳಿದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್. ಯಾವ್ದ್ರಿಂದ ಆಗಿದೆ? ಇದೇ ಲಿಪಿಡ್ ಮತ್ತೆ ಪ್ರೋಟೀನ್ ಇಂದ ತಾನೆ ಲೈಪೇಸ್ ಪ್ರೋಟಿಯಸ್ ಕರ್ಕೊಂಡು ಬ್ರೇಕ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅಂದ್ರೆ ಇಲ್ಲಿನ ಕಥೆನೂ ಮುಗಿದು ಹೋಯ್ತು. ಅರ್ಥ ಆಗ್ತಿದ್ಯಾ? ಸೊ ಇವೆಲ್ಲ ಬ್ರೇಕ್ ಆದಾಗ ಸೊ ಫೈನಲ್ ಆಗಿ ನಮಗೇನಾಯ್ತು? ಬ್ರೇಕ್ ಆಗಿರುವಂತ DNA ಸಿಕ್ತು. ಜೀನ್ ಆಫ್ ಇಂಟ್ರೆಸ್ಟ್ ಸಿಕ್ಕ ತಕ್ಷಣನೇ ರೆಸ್ಟ್ರಿಕ್ಷನ್ ಅಂಡ್ ಎಕ್ಸಾಮ್ ಅನ್ನ ಕರ್ಕೊಂಡ್ ಬರ್ತೀವಿ. ಅಕಸ್ಮಾತ್ ಅನಿಮಲ್ಸ್ ಎಲ್ಲ ಆದ್ರೆ ನಮಗೆ ಇನ್ನೂ ಈಸಿ ನೋಡಿ. ಯಾಕೆ ಅನಿಮಲ್ಸ್ ಎಲ್ಲ ಆದ್ರೆ ಇನ್ನೂ ಈಸಿ ಅಂತ ಹೇಳ್ತಾ ಇದೀವಿ? ಯಾಕಂದ್ರೆ ಅನಿಮಲ್ಸ್ ಅಲ್ಲಿ ಫಸ್ಟ್ ಆಫ್ ಆಲ್ ಸೆಲ್ ವಾಲ್ ಇಲ್ಲ, ಇರೋದೇನು ಕೇವಲ ನ್ಯೂಕ್ಲಿಯರ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್. NM ಅಂದ್ರೆ ನ್ಯೂಕ್ಲಿಯರ್ ಮೆಂಬ್ರೇನ್. ನಾನು ಫುಲ್ ಬರೀತಿಲ್ಲ, ಯಾಕಂದ್ರೆ ಇಲ್ಲೆಲ್ಲ ಆಲ್ರೆಡಿ ಬರ್ದಿದ್ದೀನಿ ನ್ಯೂಕ್ಲಿಯರ್ ಮೆಂಬ್ರೇನ್, ಪ್ಲಾಸ್ಮಾ ಮೆಂಬ್ರೇನ್ ಅಂತ. ಸರಿ, ಲೈಪೇಸು ಪ್ರೋಟೀನ್ಸು ಕರ್ಕೊಂಬಂದ್ರೆ ಮುಗಿದೋಯ್ತು. ಬಟ್ ನೀವು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅನ್ನ ಓದಿರೋಂಥವ್ರಿಗೆ ಇವೆಲ್ಲ ಕ್ಲೀನಾಗಿ ಗೊತ್ತಾಗುತ್ತೆ. ಇವೆಲ್ಲ ಏನೋ ಬ್ರೇಕ್ ಆಯ್ತು. ಸರಿ, ಈಗ ನಾವು DNA ಅಂತ ಒಳಗಡೆ ಏನ್ ನೋಡ್ತಾ ಇದೀವಿ? ನ್ಯೂಕ್ಲಿಯಸ್ ಒಳಗಡೆ ಬರೀ DNA ಮಾತ್ರ ಇದೆಯಾ? ಇಲ್ಲ, DNA ಒಂದು ಹಿಸ್ಟೋನ್ ಪ್ರೋಟೀನ್ ಜೊತೆ ರ್ಯಾಪ್ ಆಗಿದೆ. ಓಕೆನಾ? ಸೊ ಸಪೋಸ್ ಇದೇ ಹಿಸ್ಟೋನ್ ಪ್ರೋಟೀನ್ ಅಂತ ಅನ್ಕೊಳ್ಳೋಣ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ದ ಹಿಸ್ಟೋನ್ ಪ್ರೋಟೀನ್. ಈ ಹಿಸ್ಟೋನ್ ಪ್ರೋಟೀನ್ ಸುತ್ತ ನಮ್ಮ DNA ಈ ತರ ರ್ಯಾಪ್ ಆಗಿದೆ ಅಂತ ಅನ್ಕೊಳ್ಳಿ. ಸೊ ಹಿಸ್ಟೋನ್ ಅನ್ನೋದೇನು? ನಥಿಂಗ್ ಬಟ್ ಪ್ರೋಟೀನ್. ಆ ಪ್ರೋಟೀನ್ ಅನ್ನ ಬ್ರೇಕ್ ಮಾಡಕ್ ನಮಗೇನ್ ಬೇಕು? ಪ್ರೋಟಿಯೇಸ್ ಬೇಕು. ಪ್ರೋಟಿಯೇಸ್ ಅನ್ನ ಎನ್ಸೈಮ್ ಇದ್ರೆ ಸಾಕು. ಓಕೆ, ಅಕಸ್ಮಾತ್ ಕ್ರೋಮೋಸೋಮ್ ರೂಪದಲ್ಲಿ ಇತ್ತಪ್ಪ. ಓಕೆ, ಇದಿಷ್ಟ ಅರ್ಥ ಆಯ್ತಾ ನಾನು ಏನ್ ಹೇಳ್ತಾ ಇದ್ದೀನಿ? ನೋಡಿ, ಬ್ಯಾಕ್ಟೀರಿಯಾ ಆದ್ರೆ ಲೈಸೋಸೈಮ್, ಫಂಗಸ್ ಆದ್ರೆ ಕೈಟಿನೇಸ್, ಪ್ಲಾಂಟ್ಸ್ ಎಲ್ಲ ಆದ್ರೆ ಸೆಲ್ಯುಲೇಸ್,
ಇನ್ನು ಯಾವುದೇ ಸೆಲ್ ಒಳಗಡೆ ತಗೊಳ್ಳಿ ಪ್ರೋಟೀನ್ ಮತ್ತು ಲಿಪಿಡ್ ಇಂದನೇ ಆಗಿರುತ್ತೆ ಮೆಂಬ್ರೇನ್ಗಳು, ಅದನ್ನು ಬ್ರೇಕ್ ಮಾಡೋಕ್ಕೆ ಲೈಪೇಸ್ ಮತ್ತು ಪ್ರೋಟಿಯೇಸ್. ಈಗ ನಾವು ಒಳಗಡೆನೆ ಬಂದ್ವಿ ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ, ಯಾಕಂದರೆ ಮಾಲಿಕ್ಯುಲರ್ ಬೇಸಿಸಲ್ಲಿ ಓದಿದ್ದೀವಿ. ಯೂಕ್ಯಾರಿಯೋಟಿಕ್ ಸೆಲ್ಲಲ್ಲಿ ಈ ಬೀಡ್ಸ್, ಸ್ಟ್ರಿಂಗ್ ಅನ್ನೋ ಬೀಡ್ಸ್ ಥರ ಹಿಸ್ಟೋನ್ ಪ್ರೋಟೀನ್ ಇರುತ್ತೆ, ಅದನ್ನು ಬ್ರೇಕ್ ಮಾಡೋಕ್ಕೆ ಪ್ರೋಟೀಸ್ ಕರ್ಕೊಬರ್ತೀವಿ. ಇಲ್ಲ ಕ್ರೋಮೋಸೋಮ್ ರೂಪದಲ್ಲಿ ಪ್ಯಾಕ್ ಆಗಿತ್ತು ಅಂತ ಅನ್ಕೊಳ್ಳೋಣ. ಈಗ ನಾನು ಇನ್ನೊಂದು ಸ್ಲೈಡಿಗೆ ಹೋಗ್ತಾ ಇದ್ದೀನಿ, ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಈಗ ನಾನೊಂದು ಕ್ರೋಮೋಸೋಮ್ ಬರೆದ್ರೆ ಆ ಕ್ರೋಮೋಸೋಮಲ್ಲಿ ಯಾವ ರೀತಿ ಇರುತ್ತೆ, DNA ಈ ಥರ ತಾನೇ ಇರುತ್ತೆ. ಸೊ ದಿಸ್ ಇಸ್ DNA. ಈ DNA ನಾನು ಎಳ್ಕೊಳ್ತಾ ಹೋದರೆ ಇದೇ ಥರ ತಾನೇ ಕಾಣಿಸೋದು DNA. ಬಟ್ DNA ಈ ರೀತಿ ಇಲ್ಲ, ಈ ಹಿಸ್ಟೋನ್ ಪ್ರೋಟೀನ್ಸ್ ಜೊತೆ ಹಿಂಗೆ ಕೂತಿದೆ. ಈ ಹಿಸ್ಟೋನ್ ಪ್ರೋಟೀನಿನ ಬ್ರೇಕ್ ಮಾಡೋಕ್ಕೆ ಪ್ರೋಟಿಯೇಸ್ ಕರ್ಕೊಬಂದ್ವಿ. ಬಟ್ ಇದಲ್ದಲೇ ಕೆಲವು ಟೈಮ್ ಸಣ್ಣ ಪುಟ್ಟ RNAಗಳಿರ್ತಾವೆ. ಇಲ್ಲಿ RNA ಸ್ಟ್ರಾಂಡ್ಸ್ಗಳು ಇರುತ್ತೆ. ಹಾಗಾದ್ರೆ RNA ಬ್ರೇಕ್ ಮಾಡೋಕ್ಕೆ ಏನು ಮಾಡ್ತೀರಾ, ರೈಬೋನ್ಯೂಕ್ಲಿಯಸ್ನ ಕರ್ಕೊಬರ್ತೀವಿ. ರೈಬೋನ್ಯೂಕ್ಲಿಯಸ್ ಒಟ್ಟಿನ ವಿಶ್ವ ತನಕ ಓದಿದ್ರೊಳಗಡೆ ಏನು ತಿಳ್ಕೊಬೇಕು, ಎನ್ಸೈಮ್ಸ್ಗಳು ಮೇನ್ ಆಗಿ ಈ ಬ್ಯಾರಿಯರ್ಸ್ನೆಲ್ಲ ಬ್ರೇಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಿದೆ. ಯಾವಾಗ ಬ್ಯಾರಿಯರ್ಸ್ ಬ್ರೇಕ್ ಆಗುತ್ತೋ ನಮಗೆ ಅಲ್ಟಿಮೇಟ್ ಆಗಿ ಏನು ಸಿಗುತ್ತೆ, ಈ DNA ಹೊರಗಡೆ ಬಂದ್ಬಿಡುತ್ತೆ. ಸೊ ಈ DNAಲಿ ನಮಗೆ ಬೇಕಾಗಿರುವಂಥ ಜೀನ್ ಆಫ್ ಇಂಟ್ರೆಸ್ಟ್ ಬೇಕು ಅಂದರೆ ರಿಸ್ಟ್ರಿಕ್ಷನ್ ಎನ್ಸೈಮ್ ಅನ್ನು ಕರ್ಕೊಂಬರೋದು, ಪಟ್ ಅಂತ ಕಟ್ ಮಾಡೋದು. ಸರಿ, ತಗೊಂಡ್ವಿ. ಈಗ ನಮಗೆ DNA ಸಿಕ್ತು, ಆದರೆ ಪ್ಯೂರ್ ಆಗಿ DNA ತಗೊಳ್ಬೇಕು ಅಂದರೆ ನಾವೇನು ಮಾಡ್ತೀವಿ, ಒಂದು ಚಿಲ್ಡ್ ಎಥೆನಾಲ್ ಜೊತೆ ಟ್ರೀಟ್ ಮಾಡ್ತೀವಿ. ಚಿಲ್ಡ್ ಎಥೆನಾಲ್ ಜೊತೆ ಟ್ರೀಟ್ ಮಾಡಿದಾಗ ಒಂದು ಪ್ರೆಸಿಪಿಟೇಷನ್ ಫಾರ್ಮೇಷನ್ ಆಗುತ್ತೆ. ಆ ಪ್ರೆಸಿಪಿಟೇಟ್ ಇಂದ ನಮಗೆ ಏನು ಸಿಗುತ್ತೋ ದಟ್ ಈಸ್ ನಥಿಂಗ್ ಬಟ್ ದ DNA. ಅದೇ DNA. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತಾ ಇದ್ದೀವಿ, ಸ್ಪೂಲಿಂಗ್ ಅಂತ ಹೇಳಿ ಕರಿತಾ ಇದೀವಿ ಮಕ್ಕಳ. NCERTಯಲ್ಲಿ ಒಂದು ಇಮೇಜ್ ತೋರಿಸಿದ್ದಾರೆ ಸ್ಪೂಲಿಂಗ್ ಇದ್ದು. ಓಕೆ, ಸೊ ಅಂದರೆ DNA ಚಿಲ್ಡ್ ಎಥೆನಾಲ್ ಜೊತೆ ಟ್ರೀಟ್ ಮಾಡಿ ಪ್ರೆಸಿಪಿಟೇಷನ್ ಆದಾಗ ತಗೊಳ್ಳೋಂಥ ಮೆಥಡ್ ಅದು ಅಷ್ಟೇ. ಬಟ್ ಅದಕ್ಕಿಂತ ಮುಂಚೆ ಈ ಎಲ್ಲ ಸ್ಟೆಪ್ಸ್ಗಳನ್ನು ಅಂದರೆ ಡಿಪೆಂಡಿಂಗ್ ಆನ್ ಅ ಟೈಪ್ ಆಫ್ ಸೆಲ್, ಯಾವ ಸೆಲ್ ಜೊತೆ ನೀವು ಟ್ರೀಟ್ ಮಾಡ್ತಾ ಇದ್ದೀರಾ ಅಥವಾ ಯಾವ ಸೆಲ್ಲಿಂದ ತಗೊಳ್ಬೇಕು ಅಂತ ಅಂತಿದ್ರೆ ಅದಕ್ಕೆ ತಕ್ಕಂತೆ ನೀವು ಎನ್ಸೈಮ್ಸ್ನ ಟ್ರೀಟ್ ಮಾಡಿದ್ರೆ ಮುಗೀತು. ಸೊ ಅಂದರೆ ಫಸ್ಟ್ ಸ್ಟೆಪ್ ಕಲ್ತ್ವಿ, ಅದಾದಮೇಲೆ ಉಳಿದಿರುವಂಥ ಎಲ್ಲ ಸ್ಟೆಪ್ಪು ಕಲ್ತ್ಬಿಟ್ವಿ ನಾವು. ಐಸೋಲೇಷನ್, ಫ್ರಾಗ್ಮೆಂಟೇಷನ್, ಲೈಗೇಷನ್, ಟ್ರಾನ್ಸ್ಫರಿಂಗ್ DNA ಇಂಟು ದ ಹೋಸ್ಟ್. ಈಗ ಫೈನಲ್ ಆಗಿ ನಮಗೆ ಬೇಕಾಗಿರುವಂಥ ಅಲ್ಟಿಮೇಟ್ ಪ್ರಾಡಕ್ಟನ್ನು ತೊಗೊಳ್ಬೇಕು. ಬಟ್ ಅದಕ್ಕಿಂತ ಮುಂಚೆ ಸೈಂಟಿಸ್ಟ್ ತಲೆ ಒಳಗಡೆ ಒಂದು ಯೋಚನೆ ಬರುತ್ತೆ, ಸರಿ ನಾನು ಪ್ರಾಡಕ್ಟ್ ತೊಗೊಳಕ್ಕೇನೋ ಹೊರಟಿದ್ದೀನಿ ಕರೆಕ್ಟ್, ಆದರೆ ಈಗ ನನಗೆ ಬೇಕಾಗಿರುವಂಥ ಜೀನ್ ಆಫ್ ಇಂಟ್ರೆಸ್ಟ್ ಇದಲ್ವೇನ್ರಯ್ಯ, ಈಗಿದೆ ಒಂದು ಜೀನ್ ಆಫ್ ಇಂಟ್ರೆಸ್ಟ್. ಈಗ ನನ್ನ ಹತ್ರ ಜಸ್ಟ್ ಒಂದು ಕಾಪಿ ಮಾತ್ರ ಇದೆ ಈ ಜೀನ್ ಆಫ್ ಇಂಟ್ರೆಸ್ಟ್. ಓಕೆ, ಅಕಸ್ಮಾತ್ ನನ್ನ ಇರ್ರೆಸ್ಪಾನ್ಸಿಬಿಲಿಟಿಯಿಂದನೋ ಅಥವಾ ನನ್ನ ನೆಗ್ಲಿಜೆನ್ಸಿಯಿಂದನೋ ಅಥವಾ ಇನ್ಯಾವುದೋ ಒಂದು ರೀತಿಯಿಂದ ಈ ಒಂದು DNA ಏನು ಜೀನ್ ಆಫ್ ಇಂಟ್ರೆಸ್ಟ್ ಅಂತ ಅನ್ಕೊಂಡಿದೆ ಇದು ಕಳೆದೋಗ್ಬಿಡ್ತು. ಈಗ ಏನು ಮಾಡೋದು, ಇಷ್ಟೆಲ್ಲ ಮಾಡಿದ್ವಲ್ಲ ನಾವು ಕಷ್ಟಪಟ್ಟು, ಐಸೋಲೇಷನ್ ಮಾಡೋಕ್ಕೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಿದ್ವಿ ನೋಡಿ, ಅದಾದಮೇಲೆ ಫ್ರಾಗ್ಮೆಂಟ್ ಮಾಡೋಕ್ಕೆ ಎಷ್ಟೆಲ್ಲ ಮಾಡಿದ್ವಿ, ಆ ರಿಸ್ಟ್ರಿಕ್ಷನ್ ಎನ್ಸೈಮನ್ನು ಕರ್ಕೊಬರೋದಂತೆ ಕಟ್ ಮಾಡೋದಂತೆ ಏನೆಲ್ಲ ಸರ್ಕಸ್ ಮಾಡಿದ್ವಿ. ಇಷ್ಟೆಲ್ಲ ಮಾಡಿ ಈ DNA ತೊಗೊಂಡಿದ್ದೀನಿ, ಪೀಸ್ ಆಫ್ DNA, ಅಕಸ್ಮಾತ್ ಕಳೆದೋಗ್ಬಿಟ್ರೆ. ಸೊ ಅದಕ್ಕೆ ಕ್ಯಾರಿ ಮುಲ್ಲಿಸ್ ಅನ್ನೋರು ಬರ್ತಾರೆ, ಅವ್ರು ಹೇಳ್ತಾರೆ ತಲೆ ಕೆಡಿಸ್ಕೋಬೇಡಿ, ನಾನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಿಮಗೆ. ಆ ಟೆಕ್ನಿಕ್ ಅಥವಾ ಒಂದು ಮ್ಯಾಜಿಕ್ ಮೆಷಿನ್ ತೋರಿಸ್ತೀನಿ. ಆ ಮೆಷಿನ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ವೆರಿ ಸಿಂಪಲ್. ಆ ಮೆಷಿನ್ ಒಳಗಡೆ ಈ ನಿಮ್ಮ DNA ಹಾಕಿ. ಓಕೆ, ಸೊ ಬಾಮ್ ಬೂಮ್ ಜೂಮ್ ಅನ್ನಂಗೆ ನೀವೊಂದು ಮ್ಯಾಜಿಕ್ ಮಾಡಿದ್ರೆ ಮುಗಿದೋಯ್ತು. ಆ ಮ್ಯಾಜಿಕಿಂದ ನಿಮಗೆ 1000 ಬೇಕಾ, ಮಿಲಿಯನ್ ಬೇಕಾ, ಬಿಲಿಯನ್ ಬೇಕಾ, ನಿಮಗೆ DNA ಫ್ರಾಗ್ಮೆಂಟ್ ಸಿಗುತ್ತೆ, ಸೇಮ್ ಟು ಸೇಮ್ ಕಾಪಿ, ಜಸ್ಟ್ ಲೈಕ್ ಯುವರ್ ಜೆರಾಕ್ಸ್ ಮಿಷಿನ್ ಮ್ಯಾನ್. ನೀವು ಹೇಗೆ ಜೆರಾಕ್ಸ್ ಮಿಷಿನಲ್ಲಿ ಒಂದು ಜೆರಾಕ್ಸ್ ಪೇಪರ್ ಒರಿಜಿನಲ್ ಕಾಪಿ ಕೊಟ್ಟರೆ ಎಷ್ಟು ಕಾಪಿ ಬೇಕೋ ಅಷ್ಟು ಪ್ರಿಂಟ್ ಆದಂಗೆ ನೀವು ಇದೊಂದು ಫ್ರಾಗ್ಮೆಂಟ್ ಕಳಿಸ್ರಯ್ಯ, ನಿಮ್ಗೆ ಎಷ್ಟು ಕಾಪಿ ಬೇಕು, 1000, ಮಿಲಿಯನ್, ಬಿಲಿಯನ್ ಅಷ್ಟು ಕಾಪಿ ಬೇಕಾದ್ರೆ ಕೊಡುತ್ತೆ. ಆ ಮ್ಯಾಜಿಕ್ ಮಿಷಿನ್ ಹೆಸರು PCR ಅಂತ. ಓಕೆ, ಆ PCR ಮಿಷಿನ್ ಯಾವ ರೀತಿ ಕೆಲಸ ಮಾಡುತ್ತೆ, ಕ್ಯಾರಿ ಮುಲ್ಲಿಸ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ರು, ಅದನ್ನು ನೋಡೋಣ. ಸೊ ಈ ಒಂದು ಮಿಷಿನಿನ ಹೆಲ್ಪಿಂದ ಅಥವಾ ಈ ಒಂದು ಟೆಕ್ನಿಕ್ಕಿನ ಹೆಲ್ಪಿಂದ ಈ ಒಂದು ಜೀನನ್ನು ಏನು ಮಲ್ಟಿಪ್ಲೈ ಮಾಡ್ತಿದ್ದಾರೆ ಈ ಪ್ರೋಸೆಸ್ಗೆ ಆಂಪ್ಲಿಫಿಕೇಶನ್ ಅಂತ ಹೇಳಿ ಕರಿತೀವಿ. ಅಂದರೆ ನಂಬರ್ ಆಫ್ ಕಾಪಿ ಜಾಸ್ತಿ ಆಗುವಂಥದ್ದು. ಸೊ ಇದನ್ನು ಫಾರೆನ್ಸಿಕ್ ಡಿಪಾರ್ಟ್ಮೆಂಟಲ್ಲೆಲ್ಲ ಯೂಸ್ ಮಾಡ್ತಾರೆ. ಈಗ ಯಾವುದೋ ಒಂದು ಕ್ರೈಮ್ ಸೀನಿಗೆ ಹೋಗಿರ್ತಾರೆ, ಓಕೆ, ಅಲ್ಲಿ ಕಳ್ತನ ಆಗಿದೆಯೋ, ಕೊಲೆ ಆಗಿದೆಯೋ, ರೇಪ್ ಆಗಿದೆಯೋ ಅಥವಾ ಇನ್ನೇನೋ ಒಂದು ಘಟನೆ ನಡೆದಿದೆ. ಸೊ ಆ ಜಾಗದಲ್ಲಿ ಸಾಕ್ಷಿ ಅಂತ ನಮ್ಗೆ ಈ ಥರ ಒಂದು ಸೆಲ್ ಸಿಕ್ಕಿರ್ಬೋದು. ಆ ಸೆಲ್ಲಿಂದ ನಮಗೆ ಜೀನ್ ಸಿಕ್ಕಿರುತ್ತೆ. ಇದನ್ನು ತೊಗೊಂಡು ನಾವು DNA ಫಿಂಗರ್ ಪ್ರಿಂಟಿಂಗಿಗೆ ಮಾಡಕ್ಕೆ ಹೊರಟಿದ್ದೀವಿ ಪ್ರೋಸೆಸ್ಸನ್ನು. ಅದನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮೆಂಬರ್ಸ್ ಯಾರ್ಯಾರಾಗಿದೆ ಆ ಮಕ್ಕಳಿಗೆಲ್ಲ ಕ್ಲೀನಾಗಿ ಗೊತ್ತಾಗಿದೆ DNA ಫಿಂಗರ್ ಪ್ರಿಂಟಿಂಗ್ ಅಂದರೆ ಏನು ಅಂತ. ಬಟ್ ಮೆಂಬರ್ಸ್ ಅಲ್ದಲ್ಲೇ ಇರೋರು ಈಗೇನು ಕ್ಲಾಸ್ ನೋಡ್ತಿದ್ದೀರಾ ಅವ್ರಿಗೆ ಈ PCR ಅನ್ನೋದಂತೂ ಖಂಡಿತ ಅರ್ಥ ಆಗುತ್ತೆ. ಬಟ್ ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ಅಂಥ ಕೇಸಲ್ಲೂ ನಮಗೆ ಈ ಒಂದು ಜೀನ್ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂತ ಹೇಳಿದ್ರೆ ಮತ್ತೆ ಇದೇ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಥವಾ PCR ಅನ್ನೋ ಟೆಕ್ನಿಕನ್ನೇ ಯೂಸ್ ಮಾಡಬೇಕು. ಸೊ ಈಗ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಾದಮೇಲೆ
ಜಾಸ್ತಿ ಪ್ರಾಡಕ್ಟ್ ಹೇಗೆ ತಗೊಳ್ಳೋದು ಅದನ್ನು ನೋಡೋಣಂತೆ. ಈಸಿ ಇದೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಮೆಥಡ್ ಇದು PCR ಅಂತ ಹೇಳೋದು. ಓಕೆ, ಯಾರು ಡೆವಲಪ್ ಮಾಡಿದ್ದು ನೋಡಿ, ಇದರೊಳಗಡೆ 3 ಸ್ಟೆಪ್ಸ್ ಇದೆ. ತ್ರೀ ಸ್ಟೆಪ್ಸ್ ಹೋಗೋಕ್ಕಿಂತ ಮುಂಚೆ ಯಾರು ಕಂಡುಹಿಡಿದಿದ್ದು ಹೇಳ್ಬಿಡ್ತೀನಿ. ಇದೊಂಥರ ಮಿಷಿನ್ ಇದ್ದಂಗೆ ಮಕ್ಕಳ, ಇದೊಂದು ಮಿಷಿನ್, ಜಸ್ಟ್ ಲೈಕ್ ನಿಮ್ಮ ಓವನ್ನು ಅಥವಾ ಗ್ಯಾಸ್ ಸ್ಟವ್ ಇದ್ದಂಗೆ ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ಏನು ಮಾಡಿರ್ತಾರೆ, ಟೈಮ್ ಅಡ್ಜಸ್ಟ್ ಮಾಡೋಕ್ಕೆ ಟೆಂಪ್ರೇಚರ್, ಟೈಮ್ ಅಡ್ಜಸ್ಟ್ ಮಾಡ್ದಂಗೆ ಟೆಂಪ್ರೇಚರ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ಪ್ರತಿ ಸ್ಟೆಪ್ಪಲ್ಲೂ ಟೆಂಪ್ರೇಚರ್ ಬೇರೆ ಬೇರೆ ಇರುತ್ತೆ. ಈಗ ಫಸ್ಟ್ ಒಂದು ಸ್ಟೆಪ್ ನಡೀತಾ ಇದೆ. ಫಸ್ಟ್ ಸ್ಟೆಪ್ಪಿಗೆ ನಾವು ಒಂದಿಷ್ಟು ಟೆಂಪ್ರೇಚರ್ನ ಅಡ್ಜಸ್ಟ್ ಮಾಡ್ತೀನಿ. ಎಷ್ಟು ಟೆಂಪ್ರೇಚರ್ ಇಡ್ತೀನಿ, ಒಂದು 90ಇಂದ 98 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀನಿ ಫಸ್ಟ್ ಸ್ಟೆಪ್ ನಡಿಬೇಕಾದ್ರೆ. ಆ ಫಸ್ಟ್ ಸ್ಟೆಪ್ಪಿನ ಹೆಸರು ಏನು, ಡಿನೇಚರೇಷನ್. ಅದನ್ನ ಮತ್ತೆ ಹೇಳ್ತೀನಿ. ಅದಾದ್ಮೇಲೆ ಮತ್ತೆ ಸೆಕೆಂಡ್ ಸ್ಟೆಪ್ಪಿಗೆ ಬರ್ತೀವಿ. ಸೆಕೆಂಡ್ ಸ್ಟೆಪ್ಪಿಗೆ ಇಷ್ಟೊಂದೆಲ್ಲ ಟೆಂಪ್ರೇಚರ್ ಬೇಡ. ಓಕೆ, ಸೆಕೆಂಡ್ ಸ್ಟೆಪ್ ಹೇಳುತ್ತೆ ನಂಗೆ ಸ್ವಲ್ಪ ಟೆಂಪ್ರೇಚರ್ ಇದ್ರು ಸಾಕು, 40ಇಂದ 60 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮೇಂಟೈನ್ ಮಾಡಿ ಅಂತ. ಸರಿ, ಆ ಸ್ಟೆಪ್ಪಲ್ಲಿ ಇಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡ್ತೀವಿ. ಮತ್ತೆ ಇನ್ನೊಂದು ಸ್ಟೆಪ್ಪಿಗೆ ಹೋಗ್ತೀವಿ, ದಟ್ ಇಸ್ ದ ಥರ್ಡ್ ಸ್ಟೆಪ್. ಈ ಥರ್ಡ್ ಸ್ಟೆಪ್ಪಲ್ಲಿ ಏನು ಮಾಡ್ತಾ ಇದ್ದೀವಿ, ಟೆಂಪ್ರೇಚರ್ನ ಜಾಸ್ತಿ ಮಾಡ್ತಾ ಇದ್ದೀವಿ. ಇಷ್ಟು 72 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಮಾಡ್ತಾ ಇದ್ದೀವಿ. ಅಂದರೆ 3 ಡಿಫ್ರೆಂಟ್ ಟೆಂಪ್ರೇಚರ್ನ ಇಟ್ಕೊಂಡು ನಮ್ಮ ಹತ್ರ ಇವಾಗ ಒಂದು ಜೀನ್ ಇತ್ತು ಅಂತ ಹೇಳಿದ್ರೆ, ದಿಸ್ ಇಸ್ 1 ಜೀನ್. ನಾವೇನ್ ಮಾಡ್ತೀವಿ, ಇದು 1ರಿಂದ 2 ಜೀನನ್ನ ಪ್ರೊಡ್ಯೂಸ್ ಮಾಡ್ತೀವಿ. ಅಂದ್ರೆ 1 ಜೀನಿಂದ 2 ಜೀನ್ ಬಂತಲ್ಲ, ಸೊ ಇದನ್ನ ನಾವು 1 ಸೈಕಲ್ ಅಂತ ಹೇಳಿ ಕರಿತೀವಿ. ದಿಸ್ ಇಸ್ 1 ಸೈಕಲ್. ಓಕೆ, ಅಂದ್ರೆ 1 ಸೈಕಲ್ ಅಲ್ಲಿ 3 ಡಿಫ್ರೆಂಟ್ ಟೆಂಪ್ರೇಚರ್ನ ಮೇಂಟೈನ್ ಮಾಡಿದ್ವಿ. ಸೊ 3 ಡಿಫ್ರೆಂಟ್ ಟೆಂಪ್ರೇಚರ್ ಮೇಂಟೈನ್ ಮಾಡೋದು ಡಿಫ್ರೆಂಟ್ ಸ್ಟೆಪ್ಸೇ. ಈ ಒಂದು ಸ್ಟೆಪ್ ಅಲ್ಲಿ ಇಷ್ಟು ಟೆಂಪರೇಚರ್ ಮೇಂಟೈನ್ ಮಾಡೋದಲ್ಲ, ಈ ಸ್ಟೆಪ್ಪಿನ ಹೆಸರು ಡಿನೇಚರೇಷನ್ ಅಂತ. ದಿಸ್ ಇಸ್ ಕಾಲ್ಡ್ ಡಿನೇಚರೇಷನ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಟೆಂಪರೇಚರ್ ಕಮ್ಮಿ ಮಾಡಿದ್ವಿ, ಸೊ ದಿಸ್ ಇಸ್ ಕಾಲ್ಡ್ ಪ್ರೈಮರ್ ಅನೀಲಿಂಗ್. ಮತ್ತೆ ಥರ್ಡ್ ಸ್ಟೆಪ್ ಅಲ್ಲಿ ಟೆಂಪರೇಚರ್ ಮತ್ತೆ ಜಾಸ್ತಿ ಮಾಡಿದ್ವಿ, ದಿಸ್ ಇಸ್ ಕಾಲ್ಡ್ ಎಕ್ಸ್ಟೆನ್ಷನ್. ಸೊ ಒಟ್ಟು 3 ಸ್ಟೆಪ್ ಆದ ತಕ್ಷಣನೇ ನಮಗೆ 2 DNA ಬಂತು, ಅಂದ್ರೆ 1 ಸೈಕಲ್ ಕಂಪ್ಲೀಟ್ ಆಯ್ತು. ಈಗ ಮತ್ತೆ ನಮಗೆ ಇನ್ನೂ ಒಂದು ಇಷ್ಟು DNA ಬೇಕು, ಇದು ಮತ್ತೆ ಮಲ್ಟಿಪ್ಲೈ ಆಗಬೇಕು. ಮತ್ತೇನಾಯ್ತು, ಇದಿಷ್ಟು ಮಲ್ಟಿಪ್ಲೈ ಆಯ್ತು, ಮತ್ತೆ ಇದರಿಂದ 1ರಿಂದ 2, 2ರಿಂದ 4 ಬಂತು, ಅಂದ್ರೆ ಎಷ್ಟನೇ ಸೈಕಲ್ ಇದು. ಸೊ ದಿಸ್ ಇಸ್ ದ ಸೆಕೆಂಡ್ ಸೈಕಲ್. ಸೊ ಈ ತರ ಪ್ರತಿ ಸೈಕಲ್ ಅಲ್ಲೂ ನಮಗೆ ಬೇಕಾಗಿರುವಂತ ಈ ಜೀನ್ ಮಲ್ಟಿಪ್ಲೈ ಆಗ್ತಾ ಹೋಗ್ತಾ ಇರತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಇದು ಚೈನ್ ತರ ಹೋಗ್ತಾ ಇರೋದ್ರಿಂದ ಇದನ್ನ ಚೈನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ, ಚೈನ್ ರಿಯಾಕ್ಷನ್. ಆದ್ರೆ ಈ ತರ ಒಂದು DNA ಇಂದ ಇನ್ನೊಂದು DNA ಬರಬೇಕಾದ್ರೆ ನಮಗೆ ಯಾವ ಎನ್ಸೈಮ್ ಹೆಲ್ಪ್ ಬೇಕು, ಪಾಲಿಮರೇಸ್ ಬೇಕು. ಅದನ್ನ DNA ರೆಪ್ಲಿಕೇಶನ್ ಅಲ್ಲಿ ಓದಿದ್ದೀವಿ. ಸೊ ಹಾಗಾಗಿ ಇಲ್ಲೂ ಸಹ ಪಾಲಿಮರೇಸ್ ತಗೊಳ್ತೀವಿ. ಬಟ್ ಈ ಪಾಲಿಮರೇಸ್ ಹೇಳುತ್ತೆ ನಾ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಮ್ಯಾನ್. ಯಾಕೆ ಸ್ಟ್ರಾಂಗು? ಯಾಕಂದ್ರೆ ನಿಮ್ ಪಾಲಿಮರೇಸ್ ಜಿಜ್ಬಿ ರೂಮ್ ಟೆಂಪರೇಚರ್ ಅಲ್ಲಿ ಕೆಲಸ ಮಾಡುತ್ತೆ. ಬಟ್ ನಾನ್ ನೋಡು 70 ಡಿಗ್ರಿ 80 ಡಿಗ್ರಿ ಏನ್ ಅನ್ಕೊಂಡಿದ್ಯಾ ನನ್ನ, ಇಷ್ಟು ಹೈ ಟೆಂಪರೇಚರ್ ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಸಿಕ್ಕಾಪಟ್ಟೆ ಜಂಬದಲ್ಲಿದೆ. ಬಟ್ ಆ ಎನ್ಸೈಮ್ ಹೆಸರು ಪಾಲಿಮರೇಸ್. ಹಾಗಾಗಿ ಓವರ್ ಆಲ್ ರಿಯಾಕ್ಷನ್ ಅನ್ನ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಈ ಒಂದು ಟೆಕ್ನಿಕ್ ಡೆವಲಪ್ ಆಗಿದ್ದು ಯಾರಿಂದ? ಇಟ್ ಈಸ್ ಡೆವಲಪ್ ಬೈ ಕ್ಯಾರಿಮುಲ್ಲಿಸ್. ಕ್ಯಾರಿಮುಲ್ಲಿಸ್ ಅನ್ನೋ ಒಬ್ಬ ಸೈಂಟಿಸ್ಟ್. ಅವರು ಈ ಟೆಕ್ನಿಕ್ ಅನ್ನ ಡೆವಲಪ್ ಮಾಡ್ತಾರೆ. ಯಾವ ಇಯರ್ ಅಲ್ಲಿ? 1985 ಅಲ್ಲಿ. ಗೊತ್ತಿರ್ಲಿಲ್ಲ ನಿಮಗೆ, ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾದ್ರೆ ಇವ್ರು ಹೇಳಿದಂತ ಈ ಮಿಷನ್, PCR ಮಿಷನ್ ಅಥವಾ ಓವರ್ ಆಲ್ ದಿಸ್ ರಿಯಾಕ್ಷನ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಹೇಗೆ ಕೆಲಸ ಮಾಡುತ್ತೆ ನೋಡೋಣ. ಓಕೆ, ಬನ್ನಿ. 3 ಸ್ಟೆಪ್ ಡಿನೇಚರೇಷನ್, ಅನೇಲಿಂಗ್, ಎಕ್ಸ್ಟೆನ್ಷನ್. ಯಾಕೆ 3 ಸ್ಟೆಪ್ಸ್ ಹೀಗೆ ಹಾಕೊಂಡಿದ್ದೀನಿ? ಎಕ್ಸಾಮ್ ಅಲ್ಲಿ ಆರ್ಡರ್ ನ ಕೇಳ್ತಾರೆ. ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಅರೇಂಜ್ ಮಾಡಿ ಅಂತ ಕೇಳಿದಾಗ ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಉಲ್ಟಾ ಪಲ್ಟಾ ಕೊಟ್ಟು ನಿಮಗೆ ಕನ್ಫ್ಯೂಸ್ ಮಾಡಿಸ್ತಾರೆ. ಅದಕ್ಕೆ ಇಲ್ಲಿ ಹಾಕಿದ್ದೀನಿ ನಾನು. ಫಸ್ಟ್ ಒಂದು ದೊಡ್ಡ ಮಿಷಿನ್ ಬರ್ಕೊಂಬೇಡ. ಒಂದು ಬ್ಲ್ಯಾಂಕ್ ಸ್ಲೈಡ್ ತಗೊಳ್ತೀನಿ ನಾನು. ಈ ಸ್ಲೈಡಲ್ಲಿ ಬರ್ಕೊಂಡ್ರೆ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಅದಕ್ಕೆ ಒಂದು ಬ್ಲ್ಯಾಂಕ್ ಸ್ಲೈಡ್ ತಗೊಂಡು ಇಡೀ ಇದೆ ಬೋರ್ಡೇ ಒಂದು PCR ಮೆಷಿನ್ ಅಂತ ಅನ್ಕೊಂಡು. ಓಕೆನಾ? PCR ಮಿಷನ್. ಸರಿ, ಇವಾಗ ನಮಗೆ ಬೇಕಾಗಿರುವಂತ DNA ಇಲ್ಲಿದೆ. ನಾವೇನ್ ಮಾಡಿದ್ವಿ, ಫಸ್ಟ್ ಸ್ಟೆಪ್ಗೆ ಇದನ್ನ ತಗೊಂಬಂದ್ವಿ. ವಾಟ್ ಇಸ್ ದ ಫಸ್ಟ್ ಸ್ಟೆಪ್? ಇಟ್ ಈಸ್ ಕಾಲ್ಡ್ ಡಿನೇಚರೇಷನ್. ನೋಡಿ 3 ಸ್ಟೆಪ್ ಎಂಟೈರ್ ಪ್ರೋಸೆಸ್ ಇದರೊಳಗಡೆ ನಿಮ್ಗೆ ಅರ್ಥ ಆಗುತ್ತೆ. ಡಿನೇಚರೇಷನ್ ತಗೊಬಂದೆ, DNA ಎಲ್ಲಿದೆ? ಸೊ ದಿಸ್ ಇಸ್ ದ DNA. ಸೊ ನಮಗೆ ಬೇಕಾಗಿರುವಂತ ಜೀನ್ ಆಫ್ ಇಂಟ್ರೆಸ್ಟ್ DNA ಫ್ರಾಗ್ಮೆಂಟ್ ತಾನೆ, ಅಂದ್ರೆ 5' to 3'.
3 ಪ್ರೈಮ್ ಟು 5 ಪ್ರೈಮ್. ಕರೆಕ್ಟ್. ಸೊ ಇದ್ರೊಳಗೆ ಆಬ್ವಿಯಸ್ಲಿ ಇದ್ರದೇ ಆದಂತ ಸೀಕ್ವೆನ್ಸಸ್ ಗಳಿರುತ್ತೆ, ATGC. ಓಕೆ, ಈ ತರ ಇದೆ. ಈಗ ನಾನೇನ್ ಮಾಡಿದೆ, ಮಿಷಿನಿನ ಟೆಂಪರೇಚರ್ನ ಜಾಸ್ತಿ ಮಾಡ್ಬಿಟ್ಟೆ. ಎಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ ನೋಡಿ, 90 to 98 ಡಿಗ್ರಿ ಜಾಸ್ತಿ ಇಟ್ಬಿಟ್ಟೆ. ಸೊ ಯಾವಾಗ ಅಷ್ಟು ಹೈ ಟೆಂಪರೇಚರ್ ಇಟ್ಟೆ, ಈ DNA ಹೆದರ್ಕಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು. ಹೆದರ್ಕೊಳಕ್ ಸ್ಟಾರ್ಟ್ ಮಾಡ್ತು ಅಂತ ಹೇಳಿದ್ರೆ, ಇಲ್ಲಿರುವಂತ ವೀಕ್ ಬಾಂಡ್ ಯಾವುದು? ಹೈಡ್ರೋಜನ್ ಬಾಂಡ್. ಫಾಸ್ಫೋಡೈಎಸ್ಟರ್ ಬಾಂಡ್ ಆಗಲಿ ಅಥವಾ ಬೇರೆ ಯಾವ ಬಾಂಡ್ ಆಗಲಿ ವೀಕ್ ಅಲ್ಲ. ತುಂಬಾ ವೀಕೆಸ್ಟ್ ಬಾಂಡ್ ಅಂದ್ರೆ ಹೈಡ್ರೋಜನ್ ಬಾಂಡ್. ಅದೇನಾಯ್ತು, ಪಟ್ ಅಂತ ಬ್ರೇಕ್ ಆಗ್ಬಿಡ್ತು. ಸೊ ಯಾವಾಗ ಬ್ರೇಕ್ ಆಯ್ತು, ಈ DNA 2 ಸ್ಟ್ರಾಂಡ್ ಇತ್ತಲ್ಲ, ಇದು ಸಪರೇಟ್ ಆಯ್ತು. ಇವಾಗ ನಮ್ಗೆ DNA ಹೆಂಗ್ ಕಾಣಿಸ್ತಿದೆ ನೋಡಿ, ಇದೊಂದು ಸ್ಟ್ರಾಂಡು, ಇದು ಇನ್ನೊಂದು ಸ್ಟ್ರಾಂಡ್. ನಾನು ಇವಾಗ ಈ ಸೀಕ್ವೆನ್ಸ್ ಎಲ್ಲ ಬರೆಯಕ್ಕೆ ಹೋಗಲ್ಲ. ಸೊ ದಿಸ್ ಇಸ್ 5 ಪ್ರೈಮ್, ದಿಸ್ ಇಸ್ 3 ಪ್ರೈಮ್, ದಿಸ್ ಇಸ್ 3 ಪ್ರೈಮ್, ದಿಸ್ ಇಸ್ 5 ಪ್ರೈಮ್. ಸೊ ಈ ತರ ಸಪರೇಟ್ ಆಯ್ತು. ಸೊ ಹಾಗಾಗಿ ಈ ಸ್ಟೆಪ್ಪಿಗೆ ನಾವೇನಂತ ಕರಿತೀವಿ? ಡಿನೇಚರೇಷನ್. ಸೊ ಡಿನೇಚರೇಷನ್ ಅಲ್ಲಿ ಏನಾಗ್ತಿದೆ ಆಕ್ಚುಲಿ? ಹೈಡ್ರೋಜನ್ ಬಾಂಡ್ and 2 strands of DNA get separate. 2 strands of DNA get separate. So first step ಮುಗಿತಾ? ಏನಾದ್ರು ಡೌಟ್ ಇದೆಯಾ? ನೋಡಿ, ಕಲ್ತೇ ಬಿಟ್ವಿ. ಹೆಂಗ್ ಕಲ್ತ್ರಿ ನಿಮಗೆ ಗೊತ್ತಾಗ್ಲಿಲ್ಲ, ಅಷ್ಟನ್ನ ಕಲ್ತ್ರಿ. ಓಕೆ, ಬಟ್ ಈಗ ನಮಗೆ ಈ 2 ಪೀಸಿಂದ, ಅಂದ್ರೆ ಒಂದು ಪೀಸ್ ಆಕ್ಚುಲಿ ಅದು ಸಪರೇಟ್ ಆಗಿ 2 ಆಗಿದೆ, ಬಟ್ ಈ ಒಂದು ಪೀಸಿಂದ 2 ಪೀಸ್ ಬರಬೇಕು, ಅಂದ್ರೆ 2 DNA ಫ್ರಾಗ್ಮೆಂಟ್ ಬರಬೇಕು. ಸರಿ, ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಇನ್ನೊಂದು ಸ್ಟೆಪ್ಪಿಗೆ ಹೊರಟ್ವಿ. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಅಲ್ಲಿ ಏನಂತ ಕರೀತಾ ಇದ್ದೀವಿ? ಪ್ರೈಮರ್ ಅನೀಲಿಂಗ್, ಅಥವಾ ಜಸ್ಟ್ ಅನೀಲಿಂಗ್ ಅಂತಾನೆ ಕರಿಬಹುದು. ನಾ ಪ್ರೈಮರ್ ಅನೀಲಿಂಗ್ ಅಂತ ಬರ್ದಿರ್ತೀನಿ. ಯಾಕೆ ಪ್ರೈಮರ್ ಅನೀಲಿಂಗ್ ಅಂತ ಹೇಳ್ತಿದೀವಿ ಅಂದ್ರೆ, ಈ ಪ್ರೋಸೆಸ್ ತಾನಾಗೆ ನಡೀತಾ ಇಲ್ಲ, ನಮ್ಮ ವಾಲಂಟರಿಲಿ, ನಮ್ಮ ಇಂಟೆನ್ಷನ್ ಇಂದ ನಡೀತಾ ಇರತ್ತಾನೆ. ಸರಿ, ನಾವೇನ್ ಮಾಡ್ತಾ ಇದ್ದೀವಿ? ಎನ್ಸೈಮಿನ ವಿಚಾರ ಗೊತ್ತು, ಪ್ರತಿಯೊಬ್ಬರಿಗೂ ಗೊತ್ತು. ಪಾಲಿಮರೇಸ್ ಎನ್ಸೈಮ್ಗೆ ಯಾವಾಗಲೂ 2 ವೀಕ್ನೆಸ್ ಇದೆ. ಮೊದಲನೇ ವೀಕ್ನೆಸ್ ಏನು? ಇಟ್ ಕೆನಾಟ್ ಇನಿಷಿಯೇಟ್ ದ ಪ್ರೋಸೆಸ್. ಯಾಕಂತ ಹೇಳಿದ್ರೆ, ನೀವು ಯಾವುದೇ ಒಂದು ತಗೊಂಡ್ ಬನ್ನಿ, ಇಲ್ಲೇ ತೋರ್ಸೋಣ. ಈಗಿದೆ ಎನ್ಸೈಮ್ ಅಂತ ಅನ್ಕೋಣ. ಸೊ ದಿಸ್ ಇಸ್ ದ ಪಾಲಿಮರೇಸ್. ಸೊ ಈಗ ಈ ಪಾಲಿಮರೇಸ್ ಕರ್ಕೊಂಡ್ಬಂದು, ನೀನು DNA ಹೆಂಗಿದೆಯಲ್ಲಪ್ಪ, ನೀನು DNA ಅಲ್ಲಿ ಒಂದು ಸ್ಟ್ಯಾಂಡ್ 3 ಪ್ರೈಮ್ ಟು 5 ಪ್ರೈಮ್ ಇದೆ, ಇನ್ನೊಂದು ಸ್ಟ್ಯಾಂಡ್ 5 ಪ್ರೈಮ್ ಟು 3 ಪ್ರೈಮ್ ಇದೆ, ಬಾ ಪ್ರೋಸೆಸ್ ಸ್ಟಾರ್ಟ್ ಮಾಡು ಅಂತ ಹೇಳಿದ್ರೆ ಇದೇನ್ ನಕ್ರ ಮಾಡಿತ್ತು ಹೇಳಿ? ಜಸ್ಟ್ ರಿಕಾಲ್ ಮಾಡ್ಕೊಳ್ಳಿ. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ನನಗೆ ಸ್ಟಾರ್ಟಿಂಗ್ ಟ್ರಬಲ್ ಇದೆ, ಐ ಕಾಂಟ್ ಇನಿಷಿಯೇಟ್ ದ ಪ್ರೋಸೆಸ್ ಅಂತ ಹೇಳಿತ್ತು. ಓಕೆ, ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಒಂದು ಪ್ರೈಮರ್ ಅನ್ನ ತಗೊಂಡ್ಬಂದು 3 ಪ್ರೈಮ್ ಜಾಗದಲ್ಲಿ ಈ ತರ ಅಟ್ಯಾಚ್ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಇಲ್ಲಿ ಫಸ್ಟ್ ಇಟ್ ಕ್ಯಾನ್ ನಾಟ್ ಇನಿಷಿಯೇಟ್ ದ ಪ್ರೋಸೆಸ್. ಬಟ್ ಅಲ್ಲೇನೋ ಬಾಡಿಯಲ್ಲಿ ಈ ತರ ಪೀಸ್ ಪ್ರೈಮರ್ಗಳು ಇದ್ವು, ಓಡಾಡ್ಕೊಂಡಿದ್ವು, ಹ್ಯೂಮನ್ ಬಾಡಿಯಲ್ಲಿ, ಅನಿಮಲ್ ಬಾಡಿಯಲ್ಲಿ ಅಥವಾ ಎಲ್ಲರ ಬಾಡಿಯಲ್ಲೂ. ಬಟ್ ಇಲ್ಲಿ ಪ್ರೈಮರ್ ಬೇಕಲ್ಲ, ಇದೇ ಪಾಲಿಮರೇಸಿನ್ ಕರ್ಕೊ ಬಂದಿದ್ವಿ. ನಂಗೆ ಸ್ಟಾರ್ಟಿಂಗ್ ಟ್ರಬಲ್ ನಾ ಸ್ಟಾರ್ಟ್ ಮಾಡಲ್ಲ ಅಂತ ಕೂತಿದೆ. ಸೊ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ? ವಾಲಂಟರಿಲಿ ಈ ಮೆಷಿನ್ ಒಳಗಡೆ ಒಂದಿಷ್ಟು ಪ್ರೈಮರ್ ಅನ್ನ ಆಡ್ ಮಾಡಿಟ್ಟಿದ್ವಿ. ನೋಡಿ, ಉದಾಹರಣೆಗೆ ಇದೇ ಪ್ರೈಮರ್ ಅಂತ ಅನ್ಕೋಣ. ಈ ತರ ಪ್ರೈಮರ್ ಅನ್ನೆಲ್ಲ ಈ ತರ ಹಾಕಿಟ್ಟಿದೀವಿ. ಸೊ ದೀಸ್ ಆರ್ ಸ್ಮಾಲ್ ಪ್ರೈಮರ್ಸ್. ಪ್ರೈಮರ್ ಅಂದ್ರೆ ಸ್ಮಾಲ್ ಸ್ಟ್ರೆಚ್ ಆಫ್ ನ್ಯೂಕ್ಲಿಯೋಟೈಡ್ಸ್ ನ ಸ್ಟ್ರೆಚ್. ಆ ಪ್ರೈಮರ್ ಹೆಂಗ್ ಆಡ್ ಮಾಡಿರ್ತೀವಿ ಅಂದ್ರೆ, ಇಲ್ಲಿ ಏನ್ ಸೀಕ್ವೆನ್ಸ್ ಇದೆ ಅದಕ್ಕೆ ಕಾಂಪ್ಲಿಮೆಂಟರಿ ಆಗಿ ಆಡ್ ಮಾಡಿದೀವಿ. ಈಗ ಉದಾಹರಣೆಗೆ ಇಲ್ಲಿ ATGC ಅಂತ ಹೇಳಿದ್ರೆ, ಇಲ್ಲಿ TACG ಈ ತರನೇ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಇರುತ್ತೆ. ಅಂದ್ರೆ ದೀಸ್ ಆರ್ ಆಲಿಗೋ ನ್ಯೂಕ್ಲಿಯೋಟೈಡ್ಸ್. ಯಾಕೆ ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತಾ ಇದ್ದೀನಿ? ಇಟ್ ಇಸ್ ಅ ಸ್ಮಾಲ್ ಸ್ಟ್ರೆಚ್ ಆಫ್ ನ್ಯೂಕ್ಲಿಯೋಟೈಡ್, ಪುಟ್ ಸ್ಟ್ರೆಚ್ಗಳು. ಸೊ ಈ ತರ ಇವೆಲ್ಲ ಏನು? ದೀಸ್ ಆರ್ ಪ್ರೈಮರ್. ಈ ಪ್ರೈಮರ್ಸ್ ಆಡ್ ಮಾಡಿರೋದಲ್ದಲೇನೆ ಇಲ್ಲಿ ಬಾಡಿಯಲ್ಲಿ ಆಗಿದ್ದಿದ್ರೆ, ಹ್ಯೂಮನ್ ಬಾಡಿಯಲ್ಲಿ ಆಗಿದ್ದಿದ್ರೆ ಅಥವಾ ಅನಿಮಲ್ ಬಾಡಿಯಲ್ಲಿ ಆಗಿದ್ದಿದ್ರೆ ಒಂದಿಷ್ಟು ನ್ಯೂಕ್ಲಿಯೋಟೈಡ್ಸ್ಗಳು ತಾನಾಗೆ ಇದು ನೋಡಿ, ಇವೆಲ್ಲ ನ್ಯೂಕ್ಲಿಯೋಟೈಡ್ಸ್ಗಳು. ಈ ನ್ಯೂಕ್ಲಿಯೋಟೈಡ್ಸ್ ಅನ್ನ ನೋಡ್ಕೊಂಡು ಏನ್ ಮಾಡ್ತಿತ್ತು? ಸರಿ, ಪ್ರೈಮರ್ ಏನೋ ಇದೆ ತಾನೆ. ಓಕೆ, ಈಗ ಇಲ್ಲಿ A ಇದೆಯಾ? T ನ ಕರ್ಕೊ ಬರ್ತೀನಿ. T ಬಾರಪ್ಪ, ಬಾ ಇಲ್ಲಿ ಅಟ್ಯಾಚ್ ಆಗುವಂತ ಅಟ್ಯಾಚ್ ಮಾಡ್ತೀನಿ. ಅಕಸ್ಮಾತ್ ಇಲ್ಲಿ T ಇತ್ತಾ, A ನ ಕರ್ಕೊ ಬರ್ತಿದ್ದೆ, ಬಾ ನೀನ್ ಕುತ್ಕೋ ಬಾ ಇಲ್ಲಿ ಅಂತ ಏನ ಅಟ್ಯಾಚ್ ಮಾಡ್ತಿದ್ದೆ. ಈ ತರ ಕಾಂಪ್ಲಿಮೆಂಟರಿ ಸೀಕ್ವೆನ್ಸ್ ಅನ್ನ ನಾನು ಆಡ್ ಮಾಡ್ಕೋ ಅಂತ ಹೋಗ್ತಾ ಇದ್ದೆ. ಓಕೆ, ಬಟ್ ಅದು ಸಹ ಯಾವ ಡೈರೆಕ್ಷನ್ ಅಲ್ಲಿ? ಓನ್ಲಿ ಇನ್ 5 ಪ್ರೈಮ್ ಟು 3 ಪ್ರೈಮ್ ಡೈರೆಕ್ಷನ್ ಅಲ್ಲಿ ಮಾತ್ರ ನಾನು ಕೆಲಸ ಮಾಡೋದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ? ಬೇರೆ ಪ್ಲಾನ್ ಯೂಸ್ ಮಾಡಿ ಇದನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ವಿ. ಕರೆಕ್ಟ್. ಅದನ್ನ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ನೋಡ್ಕೊಳ್ಳಿ. ಇಲ್ಲರೆ ಹೊರಗಡೆನೆ DNA ರೆಪ್ಲಿಕೇಶನ್ ಅನ್ನೋ ಒಂದು ಪಾರ್ಟ್ ಇದೆ. ಯಾವ ಮಕ್ಕಳು ಮೆಂಬರ್ ಆಗಿಲ್ಲ ಆ ಮಕ್ಕಳು ನಾವು ನೋಡ್ಬೇಕು ಅಂದ್ರೆ DNA ರೆಪ್ಲಿಕೇಶನ್ ಅದು ಒಂದು ಪಾರ್ಟ್ ಅನ್ನ ನಾನು ಹೊರಗಡೆ ಯೂಟ್ಯೂಬ್ ಅಲ್ಲೇ ಬಿಟ್ಟಿದ್ದೀನಿ, ಅದು ಫ್ರೀ ಆಗಿದೆ, ಬೇಕಾದ್ರೆ ಅದನ್ನ ನೋಡ್ಕೊಂಡು ಬನ್ನಿ. ಓಕೆ, ಸೊ ಒಟ್ನಲ್ಲಿ ನಮಗೆ 2 ಸ್ಟ್ರಾಂಡ್ಸ್ಗಳು ಬಂದಿತ್ತು DNA. ಬಟ್ ಒಂದು ಸ್ಟ್ಯಾಂಡ್ ಅಲ್ಲಿ ಈ ತರ ಪ್ರೈಮರ್ ಪೀಸ್ ಅಲ್ಲಿ ಇತ್ತು, ಇನ್ನೊಂದು ಸ್ಟ್ಯಾಂಡ್ ಅಲ್ಲಿ ಒಂದು ಕಡೆ ಮಾತ್ರ ಆಯ್ತು. ಬಟ್ ಒಟ್ನಲ್ಲಿ ನಮಗೆ ಏನ್ ಬೇಕು? ಪ್ರೈಮರ್ ಬೇಕು, ಈ ತರ ನ್ಯೂಕ್ಲಿಯೋಟೈಡ್ಸ್ಗಳು ಬೇಕು. ಸೊ ಅದಕ್ಕೆ ನಾನೇನ್ ಮಾಡಿದೀನಿ,
ಇಲ್ಲಿ ಪ್ರೈಮರ್ಗಳನ್ನ ಆಡ್ ಮಾಡೋದ್ರ ಜೊತೆಗೆ ಈ ತರ ಪುಟ್ ನ್ಯೂಕ್ಲಿಯೋಟೈಡ್ಸ್ ಗಳನ್ನು ಆಡ್ ಮಾಡಿದ್ದೀನಿ. ಸೊ ದೀಸ್ ಆರ್ ನ್ಯೂಕ್ಲಿಯೋಟೈಡ್ಸ್. ಓಕೆ, ಸೊ ವಾಟ್ ಆರ್ ದೀಸ್ ಆರ್ ನ್ಯೂಕ್ಲಿಯೋಟೈಡ್ಸ್. ಈಗ ಸೆಕೆಂಡ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡಕ್ ಹೊರಟಿದೀವಿ, ಹೆಂಗಿದ್ರು DNA ಸ್ಟ್ರಾಂಡ್ ಸಪರೇಟ್ ಆಗಿದೆ. ಓಕೆ, ಹೆಂಗಿದ್ರು DNA ಸ್ಟ್ರಾಂಡ್ ಸಪರೇಟ್ ಆಗಿದೆ. ಈಗ ನಾವೇನ್ ಮಾಡಿದ್ವಿ, ಟೆಂಪರೇಚರ್ನ ಎಷ್ಟು ಅಡ್ಜಸ್ಟ್ ಮಾಡಿದೀವಿ, 40 to 60 ಡಿಗ್ರಿ, 40 ಇಂದ 60 ಡಿಗ್ರಿ ಸೆಲ್ಸಿಯಸ್ಗೆ ಅಡ್ಜಸ್ಟ್ ಮಾಡಿದ್ವಿ ಟೆಂಪರೇಚರ್ನ. ಈಗ ಪ್ರೈಮರ್ ಅನ್ನು ಕರೆದ್ವಿ. ನೋಡಪ್ಪ, ಪ್ರೈಮರ್ ಬಾ ಇದಕ್ಕೆ ಅಟ್ಯಾಚ್ ಆಗು. ಸೊ ಅದ್ರ ಸೀಕ್ವೆನ್ಸ್ ನಮಗೆ ಹೆಂಗಿದ್ರು ಗೊತ್ತಿತ್ತಲ್ಲ. ಸೊ ಇದು ಹೋಗೋದು ಹೇಗೆ, ಇಲ್ಲಿ 5' ಇದೆ ಅಂದ್ರೆ ಈ ಜಾಗದಲ್ಲಿ ಹಿಂಗೆ ಅಟ್ಯಾಚ್ ಆಗುತ್ತೆ ಪ್ರೈಮರ್. ಓಕೆ, ಸೊ ದಿಸ್ ಇಸ್ 3' to 5. ಒನ್ ಸೆಕೆಂಡ್, ಇದನ್ನ 3' ಅಂತ ಅನ್ಕೊಳ್ಳಿ, ಇದನ್ನ 5' ಅಂತ ಅನ್ಕೊಳ್ಳಿ. ಸೊ ಅವಾಗ ಇದು 5', ಇದು 3' ಅಂದ್ರೆ ಇಲ್ಲಿ OH ಸಿಗುತ್ತೆ. OH ಎಂಡ್ ಯಾವಾಗ ಸಿಗುತ್ತೆ, ಬೇರೆ ನ್ಯೂಕ್ಲಿಯೋಟೈಡ್ಸ್ಗಳು ಇದಕ್ಕೆ ಪಕ್ಕದಲ್ಲಿ ಜಾಯಿನ್ ಮಾಡ್ಕೊಂತ ಹೋಗ್ಬೋದು. ಓಕೆ, ಸೊ ಅದೇ ತರ ಇಲ್ಲಿ ಬಂದಾಗ ಈಗ ಮತ್ತೆ ಇದನ್ನ ಚೇಂಜ್ ಮಾಡ್ತೀನಿ ನಾನು, ನಿಮಗೆ ಇಲ್ಲಿ ಅರ್ಥ ಆಗ್ಲಿ ಅಂತ ಮಾಡ್ತಿರೋದಷ್ಟೇ. ಇಲ್ಲಿದ್ರೆ ನಾ ಡೈರೆಕ್ಟ್ ಆಗಿ ಇಲ್ಲಿ ಸ್ಟ್ಯಾಂಡ್ಸ್ ಅನ್ನ ತೋರಿಸ್ಬೋದು ಪ್ರೈಮರ್ ಅನ್ನ. ಬಟ್ ಇಲ್ಲಿ ನಿಮಗೆ ಯಾಕೆ ಈ ತರ ತೋರಿಸ್ತಾ ಇದ್ದೀನಿ, ಯೂಶಲಿ ಮಕ್ಕಳಿಗೆ ಕನ್ಫ್ಯೂಸ್ ಆಗ್ಬಿಡುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇದ್ರೆ ಕ್ಲೀನ್ ಆಗಿ ಅರ್ಥ ಆಗುತ್ತೆ, ಅದಕ್ಕೋಸ್ಕರ. ನೋಡಿ, ಇಲ್ಲಿ ನೋಡಿ, ಈ ಜಾಗದಲ್ಲಿ ಬಂದು ಪ್ರೈಮರ್ ಅಟ್ಯಾಚ್ ಆಯ್ತು. ಯಾಕಂತ ಹೇಳಿದ್ರೆ ದಿಸ್ ಈಸ್ 3'. ಹಾಗಾಗಿ ಇಲ್ಲಿ 5' to 3' ಇರುವಂತ ಪ್ರೈಮರ್ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೆಪ್. ಬಟ್ ಇಲ್ಲೇನಾಗ್ತಾ ಇದೆ, ಯಾವ ಎನ್ಸೈಮ್ ಹೆಲ್ಪ್ ಬೇಡ, ಜಸ್ಟ್ ಟೆಂಪರೇಚರ್ ಮೇಂಟೈನ್ ಮಾಡಬೇಕು. ಆಲಿಗೋ ನ್ಯೂಕ್ಲಿಯೋಟೈಡ್ಸ್ ಅಂದ್ರೆ ಪ್ರೈಮರ್ ಗಳನ್ನ ಆಡ್ ಮಾಡಬೇಕು. ಸೊ ದೀಸ್ ಆರ್ ದ ಪ್ರೈಮರ್ ನ್ಯೂಕ್ಲಿಯೋಟೈಡ್ಸ್ ಅನ್ನ ರೆಡಿ ಇಟ್ಟಿರ್ಬೇಕು. ಈಗ ಬರ್ತಾನೆ ಹೀರೋ. ಹೂ ಇಸ್ ದ ಹೀರೋ? ಪಾಲಿಮರೇಸ್. ಈ ಪಾಲಿಮರೇಸ್ ಅನ್ನು ಕರ್ಕೊಂಬರಕ್ಕೂ ದೊಡ್ಡ ಸರ್ಕಸ್ ಮಾಡಿದ್ದಾಯ್ತು ನಾವು. ಯಾಕೆ ಸರ್ಕಸ್ ಮಾಡಿದ್ವಿ ನೋಡಿ, ದಟ್ ಇಸ್ ದ ಥರ್ಡ್ ಸ್ಟೆಪ್, ಎಕ್ಸ್ಟೆನ್ಷನ್. ಎಕ್ಸ್ಟೆನ್ಷನ್ ಮಾಡಬೇಕಂದ್ರೆ ಪಾಲಿಮರೇಸ್ ಬೇಕು. ಈ ಪಾಲಿಮರೇಸ್ ಎಲ್ಲಿ ಕೂತಿದ್ದಾನೆ ಅಂದ್ರೆ ಥರ್ಮಲ್ ಹಾಟ್ ಸ್ಪ್ರಿಂಗ್, ಸಿಕ್ಕಾಬಟ್ಟೆ ಹೈ ಟೆಂಪರೇಚರ್ ಇರುವಂತ ಜಾಗದಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ. ನೋಡಿ, ಇದೇ ಆ ಬ್ಯಾಕ್ಟೀರಿಯಾ. ಇಲ್ಲೊಬ್ಬ ಬ್ಯಾಕ್ಟೀರಿಯಾ ಇದೆ. ಸೊ ಈ ಬ್ಯಾಕ್ಟೀರಿಯಾ ಹೆಸರು ಥರ್ಮಸ್ ಅಕ್ವಾಟಿಕಸ್. ಪಾಲಿಮರೇಸ್ ಅನ್ನೋದು ರಬ್ ಮಾಡ್ತೀನಿ ತಾಡಿ. ಥರ್ಮಸ್ ಅಕ್ವಾಟಿಕಸ್ ಅಂತ ಇವನ ಹೆಸರು. ಸೊ ಇವನ ಬಾಡಿ ಒಳಗಡೆ ಈ ಎನ್ಸೈಮ್ ಇದೆ. ಓಕೆ, ಇವನ ಹೆಸರು ಟ್ಯಾಕ್ ಪಾಲಿಮರೇಸ್. ಪಾಲಿಮರೇಸೆ. ಯಾಕೆ ಟ್ಯಾಕ್ ಅಂತ ಹೆಸರು ಕೊಟ್ವಿ? ಯಾಕಂದ್ರೆ ಥರ್ಮಸ್ ಇಂದ ಟಿ, AQ ಇಂದ, ಅಕ್ವಾಟಿಕಸ್ ಇಂದ AQ. ಸೊ ಹಾಗಾಗಿ TAQ, ಟ್ಯಾಕ್. ಬಟ್ ಇವನ್ ಕೆಲಸ ಏನು? ಪಾಲಿಮರೈಸೇಷನ್ ತಾನೆ. ಸೊ ಹಾಗಾಗಿ ಇದ್ರ ಹೆಸರು ಪಾಲಿಮರೇಸ್. ಸರಿ, ಈಗ ಇವ್ರನ್ನ ಕರ್ಕೊಂಬರಕ್ಕೆ ನಾವು ಅಷ್ಟು ದೂರ ಹೋಗಿ, ನೋಡಪ್ಪ, ನಮಗೆ ಈ ಕೆಲಸ ಮಾಡಕ್ಕೆ ಹೈ ಟೆಂಪರೇಚರ್ ಅಲ್ಲಿ ಸರ್ವೈವ್ ಆಗುವಂತ ಎನ್ಸೈಮ್ ಬೇಕು. ಸೊ ಹೈ ಟೆಂಪರೇಚರ್ ಇರೋದು ನೀನು ಮಾತ್ರ. ಬ್ಯಾಕ್ಟೀರಿಯಾ ಥರ್ಮಸ್ ಅಕ್ವಾಟಿಕಸ್ ನಿನ್ನ ಹತ್ರ ಇದೆಯಲ್ಲ, ಆ ಎನ್ಸೈಮ್ ಅನ್ನ ಕಳಿಸ್ತೀಯ. ಅದು ಓಕೆ ತಗೊಂಡೋಗ್ ಅಂತ ಕಳಿಸ್ತು. ಸೊ ಈಗ ಈ ಎನ್ಸೈಮ್ ಅನ್ನ ಕರ್ಕೊಬಂದು ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಪ್ರೈಮರ್ ಅಟ್ಯಾಚ್ ಆಗಿತ್ತಲ್ಲ, ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದ್ರೆ ನೋಡಿ, ಈಗ ಎಲ್ಲೆಲ್ಲ ನ್ಯೂಕ್ಲಿಯೋಟೈಡ್ಸ್ಗಳು ಬಿದ್ದಿತ್ತಲ್ಲ, ಈ ನ್ಯೂಕ್ಲಿಯೋಟೈಡ್ಸ್ ಅನ್ನ ನೋಡುತ್ತೆ ಟ್ಯಾಕ್ ಪಾಲಿಮರೇಸ್. ಓ, ಇಲ್ಲಿ ಯಾರಿದ್ದಾರೆ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವುದೋ C ಇದೆ ಅಂತ ತಿಳ್ಕೊಳ್ಳಿ. C, G, A, T, U ಈ ತರ ಏನಾದ್ರು ಇದೆ ಅಂತ ಅನ್ಕೊಳ್ಳಿ. U ಬರಲ್ಲ, A, C, G ಈ ತರ ಇದೆ ಅನ್ಕೊಳ್ಳಿ. ಇವಾಗ ಇದೇನ್ ಮಾಡುತ್ತೆ ನೋಡುತ್ತೆ, ಓ C ಇದೆಯಾ, ಹಾಗಾದ್ರೆ G ಏ ನ್ಯೂಕ್ಲಿಯೋಟೈಡ್ ಬಾಪ, ಇಲ್ಲಿ ನಿನ್ನನ್ನ ನಾನು ಕರ್ಕೊಂಬಂದಿಲ್ಲ ಅಟ್ಯಾಚ್ ಮಾಡ್ಬೇಕು ಅಂತ G ಇಲ್ಲಿ ಅಟ್ಯಾಚ್ ಮಾಡುತ್ತೆ. G ಇದೆಯಾ, C ನೀನ್ ಬಾ, C ಅಟ್ಯಾಚ್ ಮಾಡುತ್ತೆ. C ಇದೆಯಾ, G. ಸೊ ಈ ರೀತಿ ಒಂದೊಂದೇ ನ್ಯೂಕ್ಲಿಯೋಟೈಡ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ನೋಡಿ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನ್ ಬಂದ್ಬಿಡುತ್ತೆ. ಸೊ ಅದೇ ತರ ಇಲ್ಲೂ ಕೆಳಗಡೆನೂ ಅಷ್ಟೇ ಒಂದೊಂದೇ ನ್ಯೂಕ್ಲಿಯೋಟೈಡ್ಸ್ ಅನ್ನ ಅಟ್ಯಾಚ್ ಮಾಡ್ತಾ ಇಲ್ಲೇನಾಗುತ್ತೆ, ಇಲ್ಲಿ ಮತ್ತೆ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಚೈನೇ ಬರುತ್ತೆ. ಸೊ ಹಾಗಾಗಿ ಈ ಪ್ರೋಸೆಸ್ಗೆ ಪಾಲಿಮರೈಸೇಷನ್ ಅಂತ ಹೇಳಿ ಕರಿತೀವಿ. ಪಾಲಿಮರೈಸೇಷನ್ ಅಂದ್ರೆ ನ್ಯೂಕ್ಲಿಯೋಟೈಡ್ಸ್ ಗಳು ಜಾನ್ ಆಗ್ತಾ ಇದೆ ಅಂದ್ರೆ ಮಾನೋಮರ್ ಆಡ್ ಮಾಡಿ ಒಂದು ಪಾಲಿಮರ್ ಫಾರ್ಮೇಶನ್ ಆಗ್ತದೆ. ಇಲ್ಲಿ ಮಾನೋಮರ್ ಯಾರು? ನ್ಯೂಕ್ಲಿಯೋಟೈಡ್. ಸೊ ಫೈನಲ್ ಆಗಿ ನಮ್ಗೆ ಎಷ್ಟು ಬಂತು ಇಲ್ಲಿ DNA? ಒಂದು DNA ಇದೆ, 2 DNA ಬಂತ. ಓಕೆ, ಸೊ ಅಕಸ್ಮಾತ್ ನಮ್ಗೆ ಇಲ್ಲಿ ಪ್ರೈಮರ್ ಲಾಸ್ಟ್ಗೆ ಡಿಟ್ಯಾಚ್ ಆಯ್ತು ಅಂದ್ರೆ ಈ ಪ್ರೈಮರ್ ಇದ್ದಂತ ಜಾಗದಲ್ಲಿ ಮತ್ತೆ ನಮ್ಗೆ ಏನ್ ಸಿಗುತ್ತೆ, ಈ ನ್ಯೂಕ್ಲಿಯೋಟೈಡ್ಸ್ಗಳು ಅಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಅಲ್ಟಿಮೇಟ್ ಆಗಿ ನಮಗೆ ಒಂದು DNA ಇಂದ 2 DNA ಬರುತ್ತೆ. ಬಟ್ ಈ ತರ ಮಾಡಕ್ಕೆ ಟೆಂಪರೇಚರ್ ನಾವು ಇಲ್ಲಿ ಎಷ್ಟು ಮೇಂಟೈನ್ ಮಾಡಿದ್ವಿ, ಮತ್ತೆ ಜಾಸ್ತಿ ಟೆಂಪರೇಚರ್ ಅಂದ್ರೆ 72 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಮೇಂಟೈನ್ ಮಾಡ್ತಾ ಇದ್ವಿ. ಸೊ ಆ ಹೈ ಟೆಂಪರೇಚರ್ ಅಲ್ಲಿ ಇದ್ದಾಗ ಮಾತ್ರ ಈ ಕೆಲಸ ನಡೆಯೋಕ್ಕೆ ಸಾಧ್ಯ. ಆವಾಗ ಮಾತ್ರ ನಮಗೆ ವಿತಿನ್ ಫ್ಯೂ ಅವರ್ಸ್, ವಿತಿನ್ ಫ್ಯೂ ಮಿನಿಟ್ಸ್ ಎಷ್ಟೋ ಲಕ್ಷ ಸಾವಿರ ಬಿಲಿಯನ್ ಗಟ್ಟಲೆ DNA ಗಳು ಮಲ್ಟಿಪ್ಲೈ ಆಗಿ ಬರ್ತಾ ಹೋಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಪಾಲಿಮರೇಸ್ ಚೈನ್ ರಿಯಾಕ್ಷನ್.
ಹೋಪ್ ಐ ಆಮ್ ವೆರಿ ಕ್ಲಿಯರ್. ಸೊ ಕ್ವೆಶನ್ಸ್ ಏನೇನೆಲ್ಲ ಬರುತ್ತೆ, ಟೆಂಪರೇಚರ್ ಕೊಟ್ಟಿಲ್ಲ NCERT ಅಲ್ಲಿ, ಸೊ ಹಾಗಾಗಿ ಟೆಂಪರೇಚರ್ ನೆನಪಿರಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ. ಬಟ್ ಈ 3 ಸ್ಟೆಪ್ ನೆನಪಿರಲಿ, ಈ ಎನ್ಝೈಮ್ ನೆನಪಿರಲಿ, ಟ್ಯಾಗ್ ಪಾಲಿಮರೇಸ್ ಯಾವ ಆರ್ಗ್ಯಾನಿಸಮ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ, ಬ್ಯಾಕ್ಟೀರಿಯಾ, ಥರ್ಮಸ್ ಅಕ್ವಾಟಿಕಸ್, ಇವೆಲ್ಲ ಗೊತ್ತಿರಲಿ. ಅರ್ಥ ಆಯ್ತಾ? ಸೊ ಪ್ರೈಮರ್ ಗೊತ್ತಿರಲಿ, ಪ್ರೈಮರ್ ಅಟ್ಯಾಚ್ ಮಾಡ್ತಾ ಇದೀವಿ ಅಲ್ಲಿ ಸೆಕೆಂಡ್ ಸ್ಟೆಪ್ ಅಲ್ಲಿ, ಆಮೇಲೆ ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಂತ ಹೋಗ್ತಾ ಇದೀವಿ. ಕ್ಲಿಯರ್? ಸೊ ಇಲ್ಲಿಗೆ PCR ಮುಗಿತು. ಇವಾಗ ಲಾಸ್ಟ್ ಸ್ಟೆಪ್ಗೆ ಬಂದಿದ್ದೀವಿ. ವಾಟ್ ಇಸ್ ದಟ್? ಬಯೋರಿಯಾಕ್ಟರ್. ಬಯೋರಿಯಾಕ್ಟರ್ ಅನ್ನೋದಕ್ಕಿಂತ ಏನು, ಪ್ರಾಡಕ್ಟ್, ಫಾರಿನ್ ಜೀನ್ ಪ್ರಾಡಕ್ಟ್ ಹೇಗೆ ಬರ್ತಾ ಇಲ್ಲ, ಇದೇ ಆಂಪ್ಲಿಕೇಶನ್ ಆಫ್ ಜೀನ್ ಯೂಸಿಂಗ್ PCR ಅಂತ NCERT ಅಲ್ಲಿ ಈ ವರ್ಡ್ ಕೊಟ್ಟಿದ್ದಾರೆ. ಯಾಕೆ ಆಂಪ್ಲಿಫಿಕೇಶನ್? ಆಂಪ್ಲಿಫಿಕೇಶನ್ ಅಂದ್ರೆ ಕಾಪಿನ ಇನ್ಕ್ರೀಸ್ ಮಾಡೋದು, ನಂಬರ್ ಆಫ್ ಕಾಪಿ ಪ್ರೊಡ್ಯೂಸ್ ಮಾಡೋದು ಹೇಗೆ ಅಂತ. ಇದನ್ನೇ ನಾನು ಆ ಮಿಷನ್ ಅಲ್ಲಿ ಡೈರೆಕ್ಟ್ ಆಗಿ ಬ್ಲಾಂಕ್ ಸ್ಲೈಡ್ ಅಲ್ಲಿ ಬರ್ದು ತೋರಿಸಿದ್ದೀನಿ. ಸೊ ನಮಗೀಗ ಅರ್ಥ ಆಯ್ತು. ಇವಾಗ ಲಾಸ್ಟ್ ಸ್ಟೆಪ್ ಏನು, ನಮಗೆ ಇವಾಗ ಫಾರಿನ್ ಜೀನ್ ಪ್ರಾಡಕ್ಟ್ ಬರಬೇಕು. ಆ ಫಾರಿನ್ ಜೀನ್ ಪ್ರಾಡಕ್ಟ್ ಬಂದಾಗ ಮಾತ್ರ ನಾವು ಅನ್ಕೊಂಡಿರೋಂಥ ಡಿಸೈರ್ಡ್ ಜೀನ್ ಹಾಕಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅರ್ಥ. ಓಕೆ, ನಾನು ಹೇಳಿದ ನಿಮಗೆ ಅರ್ಥ ಆಯ್ತಾ? ಇವಾಗ ಒಂದು ಸೆಲ್ ಒಳಗಡೆ ನಮಗೆ ಬೇಕಾಗಿರೋಂಥ ಪ್ಲಾಸ್ಮಿಡ್ ಇದೆ. ಆ ಪ್ಲಾಸ್ಮಿಡ್ಗೆ ನಮಗೆ ಬೇಕಾಗಿರೋಂಥ ಜೀನನ್ನ ಇನ್ಸರ್ಟ್ ಮಾಡಿ ಕಳಿಸಾಗಿದೆ. ಸೊ ಈಗ ಈ ಸೆಲ್ ಮಲ್ಟಿಪ್ಲೈ ಮಾಡಬೇಕಲ್ಲ. ಸೊ ಇಲ್ಲೇನೋ ನಮಗೆ ಪ್ಲಾಸ್ಮಿಡ್ಗಳು ಮಲ್ಟಿಪ್ಲೈ ಆಗ್ತಿದೆ ಅಂತ ಅನ್ಕೊಳ್ಳಿ. ಪ್ಲಾಸ್ಮಿಡ್ ಮಲ್ಟಿಪ್ಲೈ ಆಯಿತು, ನಮಗೊಂದಿಷ್ಟು ತಕ್ಕ ಮಟ್ಟಿಗೆ ಜೀನ್ ಮಲ್ಟಿಪ್ಲೈ ಆಯಿತು. ಆದರೆ ನಮ್ಗೆ ಇಷ್ಟೇ ಬೇಡ, ನಮಗೆ ಸಾವಿರಾರು ಗಟ್ಟಲೆ ಏನಂತ ಹೇಳ್ತಾರೆ ಪ್ರಾಡಕ್ಟ್ಗಳು ಬೇಕು. ಸೊ ಅದಕ್ಕೆ ಸೆಲ್ಸ್ಗಳು ಮಲ್ಟಿಪ್ಲೈ ಆಗಬೇಕು. ಇವಾಗ ಒಂದು ಸೆಲ್ ಇದ್ದಿದ್ದು ನೋಡಿ, ಇದಿಷ್ಟು ಬ್ಲೂ ಕಲರ್ ಒಂದು ಸೆಲ್ ಅಂದರೆ ನಮಗೆ ಇನ್ನೊಂದು ಸೆಲ್, ಮತ್ತೊಂದು ಸೆಲ್, ಈ ಥರ ಸೆಲ್ಸ್ಗಳು ಮಲ್ಟಿಪ್ಲೈ ಆಗಬೇಕು. ಎಷ್ಟು ಸೆಲ್ ಮಲ್ಟಿಪ್ಲೈ ಆಗುತ್ತೋ ಅಷ್ಟು ಪ್ಲಾಸ್ಮಿಡು ಮಲ್ಟಿಪ್ಲೈ ಆಗುತ್ತೆ. ಪ್ಲಾಸ್ಮಿಡ್ ಮಲ್ಟಿಪ್ಲೈ ಆದರೆ ಅದರಿಂದ ಪ್ರಾಡಕ್ಟು ಬರುತ್ತೆ. ಯಾಕಂದರೆ ಈ ಜೀನ್ ಅಂತ ನಾನು ಏನು ತೋರಿಸ್ದೆ, ಪ್ಲಾಸ್ಮಿಡ್ಗೆ ಅಟ್ಯಾಚ್ ಆಗಿದೆಯಲ್ಲ ಈ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಆಗಿ mRNA ಬರುತ್ತೆ, ಟ್ರಾನ್ಸ್ಲೇಷನ್ ಆಗಿ ಪ್ರೋಟೀನ್ ಬರುತ್ತೆ. ಸೊ ನಮಗೆ ಅಲ್ಟಿಮೇಟ್ ಆಗಿ ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಿರೋದು ಏನಕ್ಕೋಸ್ಕರ? ಪ್ರೋಟೀನಿಗೋಸ್ಕರ. ಸೊ ಈ ಪ್ರೋಟೀನ್ ತಗೊಳ್ಳೋಕ್ಕೋಸ್ಕರನೇ ನಾವು ಇಷ್ಟು ಸರ್ಕಸ್ ಮಾಡ್ತಿದ್ದೀವಿ ಅಂದರೆ ಸೆಲ್ಲನ್ನು ಮಲ್ಟಿಪ್ಲೈ ಮಾಡಬೇಕು ತಾನೆ. ಸೊ ದಟ್ ಇಸ್ ದ ಲಾಸ್ಟ್ ಸ್ಟೆಪ್. ಆಲ್ಮೋಸ್ಟ್ ಆಲ್ ರಿಕಾಂಬಿನೆಂಟ್ DNA ಟೆಕ್ನಾಲಜೀಸ್ ದ ಅಲ್ಟಿಮೇಟ್ ಏಮ್ ಇಸ್ ಟು ಪ್ರೊಡ್ಯೂಸ್ ಅ ಡಿಸೈರಬಲ್ ಪ್ರೋಟೀನ್. ಅಲ್ಟಿಮೇಟ್ ಏಮೇ ಪ್ರೋಟೀನನ್ನು ತಗೊಳ್ಳೋಕ್ಕೋಸ್ಕರ. ಓಕೆ, ಇಫ್ ಎನಿ ಪ್ರೋಟೀನ್ ಕೋಡಿಂಗ್ ಜೀನ್ ಎಕ್ಸ್ಪ್ರೆಸ್ಡ್ ಇನ್ ಅ ಹೆಟಿರೋಲಾಗಸ್ ಹೋಸ್ಟ್, ಈಗ ನಾವು ಏನು ಪ್ರೋಟೀನ್ ಹಾಕಿದ್ದೀವಲ್ಲ ಜೀನ್, ಅಥವಾ ಪ್ರೋಟೀನ್ ಕೋಡ್ ಮಾಡುವಂಥ ಜೀನ್ ಏನು ಹಾಕಿದ್ದೀವಿ, ಇದೆಲ್ಲ ಎಕ್ಸ್ಪ್ರೆಸ್ ಆಗ್ತದೆ, ಬೇರೆ ಹೋಸ್ಟ್ ಬಾಡಿಯಲ್ಲಿ ಎಕ್ಸ್ಪ್ರೆಸ್ ಆಗ್ತದೆ. ಬಟ್ ಈಗ ಈ ಪ್ರೋಟೀನ್ ನಾನು ಇನ್ಸುಲಿನ್ ಅಂತ ಅನ್ಕೊಳ್ಳಿ. ಲೆಟ್ಸ್ ಇಮ್ಯಾಜಿನ್ ದಿಸ್ ಇಸ್ ಇನ್ಸುಲಿನ್ ಪ್ರೋಟೀನ್, ಕರೆಕ್ಟಾ? ಈ ಇನ್ಸುಲಿನ್ ಪ್ರೋಟೀನನ್ನು ಕೋಡ್ ಮಾಡುವಂಥ ಜೀನನ್ನು ನಾನು ಈ ಪ್ಲಾಸ್ಮಿಡ್ ಒಳಗಡೆ ಹಾಕಿದ್ದೀನಿ. ಹಾಕ್ಬಿಟ್ಟು ಎಲ್ಲಿ ಕಳಿಸಿದ್ದೀನಿ? ಬ್ಯಾಕ್ಟೀರಿಯಾದೊಳಗಡೆ ಕಳಿಸಿದ್ದೀನಿ. ಅಂದರೆ ಇನ್ಸುಲಿನ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ? ಬ್ಯಾಕ್ಟೀರಿಯಾ ಸೆಲ್ ಒಳಗಡೆ ಪ್ರೊಡ್ಯೂಸ್ ಆಗ್ತದೆ. ಬೇಕಾಗಿರೋದು ಯಾರಿಗೆ? ಹ್ಯೂಮನ್ ಬೀಯಿಂಗಿಗೆ. ಬಟ್ ಪ್ರೊಡ್ಯೂಸ್ ಆಗ್ತಿರೋದಲ್ಲಿ ಯಾವುದೋ ಒಂದು ಬ್ಯಾಕ್ಟೀರಿಯಾದಲ್ಲಿ. ಸೊ ಹಾಗಾದರೆ ಬ್ಯಾಕ್ಟೀರಿಯಾ ಎಂಥ ಹೋಸ್ಟು? ಹೆಟಿರೋಲಾಗಸ್ ಹೋಸ್ಟ್. ಯಾವಾಗ ನಮಗೆ ಬೇಕಾಗಿರೋಂಥ ಒಂದು ಪ್ರಾಡಕ್ಟ್ ಬೇರೆ ಇನ್ನೊಂದು ಯಾವುದೋ ಹೋಸ್ಟಲ್ಲಿ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಅಂಥ ಹೋಸ್ಟ್ನ ಹೆಟಿರೋಲಾಗಸ್ ಹೋಸ್ಟ್ ಅಂತ ಹೇಳಿ ಕರಿತೀವಿ. ಈಗ ಉದಾಹರಣೆಗೆ ನನಗೆ ಯಾವುದೋ ಒಂದು ಜೀನ್ ಬೇಕಪ್ಪ, ಒಂದು ಪ್ರಾಡಕ್ಟ್ ಬೇಕು, ಪ್ರೋಟೀನ್ ಬೇಕು. ಆ ಪ್ರೋಟೀನ್ ಯಾವುದೋ ಒಂದು ಪ್ಲಾಂಟ್ ಸೆಲ್ಲಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದೆ. ಅವಾಗ ಪ್ಲಾಂಟ್ ಇಸ್ ದ ಹೆಟಿರೋಲಾಗಸ್ ಹೋಸ್ಟ್. ಇಲ್ಲ ಪ್ಲಾಂಟಿಗೆ ಬೇಕಾಗಿರುವಂಥ ಯಾವುದೋ ಒಂದು ಜೀನ್ ಯಾವುದೋ ಒಂದು ಇಲಿ ಬಾಡಿ ಒಳಗೆ ಪ್ರೊಡ್ಯೂಸ್ ಆಗ್ತಿದೆ ಅಂದರೆ ಇಲಿ ಇಸ್ ದ ಹೆಟಿರೋಲಾಗಸ್ ಹೋಸ್ಟ್. ಅರ್ಥ ಆಗ್ತಾ ಇದೆಯಾ? ಸೊ ಇಲ್ಲಿ ಅದನ್ನೇ ಕೊಟ್ಟಿರೋದು. ಇಫ್ ಎನಿ ಪ್ರೋಟೀನ್ ಕೋಡಿಂಗ್ ಜೀನ್ ಎಕ್ಸ್ಪ್ರೆಸ್ಡ್ ಇನ್ ಅ ಹೆಟಿರೋಲಾಗಸ್ ಹೋಸ್ಟ್, ಬೇರೆ ಹೋಸ್ಟಲ್ಲಿ ಇತ್ತು ಅಂದರೆ ಅಂತಹ ಪ್ರೋಟೀನನ್ನು ನಾವೇನಂತ ಕರಿತೀವಿ? ಇಟ್ಸ್ ಅ ರೀಕಾಂಬಿನೆಂಟ್ ಪ್ರೋಟೀನ್. ಆ ಪ್ರೋಟೀನಿಗೆ ರೀಕಾಂಬಿನೆಂಟ್ ಪ್ರೋಟೀನ್ ಅಂತ ಹೇಳ್ತೀವಿ. ಓಕೆ, ಈಗ ನಾವು ಈ ಪ್ರೋಟೀನ್ ತೊಗೊಳಕ್ಕಿಂತ ಮುಂಚೆ ಏನು ಮಾಡಬೇಕು? ಈ ಸೆಲ್ಲನ್ನು ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ದಟ್ ಇಸ್ ದ ಅಲ್ಟಿಮೇಟ್ ಥಿಂಗ್ ವಿ ಹ್ಯಾವ್ ಟು ಡೂ. ಅದನ್ನು ಮಾಡೋಕ್ಕೆ ಲ್ಯಾಬ್ರೇಟರಿಯಲ್ಲೆಲ್ಲ ಮಾಡಿದ್ರೆ ಸಾಕಾಗಲ್ಲ. ಯಾಕೆ ಮಾಡಿದ್ರೆ ಸಾಕಾಗಲ್ಲ ಹೇಳಿ ನೋಡೋಣ. ಈಗ ಉದಾಹರಣೆಗೆ ಬಯೋರಿಯಾಕ್ಟರ್ ಅಂತ ಆಮೇಲೆ ಹೇಳ್ತೀನಿ. ಈಗ ನಾನೊಂದು ಕೋನಿಕಲ್ ಫ್ಲಾಸ್ಕ್ ತೊಗೊಂಡು ಬಂದೆ. ಇದೊಂದು ಕೋನಿಕಲ್ ಫ್ಲಾಸ್ಕ್. ಇದರೊಳಗಡೆ ಸೆಲ್ಸನ್ನ ಕರ್ಕೊಬಂದ್ಬಿಟ್ಟಿದ್ದೀನಿ. ಇಮ್ಯಾಜಿನ್ ದೀಸ್ ಆರ್ ದ ಸೆಲ್ಸ್. ಇವೆಲ್ಲ ಬ್ಯಾಕ್ಟೀರಿಯಲ್ ಸೆಲ್. ಈ ಬ್ಯಾಕ್ಟೀರಿಯಲ್ ಸೆಲ್ ಒಳಗಡೆ ನಮ್ಮ ರಿಕಾಂಬಿನೆಂಟ್ DNA ಇದೆ ಅಂತ ಅನ್ಕೊಳ್ಳಿ. ಅಂದರೆ ಇವೆಲ್ಲ ಏನು ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಲ್ವಾ? ಈಗ ನಿಮಗೆ ಈ ವರ್ಡ್ಗಳ ಮೀನಿಂಗ್ ಎಲ್ಲ ಗೊತ್ತಿರಬೇಕು. ಟ್ರಾನ್ಸ್ಫಾರ್ಮ್ಡ್ ಸೆಲ್ ಅಂತ ಹೇಳಿದ್ರೆ ಏನು, ನಾನ್ ಟ್ರಾನ್ಸ್ಫಾರ್ಮ್ ಸೆಲ್ ಅಂದ್ರೇನು, ಪ್ರತಿಯೊಂದು ಈಗ ನಿಮಗೆ ಗೊತ್ತಿರಬೇಕು. ಓಕೆ, ಈಗ ಇದು ಬೆಳೆಯಕ್ಕೆ ನಾನೇನು ಕೊಡಬೇಕು? ಇದಕ್ಕೆ ಊಟ ಕೊಡಬೇಕು. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೀನಿ, ಒಂದಿಷ್ಟು ಕಲ್ಚರಲ್ ಮೀಡಿಯಮ್ನ ಇಲ್ಲಿ ತೊಗೊಂಬಂದಿದ್ದೀನಿ. ಒಂದಿಷ್ಟು ಸೂಟಬಲ್, ಓಕೆ ಇದನ್ನು ಬರೆದ್ಬೇಡ. ಸೊ ದಿಸ್ ಇಸ್ ದ ಮೀಡಿಯಮ್, ನಥಿಂಗ್ ಬಟ್ ಊಟ. ಯಾವುದಕ್ಕೆ? ಸೆಲ್ಸ್ಗಳಿಗೆ ಊಟ. ಈ ಸೆಲ್ಸ್ ಮಲ್ಟಿಪ್ಲೈ ಆಗೋಕ್ಕೆ ಬಿಟ್ಟೆ. ಊಟ ಮಾಡ್ತಾ ಇದೆ, ಮಲ್ಟಿಪ್ಲೈ ಆಗ್ತದೆ, ಊಟ ಮಾಡ್ತಿದೆ, ಮಲ್ಟಿಪ್ಲೈ ಆಗ್ತದೆ, ಊಟ ಮಾಡ್ತು, ಮಲ್ಟಿಪ್ಲೈ ಆಯಿತು. ಸೊ ಮಲ್ಟಿಪ್ಲೈ ಆಗ್ತಾ ಅಲ್ಲಿ ಮೆಟಬಾಲಿಕ್ ರಿಯಾಕ್ಷನ್ ನಡೀತಾನೆ ಇದ್ದ ಟೆಂಪ್ರೇಚರ್ ಜಾಸ್ತಿ ಆಗ್ಬೋದು, ಅದರ pH ಜಾಸ್ತಿ ಆಗ್ಬೋದು, ಸಿಕ್ಕಾಬಟ್ಟೆ ಏನಂತ ಹೇಳ್ತಾರೆ ಪ್ರೋಟೀನ್ಸ್ಗಳು ಬರೋದ್ರ ಜೊತೆಗೆ ಅನ್ವಾಂಟೆಡ್ ಮೆಟೀರಿಯಲ್ಗಳೆಲ್ಲ ಬರ್ಬೋದು. ಸೊ ಅದನ್ನೆಲ್ಲ ಕರೆಕ್ಟಾಗಿ ನಾನು ಮಾನಿಟರ್ ಮಾಡಬೇಕು. ಸರಿ, ಫೈನಲ್ ಆಗಿ ನಂಗೆ ಒಂದಿಷ್ಟು ಪ್ರಾಡಕ್ಟ್ ಬಂತು ಅಂತ ಅಂದ್ಕೊಳ್ಳಿ. ಸೊ ಈಗ ಈ ಸೆಲ್ ಒಳಗಡೆ ಈ ಪಿಂಕ್ ಕಲರ್ ಏನು ಬರ್ದಿದ್ದೀನಿ ಇವೆಲ್ಲ ಪ್ರಾಡಕ್ಟ್. ಈ
ಪ್ರಾಡಕ್ಟ್ ಸೆಲ್ ಒಳಗಡೆನೆ ಬರ್ಬೋದು ಅಥವಾ ಸೆಲ್ ಹೊರಗಡೆನಾರು ರಿಲೀಸ್ ಆಗ್ಬೋದು. ಲೆಟ್ಸ್ ಇಮ್ಯಾಜಿನ್ ದೀಸ್ ಆರ್ ದ ಪ್ರಾಡಕ್ಟ್. ಓಕೆ, ಸರಿ, ನಾನು ಪ್ರಾಡಕ್ಟ್ನೆಲ್ಲ ಹೊರಗಡೆ ತಗೊಂಡೆ, ಅಂದ್ರೆ ಇನ್ಸುಲಿನ್ ಪ್ರೋಟೀನ್ ಎಲ್ಲ ಹೊರಗಡೆ ತಗೊಂಡೆ. ಸೊ ದಿಸ್ ಪ್ರಾಡಕ್ಟ್ ಇಟ್ ಸೆಲ್ಫ್ ಇಸ್ ಇನ್ಸುಲಿನ್. ಬಟ್ ಸಾಕ ನನಗೆ ಇಷ್ಟೇ ಇನ್ಸುಲಿನ್? ನಾನು ಇಡೀ ಮ್ಯಾನ್ ಕೈಂಡ್ಗೆ, ಇಡೀ ಮಹಾ ಜನತೆಗೇನೆ ಈ ಇನ್ಸುಲಿನ್ ಅನ್ನ ಟ್ಯಾಬ್ಲೆಟ್ ರೂಪದಲ್ಲಿ ಕೊಡಕ್ಕೆ ಹೊರಟಿದ್ದೀನಿ ಅಥವಾ ಇಂಜೆಕ್ಷನ್ ರೂಪದಲ್ಲಿ ಕೊಡಕ್ಕೆ ಹೊರಟಿದ್ದೀನಿ. ನನಗೆ ಇಷ್ಟಿಷ್ಟೇ ಲ್ಯಾಬಲ್ಲಿ ಏನೇನು ಪ್ರೊಡ್ಯೂಸ್ ಆಗುತ್ತೆ ಅಲ್ಪ ಸ್ವಲ್ಪ ಪ್ರೋಟೀನ್ಗಳು, ಇಷ್ಟಿಂದ ಸ್ಯಾಟಿಸ್ಫೈ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ, ಜಾಸ್ತಿ ಪ್ರೊಡ್ಯೂಸ್ ಮಾಡಬೇಕು. ಈಗ ಮನೆಯಲ್ಲಿ ಅಮ್ಮ ಹೆಪ್ಪಾಕ್ತಾರೆ, ನಾವು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರ್ ಓದಿದ್ದೀವಿ. ಮನೆಯಲ್ಲಿ ಮಿಲ್ಕಿಗೆ ಹೆಪ್ಪಾಕಿದಾಗ ಕರ್ಡ್ ಬರುತ್ತೆ, ಕರೆಕ್ಟ್ ಅಲ್ವಾ? ಅದೇ ಥರ ನಾನು ಕೇಕು ಅಥವಾ ಬ್ರೆಡ್ನ ಪ್ರೊಡ್ಯೂಸ್ ಮಾಡಬೇಕಂದ್ರೆ ಈಸ್ಟನ್ನ ಹಾಕಿ ಫರ್ಮೆಂಟೇಷನ್ ಪ್ರೋಸೆಸ್ ಮಾಡ್ತೀನಿ. ಇಲ್ಲ ವೈನ್ ಪ್ರಿಪೇರ್ ಮಾಡಬೇಕಂದ್ರೆ ಈಸ್ಟ್ ಹಾಕ್ತೀನಿ. ಈಗ ಅದು ನಮ್ಮ ಮನೆ ಅಳತೆಗೆ ಬೇಕಾದಷ್ಟಾಯಿತು ಅಂತ ಅನ್ಕೋಣ. ಈಗ ಸಪೋಸ್ ನಾನು ವೈನನ್ನ ಇಡೀ ಎಂಟೈರ್ ಕರ್ನಾಟಕಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಹೊರಟಿದ್ದೀನಿ ಅಂದಾಗ ಬರೀ ಮನೆಯಲ್ಲಿ ಒಂದು ಬಾಟ್ಲು ವೈನ್ ಪ್ರಿಪೇರ್ ಮಾಡಿ ಕೊಟ್ಟರೆ ಆಗುತ್ತಾ? ಇಲ್ಲ. ನಾವೇನು ಮಾಡಬೇಕು, ದೊಡ್ಡ ಡ್ರಮ್ಗಳಲ್ಲಿ ಪ್ರಿಪೇರ್ ಮಾಡಕ್ಕೆ ಹೊರಟಿದ್ದೀವಿ. ಅದನ್ನು ಫರ್ಮೆಂಟರ್ಸ್ ಅಂತ ಹೇಳಿ ಕರೆದಿದ್ವಿ ಅಲ್ವಾ? ಹಾಗೇನೆ ಇಲ್ಲೂ ನಾವು ಪ್ರೊಡ್ಯೂಸ್ ಮಾಡುವಂಥ ಈ ಪ್ರಾಡಕ್ಟ್ ಕೇವಲ ಅದು ಇನ್ಸುಲಿನೇ ಆಗಬೇಕು ಅನ್ನೋದೇನಿಲ್ಲ. ಯಾವುದಾದ್ರು ಎನ್ಸೈಮ್ ಆಗಿರ್ಬೋದು ಅಥವಾ ಬೇರೆ ಇನ್ಯಾವುದೋ ಒಂದು ಪ್ರಾಡಕ್ಟ್ ಆಗಿರ್ಬೋದು, ಹಾರ್ಮೋನ್ ಆಗಿರ್ಬೋದು, ಅಥವಾ ಏನು ಬೇಕಾದ್ರೂ ಆಗಿರಲಿ, ನಮಗೆ ಬೇಕಾಗಿರುವಂಥ ಪ್ರಾಡಕ್ಟ್ ಲಾರ್ಜ್ ಕ್ವಾಂಟಿಟಿಯಲ್ಲಿ ಬೇಕು. ನಮಗೊಂದು 100 ಲೀಟರ್ ಅಷ್ಟು ಬೇಕು, 1000 ಲೀಟರ್ ಅಷ್ಟು ಬೇಕು ಅಂತ ಹೇಳಿದಾಗ, ನನಗೆ ಅಂದರೆ ಇಂಡಸ್ಟ್ರಿಯಲ್ ಸ್ಕೇಲಲ್ಲಿ ಬೇಕು ಅಂದಾಗ ನಾನೇನು ಮಾಡ್ತಾ ಇದ್ದೀನಿ, ಲ್ಯಾಬ್ರೇಟರಿಯಲ್ಲಿ ಮಾಡ್ತಾ ಇಲ್ಲ, ಒಂದು ದೊಡ್ಡ ಡ್ರಮ್ಮಿನ ಹೆಲ್ಪ್ ತೊಗೊಂಡು ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ. ಸೊ ಆ ದೊಡ್ಡ ಡ್ರಮ್ ಹೆಸರೇ ಬಯೋರಿಯಾಕ್ಟರ್. ಎಕ್ಸಾಮಲ್ಲಿ ವಾಟ್ ಈಸ್ ಬಯೋರಿಯಾಕ್ಟರ್ ಅಂತ ಕೇಳಿದಾಗ ಇಟ್ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಬಿಗ್ ಡ್ರಮ್ ಅಂತ ಬರಿಬೇಡಿ. ಬಯೋರಿಯಾಕ್ಟರ್ ಅನ್ನೋದೊಂದು ಅಪಾರ್ಟಸ್, ಒಂದು ಮೆಷಿನ್ ಅನ್ನೋದಕ್ಕಿಂತ ಒಂದು ಅಪಾರ್ಟಸ್. ಈ ಒಂದು ಜಸ್ಟ್ ಲೈಕ್ ಫರ್ಮೆಂಟರ್ಸ್ ಥರ ಇಲ್ಲಿ ಪ್ರೋಸೆಸ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಹಾಗಾದರೆ ಬಯೋರಿಯಾಕ್ಟರ್ ಹೇಗಿರುತ್ತೆ ನೋಡೋಣ. ಇಲ್ಲೊಂದು ದೊಡ್ಡ ಡ್ರಮ್ ತೊಗೊಂಡೆ, ತುಂಬ ಸಿಂಪಲ್, ಈಸಿಯಾಗಿ ಕಲಿಯೋದೇ ನಮ್ಮ ಇಂಟೆನ್ಷನ್. ಒಂದು ದೊಡ್ಡ ಡ್ರಮ್ ಇದೆ. ಈ ಡ್ರಮ್ಮಲ್ಲಿ ಇದನ್ನು ಬಯೋರಿಯಾಕ್ಟರ್ ಅಂತ ಕರ್ಕೊಳ್ಳೋಣ. ಈ ಡ್ರಮ್ ಒಳಗೆ ನಾನೇನು ಮಾಡಿದೆ, ಮೀಡಿಯಮನ್ನು ಹಾಕಿದೆ. ಮೀಡಿಯಮ್, ಓಕೆ. ಸೊ ದಿಸ್ ಇಸ್ ದ ಕಲ್ಚರಲ್ ಮೀಡಿಯಂ. ಇಲ್ಲಿ ಹಾಕ್ಲಿಲ್ವಾ ಕಲ್ಚರಲ್ ಮೀಡಿಯಂ? ಅದೇ ಥರ ಇಲ್ಲೂ ಕಲ್ಚರಲ್ ಮೀಡಿಯಂ ಹಾಕ್ತಾ ಇದ್ದೀನಿ. ಏನಕ್ಕೆ ಹಾಕ್ತಾ ಇದ್ದೀನಿ? ಇಟ್ಸ್ ಲೈಕ್ ಅ ಕಾರ್ಬೋಹೈಡ್ರೇಟ್ ಸೋರ್ಸ್. ಅದಕ್ಕೆ ಈ ಕಾರ್ಬೋಹೈಡ್ರೇಟ್ ಸೋರ್ಸ್ ಯಾತಕ್ಕೋಸ್ಕರ ಹಾಕ್ತಿದ್ದೀನಿ ಹೇಳಿ? ಇಲ್ಲಿ ಸೆಲ್ಸ್ಗಳಿತ್ತಲ್ಲ, ಸೆಲ್ಸ್ ಬೆಳಿಬೇಕಲ್ರಪ್ಪ, ಅದಕ್ಕೆ ಊಟ ಬೇಕಲ್ಲ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಸರಿ, ಇದನ್ನು ತಿನ್ಕೊಂಡು ಇವೇನಾಗ್ತದೆ, ಮಲ್ಟಿಪ್ಲೈ ಆಗ್ತದೆ. ಬಟ್ ಇದು ಮಲ್ಟಿಪ್ಲೈ ಆಗೋಕ್ಕೆ ಇದಕ್ಕೆ ಆಕ್ಸಿಜನ್ ಬೇಕಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ಈ ಡ್ರಮ್ಮಲ್ಲಿ ಒಂದಿಷ್ಟು ಸ್ಟರೈಲ್ ಏರನ್ನು ಪಾಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ಸ್ಟರೈಲ್ ಏರ್. ಈ ಸ್ಟರೈಲ್ ಏರ್ ಅಂತಾನೆ ಏನಕ್ಕೆ ಕರಿತಾ ಇದೀವಿ ಹೇಳಿ? ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಓದಿದ್ವಿ, 2 ಮೇನ್ ಕೋರ್ ಟೆಕ್ನಿಕ್ಸ್ ಏನು, ಒಂದು ಸ್ಟರೈಲ್ ಎನ್ವಿರಾನ್ಮೆಂಟ್ ಅನ್ನ ಮೇಂಟೈನ್ ಮಾಡೋದು, ಇನ್ನೊಂದು ಜೆನೆಟಿಕ್ ಇಂಜಿನಿಯರಿಂಗ್. ಸೊ ಹಾಗಾಗಿ ಕಂಟಾಮಿನೇಷನ್ ಆಗಬಾರ್ದಲ್ಲ, ಸ್ಟರೈಲ್ ಏರ್ ಅನ್ನ ಮೇಂಟೈನ್ ಮಾಡ್ತಾ ಇದೀವಿ. ಸೊ ಇವಾಗ ಏನಾಯ್ತು, ಈ ಒಂದು ಹೋಸ್ಟ್ ಸೆಲ್ ಮಲ್ಟಿಪ್ಲೈ ಆಗ್ತಾ ಇದೆ. ಬಟ್ ಇಲ್ಲಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕಲ್ಲ, ನ್ಯೂಟ್ರಿಯೆಂಟ್ ಮೀಡಿಯಂ ಎಲ್ಲರಿಗೂ ಸಿಗ್ಬೇಕಲ್ಲ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇಲ್ಲೊಂದು ಶಾಫ್ಟ್ ಅಂತೇಳಿ ಇಟ್ಟೆ. ಅಂದರೆ ಜಸ್ಟ್ ಲೈಕ್ ಬ್ಲೇಡ್ ಥರ ನೋಡಿ, ಒಂಥರ ಬ್ಲೇಡ್ ಥರ ಇದು. ಇದೇನಾಗ್ತಾ ಇದೆ, ಈ ಮೋಟರ್ ಹಿಂಗೆ ಟರ್ನ್ ಮಾಡಿದ ತಕ್ಷಣ ಇದೇನಾಗುತ್ತೆ, ಹಿಂಗೆ ರೊಟೇಟ್ ಆಗುತ್ತೆ. ಈಗ ನಾವು ಒಂದು ಸೋಪಿನ ವಾಟರಿಗೆ ಸೋಪನ್ನು ಹಾಕಿದ್ವಿ, ಸೋಪ್ ಪೌಡರನ್ನು ಹಾಕಿದ್ವಿ ನೀರಿಗೆ. ನಾವು ಅದು ಕ್ಲೀನಾಗಿ ಸ್ಪ್ರೆಡ್ ಆಗಬೇಕು ಅಂತ ಕೈಯಲ್ಲೆಲ್ಲ ಹಿಂಗೆ ಅನ್ನಲ್ವಾ? ಯಾವ ರೀತಿ ಮನೇಲಿ ಅಮ್ಮ ಹಿಂಗೆ ಕಲಿಸ್ತಾರೆ ನೋಡಿ, ಅದೇ ಥರ ಇದೇನಾಗ್ತದೆ, ಎಲ್ಲ ಕಡೆ ಅಜಿಟೇಷನ್ ಅಂತ ಹೇಳಿ ಕರೀತಾರೆ. ಫುಲ್ ಮಿಕ್ಸ್ ಆಯಿತು, ಎಲ್ಲ ಸೆಲ್ಸ್ಗಳಿಗೂ ಊಟ ಸಿಗ್ತಾ ಇದೆ. ಸೆಲ್ಸ್ ಎಷ್ಟು ಮಲ್ಟಿಪ್ಲೈ ಆಗುತ್ತೋ ಅಷ್ಟು ಮೆಟಬಾಲಿಕ್ ಪ್ರೋಸೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಹೀಟ್ ಆಗಿಬಿಟ್ರೆ, ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಇಲ್ಲಿ ಥರ್ಮಾಮೀಟರ್ನು ಇಟ್ಟಿದ್ದೀವಿ. ನೋಡಿ, ನಾವು ಅಷ್ಟು ಸುಲಭ ಅಲ್ಲ, ಎಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ವಿ ಕೆಪ್ಟ್ ಅ ಥರ್ಮಾಮೀಟರ್ ಇಯರ್. ಥರ್ಮಾಮೀಟರ್ ಇಟ್ವಿ. ಅದೇ ಥರ ಕೆಲವು ಟೈಮ್ ಸಿಕ್ಕಾಪಟ್ಟೆ ಅಸಿಡಿಟಿ ಜಾಸ್ತಿ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗ್ಬಿಡುತ್ತೆ. ಅದನ್ನು ಮೆಜರ್ ಮಾಡೋಕ್ಕೆ ಇಲ್ಲಿ pH ಇಂಡಿಕೇಟರ್ನು ಇಟ್ಟಿರ್ತೀವಿ, pH ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಆಸಿಡಿಟಿ ಜಾಸ್ತಿ ಆದರೆ ಆಲ್ಕಲೈನ್ ಹಾಕ್ತೀವಿ, ಬೇಸಿಕ್ ಪ್ರಾಪರ್ಟಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಆಸಿಡ್ ಹಾಕ್ತೀವಿ. ಸೊ ಒಟ್ಟಲ್ಲಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಇಲ್ಲಿ ಸಿಕ್ಕಾಪಟ್ಟೆ ಕೂಲ್ ಅಂದರೆ ಹೀಟ್ ಜಾಸ್ತಿ ಆಗ್ಬಿಡ್ತು ಅಂದರೆ ಕೂಲ್ ಮಾಡ್ಲಿಕ್ಕೋಸ್ಕರ ಇಲ್ಲಿ ಒಂದು ಹೊರಗಡೆ ಜಾಕೆಟು ಹಾಕಿರ್ತೀವಿ, ಇದ್ರೊಳಗಡೆ ವಾಟರು ಪಾಸ್ ಮಾಡ್ತಿರ್ತಾರೆ, ಕೂಲ್ಯಾಂಟ್ ಆಗಿ ವರ್ಕ್ ಮಾಡು ಅಂತ ಹೇಳಿ. ಸೊ ಈ ರೀತಿ ಪ್ರತಿಯೊಂದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತಾ ಇರ್ತೀವಿ. ಸೊ ಫೈನಲ್ ಆಗಿ ನಮಗೆ ಏನಾಗ್ತಾ ಇದೆ, ಈ ಒಂದು ಸೆಲ್ ಮಲ್ಟಿಪ್ಲೈ ಆಗಬೇಕು. ಮಲ್ಟಿಪ್ಲೈ ಆದಾಗ ಇಲ್ಲೇ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ, ಟ್ರಾನ್ಸ್ಲೇಷನ್ ಆಗುತ್ತೆ, ನಮಗೆ ಬೇಕಾಗಿರುವಂಥ ಪ್ರೋಟೀನ್ ಸಿಗುತ್ತೆ. ಆ ಪ್ರೋಟೀನ್ ಸೆಲ್ ಒಳಗಡೆನಾರು ಸಿಗ್ಬೋದು ಅಥವಾ ಸೆಲ್ ಹೊರಗಡೆನಾರು ಸಿಗ್ಬೋದು. ಇದನ್ನು ನಾವೇನು ಮಾಡ್ತಾ ಇದ್ದೀವಿ, ಟೈಮ್ ಟು ಟೈಮ್ ಇದನ್ನು ಹೊರಗಡೆ ಈ ಥರ ತಗೊಳ್ತಾ ಇರ್ತೀವಿ. ಅರ್ಥ ಆಗ್ತಾ ಇದೆಯಾ? ಸೊ ದಿಸ್ ಇಸ್ ವಾಟ್ ದ ಬಯೋರಿಯಾಕ್ಟರ್ ಈಸ್. ಸೊ ಈಗ ಈ ಬಯೋರಿಯಾಕ್ಟರ್ ಏನು
ನಮಗೆ ಸಿಗ್ತಾ ಇದೆ. ಅಂದರೆ ಪ್ರಾಡಕ್ಟ್ ಬರೋಕ್ಕಿಂತ ಮುಂಚೆ ಏನು ಈ ಥರ ಮೇಂಟೈನ್ ಮಾಡ್ತಾ ಇದ್ದೀವಿ, ಇದು 2 ಥರ ಮೇಂಟೈನ್ ಮಾಡ್ಬೋದು ನಾವು. ಯಾವ್ಯಾವುದು ಇದು ಅರ್ಥ ಆಯ್ತಾ ನಿಮಗೆ? ಇದನ್ನು ಯಾಕೆ ತೋರಿಸ್ತೆ ನಾನು ಅಂತ ಹೇಳಿದ್ರೆ NCERT ಒಂದು ಕ್ವಶನ್ ಕೇಳಿದ್ದಾರೆ, ಯಾಕೆ ಲ್ಯಾಬೊರೇಟರಿಯಲ್ಲಿ ಸ್ಮಾಲ್ ಕಲ್ಚರಲ್ಲೇ ಬಿಡಲ್ಲ ನಾವು, ಯಾಕೆ ಬಿಡಲ್ಲ ಅಂತ ಹೇಳಿದ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿ ಬೇಕು ಅಂದಾಗ ಈ ಲ್ಯಾಬಲ್ಲಿ ಗೊತ್ತಾಗಲ್ಲ. ಈಗ ಉದಾಹರಣೆಗೆ ನಾನು ಒಂದು 100 ರೂಪೀಸ್ ಕೊಟ್ಟು ಈ ಕಲ್ಚರಲ್ ಮೀಡಿಯಂ ತಂದಿದ್ದೀನಿ, ಫೈನಲ್ ಆಗಿ ನನಗೆ ಪ್ರಾಡಕ್ಟ್ ಬಂತು, ಆ ಪ್ರಾಡಕ್ಟನ್ನು ಸೇಲ್ ಮಾಡಿದಾಗ ನನಗೆ 1000 ರೂಪೀಸ್ ಪ್ರಾಫಿಟ್ ಸಿಗ್ತದೆ. ಓಕೆ, ಈಗ ನನಗೊಂದು ಲೆಕ್ಕಾಚಾರ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ನಾನು 100 ರೂಪಿ ಎಲ್ಲ ಇಂಗ್ರೀಡಿಯೆಂಟನ್ನು ಖರ್ಚು ಮಾಡಿದ್ರೆ ನನಗೆ 1000 ರೂಪೀಸ್ ಸಿಗ್ತಾ ಇದೆ. ಹಾಗಾದರೆ ನಾನು ಇಡೀ ಮಾರ್ಕೆಟಿಗೆ ಬಿಡಬೇಕು ಅಂದರೆ, ಇಡೀ ಎಂಟೈರ್ ಪೀಪಲ್ಗೆ ಹೆಲ್ಪ್ಫುಲ್ ಆಗಂಗೆ ಬಿಡಬೇಕು ಅಂದರೆ, ಅಟ್ ದ ಸೇಮ್ ಟೈಮ್ ನನಗೂ ಪ್ರಾಫಿಟ್ ಆಗಬೇಕು ಅಂದರೆ ನಾನು ಎಷ್ಟು ಕಲ್ಚರಲ್ ಮೀಡಿಯಂ ತರಬೇಕು, ಎಷ್ಟು ಕ್ವಾಂಟಿಟಿ ಖರ್ಚು ಮಾಡಬೇಕು ಅಂತ ನನಗೊಂದು ಐಡಿಯಾ ಬೇಕಲ್ಲ. ಅದಕ್ಕೆ ಫಸ್ಟ್ ಏನು ಮಾಡ್ತಾರೆ, ಸ್ಯಾಂಪಲ್ ಆಗಿ ಲ್ಯಾಬಲ್ಲಿ ಈ ಥರ ಪ್ರೋಸೆಸ್ನ ಮಾಡ್ಕೊಳ್ತಾರೆ. ಓಕೆ, ಒಂದು. ಎರಡನೇದೇನು, ನಾವು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಅಂದಾಗ ಲ್ಯಾಬಲ್ಲಿ ಅವೆಲ್ಲ ನಡೆಯಲ್ಲ. ಸೊ ಹಾಗಾಗಿ ಬಯೋರಿಯಾಕ್ಟರ್ನ ಯೂಸ್ ಮಾಡಲೇಬೇಕು. ಓಕೆನಾ? ಈಗ 2 ಥರ ಕಲ್ಚರಿಂಗ್ ಮೆಥಡನ್ನು ನಾವು ಯೂಸ್ ಮಾಡ್ಬೋದು. ಮೊದಲನೇದು ಈಗ ನಾವು ಮಾಡಿದ್ವಲ್ಲ ನೋಡಿ, ಈ ಥರ ಬಯೋರಿಯಾಕ್ಟರ್ ಇಟ್ಕೊಂಡಿದ್ದೀನಿ, ಇದರೊಳಗಡೆ ಮೀಡಿಯಂ ಹಾಕಿದ್ದೀನಿ, ಸೆಲ್ಸ್ ಹಾಕಿದ್ದೀನಿ, ಪ್ರತಿಯೊಂದು ಹಾಕಿದ್ದೀನಿ. ಸೇಮ್ ಇಲ್ಲಿ ಶಾಫ್ಟ್ ಇರುತ್ತೆ, ಎಲ್ಲ ಮೇಂಟೈನ್ ಮಾಡಿದ್ವಿ. ಇಲ್ಲಿ ಟೈಮ್ ಟು ಟೈಮ್ ಟೆಂಪ್ರೇಚರು, pH ಎಲ್ಲವೂ ಚೆಕ್ ಮಾಡ್ತಾ ಇದ್ದೀವಿ. ಸರಿ, ಒನ್ಸ್ ಫಾರ್ ಎಲ್ಲ ಆದಮೇಲೆ ನಮಗೆ ಫೈನಲ್ ಆಗಿ ಏನು ಪ್ರಾಡಕ್ಟ್ ಬಂದಿದೆ ಆ ಪ್ರಾಡಕ್ಟನ್ನು ಹೊರಗಡೆ ತಕ್ಕೊಂಡ್ವಿ. ನೋಡಿ, ನಾವು ಪ್ರಾಡಕ್ಟನ್ನು ಹೊರಗಡೆ ತಕ್ಕೊತಾ ಇದ್ದೀವಿ. ಸೊ ದಿಸ್ ಇಸ್ ಕಾಲ್ಡ್ ಬ್ಯಾಚ್ ಕಲ್ಚರ್. ಸೊ ಇಲ್ಲಿ ನಮಗೆ ಗ್ರಾಫ್ ಏನಾದ್ರು ಹಾಕಿದ್ರೆ ಯಾವ ರೀತಿ ಬರುತ್ತೆ ಬ್ಯಾಚ್ ಕಲ್ಚರಲ್ಲಿ, ಸ್ಟಾರ್ಟಿಂಗ್ ಅಲ್ಲಿ ಸೆಲ್ಸ್ಗಳೆಲ್ಲ ಇರುತ್ತಲ್ಲ, ಈ ಸೆಲ್ಸ್ಗಳು ನಿಧಾನಕ್ಕೆ ಮಲ್ಟಿಪ್ಲೈ ಆಗ್ತಾ ಇರುತ್ತೆ. ಆಮೇಲೆ ಒಂದೇ ಸಲಕ್ಕೆ ನೋಡಿ ಜೋರಾಗಿ ಮಲ್ಟಿಪ್ಲೈ ಆಗ್ಬಿಡತ್ತೆ. ಬಟ್ ಎಷ್ಟು ತನಕ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿರುವಂಥ ಕಲ್ಚರಲ್ ಮೀಡಿಯಂ ಅಲ್ಲಿ ಏನೇನು ಫುಡ್ ಇರುತ್ತೋ ಅದನ್ನೆಲ್ಲ ತಿನ್ನೋ ತನಕ ಮಲ್ಟಿಪ್ಲೈ ಆಗುತ್ತೆ. ಬಟ್ ಈ ಮೀಡಿಯಂ ಅಲ್ಲಿ ಇರುವಂಥ ಫುಡ್ ಎಲ್ಲ ಖಾಲಿ ಆಯ್ತಪ್ಪ, ಈಗ ಏನು ಮಾಡುತ್ತೆ, ಅದು ಮಲ್ಟಿಪ್ಲೈ ಆಗಲ್ಲ. ಕರೆಕ್ಟ್? ಈಗ ನಾನು ಒಂದು 10 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಊಟ ಕೊಟ್ಟಿದ್ದೀನಿ, ಆ ಊಟ ಖಾಲಿ ಆದ್ಮೇಲೆ ಏನು ಮಾಡ್ತಾರೋ, ಸುಮ್ಮನೆ ಕೂತಿರ್ಲೇಬೇಕು. ರೈಟ್? ಇಲ್ಲೂ ಅದೇ ಥರನೇ. ಇಲ್ಲಿ ಯಾವಾಗ ಫುಡ್ ಎಲ್ಲ ಖಾಲಿ ಆಗುತ್ತೆ, ಸೆಲ್ಸ್ ಮಲ್ಟಿಪ್ಲೈ ಆಗಲ್ಲ, ಒಂದು ಹಂತಕ್ಕೆ ಸ್ಟಾಪ್ ಆಗಿಬಿಡತ್ತೆ. ಸೊ ನಮಗೆ ಗ್ರಾಫ್ ಈ ಥರ ಬರುತ್ತೆ. ಓಕೆ, ಅಂದರೆ ನಮ್ಗೆ ಏನೇನು ಸಿಕ್ತಿಲ್ಲಿ, ಇಲ್ಲಿ ನಿಧಾನಕ್ಕೆ ಹೋಗ್ಬೇಕಾದ್ರೆ ಲ್ಯಾಗ್ ಫೇಸ್ ಸಿಕ್ತು, ಫಾಸ್ಟಾಗಿ ಹೋಗ್ಬೇಕಾದ್ರೆ ಲಾಗ್ ಅಥವಾ ಎಕ್ಸ್ಪೋನೆನ್ಷಿಯಲ್ ಫೇಸ್ ಅಂತೇಳಿ ಕರಿತೀವಿ. ಈ ಥರ ಗ್ರಾಫ್ ಸಿಗುತ್ತೆ. ಆಮೇಲೆ ಬಂದು ಸ್ಟೇಷನರಿ ನಿಂತು ಬಿಡುತ್ತೆ. ಎಲ್ಲಿ? ಬ್ಯಾಚ್ ಕಲ್ಚರಲ್ಲಿ. ಆದರೆ ಇವಾಗಿನ ಮಾಡರ್ನ್ ಟೆಕ್ನಿಕಲ್ ಏನು ಮಾಡ್ತಾರೆ ಗೊತ್ತಾ, ನಾವು ಪ್ರತಿ ಸಲ ಇಷ್ಟಿಷ್ಟಕ್ಕೆ ಯಾಕೆ ನಿಲ್ಸೋಣ, ಒಂದು ಐಡಿಯಾ ಮಾಡೋಣ ತಾಡು ಅಂತೇಳಿ ಐಡಿಯಾ ಮಾಡಿದ್ರು. ಯಾವ ರೀತಿ? ಈ ಥರ ಬಯೋರಿಯಾಕ್ಟರ್ ಇಟ್ಕೊತಾರೆ. ಬಯೋರಿಯಾಕ್ಟರ್ ಇಟ್ಕೊಂಡ್ರು, ಕಲ್ಚರಲ್ ಮೀಡಿಯಂ ಎಲ್ಲ ಹಾಕಿದ್ರು, ಟೆಂಪ್ರೇಚರ್ ಪ್ರತಿಯೊಂದು ಮೇಂಟೈನ್ ಮಾಡ್ತಿದ್ದಾರೆ. ಇವಾಗ ಇವೆಲ್ಲ ಸೇಮ್ ಟು ಸೇಮ್ ಎಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಈಗ ಪ್ರಾಡಕ್ಟ್ ಬರೋಂಥ ಟೈಮ್ ನೋಡಿ, ಪ್ರಾಡಕ್ಟನ್ನು ಹೊರಗಡೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ರು. ಒಂದ್ ಕಡೆಯಿಂದ ಪ್ರಾಡಕ್ಟನ್ನು ತಗೊಳ್ತಾ ಇದ್ದಾರೆ. ಓಕೆ, ಒಂದ್ ಕಡೆಯಿಂದ ಪ್ರಾಡಕ್ಟ್ ತಗೊಳ್ತಾ ಇದ್ದಾರೆ. ಇನ್ನೊಂದ್ ಕಡೆ ಸೆಲ್ಸ್ ಮಲ್ಟಿಪ್ಲೈ ಆಗ ನಿಂತು ಬಿಡಬಾರ್ದಲ್ಲ, ಇಲ್ಲೆಲ್ಲ ಸೆಲ್ಸ್ಗಳಿದೆ ನೋಡಿ, ದೀಸ್ ಆರ್ ದ ಸೆಲ್ಸ್. ಈ ಸೆಲ್ಸಿಗೆ ಊಟ ಇದ್ರೆ ತಾನೆ ಮತ್ತೆ ಫರ್ದರ್ ಮಲ್ಟಿಪ್ಲೈ ಆಗೋದು. ಮತ್ತೆ ಅದಕ್ಕೆ ಏನ್ ಮಾಡ್ತಾರೆ, ಐಡಿಯಾ ಮಾಡಿದ್ರು. ಏನ್ ಐಡಿಯಾ? ಇದಕ್ಕೊಂದು ಕೆಲಸ ಮಾಡತಾಳೆ, ಈ ಕಡೆಯಿಂದ ಊಟ ಕೊಡ್ತಾ ಇರೋಣ ಅಂತ ಹೇಳಿ ಮತ್ತೆ ಈ ಕಡೆಯಿಂದ ಮೀಡಿಯಂನ ಹಾಕ್ತಾ ಇದ್ದಾರೆ. ನಾಟ್ ಏರ್, ಇಟ್ ಇಸ್ ನಾಟ್ ಏರ್. ಸೊ ದಿಸ್ ಇಸ್ ಕಲ್ಚರಲ್ ಮೀಡಿಯಂ. ಅಂದ್ರೆ ಮತ್ತೆ ಫುಡ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆಯಿಂದ ಫುಡ್ ಹಾಕ್ತಾ ಇರ್ತಾರೆ, ಇನ್ನೊಂದ್ ಕಡೆಯಿಂದ ಪ್ರಾಡಕ್ಟ್ ಅನ್ನ ತಗೊಳ್ತಾ ಇದ್ದಾರೆ. ಒಂದ್ ಕಡೆಯಿಂದ ಫುಡ್, ಇನ್ನೊಂದ್ ಕಡೆಯಿಂದ ಪ್ರಾಡಕ್ಟ್. ಸೊ ಇಂಥ ಟೈಮಲ್ಲಿ ನನಗೆ ಗ್ರಾಫ್ ಬೇಕು ಅಂದ್ರೆ ಯಾವ ತರ ಬರುತ್ತೆ ನೋಡಿ, ಹಿಂಗ್ ಬಂತು, ಲ್ಯಾಗ್ ಇದ್ದಿದ್ದು ಲಾಗ್ ಆಗಿ ಹಿಂಗ್ ಮೇಲೋಯ್ತು, ಇದೇ ಫೇಸ್ ಮೇಂಟೈನ್ ಆಗಿರುತ್ತೆ. ಅಂದ್ರೆ ಸ್ಟೇಷನರಿ ನಿಂತ್ಕೊಳ್ಳಿಲ್ಲ, ಲಾಗ್ ಫೇಸೇ ಮೇಂಟೈನ್ ಆಗಿರುತ್ತೆ. ಸೊ ಹಾಗಾಗಿ ಕಂಟಿನ್ಯೂಸ್ ಕಲ್ಚರ್ ಇಂದ ನಮಗೆ ಪ್ರಾಡಕ್ಟ್ಗಳು ಜಾಸ್ತಿ ಸಿಗುತ್ತೆ. ಅರ್ಥ ಆಯ್ತಾ? ಸರಿ, ಇವಾಗ ನಮಗೆ ಫೈನಲ್ ಆಗಿ ಪ್ರಾಡಕ್ಟ್ ಬಂತು. ಆದರೆ NCERTಯಲ್ಲಿ ಇಲ್ಲಿ ನಾ ತೋರಿಸಿರೋದು ಸ್ಟಿರ್ಡ್ ಬಯೋ ರಿಯಾಕ್ಟರ್ ಅಂತ, ಸ್ಟಿರ್ ಟ್ಯಾಂಕ್ ಬಯೋ ರಿಯಾಕ್ಟರ್. ಬಟ್ 2 ಥರ ಬಯೋ ರಿಯಾಕ್ಟರ್ ತೋರಿಸಿದ್ದಾರೆ, ಅದನ್ನು ಹೇಳ್ಬಿಡ್ತೀನಿ ನಿಮಗೆ. ಅದಾದಮೇಲೆ ಪ್ರಾಡಕ್ಟ್ ಹೇಗೆ ಐಸೋಲೇಟ್ ಮಾಡೋದು ಹೇಳೋಣ. ಇಲ್ಲಿ ನೋಡಿ, ಇಷ್ಟೋ ತನಕ ನಾನು ಏನು ತೋರಿಸ್ತಾ, NCERT ಟೆಕ್ಸ್ಟ್ ಬುಕ್ ಓಪನ್ ಮಾಡ್ಕೊಳ್ಳಿ, ನಿಮಗೂ ಗೊತ್ತಾಗುತ್ತೆ. ಫಿಗರ್ 9.7. ಇಷ್ಟೋ ತನಕ ನಾನು ಹೇಳೋದು ಈ ಬಯೋ ರಿಯಾಕ್ಟರ್. ಈ ಬಯೋ ರಿಯಾಕ್ಟರಲ್ಲಿ ನೋಡಿ, ದಿಸ್ ಇಸ್ ಮೋಟರ್, ಇದು ಸುತ್ತಾ ಇರುತ್ತೆ, ಒಳಗಡೆ ಮೀಡಿಯಂ ಹಾಕಿದ್ದಾರೆ. ಇಲ್ಲಿ ಸ್ಟೆರಿಲೈಸೇಷನ್ ಸ್ಟೀಮ್ ಅಂತ ತೋರಿಸಿದ್ದಾರೆ, ಇನ್ಫ್ಯಾಕ್ಟ್ ನಥಿಂಗ್ ಬಟ್ ಏರ್. ಇಲ್ಲಿ ಆಸಿಡ್ ಮತ್ತೆ ಬೇಸ್ ಅನ್ನ ಬ್ಯಾಲೆನ್ಸ್ ಮಾಡೋಕ್ಕೆ pH ಕಂಟ್ರೋಲ್. ಈ ತರ ಬ್ಲೇಡ್ ಎಲ್ಲ ಇದೆಯಲ್ಲ, ಇದು ಫೋಮ್ ಬ್ರೇಕರ್. ಅಂದ್ರೆ ಚೆನ್ನಾಗಿ ಹಿಂಗೆ ಅನ್ಬೇಕಾದ್ರೆ ನೊರೆ ಬರ್ತಾ ಇರುತ್ತಲ್ಲ, ಅದನ್ನ ಬ್ರೇಕ್ ಮಾಡೋಕ್ಕೆ ಫೋಮ್ ಬ್ರೇಕರ್ ತರ. ಇಲ್ಲಿ ಫ್ಲಾಟ್ ಬ್ಲೇಡರ್, ಆಮೇಲೆ ಕಲ್ಚರಲ್ ಬ್ರಾತ್ ಇಲ್ಲಿ ಒಳಗಡೆ ಹಾಕಿದ್ದಾರೆ. ಓಕೆ, ಇಲ್ಲೂ ಸಹ ಸ್ಟೆರೈಲ್ ಏರನ್ನ ಪಾಸ್ ಮಾಡಿದ್ದಾರೆ, ಸ್ಟೀಮನ್ನು ಮಾಡಿದ್ದಾರೆ ಸ್ಟೆರಿಲೈಸೇಷನ್ಗೆ. ಸೊ ಒಟ್ಟಿನಲ್ಲಿ ಪ್ರಾಡಕ್ಟ್ ಇಲ್ಲಿ ಸಿಗ್ತಾ ಇದೆ. ಇದನ್ನ ನಾವೇನಂತ ಕರೆದ್ವಿ,
ಸ್ಟಿರ್ಡ್ ಟ್ಯಾಂಕ್ ಬಯೋರಿಯಾಕ್ಟರ್. ಸೊ ಇದರ ಬೇಸ್ ನೋಡಿ, ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ. ಇದರ ಬೇಸ್ ಈ ತರ ರೌಂಡ್ ಇದೆ. ಬಟ್ ಇನ್ನೊಂದು ರಿಯಾಕ್ಟರ್ ಇದೆ, ಇದು ಸಹ ಬಯೋರಿಯಾಕ್ಟರ್, ಇದು ಸಹ ಸ್ಟಿರ್ಡ್ ಟ್ಯಾಂಕೆ, ಆದ್ರೆ ಇದನ್ನ ಸ್ಪಾರ್ಜ್ ಅಂತ ಹೇಳಿ ಕರೀತಾರೆ. ಯಾಕೆ ಸ್ಪಾರ್ಜ್ ಅಂತಾರೆ ಅಂದ್ರೆ, ಇಲ್ಲೇ ತೋರ್ಸೋಣ. ಸ್ಟಿರ್ಡ್ ಬಯೋರಿಯಾಕ್ಟರ್ ಈ ತರ ರೌಂಡ್ ಇದೆ ಕಣ್ರ. ಸ್ಪಾರ್ಜ್ ಬಯೋರಿಯಾಕ್ಟರ್ ಏನ್ ಗೊತ್ತಾ, ಈ ತರ ಫ್ಲಾಟ್ ಇರುತ್ತೆ. ಓಕೆ, ಸೊ ಇಲ್ಲೂ ಸಹ ಕಲ್ಚರಲ್ ಮೀಡಿಯಂ ಹಾಕಿದೀವಿ, ಇಲ್ಲೂ ಸಹ pH ಮೇಂಟೈನ್ ಮಾಡಕ್ಕೆ ಇಟ್ಟಿದೀವಿ, ಇಲ್ಲೂ ಟೆಂಪರೇಚರ್ ಮೇಂಟೈನ್ ಮಾಡಿದೀವಿ. ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಇಟ್ಟಿದ್ವಿ, ಒಂದು ಮೋಟಾರ್ ಇಟ್ಟಿದ್ವಿ ಅಲ್ವಾ. ಅಂದ್ರೆ ಇಲ್ಲಿ ಮೋಟಾರ್ ಇತ್ತು, ಈ ತರ ಬ್ಲೇಡ್ಸ್ ಗಳಿತ್ತು, ಇದು ತಿರುಗ್ತಾ ಇತ್ತು, ರೈಟ್. ಸೊ ಇಲ್ಲಿ ಸ್ಟೆರೈಲ್ ಏರನ್ನು ಪಾಸ್ ಮಾಡ್ತಾ ಇದ್ವಿ ನಾವು. ಈ ಬ್ಲೇಡ್ ಇಟ್ಟಿದ್ದೇನು, ಏರ್ ಪಾಸ್ ಮಾಡ್ದಂಗೆ ಇದು ತಿರುಗ್ಲಿ ಅಂತ. ಬಟ್ ಇಲ್ಲೇನ್ ಮಾಡಿದೀವಿ, ಒಂದು ಸ್ಪಾರ್ಜ್ ಅಂತ ಇಟ್ಟಿದೀವಿ. ಸ್ಪಾರ್ಜ್ ಅಂದ್ರೆ ಈ ತರ ಇರುತ್ತೆ, ಈ ತರ ಇರುತ್ತೆ. ಇಲ್ಲೆಲ್ಲ ಪೋರ್ಸ್ ತರ ಇರುತ್ತೆ, ಇಲ್ಲೆಲ್ಲ ಪೋರ್ಸ್. ಈಗ ಇಲ್ಲಿಂದ ನಾನು ಏರನ್ನ ಪಾಸ್ ಮಾಡ್ತಾ ಇದ್ದೀನಿ. ಸೊ ಏರ್ ಪಾಸ್ ಮಾಡಿದಾಗ ಇದೇನಾಗುತ್ತೆ, ಇಲ್ಲಿಂದ ಬಬಲ್ಸ್ಗಳು ಹೋಗ್ತಾ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಸ್ಟೆರೈಲ್ ಏರ್. ಸೊ ಈ ಎಂಟೈರ್ ಸೆಟಪ್ ಇಸ್ ಸ್ಪಾರ್ಜ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈ ತರ ಇರುತ್ತೆ ಸ್ಪಾರ್ಜ್. ಇಲ್ಲೆಲ್ಲ ಒಂಥರ ಹೋಲ್ಸ್ ತರ ಇರುತ್ತೆ. ಈಗ ನೀವು ಹೇರ್ ಪಾಸ್ ಮಾಡಿದ್ರೆ ಹೇಗೆ ಹೋಗುತ್ತೆ ಆ ತರ ಇಲ್ಲೆಲ್ಲ ಬಬಲ್ ತರ ಬರ್ತಾ ಇರುತ್ತೆ. ಈ ಬಬಲ್ ಹಿಂಗೆ ಕರೆಕ್ಟಾಗಿ ಎಲ್ಲ ಕಡೆ ಮೀಡಿಯಂ ಅಲ್ಲಿ, ಅಂದ್ರೆ ಮೀಡಿಯಂ ಎಲ್ಲ ಕಡೆನೂ ಸಿಗ್ಲಿ, ಎಲ್ಲ ಸೆಲ್ಸಿಗೂ ಸಿಗ್ಲಿ, ಏರು ಸಿಗ್ಲಿ ಅಂತ ಹೇಳಿ ಇಲ್ಲಿ ಒಂದು ಸೆಟಪ್ ಈ ತರ ಇಟ್ಟಿರ್ತಾರೆ. ಒಂದ್ ಸೆಕೆಂಡ್, ಈ ತರ ಇಟ್ಟಿರ್ತಾರೆ. ಇದೇನಾಗ್ತಿರುತ್ತೆ, ಹಿಂಗೆ ಸುತ್ತುತ್ತಾ ಇರುತ್ತೆ, ಹಿಂಗೆ ಸುತ್ತುತ್ತಿರುತ್ತೆ. ಅದೇನಾಗುತ್ತೆ, ಎಲ್ಲ ಒಂಥರ ಕಲಿಸ್ದಂಗೆ. ಈಗ ನಾವು ಮಜ್ಜಿಗೆ ಕಡಿಯಲ್ವಾ, ಆ ರೀತಿ ಇದೇನಾಗ್ತಿರುತ್ತೆ, ಹಿಂಗೆಲ್ಲ ಕಡಿತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಬಟ್ ಏರ್ ಈ ಕಡೆಯಿಂದ ಪಾಸ್ ಆಗ್ತಾ ಇರುತ್ತೆ. ಸೆಟಪ್ ಮಾತ್ರ ಸೇಮ್ ಟು ಸೇಮೆ. ವರ್ಕಿಂಗ್ ಮೆಟೀರಿಯಲು ಸಹ, ಅಂದ್ರೆ ವರ್ಕಿಂಗ್ ಮೋಡು ಸಹ ಸೇಮ್ ಟು ಸೇಮ್. ಇಲ್ಲೇನು ಚೇಂಜಸ್ ಇಲ್ಲ. ಬಟ್ ಓನ್ಲಿ ಡಿಫ್ರೆನ್ಸ್ ಇಸ್ ಅದರ ಸ್ಟ್ರಕ್ಚರ್ ಅಲ್ಲಿ. ಇಲ್ಲಿ ಕಾಣಿಸ್ತಿದ್ಯಾ, ಇಲ್ಲೆಲ್ಲ ಮೇಲೆ ನೋಡಿ ಬಬಲ್ಸ್ ಬರ್ತಾ ಇದೆ, ಆಕ್ಸಿಜನ್ ಮೇಲೆ ಹೋಗ್ತಾ ಇರೋದು. ಇದು ದಿಸ್ ಇಸ್ ದ ಸ್ಪಾರ್ಜ್. ಓಕೆ, ಬಬಲ್ಸ್ ಡ್ರಾಮ್ಯಾಟಿಕಲಿ ಇನ್ಕ್ರೀಸ್ ದಿ ಆಕ್ಸಿಜನ್ ಟ್ರಾನ್ಸ್ಫರ್ ಏರಿಯಾ. ಗೊತ್ತಾಗ್ತಿದೆಯಾ? ಇಲ್ಲಿ ಇನ್ಕ್ರೀಸ್ ಸರ್ಫೇಸ್ ಏರಿಯಾ ಫಾರ್ ಆಕ್ಸಿಜನ್ ಟ್ರಾನ್ಸ್ಫರ್. ಸರ್ಫೇಸ್ ಏರಿಯಾನು ಜಾಸ್ತಿ ಬಿಟ್ಟಿದ್ದಾರೆ. ಕ್ಲಿಯರ್? ಸರಿಯಪ್ಪ, ಇವಾಗ ನಮಗೆ ಫೈನಲ್ ಆಗಿ ಪ್ರಾಡಕ್ಟ್ ಬಂತು. ಈಗ ದಿಸ್ ಇಸ್ ದ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಎಲ್ಲಿಂದ ಬಂತು? ಈ ಡೌನ್ ಸ್ಟ್ರೀಮ್ ಪ್ರೋಸೆಸ್ ಇಂದ ಬಂತು. ಸಾರಿ, ಡೌನ್ ಸ್ಟ್ರೀಮ್ ಪ್ರೋಸೆಸ್ ಅಲ್ಲ, ಈ ಬಯೋರಿಯಾಕ್ಟರ್ ಇಂದ ಈ ಪ್ರಾಡಕ್ಟ್ ಅನ್ನ ನಾವು ಈ ರೀತಿ ತಕೊಂಡ್ವಿ. ಆದ್ರೆ ಈ ಪ್ರಾಡಕ್ಟ್ ಅಲ್ಲಿ ಮೀಡಿಯಮು ಇದೆ. ನಾವೇನೇ ಕಲ್ಚರಲ್ ಮೀಡಿಯಂ ಹಾಕಿದೀವಿ ಅದು ಬಂದ್ಬಿಟ್ಟಿದೆ. ಬಟ್ ನಮಗೆ ಅದು ಬೇಡ, ಕಲ್ಚರಲ್ ಮೀಡಿಯಂ ಇದೆ. ಅದ್ರ ಜೊತೆಗೆ ನಾನು ಏನ್ ಎಕ್ಸ್ಪೆಕ್ಟ್ ಮಾಡಿದ್ದೆ ಪ್ರಾಡಕ್ಟ್, ಆ ಪ್ರಾಡಕ್ಟ್ ಬಂದಿದೆ. ಸೊ ದಿಸ್ ಇಸ್ ದ ಪ್ರಾಡಕ್ಟ್. ನನಗೆ ಬೇಕಾಗಿರೋದು ಕೇವಲ ಪ್ರಾಡಕ್ಟ್. ಬಟ್ ಪ್ರಾಡಕ್ಟ್ ಜೊತೆಗೆ ಇಲ್ಲಿ ನೋಡಿ, ಕೆಲವುದು ಬೇಡವಾಗಿರುವಂತ ಡೆಬ್ರೀಸ್ ಎಲ್ಲ ಬಂದಿದೆ. ಇಲ್ಲಿ ಈ ಬ್ಲೂ ಕಲರ್ ಎಲ್ಲ ಇರೋದು ಡೆಬ್ರೀಸ್ ಅಂತ ಅನ್ಕೋಣ, ಸೆಲ್ ಡೆಬ್ರೀಸ್. ಕೆಲವು ಟೈಮ್ ಸೆಲ್ಲು ಸಹ ಬಂದ್ಬಿಟ್ಟಿರುತ್ತೆ. ಉದಾಹರಣೆಗೆ ಇದು ಸೆಲ್ ಅಂತ ಅನ್ಕೊಳ್ಳಿ. ಸೆಲ್ ಅಲ್ಲಿ ಈ ತರ ಪ್ರಾಡಕ್ಟ್ ಇತ್ತು, ಸೆಲ್ ಒಳಗಡೆ ಈ ತರ ಪ್ರಾಡಕ್ಟ್ ಇತ್ತು. ಈ ಸೆಲ್ ಸಮೇತನೂ ಬಂದ್ಬಿಟ್ಟಿದೆ. ಕೆಲವು ಟೈಮ್ ಬರೇ ಪ್ರಾಡಕ್ಟ್ ಬಂದಿರುತ್ತೆ, ಕೆಲವು ಟೈಮ್ ಸೆಲ್ ಪ್ಲಸ್ ಪ್ರಾಡಕ್ಟ್ ಎಲ್ಲ ಬಂದಿದೆ. ನಂಗೆ ಈಗ ಸೆಲ್ ಬೇಡ. ಓಕೆ, ಇನ್ನು ಕೆಲವು ಟೈಮ್ ಪ್ರಾಡಕ್ಟ್ ಹೆಂಗ್ ಮೋಸ ಮಾಡುತ್ತೆ ಅಂದ್ರೆ, ಪ್ರಾಡಕ್ಟ್ ಈ ತರ ಇರಬೇಕಿತ್ತು, ಪ್ರಾಡಕ್ಟ್ ತರಾನೇ ಮಿಮಿಕ್ ಮಾಡಂಗೆ ಕೆಲವು ಈ ತರ ಇರ್ತವೆ. ಬಟ್ ದಿಸ್ ಇಸ್ ನಾಟ್ ಅ ಪ್ರಾಡಕ್ಟ್. ಈಗ ಉದಾಹರಣೆಗೆ ಇದು ಮಾತ್ರ ನನಗೆ ಬೇಕು ಅಂತ ಅನ್ಕೊಳ್ಳಿ. ನನಗೆ ಈ ತರ ಬೇರೆ ಶೇಪಲ್ಲಿ ಇದೆಯಲ್ಲ, ಇವೆಲ್ಲ ಪ್ರಾಡಕ್ಟ್ ಅಲ್ಲ, ಇದನ್ನೆಲ್ಲ ತೆಗಿಬೇಕು. ಸೊ ಅದಕ್ಕೋಸ್ಕರ ನಾನೇನ್ ಮಾಡ್ತಾ ಇದ್ದೀನಿ, ನನ್ಗೆ ಸೆಲ್ ಡೆಬ್ರೀಸ್ ಬೇಡ, ಈ ಕಲ್ಚರಲ್ ಮೀಡಿಯಂ ಬೇಡ, ಆಮೇಲೆ ಈ ಪ್ರಾಡಕ್ಟ್ ತರನೇ ಕಾಣಿಸುವಂತ ಬೇರೆಯವ್ರು ಯಾರು ಬೇಡ. ಓಕೆ, ಸೆಲ್ಗಳು ಬೇಡ, ನನಗೆ ಪ್ಯೂರ್ ಆಗಿ ಪ್ರಾಡಕ್ಟ್ ಮಾತ್ರ ಬೇಕಪ್ಪ. ಈಗ ಈ ಪ್ರಾಡಕ್ಟ್ ಅನ್ನ ನಾನು ಮಾರ್ಕೆಟಿಗೆ ಕಳಿಸ್ಬೇಕು. ಓಕೆ, ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಇನ್ನೊಂದು ಸ್ಟೆಪ್ಪಿಗೆ ಹೋದೆ. ದಟ್ ಇಸ್ ದ ಲಾಸ್ಟ್ ಅಲ್ಟಿಮೇಟ್ ಸ್ಟೆಪ್, ಲಾಸ್ಟ್ ಸ್ಟೆಪ್ ಆಫ್ ದಿಸ್ ಪ್ರೋಸೆಸ್. ಇಟ್ ಇಸ್ ದ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಚಾಪ್ಟರ್. ಓಕೆ, ಆ ಲಾಸ್ಟ್ ಸ್ಟೆಪ್ ಯಾವುದು? ಡೌನ್ ಸ್ಟ್ರೀಮ್ ಪ್ರೋಸೆಸ್. ಈ ಡೌನ್ ಸ್ಟ್ರೀಮ್ ಪ್ರೋಸೆಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಫಸ್ಟ್ ಸಪರೇಟ್ ಮಾಡ್ತೀವಿ. ನೋಡಿ, ಎಲ್ಲ ಕಲ್ಚರಲ್ ಮೀಡಿಯಂ ಬೇಡ, ಹಾಲ್ಟಾಪ್ ತೆಗೆದು ಬಿಸಾಕದೆ, ಡೆಬ್ರಿಸ್ ಬಿಸಾಕದೆ, ಸೆಲ್ ಎಲ್ಲ ಬಿಸಾಕದೆ, ಬೇಕಾಗಿರೋದು ಯಾವುದು ಮೇನ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ ಅನ್ನು ಸಪರೇಟ್ ಮಾಡಿದೆ. ಪ್ರಾಡಕ್ಟ್ ತರನೇ ಬೇರೆ ತರ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ಪ್ಯೂರಿಫೈ ಮಾಡಿದೆ. ಸೊ ದಟ್ ಇಸ್ ಕಾಲ್ಡ್ ಪ್ಯೂರಿಫಿಕೇಶನ್. ಸೊ ಫೈನಲ್ ಆಗಿ ನನಗೆ ಈ ತರ ಪ್ರಾಡಕ್ಟ್ ಬಂದೇ ಬಿಡ್ತು. ಈಗ ನಾನೇನ್ ಮಾಡ್ತೀನಿ, ಇದನ್ನ ಇವಾಗ ಮಾರ್ಕೆಟಿಗೆ ಕಳಿಸ್ಬೇಕು. ಸೊ ಕಳಿಸ್ಬೇಕಾದ್ರೆ ನಾನೇನ್ ಮಾಡ್ತೀನಿ, ತುಂಬಾ ದಿನ ಇರಬೇಕಿದು. 1 ತಿಂಗಳು ಇರಬೇಕು, 2 ತಿಂಗಳು ಇರಬೇಕು, 1 ವರ್ಷ ಇರಬೇಕು. ಅದಕ್ಕೋಸ್ಕರ ಕೆಲವು ಪ್ರಿಸರ್ವೇಟಿವ್ ಆಡ್ ಮಾಡ್ತೀನಿ, ಅಲ್ಲೇನು ಕೆಡಬಾರ್ದು ಅಂತ. ಈಗ ನಾವು ನೋಡಿರ್ತೀವಿ ನೋಡಿ, ಮನೆಗೆ ಏನಾದರೂ ಥಿಂಗ್ಸ್ಗಳನ್ನ ಮಾರ್ಕೆಟಿಂದ ತಂದಾಗ ಅಲ್ಲಿ ಹಿಂದ್ಗಡೆ ನೋಡಿ ಲೇಬಲಿಂಗ್ ಅಲ್ಲಿ ಪ್ರಿಸರ್ವೇಟಿವ್ಸ್ ಆಡೆಡ್ ಅಂತ ಹೇಳಿ ಬರೆದಿರ್ತಾರೆ. ಆ ಪ್ರಿಸರ್ವೇಟಿವ್ಸ್ ಏನು ಕೆಡಬಾರ್ದು ಅಂತ ಹೇಳಿ ಆ ತರ ಕೆಲವು ಪ್ರಿಸರ್ವೇಟಿವ್ಸ್ ಅನ್ನೆಲ್ಲ ಆ್ಯಡ್ ಮಾಡಿ ಕ್ವಾಲಿಟಿನ ಚೆಕ್ ಮಾಡಿ. ಯಾಕಂದ್ರೆ ಕ್ವಾಲಿಟಿ
ಕಾಂಪ್ರಮೈಸ್ ಆಗಂಗಿಲ್ಲ. ಈಗ ನಾವು ಇನ್ಸುಲಿನ್ ಕೊಟ್ಟು ಬೇರೆಯವ್ರ ಜೀವ ಉಳ್ಸಕ್ಕೆ ಹೋಗ್ತಾ ಇದೀವಿ ಅಂತ ಹೊರಟಿದ್ದಾಗ ಅದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ಬೇಕು, ಜೀವ ತೆಗಿಯಂಗಿರಬಾರ್ದು, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಕ್ವಾಲಿಟಿ ಟೆಸ್ಟ್ ಮಾಡಿ. ಕೆಲವು ಟೈಮ್ ಯಾವ್ದಾದ್ರು ಅನಿಮಲ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿರುತ್ತೆ ಅಥವಾ ಬೇರೆ ಇನ್ಯಾವುದೋ ಆರ್ಗ್ಯಾನಿಸಮ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಬೇಕಾಗಿರುತ್ತೆ. ಅದನ್ನೆಲ್ಲ ಟೆಸ್ಟ್ ಮಾಡಿ ಫೈನಲ್ ಆಗಿ ಎಸ್ ಅಂತ ಅಂದಾಗ ಮಾರ್ಕೆಟಿಗೆ ರಿಲೀಸ್ ಮಾಡ್ತೀವಿ. ಓಕೆ, ಸೊ ಈ ಡೌನ್ ಸ್ಟ್ರೀಮ್ ಪ್ರೋಸೆಸ್ ನಾನು ಏನು ಹೇಳಿದೆ ಇಷ್ಟೋ ತನಕ, ಇದು ಇನ್ನೂ ಚೆನ್ನಾಗಿ ನಿಮಗೆ ಮೈಂಡಲ್ಲಿ ಕುತ್ಕೋಬೇಕು ಅಂದರೆ ಇಲ್ಲೊಂದು ಪಾರ್ಟ್ ಅನಿಮೇಷನ್ ಬರ್ತಾ ಇದೆ ನಿಮ್ಮ ಎದುರುಗಡೆ ಸ್ಕ್ರೀನ್ ಮೇಲೆ, ಇದನ್ನ ನೋಡಿ. ಬಟ್ ಇಲ್ಲಿ ಅನಿಮೇಷನಲ್ಲಿ ಜಸ್ಟ್ ನಿಮಗೆ ಒಂದು ಕ್ಯೂರಿಯಾಸಿಟಿಗೋಸ್ಕರ ತಿಳ್ಕೊಳ್ಳಿ. ಬಟ್ ಅದರೊಳಗಡೆ ಎಕ್ಸ್ಟ್ರಾ ಸ್ಟೆಪ್ಸ್ಗಳೆಲ್ಲ ಏನೇನಿದೆ ಅದೆಲ್ಲ ನೀವು ಕಲಿಯೋಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನೀಟಲ್ಲಿ ಅವೇನು ಕೇಳಲ್ಲ. ಬಟ್ ಓವರಾಲ್ ಆ ಪ್ರೋಸೆಸ್ ಹೆಂಗೆ ನಡೀತಿದೆ ಅನ್ನೋ ಒಂದು ಐಡಿಯಾ ನಿಮಗಿತ್ತು ಅಂದರೆ ನೀವು ಓನಾಗಾರು ಬರೀತೀರಾ ಅಪ್ಲೈಡ್ ಲೆವೆಲ್ ಕ್ವಶನ್ ಕೇಳಿದ್ರೆ. ಬಟ್ ಕ್ವೆಶ್ಚನ್ಸ್ಗಳು ಏನೇ ಬಂದರೂ ಈ ವರ್ಡ್ಸ್ಗಳ ಮೇಲೇ ಪ್ಲೇ ಮಾಡ್ತಾರೆ. ಓಕೆ, ಸೊ ಇಲ್ಲಿ ಸ್ಕ್ರೀನ್ ಮೇಲೆ ಆ ವಿಡಿಯೋ ಅಂದರೆ ಆ ಸ್ಮಾಲ್ ಅನಿಮೇಷನ್ ಪಾರ್ಟ್ ಪ್ಲೇ ಆಗ್ತಿದೆ ನೋಡಿ. ಇದು ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ನೋಡಿ, ಬಯೋರಿಯಾಕ್ಟರ್. ಸೊ ಅಲ್ಲಿ ಯೆಲ್ಲೋ ಕಲರಲ್ಲಿ ಫ್ಲೂಯಿಡ್ ಏನು ಕಾಣಿಸ್ತದೆ, ದಟ್ ಇಸ್ ನಥಿಂಗ್ ಬಟ್ ಮೀಡಿಯಂ. ಸೊ ಈ ಮೀಡಿಯಂ ಒಳಗಡೆ ಇವಾಗ ನಾವು ಏನು ಅನ್ಕೊಂಡಿದ್ವಿ ಟ್ರಾನ್ಸ್ಫಾರ್ಮೆಂಟ್ಸ್ ಅಂತ ಹೇಳಿ ಸೆಲ್ಸ್ಗಳನ್ನ, ಅವೆಲ್ಲ ಇಲ್ಲಿ ಪಿಂಕ್ ಕಲರಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಈ ಸೆಲ್ ಒಳಗಡೆ ಇರುವಂಥ ಆ ಜೀನ್ ಟ್ರಾನ್ಸ್ಕ್ರಿಪ್ಷನ್ ಆಗಿ ಟ್ರಾನ್ಸ್ಲೇಷನ್ ಆಗಿ ಅದು ಒಂದು ಪ್ರಾಡಕ್ಟ್ ಆಗಿ ಹೊರಗಡೆ ಬರುತ್ತೆ. ಸೊ ಆ ಒಂದು ಪ್ರಾಡಕ್ಟನ್ನು ನಾವು ಹೇಗೆ ಹೊರಗಡೆ ತಗೊಳ್ತೀವಿ, ಈ ಔಟ್ಲೆಟ್ಟಿಂದ. ಕೆಳಗಡೆ ನಿಮ್ಗೊಂದು ಪೈಪ್ ಥರ ಕಾಣಿಸ್ತಾ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಔಟ್ಲೆಟ್. ಸೊ ನೋಡಿ, ಈ ಔಟ್ಲೆಟ್ ಇಂದ ಇವಾಗ ಹೊರಗಡೆ ನಮಗೆ ಪ್ರಾಡಕ್ಟ್ ಬರ್ತಾ ಇದೆ. ಆದ್ರೆ ಕೇವಲ ಪ್ರಾಡಕ್ಟ್ ಮಾತ್ರ ಬರಲ್ಲ, ಅದರೊಳಗಡೆ ಎಷ್ಟೊಂದು ಬೇಡವಾಗಿರುವಂಥ ಡೆಬ್ರೀಸು ಸಹ ಇದೆ. ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಕೇವಲ ಪ್ರಾಡಕ್ಟ್ ಅನ್ನ ಐಸೋಲೇಟ್ ಮಾಡೋಕ್ಕೋಸ್ಕರನೇ ಇವಾಗ ನಾವು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಸ್ಟಾರ್ಟ್ ಮಾಡಿದೀವಿ. ಈ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಒಟ್ಟು 4 ಸ್ಟೆಪ್ ಅಲ್ಲಿ ನಡೀತಾ ಇದೆ. ಸೊ ಅದರೊಳಗಡೆ ಮೊದಲನೇ ಸ್ಟೆಪ್, ಈ ಸ್ಟೆಪ್ಗೆ ನಾವು ರಿಮೂವಲ್ ಆಫ್ ಇನ್ಸಾಲ್ಯುಬಲ್ ಅಂತ ಕರಿತೀವಿ. ಇದ್ರೊಳಗಡೆ ನಮಗೆ ಸೆಲ್ಸ್ ಜೊತೆ ಪ್ರಾಡಕ್ಟ್ ಇದೆ, ಮೀಡಿಯಂ ಇದೆ, ಸೆಲ್ ಒಳಗಡೆ ಇರುವಂಥ ಡೆಬ್ರೀಸು ಇದೆ. ಆದರೆ ಕೆಲವು ಟೈಮ್ ಏನಾಗುತ್ತೆ, ಸೆಲ್ ಒಳಗಡೆನೆ ಪ್ರಾಡಕ್ಟ್ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅಂಥ ಟೈಮಲ್ಲಿ ಸೆಲ್ಲನ್ನು ಬ್ರೇಕ್ ಮಾಡಿ ಪ್ರಾಡಕ್ಟನ್ನು ತೆಗಿಬೇಕಾಗತ್ತೆ, ಅಂದರೆ ಇಂಟ್ರಾಸೆಲ್ಯುಲರ್ ಪ್ರಾಡಕ್ಟ್. ಕೆಲವು ಸಮಯದಲ್ಲಿ ಪ್ರಾಡಕ್ಟ್ ಹೊರಗಡೆ ಬಂದ್ಬಿಟ್ಟಿರುತ್ತೆ, ಆದರೆ ಸೆಲ್ಲಿನ ನಾವೇನು ಮತ್ತೆ ಬ್ರೇಕ್ ಮಾಡೋ ಅವಶ್ಯಕತೆ ಇರಲ್ಲ. ಅದನ್ನ ಎಕ್ಸ್ಟ್ರಾ ಸೆಲ್ಯುಲರ್ ಪ್ರಾಡಕ್ಟ್ ಅಂತ ಹೇಳಿ ಕರಿತೀವಿ. ಗ್ರೀನ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಪ್ರಾಡಕ್ಟು, ಅದೇ. ಓಕೆ, ಇವಾಗ ನಾವು ಕೆಲವು ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ, ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಸೈಡ್ ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಲೈಕ್ ಫಿಲ್ಟ್ರೇಷನ್, ಸೆಂಟ್ರಿಫಿಕೇಶನ್, ಸೆಡಿಮೆಂಟೇಷನ್, ನೋಡಿ ಒಂದೊಂದಾಗೆ ಬರ್ತಾ ಇದೆ. ಫ್ಲಾಕ್ಯುಲೇಷನ್, ಇದು ಯಾವುದೂ ಕಲಿಯೋ ಅವಶ್ಯಕತೆ ಇಲ್ಲ, ನೀವು ನೆನ್ಪಿಟ್ಕೊಳ್ಳೋದು, ಬಟ್ ಜಸ್ಟ್ ತಿಳ್ಕೊಂಡಿರಿ ಅಷ್ಟೇ. ಸೊ ಈ ಸ್ಟೆಪ್ಸ್ಗಳಿಂದ ನಾವು ಪ್ರಾಡಕ್ಟನ್ನು ತಗೊಳ್ತಾ ಇದ್ದೀವಿ. ಆದರೆ ಈ ಯೆಲ್ಲೋ ಕಲರ್ ಫ್ಲೂಯಿಡ್ ಅಂದರೆ ನಥಿಂಗ್ ಬಟ್ ವಾಟರ್ ಇನ್ನೂ ಇದ್ದೇ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ಅದನ್ನು ರಿಮೂವ್ ಮಾಡೋಕ್ಕೆ ಇವಾಗ ನಾವು ಸೆಕೆಂಡ್ ಸ್ಟೆಪ್ಪಿಗೆ ಬಂದ್ವಿ, ಪ್ರಾಡಕ್ಟ್ ಐಸೋಲೇಷನ್. ಸೊ ಇಲ್ಲಿ ನಾವು ಸಾಲ್ವೆಂಟನ್ನು ಮಾತ್ರ ಹೊರಗಡೆ ತೆಗಿತಾ ಇದ್ದೀವಿ. ಅಲ್ಲೂ ಸುಮಾರು ಮೆಥಡನ್ನು ಫಾಲೋ ಮಾಡ್ಬೋದು. ಉದಾಹರಣೆಗೆ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಅನ್ನೋ ಮೆಥಡ್ ಆಗಿರ್ಬೋದು, ಅಬ್ಸಾರ್ಪ್ಷನ್ ಅನ್ನೋ ಮೆಥಡ್ ಆಗಿರ್ಬೋದು, ಆ್ಯಂಡ್ ಈವನ್ ಪ್ರೆಸಿಪಿಟೇಷನ್ ಅನ್ನೋ ಮೆಥಡ್ ಆಗಿರ್ಬೋದು. ಇವು ಯಾವುದೇ ಮೆಥಡ್ ಯೂಸ್ ಮಾಡಿ ವಾಟರನ್ನು ಹೊರಗಡೆ ತೆಗಿತೀವಿ, ಪ್ರಾಡಕ್ಟ್ ಆಗಿರುತ್ತೆ. ಲಾಸ್ಟ್ ಈವನ್ ಅಲ್ಟ್ರಾ ಫಿಲ್ಟ್ರೇಟ್ ಅನ್ನೋ ಮೆಥಡನ್ನು ಯೂಸ್ ಮಾಡ್ಬೋದು. ಬಟ್ ಪ್ರಾಡಕ್ಟ್ ಹೊರಗಡೆ ಬಂತು ಅಂತೇಳಿ ಖುಷಿ ಪಡೋ ಹಾಗಿಲ್ಲ ನಾವು. ಇನ್ನೊಂದು ಸ್ಟೆಪ್ ನೋಡಲೇಬೇಕು. ಯಾಕಂತ ಹೇಳಿದ್ರೆ ಪ್ರಾಡಕ್ಟು ಇದ್ರೂ ಅದ್ರ ಜೊತೆಗೆ ಪ್ರಾಡಕ್ಟ್ ಥರನೇ ಮಿಮಿಕ್ ಮಾಡುವಂಥ ಕೆಲವು ಪ್ರಾಡಕ್ಟ್ಗಳು ಉಟ್ಕೊಂಡಿರುತ್ತೆ, ಅಂದರೆ ಕೆಲವು ಸಬ್ಸ್ಟೆನ್ಸ್ ಇರುತ್ತೆ. ಅದನ್ನು ಪ್ಯೂರಿಫೈ ಮಾಡಬೇಕಲ್ಲ, ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಥರ್ಡ್ ಸ್ಟೆಪ್ ಪ್ರಾಡಕ್ಟ್ ಪ್ಯೂರಿಫಿಕೇಷನ್ಗೆ ಬಂದಿದ್ದೀವಿ. ಇದು ತುಂಬ ಕಾಸ್ಟ್ಲಿ ಸ್ಟೆಪ್ಸನ್ನು ಯೂಸ್ ಮಾಡಿಕೊಂಡು ನಮಗೆ ಈ ಮಿಮಿಕ್ರಿ ಅಂತ ಹೇಳಿದ್ರೆ ನೋಡಿದಿರಲ್ಲ, ಒಬ್ಬರು ಆರ್ಟಿಸ್ಟ್ ಥರನೇ ಇನ್ನೊಬ್ರು ಇರ್ತಾರೆ, ಅಂದರೆ ವಾಯ್ಸ್ ಮಾಡ್ತಿರ್ತಾರೆ. ಆ ರೀತಿ ನಾವಿಲ್ಲಿ ಕೆಲವು ಪ್ರಾಡಕ್ಟನ್ನು ಮಾತ್ರ ಒಳಗಡೆ ಅಂದರೆ ತಗೊಂಡು ಬೇರೆ ಪ್ರಾಡಕ್ಟ್ ಥರ ಇರುವಂತಹ ಸಬ್ಸ್ಟೆನ್ಸನ್ನು ಹೊರಗಡೆ ಬಿಸಾಕ್ತೀವಿ. ಅಯಾನ್ ಎಕ್ಸ್ಚೇಂಜ್, ಕ್ರಿಸ್ಟಲೈಸೇಷನ್, ಫ್ರಾಕ್ಷನಲ್ ಪ್ರೆಸಿಪಿಟೇಷನ್, ಈ ರೀತಿ ಕೆಲವು ಸ್ಟೆಪ್ಸನ್ನು ಫಾಲೋ ಮಾಡಿ. ಫೈನಲ್ ಆಗಿ ಇವಾಗ ನಮಗೆ ಬೇಕಾಗಿರೋಂಥ ಪ್ರಾಡಕ್ಟ್, ಉದಾಹರಣೆಗೆ ನಾವು ಇನ್ಸುಲಿನ್ ಅನ್ನು ಐಸೋಲೇಟ್ ಮಾಡಬೇಕು ಅಂದರೆ ಇನ್ಸುಲಿನ್ ಸಿಕ್ತು. ಸೊ ಇವಾಗ ಈ ಪ್ರಾಡಕ್ಟನ್ನು ಲಾಸ್ಟ್ ಸ್ಟೆಪ್ಪಿಗೆ ಕಳಿಸಿದ್ದೀವಿ, ಪ್ರಾಡಕ್ಟ್ ಪಾಲಿಶಿಂಗ್ ಅಥವಾ ಪ್ರಾಡಕ್ಟ್ ಪ್ಯಾಕೇಜಿಂಗ್. ಸೊ ಇಲ್ಲೇನು ಮಾಡ್ತಾ ಇದ್ವಿ, ಕ್ರಿಸ್ಟಲೈಸೇಷನ್ ಅನ್ನೋ ಮೆಥಡನ್ನು ಫಾಲೋ ಮಾಡ್ಬೋದು, ಡೆಸಿಕೇಶನ್ ಅನ್ನೋ ಮೆಥಡನ್ನು ಫಾಲೋ ಮಾಡ್ಬೋದು, ಇಲ್ಲ ಲಯೋಫಿಲೈಸೇಷನ್. ಇವು ಯಾವುದೇ ಸ್ಟೆಪ್ಪನ್ನು ಫಾಲೋ ಮಾಡಿ ನಮಗೆ ಬಂದಿರುವಂಥ ಪ್ರಾಡಕ್ಟಿನ ಕ್ವಾಲಿಟಿ ಚೆಕ್ ಮಾಡಿ ಫೈನಲ್ ಆಗಿ ಮಾರ್ಕೆಟಿಗೆ ರಿಲೀಸ್ ಮಾಡ್ಬೋದು. ಓಕೆ, ನೋಡಿದ್ರಾ? ಸೊ ಇಲ್ಲಿಗೆ ಈ ಚಾಪ್ಟರ್ ಮುಗೀತು, ದಿ ಎಂಡ್. ನಿಮಗೆ ಈ ಚಾಪ್ಟರ್ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ವಿತೌಟ್ ಫೇಲ್ ಮರಿದಿದ್ದಂಗೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಚಾನೆಲ್ಗೂ ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.